ಇನ್ನು ಮುಂದೆ ನಮ್ಮ ಈ ಮೆರವಣಿಗೆ ಕಾರ್ಯಕ್ರಮವನ್ನು ಯಾವುದೇ ವಿಘ್ನಗಳಿಲ್ಲದೆ ವಿದ್ಯುಕ್ತವಾಗಿ ಆರಂಭಿಸಬೇಕಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾದಂತಹ ಸುಚೇತಾ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಗಣಪತಿಗೆ ಪ್ರಿಯವಾದಂತಹ ತೆಂಗಿನಕಾಯಿಯನ್ನ ಶಿಲೆಕಲ್ಲಿಗೆ ಹೊಡೆದು ಈ ಕಾರ್ಯಕ್ರಮವನ್ನು ಈಗ ಉದ್ಘಾಟನೆ ಮಾಡಲಿಕ್ಕೆ ಇದ್ದಾರೆ. ಯಶಸ್ವಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟನೆ ನಡೆದಿದೆ. ಈಗ ನಮ್ಮ ಕಾರ್ಯಕ್ರಮದ ಬಗ್ಗೆ 2 ಮಾತನ್ನ ಸುಚೇತಾ ಮೇಡಮ್ ಅವರು ಹೇಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಮೇಡಮ್ ತಗೊಳ್ಳಿ. ಎಲ್ರಿಗೂ ಬೆಳಗಿನ ವಂದನೆಗಳನ್ನು ತಿಳಿಸುತ್ತಾ, ಈಗ ತಾನೇ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದ ಉದ್ಘಾಟನೆಯನ್ನು ಮಾಡಿ ಮೆರವಣಿಗೆ ಮುಖಾಂತರ ಪ್ರಾರಂಭಿಸುತ್ತಾ ಇದ್ದೇವೆ. 2 ದಿವಸದ ಈ ಕಬಡ್ಡಿ ಪಂದ್ಯಾಟ ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ದೇವರುಗಳ ಅನುಗ್ರಹ ಸದಾ ಇರಲಿ. ಹಾಗೆ ನಮಗೆ ಬೇಕಾದ್ದು ವರುಣನ ಅನುಗ್ರಹ. ಯಾಕೆಂದರೆ ಚೆನ್ನಾಗಿ ನಡಿಬೇಕಾದ್ರೆ ವರುಣನ ಅನುಗ್ರಹ 2 ದಿವಸ ಸದಾ ನಿಮ್ಮೆಲ್ಲರ ಪ್ರಾರ್ಥನೆ ವರುಣದೇವನ ಮೇಲೆ ಇರಲಿ ಅಂತ ಹಾರೈಸುತ್ತಾ, ಇನ್ನು ಮುಂದಿನ 2 ದಿನದ ಪಂದ್ಯಾಟ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಚೇತನ್ ಸರ್ ಶಿಲೆಗಲ್ಲನ್ನು ಒಂದು ನಿಮಿಷ ನಿಲ್ಲಿ. ನಮ್ಮ ಆರಂಭಿಕ ಹಂತದಲ್ಲಿ ಬಸ್ ಇರ್ತದೆ ಮುಂದೆ, ನಮ್ಮ ಬಸ್ಸನ್ನು ಟರ್ನ್ ಮಾಡಿ ನಿಲ್ಲಿಸ್ತಾರೆ. 5 ನಿಮಿಷ ನಿಲ್ಲಿ. ಶಿವಮೊಗ್ಗದ ತಂಡದವರು, ಯಾವ ತಂಡ ಇದು ಚೇತನ್ ಸರ್? ಚಿಕ್ಕಮಗಳೂರು ಕಬಡ್ಡಿ ತಂಡದವರು ದಯವಿಟ್ಟು ನಮ್ಮ ಮೆರವಣಿಗೆಯಲ್ಲಿ ಸೇರಿಕೊಳ್ಳಿ. ಚಿಕ್ಕಮಗಳೂರು ಕಬಡ್ಡಿ ತಂಡದವರು ಕೆಲವೇ ಕ್ಷಣಗಳಲ್ಲಿ ಕಬಡ್ಡಿ ಪಂದ್ಯಾಟದ ಮೆರವಣಿಗೆ ಕಾರ್ಯಕ್ರಮ ಆರಂಭವಾಗುತ್ತಿದೆ. ಈಗಾಗಲೇ ವಿದ್ಯುಕ್ತವಾಗಿ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆಯಾದಂಥ ಸುಚೇತಾ ಅವರು ಉದ್ಘಾಟನೆಯನ್ನು ನೆರವೇರಿಸಿ ಶುಭ ನುಡಿಗಳನ್ನು ಹೇಳಿದ್ದಾರೆ. ಒಂದು ನಿಮಿಷ ವಾರ್ನಿಂಗ್ ಕೊಡ್ತಾರಾ? ಕೊಡ್ಲೇ ಚೆನ್ನಾಗ ಶಂಕರಾಗ ಆಗ್ತಾ ಇದೆ. ನಮ್ಮ ಮೆರವಣಿಗೆ ಕಾರ್ಯಕ್ರಮ ಇದೀಗ ವಿದ್ಯುಕ್ತವಾಗಿ ಆರಂಭ. ಬಡೀರಿ ಚಂಡೆ, ಬಡೀರಿ ನಾಸಿಕ್ ಬ್ಯಾಂಡ್, ಅದ್ದೂರಿ ಮೆರವಣಿಗೆ ಕಾರ್ಯಕ್ರಮ ಇದೀಗ ಆರಂಭ. ಬರಲಿ ಬನ್ನಿ ಕಾರ್ಯಕ್ರಮದ ಆರಂಭಿಕ ಹಂತ ಮೆರವಣಿಗೆ ಕಾರ್ಯಕ್ರಮ ಇದೀಗ ಆರಂಭವಾಗಿದೆ. ವಿವಿಧ ಕಲಾ ತಂಡಗಳೊಂದಿಗೆ ಯಡಮಂಗಲದ ಲಕ್ಷ್ಮಣಾಚಾರ್ಯರ ಗೊಂಬೆ ಬಳಗದೊಂದಿಗೆ ಈ ಮೆರವಣಿಗೆ ಆರಂಭವಾಗುತ್ತಿದೆ.
ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟ 2025 ಈ ಕಾರ್ಯಕ್ರಮದ ಆರಂಭಿಕ ಹಂತ ಅದ್ದೂರಿ ಮೆರವಣಿಗೆ ಕಾರ್ಯಕ್ರಮವನ್ನು ನಾವು ಈಗ ನಿರ್ವಹಿಸುತ್ತಿದ್ದೇವೆ. ನಮ್ಮಂತಹ ಎಲ್ಲ ಸಾರ್ವಜನಿಕರಿಗೆ, ವಿದ್ಯಾಮಾನ್ಯಗಳಿಗೆ, ಊರ ಪರವೂರ ಮಹನೀಯರಿಗೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡುತ್ತಾ ನಮ್ಮ ವಿದ್ಯಾರ್ಥಿಗಳು ಹಗಲುಗಳು ಶ್ರಮಿಸಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ದುಡಿತಾ ಇದ್ದಾರೆ.
கொரியது ஹளியங்கடி ஜவனியது கண்டையடி கடத்தியது ஆணையிட பூவனே புலி கடத்தது கொரியது மாநில மயிலண்ணே புலி விரத்தது கொரியது பாக்கூத பாலண்ணே குந்தி பாரு
ಕೇಶವ ಆಮೇಲೆ ಇವರ ಸಂಚಾಲಕತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ನಮ್ಮ ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ನಮ್ಮೆಲ್ಲ ಸಂಸ್ಥೆಯ ಅಧ್ಯಾಪಕರಿಂದ ಉಪನ್ಯಾಸಕರು, ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಮೆರವಣಿಗೆಗಾಗಿ ಸಹಕರಿಸ್ತಾ ಇದ್ದಾರೆ. ಈ ಚಲನಚಿತ್ರ ನಮಗೆಲ್ಲ ಗೊತ್ತಿದೆ. ಸೂರ್ಯ ಮತ್ತು ಭಾವ ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಬಂದರು ಖ್ಯಾತಿಯ ಭಾವ ಎಡಮಂಗಲದ ಲಕ್ಷ್ಮಣರು ನಮ್ಮ ಮೆರವಣಿಗೆಗೆ ತರಿಸಿಕೊಂಡಿದ್ದಾರೆ. ಭಾವಬಂದರು ಗೊಂಬೆ ಕೂಡ ನಮ್ಮ ಮೆರವಣಿಗೆಯಲ್ಲಿದೆ. ಎಡಮಂಗಲದ ಲಕ್ಷ್ಮಣಾಚಾರ್ಯ ಗೊಂಬೆ ಬಳಗ ಈ ಮೆರವಣಿಗೆಯ ಯಶಸ್ಸನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಪ್ರಚಾರ ಸಮಿತಿಯ ಗಣೇಶ್ ಕಟ್ಟಗುಣಿಯವರು ಸೆರೆ ಹಿಡಿಯುತ್ತಾ ಇದ್ದಾರೆ. ಅವರ ಸಿಬ್ಬಂದಿ ಬಳಗ ಕಾರ್ಯಕ್ರಮದ ಎಲ್ಲ ಚಿತ್ರಣವನ್ನ ಚಿತ್ರಿಸಿ ಸೆರೆ ಹಿಡಿಯುತ್ತಿದ್ದಾರೆ. ಗಣೇಶರೇ, ನಿಮಗೆ ಅಭಿನಂದನೆಗಳು. ನಿಮ್ಮ ಸಹಕಾರ ಬಹಳ ಮುಖ್ಯ. ಮೆರವಣಿಗೆ ಯಶಸ್ವಿಯಾಗಿ ಸಾಗ್ತಾ ಇದೆ. ಈಗ ನಿಮ್ಮ ಅಭಿಪ್ರಾಯ ಹೇಳಿ. ವರುಣ ದೇವ ನಮಗೆ ಕೃಪೆ ಕೊಟ್ಟಿದ್ದಾನೆ. ಮುಂದಿನ ವಾತಾವರಣ ಹೇಗಿರ್ಬೋದು? ಶ್ರೀ ರಾಮಕುಂಜೇಶ್ವರ ದೇವರ ಆಶೀರ್ವಾದವನ್ನು ಬೇಡುತ್ತಾ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆರಂಭ ಮಾಡಿದ್ದೇವೆ. ವರುಣ ದೇವರು ನಮ್ಮ ಜೊತೆ ಸದಾ ಆಶೀರ್ವಾದ ಮಾಡುತ್ತಾ 2 ದಿನ ಕಾಲ ವರುಣ ದೇವರು ನಮಗೆ ಯಾವ ರೀತಿಯ ಉಪದ್ರವವನ್ನು ಕೊಡುವುದಿಲ್ಲ ಅಂತ ಹೇಳಿ ಆ ದೇವರ ಮೇಲೆ ನಂಬಿಕೆ ಇಟ್ಟು ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ. ಬಂದಿರುವಂತಹ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಜೊತೆಗೆ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಪುತ್ತೂರು ವಲಯ ಕಾರ್ಯಕ್ರಮದ ಸಂಪೂರ್ಣ ಛಾಯಾಚಿತ್ರಗ್ರಹಣವನ್ನು ಸಂಪೂರ್ಣವಾಗಿ ಉಚಿತ ಮಾಡಿಕೊಳ್ತಾ ಇದ್ದಾರೆ. ಅವರಿಗೂ ಧನ್ಯವಾದಗಳು. ನಮ್ಮ ಕಬಡ್ಡಿ ಪಂದ್ಯಾಟ ಆಯೋಜನಾ ಸಮಿತಿಯ ಆಶಯಕರ ಈ ಮೆರವಣಿಗೆಯನ್ನ ಇಲ್ಲಿ ಸಾಕಾರಗೊಳಿಸಲಿಕ್ಕೆ ತುಂಬಾ ಶ್ರಮಿಸಿದವರಲ್ಲಿ ಒಬ್ಬರಾದಂಥ ನಮ್ಮ ಚೇತನ್ ಮುದ್ರಾರ್ ಅವರು 2 ಅಭಿಪ್ರಾಯಗಳನ್ನು ಹೇಳ್ತಾರೆ. ಅವರಿಗೂ ಕೂಡ ಖುಷಿಯಾಗಿದೆ. ಮಳೆ ಬಿಟ್ಟಿದೆ, ಆದರೂ ಸೆಕೆ ಇದೆ. ಅವರ ಅಭಿಪ್ರಾಯನ ಇಲ್ಲಿ ಕೇಳುವ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಜಿಲ್ಲೆಯವರಿಗೆ ವಿಶೇಷವಾಗಿ ರಾಮಕುಂಜಕ್ಕೆ ನಾವು ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ನಮ್ಮ ಈ ಮೆರವಣಿಗೆಗೆ ಸಂಬಂಧಪಟ್ಟ ಹಾಗೆ ವರುಣ ದೇವರ ಕೃಪೆ ಕೂಡ ಇದೆ ಬಹುಶಃ. ಹಾಗಾಗಿ ಸ್ವಲ್ಪ ಅನುವು ಆಗಿದೆ. ಇವಾಗ ಬಂದಂಥ ಎಲ್ಲ ತಂಡಗಳಿಗೆ, ಕಲಾ ತಂಡಗಳಿಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ನಿಮ್ಮೆಲ್ಲರ ಪ್ರೋತ್ಸಾಹ, ಪೂರ್ಣವರ ಸಾರ್ವಜನಿಕರ ಎಲ್ಲರ ಪ್ರೋತ್ಸಾಹ ನಮ್ಮ 2 ಕಾರ್ಯಕ್ರಮ ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ಮಾಡಿಕೊಟ್ಟ ಚೇತನ್ ಸರ್, ಆಪರೇಷನ್ ಸಿಂಧೂರ್ನ ಯಶಸ್ವಿ ಕಾರ್ಯಾಚರಣೆ ನಮ್ಮ ನೆನಪಲ್ಲಿ ಇನ್ನೂ ಕೂಡ ಇದೆ. ಈ ಒಂದು ನೆನಪಿಗಾಗಿ ನೆಲ್ಯಾಡಿಯ ಯುವಕರ ತಂಡ ಮಾಡಿದಂಥ ಬ್ರಹ್ಮೋಸ್ ಕ್ಷಿಪಣಿಯ ಮಾದರಿ ನಮ್ಮ ಮೆರವಣಿಗೆಯ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತ ಹೇಳ್ತಾ ಇದ್ದೇನೆ. ನಮ್ಮ ಹಳೆ ವಿದ್ಯಾರ್ಥಿಗಳೇ ಆಗಿರುವಂಥ ಚೆಂಡೆ ಬಳಗ ಕೂಡ ನಮ್ಮ ಮೆರವಣಿಗೆಯ ತಂಡದಲ್ಲಿ ಇದೆ. ತನುಜಾ ಮೇಡಮ್ ಹಾಗೂ ಉಷಾ ಮೇಡಮ್ ಇವರ ನೇತೃತ್ವದಲ್ಲಿ ನಮ್ಮ ವಿದ್ಯಾರ್ಥಿಗಳು, ಹೈಸ್ಕೂಲ್ ಹಾಗೂ ಕಾಲೇಜು ವಿಭಾಗದ ವಿದ್ಯಾರ್ಥಿಗಳು ವಿವಿಧ ಕಲಾ ತಂಡಗಳ ವೇಷವನ್ನು ಧರಿಸಿ ಈ ಮೆರವಣಿಗೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ನೃತ್ಯಗಳನ್ನು ಮಾಡ್ತಾ ಸಾಗ್ತಾ ಇದ್ದಾರೆ. ಈ ಮೆರವಣಿಗೆಯ ಕೊನೆಯ ಹಂತದಲ್ಲಿ ಬಂದು ಕನ್ನಡಾಮೆಯೊಂದಿಗೆ ಒಂದೇ ಹೋಗುವ ಕೊನೆಯದಾಗಿ ಭಾರತ ಮಾತೆಯೊಂದಿಗೆ ನಟನೆಯಿದ್ದಾರೆ. ಗಮನಿಸಿ, ಮೆರವಣಿಗೆಯನ್ನು ನಾವು ಸ್ವಲ್ಪ ವೇಗವಾಗಿ ಮಾಡಬೇಕಾಗ್ತದೆ. ಈಗಾಗಲೇ ಮಳೆ ಬಿಟ್ಟಿದೆ. ಆದಷ್ಟು ಬೇಗ ನಾವು ಮೆರವಣಿಗೆಯನ್ನು ಮುಂದುವರಿಸುವ ನಮ್ಮ ಎಲ್ಲ ನಡಿಗೆಯನ್ನು ವೇಗಕ್ಕೆ ಕೂಸುವ. ಕಬಡ್ಡಿ ಆಟವಾದ
ಕ್ಷಣಗಳನ್ನ ಸೌತ್ ಕೆನರಾ ಫೋಟೋಗ್ರಾಫರ್ ಯೂನಿಯನ್ನ ಎಲ್ಲ ಸದಸ್ಯರು ನಮ್ಮೊಟ್ಟಿಗೆ ಪಾಲ್ಗೊಳ್ತಾ ಇದ್ದಾರೆ. ಉಚಿತವಾಗಿ ಈ ಕಾರ್ಯಕ್ರಮಕ್ಕೆ ಫೋಟೋ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ಅಂತ ನಮ್ಮ ಈಗಾಗಲೇ ಪ್ರಚಾರ ಸಮಿತಿಯ ಸಂಚಾಲಕರಾದಂಥ ಗಣೇಶ್ ಕುಟುಂಬ ಹೇಳಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಉತ್ಸಾಹ ಈ ಖುಷಿ ನಾಳೆಯವರೆಗೂ ನಮ್ಮೊಟ್ಟಿಗೆ ಇರಲಿ ಅಂತ ಮಾತ್ರ ಕೇಳ್ಕೊಳ್ತಾ ಇದ್ದಾರೆ. ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟ 2025 ಈ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡಲಿಕ್ಕೆ ನಮಗೆ ಒಂದು ಒಳ್ಳೆಯ ಅವಕಾಶ ಇದೆ. ರಾಮಸಿದ್ದೇಶ್ವರ ಕ್ರೀಡಾಂಗಣದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದ ಕಬಡ್ಡಿ ಆಯೋಜನಾ ಸಮಿತಿಯ ಸಂಚಾಲಕರಾದಂಥ ಕೇಶವ ಮಾಮೇಣಿ ಅವರು ನಮ್ಮೊಂದಿಗಿದ್ದಾರೆ. ಅವರ ಕಲ್ಪನೆಯ ಈ ಮೆರವಣಿಗೆ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಸಂಜೆ ಅದ್ಭುತ ಕಾರ್ಯಕ್ರಮ ನಡೆಯುತ್ತಿದೆ. ಇವತ್ತು ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ಆಯುರ್ವೇದ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ನಡೆಸುವಂತ ಧನುಸ್ಸು ಕಾರ್ಯಕ್ರಮ ನಡೆಯುತ್ತಿದೆ. ಈ ಕಾರ್ಯಕ್ರಮಕ್ಕೂ ನಮ್ಮೆಲ್ಲರ ಆಗಮನದ ನಿರೀಕ್ಷಿಸಿದ್ದೇವೆ. ಪ್ರತಿ ಕಬಡ್ಡಿ ಮಾತ್ರ ಅಲ್ಲ, ವಿವಿಧ ಮೇಳಗಳಿದೆ. ಆಹಾರ ಮೇಳ, ವಿಜ್ಞಾನ ಮೇಳ, ಶೈಕ್ಷಣಿಕ ಮೇಳ, ವಾಣಿಜ್ಯ ಮೇಳ, 10 ಹಲವು ಸ್ಟಾಲ್ಗಳು ನಮ್ಮ ಗ್ರೌಂಡಲ್ಲಿ ಈಗಾಗಲೇ ಸಜ್ಜಾಗಿ ನಿಂತಿದೆ. ಜೊತೆಗೆ ಮೇಳೈಸಿದೆ ಕ್ರೀಡಾ ರಾಮಕುಂಜೇಶ್ವರ ಶಿಕ್ಷಣ ಸಂಸ್ಥೆಗಳ ಇತಿಹಾಸ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂಥ ಅದ್ಭುತ ಅತ್ಯದ್ಭುತ ಕಾರ್ಯಕ್ರಮ ಮೈಸೂರು ಕಬಡ್ಡಿ 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 ಹರಿದಾಡಿ ಕಬಡ್ಡಿ ಕಬಡ್ಡಿ ಆರೋಗ್ಯಕ್ಕಾಗಿ ಆಡಿ ಕಬಡ್ಡಿ ಪಂದ್ಯಾಟದ ಪೂರ್ವಭಾವಿಯಾಗಿ ರಂಗು ರಂಗಿನ ವರ್ಣರಂಜಿತ ಅದ್ದೂರಿ ಮೆರವಣಿಗೆ ಕಬಡ್ಡಿ ಶಿಸ್ತಿನ ಕಬಡ್ಡಿ ಕ್ರೀಡಾಪಟುಗಳೊಂದಿಗೆ ತಾಯಿ ಭಾರತಾಂಬೆ ಹಾಗೂ ಮಾತೆ ಕನ್ನಡಾಂಬೆಯ ಭವ್ಯ ಮೆರವಣಿಗೆ. ನಮ್ಮ ವಿದ್ಯಾರ್ಥಿಗಳು ಖುಷಿಯಿಂದ ನಲಿದಾಡುತ್ತಿರುವುದು ಮೆರವಣಿಗೆಯ ಸೊಬಗನ್ನು ಮತ್ತಷ್ಟು ಸ್ವಲ್ಪ ವೇಗವಾಗಿ ಮೆರವಣಿಗೆ ಸಾಗಿ ಶಿಕ್ಷಣ ಸಂಸ್ಥೆಗಳ ಇತಿಹಾಸ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂಥ ಅದ್ಭುತ ಅತ್ಯದ್ಭುತ ಕಾರ್ಯಕ್ರಮ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟ 2025. ಕಬಡ್ಡಿ ಕಬಡ್ಡಿ ಆಡಿ ನಲಿದಾಡಿ ಕಬಡ್ಡಿ ಕಬಡ್ಡಿ ಆರೋಗ್ಯಕ್ಕಾಗಿ ಆಡಿ ಕಬಡ್ಡಿ ಪಂದ್ಯಾಟದ ಪೂರ್ವಭಾವಿಯಾಗಿ ರಂಗು ರಂಗಿನ ವರ್ಣರಂಜಿತ ಅದ್ದೂರಿ ಮೆರವಣಿಗೆ ಬನ್ನಿ ಕಬಡ್ಡಿ ಸವ್ಯ ಬನ್ನಿ ಬನ್ನಿ ಶಿಸ್ತಿನ ಕಬಡ್ಡಿ ಕ್ರೀಡಾಪಟುಗಳೊಂದಿಗೆ ತಾಯಿ ಭಾರತಾಂಬೆ ಹಾಗೂ ಮಾತೆ ಕನ್ನಡಾಂಬೆಯ ಭವ್ಯ ಮೆರವಣಿಗೆ. ವಿವಿಧ
ಹೆಮ್ಮೆಯ ಸುದ್ದಿ ತಂಡ ನಮ್ಮೊಂದಿಗಿದ್ದಾರೆ. ನಮ್ಮ ಅದ್ಭುತ ಅದ್ದೂರಿ ಮೆರವಣಿಗೆಯ ಮಧುರ ಕ್ಷಣಗಳನ್ನು ಅವರ ವಿಡಿಯೋದಲ್ಲಿ ಸೆರೆ ಹಿಡಿಯುತ್ತಿದ್ದಾರೆ. ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಪ್ರಚಾರಕ್ಕಾಗಿ ಸಾಕಷ್ಟು ಶ್ರಮಿಸಿದರು ಸುದ್ದಿ ಬಳಗ. ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆಗೆ ಇರ್ತಾರೆ. ಇವತ್ತು ಕೂಡ ಮುಂಜಾನೆ ಬೇಗನೆ ಬಂದು ಈ ಮೆರವಣಿಗೆ ಕಾರ್ಯಕ್ರಮದ ಸುಂದರ ಕ್ಷಣಗಳನ್ನು ಸೆರೆ ಹಿಡಿಯಲಿಕ್ಕಾಗಿ ವಾಹನದ ಮೇಲೆ ನಿಂತು ವಿಡಿಯೋವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ನಮ್ಮದೇ ವಿದ್ಯಾರ್ಥಿಗಳು ವಿವಿಧ ಕಲಾ ತಂಡಗಳ ವೇಷಗಳನ್ನು ಧರಿಸಿ ಕೊಡವ, ವೀರಗಾಸೆ, ಕೋಲಾಟ, ಹಳ್ಳಿ ಜನರು ಹಾಗೆ ನಮ್ಮ ತುಳುನಾಡಿನ ಹೆಮ್ಮೆಯ ತುಳಿಗೊಬ್ಬು, ಹೆಮ್ಮೆಯ ಪಿಲಿ ಈ ಮೆರವಣಿಗೆ ಇದೆ. ಎಲ್ಲ ವಿದ್ಯಾಭಿಮಾನಿಗಳು, ಎಲ್ಲ ಊರ ಪರದೂರ ಮಹಾನುಭಾವರು, ನಮ್ಮ ಹಿರಿಯ ವಿದ್ಯಾರ್ಥಿಗಳು ಈ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ರಾಮಕೃಷ್ಣೇಶ್ವರ ಶಿಕ್ಷಣ ಸಂಸ್ಥೆಗಳಲ್ಲಿ ಇತಿಹಾಸ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬಹುದಾದಂಥ ಅದ್ಭುತ ಕ್ಷಣದಲ್ಲಿ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಕಣ್ಣು ತುಂಬಿಕೊಳ್ಳಿ, ಮೆರವಣಿಗೆಯಲ್ಲಿ ಬನ್ನಿ, ಸಹಕರಿಸಿ. ಈ ಅದ್ಭುತ ಮೆರವಣಿಗೆಯ ಪರಿಕಲ್ಪನೆ SRK ಲ್ಯಾಡರ್ಸ್ನ ಕೇಶವ್ ಅಮೈ ಇವರ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲಿಕ್ಕಾಗಿ ರಾಮಕುಂಜೇಶ್ವರ ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಬಿಳಿನೆಲೆ ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿ, ಆಸುಪಾಸು ಊರಿನ ಎಲ್ಲ ಸ್ವಯಂ ಸೇವಕರ ತಂಡ ನಿನ್ನೆಯಿಂದ ಸಜ್ಜಾಗಿ ನಿಂತಿದೆ. ಈ ಅದ್ಭುತ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಕೊಡ್ತಾ ಇದ್ದೇವೆ. ಈ ಮೆರವಣಿಗೆ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಸುಚಿತಾ ಮೇಡಮ್ ಉದ್ಘಾಟನೆ ಮಾಡಿ ಸಾಂಗವಾಗಿ ವರುಣದೇವರ ಕೃಪೆಯಿಂದ ಈ ಮೆರವಣಿಗೆ ಇಲ್ಲಿವರೆಗೆ ಸಾಗ್ತಾ ಇದೆ. ದಕ್ಷಿಣ ಕನ್ನಡದ ಖ್ಯಾತ ಸುದ್ದಿ ಬಳಗ. ಈ ಸುದ್ದಿ ಬಳಗ ನಮ್ಮ ಕಬಡ್ಡಿ ಎಲ್ಲಿಂದ ಆರಂಭ ಆಯ್ತಾ ಅಲ್ಲಿವರೆಗೆ ನಮ್ಮ ಬೆನ್ನ ಹಿಂದೆ ಇದ್ದಾರೆ. ಖಂಡಿತಕ್ಕೂ ಮೆಚ್ಚಬೇಕಾದ ಕೆಲಸ. ಪ್ರತಿಯೊಬ್ಬರ ಮನೆಯಲ್ಲಿ, ಪ್ರತಿಯೊಬ್ಬರ ಕಣ್ಣಿಗೆ, ಪ್ರತಿಯೊಬ್ಬರ ಕಿವಿಗೆ ಕಬಡ್ಡಿ ವಿಷಯ ತಿಳಿಬೇಕಾದ್ರೆ ಸುದ್ದಿ ಬಳಗದ ಶ್ರಮ ತುಂಬ ಇದೆ. ಅವರು ಇವತ್ತು ಕೂಡ ನಮ್ಮೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮರೆಯಲಾಗದ ಅದ್ಭುತ ಕ್ಷಣವನ್ನು ಸೆರೆ ಹಿಡಿತಾ ಇದ್ದಾರೆ. ಪಾರ್ಕಿಂಗ್ ಸಂಯೋಜಕರಾದಂಥ ರಾಧಾಕೃಷ್ಣ ಕೂಡ ಇಲ್ಲಿ ಬೆಳಗ್ಗೆಯಿಂದ ಉತ್ಸಾಹದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ನಮ್ಮ ಕಾಲೇಜಿನ ಮಹಾದ್ವಾರದ ಬಳಿ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಿಕ್ಕಾಗಿ ನಮ್ಮ ಉಷಾ ಮೇಡಮ್ ಕೂಡ ತಯಾರಿದ್ದಾರೆ. ನಮ್ಮ ವಿದ್ಯಾರ್ಥಿನಿಗಳು ಹೂವನ್ನು ಹಿಡಿದು ವಿವಿಧ ಜಿಲ್ಲೆಗಳ ಕಬಡ್ಡಿ ತಂಡಗಳನ್ನು ಸ್ವಾಗತಿಸಲಿಕ್ಕಾಗಿ ಕಾಯ್ತಾ ಇದ್ದಾರೆ. MC ಗಾಡಿ ಮುಂದೆ ಹೋಗ್ಲಿ, MC ಗಾಡಿ ಮುಂದೆ ಹೋಗಿ ಬಲಕ್ಕೆ ತಿರುಗಲ್ಲಿ. ಅಣ್ಣ ಇರು ದುಂಬುಬೋದು ರೈಟ್ ಜೊತೆ ಹಾಗೆ ಹೇಳಿದ್ರೆ ಮಾತ್ರ ಡ್ರೈವರ್ಗಳಿಗೆ ಗೊತ್ತಾಗ್ತದೆ. ಕಡಬ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿಗಳು ಕೂಡ ನಮ್ಮೊಂದಿಗೆ ಸಹಕರಿಸುತ್ತಿದ್ದಾರೆ. ತನುಜಾ ಮೇಡಮ್ನ ನೇತೃತ್ವದಲ್ಲಿ ಅನುಷಾ ಮೇಡಮ್ ಹಾಗೂ ಇನ್ನೋರ್ವ ಮೇಡಮ್ಗಳ ಸಹಕಾರದಲ್ಲಿ ವಿವಿಧ ಕಲಾ ತಂಡಗಳು ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ. ಸ್ವಯಂ ಸೇವಕರಲ್ಲದ ವಿದ್ಯಾರ್ಥಿಗಳು ಇಲ್ಲಿ ಚೇರಲ್ಲಿ ಕೂತ್ಕೊಳ್ಬೇಕು. ಅತಿಥಿಗಳಿಗೆ ಆಸನದ ವ್ಯವಸ್ಥೆ ಕಡಿಮೆ ಆಯಿತು ಅಂತಂದ್ರೆ ನೀವು ಆಸನಗಳನ್ನು ಬಿಟ್ಟು ಕೊಡಬೇಕು. ಈಗ ಸದ್ಯಕ್ಕೆ ಕೂತ್ಕೊಳ್ಬೇಕು. ಹೊರಗಿನಿಂದ ಅತಿಥಿಗಳು ಬಂದಾಗ ಅವರಿಗೆ ಕೂತ್ಕೊಳ್ಳೋದಕ್ಕೆ ಜಾಗದ ವ್ಯವಸ್ಥೆ ಕಡಿಮೆ ಆಯಿತು ಅಂತಂದ್ರೆ ನೀವು ಕುರ್ಚಿಗಳನ್ನು ಬಿಟ್ಟುಕೊಳ್ಬೇಕು. ಗ್ಯಾಲರಿಯಲ್ಲಿ ಆಮೇಲೆ ಕೂತ್ಕೊಳ್ಬೇಕು. ಮತ್ತೊಮ್ಮೆ ಅಡುಗೆಗೆ ಸಂಬಂಧಪಟ್ಟ ಸ್ವಯಂ ಸೇವಕರಿಗೆ ಸೂಚನೆ. ಎಲ್ಲ ಸ್ವಯಂ ಸೇವಕರು ತಕ್ಷಣಕ್ಕೆ
ಅಡುಗೆ ಕೋಣೆಗೆ ಹೋಗಬೇಕು, ನಿಮಗೆ ತುಂಬ ಕೆಲಸಗಳಿವೆ. ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ ರಿಜಿಸ್ಟರ್ಡ್ ರಾಮಕುಂಜ ಇದರ ಆಶ್ರಯದಲ್ಲಿ ಆತಿಥ್ಯದಲ್ಲಿ ನಡೆಯುವಂತಹ ಮೈಸೂರು ವಿಭಾಗ ಮಟ್ಟದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ಉದ್ಘಾಟನೆಗೊಳ್ಳಿಕ್ಕಿದೆ. ಪಂದ್ಯಾಟದ ಭಾಗವಾಗಿ ಆಕರ್ಷಕವಾದಂಥ ಮೆರವಣಿಗೆ ಆತೂರು ಮುಖ್ಯ ರಸ್ತೆಯಿಂದ ಆರಂಭಗೊಂಡು ಇದೀಗ ನಮ್ಮ ಕ್ರೀಡಾಂಗಣವನ್ನು ಪ್ರವೇಶಿಸ್ತಾ ಇದೆ. ಆಕರ್ಷಕವಾದಂಥ ಬ್ಯಾಂಡ್ ಸೆಟ್ಗಳು, ಜನಪದ ಕುಣಿತಗಳು, ಚೆಂಡೆವಾದನ, ಡೊಳ್ಳು ಕುಣಿತ, ಕೀಲುಕುದುರೆ, ಗೊಂಬೆಗಳು ಇತ್ಯಾದಿ ಆಕರ್ಷಕ ವರ್ಣರಂಜಿತವಾದಂತಹ ಮೆರವಣಿಗೆ ನಮ್ಮ ಕ್ರೀಡಾಂಗಣವನ್ನು ಪ್ರವೇಶಿಸಿದೆ. ಅತಿಥಿ ಗಣ್ಯರು ಧ್ವಜಾರೋಹಣವನ್ನು ನೆರವೇರಿಸಿ ಆ ಬಳಿಕ ಪ್ರದೀಪ ಬಾಕಿಲ ದ್ವಾರವನ್ನು ಉದ್ಘಾಟಿಸಿ ಪಂದ್ಯಾಟದ ಭಾಗವಾದಂಥ ಬೇರೆ ಬೇರೆ ಮಳಿಗೆಗಳನ್ನು ಉದ್ಘಾಟಿಸಿಕೊಂಡು ಸಭಾಂಗಣವನ್ನು ಪ್ರವೇಶಿಸಲಿಕ್ಕಿದ್ದಾರೆ. ದೀಪ ಬೆಳಗಿಸುವ ಮೂಲಕ ವಿಶ್ವೇಶತೀರ್ಥ ಸಭಾಂಗಣದ ಉದ್ಘಾಟನೆಯನ್ನು ಅತಿಥಿ ಗಣ್ಯರು ನೆರವೇರಿಸಿಕೊಡ್ತಾರೆ. ಆ ಬಳಿಕ ಈ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭ ಆರಂಭ ಆಗ್ತದೆ. ಉದ್ಘಾಟನಾ ಸಮಾರಂಭ ಮುಗಿದ ತಕ್ಷಣ ಕಬಡ್ಡಿ ಪಂದ್ಯಾಟಗಳು ಆರಂಭಗೊಳ್ಳಿಕ್ಕಿವೆ. ಸಾಯಂಕಾಲ 5 ಗಂಟೆಯಿಂದ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ವಿಜೃಂಭಿಸಲಿಕ್ಕಿದೆ. ಜೊತೆಗೆ ಶ್ರೀ ಸತೀಶ್ ಭಟ್ ಬಿಳಿನೆಲೆ ಇವರಿಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಅಭಿನಂದನಾ ಸಮಾರಂಭ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಆಗಮಿಸಬೇಕು, ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸುಮಾರು 100 ಸ್ಟಾಲ್ಗಳನ್ನು ಹೊಂದಿರುವಂಥ ಕೃಷಿ ಮೇಳ, ವಾಣಿಜ್ಯ ಮೇಳ, ಶೈಕ್ಷಣಿಕ ಮೇಳ, ಸಾಂಸ್ಕೃತಿಕ ಮೇಳ, ವಿಜ್ಞಾನ ಮೇಳ, ಆಹಾರ ಮೇಳ ಇತ್ಯಾದಿ ಮೇಳಗಳು ಮೇಳೈಸಲಿಕ್ಕಿರುವಂತಹ ಈ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಕ್ಷಣಗಣನೆ ಆರಂಭಗೊಂಡಿದೆ. ಈಗಾಗಲೇ ರಾಮಕುಂಜ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಶ್ರೀಮತಿ ಸುಚೇತಾ ಮೇಡಮ್ ಅವರು ಮೆರವಣಿಗೆಯನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ. ಆಕರ್ಷಕವಾದಂಥ ಮೆರವಣಿಗೆ ಕ್ರೀಡಾಂಗಣವನ್ನು ಪ್ರವೇಶಿಸಿದೆ. ಕ್ರೀಡಾ ಧ್ವಜದ ಧ್ವಜಾರೋಹಣದ ಕಾರ್ಯಕ್ರಮ ಈಗಾಗಲೇ ನೆರವೇರಿದೆ. ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ರಾಧಾಕೃಷ್ಣ KS ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಕ್ರೀಡಾಕೂಟಕ್ಕೆ ಅಧಿಕೃತವಾದಂಥ ಚಾಲನೆಯನ್ನು ಒದಗಿಸಿದ್ದಾರೆ. ಪ್ರದೀಪ ಬಾಕಿಲ ದ್ವಾರ, ನಮ್ಮ ಕ್ರೀಡಾಂಗಣದ ಪ್ರವೇಶ ದ್ವಾರ, ಈ ದ್ವಾರದ ಉದ್ಘಾಟನೆಯನ್ನು ದಿವಂಗತ ಪ್ರದೀಪ್ ಬಾಕಿಲ ಅವರ ಶ್ರೀಮತಿ ಹೇಮಲತಾ ಪ್ರದೀಪ್ ಅವರು ಉದ್ಘಾಟಿಸಿಕೊಡ್ತಾ ಇದ್ದಾರೆ. ರಿಬ್ಬನ್ ಬಿಡಿಸುವ ಮೂಲಕ
ಪ್ರವೇಶ ದ್ವಾರದ ಉದ್ಘಾಟನೆ ನೆರವೇರಿದೆ. ಪ್ರವೇಶ ದ್ವಾರದ ಉದ್ಘಾಟನೆಯ ಬಳಿಕ ಯುಎಇಯಲ್ಲಿ ಇಂಜಿನಿಯರ್ ಆಗಿರುವಂತ ಸನ್ಮಾನ್ಯ ವೀರಪ್ಪ ಪುರಿಕೆರೆಯವರು ಮೇಳಗಳ ಮಳಿಗೆಯನ್ನು ಉದ್ಘಾಟಿಸಿಕೊಡ್ಲಿಕ್ಕಿದ್ದಾರೆ. ಕೃಷಿ ಮೇಳ, ಆಹಾರ ಮೇಳ, ಶೈಕ್ಷಣಿಕ ಮೇಳ, ವಾಣಿಜ್ಯ ಮೇಳವನ್ನು ಹೊಂದಿರುವಂತಹ ಸುಮಾರು 100 ಸ್ಟಾಲ್ಗಳನ್ನು ಹೊಂದಿರುವಂಥ ಮಳಿಗೆಯನ್ನು ಬಿಳಿನೆಲೆಯ ಪುರಿಕೆರೆ ಸನ್ಮಾನ್ಯ ವೀರಪ್ಪ ಅವರು ರಿಬ್ಬನ್ ಬಿಡಿಸುವ ಮೂಲಕ ಮಳಿಗೆಯನ್ನು ಉದ್ಘಾಟಿಸಿಕೊಡ್ಲಿಕ್ಕಿದ್ದಾರೆ. ಆ ಬಳಿಕ ಅತಿಥಿ ಗಣ್ಯರು ಸಭಾಂಗಣವನ್ನು ಪ್ರವೇಶಿಸ್ತಾರೆ. ಸಭಾಂಗಣದಲ್ಲಿ ವಿಶ್ವೇಶತೀರ್ಥ ಸಭಾಂಗಣವನ್ನು ಫಿನ್ಲ್ಯಾಂಡಿನಲ್ಲಿ ವಿಜ್ಞಾನಿಯಾಗಿರುವಂಥ ಬಿಳಿನೆಲೆಯ ಡಾಕ್ಟರ್ ನೋಣಪ್ಪ ಅವರು ಸಭಾಂಗಣವನ್ನು ಉದ್ಘಾಟಿಸಿಕೊಡ್ಲಿಕ್ಕಿದ್ದಾರೆ. ಆ ಬಳಿಕ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭ ಆರಂಭಗೊಳ್ಳಿಕ್ಕಿದೆ. ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಸುಳ್ಯ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂಥ ಭಾಗೀರಥಿ ಮುರಳಿ ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಅತಿಥಿ ಗಣ್ಯರು ಕ್ರೀಡಾಕೂಟದ ಉದ್ಘಾಟನೆಯನ್ನು ಸಾಂಪ್ರದಾಯಿಕವಾಗಿ ನಡೆಸಿಕೊಡ್ಲಿಕ್ಕಿದ್ದಾರೆ. ಗಣ್ಯ ಅತಿಥಿಗಳಾಗಿ ಶ್ರೀಯುತ ರಾಕೇಶ್ ಮಲ್ಲಿ ಅವರು, ಶ್ರೀಯುತ ಚಂದ್ರ ಶೆಟ್ಟಿ ಅವರು, ಶ್ರೀಯುತ ದಿನೇಶ್ ಎಂ ನೆಟ್ಟಣ, ಶ್ರೀ ಸುಧೀರ್ ಕುಮಾರ್ ಶೆಟ್ಟಿ, ಶ್ರೀ ನವೀನ್ ಕುಮಾರ್ ಆಡಳಿತ ನಿರ್ದೇಶಕರು ಸಮರ್ಥ ನಿಧಿ ಲಿಮಿಟೆಡ್, ಶ್ರೀ ಲಕ್ಷ್ಮೀನಾರಾಯಣ ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು, ಇವರ ಜೊತೆಗೆ ಗೌರವಾನ್ವಿತ ಜನಪ್ರತಿನಿಧಿಗಳಾದಂಥ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಕರ್ನಾಟಕ ಸರ್ಕಾರದ ಮಾನ್ಯ ಶಾಸಕರುಗಳು, ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರುಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗದವರು ಅತಿಥಿ ಗಣ್ಯರಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಬಂದಿರುವಂಥ ಎಲ್ಲ ಕ್ರೀಡಾಪಟುಗಳು ಕ್ರೀಡಾಂಗಣದ ಒಳಗೆ ಲೈನಪ್ ಆಗಬೇಕು ಅಂತ ವಿನಂತಿಸ್ತೇವೆ. ಬಂದಿರುವಂಥ ಎಲ್ಲ ತಂಡಗಳು ಕ್ರೀಡಾಂಗಣದ ಒಳಗಡೆ ಲೈನಪ್ ಆಗಬೇಕು. ಉಳಿದಂಥ ಎಲ್ಲ ಕ್ರೀಡಾಭಿಮಾನಿಗಳು ಕ್ರೀಡಾಂಗಣದ ಹೊರಗಡೆ ಆಯೋಜನೆ ಮಾಡಿರುವಂಥ ಕುರ್ಚಿಗಳಲ್ಲಿ ಆಸೀನರಾಗಬೇಕು.
ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳು, ಎಲ್ಲ ಕ್ರೀಡಾಪಟುಗಳು ಕುರ್ಚಿಗಳಲ್ಲಿ ಆಸೀನರಾಗಬೇಕು. ಕ್ರೀಡಾಂಗಣದ ಎಡ ಮತ್ತು ಬಲಭಾಗದಲ್ಲಿ ಕೂತ್ಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸ್ವಯಂ ಸೇವಕರು ದಯವಿಟ್ಟು ಅಲ್ಲಿ ಸೂಚನೆಗಳನ್ನು ಕೊಡಬೇಕು. ಬಂದಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಮುಂದೆ ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಪಂದ್ಯಾಟದ ಉದ್ಘಾಟನಾ ಸಮಾರಂಭ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಬಂದಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳು, ನಮ್ಮೆಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಸಭಾಂಗಣಕ್ಕೆ ಬರಬೇಕು. ವೇದಿಕೆಯ ಎಡಭಾಗದಲ್ಲಿ ಬಲಭಾಗದಲ್ಲಿ ಕುರ್ಚಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಂದಿರುವಂಥ ಎಲ್ಲ ತಂಡಗಳು ಕೂಡ ವೇದಿಕೆಯ ಕ್ರೀಡಾಂಗಣದ ಎಡ ಬಲಭಾಗದಲ್ಲಿ ಜೋಡಿಸಿರುವಂಥ ಕುರ್ಚಿಗಳಲ್ಲಿ ಆಸೀನರಾಗಬೇಕು. ಪಂದ್ಯಾಟದ ಉದ್ಘಾಟನಾ ಸಮಾರಂಭ ಕೆಲವೇ ಕ್ಷಣಗಳಲ್ಲಿ ಈಗ ಆರಂಭ ಆಗ್ತದೆ. ದಯವಿಟ್ಟು ಎಲ್ಲ ಒಫಿಷಿಯಲ್ಸ್ ಗಮನಿಸಬೇಕು. ಎಲ್ಲ ಒಫಿಷಿಯಲ್ಸು ಶಿವರಾಮ್ ಸರ್ ಹತ್ರ ರಿಪೋರ್ಟ್ ಮಾಡಬೇಕು. ಎಲ್ಲ ಒಫಿಷಿಯಲ್ಸ್ ಶಿವರಾಮ್ ಸರ್ ಹತ್ರ ರಿಪೋರ್ಟ್ ಮಾಡಬೇಕು. ಆತ್ಮೀಯ ಕ್ರೀಡಾಭಿಮಾನಿಗಳೇ, ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ ರಿಜಿಸ್ಟರ್ಡ್ ರಾಮಕುಂಜ ಇದರ ಆತಿಥ್ಯದಲ್ಲಿ ಮೈಸೂರು ವಿಭಾಗ ಮಟ್ಟದ 14 ಮತ್ತು 17 ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಆಕರ್ಷಕವಾದಂಥ ಮೆರವಣಿಗೆಯೊಂದಿಗೆ ಆರಂಭಗೊಂಡಿದೆ. ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಮಳಿಗೆಗಳ ಉದ್ಘಾಟನೆ ಮತ್ತು ಸಭಾಂಗಣದ ಉದ್ಘಾಟನೆಗೆ ನಾವೆಲ್ಲ ತಯಾರಾಗ್ತಾ ಇದ್ದೇವೆ. ಮಳೆಯಿಂದಾಗಿ ನಮ್ಮ ನಿಗದಿತ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೂಚನೆ, ತಕ್ಷಣಕ್ಕೆ ಬಂದು ಸಭಾಂಗಣದಲ್ಲಿ ಆಸೀನರಾಗಬೇಕು. ಅಲ್ಲಿ ಕುರ್ಚಿಗಳನ್ನು ಜೋಡಿಸಿದ್ದೇವೆ. ಆ ಕುರ್ಚಿಗಳಲ್ಲಿ ಶಿಸ್ತಿನಿಂದ ತಾವೆಲ್ಲರೂ ಕೂಡ ಆಸೀನರಾಗಬೇಕು. ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಳುವಲ್ಲಿ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ವಿನಂತಿಸ್ತೇವೆ. ಅದೇ ರೀತಿಯಲ್ಲಿ ಬಂದಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳು ಕೂಡ ವೇದಿಕೆಯ ಬಲ ಮತ್ತು ಎಡಭಾಗದಲ್ಲಿ ವ್ಯವಸ್ಥೆ ಮಾಡಿರುವಂಥ ಕುರ್ಚಿಗಳಲ್ಲಿ ತಾವೆಲ್ಲರೂ ಆಸೀನರಾಗಬೇಕು. ವಿಶ್ವೇಶತೀರ್ಥ ಸಭಾಂಗಣದ ಉದ್ಘಾಟನೆಗಾಗಿ ಎಲ್ಲ ಅತಿಥಿ ಗಣ್ಯರು ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಫಿನ್ಲ್ಯಾಂಡಿನಲ್ಲಿ ಖ್ಯಾತ ವಿಜ್ಞಾನಿಯಾಗಿರುವಂತಹ ಬಿಳಿನೆಲೆಯ ಡಾಕ್ಟರ್ ನೋಣಪ್ಪ ಅವರು ವಿಶ್ವೇಶತೀರ್ಥ ಸಭಾಂಗಣವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿರುವಂಥ ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಕುಮಾರಿ ಭಾಗೀರಥಿ ಮುರಳಿ ಅವರು ಕೂಡ ಆಗಮಿಸಿದ್ದಾರೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಗಣ್ಯ ಅತಿಥಿಗಳಾದಂಥ ಶ್ರೀಯುತ ಚಂದ್ರ ಶೆಟ್ಟಿಯವರು, ಶ್ರೀಯುತ ಲಕ್ಷ್ಮೀನಾರಾಯಣ ಅವರು, ಮೆರವಣಿಗೆಯನ್ನು ಉದ್ಘಾಟಿಸಿಕೊಟ್ಟಂಥ ಶ್ರೀಮತಿ ಸುಚೇತಾ ಮೇಡಮ್ ಅವರು, ಪ್ರದೀಪ ಬಾಕಿಲ ದ್ವಾರವನ್ನು ಉದ್ಘಾಟಿಸಿಕೊಟ್ಟಂಥ ಶ್ರೀಮತಿ ಹೇಮಲತಾ ಪ್ರದೀಪ್ ಅವರು,
ಮಳಿಗೆಗಳನ್ನು ಉದ್ಘಾಟಿಸಿಕೊಟ್ಟಂತ ಶ್ರೀಯುತ ವೀರಪ್ಪ ಪುರಿಕೆರೆ ಅವರು, ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಂತ ನಮ್ಮ ವಿದ್ಯಾಸಂಸ್ಥೆಯ ಮಾನ್ಯ ಕಾರ್ಯದರ್ಶಿಗಳಾದಂಥ ರಾಧಾಕೃಷ್ಣ KS ಅವರು, ಕ್ರೀಡಾಕೂಟದ ಆಯೋಜನಾ ಸಮಿತಿಯ ಉಪಾಧ್ಯಕ್ಷರು, ರಾಮಕುಂಜ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿಗಳಾದಂಥ ಸೇಸಪ್ರೈ ಸರ್, ಕಡಬ ಆರಕ್ಷ ಠಾಣೆಯ ಉಪನಿರೀಕ್ಷಕರಾಗಿರುವಂಥ ಶ್ರೀಯುತ ಅಭಿನಂದನ್ ಸರ್ ಅವರು, ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಅಶೋಕ್ ಕೊಯ್ಲ್ ಅವರು, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಉಮೇಶ್ ಅವರು, ಎಲ್ಲ ಅತಿಥಿ ಗಣ್ಯರು, ಸಭಾಂಗಣವನ್ನು ಉದ್ಘಾಟಿಸಿಕೊಂಡು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇವರ ಜೊತೆಗೆ ಅತಿಥಿಯಾಗಿರುವಂತಹ ಶ್ರೀಯುತ ದಿನೇಶ್ ನೆಟ್ರನ್ ಅವರು, ಅಧ್ಯಕ್ಷರು ಕಡಬ ತಾಲೂಕು ಅಮೆಚೂರು ಕಬಡ್ಡಿ ನಿರ್ಣಾಯಕರ ಮಂಡಳಿ ಕಡಬ, ಶ್ರೀಯುತ ಸುಧೀರ್ ಕುಮಾರ್ ಶೆಟ್ಟಿ, ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಡಬ ತಾಲೂಕು, ಶ್ರೀಯುತ ನವೀನ್ ಕುಮಾರ್ MD ಸಮರ್ಥ ನಿಧಿ ಲಿಮಿಟೆಡ್ ಪುತ್ತೂರು, ಶ್ರೀಯುತ ಲಕ್ಷ್ಮೀನಾರಾಯಣ ಅಂತಾರಾಷ್ಟ್ರೀಯ ಕಬಡ್ಡಿ ನಿರ್ಣಾಯಕರು ಬೆಂಗಳೂರು, ಶ್ರೀಮತಿ ಸುಚೇತಾ ಮೇಡಮ್, ಅಧ್ಯಕ್ಷರು ಗ್ರಾಮ ಪಂಚಾಯತ್ ರಾಮಕುಂಜ, ಶ್ರೀಮತಿ ಹೇಮಲತಾ ಪ್ರದೀಪ್, ಶಿಕ್ಷಕಿ ಪ್ರದೀಪ್ ಬಾಕಿಲ ದ್ವಾರ ಉದ್ಘಾಟಕರು, ಶ್ರೀಯುತ ವೀರಪ್ಪ ಪುರಿಕೆರೆ, ಇಂಜಿನಿಯರು UAE, ಡಾಕ್ಟರ್ ನೋಣಪ್ಪ, ವಿಜ್ಞಾನಿಗಳು ಫಿನ್ಲ್ಯಾಂಡು, ಡಾಕ್ಟರ್ ಕನಕರಾಜ್ MD BM ಗ್ರೂಪ್ಸ್ US, ಶ್ರೀ ದೀಪಕ್ ದೀಕ್ಷಿತ್ MD ಮೆಪ್ಸ್ಟ್ರಾ ಗ್ರೂಪ್ಸ್ ಹೈದರಾಬಾದು, ಮಾನ್ಯ ತಹಶೀಲ್ದಾರ್ ಆಗಿರುವಂಥ ಪ್ರಭಾಕರ್ ಖಜೂರೆ ಅವರು, ಕಾರ್ಯನಿರ್ವಹಣಾಧಿಕಾರಿಗಳಂತ ಕಡಬ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ನವೀನ್ ಭಂಡಾರಿ ಅವರು, ಸಹಾಯಕ ಆಯುಕ್ತರಾದಂಥ ಶ್ರೀಮತಿ ಸ್ಟೆಲ್ಲಾ ವರ್ಗೀಸ್ ಅವರು, ಪದನಿಮಿತ್ತ ಉಪನಿರ್ದೇಶಕರಾಗಿರುವಂಥ ಶ್ರೀಯುತ ಸದಾನಂದ ಪುಂಜ ಅವರು, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಆಗಿರುವಂಥ ಭುವನೇಶ್ ಅವರು, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಆಗಿರುವಂಥ ಚಕ್ರಪಾಣಿ ಅವರು, ಗೌರವ ಸಲಹೆಗಾರರು ದಕ್ಷಿಣ ಕನ್ನಡ ಜಿಲ್ಲಾ ಅಮಚೂರು ಕಬಡ್ಡಿ ಅಸೋಸಿಯೇಷನ್ನ ಪುರುಷೋತ್ತಮ್ ಪೂಜಾರಿ ಅವರು, ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿ ತ್ಯಾಗಮ್ ಅವರು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಲಿಲ್ಲಿ ಪಾಯಸ್ ಅವರು, ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾದ ಕಾರ್ಯದರ್ಶಿಗಳಾದಂಥ ಮಾನ್ಯ ರಾಧಾಕೃಷ್ಣ KS ಅವರು, ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಸೇಸಪ್ರೈ ಅವರು, ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾದ ಸಂಚಾಲಕರಾಗಿರುವಂಥ T ನಾರಾಯಣ ಭಟ್ ಅವರು, ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿರುವಂಥ ಚಂದ್ರಶೇಖರ್ K ಅವರು, ಮುಖ್ಯ ಗುರುಗಳಾದಂಥ ಶ್ರೀಯುತ ಸತೀಶ್ ಭಟ್ ಅವರು, ಆಯೋಜನಾ ಸಮಿತಿಯ ಸಂಚಾಲಕರಾಗಿರುವಂಥ ಶ್ರೀಯುತ ಕೇಶವ ಅಮಯ್ಯ ಅವರು, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಉಮೇಶ್ KM ಅವರು, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಅಶೋಕ್ ಕೊಯ್ಲ್ ಅವರು, ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂಥ ಶ್ರೀಮತಿ ಪ್ರಫುಲ್ಲ ಮೇಡಮ್ ಅವರು, ದೇವಸ್ಥಾನದ ರಾಮಕುಂಜೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿರುವಂಥ ಶ್ರೀಯುತ ಗುರುಪ್ರಸಾದ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಡಬ ಠಾಣೆಯ ಉಪನಿರೀಕ್ಷಕರಾಗಿರುವಂಥ ಶ್ರೀಯುತ ಅಭಿನಂದನ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತೇನೆ. ವಿವಿಧ ಜಿಲ್ಲೆಗಳಿಂದ ಬಂದಿರುವಂಥ ದೈಹಿಕ ಶಿಕ್ಷಣಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತೇನೆ. ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂಥ ಲಕ್ಷ್ಮೀನಾರಾಯಣ ಆತೂರ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಗಣೇಶ್ ಕಟ್ಟಪುಣಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತೇನೆ. ಜಿಲ್ಲಾ ಗ್ರೇಡ್ 1 ಶಿಕ್ಷಕರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಣಿಯಣಿ ಸರ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಆಸೀನರಾಗಬೇಕು, ಅಲ್ಲಿ ಕೂತ್ಕೊಳ್ಳಿ.
ನಮ್ಮ ಉದ್ಘಾಟನಾ ಸಮಾರಂಭ ಚೆನ್ನಾಗಿ ನಡಿಬೇಕು, ಶಿಸ್ತಿನಿಂದ ನಡಿಬೇಕು. ನಿಂತಿರುವಂಥ ಎಲ್ಲ ಸ್ವಯಂ ಸೇವಕರು ಕೂಡ ಉದ್ಘಾಟನಾ ಸಮಾರಂಭದಲ್ಲಿ ಕೂತ್ಕೊಳ್ಬೇಕು ಅಂತ ವಿನಂತಿಸ್ತೇನೆ. ಅಲ್ಲಿ ಸಭಾಂಗಣದ ಮುಂಭಾಗದಲ್ಲಿ ತುಂಬ ಜನ ನಿಂತಿದ್ದೀರಿ. ದಯವಿಟ್ಟು ಕೂತ್ಕೊಂಡು ಉದ್ಘಾಟನಾ ಸಮಾರಂಭದ ಕಲಾಪಗಳನ್ನು ತಾವೆಲ್ಲರೂ ವೀಕ್ಷಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ಮೈಸೂರು ವಿಭಾಗ ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ ಶ್ರೀಯುತ ನಾರಾಯಣ್ ಭಟ್ ಸರ್, ನಮ್ಮ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿಯ ಸಂಚಾಲಕರು, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮೈಸೂರು ವಿಭಾಗ ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ ರಿಜಿಸ್ಟರ್ಡ್ ರಾಮಕುಂಜ ಇದರ ಆತಿಥ್ಯದಲ್ಲಿ ಬಹಳ ಅದ್ಧೂರಿಯಾಗಿ, ಬಹಳ ಸಂಭ್ರಮದಿಂದ ಈ ಕ್ರೀಡಾಂಗಣದಲ್ಲಿ ಇವತ್ತು ಮತ್ತು ನಾಳೆ ನಡೀಲಿಕ್ಕಿದೆ. ಈ ಸಮಾರಂಭದ ಉದ್ಘಾಟನಾ ಸಮಾರಂಭದ ಕ್ಷಣಗಣನೆಯಲ್ಲಿ ನಾವಿದ್ದೇವೆ. ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಕುಮಾರಿ ಭಾಗೀರಥಿ ಮುರಳಿ ಅವರು ವಹಿಸಿಕೊಂಡಿದ್ದಾರೆ. ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯ ಅತಿಥಿಗಳು ವಿರಾಜಮಾನರಾಗಿದ್ದಾರೆ. ನಾವೆಲ್ಲರೂ ಕೂಡ ಈ ಉದ್ಘಾಟನಾ ಸಮಾರಂಭಕ್ಕಾಗಿ ಒಟ್ಟು ಸೇರಿದ್ದೇವೆ. ಕಾರ್ಯಕ್ರಮವನ್ನು ನಾಡಗೀತೆ, ರೈತಗೀತೆ, ರಾಷ್ಟ್ರಗೀತೆ ಮತ್ತು ಸಂವಿಧಾನದ ಪೀಠಿಕೆಯನ್ನು ವಾಚಿಸುವ ಮೂಲಕ ನಾವು ಆರಂಭಿಸಲಿಕ್ಕಿದ್ದೇವೆ. ಮೊದಲಿಗೆ ನಾಡಗೀತೆ, ಆ ಬಳಿಕ ರೈತಗೀತೆ, ಬಳಿಕ ರಾಷ್ಟ್ರಗೀತೆ. ನಾಡಗೀತೆ ಮತ್ತು ರೈತಗೀತೆಯನ್ನು ನಾವೆಲ್ಲರೂ ಕೂಡ ಕುಳಿತುಕೊಂಡೇ ಕೇಳಬೇಕು. ರಾಷ್ಟ್ರಗೀತೆಗೆ ನಾವೆಲ್ಲರೂ ಕೂಡ ಎದ್ದು ಸಹಕರಿಸಬೇಕು. ಈಗ ನಮ್ಮ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನಾಡಗೀತೆ, ರೈತಗೀತೆ, ರಾಷ್ಟ್ರಗೀತೆ ನಡೆಸಿಕೊಡ್ತಾರೆ. ದಯವಿಟ್ಟು ಎಲ್ಲ ಸಭಿಕರು ಎದ್ದು ನಿಂತು ನಾಡಗೀತೆ, ರಾಷ್ಟ್ರಗೀತೆಗಳಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತೇನೆ. ಈಗ ಮೊದಲಿಗೆ ನಾಡಗೀತೆ. ಹಲೋ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಕೈಲಪ ಹೊಯ್ಸಳರಾಳಿದ ನಾಡೆ ಟಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈನಿಕರಾರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ
ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇ ಅಪರ ಸಾಧನವು ಕಷ್ಟದೊಳನ್ನವ ದುಡಿವನಿಗಾಗಿ ಸೃಷ್ಟಿ ನಿಯಮದೊಳಗವನೇ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಡೆನೆ ನಡೆಯುತ್ತಲಿರಲಿ ತನ್ನೇ ಕಾರ್ಯವ ಬಿಡನೆಂದು ರಾಜಗಳು ದಿಸಲಿ ರಾಜಗಳಲಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ರಾಜಗಳು ದಿಸಲಿ ರಾಜಗಳಲಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಆ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವರು ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಗಣಮನಾಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ तरंगा तव शुभ नामे जागे तव शुभ आशीष मागे गाहे तव जय गाना जन गण मंगलदायक जय हे भारत भाग्य विधाता जय हे जय हे जय हे जय 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 हे ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ನಿಂತ್ಕೊಳ್ಬೇಕು. ಸಂವಿಧಾನ ಪೀಠಿಕೆ ವಾಚನ ಕುಮಾರಿ ಕವಿತಾ ಮತ್ತು ಗ್ರೀಷ್ಮ ಅವರಿಂದ. ಮತ್ತೆ ನಾವೆಲ್ಲರೂ ಎದ್ದು ನಿಲ್ಲಬೇಕು, ನಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಬೇಕು. ನಮ್ಮ ವಿದ್ಯಾರ್ಥಿಗಳು ಸಂವಿಧಾನ ಪೀಠಿಕೆಯನ್ನು ಹೇಳಿಕೊಡ್ತಾರೆ, ಅದನ್ನು ತಾವೆಲ್ಲರೂ ಕೂಡ ಪುನರುಚ್ಚರಿಸಬೇಕು ಅಂತ ವಿನಂತಿಸ್ತೇನೆ. ಎಲ್ಲರೂ ಕೈ ಮುಂದೆ ಚಾಚಿ. ಭಾರತದ ಸಂವಿಧಾನ ಪೀಠಿಕೆ.
ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ನಂಬಿಕೆ ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಹಾಗೂ ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ದೃಢ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಧನ್ಯವಾದಗಳು ಕುಮಾರಿ ಕವಿತಾ ಮತ್ತು ಗ್ರೀಷ್ಮಾ ಅವರಿಗೆ. ಆತ್ಮೀಯ ಕ್ರೀಡಾಭಿಮಾನಿಗಳೇ, ನಾವೆಲ್ಲರೂ ಕೂಡ ಅತ್ಯಂತ ಕಾತರದಿಂದ ಕಾಯ್ತಾ ಇರುವಂಥ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಗಣ್ಯ ಅತಿಥಿಗಳೆಲ್ಲರೂ ಕೂಡ ಬಂದು ಸೇರಿದ್ದಾರೆ. ತಾವೆಲ್ಲರೂ ಬಂದಿದ್ದೀರಿ. ನಮ್ಮೆಲ್ಲರನ್ನು ಕೂಡ ಅತ್ಯಂತ ಗೌರವದಿಂದ ಈ ಉದ್ಘಾಟನಾ ಸಮಾರಂಭಕ್ಕೆ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಕನ್ನಡ ಮಾಧ್ಯಮ ವಿಭಾಗದ ಮುಖ್ಯ ಗುರುಗಳಾದಂಥ ಶ್ರೀಯುತ ಸತೀಶ್ ಭಟ್ ಅವರು. ಈ ಮೈಸೂರು ವಿಭಾಗದ ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಪಂದ್ಯಾಟಕ್ಕೆ ನಾವೆಲ್ಲ ಸೇರಿದ್ದೇವೆ. ಇದನ್ನು ಅರ್ಥಪೂರ್ಣವಾಗಿ ವಿಶಿಷ್ಟವಾಗಿ ಆಚರಿಸಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿ ಎಲ್ಲರ ಸಹಕಾರವನ್ನು ಬಯಸಿ ಇವತ್ತೀಗ ನಿಮ್ಮನ್ನೆಲ್ಲ ಬರಮಾಡಿಕೊಳ್ಳುವಂತಹ ಸುಸಂದರ್ಭ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮತ್ತು ಉದ್ಘಾಟನೆಯನ್ನು ಮಾಡಲಿರುವವರು ಕುಮಾರಿ ಭಾಗೀರಥಿ ಮೇಡಮ್ ಅವರು, ನಮ್ಮ ಪ್ರತಿಷ್ಠಿತ ಸುಳ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿ, ಶಾಸಕಿ. ಅವರು ಶಾಸಕಿ ಆದ ಕೂಡಲೇ ನಮ್ಮ ಒಬ್ಬರು ಹಿರಿಯ ವಿದ್ಯಾರ್ಥಿ ಕೇಶವ ರಾಮಕುಂಜ ಅಂತ ಹೇಳಿ ಡೆಂಗ್ಯೂ ನಿವಾರಣಾ ಒಂದು ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮಕ್ಕೆ ಮೊದಲ ಬಾರಿಗೆ ಬಂದಿದ್ದಾರೆ ಈ ಸಂಸ್ಥೆಗೆ. ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿತ್ತು. ಆಮೇಲೆ ಈಗ ಅತ್ಯಂತ ದೊಡ್ಡ ಕಾರ್ಯಕ್ರಮವನ್ನು ಉದ್ಘಾಟನೆ ಇವತ್ತು ಅಧ್ಯಕ್ಷತೆ ವಹಿಸಿ ಉದ್ಘಾಟನೆಯನ್ನು ಮಾಡಿಕೊಡ್ಲಿಕ್ಕಿದ್ದಾರೆ. ಮೇಡಮ್, ಎಲ್ಲ ಸಂಸ್ಥೆಯ ಪರವಾಗಿ ಎಲ್ಲ ಇಲಾಖೆಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮಕ್ಕಳೇ, ಜೋರು ಚಪ್ಪಾಳೆ ತಟ್ಟಬೇಕು. ನೀವು ಹೇಗೆ ಕಬಡ್ಡಿ ಆಡುವಾಗ ತೊಡೆ ತಟ್ತೀರೋ ಹಾಗೆ ಈಗ ಚಪ್ಪಾಳೆ ತಟ್ಟಬೇಕು. ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ನಮ್ಮ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿಕೊಟ್ಟು ಶುಭಾಶಯವನ್ನು ಕೋರಿದ ನಮ್ಮ ಗ್ರಾಮ ಪಂಚಾಯತ್ನ ಮೊದಲ ಪ್ರಜೆ ಸುಚೇತಾ ಮೇಡಮ್, ನಮ್ಮ ಕಾರ್ಯಕ್ರಮ ಆರಂಭವಾದಿಂದ ಎಲ್ಲ ಸಭೆಗಳಿಗೆ ಬಂದು ಒಂದು ಗ್ರಾಮ ಪಂಚಾಯತಿಂದ ಒಬ್ಬ ಹಿರಿಯ ವಿದ್ಯಾರ್ಥಿನಿಯಾಗಿ ಒಬ್ಬ ಪೇರೆಂಟಾಗಿ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಸಾಧ್ಯತೆಯನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಮೇಡಮ್, ನಿಮಗೂ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಸಭಾಂಗಣದ ಪ್ರಮುಖವಾದ ದ್ವಾರ ಅದು ಬಾಕಿಲ ಪ್ರದೀಪರ ದ್ವಾರ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದರು.
ಅತ್ಯಂತ ಉತ್ಸಾಹಿ ತರಬೇತುದಾರರು, JC ತರಬೇತುದಾರರು, ಸಂಘಟಕರು, ವಾಗ್ಮಿ, ನಿರೂಪಕರು ಎಲ್ಲವೂ ಆಗಿದ್ದರು. ಅವರ ಚೈತನ್ಯ ಈ ಸಂಸ್ಥೆಯಲ್ಲಿ ಉಳಿಬೇಕು, ಅವರ ಉತ್ಸಾಹ ಈ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಸಿಗಬೇಕೆಂಬ ದೃಷ್ಟಿಯಿಂದ ಅದನ್ನು ನೆನಪಲ್ಲಿ ಇಟ್ಟುಕೊಳ್ಳುವಂಥ ಒಂದು ಸಂದರ್ಭಕ್ಕೋಸ್ಕರ ಇವತ್ತು ಹೇಮಲತಾ ಮೇಡಮ್ ಇವರು ಬಂದಿದ್ದಾರೆ. ಅವರು ಈ ದ್ವಾರವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ, ಸಮರ್ಪಿಸಿದ್ದಾರೆ. ಅವರಿಗೂ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮಕ್ಕಳೇ, ರಿಯಲ್ ಹೀರೋ ಮತ್ತು ರೀಲ್ ಹೀರೋಗಳು ಅಂತ ತುಂಬ ಜನ ಇದ್ದಾರೆ. ಆದರೆ ಇವತ್ತು ಸ್ಟೇಜಲ್ಲಿ ರಿಯಲ್ ಹೀರೋಗಳಿದ್ದಾರೆ. ಅದರಲ್ಲಿ ಒಬ್ಬರು ಡಾಕ್ಟರ್ ಕನಕರಾಜ್. ಈಗ ಅವರು ದುಬೈಯಲ್ಲಿದ್ದಾರೆ. ಇವತ್ತು ಬೆಳಿಗ್ಗೆ ಕಾರ್ಯಕ್ರಮ 1 ಗಂಟೆಗೆ ಹೊರಟು ಇವತ್ತು ಬೆಳಿಗ್ಗೆ ಬಂದಿದ್ದಾರೆ. ಕರೆಕ್ಟ್ ಸರಿಯಾದ ಸಮಯಕ್ಕೆ ರೀಚ್ ಆಗಿದ್ದಾರೆ. ವಿಶೇಷತೆ ಏನಂದರೆ ಅತ್ಯಂತ ಕಷ್ಟಪಟ್ಟು ಜೀವನವನ್ನು ಕಟ್ಟಿಕೊಂಡು ಒಂದು ಸ್ವಂತ ಉದ್ದಿಮೆ ಮಾಡಿ BM ಗ್ರೂಪ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಸುಮಾರು 180 ಜನ ಅಂತಾರಾಷ್ಟ್ರೀಯ ಮಲ್ಟಿನ್ಯಾಷನಲ್ ಕಂಪನಿ ಕಟ್ಟಿದಂಥ ಖ್ಯಾತಿ ಇವರದು. ಇವರು ಮೊನ್ನೆ ಒಂದು ಜಾನಪದ ಉತ್ಸವ ಅಂತ ದುಬೈಯಲ್ಲಿ ಸಂಘಟಿಸಿದ್ದಾರೆ. ಅದರ ಸಂಘಟಕರಾಗಿ ನಮ್ಮ UT ಖಾದರ್ ಸರ್ ಅವರನ್ನು ಬರಲಿಕ್ಕೆ ಹೇಳಿ ಅವರಿಂದ ಈ ಕಾರ್ಯಕ್ರಮವನ್ನು ನಿರೂಪಣೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿಕೊಂಡಿದ್ದಾರೆ. ಅಂಥ ದೊಡ್ಡ ಸಂಘಟಕ ಡಾಕ್ಟರ್ ಕನಕರಾಜ್, ನಿಮಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನೊಬ್ಬರು ರಿಯಲ್ ಹೀರೋ, ಇಲ್ಲೇ ಕನ್ನಡ ಮೀಡಿಯಮಲ್ಲಿ ಕಲಿತು ಈ ಆಸುಪಾಸಿನ ಬಿಳಿನೆಲೆ ಪ್ರೌಢಶಾಲೆಯಲ್ಲಿ ಕಲಿತು ಇವತ್ತು ಫಿನ್ಲ್ಯಾಂಡ್ ಅಂತ ಒಂದು ಅಭಿವೃದ್ಧಿ ಹೊಂದಿದ ದೇಶ ಇದೆ, ಅಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದುಕೊಂಡು ಡಾಕ್ಟ್ರೇಟ್ ಆಗಿ ಪೋಸ್ಟ್ ಡಾಕ್ಟ್ರೇಟ್ ಆಗಿ ದೊಡ್ಡ ರಿಸರ್ಚ್ ಮಾಡಿ ಅಲ್ಲಿಯ ರಿಸರ್ಚ್ ಮಾಡೋರಿಗೆ ಗೈಡ್ ಮಾಡುವಂಥ ಡಾಕ್ಟರ್ ನೋಣಪ್ಪ ಇವತ್ತು ಬಂದಿದ್ದಾರೆ. ಅವರು ಅಲ್ಲಿ ಹೋಗಿ ಭಾರತೀಯ ಸಂಘಟನೆಯನ್ನು ಕಟ್ಟಿದ್ದಾರೆ, ಇಂಡಿಯನ್ಸ್ ಅಂತೇಳಿ ಭಾರತೀಯತೆಯನ್ನು ಬಿಂಬಿಸಿದ್ದಾರೆ. ನೋಣಪ್ಪ ಅವರಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇನ್ನೊಬ್ಬರು ವೀರಪ್ಪ ಪುರಿಕೊರೆಗುಡ್ಡೆ ಅಂತೇಳಿ, ಅವರು ಕತಾರಲ್ಲಿದ್ದಾರೆ. ಒಂದು ಆಯಿಲ್ ಎಕ್ಸ್ಪ್ಲೋರಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಕೆಲಸ ಅತ್ಯಂತ ವೈವಿಧ್ಯಮಯ. ಅದು 6 ತಿಂಗಳು ಅಲ್ಲಿ ಕೆಲಸ ಮಾಡ್ತಾರೆ, 6 ತಿಂಗಳು ಅವರಿಗೆ ರಜೆ ಕೊಡ್ತಾರೆ. ಅದು ಆ ಹುದ್ದೆ ಪಡಿಬೇಕಾದ್ರೆ ಅವರು ಜೀವನದಲ್ಲಿ 25 ವರ್ಷ ಅತ್ಯಂತ ಕಷ್ಟಪಟ್ಟಿದ್ದಾರೆ. ಇವತ್ತು ಅತ್ಯುತ್ತಮ ಜೀವನ ನಡೆಸಿ ನಮಗೆಲ್ಲ ಒಂದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರುವ ವೀರಪ್ಪ ಸರ್ ಇವರಿಗೂ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮ್ಮ ಈ ಸಂಘಟನೆ ಮಾಡಬೇಕಾದ್ರೆ ಇಲಾಖೆಯ ಬೆಂಬಲ ಬೇಕು, ಅದಕ್ಕೆ ಮಾರ್ಗದರ್ಶನ ಬೇಕು. ಆ ಮಾರ್ಗದರ್ಶನವನ್ನು ಪೂರ್ಣವಾಗಿ ಕೊಟ್ಟವರು ಭುವನೇಶ್ ಸರ್ ಇವರು ನಮ್ಮ ಇಡೀ ಜಿಲ್ಲೆಯ ದೈಹಿಕ ಶಿಕ್ಷಣದ ಎಲ್ಲ ಕಾರ್ಯಕ್ರಮಗಳಿಗೆ ಅವರ ನೇತೃತ್ವ ಇದೆ, ಅವರ ಮಾರ್ಗದರ್ಶನ ಇದೆ. ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಭುವನೇಶ್ ಸರ್ ಇವರಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನಿಂದಲೂ ಬೆಂಬಲ ಬೇಕಾಗ್ತದೆ. ನಿನ್ನೆಯೂ ಇವತ್ತು ಬಂದು ನಮ್ಮ ವ್ಯವಸ್ಥೆಯನ್ನೆಲ್ಲ ನೋಡಿಕೊಂಡು ಏನೆಲ್ಲ ಸರಿಯಾಗಬೇಕೆಂಬುದನ್ನು ಎಲ್ಲ ನಮ್ಮೊಟ್ಟಿಗೆ ಚರ್ಚೆ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾದಂಥ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾದ ಶ್ರೀ ಚಕ್ರಪಾಣಿ ಸರ್ ಇವರಿಗೂ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮಗೆ ಇಷ್ಟು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ನಮಗೆ ಆರಕ್ಷಕ ಠಾಣೆ ಬೇಕು, ರಕ್ಷಣೆ ಬೇಕು, ಭದ್ರತೆ ಬೇಕು, ಅದು ಕಾನೂನು ಪ್ರಕಾರ ಇರಬೇಕು. ನಿನ್ನೆ ಅಭಿನಂದನ್ ಸರ್ ಅವರು ಇಲ್ಲಿ ಬಂದು ಇಡೀ ವ್ಯವಸ್ಥೆಯನ್ನು ನೋಡಿಕೊಂಡು ಕೊನೆಗೆ ಎಸ್ ಹೇಳಿದ್ದಾರೆ. ಹಾಗೆ ಅವರ ಹೆಸರಲ್ಲಿ ಅಭಿನಂದನ್ ಎಸ್ ಅಂತ ಇದೆ. ಅತ್ಯಂತ ಶಿಸ್ತುಬದ್ಧವಾಗಿ ಅವರ ತಂಡವನ್ನು ಕಟ್ಟಿಕೊಂಡು ನಮ್ಮ ಮೆರವಣಿಗೆಗೆ ಮತ್ತು ಇವತ್ತು ನಾಳೆ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕರಿಸಿದ್ದಾರೆ. ಸರ್, ನಿಮಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಇನ್ನು ನಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಗುರುಪ್ರಸಾದ್ ಸರ್, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ದೇವಸ್ಥಾನದಿಂದ ಸಹಾಯ ಸಿಗ್ತದೆ. ಏನು ಸಹಾಯ ಬೇಕಿದ್ರೂ ಅವರಿಂದ ಗರಿಷ್ಠವಾದ ಸಹಾಯವನ್ನು ಈ ಸಂಸ್ಥೆಗೆ ಮಾಡ್ತಾರೆ. ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಈ ಕಬಡ್ಡಿ ಆಯೋಜನೆ ಆಗಬೇಕು ಅಂತಾದರೆ ನಮಗೆ ಬೆಂಗಳೂರಿಂದ ಕಮಿಷನರ್ ಪರ್ಮಿಷನ್ ಬೇಕು. ಪರ್ಮಿಷನ್ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ. ನಮ್ಮ ಅಂತಾರಾಷ್ಟ್ರೀಯ ಒಬ್ಬ ಕಬಡ್ಡಿ ತರಬೇತುದಾರ ಇದ್ದಾರೆ, ಲಕ್ಷ್ಮೀನಾರಾಯಣ ಸರ್ ಅಂತ. ನಾನು ಶಿವರಾಮ್ ಸರ್ ಬೆಂಗಳೂರಿಗೆ ಹೋದಾಗ ನಮ್ಮನ್ನೆಲ್ಲ ಪ್ರೀತಿಯಿಂದ ಬರಮಾಡಿಕೊಂಡು ಅಲ್ಲಿ ಆಫೀಸಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಕಾನೂನು ಪ್ರಕಾರ ಅದನ್ನು ಇಡೀ ಮಾಡಿಸ್ಕೊಂಡು ನಮಗೆ ಊಟವೂ ಕೊಟ್ಟು ಅದು ಇಡೀ ಓಕೆ ಮಾಡಿಸ್ಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಸರ್. ಅತ್ಯಂತ ಗೌರವಪೂರ್ವಕವಾಗಿ ಲಕ್ಷ್ಮೀನಾರಾಯಣ ಸರ್ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಕಬಡ್ಡಿ ಅಸೋಸಿಯೇಷನ್, ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ ಇದಕ್ಕೆ ಬೇಕೇ ಬೇಕು. ಇದಕ್ಕೆ
ನಮ್ಮ ಚಂದ್ರಹಾಸ ಶೆಟ್ಟಿ ಇವರು ಆಗಮಿಸಿದ್ದಾರೆ. ಈ ಇಲಾಖೆ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ನಿಮಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ರಕ್ಷಕ ಶಿಕ್ಷಕ ಸಂಘದ ಉಮೇಶ್ KM, ನಿಮಗೂ ನಿಮ್ಮ ಇಡೀ ತಂಡಕ್ಕೂ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು, ಖಜಾಂಚಿಗಳಾದ ಶೇಷಪ್ಪ ಸರ್, ಇವರಿಗೂ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ದಿನೇಶ್ ನೆಟ್ಟಣ ಇವರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ತಾಲೂಕಿನ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಬರೇ ಹುದ್ದೆಯನ್ನು ಅಲಂಕರಿಸಲಿಲ್ಲ, ನಮ್ಮ ಒಂದು ವಾರದಿಂದ ಇಲ್ಲಿದ್ದು 24 ಅವರ್ಸ್ ವರ್ಕ್ ಮಾಡ್ತಾ ಅವರು ಇಡೀ ಸೆಟಪ್ ಮಾಡಲಿಕ್ಕೆ ನಮಗೆ ಜೋಡಿಸಿದ್ದಾರೆ, ನಮ್ಮೊಟ್ಟಿಗೆ ಜೋಡಿಕೊಂಡಿದ್ದಾರೆ. ನಮ್ಮ ಇಡೀ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿರುವ ದಿನೇಶ್ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಈ ಎಲ್ಲ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದವರು ಅವರು ಕೇಶವಮೈ, ಚಂದ್ರಶೇಖರ್ ಸಣ್ಣಾರ, ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕ ವರ್ಗ, ನಮ್ಮ ಶಿಕ್ಷಕ ವೃಂದ ಮತ್ತು ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಅಶೋಕ್ ಕೊಯ್ಲಾ ಮತ್ತು ಗಣೇಶ್ ಕಟಪುಣಿ ಮತ್ತು ನಮ್ಮ ಎಲ್ಲ ತಾಲೂಕಿನ ಜಿಲ್ಲೆಯ ಬೇರೆ ಬೇರೆ ವಿವಿಧ ಸಂಘಗಳ ಪದಾಧಿಕಾರಿಗಳು, ಜಿಲ್ಲಾ ಸಂಘದ ಪದಾಧಿಕಾರಿಗಳು ಮತ್ತು ಇಲ್ಲಿ ನಿರ್ಣಾಯಕರಾಗಿ ಬಂದಿದ್ದಾರೆ. ಅವರ ನಿರ್ಣಯ ಅತ್ಯಂತ ನಿರ್ಣಾಯಕವಾಗಿರುತ್ತದೆ. ಅವರಿಗೂ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈಗ ಇಲ್ಲಿ ಮಾಧ್ಯಮ ಮಿತ್ರರು ಸುಮಾರು 15 ದಿವಸ ನಮ್ಮನ್ನು ಪ್ರಚಾರ ಮಾಡಿ ನಮ್ಮ ಇಡೀ ಕಾರ್ಯಕ್ರಮಕ್ಕೆ ಒಂದು ಹೊಸ ಉರುಪನ್ನು, ಹೊಸ ಆಯಾಮವನ್ನು ಎಲ್ಲವನ್ನು ಕೊಟ್ಟಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ, ನಮ್ಮ ಆಯೋಜನಾ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಇಲ್ಲಿ 5 ಸಂಸ್ಥೆಗಳ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಎಲ್ರಿಗೂ ಸಿಬ್ಬಂದಿಗಳಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ ತಂಡದ ಟೀಮ್ ಮ್ಯಾನೇಜರ್ಸ್ ಮತ್ತು ಕೋಚ್ ಮತ್ತು ಅವರ ತರಬೇತುದಾರರು, ಕ್ರೀಡಾಪಟುಗಳು, ನಿಮಗೂ ಅತ್ಯಂತ ಪ್ರೀತಿಯಿಂದ ಸ್ವಾಗತ. ಎಲ್ಲರನ್ನೂ ಅತ್ಯಂತ ಗೌರವದಿಂದ ಸ್ವಾಗತಿಸಿದ ಸನ್ಮಾನ್ಯ ಸತೀಶ್ ಭಟ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಸಂಚಾಲಕರಾಗಿರುವಂಥ ಟಿ ನಾರಾಯಣ್ ಭಟ್ ಸರ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಒಂದು ಚಪ್ಪಾಳೆಯೊಂದಿಗೆ ನಾರಾಯಣ್ ಭಟ್ ಸರ್ ಅವರನ್ನು ವೇದಿಕೆ, ಅದೇ ರೀತಿಯಲ್ಲಿ ಲಕ್ಷ್ಮೀನಾರಾಯಣ ಅವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿಸ್ತೇನೆ. ನಮ್ಮ ಪ್ರಾಂಶುಪಾಲರು ಅವರಿಗೆ ಗೌರವಾರ್ಪಣೆಯನ್ನು ನೆರವೇರಿಸಬೇಕು ಅಂತ ವಿನಂತಿಸ್ತೇನೆ. ಆತ್ಮೀಯರೇ, ಎಲ್ಲ ತಂಡದ ವ್ಯವಸ್ಥಾಪಕರಿಗೆ ಒಂದು ಸೂಚನೆ, ದಯವಿಟ್ಟು ಇಲ್ಲಿ ರಿಸೆಪ್ಷನ್ ಕೌಂಟರಲ್ಲಿ ಮುಂಭಾಗದಲ್ಲಿ, ಕ್ರೀಡಾಂಗಣದ ಮುಂಭಾಗದಲ್ಲಿ ಫಿಕ್ಸ್ಚರ್ಸ್ ಇದೆ, ತಳುಕು ಪಟ್ಟಿ ಇದೆ. ದಯವಿಟ್ಟು ಅದನ್ನು ತಾವು ತಕ್ಷಣಕ್ಕೆ ಪಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಯಾರು ವೇಯಿಂಗ್ ಆಗಲಿಕ್ಕೆ ಬಾಕಿ ಇದೆ, ತೂಕ ಮಾಡಲಿಕ್ಕೆ ಬಾಕಿ ಇದೆ, ತಕ್ಷಣಕ್ಕೆ ಹೋಗಬೇಕು. ಈ ಕ್ರೀಡಾಕೂಟವನ್ನು ನಮ್ಮ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಗಳ ಕ್ರೀಡಾಂಗಣದಲ್ಲಿ ಆಯೋಜಿಸುವುದಕ್ಕೆ ಶಾಲಾ ಶಿಕ್ಷಣ ಇಲಾಖೆ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ. ಇವತ್ತು ಈ ಕ್ರೀಡಾಕೂಟವನ್ನು ನಾವು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಲ್ಲಿ ವ್ಯವಸ್ಥೆಗೊಳಿಸಬೇಕು ಅಂತಂದರೆ ನಮಗೆ ಇಲಾಖೆಯ ಮಾರ್ಗದರ್ಶನ ಸಿಕ್ಕಿದೆ. ಇವತ್ತು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾಗಿರುವಂಥ ಸನ್ಮಾನ್ಯ ಭುವನೇಶ್ ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಉದ್ಘಾಟನಾ ಸಮಾರಂಭದ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೈಸೂರು ವಿಭಾಗ ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ. ಈ ಕಬಡ್ಡಿ ಪಂದ್ಯಾಟವನ್ನು ಉದ್ಘಾಟಿಸಿ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಈ ಭಾಗದ ಶಾಸಕರು ಆಗಿರುವಂತಹ ಕುಮಾರಿ ಭಾಗೀರಥ ಮುರಳೀರವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ,
3 ಹಂತದಲ್ಲಿ ವಿಜೇತರಾಗಿ ಹೋಬಳಿ, ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ ವಿಭಾಗ ಮಟ್ಟದ ಸ್ಪರ್ಧೆಗಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, ಅವರನ್ನು ತರಬೇತುಗೊಳಿಸಿದ ತರಬೇತುದಾರರೇ, ಎಲ್ಲ ನನ್ನ ದೈಹಿಕ ಶಿಕ್ಷಕ ಮಿತ್ರರೇ, ಮೊಟ್ಟ ಮೊದಲನೆಯದಾಗಿ ಬಹಳಷ್ಟು ಅದ್ಭುತವಾದ ಯೋಜನೆಯೊಂದಿಗೆ ಉತ್ತಮ ರೀತಿಯಲ್ಲಿ ಈ ಕ್ರೀಡಾಕೂಟದ ಸಂಘಟನೆಯನ್ನು ಮಾಡಿದ್ದಕ್ಕಾಗಿ ಈ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯ ಸಂಚಾಲಕರು ಮತ್ತು ಎಲ್ಲ ಪದಾಧಿಕಾರಿಗಳು ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರು, ದೈಹಿಕ ಶಿಕ್ಷಕರು ಮತ್ತು ಇಲ್ಲಿ ಅಧ್ಯಾಪಕ ವೃಂದದವರು, ಈ ಊರಿನ ಎಲ್ಲ ದಾನಿಗಳು ಒಟ್ಟಿಗೆ ಸೇರಿಸಿಕೊಂಡು ಒಂದು ಅದ್ಭುತವಾದ ಕ್ರೀಡಾಂಗಣವನ್ನು ಮಾಡಿ ಅತ್ಯುತ್ತಮ ರೀತಿಯಲ್ಲಿ ಸಂಘಟಿಸಬೇಕು ಅಂತೇಳಿ ಹೊರಟಿದ್ದಾರೆ. ಬಹುಶಃ ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ತುಂಬ ಬೇಸರ ಆಗ್ತದೆ. ಯಾಕೆಂತೇಳಿದರೆ ಪ್ರಕೃತಿ ಮುನಿದ ಹಾಗೆ ಉಂಟು. ಪ್ರಕೃತಿಯ ಮುಂದೆ ನಾವು ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ನಾವೆಲ್ಲ ಒಂದೇ ಒಗ್ಗಟ್ಟಿನಿಂದ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋಣ. ಮುಂದಿನ ಕೆಲವೇ ಕ್ಷಣಗಳಲ್ಲಿ ಈ ವರುಣ ನಮಗೆ ಕೃಪೆ ತೋರಲಿ. ಮುಂದಿನ 2 ದಿವಸಗಳ ಕಾಲ ಯಾವುದೇ ತೊಂದರೆಗೆ ಒಳಗಾಗದ ರೀತಿಯಲ್ಲಿ ನಮಗೆ ಆ ವರವನ್ನು ನೀಡಿದಲ್ಲಿ ಖಂಡಿತವಾಗಿಯೂ ಇದೊಂದು ಅದ್ಭುತವಾದ ಇಡೀ ರಾಜ್ಯಕ್ಕೆ ಮಾದರಿಯಾದ ಸಂಘಟನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದಕ್ಕಾಗಿ ಶ್ರಮಿಸಿದ ಎಲ್ಲರನ್ನು ಸ್ಮರಿಸಿಕೊಂಡು ಇನ್ನೊಂದು ಮಾತು ಹೇಳಬೇಕಂತೇಳಿದರೆ, ಬಹುಶಃ ಬಂದ ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು, ಆಗಲಿಕ್ಕೆ ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ಇಷ್ಟೊಂದು ಅದ್ಭುತವಾದ ಸಂಘಟನೆಗಾಗಿ ನಮಗೇನೇ ಒಂದು ಸ್ವಲ್ಪ ಸಮಸ್ಯೆ ಆದರೂ ಕೂಡ ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗದೆ ಸಂಪೂರ್ಣ ಸಹಕಾರವನ್ನು ನಮ್ಮ ಸಂಘಟಕರಿಗೆ ನೀಡುವ, ಬೇರೆ ಯಾವುದೇ ತೊಂದರೆ ನಿಮಗಿಲ್ಲ, ಬರೀ ಪ್ರಕೃತಿ ಮುರಿದಿದೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇರ್ತದೆ. ಭಾಳಷ್ಟು ನುರಿತ ನಮ್ಮ ತೀರ್ಪುಗಾರರು ಇದ್ದಾರೆ. ಕಬಡ್ಡಿ ಅಂದ ಕೂಡಲೇ ಪ್ರತಿ ಸಲವೂ ಅಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗೋದು ಸಹಜ. ಆದರೆ ಎಲ್ಲ ಬಂದಿರತಕ್ಕಂಥ ಕ್ರೀಡಾಪಟುಗಳು ಅದನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡಿ ಯಾವುದೇ ಗೊಂದಲಗಳನ್ನು ಉಂಟು ಮಾಡಬೇಡಿ ಅನ್ನೋ ವಿನಂತಿಯನ್ನು ಮಾಡ್ತೇನೆ. ಇನ್ನು ಮುಂದೆ ಕೂಡ ಇದಕ್ಕಿಂತ ವಿಭಾಗ ಮಟ್ಟ ಅಲ್ಲ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಂಥ ಒಂದು ದೊಡ್ಡ ಮಟ್ಟದ ಕ್ರೀಡಾಕೂಟ ಈ ಕ್ರೀಡಾಂಗಣದಲ್ಲಿ ನಡೆಯುವ ರೀತಿಯಲ್ಲಿ ಅದಕ್ಕೆ ಸರಿಯಾಗಿ ನಮ್ಮ ವರ್ತನೆ ಇರಬೇಕು ಅನ್ನುವ ಪ್ರಾರ್ಥನೆಯೊಂದಿಗೆ ಮತ್ತಷ್ಟು ಇವತ್ತು ಏನು ನಮ್ಮ ವಿಭಾಗ ಮಟ್ಟದಿಂದ ಸುಮಾರು 32 ತಂಡಗಳು ಆಗಮಿಸಿವೆ. ನಿಮಗೆ ಸಂಘಟಕರ ಕಡೆಯಿಂದ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಆದರೆ ನಿಮ್ಮ ಕಡೆಯಿಂದ ಕೂಡ ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಮಾಡಬೇಡಿ ಅನ್ನೋ ವಿನಂತಿಯೊಂದಿಗೆ ಮತ್ತೊಮ್ಮೆ ಈ ಕ್ರೀಡಾಕೂಟ ಇಲ್ಲಿ ವಿಜೇತರಾದ ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲಿ ವಿಜೇತರಾಗಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಭಾಗವಹಿಸುವಂತಾಗಲಿ, ಯಾವುದೇ ವಿಘ್ನಗಳು ಇಲ್ಲದೆ ಆ ಭಗವಂತನ ಕೃಪೆಯಿಂದ ಈ ಕ್ರೀಡಾಕೂಟ ಯಶಸ್ವಿಯಾಗಿ ಸಂಘಟನೆ ಆಗಲಿ ಅನ್ನುವ ಆಶಯದೊಂದಿಗೆ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಪ್ರಾಸ್ತಾವಿಕ ನುಡಿಗಳೊಂದಿಗೆ ನಮ್ಮ ಕ್ರೀಡಾಕೂಟದ ಒಟ್ಟು ಆಶಯವನ್ನು ವ್ಯಕ್ತಪಡಿಸಿದಂತಹ ಶ್ರೀಯುತ ಭುವನೇಶ್ವರ್ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ, ಆತ್ಮೀಯರೇ, ಒಂದು ಅವಿಸ್ಮರಣೀಯವಾದಂತಹ ಪಂದ್ಯಾಟವನ್ನು ನಾವು ಸಂಘಟಿಸಬೇಕು ಎನ್ನುವಂತಹ ಆಲೋಚನೆ ಇಟ್ಟುಕೊಂಡು ಕಳೆದ 1.5 ತಿಂಗಳಿನಿಂದ ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಇವತ್ತು ಬಹಳ ಸುವ್ಯವಸ್ಥಿತವಾಗಿ ಈ ಪಂದ್ಯಾಟವನ್ನು ನಡೆಸಿಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಈ 2 ದಿನ ನಡೆಯುವಂಥ ಈ ಪಂದ್ಯಾಟ ಇದನ್ನು ನಮ್ಮ ಮಾನ್ಯ ಶಾಸಕರಾದಂಥ ಕುಮಾರಿ ಭಾಗೀರಥಿ ಮುರಳಿ ಅವರು ಉದ್ಘಾಟಿಸಿಕೊಡಬೇಕು. ಅವರ ಜೊತೆಗೆ ಎಲ್ಲ ಅತಿಥಿ ಗಣ್ಯರು ಕೈಜೋಡಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿರುವಂಥ ಭತ್ತದ ಕಳಸೆಯಲ್ಲಿರುವಂಥ ತೆಂಗಿನ ಪಿಂಗಾರವನ್ನು ಅರಳಿಸುವ ಮೂಲಕ ಪಂದ್ಯಾಟದ ಉದ್ಘಾಟನೆಯನ್ನು ಸಾಂಪ್ರದಾಯಿಕವಾಗಿ ನೆರವೇರಿಸಿಕೊಡ್ತಾ ಇದ್ದೇವೆ. ಈಗಾಗಲೇ ದೀಪವನ್ನು ಪ್ರಜ್ವಲಿಸುವ ಮೂಲಕ ಸಭಾಂಗಣದ ಉದ್ಘಾಟನೆ ನೆರವೇರಿದೆ. ಧ್ವಜಾರೋಹಣದೊಂದಿಗೆ ಪಂದ್ಯಾಟದ ಚಾಲನೆ ಆಗಿದೆ. ಸಾಂಪ್ರದಾಯಿಕವಾಗಿ ಅತಿಥಿ ಗಣ್ಯರು ತೆಂಗಿನ ಹಿಂಗಾರವನ್ನು ಅರಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಒದಗಿಸ್ತಾ ಇದ್ದಾರೆ.
ತುಳುನಾಡಿನ ಪ್ರಮುಖ ಕೃಷಿಗಳಲ್ಲಿ ಒಂದು ತೆಂಗಿನ ಕೃಷಿ, ತೆಂಗಿನ ಬೆಳೆ. ಆ ತೆಂಗಿನ ಮರದ ಹಿಂಗಾರವನ್ನು ಅರಳಿಸಿದ್ದಾರೆ. ಫಲ ಕೊಡುವಂತ ಕಲ್ಪವೃಕ್ಷ ಅದು. ನಮ್ಮೆಲ್ಲರ ಜೀವಜಲ, ಜೀವನಾಡಿ ಅದು. ಆ ಪಿಂಗಾರವನ್ನು ಅರಳಿಸಿ ಮಾನ್ಯ ಶಾಸಕರು ಪಂದ್ಯಾಟಕ್ಕೆ ಚಾಲನೆಯನ್ನು ಉದ್ಘಾಟಿಸಿದ್ದಾರೆ. ಎಲ್ಲ ಅತಿಥಿ ಗಣ್ಯರು ಸಾಕ್ಷಿಗಳಾಗಿದ್ದಾರೆ. ನೋಡಿ, ಶಾಲೆಯ ಎಲ್ಲ ಹುಡುಗಿಯರು ಅಡುಗೆ ಕೋಣೆ ಹತ್ರ ತೆರಳಬೇಕು. ಶಾಲೆಯ ಎಲ್ಲ ಹುಡುಗಿಯರು ಅಡುಗೆ ಕೋಣೆ ಹತ್ರ ತೆರಳಬೇಕು. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕುಮಾರಿ ಭಾಗೀರಥಿ ಮುರಳಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಒಪ್ಪತ್ತು ಮುಂಚಿತವಾಗಿ ಬಂದಿದ್ದಾರೆ. ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯ ಜೊತೆಗೆ ಅವಿನಾಭಾವವಾದಂಥ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅವಿರತವಾಗಿ ದುಡಿತಾ ಇರುವಂಥ ಮಾನ್ಯ ಶಾಸಕರು ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ. ಶಾಸಕರು ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತ ಅವರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಗ್ರಾಮದ, ಈ ಪರಿಸರದ ಎಲ್ಲ ದೇವರುಗಳಿಗೆ ವಂದಿಸ್ಕೊಳ್ತಾ, ನಮ್ಮ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೂ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಮಂಗಳೂರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇದರ ಸಹಯೋಗದೊಂದಿಗೆ ಮೈಸೂರು ವಿಭಾಗೀಯ ಮಟ್ಟದ 14ರ ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟದ 2025ರ ಈ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಈ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ, ಗ್ರಾಮ ಪಂಚಾಯತಿನ ಅಧ್ಯಕ್ಷೆ ಶ್ರೀಮತಿ ಸುಚೇತಾ ರವರೇ, ವೇದಿಕೆಯಲ್ಲಿ ನಮ್ಮೊಂದಿಗೆ ತುಂಬ ಗಣ್ಯಾತಿ ಗಣ್ಯರು ವೇದಿಕೆಯಲ್ಲಿದ್ದಾರೆ. ಇವತ್ತು ನಮ್ಮೊಟ್ಟಿಗೆ ಈ ಒಂದು ಅಧ್ಯಕ್ಷರು ಕರ್ನಾಟಕ ಇದರ ನಮ್ಮ ಕಬಡ್ಡಿ ಅಸೋಸಿಯೇಷನ್ನ ರಾಕೇಶ್ ಮಳ್ಳಿಯವರು ಕೂಡ ಬರ್ತಾ ಇದ್ದಾರೆ. ನಮಸ್ತೆ. ನಮ್ಮ ವೇದಿಕೆಯಲ್ಲಿ SRK ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ವಿಜೃಂಭಣೆ ನಡೀತಿದೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಕ್ರೀಡಾ ಅಭಿಮಾನಿಗಳೇ, ಕ್ರೀಡಾಪಟುಗಳೇ, ಮಾಧ್ಯಮದ ಮಿತ್ರರೇ ಹಾಗೂ ಇವತ್ತು ತೀರ್ಪುಗಾರರ ತಂಡ ನಮಗೆ ಅತಿ ಅಗತ್ಯ ಎಲ್ಲ ಬಂದಿರುವಂಥ ಮೈಸೂರು ವಿಭಾಗ ಮಟ್ಟದಿಂದ ಬಂದಿರುವಂಥ ಎಲ್ಲ ಶಿಕ್ಷಕಿಯ ವೃಂದದವರೇ ಹಾಗೂ ವಿದ್ಯಾರ್ಥಿನಿಯರೇ ಸುಂದರವಾದ ಕಾರ್ಯಕ್ರಮ. ಒಂದು ತಿಂಗಳಿಂದ ಈ ಒಂದು ಕಾರ್ಯಕ್ರಮ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಆಯೋಜನೆ ಮಾಡಿಕೊಂಡು ಸುಂದರವಾದ ವೇದಿಕೆ ನಿರ್ಮಾಣ ಮಾಡಿಕೊಂಡು ಅದರೊಟ್ಟಿಗೆ ಎಲ್ಲ ಸ್ಟಾಲ್ಗಳನ್ನೆಲ್ಲ ಹಾಕಿಕೊಂಡು ಒಂದು ರೀತಿಯ ಜಾತ್ರೆ, ಒಂದು ನಮ್ಮೂರಿನ ಜಾತ್ರೆಯಾಗಿ ಆಗಿದೆ. ನವರಾತ್ರಿ ಜಾತ್ರೆ ಇಲ್ಲೇ ನಡೀತಿದ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಆಚೆ ಮಾರ್ಗದಲ್ಲಿ ಹೋಗುವವರೇನೋ ಇಲ್ಲಿ ದೇವಸ್ಥಾನ ಇದೆ ಏನೋ ಒಮ್ಮೆ ಕೈದು ಮುಗಿದು ಬರುವವರ ಸಂಖ್ಯೆ ಕೂಡ ಜಾಸ್ತಿ ಇರ್ಬೋದು ಅಂತ ಅಷ್ಟು ಸುಂದರವಾದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಟ್ಟ ಸಂಘಟಕರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಇವತ್ತು ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ಆ ಊರಿನಲ್ಲಿ ಒಂದು ಸಂಘಟನೆ ಬೇಕು, ಆ ಶಾಲೆಯಲ್ಲಿ ಒಂದು ಸಂಘಟನೆ ಬೇಕು, ಶಿಕ್ಷಕರ ತಂಡ ಬೇಕು. ಅವರೆಲ್ಲ ಊರಿನವರು ಒಗ್ಗಟ್ಟಾದಾಗ ಇಂಥ ವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ತಾಲೂಕು ಮಟ್ಟದ ಕಾರ್ಯಕ್ರಮ ಮಾಡುವಾಗಲೂ ಯಾವ ಶಾಲೆಯವರು ಮಾಡ್ತೀರಿ ಅಂತ ಹೇಳುವಾಗ ಮಳೆ ಜೋರು ಬರ್ತಿದೆ ಅಲ್ಲ ಮೇಡಮ್, ನಾವು ಹೇಗೆ ಮಾಡಲಿ, ನಮ್ಮ ಶಾಲೆ ಗ್ರೌಂಡು ಸಣ್ಣದು,
ನಮ್ಮ ಊರಿನಲ್ಲಿ ಇವತ್ತು ಜಾತ್ರೆ ಇದೆ, ಅದು ಇದು ಖರ್ಚು ವೆಚ್ಚ ಇರುವಾಗ ಯಾರಲ್ಲಿ ಹಣ ಕೇಳಿ ಆ ಖರ್ಚಿಗೆ ಅಂತೇಳಿ ಯೋಚನೆ ಮಾಡ್ತಾರೆ. ಹಾಗೆಲ್ಲ ಇರುವಾಗಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಭಾಗ ಮಟ್ಟದ ಕಾರ್ಯಕ್ರಮವನ್ನು ಅದು ಸುಳ್ಯದಂಥ ಒಂದು ಗ್ರಾಮದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯನ ಈ ಒಂದು ಮಣ್ಣಿನ ಕ್ಷೇತ್ರದಲ್ಲಿ ನಡೆಯುತ್ತಿರುವುದು ತುಂಬ ಖುಷಿ. ಅದಕ್ಕೆ ನೀವೆಲ್ಲ ಸಹಕಾರ ಕೊಟ್ಟದಕ್ಕೆ ನಾನು ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಒಂದು ಸಣ್ಣ ಕಾರ್ಯಕ್ರಮ ಅಲ್ಲ, ವಿಭಾಗ ಮಟ್ಟದ ಕಾರ್ಯಕ್ರಮ ಅಂತೇಳುವಾಗ ಬೇರೆ ಬೇರೆ ತಾಲೂಕಿನಿಂದ ಮೈಸೂರು ವಿಭಾಗ ಮಟ್ಟದಲ್ಲಿರುವ ಏನು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದಂಥ ಎಲ್ಲ ಕ್ರೀಡಾಪಟುಗಳು ಇಲ್ಲಿ ಬರ್ತಾರೆ. ಯಾವ ಊರಿಂದ ಬಂದಿರ್ತಾರೆ, ಈ ಊರಿನಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲದಿದ್ದರೆ ಅದು ನಮಗೆ ಒಂದು ಮೈನಸ್ ಆಗ್ತದೆ. ಇವತ್ತು ವರುಣನ ಕೃಪೆಯಿಂದ ಮಳೆ ಇವತ್ತು ನಿನ್ನೆವರೆಗೆ ಮಳೆ ಬಿಟ್ಟಿದ್ರು, ಇವತ್ತು ವಿಪರೀತ ಮಳೆಯನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಮಧ್ಯಾಹ್ನ ನಂತರ ಆದರೂ ವರುಣನಿಗೊಂದು ಕೃಪೆಯನ್ನು ಕೊಡಲಿಕ್ಕೆ ನಾನು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತು ಮಧ್ಯಾಹ್ನದವರೆಗೆ ಬರೋದಿದ್ರೆ 12 ಗಂಟೆವರೆಗೆ, ಆ ನಂತರ ನಮ್ಮ ಭಾಷಣ ಆಗುವಾಗ ಮಳೆ ಬಂದರೆ ಪರವಾಗಿಲ್ಲ, ಮಕ್ಕಳು ಆಟ ಆಡುವಾಗ ಮಳೆ ಯಾಳೆವರೆಗೆ ಮಳೆ ಬಿಟ್ಟು ಅವರು ಖುಷಿಯಾಗಿ ಆಟ ಆಡುವ ಹಾಗೆ ಮಾಡಿಕೊಡುವಂತ ನಾನು ವರುಣನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಿದ್ದೇನೆ. ಇವತ್ತು ನಮ್ಮ ಈ ಸ್ಪರ್ಧೆಗೆ ಬಂದಿದ್ದೀರಿ ಗೆದ್ದವರು, ತಾಲೂಕಿನಲ್ಲಿ ಗೆದ್ದು ಜಿಲ್ಲೆಯಲ್ಲಿ ಗೆದ್ದು ಇವತ್ತು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದೀರಿ. ನಿಮ್ಮ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಇದ್ದೀರಾ. ಇದರಲ್ಲಿ ಬಹುಮಾನವೇ ನಮಗೆ ಮುಖ್ಯ ಅಲ್ಲ, ನಾವು ಅಲ್ಲಿಂದ ಇಲ್ಲಿ ಗೆದ್ದು ಬಂದದೇ ನಾವು ಒಂದು ದೊಡ್ಡ ಸಾಧನೆ ಅಂತ ನಾನು ಹೇಳ್ತೇನೆ. ನೀವು ವಿಭಾಗ ಮಟ್ಟಕ್ಕೆ ಬಂದದೇ ನಿಮ್ಮ ಸಾಧನೆ. ರಾಜ್ಯ ಮಟ್ಟಕ್ಕೆ ನೀವು ಆಯ್ಕೆ ಆಗಬೇಕು, ಅದು ನಮ್ಮ ಮೈಸೂರು ವಿಭಾಗದವರು ಯಾರು ಗೆದ್ದರೂ ನಮಗೆ ತುಂಬ ಖುಷಿ. ಅಂದರೆ ನನ್ನ ಕ್ಷೇತ್ರ ನಮ್ಮ ಕರ್ನಾಟಕದವರೇ ಆಡುವಂಥ ಮಕ್ಕಳೆಲ್ಲರೂ. ಅದಕ್ಕೋಸ್ಕರ ನೀವೆಲ್ಲ ಚೆನ್ನಾಗಿ ಆಟ ಆಡಿ, ಯಾವುದೇ ಸಮಸ್ಯೆ ಬಂದರೂ ಕೂಡ ಅದು ಸಮಸ್ಯೆ ಅಂತ ತಿಳ್ಕೊಳ್ಬೇಡಿ, ನಿಮಗೊಂದು ಅನುಭವ ಅಂತ ತಿಳ್ಕೊಳ್ಳಿ. ಅದು ಸಣ್ಣ ಪುಟ್ಟ ಮಕ್ಕಳಿಗೆ ಸಮಸ್ಯೆ ಆದರೂ ಕೂಡ ಅದು ಮುಂದಿನ ಜೀವನಕ್ಕೆ ನಿಮಗೆ ಪ್ರೇರಣಾದಾಯಕವಾಗ್ತದೆ, ಮಾರ್ಗದರ್ಶನ ಆಗ್ತದೆ. ಒಂದು ಘಟನೆ ನೆನಪು ಆಗ್ತದೆ, ನಾನು ಇಂಥ ಸಂದರ್ಭ ಇಷ್ಟು ಕಷ್ಟ ಬಂದಿದ್ದೇನೆ ಎನ್ನುವುದು ಕೂಡ ಯಾವುದಾದ್ರೂ ಒಂದು ದಿವಸ ನಿಮ್ಮನ್ನು ಇಂಟರ್ವ್ಯೂ ಮಾಡುವಾಗ ಮರೆಯಲಾರದ ಘಟನೆ ಯಾವುದಾದಿದ್ರೆ ಇದು ನೆನಪಾಗುವಾಗೆ ಕೂಡ ಆಗಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ತೀರ್ಪುಗಾರರು ಒಳ್ಳೆಯ ತೀರ್ಪನ್ನು ಕೊಟ್ಟು, ಯಾವ ಜಿಲ್ಲೆಯ ಮಕ್ಕಳಾದರೂ ಮಕ್ಕಳೆಲ್ಲ ನಮ್ಮವರೇ, ನಮ್ಮ ಕರ್ನಾಟಕದ ಮಕ್ಕಳು ಎನ್ನುವ ಭಾವನೆಯಲ್ಲಿ ತೀರ್ಪನ್ನು ನ್ಯಾಯಯುತವಾದ ತೀರ್ಪನ್ನು ಕೊಟ್ಟು ಯಾವುದೇ ಗೊಂದಲ ಆಗದ ರೀತಿಯಲ್ಲಿ ನೀವು ಸಹಕರಿಸಬೇಕು ಅಂತ ವಿನಂತಿ ಮಾಡುತ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಮಕ್ಕಳು ಒಳ್ಳೆಯ ಸ್ಪರ್ಧೆಯನ್ನು ಕೊಟ್ಟು ಕಾಂಪಿಟೇಷನ್ ಕೊಟ್ಟು ನೀವು ಇವತ್ತು ವಿಭಾಗ ಮಟ್ಟದಲ್ಲಿ ಗೆದ್ದು, ರಾಜ್ಯ ಮಟ್ಟದಲ್ಲಿ ಗೆದ್ದು, ರಾಷ್ಟ್ರ ಮಟ್ಟದಲ್ಲಿ ಕೂಡ ನೀವು ಉತ್ತಮ ಒಬ್ಬ ಕಬಡ್ಡಿ ಪಟುವಾಗಿ ಹೊರಹೊಮ್ಮುವಂತೆ ಆಗಲಿ ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ರಾಮಕುಂಜೇಶ್ವರ ಶಾಲೆ ನಂಗೆ ತುಂಬ ಖುಷಿ ಆಗ್ತದೆ. ಒಂದು ಶಾಲೆಯಲ್ಲಿ ಇವತ್ತು ಆ ಯೋಜನೆ ಮಾಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀರಾ. ಮತ್ತೊಮ್ಮೆ ನಿಮ್ಮ ಈ ಶಾಲೆಯ STMCನ ಅಧ್ಯಕ್ಷರಿರ್ಬೋದು, ಶಿಕ್ಷಕ ರಕ್ಷಕ ಸಂಘದವರಿರ್ಬೋದು, ಊರಿನ ಎಲ್ಲ ಗ್ರಾಮ ಪಂಚಾಯತ್ ಇರ್ಬೋದು, ವ್ಯವಸಾಯ ಸೇವಾ ಸಹಕಾರ ಸಂಘದ ಅವರ ಸಹಕಾರ ಇರ್ಬೋದು, ಊರಿನ ಗಣ್ಯಾತಿ ಗಣ್ಯರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶಿಸುತ್ತಾ ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಸಮಯವನ್ನು ಆಟಗಾರರಿಗೆ ಮೀಸಲಿಡಲಿಕ್ಕೋಸ್ಕರ ನಾನು 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ತನ್ನ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಆಗಮಿಸಿ ಪಂದ್ಯಾಟವನ್ನು ಉದ್ಘಾಟಿಸಿ ಶುಭ ನುಡಿಯಾಡಿದಂಥ ಮಾನ್ಯ ಶಾಸಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಇವತ್ತಿನ ಕಾರ್ಯಕ್ರಮದ ಗಣ್ಯ ಅತಿಥಿಯಾಗಿರುವಂಥ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಚೇರ್ಮನ್ ಆಗಿರುವಂಥ ಶ್ರೀಯುತ ರಾಕೇಶ್ ಮಲ್ಲಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀಯುತ ಪುರುಷೋತ್ತಮ್ ಪೂಜಾರಿ ಅವರು, ಅವರ ಜೊತೆಗೆ ಶ್ರೀಯುತ ರತನ್ ಶೆಟ್ಟಿಯವರು, ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಗೌರವ ಸಲಹೆಗಾರರು ಇಬ್ಬರು ಆಗಮಿಸಿದ್ದಾರೆ. ಅವರಿಗೂ ಕೂಡ ವೇದಿಕೆಗೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಮಳೆಯ ನಡುವೆ ಕಾರ್ಯಕ್ರಮ ನಡೀತಾ ಇದೆ. ಶಿವರಾಮ್ ಸರ್ ಅವರು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, 11:15 ಉದ್ಘಾಟನಾ ಸಮಾರಂಭವನ್ನು ಮುಗಿಸಿಕೊಡಬೇಕು ಅಂತ ಜವಾಬ್ದಾರಿ ಕೊಟ್ಟಿದ್ದಾರೆ. ಖಂಡಿತಕ್ಕೂ 11:15 ನಮ್ಮ ಸಮಾರಂಭವನ್ನು ನಾವು ಮುಗಿಸ್ತಾ ಇದ್ದೇವೆ, ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಸರ್. ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಪ್ರತಿಜ್ಞಾ ವಿಧಿ ಸ್ವೀಕಾರ, ಇದನ್ನು ನೆರವೇರಿಸಿಕೊಡುವುದಕ್ಕೆ ನಮ್ಮ
ಕಬಡ್ಡಿ ತಂಡದ ಆಟಗಾರ್ತಿ ಆಗಿರುವಂಥ ಕುಮಾರಿ ಧನ್ವಿ ವೇದಿಕೆಗೆ ಬರಬೇಕು. ಎಲ್ಲ ಕಬಡ್ಡಿ ಆಟಗಾರರು 8 ಜಿಲ್ಲೆಯಿಂದ ಬಂದಿರುವಂಥ ಎಲ್ಲ ಕಬಡ್ಡಿ ತಂಡದ ಆಟಗಾರರು ಎದ್ದು ನಿಲ್ಲಬೇಕು, ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕು, ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತೇನೆ. ಕುಮಾರಿ ಧನ್ವಿ ನಮ್ಮ ಹೆಮ್ಮೆಯ ಕಬಡ್ಡಿ ತಂಡದ ಆಟಗಾರ್ತಿ, ರಾಷ್ಟ್ರಮಟ್ಟದ ಆಟಗಾರ್ತಿ ಕುಮಾರಿ ಧನ್ವಿ ಇದನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲ ಕಬಡ್ಡಿ ಆಟಗಾರರು ನೀವು ಕೂತಲ್ಲೇ ಎದ್ದು ನಿಲ್ಲಬೇಕು, ನಿಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಬೇಕು, ಬಲಗೈಯ ಅಂಗೈ ನೆಲ ನೋಡ್ತಾ ಇರಬೇಕು, ಪ್ರತಿಜ್ಞೆಯನ್ನು ಹೇಳಿಕೊಡ್ತಾರೆ, ಅದನ್ನು ಗೌರವದಿಂದ ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ. ಈಗ ಕುಮಾರಿ ಧನ್ವಿ. 2025-26ನೇ ಸಾಲಿನ ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ಕ್ರೀಡೆಯ ಉನ್ನತಿಗಾಗಿ ನಿರ್ಣಾಯಕರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ಶಾಲೆಯ, ಜಿಲ್ಲೆಯ, ರಾಜ್ಯದ ಹಾಗೂ ನಮ್ಮ ದೇಶದ ಕೀರ್ತಿಯನ್ನು ಎತ್ತರಿಸುವಲ್ಲಿ ಬದ್ಧರಾಗಿರುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಧನ್ಯವಾದಗಳು. ಧನ್ಯವಾದಗಳು ಕುಮಾರಿ ಧನ್ಯವರಿಗೆ. ನಮ್ಮ ಕಾರ್ಯಕ್ರಮದ ಗಣ್ಯ ಅತಿಥಿ ಆಗಿರುವಂತಹ ಸನ್ಮಾನ್ಯ ರಾಕೇಶ್ ಮಲ್ಲಿಯವರು, ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಚೇರ್ಮನ್ ಆಗಿ ಅತ್ಯಂತ ಪ್ರಮುಖ ಪಂದ್ಯಾಟಗಳನ್ನು ಸಂಘಟಿಸಿ ಕಬಡ್ಡಿಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥ ರಾಕೇಶ್ ಮಲ್ಲಿಯವರು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಗಣ್ಯ ಅತಿಥಿಯಾಗಿ ಅವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅತಿಥಿ ಸ್ಥಾನದಿಂದ ರಾಕೇಶ್ ಮಲ್ಲಿ ಅವರು ಮಾತಾಡಬೇಕು ಅಂತ ಅವರಲ್ಲಿ ವಿನಂತಿಸ್ತೇನೆ. ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಹಾಗೂ ಇಲ್ಲಿನ ಸ್ಥಳೀಯ ಜನರೆಲ್ಲ ಸೇರಿಕೊಂಡು ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಕ್ರೀಡಾಕೂಟವನ್ನು ನೆರವೇರಿಸಿದಿರಿ. ಈ ಕಬಡ್ಡಿ ಕ್ರೀಡಾಕೂಟಕ್ಕೆ ನಮ್ಮ ಈ ಕ್ಷೇತ್ರದ ಶಾಸಕಿಯವರೇ ಹಾಗೆಯೇ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳೇ, ಬಂದಿರುವಂಥ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಶಿಕ್ಷಕರೇ, ನಾವು ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಮೈಸೂರು ವಿಭಾಗದ ಕ್ರೀಡಾಕೂಟವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ನೆರವೇರಿಸಿದಂಥ ನಿಮಗೆಲ್ಲರಿಗೂ ನಾನು ಪ್ರಥಮವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಥ ಪಂದ್ಯಾಟಗಳು ನಡೆದಾಗ ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಅವಕಾಶ ಸಿಗ್ತದೆ. ಬೇರೆ ಬೇರೆ ಜಾಗದಲ್ಲಿ ಇಂಥ ಅವಕಾಶ ಸಿಕ್ಕಿದರೂ ಕೂಡ ಆ ಪಂದ್ಯಾಟಗಳನ್ನು ಸರಿಯಾಗಿ ವ್ಯವಸ್ಥೆಯನ್ನು ಕೆಲವರೊಂದು ಮಾಡೋದಿಲ್ಲ. ಆದರೆ ಈ ಕ್ಷೇತ್ರದಲ್ಲಿ ಮಾಡಿರುವಂಥ ಪಂದ್ಯಾಕೂಟಕ್ಕೆ ಇಡೀ ರಾಜ್ಯಕ್ಕೆ ಇದೊಂದು ಮಾದರಿಯಾಗಿದೆ. ಹಾಗೆಯೇ ಇಲ್ಲಿನ ಕೂಡ ಕ್ರೀಡಾ ಪ್ರತಿಭೆಗಳು ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಒಂದು ಎಲ್ಲರಿಗೂ ಕೂಡ ಹೆಚ್ಚಿನ ಅವಕಾಶ ಸಿಗಲಿ. ಹಾಗೆಯೇ ಇನ್ನೂ ಕೂಡ ಇಂಥ ಕ್ರೀಡಾಕೂಟಗಳು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚೆಚ್ಚು ಜಾಗದಲ್ಲಿ ನಡೆಯಲಿ ಅಂತ ನಾನು ನಿಮ್ಮಲ್ಲೆಲ್ಲ ಕೇಳಿಕೊಳ್ಳುತ್ತಾ, ಬಂದಿರುವಂಥ ಎಲ್ಲ ಕ್ರೀಡಾಪಟುಗಳಿಗೆ ಶುಭವಾಗಲಿ ಅಂತ ನಾನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸನ್ಮಾನ್ಯ ರಾಕೇಶ್ ಮಲ್ಲಿ ಅವರಿಗೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಕಾರ್ಯಾಧ್ಯಕ್ಷರು,
ನಮ್ಮ ಆಯೋಜನಾ ಸಮಿತಿಯಲ್ಲಿಯೂ ಕೂಡ ಎದ್ದುಕೊಂಡು ನಮಗೆ ಮಾರ್ಗದರ್ಶನವನ್ನು ನೀಡಿದವರು ಶ್ರೀಯುತ ಚಂದ್ರ ಶೆಟ್ಟಿಯವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅತಿಥಿ ಸ್ಥಾನದಿಂದ ಅವರು ಮಾತಾಡಬೇಕು ಅಂತ ವಿನಂತಿಸ್ತೇನೆ. ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜ್ ಮತ್ತು ಕನ್ನಡ ಮಾಧ್ಯಮ ಶಾಲೆ ರಾಮಕುಂಜ ಇದರ ಆಶ್ರಯದಲ್ಲಿ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದ ಈ ಸಮಾರಂಭದ ಅಧ್ಯಕ್ಷರು, ಈ ಕಬಡ್ಡಿ ಪಂದ್ಯಾಟವನ್ನು ಉದ್ಘಾಟಿಸಿದ ನಮ್ಮ ಸುಳ್ಯ ಕ್ಷೇತ್ರದ ಶಾಸಕರು ಸಹೋದರಿ ಭಾಗೀರಥಿ ಮುರಳಿಯಾರವರೇ, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಚೇರ್ಮನ್, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾದ ಆತ್ಮೀಯರಾದ ಸಹೋದರ ರಾಕೇಶ್ ಮಲ್ಲಿಯವರೇ, ಈ ಕಾಲೇಜಿನ ರಾಮಕುಂಜೇಶ್ವರ ಕಾಲೇಜಿನ ಕಾರ್ಯದರ್ಶಿಗಳಾದ ಆತ್ಮೀಯರಾದ ರಾಧಾಕೃಷ್ಣರವರೇ ಮತ್ತು ವೇದಿಕೆಯಲ್ಲಿರುವ ನನ್ನ ಹಿರಿಯರಾದ ರಾಮಕುಂಜೇಶ್ವರ ಪದವಿ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ ಹಿರಿಯರಾದ ಚೇತಪ್ರೇಗಳೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ ಮತ್ತು ಈ ಕ್ರೀಡಾಕೂಟ ಯಶಸ್ವಿ ಆಗಲಿಕ್ಕೆ ನನ್ನ ಆತ್ಮೀಯರಾದ ಕೇಶವ ಅಮೇಯವರು ವೇದಿಕೆಯಲ್ಲಿದ್ದಾರೆ ಮತ್ತು ಪತ್ರಿಕಾ ಮಾಧ್ಯಮದವರೇ, ದೃಶ್ಯ ಮಾಧ್ಯಮದವರೇ, ನಾನು ಪ್ರಪ್ರಥಮ ಬಾರಿವಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸತೀಶ್ ಭಟ್ ಬಿಲ್ನೆಲೆ ಅವರಿಗೆ ನಮ್ಮ ಕಬಡ್ಡಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಪರವಾಗಿ ರಾಜ್ಯ ಪ್ರಶಸ್ತಿ ಬಂದಿರೋದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಯಾವಾಗ ಸತೀಶ್ ಭಟ್ರಿಗೆ ಒಂದು ರಾಜ್ಯ ಪ್ರಶಸ್ತಿ ಬಂದಾಗ ಕೆಲವರು ಹೇಳಿದರು, ಆ ಪ್ರಶಸ್ತಿಗೆ ರೈಟ್ ಪರ್ಸನ್ ಸತೀಶ್ ಭಟ್ರು ಅಂತ. ನಾನು ಅವರ ವಿದ್ಯಾರ್ಥಿ ಅಲ್ಲ, ನನ್ನ ಮಿಸಸ್ ಅವರ ವಿದ್ಯಾರ್ಥಿ. ಅವರು ಕೂಡ ಯಾವಾಗಲೂ ಹೇಳ್ತಿದ್ರು, ಎಲ್ಲರೂ ಹೇಳ್ತಿದ್ರು ಸತೀಶ್ ಭಟ್ರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕಿತ್ತು ಅಂತ. ಈ ಸಲ ಅವರು ಈ ವರ್ಷ ಅವರು ರಿಟೈರ್ಡ್ ಆಗ್ತಾರೆ ಅಂತೇಳಿ ಕೇಶವ ಅಮೇಯವರು ನನ್ನ ಹತ್ರ ಮಾತಾಡುವಾಗ ಹೇಳಿದರು, ಒಂದು ಅವರ ಬರುವ ವರ್ಷ ಅವರು ರಿಟೈರ್ಡ್ ಆಗ್ತಾರೆ, ಅದಕ್ಕೆ ಒಂದು ನಮ್ಮ ರಾಮಕುಂಜದಲ್ಲಿ ಒಂದು ಕಬಡ್ಡಿ ಮ್ಯಾಚನ್ನು ಆಯೋಜನೆ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಟುಕೊಂಡು ಅವರು ಫಸ್ಟ್ ಮೀಟಿಂಗ್ಗೆ ನಾನು ಕೂಡ ಬಂದಿದ್ದೆ. ಅವತ್ತು ಮೀಟಿಂಗಲ್ಲಿ ಅವರ ಉದ್ದೇಶ ತುಂಬ ಒಳ್ಳೆಯದಿತ್ತು. ಏನು ಗೊತ್ತಾ, ನಾವು ಏನು ಮಾಡಿದ್ರು ದೇವರ ಅವಕಪ್ಪಗೆ ಇದಾಯಿತು. ಏನಂದರೆ ಮಳೆ ಬಂದ ಕಾರಣ ಎಲ್ಲ ಹಾಳಾಯಿತು. ನನಗೆ ಭಾಳ ಬೇಸರ ಆಗ್ತಾ ಉಂಟು. ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಕಬಡ್ಡಿ ಆಡುವುದಕ್ಕೆ ಏನು ತೊಂದರೆ ಇಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ, ಎಲ್ಲ ಸ್ಟಾಲ್ ಹಾಕಿದ್ದಾರೆ, ವಸ್ತು ಪ್ರದರ್ಶನವನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಮಳೆ ಬಂದ ಕೂಡಲೇ ಜನ ಮನೆಯಿಂದ ಹೊರಗೆ ಬರುವುದಿಲ್ಲ. ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿದ ಕೇಶವ ಅಮೇಯ್ ಅವರಿಗೆ ಪ್ರಥಮವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಒಂದು ನಾಯಕತ್ವವನ್ನು ತಗೊಂಡವರು ಕೇಶವ ಅಮೇಯ್ ಅವರು. ಅವರಿಗೆ ಈಗ ರಾಕೇಶ್ ಮಲ್ಲಿ ಅವರ ಹತ್ರ ನಾನು ಗೆಸ್ಟ್ ಕರೆಯುವಾಗ ಹೇಳಿದೆ, ನೀವು ಬರಲೇಬೇಕು, ಏನಂದರೆ ಕೇಶವ ಅಮೇಯ್ ಅವರು ನಿಮ್ಮ ಮೇಲೆ ಒಂದು ಅಭಿಮಾನ ಇಟ್ಟುಕೊಂಡಿದ್ದಾರೆ, ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಅವರು ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ನೋಡಿ ಅವರಿಗೆ ಬಹಳ ಖುಷಿ ಆಯಿತು. ಏನಂದರೆ ಮಳೆಯಿಂದಾಗಿ ಸ್ವಲ್ಪ ತೊಂದರೆ ಆಯಿತು, ಆದರೆ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ನಾವು ಕಬಡ್ಡಿ ಯಾರು ಮಾಡಿದರೂ ನಾವು ನಮಗೆ ಭಾರಿ ಖುಷಿ. ಏನಂದರೆ ನಾವು ಅಸೋಸಿಯೇಷನ್ನವರು ಊರು ರಾಕೇಶ್ ಮಲ್ಲಿ ಅವರು ರಾಜ್ಯದ ಚೇರ್ಮನ್ ಆಗಿದ್ದಾರೆ, ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ, ನಾನು ಕಾರ್ಯಾಧ್ಯಕ್ಷನಾಗಿದೆ. ನಮಗೆ ಇಂಥ ಒಂದು ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಿದವರಿಗೆ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ ಅಂತ ಒಂದು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲರಿಗೂ, ನಮ್ಮ ರಾಮಕುಂಜದ ಊರಿನ ಎಲ್ಲ ಜನರಿಗೆ ಮತ್ತು ಸಹಕಾರವನ್ನು ನೀಡಿದ ಎಲ್ಲರಿಗೂ ನಾನು ನಮ್ಮ ಯಶಸ್ವಿನ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಈ ಪಂದ್ಯಾಟ ಯಶಸ್ವಿಯಾಗಿ ರಾಮಕುಂಜೇಶ್ವರ ದೇವರ ಆಶೀರ್ವಾದ ಅವರಿಗೆ ಇರಲಿ ಅಂತ ಹೇಳುತ್ತಾ, ಇದಕ್ಕೆ ಒಂದು ಯಶಸ್ಸು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ನಾನು ಎರಡು ಮಾತು ಕೊಡುತ್ತೇನೆ. ಧನ್ಯವಾದಗಳು ಚಂದ್ರ ಶೆಟ್ಟಿ ಅವರಿಗೆ. ತಂಡಗಳ ಮ್ಯಾನೇಜರ್ಗಳಿಗೆ ಒಂದು ಸೂಚನೆ ಗಮನಿಸಬೇಕು. ಅಂಡರ್ 14 ಬಾಯ್ಸ್ ಚಾಮರಾಜನಗರ, ಅಂಡರ್ 14 ಗರ್ಲ್ಸ್ ಚಾಮರಾಜನಗರ ತಕ್ಷಣಕ್ಕೆ
ನೀವು ಆಡಿಟೋರಿಯಂಗೆ ವೇಯಿಂಗಿಗೆ ಹೋಗಬೇಕು. ಆಮೇಲೆ ಅಂಡರ್ 17 ಬಾಯ್ಸ್ ಚಾಮರಾಜನಗರ, ಅಂಡರ್ 17 ಬಾಯ್ಸ್ ಮಂಡ್ಯ, ಅಂಡರ್ 14 ಬಾಯ್ಸ್ ಮಂಡ್ಯ. ತಕ್ಷಣಕ್ಕೆ ವೇಯಿಂಗಿಗಾಗಿ ನೀವು ಆಡಿಟೋರಿಯಂಗೆ ಹೋಗಬೇಕು. ಆಮೇಲೆ ಇನ್ನೊಂದು ಸೂಚನೆ, 17ರ ವಯೋಮಾನದ ಬಾಲಕ ಬಾಲಕಿಯರ ಪ್ರಥಮ ಪಂದ್ಯಾಟ ಕೊಡಗು ವರ್ಸಸ್ ಉಡುಪಿ. ಕೊಡಗು ಬಾಲಕರ 14ರ ವಯೋಮಾನದ ಬಾಲಕರ ಪ್ರಥಮ ಪಂದ್ಯಾಟ ಕೊಡಗು ವರ್ಸಸ್ ಉಡುಪಿ. ಅದೇ 17ರ ವಯೋಮಾನದ ಬಾಲಕರ ಪ್ರಥಮ ಪಂದ್ಯಾಟ ಕೊಡಗು ವರ್ಸಸ್ ಉಡುಪಿ ತಂಡಗಳ ನಡುವೆ ನಡೀಲಿಕ್ಕಿದೆ. ವಾರ್ಮ್ ಅಪ್ಪಿಗೆ ಹೋಗಬೇಕು. ಅಂಡರ್ 14 ವಯೋಮಾನದ ಬಾಲಕಿಯರ ಪ್ರಥಮ ಪಂದ್ಯಾಟ ಮೈಸೂರು ವರ್ಸಸ್ ಚಿಕ್ಕಮಗಳೂರು ತಂಡದ ನಡುವೆ ನಡೀಲಿಕ್ಕಿದೆ. ವಾರ್ಮ್ ಅಪ್ಪಿಗೆ ಹೋಗಬೇಕು. ಆತ್ಮೀಯರೇ, ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಇನ್ನೋರ್ವ ಗಣ್ಯ ಅತಿಥಿ ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ತೀರ್ಪುಗಾರರು, ನಮ್ಮ ಈ ಕಬಡ್ಡಿ ಪಂದ್ಯಾಟದ ಮಾರ್ಗದರ್ಶಕರು ಆಗಿರುವಂಥ ಶ್ರೀಯುತ ಲಕ್ಷ್ಮೀನಾರಾಯಣ ಬೆಂಗಳೂರವರು ಉಪಸ್ಥಿತರಿದ್ದಾರೆ. ಸರ್, ದಯವಿಟ್ಟು ತಾವು ಅತಿಥಿ ಸ್ಥಾನದಿಂದ ಮಾತಾಡಬೇಕು ಅಂತ ವಿನಂತಿಸ್ತೇನೆ. ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಹಾಗೂ ಶ್ರೀ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆ ವತಿಯಿಂದ ಸಂಘಟಿಸಲ್ಪಡುತ್ತಿರುವಂತಹ ಮೈಸೂರು ವಿಭಾಗ ಮಟ್ಟದ 14 ಮತ್ತು 17ರ ವಯೋಮಿತಿಯ ಬಾಲಕ ಹಾಗೂ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಈ ಭಾಗದ ಜನಪ್ರಿಯ ಶಾಸಕಿಯರಾದಂಥ ಕುಮಾರಿ ಭಗೀರಥಿಯವರೇ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಚೇರ್ಮನ್ರವರಾದಂಥ ಶ್ರೀಯುತ ರಾಕೇಶ್ ಮಲ್ಲಿಯವರೇ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ರಾಮಕುಂಜೇಶ್ವರ ಪ್ರೌಢಶಾಲೆಯ ಆಡಳಿತ ಮಂಡಳಿಯವರೇ, ಅಧ್ಯಾಪಕ ವೃಂದದವರೇ ಹಾಗೂ ಸಿಬ್ಬಂದಿ ವರ್ಗದವರೇ, ಈ ಒಂದು ಪಂದ್ಯಾವಳಿಯಲ್ಲಿ ಆಗಮಿಸಿರುವಂಥ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂಥ ತಂಡದ ವ್ಯವಸ್ಥಾಪಕರುಗಳೇ, ತರಬೇತುದಾರರೇ, ಕ್ರೀಡಾಪಟುಗಳೇ, 2025-26ನೇ ಸಾಲಿನಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ನಡೆಯುವಂಥ ಈ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಮೈಸೂರು ವಿಭಾಗದ 8 ಜಿಲ್ಲೆಗಳಿಂದ ತಾವುಗಳು ಇಲ್ಲಿ ಕಬಡ್ಡಿನ ಆಟ ಆಡಲು ಬಂದಿದ್ದೀರಿ. ಕ್ರೀಡಾಪಟುಗಳೇ, ತಾವೆಲ್ಲರೂ ಈ ಕಬಡ್ಡಿ ಆಟವನ್ನು ತಾವು ನಿತ್ಯ ದೂರದರ್ಶನದಲ್ಲಿ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಪ್ರೋ ಕಬಡ್ಡಿನ, ಆ ಪ್ರೋ ಕಬಡ್ಡಿನಲ್ಲಿ ಆಗೋಂಥ ರೂಲ್ಸೇ ಬೇರೆ ಇರುತ್ತೆ, ನಮ್ಮ ನ್ಯಾಷನಲ್ ಕಬಡ್ಡಿನಲ್ಲಿ ಆಗೋ ರೂಲ್ಸೇ ಬೇರೆ ಇರುತ್ತೆ. ಆ ಪ್ರೋ ಕಬಡ್ಡಿ ರೂಲ್ಸ್ನಲ್ಲಿ ಅಳವಡಿಸೋದಿಲ್ಲ, ನಮ್ಮ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಯ ನಿಯಮಗಳು ಮಾತ್ರ ನಾವಲ್ಲಿ ಅಳವಡಿಸ್ಕೊಳ್ತೀವಿ. ತಾವುಗಳೆಲ್ಲ ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ದೈಹಿಕವಾಗಿ, ಮಾನಸಿಕವಾಗಿ, ಆರೋಗ್ಯ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಕ್ರೀಡೆಗಳಲ್ಲಿ ತಾವು ಪಾಲ್ಗೊಳ್ಬೇಕು. ಪಾಲ್ಗೊಂಡ್ರೆ ತಮಗೆ ಆತ್ಮವಿಶ್ವಾಸ ಮೂಡುತ್ತೆ, ಸಹಿಷ್ಣುತೆ ಮೂಡುತ್ತೆ ಹಾಗೂ ಕ್ರೀಡಾಪಟುಗಳು ಶಿಸ್ತು ಮತ್ತು ತಾಳ್ಮೆಯಿಂದ ತಾವು ಇದರಲ್ಲಿ ಭಾಗವಹಿಸ್ತೀರಿ. ಹಾಗೆ ಸಮರ್ಪಣಾ ಮನೋಭಾವದಿಂದ ಕ್ರೀಡೆಗಳಲ್ಲಿ ತಾವು ತೊಡಗಿಸ್ಕೊಳ್ಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಕ್ರೀಡೆಗಳಲ್ಲಿ ಭಾಗವಹಿಸಿದ್ರೆ ನಮಗೆ ಜಾತಿ ಧರ್ಮದ ಭೇದ ಭಾವ ಇಲ್ಲದೆ ನಾವಿಲ್ಲಿ ಎಲ್ಲರೂ ಸಮಾನತೆಯಿಂದ ನಾವು ಭಾಗವಹಿಸ್ಕೊಳ್ತಾ ಇದ್ದೀವಿ. ಹಾಗೆಯೇ ನಾವಿಲ್ಲಿ ಸಾಮಾಜಿಕವಾಗಿ ನಾವು ಏಕಸಾಮರ್ಥ್ಯವನ್ನು ನಾವು ರೂಪಿಸ್ಕೋತೀವಿ. ಹಾಗೆ ಈ ಕ್ರೀಡೆ ಆಡೋದ್ರಿಂದ ಜನರಿಗೆ ಮನರಂಜನೆಯೂ ಸಹ ನಾವು ನೀಡಬೇಕಾಗಿ ಬರ್ತಾ ಇದೆ. ಹಾಗೆ ದೇಶದ ಹೆಮ್ಮೆಯನ್ನು ಹೆಚ್ಚಿಸಲು ನಾವು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬೇಕಾಗಿ ಸಂದರ್ಭ ಬರುತ್ತೆ. ಹಾಗೆಯೇ ಈ ಕ್ರೀಡೆ, ಕಬಡ್ಡಿ ಕ್ರೀಡೆ ಜಾಗತಿಕ ಮಟ್ಟದಲ್ಲಿ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದೆ. ಕಬಡ್ಡಿ ಕ್ರೀಡೆ ಮೊದಲಿಗೆ ಪ್ರದರ್ಶನ ಪಂದ್ಯ ನಡೆದಿದ್ದು
1982 ಏಷ್ಯಾಡ್ ನವದೆಹಲಿಯಲ್ಲಿ ನಡೆದಂಥ ಏಷ್ಯಾಡ್ನಲ್ಲಿ ಪ್ರದರ್ಶನ ಪಂದ್ಯಾಗಿ ಸೇರ್ಪಡೆ ಆಯಿತು. ಅದ ನಂತರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಪಂದ್ಯ ಸೇರಿಕೊಂಡಿದ್ದು 1984ರಲ್ಲಿ ಸಾಫ್ ಗೇಮ್ಸ್, ಸೌತ್ ಏಷ್ಯನ್ ಫೆಡರೇಷನ್ ಗೇಮ್ಸಲ್ಲಿ ಈ ಒಂದು ಪಂದ್ಯ ಮನ್ನಣೆ ಸಿಕ್ತು. ಈ ಸಾಫ್ ಗೇಮ್ಸಲ್ಲಿ ನಮ್ಮ ಭಾರತ ತಂಡ ಜಯಗಳಿಸಿ ಚಿನ್ನದ ಪದಕವನ್ನು ಗಳಿಸ್ಕೊಂತು. ಹಾಗೆಯೇ 1990ರ ಏಷ್ಯನ್ ಗೇಮ್ಸಲ್ಲಿ ಇದು ಬೀಜಿಂಗಲ್ಲಿ ನಡೀತು. ಬೀಜಿಂಗಲ್ಲಿ ನಡೆದಾಗ ಏಷ್ಯನ್ ಗೇಮ್ಸಲ್ಲಿ ಸೇರ್ಪಡೆಗೊಂಡಾಗ ನಮ್ಮ ಭಾರತ ದೇಶ ಪ್ರತಿನಿಧಿಸಿ ಅಲ್ಲೂ ಸಹ ಚಿನ್ನದ ಪದಕವನ್ನು ಗಳಿಸ್ಕೊಂತು. ಸೊ 1990ರಿಂದ ಇದುವರೆಗೂ ನಡೆದಂಥ ಎಲ್ಲ ಏಷ್ಯನ್ ಗೇಮ್ಸ್ಗಳಲ್ಲಿ ಭಾರತ ಚಿನ್ನದ ಪದಕವನ್ನು ಗಳಿಸಿ ದೇಶಕ್ಕೆ ಒಳ್ಳೆ ಹೆಸರು ತಂದು ಕೊಟ್ಟಿದೆ ಈ ಕಬಡ್ಡಿ ಕ್ರೀಡೆ. ಇನ್ನು ಮುಂದೆ ನಡೆಯುವಂಥ ಈ ಕಬಡ್ಡಿ ಕ್ರೀಡೆಯಲ್ಲಿ ಬೇಸ್ ಅಂದರೆ ಸ್ಕೂಲ್ಗಳು, ಶಾಲೆಗಳು, ಈ ಶಾಲೆಗಳಲ್ಲಿರುವಂಥ ದೈಹಿಕ ಶಿಕ್ಷಣ ಶಿಕ್ಷಕರಿಂದನೇ ಈ ಕಬಡ್ಡಿ ಕ್ರೀಡಾಪಟುಗಳು ಉತ್ಪತ್ತಿಯಾಗೋದು. ಒಂಥರ ಫ್ಯಾಕ್ಟ್ರಿ ಅದು ಶಾಲೆಗಳಲ್ಲಿ. ಅಲ್ಲಿ ಉತ್ಪತ್ತಿಯಾದಂಥ ಕ್ರೀಡಾಪಟುಗಳು ಓಪನ್ನಲ್ಲಿ ಮ್ಯಾಚ್ಗಳು ಅಸೋಸಿಯೇಷನ್ನಿಂದ ಸೆಲೆಕ್ಷನ್ ಕರೀತಾರೆ. ಅಲ್ಲಿಗೆ ಹೋಗಿ ಕ್ರೀಡಾಪಟುಗಳು ಆ ಸೆಲೆಕ್ಷನ್ ಟ್ರಯಲ್ಸಲ್ಲಿ ಭಾಗಿಯಾಗಿ ಅವರು ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಈ 3 ವಿಭಾಗದಲ್ಲಿ ಇರುತ್ತೆ. ಆ 3 ವಿಭಾಗದಲ್ಲಿ ಭಾಗವಹಿಸಿ ಅವರು ರಾಷ್ಟ್ರ ಮತ್ತು ರಾಜ್ಯವನ್ನು ಪ್ರತಿನಿಧಿಸಿ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆಯೇ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಸಂಘಟನೆ ಮಾಡುತ್ತಿರುವಂಥ ರಾಮಕುಂಜೇಶ್ವರ ಆಡಳಿತ ಮಂಡಳಿಯವರು ಇಲ್ಲಿ ವ್ಯವಸ್ಥೆ ಮಾಡಿರುವಂಥದ್ದು ನೋಡಿದ್ರೆ ಈ ಕಬಡ್ಡಿ ಕ್ರೀಡಾಂಗಣವನ್ನು ಮತ್ತು ಬೇರೆ ಬೇರೆ ಈ ವ್ಯವಸ್ಥೆಗಳನ್ನ ನೋಡಿದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಶಿಕ್ಷಣ ಇಲಾಖೆ, ನಾನು ಸಹ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ್ದೀನಿ TPU ಆಗಿ. ಈ ಥರ ಆಯೋಜನೆ ಮಾಡಿರೋದು ನಾನು ಎಲ್ಲೂ ನೋಡಿಲ್ಲ. ಈ ಆಯೋಜನೆ ಮತ್ತು ಈ ಸಂಘಟನೆ ಈ ಎರಡೂ ಹೇಗಿದೆ ಅಂತಂದರೆ ರಾಷ್ಟ್ರ ಮಟ್ಟನ ನಾವಿಲ್ಲಿ ಮಾಡಬಹುದು, ನಾವು ಮಾಡಿಕೊಡ್ತೀವಿ ಅನ್ನೋ ಒಂದು ಇದನ್ನು ಅವರು ತೋರ್ಪಡಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಈ ವ್ಯವಸ್ಥೆನ ನೋಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮಾಡಬಹುದು ಇವರು, ಅಷ್ಟು ಶಕ್ತಿ ಇದೆ ಇವರಿಗೆ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಹಾಗಾಗಿ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಈ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಈ ಪಂದ್ಯಾವಳಿನಲ್ಲಿ ತೀರ್ಪುಗಾರರಾಗಿ ಹೊಣೆ ಹೊತ್ತಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ನನ್ನ ದೈಹಿಕ ಶಿಕ್ಷಣ ಮಿತ್ರರು, ಎಲ್ಲ ದೈಹಿಕ ಶಿಕ್ಷಣ ಮಿತ್ರರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ತೀರ್ಪುಗಾರಿಕೆಯನ್ನು ಮಾಡಿದ್ದಾರೆ, ಒತ್ತುಕೊಂಡು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಯಾರು ಈ ಒಂದು ತೀರ್ಪುಗಾರಿಕೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ವೆಲ್ ಕ್ವಾಲಿಫೈಡ್ ಇರೋಂಥ ತೀರ್ಪುಗಾರರೇ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರು ತೀರ್ಪುಗಾರನೇ ಹೊಣೆ ಹೊತ್ಕೊಂಡು ಉತ್ತಮವಾದ ತೀರ್ಪು ನೀಡಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮೈಸೂರು ವಿಭಾಗ ಮಟ್ಟಕ್ಕೆ ತಾವು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ಪಂದ್ಯಾವಳಿಯಲ್ಲಿ ಮಾತನಾಡೋ ಅವಕಾಶ ಮಾಡಿಕೊಡುವಂಥ ತಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತುಗಳನ್ನ ವಿರಾಮ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್ ತಮ್ಮ ಅಭಿಮಾನದ ಮಾತಿಗೆ. ಆತ್ಮೀಯರೇ, ನಮ್ಮ ವೇದಿಕೆಯಲ್ಲಿ ಗಣ್ಯಮಾನ್ಯ ಅತಿಥಿಗಳು ಕೂತಿದ್ದಾರೆ. ಎಲ್ಲ ಗಣ್ಯಮಾನ್ಯ ಅತಿಥಿಗಳ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟಿದೆ, ಘನತೆಯನ್ನು ಹೆಚ್ಚಿಸಿದೆ ಅಂತ ಹೇಳ್ತಾ ಸಮಯದ ಅಭಾವದಿಂದಾಗಿ ತಮಗೆ ಯಾರಿಗೂ ಕೂಡ ಮಾತಾಡಲಿಕ್ಕೆ ಅವಕಾಶವನ್ನು ನೀಡಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂಥ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ಈ ಸುಂದರವಾದಂಥ 2 ಕ್ರೀಡಾಂಗಣಗಳಿವೆ. ಒಂದು BM ಗ್ರೂಪ್ಸ್ ಕ್ರೀಡಾಂಗಣ, ಇನ್ನೊಂದು ಮೆಪ್ಸ್ಟ್ರಾ ಕ್ರೀಡಾಂಗಣ. ಈ 2 ಕ್ರೀಡಾಂಗಣದ ಉದ್ಘಾಟನೆಯನ್ನು ಅತಿಥಿ ಗಣ್ಯರು ಮಾಡ್ತಾರೆ. ಕ್ರೀಡಾಂಗಣ BM ಗ್ರೂಪ್ಸ್ ಕ್ರೀಡಾಂಗಣವನ್ನು ಡಾಕ್ಟರ್ KV ಕನಕರಾಜ್ ಅವರು ನೆರವೇರಿಸ್ತಾರೆ. ಮೆಪ್ಸ್ಟ್ರಾ ಕ್ರೀಡಾಂಗಣದ ಉದ್ಘಾಟನೆಯನ್ನು ನಮ್ಮ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿಗಳಾದಂಥ ಸೇಸಪ್ರೈ ಸರ್ ಅವರು ಉದ್ಘಾಟಿಸಿ ಕೊಡಲಿಕ್ಕಿದ್ದಾರೆ. ಈಗ ಸಮಾರಂಭದ ಕೊನೆಯ ಭಾಗವಾಗಿ ಧನ್ಯವಾದ ಸಮರ್ಪಣೆ ನಮ್ಮ ತಾಲೂಕು ಕ್ರೀಡಾ ಪರಿವೀಕ್ಷಣಾಧಿಕಾರಿ ಆಗಿರುವಂಥ
ಶ್ರೀಯುತ ಚಕ್ರಪಾಣಿ ಸರ್ ಅವರಿಂದ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕರ ಕಚೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಹಾಗೂ ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಂಘ ರಾಮಕುಂಜ ಇದರ ಸಂಯುಕ್ತ ಆಶ್ರಯದಲ್ಲಿ ಈ ದಿವಸ ನಡೆಯತಕ್ಕಂತಹ ಮೈಸೂರು ವಿಭಾಗ ಮಟ್ಟದ 14 ವಯೋಮಾನದ ಬಾಲಕಿಯರ ಹಾಗೂ 17 ವಯೋಮಾನದ ಬಾಲಕಿಯರ ಈ ಒಂದು ಕಬಡ್ಡಿ ಪಂದ್ಯಾಟ ಬಹಳಷ್ಟು ಅದ್ಧೂರಿಯಾಗಿ ಇಲ್ಲಿ ಆಯೋಜನೆಗೊಂಡಿದೆ. ಈ ಒಂದು ಪಂದ್ಯಾಟದ ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕಿಯ ಆಗಿರುವಂತಹ ಕುಮಾರಿ ಭಾಗೀರಥಿ ಮುರಳಿಯ ಮೇಡಮ್ ತಮಗೆ ಈ ಕಾರ್ಯಕ್ರಮಕ್ಕೆ ಇಲಾಖಾ ವತಿಯಿಂದ ಸೇರಿರುವ ಎಲ್ಲ ಸಂಘಟಕರ ಪರವಾಗಿ, ಸೇರಿರುವ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಮೆರವಣಿಗೆ ಉದ್ಘಾಟನೆಯನ್ನು ಮಾಡಿರುವಂತಹ ಶ್ರೀ ರಾಮಕುಂಜೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಸುಚೇತ ಮೇಡಮ್ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಾ. ತಮ್ಮನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರ ಪರವಾಗಿ, ಇಲಾಖಾ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ನೀಡ್ತಾ ಇದೆ. ಈ ಒಂದು ಕಬಡ್ಡಿ ಪಂದ್ಯಾಟದ ಮುಖ್ಯ ದ್ವಾರ ಪ್ರದೀಪ್ ಬಾಕಿಲ ಇವರ ಸ್ಮರಣಾರ್ಥವಾಗಿ ಅವರ ಧರ್ಮಪತ್ನಿ ಶ್ರೀಮತಿ ಹೇಮಲತಿ ಪ್ರದೀಪ್ ಇವರು ಉದ್ಘಾಟನೆ ಮಾಡಿರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಉಪಸ್ಥಿತರಿದ್ದೀರಾ ಮೇಡಮ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಧನ್ಯವಾದವನ್ನು ನೀಡ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ BM ಗ್ರೂಪಿನ ಡಾಕ್ಟರ್ ಕನಕರಾಜ್ ತಾವು ಇದ್ದೀರಾ ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇವೆ. ಈ ಒಂದು ಪಂದ್ಯಾಟದಲ್ಲಿ ಅತಿಥಿಗಳಾಗಿ ನಮ್ಮೊಂದಿಗೆ ಡಾಕ್ಟರ್ ನೋನಪ್ಪ ತಾವು ಇದ್ದೀರಾ ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಂದಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ವೀರಪ್ಪ ತುರಿಕೆ ಇದ್ದೀರಿ, ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮೆರಗನ್ನು ನೀಡಿದ್ದೀರಾ ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಣ ಅಧಿಕಾರಿಯಾಗಿರುವಂಥ ಶ್ರೀಯುತ ಭುವನೇಶ್ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮೆರಗನ್ನು ನೀಡಿರುವವರು ನಮ್ಮ ರಾಜ್ಯ ಕಬಡ್ಡಿ ಅಮೆಚೂರ್ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರಾಕೇಶ್ ಮಲ್ಲಿ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತಮ್ಮ ಎಲ್ಲ ಕ್ರೀಡಾಪಟುಗಳನ್ನು ಹಾರೈಸಿದ್ದೀರಾ ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಈ ಒಂದು ಕಬಡ್ಡಿ ಪಂದ್ಯಾಟದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಕಡಬ ಠಾಣೆಯ ಪೊಲೀಸ್ ಠಾಣಾಧಿಕಾರಿಯಾಗಿರುವಂಥ ಶ್ರೀಯುತ ಅಭಿನಂದನ್ ಸರ್ ಇದ್ದಾರೆ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ರಾಮಕುಂಜೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಗುರುಪ್ರಸಾದ್ ಇದ್ದಾರೆ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈಗಾಗಲೇ ಇಲಾಖೆಯ ಬಗ್ಗೆ ತಿಳಿಸಿರುವಂತಹ ಶ್ರೀಯುತ ಲಕ್ಷ್ಮೀನಾರಾಯಣ ಬೆಂಗಳೂರು ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಕಬಡ್ಡಿ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಚಂದ್ರ ಶೆಟ್ಟಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಕ ಸಂಘದ ಉಮೇಶ್ ಇವರಿದ್ದೀರಿ, ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ರಾಧಾಕೃಷ್ಣ ಕುವೆಚ್ಚರ್ ತಾವು ಈ ಒಂದು ಕಾರ್ಯಕ್ರಮದ ಎಲ್ಲ ರೂಪರೇಷೆಗಳು ಮಾರ್ಗದರ್ಶನವನ್ನು ನೀಡ್ತಿರುವವರು, ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಬಹಳಷ್ಟು ಶ್ರಮಿಸಿರುವವರು. ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ರಾಧಾಕೃಷ್ಣ ಸರ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ನಮ್ಮ ಹಿರಿಯರು, ನಮ್ಮೆಲ್ಲ ಗುರುಗಳು ಶ್ರೀಯುತ ಶೇಷಪ್ರೈ ಸರ್, ಇಲ್ಲಿಯ ಆಡಳಿತ ಮಂಡಳಿಯ ಕೋಶಾಧಿಕಾರಿ, ಒಂದು ಕಾರ್ಯಕ್ರಮದ ಎಲ್ಲ ರೂಪರೇಖೆಗಳನ್ನು ಮಾರ್ಗದರ್ಶನ ನೀಡ್ತಿರುವವರು ನಮ್ಮೆಲ್ಲರ ಗುರುಗಳು ಶ್ರೀಯುತ ಶೇಷಪ್ರೈ ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಂದಿಸ್ತಾ ಇದ್ದೇನೆ ಸರ್. ಕಡಬ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ ದಿನೇಶ್ ನೆಟ್ಟನ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಾ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಎಲ್ಲ ಸಹಕಾರವನ್ನು ನೀಡ್ತಿರುವವರು ಶ್ರೀಯುತ ಸತೀಶ್ ಭಟ್ ಸರ್ ಇವರ ಹಿರಿಯ ವಿದ್ಯಾರ್ಥಿಗಳ ಒಂದು ದಂಡೆ ಇದೆ. ಬಹಳಷ್ಟು ದಿನಗಳಿಂದ ಅವಿರತವಾಗಿ ಶ್ರಮಿಸ್ತಾ ಎಲ್ಲ ಶ್ರೀಯುತ
ಶಿವರಾಮ್ ಏನೆಕಲ್ ಸರ್ ಇರ್ಬೋದು ಅಥವಾ ಸತೀಶ್ ಸರ್ ಅವರ ಎಲ್ಲ ಒಂದು ಹಿರಿಯ ವಿದ್ಯಾರ್ಥಿಗಳ ತಂಡವೇ ಇಲ್ಲಿದೆ. ಎಲ್ಲರನ್ನ ಕೇಶವ ಅಮೇ ಇರ್ಬೋದು, ಈ ಒಂದು ಸಂಚಾಲಕರಾಗಿ, ಈ ಕಬಡ್ಡಿ ಪಂದ್ಯಾಟದ ಸಂಚಾಲಕರಾಗಿ ನೇತೃತ್ವ ವಹಿಸಿರುವವರು ಚಂದ್ರಶೇಖರ್ ಸಣ್ಣರ, ಪ್ರಮೋದ್ ಕುಮಾರ್, ಎಲ್ಲ ಅವರ ಹಿರಿಯ ವಿದ್ಯಾರ್ಥಿಗಳ ತಂಡವನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಎಲ್ಲ ಇಷ್ಟವರೆಗೆ ಆಗಿರುವಂಥ ಎಲ್ಲ ಕಾರ್ಯಕ್ರಮಗಳ ಒಂದು ಪತ್ರಕರ್ತ ಮಿತ್ರರು ನಮ್ಮೊಂದಿಗಿದ್ದಾರೆ. ಎಲ್ಲ ಪತ್ರಕರ್ತ ಮಿತ್ರರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಬಹುಶಃ ಇಲ್ಲಿಯ ಈ ಸಂಸ್ಥೆಯ ಮುಖ್ಯ ಶಿಕ್ಷಕರು, ಈ ವರ್ಷದ ರಾಜ್ಯ ಮಟ್ಟದ ಪ್ರಶಸ್ತಿ ವಿಜೇತರು, ಎಲ್ಲ ಕಾರ್ಯಕ್ರಮಗಳು ಬಹಳಷ್ಟು ಅಚ್ಚುಕಟ್ಟಾಗಿ ಇದು ನಡೆದಿದೆ ಅಂತೇಳಿರೋದಕ್ಕೆ ಕಾರಣೀಭೂತರಾಗಿರುವವರು ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಶ್ರೀಯುತ ಸತೀಶ್ ಭಟ್ ಸರ್ ತಮ್ಮ ಈ ಕಾರ್ಯಕ್ರಮದ ಪರವಾಗಿ ವಂದಿಸ್ತಾ ಇದ್ದೇವೆ. ಈ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಶ್ರೀಯುತ ಚಂದ್ರಶೇಖರ್ ಕೆ ಸರ್ ತಮ್ಮನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಟಿ ನಾರಾಯಣ್ ಭಟ್ ರಾಷ್ಟ್ರ ಪ್ರಶಸ್ತಿ ವಿಜೇತರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದು ಎಲ್ಲ ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಸರ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ಪುರುಷೋತ್ತಮ್ ಪೂಜಾರಿ ಸರ್ ಇದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಶ್ರೀಯುತ ರತನ್ ಶೆಟ್ಟಿ ಇವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಶಿಕ್ಷಕ ಸಂಘಗಳ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಹಂತದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ತಾಲೂಕು ಹಂತದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಒಂದೇ ಮಾತಿನಲ್ಲಿ ವಂದಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ರಾಜ್ಯಾದ್ಯಂತ, ವಿಶೇಷವಾಗಿ ಮೈಸೂರು ವಿಭಾಗದ 8 ಜಿಲ್ಲೆಗಳಿಂದ ಆಗಮಿಸಿರುವಂಥ ಎಲ್ಲ ತಂಡದ ವ್ಯವಸ್ಥಾಪಕರು, ಕ್ರೀಡಾಭಿಮಾನಿಗಳು, ನಿರ್ಣಾಯಕ ಬಂಧುಗಳು, ತರಬೇತುದಾರರು, ವಿಶೇಷವಾಗಿ ಇವತ್ತಿನ ಈ ಎಲ್ಲ ಪಂದ್ಯಾಟಗಳ ಒಂದು ಕೇಂದ್ರ ಬಿಂದು ನಮ್ಮೆಲ್ಲ ಪ್ರೀತಿಯ ಕ್ರೀಡಾಪಟುಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ವಂದಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮೊಂದಿಗೆ ಸಹಕರಿಸುತ್ತಿರುವಂಥ ಎಲ್ಲ ಈ ಒಂದು ಪಂದ್ಯಾಟದ ಯಶಸ್ಸಿಗೆ ಸಹಕರಿಸುತ್ತಿರುವವರು, ನೇತೃತ್ವ ವಹಿಸಿರುವ ಶ್ರೀಯುತ ಶಿವರಾಮ್ ಸರ್ ಏನೆಕಲ್ ಹಾಗೂ ಮಾಧವ ಬಿಕೆ ಇವರನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರಿಗೂ ವಂದನೆಗಳನ್ನು ನೀಡ್ತಾ ಇದ್ದೇನೆ. ಅದರೊಟ್ಟಿಗೆ ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿರುವಂಥ ಎಲ್ಲ ನಮ್ಮ ಕ್ರೀಡಾ ಪ್ರೇಮಿಗಳು, ಈ ಊರಿನ ಪರ ಊರಿನ ಎಲ್ಲ ಕ್ರೀಡಾ ಪ್ರೇಮಿಗಳನ್ನು ಈ ಸಂದರ್ಭದಲ್ಲಿ ವಂದಿಸ್ತಾ, ಅದೇ ರೀತಿಯಲ್ಲಿ ಈ 2 ದಿವಸಗಳ ಈ ಒಂದು ಯಶಸ್ವಿ ಪಂದ್ಯಾಟಕ್ಕೆ ಬಹುಶಃ ನಮ್ಮೆಲ್ಲ ಪತ್ರಕರ್ತರು, ಮಿತ್ರರು, ಅವರು ಕಾರಣೀಭೂತರು, ಅವರಿಗೂ ವಿಶೇಷವಾದ ವಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ವಿಭಾಗ ಮಟ್ಟದ ಪಂದ್ಯಾಟ ಬಹಳ ಅದ್ಧೂರಿಯಾಗಿ ಇಲ್ಲಿ ಆಯೋಜನೆ ಆಗಿದೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿರುವಂಥ ಎಲ್ಲರಿಗೂ ಮತ್ತು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸರ್ವರನ್ನು ಒಂದೇ ಮಾತಿನಲ್ಲಿ ಸ್ಮರಿಸುತ್ತಾ ಅವರೆಲ್ಲರಿಗೂ ಧನ್ಯವಾದವನ್ನು ನೀಡುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನಮ್ಮೆಲ್ಲರನ್ನ ವಂದಿಸಿದಂತ ಚಕ್ರಪಾಣಿ ಸರ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ, ಶಿವರಾಮ್ ಸರ್, ನಮ್ಮೊಳಗೆ ಒಂದು ಒಪ್ಪಂದ ಆಗಿತ್ತು, 11:15ಗೆ ಸಭಾ ಕಾರ್ಯಕ್ರಮ ಮುಗಿಸಿ ಕೊಡುತ್ತೇನೆ ಅಂತ ವಾಚ್ ನೋಡಿ ಸರಿಯಾಗಿ 11:15, 5 ಗಂಟೆಗೆ ಮುಗಿಸಿಕೊಡ್ಬೇಕು. ಈಗ ಎಲ್ಲ ಅತಿಥಿ ಗಣ್ಯರು ವೇದಿಕೆ ಬರ್ರಿ. ಎಲ್ಲ ತೀರ್ಪುಗಾರ ಮಿತ್ರರು ದಯವಿಟ್ಟು ಕ್ರೀಡಾಂಗಣದ ಒಳಗೆ ಬನ್ನಿ. ಎಲ್ಲ ತೀರ್ಪುಗಾರ ಮಿತ್ರರು ದಯವಿಟ್ಟು ಆ ಸೈಡ್ ಲೈನ್ ಅಪ್ ಮಾಡಿ. ನಮ್ಮ ಎಂಪೇಡ್ ಸ್ಟೂಡೆಂಟ್ಸ್ ಕೂಡ, ಎಂಪೇಡ್ ಸ್ಟೂಡೆಂಟ್ಸ್ ಪ್ಲೀಸ್ ಲೈನ್ ಅಪ್. ಆಲ್ ಅಫಿಷಿಯಲ್ಸ್, ಎಲ್ಲ ತೀರ್ಪುಗಾರ ಮಿತ್ರರು ದಯವಿಟ್ಟು ಕ್ರೀಡಾಂಗಣದ ಒಳಗೆ ಬನ್ನಿ. 4 ತಂಡಗಳಿಗೆ ಅಂತಿಮ ಕರೆಯನ್ನು ಕೊಟ್ಟಿದ್ದೇವೆ. ಕೊಡಗು, ಉಡುಪಿ ಅಂಡರ್-17 ಬಾಯ್ಸ್, ಮೈಸೂರು ಅಂಡ್ ಚಿಕ್ಕಮಗಳೂರು ಅಂಡರ್-14 ಗರ್ಲ್ಸ್. ಪ್ಲೀಸ್ ಗೆಟ್ ರೆಡಿ ಇನ್ ಗೇಟ್. ಎಲ್ಲ ಅಫಿಷಿಯಲ್ ಪ್ಲೀಸ್ ಕಮ್ ಇನ್ ಸೈಡ್. ಒಳಗಡೆ ಬನ್ನಿ, ಅಫಿಷಿಯಲ್ಸ್ ಒಳಗಡೆ ಬನ್ನಿ. ಎಲ್ಲ ಅತಿಥಿ ಗಣ್ಯರು ಕ್ರೀಡಾಂಗಣ ಉದ್ಘಾಟನೆಗೆ ಕ್ರೀಡಾಂಗಣಕ್ಕೆ ತೆರಳಬೇಕು ಅಂತ ವಿನಂತಿಸ್ತಾ ಇದ್ದೇನೆ. 2 ಕ್ರೀಡಾಂಗಣ ಇದೆ. BM ಗ್ರೂಪ್ಸ್ ಕ್ರೀಡಾಂಗಣ, ಇದರ ಉದ್ಘಾಟನೆಯನ್ನು ಡಾಕ್ಟರ್ ವಿ ಕನಕರಾಜ್ ಸರ್ ಅವರು ಉದ್ಘಾಟಿಸಿಕೊಡ್ಲಿಕ್ಕಿದ್ದಾರೆ. MD BM ಗ್ರೂಪ್ಸ್. ಅಫಿಷಿಯಲ್ಸ್ ಯಾರೆಲ್ಲ ಅಫಿಷಿಯಲ್ಸ್ ಬಂದಿದ್ದೀರಿ ಪ್ಲೀಸ್ ಕಮ್ ಇನ್ ಸೈಡ್. ಮೆಪ್ಸ್ಟ್ರಾ ಕ್ರೀಡಾಂಗಣವನ್ನು ಉದ್ಘಾಟಿಸಿಕೊಡ್ಲಿಕ್ಕಿರುವವರು ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾದ ಕೋಶಾಧಿಕಾರಿಗಳು
ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಗುರುಗಳಾದ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಸೇಸಪ್ರೈ ಸರ್ ಅವರು ದಯವಿಟ್ಟು ಅತಿಥಿ ಗಣ್ಯರು ಕ್ರೀಡಾಂಗಣಕ್ಕೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ 2 ದಿನದ ಪಂದ್ಯಾಟದ ಉದ್ಘೋಷಣೆಯನ್ನ ಮಾಡಲಿಕ್ಕಿರುವವರು ಪ್ರಖ್ಯಾತ ಉದ್ಘೋಷಕರಾಗಿರುವಂತ ಶ್ರೀಯುತ ದಿವಾಕರ ಉಪ್ಪಳ ಮತ್ತು ವಿಜಯ್ ಅತ್ತಾಜೆ. ಎಲ್ಲ ಅತಿಥಿ ಗಣ್ಯರು ಕ್ರೀಡಾಂಗಣದ ಒಳಗೆ ಪ್ರವೇಶಿಸಬೇಕು. ಕಪಿಲೇಶ್ವರ ಸಿಂಗಾರಿ ಮೇಳದ ಚೆಂಡೆ ವಾದನದೊಂದಿಗೆ ಉದ್ಘಾಟನಾ ಸಮಾರಂಭ, ಕ್ರೀಡಾಂಗಣ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಲಿಕ್ಕಿದೆ. ಎಲ್ಲ ಅತಿಥಿ ಗಣ್ಯರು, ಮಾನ್ಯ ಶಾಸಕರು, ಎಲ್ಲ ಅತಿಥಿ ಗಣ್ಯರು ಕೈ ಜೋಡಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆತ್ಮೀಯರೇ, ನಮ್ಮ ಈ 2 ದಿನದ ಕ್ರೀಡಾ ಪಂದ್ಯಾಟ ಸುದ್ದಿ ಮಾಧ್ಯಮದಲ್ಲಿ ಲೈವ್ ಆಗಿ ಬಿತ್ತರಗೊಳ್ಳಿಕ್ಕಿದೆ. ಜೊತೆಗೆ 4 LED ಸ್ಕ್ರೀನ್ ಮೂಲಕ ಪ್ರದರ್ಶನಗೊಳ್ಳಿಕ್ಕಿದೆ. ನಾರಿಕೇಳವನ್ನ ಒಡೆಯುವ ಮೂಲಕ ಕ್ರೀಡಾಂಗಣದ ಉದ್ಘಾಟನೆ ಆಗಿದೆ. BM ಗ್ರೂಪ್ಸ್ ಕ್ರೀಡಾಂಗಣ ಮತ್ತು ಮೆಪ್ಸ್ಟ್ರಾ ಕ್ರೀಡಾಂಗಣ. ಈ ಮೆಪ್ಸ್ಟ್ರಾ ಕ್ರೀಡಾಂಗಣದ ಪ್ರಾಯೋಜಕರು ಮೆಪ್ಸ್ಟ್ರಾ ಗ್ರೂಪ್ಸ್ ಹೈದರಾಬಾದ್, ಶ್ರೀಯುತ ದೀಪಕ್ ದೀಕ್ಷಿತ್ ಅವರು, MD ಮೆಪ್ಸ್ಟ್ರಾ ಗ್ರೂಪ್ಸ್ ಹೈದರಾಬಾದ್. BM ಗ್ರೂಪ್ಸ್ ಕ್ರೀಡಾಂಗಣದ ಪ್ರಾಯೋಜಕರು BM ಗ್ರೂಪ್ಸ್ UAEs. ಕ್ರೀಡಾಂಗಣದಲ್ಲಿ ನಮ್ಮ ಗೌರವಾನ್ವಿತ ತೀರ್ಪುಗಾರರು 2 ದಿನದ ಈ ಕಬಡ್ಡಿ ಪಂದ್ಯಾಟದ ತೀರ್ಪುಗಾರರು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ತೀರ್ಪುಗಾರರು ಅತ್ಯಂತ ಪಾರದರ್ಶಕವಾದಂಥ ತೀರ್ಪನ್ನ ಈ ಪಂದ್ಯಾಟದಲ್ಲಿ ನೀಡಲಿಕ್ಕಿದ್ದಾರೆ. ತೀರ್ಪುಗಾರರನ್ನ ಅಭಿನಂದಿಸ್ತಾ ಇದ್ದಾರೆ. ಅತಿಥಿ ಗಣ್ಯರು ಅವರನ್ನ ಗೌರವಿಸ್ತಾ ಇದ್ದಾರೆ, ಪ್ರೋತ್ಸಾಹಿಸ್ತಾ ಇದ್ದಾರೆ. ಸನ್ಮಾನ್ಯ ರಾಕೇಶ್ ಮಲ್ಲಿ ಅವರು, ಶ್ರೀಯುತ ಚಂದ್ರ ಶೆಟ್ಟಿ ಅವರು, ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ರಾಧಾಕೃಷ್ಣ KS ಅವರು, ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರು, ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿಗಳು ಆದಂಥ ಸನ್ಮಾನ್ಯ ಸೇಸಪ್ರೈ ಅವರು, ಈ ಕ್ರೀಡಾಕೂಟದ ಆಯೋಜನಾ ಸಮಿತಿಯ ಸಂಚಾಲಕರಾಗಿರುವಂಥ ಕೇಶವಮ್ಮಯ್ಯ ಅವರು, ಶ್ರೀಯುತ ಚಂದ್ರಶೇಖರ್ ಸಣ್ಣಾರ್ ಅವರು, ಶ್ರೀರಾಮ್ ಅವರು, ಭುವನೇಶ್ ಅವರು, TPO ಆಗಿರುವಂಥ ಚಕ್ರಪಾಣಿ ಸರ್ ಅವರು, ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿರುವಂಥ ಚಂದ್ರಶೇಖರ್ ಸರ್ ಅವರು, ಮುಖ್ಯ ಗುರುಗಳಾದಂಥ ಸತೀಶ್ ಭಟ್ ಅವರು, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಉಮೇಶ್ ಅವರು, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಅಶೋಕ್ ಕೊಯ್ಲ್ ಅವರು, ತೀರ್ಪುಗಾರರನ್ನ
ಅಭಿನಂದಿಸ್ತಾ ಪ್ರೋತ್ಸಾಹಿಸಿದ್ದಾರೆ. ಕಪಿಲೇಶ್ವರ ಸಿಂಗಾರಿ ಮೇಳದ ಚೆಂಡೆ ವಾದನದ ತಂಡ ಧನ್ಯವಾದಗಳು ಸುದೀಶ್ ಅಣ್ಣ. ಚೆಂಡೆ ಮೇಳಕ್ಕೆ ಅಂಡರ್ 17 ಬಾಯ್ಸ್ ಕೊಡಗು ಮತ್ತು ಉಡುಪಿ ಕ್ರೀಡಾಂಗಣವನ್ನು ಪ್ರವೇಶಿಸಿ. ಅಂಡರ್ 17 ಬಾಯ್ಸ್ ಕೊಡಗು ಮತ್ತು ಉಡುಪಿ ದಯವಿಟ್ಟು ಕ್ರೀಡಾಂಗಣದ ಒಳಗೆ ಬನ್ನಿ. ಅದರ ಜೊತೆ ಅಂಡರ್ 14 ಗರ್ಲ್ಸ್ ಮೈಸೂರು ಮತ್ತು ಚಿಕ್ಕಮಗಳೂರು ತಾವು ಕೂಡ ಒಳಗೆ ಬನ್ನಿ. ಅಫಿಷಿಯಲ್ಸ್ ಇನ್ ಕೋರ್ಟ್ ನಂಬರ್ 1 ಕೊಡಗು ವರ್ಸಸ್ ಉಡುಪಿ. ರೆಫರಿ ಅಜಿತ್ ಕುಮಾರ್, ಅಂಪೈರ್ ಕೃಷ್ಣಾನಂದನ್ ಪ್ರಭಾಕರ್ ನಾರಾವಿ, ಸ್ಕೋರರ್ ಮೋಹನ್, assistant scorers Venkatesh and Pawan Kumar. Officials in court number 2, under 14 girls, Mysuru versus Chikmagalur, referee Jairaj Jain, umpires Akhil and Pundarik Kotari, scorer Kushalappa, assistant scorer Madan and Sujendra. All officials, please take charge. ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ ರಿಜಿಸ್ಟರ್ಡ್ ರಾಮಕುಂಜ ಇದರ ಆಡಳಿತದಲ್ಲಿ ನಡೀತಾ ಇರುವಂತಹ ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಈ ಕ್ರೀಡಾಂಗಣದಲ್ಲಿ ಮೈಸೂರು ವಿಭಾಗ ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಕೆಲವೇ ಕ್ಷಣಗಳಲ್ಲಿ ಮೆಪ್ಸ್ಟ್ರಾ ಗ್ರೂಪ್ಸ್ ಕ್ರೀಡಾಂಗಣ ಮತ್ತು BM ಗ್ರೂಪ್ಸ್ ಕ್ರೀಡಾಂಗಣದಲ್ಲಿ ಆರಂಭಗೊಳ್ಳಿಕ್ಕಿದೆ. ಆತ್ಮೀಯರೇ, ಈ ಪಂದ್ಯಾಟವನ್ನು ನಾವು ಕೇವಲ ಕಬಡ್ಡಿ ಪಂದ್ಯಾಟಕ್ಕೆ ಮಾತ್ರ ಸೀಮಿತಗೊಳಿಸದೆ ಅದ್ಭುತವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಾಯಂಕಾಲ 5 ಗಂಟೆಗೆ ಸರಿಯಾಗಿ ಆರಂಭ ಆಗಲಿಕ್ಕಿದೆ. ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ಖ್ಯಾತಿಯ ಆಳ್ವಾಸ್ ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ವಿಜೃಂಭಿಸಲಿಕ್ಕಿದೆ. ಈ ವೇದಿಕೆಯಲ್ಲಿ ಸಾಯಂಕಾಲ 8 ಗಂಟೆಗೆ ಸರಿಯಾಗಿ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಎಲ್ಲ ಅಫಿಷಿಯಲ್ಸ್ ಸತೀಶ್ ಭಟ್ ಬೆಳ್ಳಿನೆಲೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಜೊತೆಗೆ ಕೃಷಿ ಮೇಳ, ಆಹಾರ ಮೇಳ ಇತ್ಯಾದಿ ಮೇಳಗಳು ಈ ಪಂದ್ಯಾಟದಲ್ಲಿ ಆಯೋಜನೆಗೊಳಿಸಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಮುಂದಕ್ಕೆ ಈ ಪಂದ್ಯಾಟದ ಉದ್ಘೋಷಣೆಯನ್ನು ದಿವಾಕರ್ ಉಪ್ಪಳ ಮತ್ತು ವಿಜಯ್ ಅತ್ತಾಜೆ ಅವರು ನೆರವೇರಿಸಬೇಕು ಅಂತ ವಿನಂತಿಸ್ತೇವೆ. You gotta put your past behind you. Look, kid, bad things happen, and you can't do anything about it, right? Wrong. When the world turns its back on you, you turn your back on them. That's not what I was told. Then maybe you need a new lesson. Repeat after me. Hakuna Matata. Hakuna Matata. It means no worries.
ಮಂಡ್ಯದ ಬಾಯ್ಸ್ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ಇಬ್ಬರು ಟೇಬಲ್ಗೆ ಹೋಗಿ. ನಾವು ಮೊದಲು ಅನೌನ್ಸ್ ಮಾಡಿದವರು ಅಸಿಸ್ಟೆಂಟ್ ಸ್ಕೋರರ್ಸ್, ಈಗ ಉಳಿದವರು ಇಬ್ಬರು ಅಲ್ಲಿಗೆ ಹೋಗಿ, ಆ ಟೇಬಲ್ಗೆ. ಇಲ್ಲಿ ಇಬ್ಬರು ಇಲ್ಲಿಗೆ. ಅತಿಥಿಗಳು ದಯವಿಟ್ಟು ನಮ್ಮ ಕ್ರೀಡಾಂಗಣ ತೆರವುಗೊಳಿಸಿ. ಅಂಡರ್ 17 ಬಾಯ್ಸ್ ಟೀಮ್ ಬೇಗನೆ ಬನ್ನಿ. Under 17 boys, please come inside.
Chick, 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 chick. Chick, hello, chick. Chick, chick. Right hand, right hand, right hand. Down the track, charge the ball, long of region. 6, hello, chick, chick. Chick, chick. Hi, hello, welcome for the mega and beautiful Kabaddi context of Mysore Zonal Under 14 girls and 17 girls and boys. And today is the first day of the competition. And here is the very first match under 17 boys section going to be beginning between Udupi takes on Kodagu. So, ಎರಡು ತಂಡಗಳ ಆಗಮನದೊಂದಿಗೆ ಇತಿಹಾಸದ ಹಲೋ ಚೆಕ್ ಇತಿಹಾಸದ ಸುವರ್ಣ ಪುಟಗಳಲ್ಲಿ ದಾಖಲೆಯನ್ನ ಕಾಣಲಿರುವತಕ್ಕಂಥ ರಾಮಕುಂಜ ಎಂಬ ಗ್ರಾಮೀಣ ಪ್ರದೇಶ ಕಂಡಿರತಕ್ಕಂತಹ ಅಭೂತಪೂರ್ವ ಕಬಡ್ಡಿಗೆ ಈಗ ತಾನೇ ವರ್ಣರಂಜಿತವಾದಂತಹ ಚಾಲನೆ ದೊರಕಿದೆ. ಆರಂಭದಲ್ಲಿ ಆಕರ್ಷಕ ಮೆರವಣಿಗೆ, ತರುವಾಯ ಗಣ್ಯ ಅತಿಥಿಗಳಿಂದ ಉದ್ಘಾಟನಾ ಸಮಾರಂಭ, ಆ ಬಳಿಕ 2 ಅಂಕಣಗಳಲ್ಲಿ ಆರಂಭಗೊಳ್ಳಲಿದೆ. ಬಾಲಕಿಯರ ಮತ್ತು ಬಾಲಕರ 14 ಮತ್ತು 17ರ ವಯೋಮಿತಿಯ ಮೈಸೂರು ವಿಭಾಗದ ಅದ್ಧೂರಿಯ ಕಬಡ್ಡಿ. ಇದು ಕೇವಲ ಕಬಡ್ಡಿಯಲ್ಲ, ನಮ್ಮ ಊರು ಕಂಡಂತಹ ಕಬಡ್ಡಿಯ ಜಾತ್ರೆ. ಕಪಿಲೇಶ್ವರ ಕಲಾ ಸಮಿತಿ ಚಾರ್ವಾಕ ಅವರ ಅತ್ಯಂತ ಸುಂದರವಾದಂತಹ കേരളത്തിന്റെ തലതായ കലാരൂപമായ ശിങ്കാരി മേളം ആണ് നിങ്ങൾ ആസ്വദിച്ചത്. ಎಲ್ಲ ಟೀಮ್ ಮ್ಯಾನೇಜರ್ ಅಂಡ್ ಕೋಚಸ್ ನಿಮ್ಮ ಗಮನಕ್ಕೆ 30 ಸೆಕೆಂಡ್ ಮತ್ತು ಸೂಪರ್
ಹಲೋ ಚೆಕ್ ಹಲೋ ಹಲೋ ಚೆಕ್ ಹಲೋ ಹಲೋ ಸ್ಥಳ ಸಾನ್ನಿಧ್ಯದ ಎಲ್ಲ ದೈವದೇವರುಗಳ ಚರಣ ಪಾದಾರವಿಂದಗಳಿಗೆ ಶಿರಸ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪರಮ ಪೂಜ್ಯ ವಿಶ್ವೇಶ್ವತೀರ್ಥ ಸ್ವಾಮೀಜಿಯವರನ್ನ ಸ್ಮರಿಸಿಕೊಳ್ಳುತ್ತಾ ಅವರ ಜನ್ಮಭೂಮಿಯ ಕನಸಿನ ವಿದ್ಯಾಮಂದಿರ ರಾಮಕುಂಜೇಶ್ವರದ ಮಣ್ಣಿನಲ್ಲಿ ಆಯೋಜನೆಯಾಗಿರುವ ವಿಭಾಗ ಮಟ್ಟದ ಬಾಲಕಿಯರ ವಿಭಾಗದ ಕದನ ಇದೀಗ ಆರಂಭಗೊಳ್ಳಲಿದೆ. ಸೇರಿರ್ತಕ್ಕಂಥ ಎಲ್ಲ ಬಂಧುಗಳನ್ನ ಕೂಡ ಸಮಿತಿಯ ಪರವಾಗಿ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಾ ಸೌಂಡ್ ಸರ್ ಒಂಚೂರು ಇಡ್ಬಲ್ಲೆ ಒರಿ ಟೆಕ್ನಿಷಿಯನ್ ಇಡಬಲ್ಲೆ ಈ ಕೋರ್ಟ್ ಬಲ್ಲೆ ಸೆಕೆಂಡ್ ಕೋರ್ಟು BM ಗ್ರೂಪ್ ಕೋರ್ಟ್ಗೆ ದಯವಿಟ್ಟು ಒಬ್ಬರನ್ನು ಕಳಿಸ್ಕೊಡಿ. Yes, everything is ready. Everyone is most exciting and awaited competition. Mysore Zonal under 14-17 boys and girls kabaddi, and now yes, in Mebsra Court, very first ride from Udupi, match between Udupi versus Kodagu, and the rider from the side of Udupi, the team from coastal Karnataka. ಬಂಧುಗಳ ಕಡಲ ತಡಿಯ ಜಿಲ್ಲೆಗಳಲ್ಲಿ ಇರತಕ್ಕಂತಹ ಉಡುಪಿಯ ವಿರುದ್ಧ ನಮ್ಮ ದಕ್ಷಿಣದ ಕಾಶ್ಮೀರ ಎಂಬ ವಿಶೇಷ ನಾಮಾಂಕಿತ ಉಳ್ಳಂತಹ ಕೊಡಗು ಜಿಲ್ಲೆ. ಮೊದಲ ಸ್ಪರ್ಧೆ, ಮೊದಲ ದಾಳಿ, ಬೋನಸ್ ಅಂಕ, ಉಡುಪಿಯ ಖಾತೆ ಪ್ರಾರಂಭ. ರೋಷನ್ ದಾಳಿಯಲ್ಲಿ the man from the side of Kodagu, Roshan. ಮೆಬ್ಸ್ಟ್ರಾ ಅಂಕಣದಲ್ಲಿ 17ರ ವಯೋಮಿತಿಯ ಬಾಲಕರ ಪಂದ್ಯ ಆರಂಭ. ಉಡುಪಿಯಿಂದ ಜಿಯಾದ್ ತಮ್ಮ ದಾಳಿಯ ಮುಖೇನವಾಗಿ ಜಿಲ್ಲೆಯ ಈ ತಂಡದ ಪ್ರಮುಖ ರೈಡರ್ ಆಗಿ ಗುರುತಿಸಿಕೊಳ್ಳಿರತಕ್ಕಂತಹ ಜಿಯಾದ್ ಫ್ರಮ್ ಉಡುಪಿ. On! What a jump! Lovely bonus +2. ಕೊಡಗುನ ಆದರ್ಶನ ದಾಳಿ, ಮೊದಲ ದಾಳಿ ವಿಫಲತೆಯನ್ನ ಕಂಡಾಗ ಮತ್ತೆ ಜಿಯಾದ್ ಬಿರುಗಾಳಿಯಂತೆ ಬೀಸಬಲ್ಲ ಆಟಗಾರ, ಉಡುಪಿಯ ಯುವ ಪ್ರತಿಭೆ, 17ರ ವಯೋಮಿತಿಯಲ್ಲಿ ಬೆಂಕಿ ಆಟ ಜಿಯಾದ್. Two teams are participating. Ziad! Wow! All out! 2 plus 2, 4 points. I think 5 points. Oh, it is 5 points. Make the correction. 5 points. Okay, what a fantastic rider. ಕೇವಲ 2-3 ದಾಳಿಗಳಲ್ಲಿ ಆಲ್ ಔಟ್ ಜಿಯಾದ್ ಬೆಂಕಿ. ಹಲೋ 14ರ ವಯೋಮಾನದ ಬಾಲಕಿಯರ ವಿಭಾಗದ ಮೊದಲ ಕದನ ಮೈಸೂರು ಚಿಕ್ಕಮಗಳೂರು ಜಿಲ್ಲೆಗಳ ಮಧ್ಯೆ ಗಂಗಾ ಜೂನಿಯರ್ ವಿಭಾಗದ ಕದನದ ಆರಂಭಿಕ ಸ್ಪರ್ಧೆಯಲ್ಲಿ 14ರ ವಯೋಮಾನದ ಬಾಲಕಿಯರ ವಿಭಾಗದ ಕದನವನ್ನು ನೋಡ್ತಾ ಇದ್ದೇವೆ. It is under 17 boys, Roshan from the side of Kodagu. ಆರಂಭದಲ್ಲಿ ಅಪಾರ ಮುನ್ನಡೆ, ಅತ್ಯಂತ ಶ್ರೇಷ್ಠ ಪ್ರದರ್ಶನ ಉಡುಪಿಯಿಂದ. ರೋಷನ್ ಕೊಡಗು ಕಡೆಯಿಂದ
ನಂಬಿಕೆ ಇದೆ, ವಿಶ್ವಾಸ ಇದೆ, ರೋಷನ್ ಮೂಲಕ ಅಂಕ ತರಬಲ್ಲನೆ ಎಂಟಿ ರೈಡ್. ಮೊಬೈಲ್ ಚಿತ್ರೀಕರಣ ಮಾಡುವ ವೀಕ್ಷಕರೇ, ನಿಮ್ಮ ಫ್ಲಾಶ್ ಲೈಟ್ ಅನ್ನು ದಯವಿಟ್ಟು ಆಫ್ ಮಾಡಿ. ಜಿಯಾದ್, ಎಂತಹ ಆಟ! ಖಂಡಿತವಾಗಿಯೂ ಜಿಯಾದ್ ಉಡುಪಿ ಜಿಲ್ಲೆಯ ಯುವ ಪ್ರತಿಭೆಯಾಗಿ ಆರಂಭದಲ್ಲಿ ಅದ್ಭುತ ದಾಳಿಗಳ ಮುಖೇನ ಕಳೆದ ದಾಳಿಯಲ್ಲಿ ಬೋನಸ್+2 ಅಂಕದೊಂದಿಗೆ ಗಳಿಸಿಕೊಂಡಿರತಕ್ಕಂಥ ಅಂಕಗಳಲ್ಲಿ ಸರಿಸುಮಾರು 80-90% ಜಿಯಾದ್ ಕೊಡುಗೆ. 4-4 ಸಮಬಲದಲ್ಲಿದ್ದ ಪಂದ್ಯ ಮೆಲ್ಲನೆ ಕದನದಲ್ಲಿ ರೋಚಕತೆಗಳನ್ನು ತುಂಬಿಸಿಕೊಳ್ಳಬಲ್ಲ ಹೋರಾಟದ ಅವಧಿಯನ್ನು ಕಾಣಬಹುದಾಗಿದೆ. ಚಿಕ್ಕಮಗಳೂರು ಮೈಸೂರು ಜಿಲ್ಲೆಗಳ ತಂಡಗಳ ಮಧ್ಯೆ ಐಶ್ವರ್ಯ ಗೌಡ 14-1 ಉಡುಪಿ ಆರಂಭದಲ್ಲಿ ಈ ಪಂದ್ಯದಲ್ಲಿ ಪ್ರಬಲ ಹಿಡಿತಕ್ಕೆ ಬಂದು ನಿಂತಿವೆ ಉಡುಪಿ. 14-1 and now the change in the attack is and that is a trunk hold. Yes, it is much needed point. ಹಾಗೆ ಮರುಭೂಮಿಯಲ್ಲಿ ಮಳೆಯ ಸಿಂಚನ ಕೊಡಗು ಖಾತೆಗೆ 1 ಅಂಕ. 2-14 ಮೊದಲ ಅವಧಿಯ ಆಟವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ಕಬಡ್ಡಿಯ ಆಸ್ವಾದಕ ಬಂಧುಗಳ ಆನಂದಗಳ ಮಧ್ಯೆ ವಿಭಾಗ ಮಟ್ಟದ ಮೊದಲ ದಿನದ ಕದನ ಆರಂಭಗೊಂಡಿದೆ. 2 ಅಂಕಣಗಳಲ್ಲಿಯೂ ಕೂಡ ಏಕಕಾಲದಲ್ಲಿ. Bonus conceded for Kodagu, consecutive points, and now the hero of Udupi, Ziad, back in the action. ಸುದ್ದಿ ವಾಹಿನಿಯಲ್ಲಿ ಈ ಕಾರ್ಯಕ್ರಮ ವಿಶ್ವದಾದ್ಯಂತ ಯೂಟ್ಯೂಬ್ ವಾಹಿನಿಯಲ್ಲಿ ಬಿತ್ತರಗೊಳ್ಳುವ ವೇಳೆಯಲ್ಲಿ ಜಿಯಾದ್ ಪ್ರತಿ ದಾಳಿಯಲ್ಲಿ ಬೋನಸ್, ಪ್ರತಿ ದಾಳಿಯಲ್ಲಿ ಅಂಕಗಳು. ಜಿಯಾ ವಾ ಕಾವ್ಯ ನಿರಂತರ ಅಂಕಗಳ ಬೇಟೆಯನ್ನ ಆರಂಭಿಸಿದೆ. ಪಂದ್ಯದಲ್ಲಿ ಮೈಸೂರು ವಿರುದ್ಧವಾಗಿ ಹೋರಾಟವ ಛಲದಲ್ಲಿದೆ ಚಿಕ್ಕಮಗಳೂರು ಜಿಲ್ಲೆ. ಕಾಪಿನಾಡಿನ ಯುವ ತರುಣರೇ ಫಾಲೋ ಡ್ಯಾಶ್ ಮಾಡುವ ಪ್ರಯತ್ನ, ಸಂಘಟಿತವಾದ ಬಲ ಬರುತ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯ ಖಾತೆಗೆ. ಕನ್ಸಿಕ್ಯೂಟಿವ್ ಅಟ್ಯಾಕ್ ಬೈ ಜಿಯಾದ್. ಉಡುಪಿ ಜಿಲ್ಲೆಯ ತಡೆರಹಿತ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಜಿಯಾದ್. ಈ ಅಂಕಣದಲ್ಲಿ ಮುಂದೆ ಮಂಡ್ಯ ವಿರುದ್ಧ ಹಾಸನ. 17ರ ವಿಭಾಗದಲ್ಲಿ ಪ್ರಾಯಶಃ ಟೈಮ್ ಔಟ್ ಫಾರ್ ಕೊಡಗು. ರಲ್ಲಿ ಸ್ಪೆಕ್ಟ್ರಾ ಮ್ಯಾಪ್ಸ್ಟ್ರಾ ಅಂಕಣ 17-4. ಹಲೋ ಹಲೋ ಬಂಧುಗಳೇ, ಆತೂರು ಪರಿಸರದಿಂದ ಆಕರ್ಷಕ ಮೆರವಣಿಗೆ ಮೂಲಕ ಶ್ರೇಷ್ಠ ಆರಂಭವನ್ನು ಕಂಡುಕೊಂಡಂತಹ ಮೆರವಣಿಗೆ ತರುವಾಯ ವರುಣನ ಅಬ್ಬರದ ಆಗಮನ, ವರುಣ ದೇವರ ಆಗಮನದ ನಡುವೆ ಉದ್ಘಾಟನಾ ಸಮಾರಂಭ. ಆ ಬಳಿಕ ಮತ್ತೆ ಸೂರ್ಯ ದೇವರ ಕಣ್ಣುಗಳು ತೆರೆದಂತೆ ನಮ್ಮ ರಾಮಕುಂಜ ಪರಿಸರ. ಈಗ ಮತ್ತೆ ಕಬಡ್ಡಿ ಅಂಕಣದಲ್ಲಿ ಮೈಸೂರು ವಿಭಾಗದ ಬಾಲಕ ಬಾಲಕಿಯರ ಕದನ ಆರಂಭ. 1 ಅಂಕಣದಲ್ಲಿ 14ರ ಬಾಲಕಿಯರ ವಿಭಾಗದ ಆರಂಭ, ಇನ್ನೊಂದು ಅಂಕಣದಲ್ಲಿ 17ರ ಬಾಲಕರ ವಿಭಾಗದ ಸ್ಪರ್ಧೆ ನಡೀತಾ ಇದೆ. ನಾವು ಬ್ಯಾಕ್ ಟು ದ ಮ್ಯಾಚ್. ಮೈಸೂರಿನ ಐಶ್ವರ್ಯ ಎದುರಾಳಿಯ ಕಣದಲ್ಲಿ ಅಂತರವನ್ನು ಉಳಿಸಿಕೊಳ್ಳುತ್ತಾ ಮುನ್ನಡೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬಾಲಕಿಯರಿದ್ದಾರೆ. ಜಿಲ್ಲೆಯ ಪ್ರಬಲ ತಂಡಗಳ ಮಧ್ಯೆ ಪ್ರಸ್ತುತ ಪಂದ್ಯದ ಆರಂಭದ ಹೆಜ್ಜೆಯಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ತಾ ಇದೆ. ಕಾರ್ನರ್ ವಿಭಾಗದ ಅದ್ಭುತವಾದ ಆಂಕಲ್ ಹೋಲ್ಡ್ ಇದು ಬರ್ತಾ ಇದೆ. ಗಂಗಾ ಪ್ರಸ್ತುತ ಪರಿಸ್ಥಿತಿಯನ್ನ ನಿಭಾಯಿಸಿಕೊಳ್ಳಬಲ್ಲ ಜಾನ್ಮಯ ಆಟಕ್ಕಾಗಿ ಮೊರೆ ಹೋಗ್ತಾ ಇದೆ ಮೈಸೂರು. Yes, here is Roshan from Kodagu. Expectation is really high because he is one of the very good rider from the side of Kodagu. Wait and see what happening. 5 ಡಿಫೆಂಡರ್ಗಳ ನಡುವೆ ಈ ಬಾರಿ ಎಂಟಿ ರೈಡ್, ಮತ್ತೆ ಜಿಯಾದ ಆಗಮನ. ಮಧ್ಯಾಹ್ನದ ತಲುಪಲಿದೆ ಸಮಯ 12:05. ಇವತ್ತು ಶನಿವಾರ, ಮೋಡ ಕವಿದ ವಾತಾವರಣ ನಡುವೆ ಕಬಡ್ಡಿಯ ಅಬ್ಬರದ ಆರಂಭ. ಜಿಯಾದ್ ಟ್ಯಾಕಲ್ ಆಗಿದೆ, ಡಬಲ್ ಥೈ ಹೋಲ್ಡ್. ಎಂತಹ ಡಿಫೆನ್ಸ್,
ಮೂಲಕ ಕೊಡಗು ಮರಳುವ ಸಂಕೇತ ಈ ಪಂದ್ಯಕ್ಕೆ. ಆಕಾಶ್ ಮೂಲಕ ಬಂಧನವಾಗಿದೆ. ಪ್ರಾಯಶಃ ಆಕಾಶ್ और ರಾಜೇಶ್. ರೋಷನ್. ಉಡುಪಿ ಆರಂಭದಲ್ಲಿ ಅಬ್ಬರದ ಆರಂಭವನ್ನು ಪಡಕೊಂಡ ಬಳಿಕ ಕೊಡಗು ಮೆಲ್ಲನೆ ಒಂದೊಂದು ಅಂಕಗಳನ್ನು ಗಳಿಸುವ ಮೂಲಕ ಈ ಪಂದ್ಯಕ್ಕೆ ಮರಳುವ ಸಂಕೇತದೊಂದಿಗೆ ಕೊಡಗು ದಾಳಿಯಲ್ಲಿ ಉಡುಪಿಯಿಂದ ಸಾಗರ್. 17ರ ವಯೋಮಿತಿಯ ಚಿಗುರು ಮೀಸೆಯ ಬಾಲಕರ ಅದ್ಭುತ ಆಟದೊಂದಿಗೆ ಮೆಪ್ಸ್ಟ್ರಾ ಅಂಕಣ. ದಿನೇಶ್ ಕಲ್ಮಾಡಿ ಅವರು ದಯವಿಟ್ಟು ಟ್ಯಾಪ್ ವ್ಯವಸ್ಥೆ ಮಾಡಬೇಕು. ದಿನೇಶ್ ಕಲ್ಮಾಡಿ ಅವರೇ, ಎಸ್, ಟ್ಯಾಪ್ನ ವ್ಯವಸ್ಥೆ, ಅಂಕಣಕ್ಕೆ ಇರತಕ್ಕಂಥ ಸ್ಟಿಕ್ಕರ್ನ ವ್ಯವಸ್ಥೆ ಮಾಡಿಕೊಡಬೇಕು. ಸ್ಟಿಕ್ಕರ್ ಟ್ಯಾಪ್. 12-8ರಲ್ಲಿ ಗಂಗಾ ಮೈಸೂರು ಪರವಾಗಿ ನಿರಂತರವಾಗಿ ಅಂಕಗಳನ್ನು ತರಬಲ್ಲ ರೈಟ್ ಕಾರ್ನರ್ ವಿಭಾಗದ ದಾಳಿಗಾರತಿ ಪ್ರಸ್ತುತ ಕಾವ್ಯ. ಉಡುಪಿಯ ಬಿರುಗಾಳಿಯ ಬಳಿಕ ಮೆಲ್ಲನೆ ನಿಧಾನಗತಿಯಲ್ಲಿ ಪಂದ್ಯಕ್ಕೆ ಅಂಕಗಳನ್ನು ಗಳಿಸಿಕೊಳ್ಳುವ ಮೂಲಕ ಕೊಡಗು ತಂಡ ಮರಳುತ್ತಾ ಇದೆ 17ರ ವಯೋಮಿತಿಯ ಬಾಲಕರ ಅಂಕಣದಲ್ಲಿ. ಉಡುಪಿ ವಿರುದ್ಧ ಕೊಡಗು. ಸಾಗರ್ ದಾಳಿಯಲ್ಲಿ ಉಡುಪಿಯಿಂದ ಸಾಗರ್. 12-9ರಲ್ಲಿದ್ದ ಪಂದ್ಯ ಇದೀಗ ಮತ್ತೆ 13-9ಕ್ಕೆ ಇರ್ತಾ ಇದೆ. ಅಂತರ ಕಡಿಮೆಯಾಗಿದೆ. ಮೈಸೂರು ಬೆನ್ನಟ್ಟಿ ಬರುತ್ತಾ ಇದೆ. ಐಶ್ವರ್ಯ 14ರ ವಯೋಮಾನದ ಬಾಲಕಿಯರ ವಿಭಾಗದ ಮೊದಲ ಕದನ. ಇಲ್ಲಿ ಬಾಲಕರ ವಿಭಾಗದಲ್ಲಿ ಮೊದಲ ಬಾರಿಗೆ ಸೂಪರ್ ಟೇಕಲ್ ಆಗುವ ಅವಕಾಶ, ಪಡೆದುಕೊಳ್ಳುವ ಅವಕಾಶ. ಇಲ್ಲಿ ರೋಷನ್. ಉಡುಪಿಯ ವಿರುದ್ಧ ಕೊಡಗು. ರೋಷನ್. ಜಿಯಾದ್ ರವರ ಅದ್ಭುತ ಆಟದ ಬಳಿಕ ಇಲ್ಲಿ ಕೊಡಗು ಕಡೆಯಿಂದ ರೋಷನ್ ರವರು ಅದೇ ಶೈಲಿಯಲ್ಲಿ ಮರಳುತ್ತಾ ಇದೆ. ಕೌಸ್ತುಭ ಉಡುಪಿಯಿಂದ ಅಂತಿಮ ಆಟಗಾರ ಕೌಸ್ತುಭ್. ಎಂತಹ ಕಂಬ್ಯಾಕ್! ಸೆಂಟರ್ ಲೈನ್ ಸಮೀಪ ಎಂತ ಮರಳುವಿಕೆ ಹಾದಿಯಲ್ಲಿತ್ತು. ಕಾವ್ಯ ಪ್ರಬಲ ಆಟಗಾರ್ತಿಯ ಬಂಧನ ಇಂಚುಗಳ ಅಂತರದಲ್ಲಿತ್ತು. ಮಿಡ್ ಲೈನ್ ಆಲ್ ಔಟ್ ಇಂದ ಪಾರಾಗ್ತಾ ಉಡುಪಿ. ಕೌಸ್ತುಭ್ ಮೂಲಕ ಒಂದು ಅಂಕ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ರೋಷನ್ ದಾಳಿಯಲ್ಲಿ ಬೋನಸ್ ಹೊಂದಿಗೆ ಅಂಕಗಳು. ಡಿಫೆಂಡರ್ಗಳ ಸಾಥ್ ಸಿಗ್ತಾರೆ. ಸೆಂಟರ್ ಲೈನ್ ಸಮೀಪದ ಮತ್ತೆ ಹೋರಾಟದ ಕಣ. 21-10 21-10ರಲ್ಲಿ ಉಡುಪಿ ಮುನ್ನಡೆಯಲ್ಲಿ. ರೋಷನ್ again super tackle opportunity. It is Roshan. Really great right of Kodagu. 11-21 now. 21-11ರಲ್ಲಿ ಪ್ರಥಮ ಸ್ಪರ್ಧೆಯ ಪ್ರಥಮ ಅವಧಿ. Here is the last man of Udupi. ಲಕ್ಷ್ಮೀಶ. ಉದ್ದನೆಯ ಪ್ರತಿಭೆ ಲಕ್ಷ್ಮೀಶ. What a rolling escape by Lakshmish and 2 point given with bonus. 2 point with bonus. Really this is disappointed of Kodagu players. ಅಂತಿಮ ಆಟಗಾರನ ಬಂಧನ ಕಷ್ಟವಾಗುತ್ತಾ ಇದೆ. ಮತ್ತೆ ರೋಷನ್ ಒಂದು ಕಡೆಯಿಂದ ಭರ್ಜರಿ ಪ್ರದರ್ಶನ. ಆತ್ಮವಿಶ್ವಾಸದಲ್ಲಿ ರೋಷನ್. ಹಿಡಿತಗಳ ಮೂಲಕ ಮೈಸೂರು ಚಿಕ್ಕಮಗಳೂರು ಜಿಲ್ಲೆಗಳ ಮಧ್ಯೆ ಪ್ರಸ್ತುತ ಕದನದ ಮೊದಲ ಅವಧಿಯಲ್ಲಿ ಅಂಕಗಳ ಅಂತರದಲ್ಲಿ ಬಹಳಷ್ಟು ಹೋರಾಟವಿದೆ. ಅಲ್ಪ ಅಂತರದ ಮುನ್ನಡೆಯೊಂದಿಗೆ ಚಿಕ್ಕಮಗಳೂರು ಜಿಲ್ಲೆಯ ಆಟಗಾರ್ತಿಯರನ್ನು ಕಾಣಬಹುದಾಗಿದೆ. 14-11ರಲ್ಲಿ 3 ಅಂಕಗಳ ನಂತರ ಗಂಗಾ ದಾಳಿಯಲ್ಲಿರುವಂತೆ. ಜಿಯಾದ್ ಮಾಡಿದ ದಾಳಿಗಳಲ್ಲಿ ಕೇವಲ ಒಂದು ಬಾರಿ ಮಾತ್ರ ಶರಣಾದಂತಹ ಜಿಯಾದ್ ಈ ಬಾರಿ ಬೋನಸ್ +3. ಯಪ್ಪ 28-12 28-12. ಹಲೋ 17ರ ವಯೋಮಾನದ ಬಾಲಕಿಯರ ಮುಂದಿನ ಪಂದ್ಯಾಟ ಮೈಸೂರು ವರ್ಸಸ್ ಮಂಡ್ಯ. ನಿಮಗೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ಈ ಒಂದು ಪಂದ್ಯಾಟದ ರೆಫರಿಯಾಗಿ ಸುಧೀರ್ ರೈ, ಅಂಪೈರ್ ಸಂದೀಪ್ ಅಂಡ್ ಆನಂದ್, ಸ್ಕೋರರ್ ದಿನಕರ್,
ಅಸಿಸ್ಟೆಂಟ್ ಸ್ಕೋರ್ಸ್ ಉದಯ್ ಕುಮಾರ್ ಅಂಡ್ ಸೂರ್ಯ. ಮುಂದಿನ ಪಂದ್ಯಾಟಕ್ಕೆ ತಂಡಗಳನ್ನು ತಯಾರುಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ 14ರ ಕೆಳಗಿನ ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟ ಕೊಡಗು ವರ್ಸಸ್ ಉಡುಪಿ. ನಿಮಗೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ರೆಫ್ರಿ ಸುರೇಶ್ ಶೆಟ್ಟಿ, ಅಂಪೈರ್ಸ್ ನಿತಿನ್ ಅಂಡ್ ನಾಗರಾಜ್, ಸ್ಕೋರರ್ ಉಮೇಶ್, ಅಸಿಸ್ಟೆಂಟ್ ಸ್ಕೋರರ್ಸ್ ಅಭಿ ಅಂಡ್ ಪೃಥ್ವಿ. ಜಿಯಾದ್ ಮತ್ತೆ ದಾಳಿಯಲ್ಲಿ. ಆಹಾ, ಎಂತಹ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಗ್ಯಾಲರಿಗಳ ಕಡೆಗೆ ಮುಖ ಮಾಡಿರುವಂಥ ಕಬಡ್ಡಿ ಆಸ್ವಾದಕರು. ಸೊ ಅಲ್ಲಲ್ಲಿ ನಿಂತು ಪಂದ್ಯವನ್ನು ನೋಡುತ್ತಿರುವಂಥವರು ಗ್ಯಾಲರಿಗೆ ಹೋಗಿ ಅಲ್ಲಿ ಕುಳಿತು ಆರಾಮವಾಗಿ ಪಂದ್ಯವನ್ನು ವೀಕ್ಷಿಸಬಹುದಾಗಿದೆ. ದಯವಿಟ್ಟು ಮಾತೆಲ್ಲ ಒಂದಿನಾಗಲೂ ಗ್ಯಾಲರಿ ಪೊದುಕುಲ್ಲೆ ಕಾರ್ಯಕ್ರಮವನ್ನು ಪೊರ್ಲುಡುತ್ತು ಬೋಲಿ ನಿಕ್ಲೆಗೆ. ಎಸ್ ಬ್ಯಾಕ್. Super tackle is on again. Roshan, this occasion trying to get running hand touch point, but still on. Roshan and finally double tie hold. Super tackle, 2 points for Udupi. ಮಧ್ಯಭಾಗದಲ್ಲಿ ಕೊಡಗು ರೋಷನ್ ಅವರ ಮುಂದಾಳುತ್ವದಲ್ಲಿ ದಾಳಿ ವಿಭಾಗವನ್ನು ನಿಯಂತ್ರಿಸಲ್ಪಡುವ ವೇಳೆಯಲ್ಲಿ ಮತ್ತೆ ಡಿಫೆಂಡರ್ಗಳ ಸ್ವಲ್ಪ ವೈಫಲ್ಯತೆ ಕೊಡಗು ತಂಡಕ್ಕೆ ಇದೆ ಖಂಡಿತವಾಗಿಯೂ. ಪರಿಣಾಮ ಉಡುಪಿ ಇದೀಗ ಮುನ್ನಡೆಯನ್ನು ಬೃಹತ್ಗೊಳಿಸ್ತಾ ಇದ್ದಾರೆ, ತಮ್ಮ ಅಂತರವನ್ನು ಹೆಚ್ಚಿಸ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವಂಥ ಸಮಯದಲ್ಲಿ ಅವಳಿ 31-14 ಮ್ಯಾಪ್ಸ್ಟ್ರಾ ಅಂಕಣ. ಡಿಫೆಂಡರ್ಗಳ ಮಧ್ಯೆ 14-13 ಏಕಮಾತ್ರ ಅಂಕದ ಅಂತರ. ಚಿಕ್ಕಮಗಳೂರು ಅಲ್ಪ ಮುನ್ನಡೆಯಲ್ಲಿದೆ ಮೈಸೂರಿನ ವಿರುದ್ಧವಾಗಿ. ಇದು ಬಾಲಕಿಯರ ವಿಭಾಗದ ಕದನದಲ್ಲೇ BM ಗ್ರೂಪ್ ಅಂಕಣದಲ್ಲಿ ಅದಾಗಲೇ ಮೊದಲ ಅವಧಿಯಲ್ಲಿ ಬಹಳಷ್ಟು ಏರುಪೇರಾಗ್ತಾ ಇದೆ. ಚಿಕ್ಕಮಗಳೂರು ಒಮ್ಮೆ ಮುನ್ನಡೆಯಲ್ಲಿದೆ, ಈಗ ಕೇವಲ ಅಂತರ ಸಮಾನವಾಗ್ತಾ ಇದೆ. 14ರ ಸಮಬಲಕ್ಕೆ ಪಂದ್ಯ ಬರುತ್ತಾ ಇದೆ. ಐಶ್ವರ್ಯ, ಮೈಸೂರಿನ ಐಶ್ವರ್ಯ. ಎಸ್, ಉಡುಪಿ ಒಂದು ಹಂತದಲ್ಲಿ ಆಲ್ ಔಟ್ ಸ್ಥಿತಿಯಲ್ಲಿದ್ದಂತಹ ಉಡುಪಿ ಮತ್ತೆ ಪಾರಾಗ್ತಾ ಉಡುಪಿಯ ದಾಳಿಗಾರರಿಗಿಂತ ಪ್ರಾಯಶಃ ಕೊಡಗು ಜಿಲ್ಲೆಯ ಡಿಫೆಂಡರ್ಗಳ ವೈಫಲ್ಯತೆ ಈ ಪಂದ್ಯಕ್ಕೆ ಮತ್ತೆ ಮುಳುವಾಗ್ತಾ ಇದೆ. ಏನೇ ಇರಲಿ, ಪ್ರಥಮ ಅವಧಿ ಜಿಯಾದ್ ಮತ್ತೆ ದಾಳಿಯಲ್ಲಿ. ಆಲ್ ಔಟ್ಸಿನ ಪೂರ್ಣಾಂಕಗಳ ಜೊತೆಗೆ ಕದನದಲ್ಲಿ ಮುನ್ನಡೆ ಮೈಸೂರಿನ ಖಾತೆಗೆ. 17-14 3 ಅಂಕಗಳ ಮುನ್ನಡೆಯಲ್ಲಿ ಮೈಸೂರು. Here is super tackle. Ziyad is out. Second time he got tackled now. जिस प्रकार बालकों की स्पर्धा यहाँ आरंभ हो चुके हैं. मैसूर विभाग की लड़का एवं लड़कों की 14 एवं 17 सालों की विभाग की इस प्रतियोगिता चल रहा है. सुबह के मौसम पर उद्घाटन समारोह के बाद ये प्रतियोगिता की शुरुआत हुई है. आप जानते हैं कि 32 टीमों ने इस प्रतियोगिता में अपना भाग ले रहे हैं. जी हाँ, बहुत ही बढ़िया वापसी अब करते हुए ಕೊಡಗು. ಖಂಡಿತವಾಗಿಯೂ ಪಂದ್ಯ ಮರಳುವ ವೇಳೆಯಲ್ಲಿ ಮತ್ತು ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಾ ಇವೆ ಡಿಫೆಂಡರ್ಗಳು ಕೊಡಗು. ಇಲ್ಲಿ ಏಕಾಂಗಿ ಹೋರಾಟ ದಾಳಿಯ ಅಗ್ರ ಪಂಕ್ತಿಯಲ್ಲಿರತಕ್ಕಂಥ ಕೊಡಗು ಜಿಲ್ಲೆ ಕಂಡಂತಹ ಶ್ರೇಷ್ಠ ರೋಷನ್ ಬೇಕಾಗಿರುವ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ಜಾನ್ವಯ ಆಟಗಾರ್ತಿ. ಪ್ರಸ್ತುತ ಪಂದ್ಯ 17-15 ಅಂತರ 2 ಕಾವೇರುತ್ತಾ ಇದೆ. ಐಶ್ವರ್ಯ, ಮೈಸೂರಿನ ರಾಜೇಗೌಡ ಅವರ ಶಿಷ್ಯಂದಿರ ಜೊತೆಗೆ ಗುರುಸ್ವಾಮಿ ಅವರ ಶಿಷ್ಯಂದಿರ ಮಧ್ಯೆ ಕದನ ಮುಂದುವರಿತಾ ಇದೆ ಅಂಕಣದಲ್ಲಿ. Now under 17 boys first half is over. 33-18 33-18 ಉಡುಪಿ ಮುನ್ನಡೆಯಲ್ಲಿ ಮಧ್ಯಂತರ ವಿರಾಮದ ವೇಳೆಯಲ್ಲಿ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳ ಗಮನಕ್ಕೆ ನೋಡಿ, ಮಳೆ ಬಂದ ಕಾರಣ ಹೊರಗೆಲ್ಲ ಕೆಸರಿದೆ. ದಯವಿಟ್ಟು ತಮ್ಮ ಪಾದರಕ್ಷೆಗಳನ್ನು ಈ ಪರಿಸರದಲ್ಲಿ ಈ ಚಪ್ರದ ಅಡಿಯಲ್ಲೇ ಧರಿಸಿಕೊಳ್ಳುವಂತೆ, ಕೆಸರನ್ನು ದಯವಿಟ್ಟು ತರಬಾರದು ಎಂಬುದಾಗಿ ಎಲ್ಲ ಮಕ್ಕಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಬೋನಸ್ ನೀಡಲಾಗಿದೆ. ಎದುರಾಳಿ ಚಿಕ್ಕಮಗಳೂರು ಪಾಲಕ ಡಿಫೆನ್ಸ್ ಅಂಕ ಮೈಸೂರು ಪಾಳ್ಯದಲ್ಲಿದೆ. ಮಧ್ಯಂತರ ವಿರಾಮದ ಅವಧಿಯಲ್ಲಿ ಕದನ 19-16 ಮೈಸೂರು ಮುನ್ನಡೆಯಲ್ಲಿ.
ಮಧ್ಯಂತರ ವಿರಾಮದ ಬಳಿಕದ ಅವಧಿ ಆರಂಭಗೊಳ್ಳುತ್ತದೆ. 19-16ರಲ್ಲಿ ಮೈಸೂರು 3 ಅಂಕಗಳ ಮುನ್ನಡೆಯ ಜೊತೆಗೆ ಮತ್ತೆ ಪಂದ್ಯವನ್ನ ಕಣ್ತುಂಬಿಕೊಳ್ಳುತ್ತಿರುವಂತಹ ಕಬಡ್ಡಿ ಆಸ್ವಾದಕ ಬಂಧುಗಳು. ಇಲ್ಲಿ ಬಾಲಕರ ವಿಭಾಗದ 17ರ ವಯೋಮಿತಿಯ ವಿಭಾಗದಲ್ಲಿ 33-18ರಲ್ಲಿ ಕೊಡಗು ವಿರುದ್ಧ ಉಡುಪಿ ಮುನ್ನಡೆಯಲ್ಲಿ ಮಧ್ಯಂತರ ವಿರಾಮಕ್ಕೆ ದ್ವಿತೀಯ ಅವಧಿ ಇದೀಗ ಆರಂಭ. 33-18 ಉಡುಪಿ. ಲಕ್ಷಿತ ಚಿಕ್ಕಮಗಳೂರು ಜಿಲ್ಲೆಯ ಪರಿಪೂರ್ಣತೆ ಡಿಫೆನ್ಸ್ ನಲ್ಲಿ ಬರುತ್ತಾ ಇದೆ. ಮೈಸೂರು ಮತ್ತೆ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುತ್ತಾ ಇದೆ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಕೂಡ. Here is the leading scorer in the riding panel, man Roshan of Kodagu. ದಾಳಿಯ ಮುಖೇನ ತಮ್ಮ ಏಕಾಂಗಿ ಪ್ರಯತ್ನ ಅಂತ ಹೇಳಬಹುದು ಕೊಡಗು ಕಡೆಯಿಂದ. ರೋಷನ್ ನಿರಂತರವಾಗಿ ತಂಡಕ್ಕೆ ದಾಳಿಯ ಮುಖೇನ ಅಂಕಗಳನ್ನು ಸಂಪಾದನೆ ಮಾಡಿಕೊಂಡು 18 ಒಟ್ಟು ಗಳಿಕೆಯಲ್ಲಿ ಇವರ ಕೊಡುಗೆ ಅಪಾರವಾಗಿದೆ. ಪಂದ್ಯ ಆರಂಭ ಆಗಿದೆ, ಸ್ವಲ್ಪ ಸಮಯವಷ್ಟೇ ಕಳೆದಿದೆ. ಆದರೆ ಅಂಕಣದ ಹೊರಭಾಗದಲ್ಲಿ ನಾವು ಬ್ಯಾರಿಕೇಡ್ಗಳನ್ನು ಹಾಕಿದ್ದೇವೆ. ಇತರ ಯಾರೋ ಒಳಗಡೆ ಬರುವುದು ಬೇಡ ಅಂತೇಳಿ. ಆದರೆ ಆ ಬ್ಯಾರಿಕೇಡ್ ಮೇಲೆ ನಿಮ್ಮ ದೇಹದ ತೂಕವನ್ನು ಇಳಿಸಿದಿರಲ್ಲ ಅಣ್ಣ. ವಾಲಂಟಿಯರ್ಸ್ ಬನ್ನಿ, BM ಗ್ರೂಪ್ ಅಂಕಣಕ್ಕೆ ವಾಲಂಟಿಯರ್ಸ್ ಬನ್ನಿ ದಯವಿಟ್ಟು ಆ ಬ್ಯಾರಿಕೇಡ್ನ ಮೇಲಿಂದ ಕೈ ತೆಗೀರಿ, ದೇಹದ ಭಾರವನ್ನು ತೆಗೀರಿ ಅಲ್ಲಿಂದ. ಅಣ್ಣ ಮಾಪಂಜಿ ಪತಮಾರ ಖಂಡಿತವಾಗಿಯೂ ಅತ್ತಾಜ ಅವರ ಇದೀಗ ಮಧ್ಯಾಹ್ನದ ಸಂದರ್ಭ. ಸಾಯಂ ವೇಳೆಯಲ್ಲಿ ಊರಿನ ನಾನಾ ಕಡೆಗಳಿಂದ ಈ ಕಬಡ್ಡಿಯನ್ನು ನೋಡಲು ಊರವರು ಬರ್ತಾರೆ. ಆ ಸಂದರ್ಭದಲ್ಲಿ ಜನಬಾಹುಳ್ಯ ಹೆಚ್ಚಾಗಿರುವ ಆಗುವ ವೇಳೆಯಲ್ಲಿ ತಾವುಗಳೆಲ್ಲ ಎಷ್ಟೆಲ್ಲ ವೀಕ್ಷಕರಿದ್ದಾರೆ, ತಾವುಗಳೆಲ್ಲ ಸ್ವಯಂ ಸೇವಕರಾಗಿ ಸಹಕಾರವನ್ನು ಕೊಟ್ಟಲ್ಲಿ ನಮ್ಮ ಈ ಕಾರ್ಯಕ್ರಮ ಇತಿಹಾಸದ ಪುಟಗಳಲ್ಲಿ ಸೇರಲಿದೆ. ಸಂಜೆಯ ವೇಳೆಗೆ ಆಳ್ವಾಸಿನ ವಿದ್ಯಾರ್ಥಿಗಳಿಂದ ವಿಶೇಷವಾದಂಥ ಸಾಂಸ್ಕೃತಿಕ ವೈಭವವು ಕೂಡ ನೆರವೇರಲಿದೆ. ಸೊ ಎಲ್ಲರ ಚಿತ್ತವೂ ಕೂಡ ಅಲ್ಲೂ ಕೂಡ ಇದೆ. ಸಂಜೆಯ ವೇಳೆಗೆ ಪಂದ್ಯ ಮುಗಿದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ಅನಾವರಣಗೊಳ್ಳಲಿದೆ. ಪ್ರತಿಯೊಬ್ಬರನ್ನು ಕೂಡ ಕವರ್ ಮಾಡುವಂತಹ ಸುದ್ದಿ ವಾಹಿನಿಯ ಕ್ಯಾಮರಾಮ್ಯಾನ್ಗಳ ಕೈಚಳಕ ಒಂದು ಕಡೆ. ಸೊ ತಾವುಗಳೆಲ್ಲ ವಿಶ್ವದಾದ್ಯಂತ ಪ್ರಸಾರವಾಗುವಂತಹ ಕಾರ್ಯಕ್ರಮದಲ್ಲಿ ನಾವುಗಳೆಲ್ಲ ಕಣ್ತುಂಬ ನೋಡ್ಕೊಳ್ತಾ ಇರತಕ್ಕಂಥ ರಾಮಕುಂಜೇಶ್ವರ ಶಾಲೆಯ ಈ ಒಂದು ವಠಾರ ಈ ನಡುವೆ ಹರ್ಷಿತ ದಾಳಿಯಲ್ಲಿ ಉಡುಪಿಯಿಂದ ದ್ವಿತೀಯ ಅವಧಿಯಲ್ಲಿ ಅಂಕಗಳು ಬಹಳಷ್ಟು ನಿಧಾನಗತಿಯಲ್ಲಿ. ಸುದ್ದಿವಾಹಿನಿಯ ಕ್ಯಾಮರಾಮನ್ಗಳು ಎಷ್ಟು ಬ್ಯುಸಿ ಇದ್ದಾರೆ ಅಂದರೆ ಪ್ರತಿಯೊಂದು ಚಿತ್ರಣವನ್ನು ಕೂಡ ಸೆರೆ ಹಿಡಿತಾರೆ. ಎಲ್ಲೇ ಯಾರೇ ಇದ್ರೂ ಕೂಡ ಅವರ CC ಕ್ಯಾಮರಾದಂತೆ ಕಣ್ಣುಗಳು ಸುದ್ದಿವಾಹಿನಿಯ ಪ್ರತಿಯೊಬ್ಬ ಕ್ಯಾಮರಾಮನ್ಗಳದ್ದು. ಖಂಡಿತವಾಗಿಯೂ ನಮ್ಮ ಆಟಗಾರರ ಮೇಲೆ ನಮ್ಮ ತೀರ್ಪುಗಾರರ ಕಣ್ಗಳು ಯಾವ ರೀತಿ ಇರುತ್ತೋ ಅದೇ ಪ್ರಕಾರ ವೀಕ್ಷಕರ ಮೇಲೆ ನಮ್ಮ ಕ್ಯಾಮರಾ ಕಣ್ಗಳು. ಆಂಕಲ್ ಪ್ರಯತ್ನ ಪರಿಪೂರ್ಣತೆಯ ಡಿಫೆನ್ಸ್ನ ಭಾಗ ಮೈಸೂರು. ಅಂಡರ್ 17 ಗರ್ಲ್ಸ್ ಲಾಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮೈಸೂರು ವರ್ಸಸ್ ಮಂಡ್ಯ ಹಾಗೂ ಮೈಸೂರಿನ 17ರ ಬಾಲಕಿಯರಿಗೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಅಂಡರ್ 14 ಬಾಯ್ಸ್ ಹಾಸನ ಮತ್ತು ಉಡುಪಿ ನಿಮಗೆ ಕೂಡ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಎಸ್ ಜಿಯಾದ್ ಮೊದಲ ಅವಧಿಯಲ್ಲಿ ಬಿರುಗಾಳಿ ಆದಂತಹ ಜಿಯಾದ್, ಮೊದಲ ಅವಧಿಯಲ್ಲಿ ಕೇವಲ 2 ಬಾರಿ ಮಾತ್ರ ಟ್ಯಾಕಲ್ಗೆ ಒಳದಂತಹ ಜಿಯಾದ್ ತಂದಂತಹ ಅಂಕಗಳು ಒಟ್ಟು ಪ್ರಾಯಶಃ 15ಗಿಂತಲೂ ಅಧಿಕ. ಎಂತಹ ಪ್ರತಿಭೆ ಉಡುಪಿಯ ಜಿಯಾದ್. ಇಲ್ಲಿ ರೋಷನ್ ಖಂಡಿತವಾಗಿಯೂ ದಾಳಿ ವಿಭಾಗದಲ್ಲಿ ರೋಷನ್ ರವರು ತಮ್ಮ ಪ್ರತಿಭೆಗೆ ತಕ್ಕಂತೆ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. 6 ಡಿಫೆಂಡರ್ಗಳು ಉಳ್ಳಂತಹ ಉಡುಪಿಯ ಅಂಕಣಕ್ಕೆ ದಾಳಿ ಮಾಡಿದಂತಹ ರೋಷನ ಅಸಂಖ್ಯಾತ ವೀಕ್ಷಕರಿಂದ ತುಂಬಿ ತುಳುಕುತ್ತಾ ಇರತಕ್ಕಂತಹ ನಮ್ಮ ರಾಮಕುಂಜೇಶ್ವರ ಶಾಲೆಯ ವಿಶೇಷವಾಗಿ ಕಬಡ್ಡಿಗಾಗಿ ನಿರ್ಮಿತಗೊಂಡಿರತಕ್ಕಂಥ ಕ್ರೀಡಾಂಗಣ. ಬೋನಸ್ ಕನ್ಸಿಡರ್ಡ್ ಫಾರ್ ರೋಷನ್. Again super tackle on. Wow, Ziyad. Really he is the six-pack player of Udupi, Ziyad. ಪರಿಣಾಮಕ ಎಂತ ಡಿಫೆಂಡರ್ಗಳ ಬಲ ಬರುತ್ತದೆ. ಪ್ರಯತ್ನವಂತೂ ಅದ್ಭುತವಾಗಿತ್ತು. ಆದರೆ ಎದುರಾಳಿ ಪಾಳಯದಲ್ಲಿ ಬಂಧಿಯಾಗುವ ವೇಳೆ ಅಂತರ ಉಳಿಸಿಕೊಳ್ಳುತ್ತಾ ಇದೆ ಮೈಸೂರು ಜಿಲ್ಲೆ. ರಾಜೇಗೌಡ ಅವರ ಗರಡಿಯಲ್ಲಿ ಪಳಗಿರತಕ್ಕಂಥ ಮೈಸೂರು ಜಿಲ್ಲೆಯ
ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರ ತಂಡ ಗುರುಸ್ವಾಮಿ ಚಿಕ್ಕಮಗಳೂರು ಜಿಲ್ಲೆಯ ಕೋಚ್ ಆಗಿ ಈ ದಿನ ಪ್ರಸ್ತುತ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ತ್ರಿಬಳಿ ಡಿಪೆಂಡರ್ಗಳ ಮಧ್ಯೆ ಗಂಗಾ, ಮೈಸೂರಿನಲ್ಲಿ ಗಂಗಾ ಐಶ್ವರ್ಯ ಆರ್ಭಟ ನಿರಂತರವಾಗಿ ತೊಡಗಿದೆ. 39-19 ಬೋನಸ್ 20ಕ್ಕೆ ಕೊಡಗು. ಟೈಮ್ ಔಟ್ ಫಾರ್ ಉಡುಪಿ. 20-39 ಉಡುಪಿ ಲೀಡಿಂಗ್ ಇನ್ 19 ಪಾಯಿಂಟ್ಸ್. ಹರ್ಷಿತಾ ಜೂನಿಯರ್ ವಿಭಾಗದ ಆಟಗಾರ್ತಿ ಎದುರಾಳಿ ಪ್ರಬಲ ಮೈಸೂರಿನ ಅಂಕಣದಲ್ಲಿ ಮೊದಲ ಅವಧಿಯ ಕೆಲ ನಿಮಿಷಗಳಲ್ಲಿ ಚಿಕ್ಕಮಗಳೂರು ಮುನ್ನಡೆಯಲ್ಲಿತ್ತು. ಆ ಬಳಿಕ ಮೈಸೂರಿನ ಆರ್ಭಟ ಮುಂದುವರಿದಂತೆ ಪಂದ್ಯದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಳ್ತಾ ಇದೆ ಐಶ್ವರ್ಯ. ಹಲೋ, ಕೊನೆಯ ನಮ್ಮ ತೀರ್ಪುಗಾರರ ಮುಂದಿನ ಪಂದ್ಯದ ತೀರ್ಪುಗಾರ ಮಿತ್ರರು ಹಾಗೂ ತಂಡಗಳು ವೇದಿಕೆಯ ಎಡಭಾಗದಲ್ಲಿ ಬಂದು ಸೇರಬೇಕು. ಅಲ್ಲಿಂದ ಮತ್ತೆ ನಾವು ನಿಮ್ಮನ್ನು ಚೆಂಡೆಯಲ್ಲಿ ಕರ್ಕೊಂಡು ಬರ್ತೇವೆ. ಅಂಡರ್ 14 ಬಾಯ್ಸ್ ಹಾಸನ ಹಾಗೂ ಉಡುಪಿ, ಅಂಡರ್ 17 ಗರ್ಲ್ಸ್ ಮೈಸೂರು ಹಾಗೂ ಮಂಡ್ಯ, ಈ 4 ತಂಡಗಳು ವೇದಿಕೆಯ ಎಡಭಾಗದಲ್ಲಿ ಇಲ್ಲಿ ಸೇರಿಕೊಳ್ಬೇಕು. ತೀರ್ಪುಗಾರ ಮಿತ್ರರು ಕೂಡ ಅಲ್ಲಿ ಒಟ್ಟಿಗೆ ಬರಬೇಕು. ತೀರ್ಪುಗಾರ ಸುಧೀರ್ ರೈ, ಸಂದೀಪ್, ಆನಂದ, ದಿನಕರ, ಉದಯಕುಮಾರ್, ಸೂರ್ಯ. ಅದೇ ರೀತಿ ಹಾಸನ ಉಡುಪಿ ಅಂಡರ್ 14 ಬಾಯ್ಸಿಗೆ ಸುರೇಶ್ ಶೆಟ್ಟಿ, ನಿತಿನ್, ನಾಗರಾಜ್, ಉಮೇಶ್, ಅಭಿ ಹಾಗೂ ಪೃಥ್ವಿ. ತಾವೆಲ್ಲ ಅಫಿಷಿಯಲ್ಸ್ ಹಾಗೂ ಟೀಮ್ಗಳು. ಎಸ್, ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳಿಗೆ ಅಂತಿಮ ಕರೆಗಳನ್ನು ನೀಡಲಾಗಿದೆ. ಕಪಿಲೇಶ್ವರ ಕಲಾ ಸಮಿತಿ ಚಾರ್ವಾಕ ಅವರ ಅಭೂತಪೂರ್ವ ಕಲಾ ಕಾಣಿಕೆ ಚೆಂಡೆ ನಿನಾದದ ಧ್ವನಿಯೊಂದಿಗೆ ತಂಡಗಳನ್ನು ಬರಮಾಡಿಕೊಳ್ಳುವಂತಹ ಹೊತ್ತು ಈ ಪಂದ್ಯದ ಬಳಿಕ. ಸೊ ನೌ ಬ್ಯಾಕ್ ಟು ದ ಮ್ಯಾಚ್. ಅಗೈನ್ ದ ಮಾಸ್ಟರ್ ರೈಡರ್ಸ್ ಯಾಟ್. പ്രിയമുള്ളവരെ, മൈസൂർ സോണിൽ 14-17 വയസ്സ് പ്രായമുള്ള പരിധിയുള്ള ആൺ പെൺകുട്ടികളുടെ മനോഹരമായ കബഡി ടൂർണമെന്റാണ് രാമക്കുഞ്ചേശ്വര ചരിത്രത്താളുകളിൽ ഇടം നേടാൻ വേണ്ടി പോകുന്ന വളരെ മികച്ച കബഡി ടൂർണമെന്റ് ഉദ്ഘാടനത്തോടുകൂടി പരിപാടി ആരംഭിച്ചിരിക്കുന്നു. Now bonus plus. It is once again the top class rider from the side of Udupi, Roshan. ಇವರ ಹೆಗಲಮೇರಿ ರೋಷನ್ ರವರಿಗೆ ಸಾಥ್ ಕೊಡುವಂತಹ ಇನ್ನೊಂದು ರೈಡರ್ ಕೊರತೆ ಖಂಡಿತವಾಗಿ ಉಡುಪಿ ಪ್ರಾಯಶಃ ಕೊಡಗು ಜಿಲ್ಲೆಯಲ್ಲಿ ಕಾಣ್ತಾ ಇದೆ. ಇಲ್ಲಿ ಮತ್ತೆ ಜಿಯಾದ್, ದಣಿ ವರಿಯದ ದಾಳಿಗಳೊಂದಿಗೆ ಜಿಯಾದ್ ನಿರಂತರವಾಗಿ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಮೈಸೂರಿನ ಪ್ರಬಲ ಕೋಟೆಯಲ್ಲಿ ದಾಳಿ ಮುಂದುವರಿತಾ ಇದೆ. ಪಂದ್ಯದಲ್ಲಿ ಮರಳುವ ಆಟವನ್ನು ಮುಂದುವರಿಸಿಕೊಳ್ಳಬಲ್ಲದ ಚಿಕ್ಕಮಗಳೂರು ಜಿಲ್ಲೆಯ ಜೂನಿಯರ್. ನಡೆಯಲಿಲ್ಲ ಆಟ, ಬಂಧಿ. ನಿರಂತರವಾಗಿ ಮೈಸೂರಿನ ಹಿಡಿತ ಪ್ರಬಲಗೊಳ್ತಾ ಇದೆ ಕಣದಲ್ಲಿ. ಪರಿಣಾಮ ಪಂದ್ಯದ ಅಂತರವು ಕೂಡ 24-17 ಮೈಸೂರು ಮುನ್ನಡೆಯಲ್ಲಿದೆ. जी हाँ, ये 17 साल के अंतर्गत बालकों की खेल की शुरुआत हो चुके हैं मैप्स्ट्रा मैदान पर. फिलहाल कोडगु और उडुपी के बीच में चल रहा है और जिस प्रकार देखिए राइट कवर ने छलांग लगाकर डिफेंड कर लिया है और राइडर को बाहर ढकेल दिए हैं. अंक मिले हैं एक और फिर उडुपी के खाते पर. फिर से आए हैं राइडिंग मशीन जिहाद. देखिए क्या लाजवाब प्रदर्शन है जियाद. कुल इस मैच पर इनकी कारनामा बहुत वाकई काबिले तारीफ रहा. ನಿರಂತರ ಅವಕಾಶಗಳಲ್ಲಿರುವಂತಹ ಪಂದ್ಯದಲ್ಲಿಯೇ ಕಾವ್ಯ, ಚಿಕ್ಕಮಗಳೂರು ಜಿಲ್ಲೆಯ ಕಾವ್ಯ ತಂಡಕ್ಕಾಗಿ ಆಡಬೇಕಾಗಿದೆ. ವಿಭಾಗ ಮಟ್ಟದಲ್ಲಿ ಕಾವ್ಯ ಎದುರಾಳಿಯ ಕಣದಲ್ಲಿ ಬಂದಿಯಾದಂತೆ ಅವಕಾಶಗಳು ಮುಕ್ತವಾಗತೊಡಗಿದೆ ಮೈಸೂರಿನ ಖಾತೆಗೆ ಮುನ್ನಡೆಯೊಂದಿಗೆ. ಆರಂಭದಿಂದಲೂ ತಮ್ಮ ಅದ್ಭುತವಾದಂತಹ ದಾಳಿಗಳೊಂದಿಗೆ ವೀಕ್ಷಕರನ್ನ ನಿಬ್ಬರಗೊಳಿಸಿದಂತಹ ಉಡುಪಿ ಕಂಡಂತಹ ಈ 17ರ ವಿಭಾಗದ ಅದ್ಭುತ ಆಟಗಾರ ಜಿಯಾದ್. ಮತ್ತೆ ಇಲ್ಲಿ ಸೂಪರ್ ಟೆಕಲ್ ಆನ್ ಆಗಿರುವ ವೇಳೆಯಲ್ಲಿ ಕೊಡಗು ವಿರುದ್ಧ ಜಿಯಾದ್ ರವರ ಬಿರುಗಾಳಿ, ಕೆಲವೊಮ್ಮೆ ಸುಂಟರ ಗಾಳಿ. ಜಿಯಾದ್ 48 ಅರ್ಧ ಶತಕಕ್ಕೆ 2 ಅಂಕಗಳ ದೂರ. ಪ್ರಮುಖವಾದ ಘಟ್ಟದಲ್ಲಿ ಪಂದ್ಯ ದ್ವಿತೀಯ ಅವಧಿಯ ಕಣದಲ್ಲಿದೆ.
Here is the last rider from side of Kodagu. ಪಂದ್ಯ ಸಂಪೂರ್ಣವಾಗಿ ಉಡುಪಿ ತಮ್ಮ ತೆಕ್ಕೆಗೆ. ಇನ್ನಷ್ಟು ನಿಮಿಷಗಳು ಬಾಕಿ ಇವೆ. ಕೊಡಗು ಮರಳಲು ಸಾಧ್ಯನಾ? Bonus conceded and here is ಆಲ್ ಔಟ್ ಆಗಿದೆ. ಮತ್ತೆ ಆಲ್ ಔಟ್. 3 ಪೂರ್ಣ ಅಂಕಗಳು ಉಡುಪಿಗೆ. ಅರ್ಧ ಶತಕ 51. ಇಪ್ಪತ್ತ 53-51 ಉಡುಪಿ. 51-23 again the leading scorer for Kodagu in riding. Roshan. ಕಾವ್ಯ ನಿರಂತರವಾಗಿ ದಾಳಿಯಲ್ಲಿದ್ದಾಗಲೇ ಎದುರಾಳಿಯ ಕಣದಲ್ಲಿ ಬಂದಿಯಾಗ್ತಾ ತಂಡದ ಪ್ರಬಲ ಆಟಗಾರ್ತಿ ಬಂದರವಾಗ್ತಾ ಇದೆ. 14ರ ವಯೋಮಾನದ ಬಾಲಕಿಯರ ವಿಭಾಗದ ಕದನ ದ್ವಿತೀಯ ಅವಧಿಯ ಸ್ಪರ್ಧೆಯ ಹೋರಾಟದಲ್ಲಿದೆ. ಪರಿಪೂರ್ಣವಾದ ಹೆಜ್ಜೆಗಳ ಮೂಲಕ ಪಂದ್ಯದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಂಡ ಮೈಸೂರು. ನಿರಂತರವಾಗಿ ಡಿಫೆಂಡರ್ಗಳ ಆರ್ಭಟ ಮುಂದುವರಿತಾ ಇದೆ. ಪಂದ್ಯದಲ್ಲಿ ಹಿಡಿತ ಮುಂದುವರಿಯುತ್ತಾ ಮೈಸೂರಿನ ಮುನ್ನಡೆ. Yes, finally the official takes a right decision. Bonus +2 conceded. 2 ಡಿಫೆಂಡರ್ಗಳನ್ನ ಮೂಲಕ ರೋಷನ್ ರವರ ಪರಾಕ್ರಮ ಕೊಡಗು ಕಡೆಯಿಂದ. 27-51. ಕೊಡಗು ಈ ಬಾರಿ ಮರಳುವ ಸಂಕೇತ. ಪ್ರಬಲ ಆಟಗಾರನ್ನ ರಿಜಿಯಾದ್ ರವರನ್ನ ಲಾಸ್ಟ್ 5 minutes, ಅಂತಿಮ 5 ನಿಮಿಷಗಳು. ಮೆಪ್ಸ್ಟ್ರಾ ಅಂಕಣದಲ್ಲಿ 5 ನಿಮಿಷಗಳ ಅವಧಿ ಬಾಕಿ ಇದೆ. BM ಗ್ರೂಪ್ ಅಂಕಣದಲ್ಲಿ ಎದಾಗಲೇ ಏಕಮುಖವಾಗತೊಡಗಿದೆ. ಎಸ್ 51-27. ಹಲೋ ಶಿವರಾಮ್ ಏನಕಲ್, ತಾವು ಮೈಕ್ ಬಳಿ ಬನ್ನಿ. ಶಿವರಾಮ್. ಸಮರ್ಪಕ ಹೆಜ್ಜೆಯ ಅವಕಾಶಗಳನ್ನು ಬಳಸಿಕೊಳ್ಳಬಲ್ಲ ಶ್ರೇಷ್ಠತೆ ದೀಕ್ಷಾಳ ಮೂಲಕ ಮತ್ತೆ ಅಂಕ ಬೆರೆತಾ ಇದೆ ಖಾತೆಗೆ. ಮರಳಬಹುದೇ ಈ ಪಂದ್ಯದಲ್ಲಿ? ಪ್ರಧಾನ ವೇದಿಕೆ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ 2 ದೊಡ್ಡ LED ಪರದೆಗಳು. ಅದರಲ್ಲಿ ಒಂದು ಬಾಲಕಿಯರ ಸ್ಪರ್ಧೆಯನ್ನು ನೀವು ಕಣ್ತುಂಬ ನೋಡಿಕೊಳ್ಳಬಹುದಾಗಿದೆ. ಇನ್ನೊಂದು ಪರದೆಯಲ್ಲಿ ಬಾಲಕರ ಸ್ಪರ್ಧೆಯಲ್ಲಿ ಅಂಕಗಳು ಕೂಡ ಇದೆ. 28-52ರಲ್ಲಿ ಉಡುಪಿ ಗೆಲುವಿನ ಕಡೆ ಮೆಲ್ಲ ಮೆಲ್ಲ ಹೆಜ್ಜೆಗಳನ್ನು ಇಡಲು ಆರಂಭಿಸಿದ. ಬಾಲಕರ 17ರ ವಯೋಮಿತಿಯಲ್ಲಿ ಉಡುಪಿ, 52-28ರಲ್ಲಿ ಕೊಡಗು. 4 ನಿಮಿಷಗಳು ಬಾಕಿ. ಲಾಸ್ಟ್ 4 minutes. ನೇರ ಪ್ರಸಾರದಲ್ಲಿ ನೋಡುವಂತಹ ವೀಕ್ಷಕರಿಗಾಗಿ 2 ಲಿಂಕ್ಗಳಿದೆ ಸುದ್ದಿವಾಹಿನಿಯಲ್ಲಿ. ಸೊ 2 ವಾಹಿನಿಯ ಲಿಂಕ್ಗಳಲ್ಲಿ ಕೂಡ 2 ಅಂಕಣದ ಪಂದ್ಯಗಳು ವೀಕ್ಷಣೆ ಮಾಡಬಹುದಾಗಿದೆ. ಲೈವ್ನಲ್ಲಿ ನೋಡಿ ಒಂದೇ ಪಂದ್ಯವನ್ನು ನೋಡಿ. ಕುಡಂಜಿ ಲಿಂಕ್ ಓಣ್ ಅಂತ ಕೇಳಿದವರಿಗೆ 2 ಲಿಂಕ್ಗಳಿದೆ. ಓಪನ್ ಮಾಡಿ 2 ಪಂದ್ಯವನ್ನು ನೋಡಿ. ಖಂಡಿತವಾಗಿಯೂ. ಸೊ ಲಾಸ್ಟ್ 5 minutes ಫುಲ್ ಟೈಮ್. ಕೊನೆಯ 5 ನಿಮಿಷಗಳ ಅವಧಿಯ ಕದನ ಬಾಕಿ ಇದೆ. ಅದು ಅಂಕಣ 30-22ರಲ್ಲಿ. ಗಮನಿಸಿ, ಬಾಲಕಿಯರ ಅಂಕಣದ ಸಮಯವನ್ನ ಹೇಳಿದ್ದಾರೆ. ಅಂತಿಮ 5 ನಿಮಿಷ ಪಂದ್ಯದ ಹಿಡಿತದಲ್ಲಿರುವಂತೆ ಕದನ. ಐಶ್ವರ್ಯ ಗೌಡ ದಾಳಿಯಲ್ಲಿರುವಂತೆ ಮೈಸೂರು ಮುನ್ನಡೆಯಲ್ಲಿದೆ. ಇದು ಬಾಲಕಿಯರ 14ರ ವಯೋಮಾನದ ಕದನವಾಗಿದೆ. ನಾವು ಪ್ರಜ್ವಲ್ ಆಫ್ ಕೊಡಗು ಕೇವಲ ಕೆಲವು ನಿಮಿಷಗಳೊಂದಿಗೆ ಈ ಪಂದ್ಯ ಪೂರ್ಣಗೊಳ್ಳಲಿದೆ. ಓ ಡಬಲ್ ಆಂಕಲ್ ಹೋಲ್ಡ್. ಲಾಸ್ಟ್ 3 minutes. ವೇಗ ಪರಿಪೂರ್ಣ ವೇಗ. ಕಾವ್ಯ, ಚಿಕ್ಕಮಗಳೂರಿನ ಕಾವ್ಯ ಆಲ್ ಔಟ್ ಆಗಿದೆ. ಮೈಸೂರು ಕದನ ರೋಚಕತೆಗಳ ಕಡೆಗೆ. ಜಿಯಾದ್ ಮತ್ತೆ ದಾಳಿಯಲ್ಲಿ 3 ನಿಮಿಷಗಳ ಕರೆಯನ್ನ ನೀಡಲಾಗಿದೆ. 17ರ ವಯೋಮಾನದ ಬಾಲಕರಿ ವಿಭಾಗದ ಪಂದ್ಯಾಟದ ಕೊನೆ ಕರೆಯನ್ನು ಕೊಡ್ತಾ ಇದ್ದೇವೆ. ಮೈಸೂರು ವರ್ಸಸ್ ಮಂಡ್ಯ. ರೆಫ್ರಿಯಾಗಿ ಸುಧೀರ್ ರೈ, ಅಂಪೈರ್ ಸಂದೀಪ್ ಅಂಡ್ ಆನಂದ, ಸ್ಕೋರರ್ ದಿನಕರ್, ಅಸಿಸ್ಟೆಂಟ್ ಸ್ಕೋರರ್ಸ್ ಉದಯ್ ಕುಮಾರ್ ಅಂಡ್ ಸೂರ್ಯ. ಪ್ಲೀಸ್ ಟೇಕ್ ಚಾರ್ಜ್. ನೀವು ದಯವಿಟ್ಟು ಎಡಗಡೆ ಇರತಕ್ಕಂಥ ನಮ್ಮ ಗ್ರೀನ್ ರೂಮ್ನಲ್ಲಿ ಎಲ್ಲ ಪ್ಲೇಯರ್ಸ್ಗಳಲ್ಲಿ ಸಮಾವೇಶಗೊಳ್ಳಬೇಕು ಅಂತ ವಿನಂತಿಸ್ತಾ ಇದ್ದೇವೆ. 14ರ ಕೆಳಗಿನ ಬಾಲಕರ ವಿಭಾಗದ ಪಂದ್ಯಾಟ ಹಾಸನ ವರ್ಸಸ್ ಉಡುಪಿ. ರೆಫ್ರಿ ಸುರೇಶ್ ಶೆಟ್, ಅಂಪೈರ್ಸ್ ನಿತಿನ್ ಅಂಡ್ ನಾಗರಾಜ್,
ಸ್ಕೋರರ್ ಉಮೇಶ್ ಸುಳ್ಯ, ಅಸಿಸ್ಟೆಂಟ್ ಸ್ಕೋರರ್ಸ್ ಅಭಿ ಅಂಡ್ ಸೃಷ್ಟಿ. ತಾವು ದಯವಿಟ್ಟು ಮುಂದಿನ ಪಂದ್ಯದ ನಿರ್ಣಾಯಕರಾಗಿ ಸಹಕರಿಸಬೇಕು. Last 2 minutes to go to full time in boys court. ಲಾಸ್ಟ್ 4 ಮಿನಿಟ್ಸ್, ಅಂತಿಮ 4 ನಿಮಿಷ. ಕದನದಲ್ಲಿ ರೋಚಕತೆ. ಕಾವ್ಯ, ಬೆಂಕಿ ಬಿರುಗಾಳಿ ಕಾವ್ಯ ಬಾಬಾ ಮರಳುತ್ತಾ ಇದೆ. ಹೋರಾಟ ಪ್ರಸ್ತುತ ಐಶ್ವರ್ಯ 30-29. ಓಹೋ, ಪ್ರಸ್ತುತ ಕಡೆಬಟಾನೆಯ ನಮ್ಮೊಂದಿಗೆ ಗೌರವಾನ್ವಿತ ಅಭಿನಂದನೆ ಇದ್ದಾರೆ. ಮೂಲತಃ ಮೈಸೂರಿನವರು. ಸೊ ಅವರ ಎದೆ ಬಡಿತ ಕೂಡ ಅಲ್ಪ ಮಟ್ಟಿಗೆ ಹೆಚ್ಚಾಗಬಹುದಾಗಿದೆ. ಸೊ ಅಭಿನಂದನ್ ಸರ್, ಮೈಸೂರು ಹಿಡಿತದಲ್ಲಿರುವುದು ಅಥವಾ ಚಿಕ್ಕಮಗಳೂರು. ವೈಟ್ ಅಂಡ್ ಸಿ ಏನಾಗಲಿದೆ. ಕಾವ್ಯ ಬಂಧನ. ಮೈಸೂರು ಅಂತರವನ್ನು ಬಳಸಿಕೊಳ್ಳುತ್ತಾ ಇದೆ. ಎಸ್ 55-29 ಗೆಲುವಿನ ಅಂತಿಮ ನಿಮಿಷ. ಫಿಸಿಯೋ Last minute of boys court, and this time I think that was a tackle. Yes, it is tackle point. 32-55. ಅಂತಿಮ ಸೆಕೆಂಡ್ಗಳು ಮಾತ್ರ ಬಾಕಿ. ಗೆಲುವಿನ ಔಪಚಾರಿಕತೆ ಮಾತ್ರ ಬಾಕಿ ಎಂಬ ಸ್ಥಿತಿಯಲ್ಲಿ ಉಡುಪಿ 55-32 ಎಂಬ ಸ್ಥಿತಿಯಲ್ಲಿ ಕೊಡಗಿನ ವಿರುದ್ಧ. ಇಲ್ಲಿ ಪಂದ್ಯ ಕೇವಲ 4, ಅಂತಿಮ 3 ನಿಮಿಷಗಳ ಅವಧಿ, 4 ಅಂಕಗಳ ಅಂತರ. ಮೈಸೂರು 4 ಅಂಕಗಳ ಮುನ್ನಡೆಯೊಂದಿಗೆ. ಐಶ್ವರ್ಯ ಚಿತ್ರಣ ಬದಲಿಸಿದ ಆಟಗಾರ್ತಿ ಕಾವ್ಯ ಐಶ್ವರ್ಯ ಸಮರ. ಕದನ ಕುತೂಹಲತೆಗಳ ಮಧ್ಯೆ ಗ್ರಾಮೀಣ ಸೊಗಡನ್ನ ಬಿತ್ತರಿಸುವಂತಹ ಗ್ರಾಮೀಣ ಕ್ರೀಡೆ ಕಬಡ್ಡಿ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿಂಥೆಟಿಕ್ ಮ್ಯಾಟ್ ಅಲ್ಲಿ ಇತ್ತೀಚಿನ ಕಾಲಘಟ್ಟದಲ್ಲಿ ಕಬಡ್ಡಿ ನಡೀತಾ ಇದೆ. ಖಂಡಿತವಾಗಿಯೂ ಅತ್ಯಂತ ಅದ್ಧೂರಿಯಿಂದ ಮೈಸೂರು ಮೆಲ್ಲನೆ ಪಂದ್ಯದವನ್ನ ತನ್ನ ತಕ್ಕ ಗೆಳೆದುಕೊಳ್ಳುವ ಯೋಜಿತ ಕಬಡ್ಡಿಯೊಂದಿಗಿದೆ. ಎಸ್, ಇಲ್ಲಿಗೆ 17ರ ವಯೋಮಿತಿಯ ಬಾಲಕರ ಮೊದಲ ಪಂದ್ಯ ಪೂರ್ಣಗೊಂಡಿದೆ. ಗೆಲುವಿನೊಂದಿಗೆ ಮುಂದಿನ ಹಂತಕ್ಕೆ ತೆರೆಗಡೆಗೊಳ್ಳುತ್ತಾ ಇದೆ ಉಡುಪಿ ತಂಡ. ನಿರ್ಗಮಿಸುವಂತಹ ತಂಡಕ್ಕೆ, ಕೊಡಗು ತಂಡಕ್ಕೆ ನಮ್ಮ ಆಯೋಜಕರಿಂದ ಒಂದು ನೆನಪಿನ ಕಾಣಿಕೆಯನ್ನ ನೀಡುವಂತಹ ಸಮಯ. ಕೊಡಗು ತಂಡ ಇಲ್ಲೇ ಇರುವಂತೆ ಅಂಕಣದ ಒಳಭಾಗದಲ್ಲೇ ನಾವು ಈ ಗೌರವವನ್ನು ನೀಡಲಿದ್ದೇವೆ. ಬಿಎಂ ಗ್ರೂಪ್ ಅಂಕಣದಲ್ಲಿ ಅಂತಿಮ 2 ನಿಮಿಷಗಳ ಅವಧಿಯ ಆಟ ಬಾಕಿ ಇದೆ. ಮುಂದಿನ ಪಂದ್ಯಕ್ಕೆ ಮೈಸೂರು ಮಂಡ್ಯ ಅಂಡರ್ 17 ಗರ್ಲ್ಸ್, ಅಂಡರ್ 14 ಬಾಯ್ಸ್ ಅಲ್ಲಿ ಕೊಡಗು ಉಡುಪಿ. ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಅಂಡರ್ 17 ಗರ್ಲ್ಸ್ ಮೈಸೂರು ಮಂಡ್ಯ, ಅಂಡರ್ 14 ಬಾಯ್ಸ್ ಕೊಡಗು ಉಡುಪಿ. ಗೌರವಾನ್ವಿತ ಪ್ಲೀಸ್ ಎಂಟರ್ ದ ಕೋರ್ಟ್. ಪ್ರಫುಲ್ಲ ರೈ ಮೇಡಮ್, ನಮ್ಮ ಈ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು. ಇವರು ನಮಗೆ ನೆನಪಿನ ಕಾಣಿಕೆಯನ್ನ ಮತ್ತು ರೆಕಾರ್ಡ್ಗಳನ್ನು ನೀಡುವ ಮೂಲಕ ತಾತ್ಕಾಲಿಕವಾಗಿ ಕೊಡಗು ಜಿಲ್ಲಾ ತಂಡವನ್ನ ನಾವು ವಿದಾಯ ಹೇಳ್ತಾ ಇದ್ದೇವೆ. ದಯವಿಟ್ಟು ತಂಡದ ನಾಯಕ, ಟೀಮ್ ಮ್ಯಾನೇಜರ್ ಈಗ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಳುವಂತೆ ಇಲ್ಲಿ ಬನ್ನಿ, ಅಂಕಣದ ಒಳಭಾಗದಲ್ಲಿ ಈ ಕಡೆ ಬನ್ನಿ. ಪ್ರಫುಲ್ಲ ಮೇಡಮ್ ಅವರು ನೀಡ್ತಾ ಇದ್ದಾರೆ, ನಮ್ಮ ಈ ಶಾಲೆಯ ಹೆಮ್ಮೆಯ ದೈಹಿಕ ಶಿಕ್ಷಣ ಶಿಕ್ಷಕಿ. ಇವರಿಂದ ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ತಂಡ. ಅಂಡರ್ 14 ಬಾಯ್ಸ್ ಹಾಸನ ಹಾಗೂ ಉಡುಪಿ ದಯವಿಟ್ಟು ಬನ್ನಿ. ಅಂಡರ್ 14 ಅಂಡರ್ 17 ಗರ್ಲ್ಸ್ ಮೈಸೂರು ಮಂಡ್ಯ. ಫೋಟೋಗ್ರಾಫರ್ ಆದಷ್ಟು ಬೇಗ ಕೋರ್ಟ್ ಅಂಗಣ 1ಕ್ಕೆ ಪ್ರವೇಶಿಸಿ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್. ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್. ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್
ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವ ಆದಿ ಆದಿ ಎಲ್ರಿಗೂ ನಮಸ್ಕಾರ. ಇಷ್ಟು ದೊಡ್ಡ ಸಂಘಟನೆ ಇದರ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಈಗ ಅಮೇರಿಕಾದಲ್ಲಿರುವಂಥ ಜಾನ್ಸನ್ ಅವರು, ಅವರ ತಂದೆ ಮಥ್ಯಾಸ್ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಹೇಳಿದ್ದಾರೆ. ಅವರಿಗೆ ಈ ಸಂಸ್ಥೆಯ ಪರವಾಗಿ ಈಗ ಗೌರವಿಸಬೇಕು ಅಂತ ಹೇಳಿ ಶ್ರೀನಿವಾಸ್ ಸರ್ ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ. ಮಥ್ಯಾಸ್ ಅವರಿಗೆ ಶಾಲು ಮತ್ತು ಮೆಮೆಂಟೋ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರ ದೊಡ್ಡ ಕಾಣಿಕೆ, ಅವರ ಸಹಕಾರಕ್ಕೆ ನೀವೆಲ್ಲ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತೇನೆ. ಕೊಡಗು ಜಿಲ್ಲೆಯ DPO ಸರ್ ಅವರು ನಮ್ಮೊಂದಿಗೆ ಬಂದಿದ್ದಾರೆ. ನಮ್ಮ ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಈ ಸಂಸ್ಥೆ ಪರವಾಗಿ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ನಮ್ಮ ಭುವನೇಶ್ವರ್ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತೇನೆ. Yes. Once again inviting the team Mandya under 17 girls immediately report in code number 1 which is MEPSTRA code. ಹಲೋ ನೋಡಿ, ಉಡುಪಿ ತಂಡ ದಯವಿಟ್ಟು ಆದಷ್ಟು ಬೇಗನೆ 14 ಕೆಳಗಿನ ಬಾಲಕರು ಅಲ್ಲಿ ಹೋಗಿ ರಿಪೋರ್ಟ್ ಮಾಡಿಕೊಳ್ಳಿ. ಮೈಸೂರು ಈಗಾಗಲೇ ಅಂಕಣವನ್ನು ಪ್ರವೇಶಿಸಿದೆ. ಮಂಡ್ಯ ತಂಡವು 17 ಗರ್ಲ್ಸ್ ಮಂಡ್ಯ ತಂಡ ಆದಷ್ಟು ಬೇಗನೆ ಅಂಕಣವನ್ನು ಪ್ರವೇಶಿಸಬೇಕು. ಇಲ್ಲದಿದ್ರೆ ವಾಕ್ವಾರ್ ಕೊಡ್ತೇವೆ. ಟೀಮ್ ಮ್ಯಾನೇಜರ್ ಪ್ಲೀಸ್ ನೋಟ್. Yes, a final last call for team under 17 Mandya. I requesting team manager please bring your team to the middle. Mysore team already reported here. ದಯವಿಟ್ಟು ತಕ್ಷಣವೇ ಪ್ರತಿಕ್ರಿಯೆಯನ್ನು ಕೊಡುವಂತೆ ಮನವಿ. 17ರ ವಯೋಮಿತಿಯ ಬಾಲಕಿಯರ ವಿಭಾಗದಲ್ಲಿ ಮಂಡ್ಯ ಬನ್ನಿ. ಅಂಡರ್ 14 ಬಾಯ್ಸ್ ಹಾಸನ ಉಡುಪಿ ಬೇಗ ಬನ್ನಿ. ಹಾಸನ ಉಡುಪಿ ಕೋಡ್ ನಂಬರ್ 2ಗೆ. ಮಂಡ್ಯದ ಬಾಲಕಿಯರು ಬನ್ನಿ. ಕಪಿಲೇಶ್ವರ ಕಲಾ ಸಮಿತಿ ನಿಮಗಾಗಿ ಕಾಯ್ತಾ ಇದ್ದಾರೆ. 14ರ ವಿಭಾಗದಲ್ಲೂ ಕೂಡ 2 ತಂಡಗಳು ಬರಬೇಕು. 17ರ ಬಾಲಕಿಯರ ವಿಭಾಗದಲ್ಲಿ ಮೈಸೂರು ತಲುಪಿದೆ, ಮಂಡ್ಯ ಬರುವಂತೆ. ಹದಿನಾಲ್ಕರ ವಯೋಮಾನದ ಬಾಲಕರ ಕೃಷ್ಣನಗರಿಯ ತಂಡ ಉಡುಪಿಯ ಆಗಮನ ಆಗಿದೆ ಅಂಕಣದ ಒಳಭಾಗಕ್ಕೆ. ಹಲೋ, ಎಸ್, ಬಾಲಕಿಯರ ವಿಭಾಗದ ಮಂಡ್ಯ ತಂಡ ಇನ್ನು ಕೂಡ ತಲುಪಲಿಲ್ಲ. ಗಮನಿಸಿ, ತಮ್ಮ ಅವಕಾಶ
ನೀವಾಗಿ ಕಳಕೊಳ್ಳಲಿದ್ದೀರಾ. ಮಂಡ್ಯ ಬಾಲಕಿಯರ ತಂಡ 17ರ ವಿಭಾಗದ ಮಂಡ್ಯ. ಇಲ್ವಲ್ಲ, 17ರ ಮಂಡ್ಯ ತಂಡ ಬಾಲಕಿಯರ ತಂಡ ಇಲ್ವಲ್ಲ. ಇದೆಯಾ? ಇದಾರಂತೆ. ಇಲ್ಲಿದೆ, ನೀವು ಹೋಗಿ ಅಲ್ಲಿ ಕರಿತಿದ್ದಾರಲ್ಲ, ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ನೋಡಿ ಮಂಡ್ಯ, ಆದಷ್ಟು ಶೀಘ್ರದಲ್ಲೇ ಬನ್ನಿ. ಕಬಡ್ಡಿ ಅಂದ್ರೆ ಶಿಸ್ತಿನ ಆಟ, ನಮಗೆಲ್ಲರಿಗೂ ಗೊತ್ತಿದೆ. ಬಾಲ್ಯದಿಂದಲೇ ಶಿಸ್ತನ್ನ ಪರಿಪಾಠ ಮಾಡಬೇಕು, ತಾವುಗಳೆಲ್ಲ ಕಲಿತುಕೊಳ್ಬೇಕು. ಪಂಕ್ಚುಯಾಲಿಟಿ ಈಸ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎನಿ ಆಕ್ಟಿವಿಟೀಸ್. ಸೊ ಐ ರಿಕ್ವೆಸ್ಟ್ ಒನ್ಸ್ ಅಗೈನ್ ದ ಟೀಮ್ ಎಸ್ಕೋರ್ಟಿಂಗ್ ಟೀಚರ್ಸ್ and the team manager, please bring ಮಂಡ್ಯ. ಎಲ್ಲಿದ್ದೀರಾ? ಮಂಡ್ಯ ಬಾಲಕಿಯರೇ ಬನ್ನಿ. ನೇರ ಪ್ರಸಾರ ಹೋಗ್ತಾ ಇದೆ. ಅಖಿಲ ಕರ್ನಾಟಕ ಮಾತ್ರವಲ್ಲ, ವಿಶ್ವದಾದ್ಯಂತ ನೇರ ಪ್ರಸಾರ ಹೋಗ್ತಾ ಇದೆ. ಆದ ಕಾರಣ ಪ್ರತಿಯೊಂದು ತಂಡಗಳ ಪಂಕ್ಚುಯಾಲಿಟಿಯ ಬಗ್ಗೆ ಕೂಡ ವೀಕ್ಷಕರು ಒಂದಷ್ಟು ಗಮನವನ್ನು ಹರಿಸ್ತಾರೆ. ಬನ್ನಿ ಮಂಡ್ಯ ತಂಡಕ್ಕೆ ನಿಮ್ಮ ಮಾಹಿತಿ ರವಾನೆ ಆಗಿದೆ. ಅವ್ರು ಇಲ್ಲೇ ಇದ್ದಾರೆ, ತಡ ಮಾಡ್ತಿದ್ದಾರೆ, ಕಾರಣ ಗೊತ್ತಿಲ್ಲ. ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ಹೋಗಿ. ಗೌರವಾನ್ವಿತ ನಮ್ಮ ಆರಕ್ಷಕ ಅಧಿಕಾರಿಗಳು ಮೂಲತಃ ಮಂಡ್ಯದವರು. ಮಂಡ್ಯ ತಂಡ ಎಲ್ಲೆಲ್ಲ ಆಡ್ತಾರ ಅಲ್ಲೆಲ್ಲ ಕೂತ್ಕೊಂಡು ನೋಡ್ತಾರೆ. ಕಬಡ್ಡಿ ಅಂದ್ರೆ ಅವರಿಗೆ ಪಂಚಪ್ರಾಣ, ಖಂಡಿತವಾಗಿಯೂ ಅಂತಹ. ಮೈಸೂರು, ಖಂಡಿತ ಕ್ಷಮೆ ಇರಲಿ, ಮೈಸೂರು. ಸೊ ಸಮಯ ಪ್ರಜ್ಞೆ ಅಂದ್ರೆ ಮೈಸೂರು. ಖಂಡಿತ SI ಸರ್ ಅವರ ಉಪಸ್ಥಿತಿಯಲ್ಲಿ ಮೈಸೂರು ತಂಡ ಈಗ ತಾನು ತಲುಪಿದೆ. ಅವರೆಲ್ಲರಿಗೂ ಕೂಡ ಮೈಸೂರಿನವರಿಗೆ ಪಂಕ್ಚುಯಾಲಿಟಿ ಬಗ್ಗೆ ಹೆಚ್ಚು ಒಲವಿದೆ. ಆದ್ದರಿಂದಲೇ ಇಂತಹ ಅಧಿಕಾರಿಗಳು ಬರ್ತಾ ಇದ್ದಾರೆ ಆರಕ್ಷಕ ವಿಭಾಗದಲ್ಲಿ. ಕಡಬಠಾಣೆಯ ಆರಕ್ಷಕರು ನಮ್ಮ ಗೌರವಾನ್ವಿತರು ಅಭಿನಂದನ್ ರವರು ಕೂಡ ಮೂಲತಃ ಮೈಸೂರಿನವರು. ಹಾಗಾಗಿ ಇಡೀ ಪಂದ್ಯದ ಜೊತೆಗೆ ಅವರೆಲ್ಲೇ ಇದ್ದಾರೆ. ಮಂಡ್ಯ ಬಾಲಕಿಯರ ತಂಡ ಬನ್ನಿ. ಅಂತಿಮವಾಗಿ ನಿರೀಕ್ಷೆಯ ಕರೆಗಳಿಗೆ ಹೋಗೊಟ್ಟು ಬರ್ತಾ ಇದ್ದಾರೆ. 17ರ ವಯೋಮಿತಿಯ ಪ್ರಥಮ ಬಾಲಕಿಯರ ಪಂದ್ಯಕ್ಕಾಗಿ ಮೈಸೂರು ವಿರುದ್ಧ ಮಂಡ್ಯ. Tanvit 07 Yuvraj just number 05
ವಿಜಯ್ ಕುಮಾರ್ ಶೆಟ್ಟಿ. Next match, under 17 boys, Mandya versus Hasana. Under 17 boys, Mandya versus Hasana. This is the first call for you. Under 14 girls, Hasana versus Chamarajanagar. ನಿಮಗೆ ಇದು ಪ್ರಥಮ ಕರೆ. ಹಾಸನ ವರ್ಸಸ್ ಚಾಮರಾಜನಗರ ಅಂಡರ್ 14 ಗರ್ಲ್ಸ್, ಮಂಡ್ಯ ವರ್ಸಸ್ ಹಾಸನ ಅಂಡರ್ 17 ಬಾಯ್ಸ್. ನಿಮಗೆ ಇದು ಪ್ರಥಮ ಕರೆ. 14ರ ವಯೋಮಾನದ ಬಾಲಕರ ವಿಭಾಗದ ಮೊದಲ ಕದನ ಆರಂಭ ಆಗಿದೆ. ಹಾಸನದ ವಿರುದ್ಧವಾಗಿ ಕೃಷ್ಣನಗರ ಉಡುಪಿಯ ವಿದ್ಯಾರ್ಥಿಗಳ ಸ್ಪರ್ಧೆ ಆರಂಭದಲ್ಲಿ ಹಾಸನದ ಕಮಾಲ್ ಟ್ಯಾಕಲ್ ಮುಂದುವರಿತಾ ಇದೆ. ಕದನದಲ್ಲಿ ಬೋನಸ್ ನೀಡಲಾಗಿದೆ ಉಡುಪಿಯ ಖಾತೆಗೆ. 4 ಡಿಪೆಂಡರ್ಗಳ ಮಧ್ಯೆ ಉಡುಪಿ. ಕಾರ್ನರ್ ವಿಭಾಗದ ಪರಿಪೂರ್ಣತೆಯ ಆಟ ಮುಂದುವರಿತು. ಆದರೆ ದಾಳಿಗಾರನ ಪರಿಶ್ರಮ ವ್ಯರ್ಥವಾಗಲಿಲ್ಲ. ಅಂಕದ ಜೊತೆಗೆ ಮರಳುವ ವೇಳೆ ಉಡುಪಿಯ ಜೂನಿಯರ್ ಆಟಗಾರ ಯುವರಾಜ್ ಪ್ರಬಲ ಹಾಸನದ ಖಾತೆಯಿಂದ ಅಂಕವನ್ನು ಕಸಿದುಕೊಂಡಾಗ ಹೋರಾಟ ಮುಂದುವರಿಯುತ್ತ 5-2 ಹಾಸನ ಮುನ್ನಡೆಯಲ್ಲಿದೆ. Yes, once again, welcome back all the spectators of Kabaddi. Really great organization of Ramakunjeshwara School. And today and tomorrow, 2 days mega Kabaddi event of Mysore Zonal. Officials for the next match. ಇನ್ನು ಮುಂದಿನ ಮ್ಯಾಚಿಗೆ ಅಂಡರ್ 17 ಬಾಯ್ಸ್ ಮಂಡ್ಯ ವರ್ಸಸ್ ಹಾಸನ. ರೆಫರಿ ಪ್ರಭಾಕರ ನಾರಾವಿ, ಅಂಪೈರ್ ಶ್ರೇಷ್ ರೈ ಮತ್ತು ಪ್ರಮೋದ್ ಕುಮಾರ್, ಸ್ಕೋರರ್ ಪುರುಷೋತ್ತಮ, ಅಸಿಸ್ಟೆಂಟ್ ಸ್ಕೋರರ್ ವೆಂಕಟೇಶ್ ಮತ್ತು ಪವನ್ ಕುಮಾರ್. ಅದೇ ರೀತಿ ನೆಕ್ಸ್ಟ್ ಅಂಡರ್ 14 ಗರ್ಲ್ಸ್ ಹಾಸನ ವರ್ಸಸ್ ಚಾಮರಾಜನಗರಕ್ಕೆ ರೆಫರಿ ಸುಧಾಕರ್ ರೈ, ಅಂಪೈರ್ಸ್ ವಿಜಯ್ ಕುಮಾರ್ ಮತ್ತು ಬಾಲಕೃಷ್ಣ, ಪುತ್ತೂರು ತಾಲೂಕ್, ಸ್ಕೋರರ್ ವಿನಯ ಬಿಳಿನೆಲೆ, ಅಸಿಸ್ಟೆಂಟ್ ಸ್ಕೋರರ್ ಮದನ್ ಮತ್ತು ಸುಜೀಂದ್ರ. ಎಸ್, ಮೆಪ್ಸ್ಟ್ರಾಂಗಣದಲ್ಲಿ 17ರ ಬಾಲಕಿಯರ ಪಂದ್ಯ. ಇಲ್ಲಿ 2 ಎಮ್ಮುಗಳ ನಡುವೆ ಕದನ. ಮೈಸೂರು ಮತ್ತು ಮಂಡ್ಯ 3ನೇ ಎಮ್ಮಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಮಂಗಳೂರು ಜಿಲ್ಲೆಯಲ್ಲಿ. ಸುಚಿತ್ರ ಮೈಸೂರಿನ ಕಡೆಯಿಂದ ಅತ್ಯಂತ ಶ್ರೇಷ್ಠ ದಾಳಿಯನ್ನ ಮಾಡಬಲ್ಲ ಆಟಗಾರ್ತಿ. ಅಂಡರ್ 17 ಬಾಯ್ಸ್ ಒಂದು ಸಣ್ಣ ಬದಲಾವಣೆ. ರೆಫರಿ ಪ್ರಭಾಕರ್ ರಾವ್ ಅಲ್ಲ, ಹಾರೀಶ್ ರೆಫರಿ, ಅಂಪೈರ್ ಶ್ರೇಷ್ ರೈ ಮತ್ತು ಪ್ರಮೋದ್, ಸ್ಕೋರರ್ ಪುರುಷೋತ್ತಮ. ಅಂಡರ್ 14 ಗರ್ಲ್ಸ್ ರೆಫರಿ ಸುಧಾಕರ್ ರೈ, ಅಂಪೈರ್ಸ್ ವಿಜಯ್ ಕುಮಾರ್ ಮತ್ತು ಬಾಲಕೃಷ್ಣ ಕೊಣಾಲ್, ವಿಜಯ್ ಕುಮಾರ್ ಬೆಳ್ತಂಗಡಿ. ಜಿಶಾನ್, ಹಾಸನದ ಜಿಶಾನ್ ದಾಳಿಯ ಮೂಲಕ ಅಂಕಣದಲ್ಲಿ ಪರಿಣಾಮಕಾರಿ ಹೆಜ್ಜೆಗಳ ಅವಕಾಶಗಳನ್ನು ತೆರೆದುಕೊಳ್ಳಬಲ್ಲಂತಹ ಪಂದ್ಯದ ಹೋರಾಟವಿದೆ ಹಾಸನ ಉಡುಪಿ ಜಿಲ್ಲೆಗಳ ತಂಡಗಳ ಮಧ್ಯೆ. ಹನ್ನೆರಡು 5 ಹಾಸನದ ಮುನ್ನಡೆ. ಪ್ರಸ್ತುತ ಜಿಶಾನ ದಾಳಿಯಲ್ಲಿ ಅಂಕ ತೆರುವ ಪ್ರಯತ್ನ. ಬೋನಸ್ ನೀಡಲಾಗಿದೆ ರೀಚಿಂಗ್ ಫ್ರಮ್ ಔಟ್ಸೈಡ್ ಅನ್ನೋ ತೀರ್ಪಿನ ಜೊತೆಗೆ ಎದುರಾಳಿಯ ಖಾತೆಯಲ್ಲಿ ಡಿಫೆನ್ಸ್ ಅಂಕ ಬರಿತಾ ಇದೆ. ಪರಿಣಾಮ ಪಂದ್ಯದಲ್ಲಿ ಹಿಡಿತಗಳ ಕಡೆಗೆ. ಮೈಸೂರಿನಿಂದ ದೇವಿಕಾ ಅಂಕಣ. ಮೆಪ್ಸ್ಟ್ರಾ ಅಂಕಣದಲ್ಲಿ 17ರ ಬಾಲಕಿಯರ ಸ್ಪರ್ಧೆ. ದೇವಿಕಾ, ಇದು ಚಾಕ್ಯತೆ 2 ಅಂಕಗಳ ಸಂಪಾದನೆಯಾಗಿದೆ. ವಿಶ್ರಾಂತಿಯ ಕೋರಿಕೆ. BM ಗ್ರೂಪ್ ಅಂಕಣದಲ್ಲಿ ಧೃತಿ
ಮಂಡ್ಯದಿಂದ ಧೃತಿಯ ದಾಳಿ. ಬಾಲಕಿಯರ ವಿಭಾಗದಲ್ಲಿ ಮೈಸೂರು ಮಂಡ್ಯ ನಡುವೆ ಆಕರ್ಷಕ ಸ್ಪರ್ಧೆ ಆರಂಭ. ಎರಡು ಸಮಶ್ರೇಷ್ಠ ಉಳ್ಳಂತಹ ತಂಡಗಳ ಎಂಬ ಸೂಚನೆ. ಧೃತಿಯ ದಾಳಿ, ಅಟ್ಟಾಡಿಸಿ ಅಟ್ಟಾಡಿಸಿ ಧೃತಿ. ಎಸ್, ಇಲ್ಲಿ ಸುಚಿತ್ರ ಮೈಸೂರಿನ ಅತ್ಯಂತ ಶ್ರೇಷ್ಠ ನ್ಯಾಷನಲ್ ಆಟಗಾರರಲ್ಲಿ ಒಬ್ಬರಾಗಿರುವಂತಹ ಸಂದೀಪ್ ರವರ ಗರಡಿಯಲ್ಲಿ ಬೆಳೆಯುತ್ತಾ ಇರತಕ್ಕಂತಹ ನಮ್ಮ ಮೈಸೂರು ತಂಡ ವಿರುದ್ಧವಾಗಿ ಅನೇಕ ಕಡೆಗಳಲ್ಲಿ ವುಮೆನ್ಸ್ ಕಬಡ್ಡಿಯಲ್ಲಿ ತಮ್ಮ ಅದ್ಭುತ ಆಟವನ್ನು ತೋರ್ಪಡಿಸುವ ಮೂಲಕ ಕಬಡ್ಡಿ ರಂಗದಲ್ಲಿ ವಿಶೇಷವಾದಂತಹ ಸ್ಥಾನವನ್ನು ಗಿಟ್ಟಿಸಿಕೊಂಡಿರತಕ್ಕಂತಹ ರೂಪಾ ಅವರ ಗರಡಿಯಲ್ಲಿ ತಂಡ ಮಂಡ್ಯ. ಎಸ್, ನವದುರ್ಗೆಗಳನ್ನು ಆರಾಧಿಸುವಂತಹ ನವರಾತ್ರಿ ಹಬ್ಬದ ಸಂದರ್ಭ, ದಸರಾ ಹಬ್ಬಗಳು ನಾಡಿನಾದ್ಯಂತ ದೇಶದಾದ್ಯಂತ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಆಚರಿಸುವಂತಹ ಈ ದಿನಗಳಲ್ಲಿ ನಮ್ಮ ರಾಮಕುಂಜೇಶ್ವರದಲ್ಲಿ ಈ ವರ್ಷ ನವರಾತ್ರಿ ಕಬಡ್ಡಿಯ ಮುಖೇನ ಸಾಗ್ತಾ ಇದೆ. ಎಸ್, ಸುಚಿತ್ರ ದಾಳಿ ಮಾಡಬೇಕು. ಲೆಫ್ಟ್ ಕಾರ್ನರ್, ರೈಟ್ ಕಾರ್ನರ್ ಇರಬೇಕು. ಸುಚಿತ್ರ ಅವರಿಗೆ ಡಬಲ್ ಡ್ಯೂಟಿ ಇವಾಗ. ಮಂಡ್ಯದಿಂದ ದಾಳಿಯೊಂದಿಗೆ ಮನ್ವಿತಾ. ಸರ್ವೆ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಗುರುಗಳು, ಒಬ್ಬ ಕ್ರೀಡಾಪಟು, ಕ್ರೀಡಾ ಪ್ರೇಮಿ ಮತ್ತು ಕ್ರೀಡಾ ಪ್ರೋತ್ಸಾಹಕರಾದ ಶ್ರೀ ಶ್ರೀನಿವಾಸ್ ಅವರು ನಮ್ಮ ಸಂಸ್ಥೆಗೆ ಆಗಮಿಸಿದ್ದಾರೆ. ಈ ಕ್ರೀಡೆಯನ್ನು ಪ್ರೋತ್ಸಾಹಿಸೋಕ್ಕೋಸ್ಕರ ಇಲ್ಲಿಗೆ ಬಂದು ನಮಗೆಲ್ಲ ಶುಭಾಶಯವನ್ನು ಕೋರಿದ್ದಾರೆ. ಅವರಿಗೆ ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ನಮ್ಮ ಪಿ ಡಿ ಗಣೇಶ್ ಅವರಲ್ಲಿ ವಿನಂತಿ ಮಾಡ್ತೇನೆ, ಅವರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ದಯವಿಟ್ಟು ಗಣೇಶ್ ಅವರು ಈ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ, ಪ್ಲೀಸ್. ಎಸ್, ಜೋರು ಚಪ್ಪಾಳೆ ಹೊಡೆದು ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಮಂಡ್ಯ ತಂಡಕ್ಕೆ ಅತಿ ಅವಶ್ಯಕ ಇರತಕ್ಕಂತಹ ಅಂಕಗಳನ್ನು ತರುವ ವೇಳೆಯಲ್ಲಿ 3-5ರಲ್ಲಿದೆ. ದೇವಿಕಾ ಮತ್ತೆ ದಾಳಿಯಲ್ಲಿ 17ರ ವಯೋಮಿತಿಯಲ್ಲಿ ದೇವಿಕಾ ಅವರ ಆಟದ ವೈಖರಿಯನ್ನು ನೋಡಿ ಮೆಬ್ಸ್ಟ್ರಾ ಅಂಕಣದಲ್ಲಿ 17ರ ವಿಭಾಗದ ಬಾಲಕಿಯರ ಸ್ಪರ್ಧೆಯ ಮೊದಲ ಪಂದ್ಯ ಮೈಸೂರು ಮಂಡ್ಯ ನಡುವೆ ಆರಂಭಗೊಂಡಿದೆ. 5-3ರಲ್ಲಿ ಮೈಸೂರು ದೇವಿಕಾ ಎಕ್ಸ್ಪ್ರೆಸ್. ಇದು ಮೈಸೂರು ಎಕ್ಸ್ಪ್ರೆಸ್ ದೇವಿಕಾ. ಯಶವಂತ ತ್ರಿಬಳಿ ಡಿಪೆಂಡರ್ಗಳ ಮಧ್ಯೆ ಕೇವಲ ಅಲ್ಪ ಅಂಕಗಳ ಅಂತರವಷ್ಟೇ ಇದೆ. ಮೊದಲ ಅವಧಿಯಲ್ಲಿ ಒಮ್ಮೆ ಮೈಸೂರು, ಬಳಿಕದ ಕದನದಲ್ಲಿ ಈಗ ಹಾಸನ ಅದೇ ರೀತಿಯ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಬಾಲಕಿಯರ ವಿಭಾಗದ ಕದನದ ಬಳಿಕ Really, Coach Rupa is really unhappy with the performance of the rider. Anyhow, back to the match. 6-3. Mysore leading in 3 points. Under 17 girls, very first match in progress. We are the very first half of the particular match in Mapstra Court. ದಾಳಿಯಲ್ಲಿ ಹಿಡಿತದಲ್ಲಿ ದೇವಿಕಾ. ಪ್ರಬಲವಾದಂತಹ ಡಿಪೆಂಡರ್ಗಳ ಬಲ ಇದು ಉಡುಪಿಯ ಖಾತೆಗೆ. 7-3ರಲ್ಲಿ ದೇವಿಕಾ ಮತ್ತೆ ದಾಳಿಯಲ್ಲಿ ಸೂಪರ್ ಟೇಕಲ್ ಆನ್ ಆಗಿದೆ. 2 ಡಿಫೆಂಡರ್ಗಳ ನಡುವೆ ಮತ್ತೆ ದೇವಿಕಾ ಲೆಫ್ಟ್ ಕಾರ್ನರ್ ಅಲ್ಲಿ ಮತ್ತು ದಾಳಿಯಲ್ಲಿ ಎಲ್ಲಿ ನೋಡಿದರಲ್ಲಿ ದೇವಿಕಾ. ಹಾಸನ ಉಡುಪಿ ಜಿಲ್ಲೆಗಳ ಮಧ್ಯೆ 14ರ ವಿಭಾಗದ ಬಾಲಕರ ವಿಭಾಗದ ಕದನ. ಹಾಸನದ ಪರಿಪೂರ್ಣವಾದ ಡಿಪೆಂಡರ್ಗಳ ಸಾಥ್ ಸಿಗ್ತಾ ಇದೆ. ಅಂಕಣದಲ್ಲಿ ಅಂತರವನ್ನು ಉಳಿಸಿಕೊಳ್ಳುವ ಹೆಜ್ಜೆ. 19-18ರಲ್ಲಿ ಹಾಸನ. Yes, now 4 more points. Devika, this occasion all out, and the point table is 11-3, right? 11-4. 19-19ರಲ್ಲಿ ಕದನ. BM ಗ್ರೂಪ್ ಅಂಕಣ ಪ್ರತಿ ಪಂದ್ಯದಲ್ಲಿಯೂ ಕೂಡ ಪ್ರೇಕ್ಷಕರನ್ನ ಸೆಳೆಯುವಂತ ರೋಚಕ ಕದನಗಳನ್ನು ಕೊಡ್ತಾ ಇದೆ.
ಪರಿಶ್ರಮದ ಹಾದಿಯಲ್ಲಿ ವಿಜಯಕುಮಾರ್ ಶೆಟ್ಟಿಯವರ ಗರಡಿಯಲ್ಲಿ ಪಳಗಿರುವ ಉಡುಪಿ ಹರೀಶ್ ಅವರ ಆಸನ ಪ್ರಸ್ತುತ ಅಂಕಣದಲ್ಲಿ 11-4 ಮೈಸೂರು ಮುನ್ನಡೆಯಲ್ಲಿ ಪ್ರಥಮ ಅವಧಿ ಮುಂದುವರಿತಾ ಇದೆ. ಮತ್ತೆ ಮನ್ವಿತಾ ದಾಳಿಯಲ್ಲಿ ಕ್ಯಾಪ್ಟನ್ ಆಫ್ ಮಂಡ್ಯ ಮನ್ವಿತಾ. ಲವ್ಲಿ ರೈಟ್, ಮಚ್ ನೀಡೆಡ್ ಪಾಯಿಂಟ್ ಫಾರ್ ಮಂಡ್ಯ. 5-11. ಜಿಶಾನ್ ಹಾಸನದ ಅದ್ಭುತವಾದ ದಾಳಿಗಾರ. ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ತಂಡಕ್ಕಾಗಿ ಜಿಶಾನ್ ಟ್ಯಾಕಲ್ ನೋಡಿ ಪ್ರಬಲ ಡಿಪೆಂಡರ್ ಆಗಿ, ದಾಳಿಗಾರನಾಗಿ, ಸರ್ವಾಂಗೀಣ ಆಟಗಾರನಾಗಿ ಹಾಸನದ ಜಿಶಾನ. ಮೈಸೂರು ವಿಭಾಗ ಮಟ್ಟದ 14 ಹಾಗೂ 17ರ ವಯೋಮಾನದ ಬಾಲಕ ಬಾಲಕಿಯರ ಈ ಒಂದು ಕಬಡ್ಡಿ ಜಾತ್ರೆ ಸುಮಾರು 30 ಲಕ್ಷ ರೂಪಾಯಿ ಅಂದಾಜು ವೆಚ್ಚದ ಈ ಒಂದು ಕ್ರೀಡಾ ಹಬ್ಬ. ಇದಕ್ಕೆ ಯಾರಾದರೂ ಧನ ಸಹಾಯವನ್ನು ಮಾಡಲಿಚ್ಛಿಸುವವರು ನಮ್ಮ ವೇದಿಕೆಯ ಬಲಭಾಗದಲ್ಲಿ ಕೌಂಟರ್ ಇದೆ. ತಮ್ಮಿಂದಾದ ಸಹಾಯವನ್ನು ಮಾಡುವುದರ ಮುಖಾಂತರ ಈ ಒಂದು ಕಬಡ್ಡಿಯನ್ನು ಯಶಸ್ವಿಗೊಳಿಸುವಲ್ಲಿ ನಮ್ಮೊಂದಿಗೆ ಸಹಕರಿಸುವಂತೆ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಪಂದ್ಯಾಟದ ಫೋಟೋಗ್ರಫಿಯನ್ನು ಸುಮಾರು 1 ವಾರದಿಂದ ಬೇರೆ ಬೇರೆ ರೀತಿಯಲ್ಲಿ ಫೋಟೋಗ್ರಫಿಯನ್ನು ಮಾಡ್ತಾ ಇರುವಂತಹ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಪುತ್ತೂರು ವಲಯ 2022 ಸದಸ್ಯರಾದಂತಹ ಶ್ರೀಯುತ ಚಂದ್ರಶೇಖರ ಶೆಟ್ಟಿ, ಪ್ರಸಾದ್ ಸ್ಟುಡಿಯೋ ಉಪ್ಪಿನಂಗಡಿ, ತಾವು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಕರುಣಾಕರ ಉರ್ಕ, ಪರಿಮಳ ಸ್ಟುಡಿಯೋ ರಾಮಕುಂಜ, ರಾಜೇಶ್ ಉರ್ಕ, ಪರಿಮಳ ಸ್ಟುಡಿಯೋ ರಾಮಕುಂಜ, ತಮ್ಮ ನಿರಂತರ ಸೇವೆಯನ್ನು ನಾವು ಗುರುತಿಸುವವರಿದ್ದೇವೆ. ದಯವಿಟ್ಟು ವೇದಿಕೆಯತ್ತ ಬರುವಂತೆ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ, ಶ್ರೀ ಕರುಣಾಕರ ಉರ್ಕ, ಅದೇ ರೀತಿ ಶ್ರೀಯುತ ರಾಜೇಶ್ ಉರ್ಕ, ಇವರಿಗೆ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಖಂಡಿತವಾಗಿಯೂ ಈಗ ತಾನೇ ದಿನೇಶ್ ನೆಟ್ಟನ ಅವರ ಉದ್ಘೋಷಣೆಯಲ್ಲಿ ಬಂದಂತೆ ನಾಡು ಕಂಡಂತಹ ಶ್ರೇಷ್ಠ ಕಬಡ್ಡಿಯ ಉತ್ಸಾಹದಲ್ಲಿ ನಾವುಗಳಿದ್ದೇವೆ. ಕರಾವಳಿ ಅಂದರೆ ಕಬಡ್ಡಿಯನ್ನು ಬಹಳಷ್ಟು ಪ್ರೀತಿಸುವಂತಹ ಅನೇಕ ಮಂದಿ ಉರಿತಕ್ಕಂಥ ಊರು ನಮ್ಮ ಕರಾವಳಿ. ಆದ್ದರಿಂದ ಅನೇಕ ಧನಿಕರಿದ್ದಾರೆ, ಸಿರಿವಂತರಿದ್ದಾರೆ. ಹಣವನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು ಎಂಬುದಾಗಿ ನಮಗೆ ಗೊತ್ತಿದೆ. ಯಾಕೆಂತ ಹೇಳಿದ್ರೆ ನಮ್ಮದು ಬುಂದಿವಂತರ ಜಿಲ್ಲೆ. ಆದ್ದರಿಂದ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರಲ್ಲಿ ಮನವಿ, ಅತ್ಯಂತ ಹೆಚ್ಚು ಖರ್ಚುಳ್ಳಂತಹ ಈ ಕಾರ್ಯಕ್ರಮಕ್ಕೆ ತಮ್ಮದಾದಂತಹ ಆರ್ಥಿಕ ಬಲವನ್ನು ತುಂಬಿಕೊಂಡ್ರೆ ಇದು ರಾಮಕುಂಜೇಶ್ವರ ಶಾಲೆಯ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಕಾರ್ಯಕ್ರಮ, ತರ್ಕರಹಿತವಾಗಿ ತಡೆರಹಿತವಾಗಿ ಅಷ್ಟೊಂದು ಯಶಸ್ಸಿನಿಂದ ಸಾಗಲಿದೆ. ಎಲ್ಲರೂ ಕೂಡ ಆರ್ಥಿಕ ವಿಭಾಗದಲ್ಲೂ ಕೂಡ ತಮ್ಮನ್ನು ಕೈ ಜೋಡಿಸುವಂತೆ ಮನವಿ. ಇದೀಗ ಸಮಯ 1 ಗಂಟೆ, ಊಟದ ಸಮಯ, ವಿಶ್ರಾಂತಿ ಇರೋದಿಲ್ಲ. ಪಂದ್ಯಗಳು ನಿರಂತರವಾಗಿರುತ್ತದೆ. ವಿಶೇಷವಾದ ಖಾದ್ಯಗಳೊಂದಿಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯೂ ಕೂಡ ಇದೆ. ಸಸ್ಯಾಹಾರಿಗಳಿಗೆ ಸಸ್ಯಾಹಾರಿ ಊಟ, ನವರಾತ್ರಿ ಆದ್ದರಿಂದ ಮಾಂಸಾಹಾರಿಗಳಿಗೆ ಸಸ್ಯಾಹಾರಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೇವಲ ನವರಾತ್ರಿ ಎಂಬ ಕಾರಣದಿಂದ ಮಾತ್ರ. ಅಂತಿಮ ಆಟಗಾರ ಕಣದಲ್ಲಿರುವಂತೆ ಹಾಸನದ ಪ್ರಬಲವಾದ ಸಾಥ್ ಸಿಗುತ್ತಾ ಇದೆ. ದಾಳಿಯ ಮೂಲಕ ಜಿಶಾನ ನಿರಂತರ ಅಂಕಗಳ ಗಳಿಕೆಯ ಜೊತೆಗೆ ಸುಚಿತ್ರಾ ಚಾಪಸ್ ರೈಡರ್ ಸುಚಿತ್ರ ಮತ್ತು ದೇವಿಕಾ ಮೈಸೂರು ಕಂಡಿರತಕ್ಕಂತಹ ಮೈಸೂರು ತಂಡದಲ್ಲಿ ಪ್ರಸ್ತುತ ಇರತಕ್ಕಂತಹ ಅದ್ಭುತ ಆಲ್ರೌಂಡರ್ಗೂ ಡಿಫೆಂಡ್ ಮಾಡ್ತಾರೆ, ರೈಡ್ ಮಾಡ್ತಾರೆ ಮೈಸೂರಿನ ಈ ಬೆಡಗಿಯರು ಸುಚಿತ್ರ ಮತ್ತು ದೇವಿಕಾ. ಪ್ರಸ್ತುತ ದೇವಿಕಾ ಅವರು ಹೊರಭಾಗದಲ್ಲಿದ್ದಾರೆ. ಮಂಡ್ಯ ಆತ್ಮವಿಶ್ವಾಸ ವೃದ್ಧಿಸಬೇಕಾಗಿದೆ. ಮನ್ವಿತಾ ಖಂಡಿತವಾಗಿ ಅವರ ಮೇಲೆ ಭರವಸೆ ಇದೆ. ರೂಪಾ ಅವರು ತರಬೇತಿಯನ್ನು ನೀಡಿ ಮಂಡ್ಯ ತಂಡವನ್ನು ಇಲ್ಲಿಗೆ ಕರೆಸಿದ್ದಾರೆ. ಆದ್ದರಿಂದ ಮನ್ವಿತಾ ಅವರ ಮೇಲೆ ಅಪಾರ ನಂಬಿಕೆ. (33-22) ಕದನ ಸ್ಪಷ್ಟ ಮುನ್ನಡೆಯ ಜೊತೆಗೆ ಹಾಸನದ ಪರಾಕ್ರಮವಿದೆ.
14-7 ಮೈಸೂರು ಮಂಡ್ಯದ ವಿರುದ್ಧ ಮುನ್ನಡೆಯನ್ನ ಇಮ್ಮಡಿಯ ಮುನ್ನಡೆ. ದಣಿ ವರಿಯದ ದಾಳಿಗಾರ್ತಿ ಸುಚಿತ್ರ ಮತ್ತೆ ರೈಡಿಂಗ್ ವಿಭಾಗದಲ್ಲಿ. ನೋಡಿ, ಊಟದ ವಿರಾಮ ಅಂತ ಇರುವುದಿಲ್ಲ. ಬಿಡುವಾದಾಗ ಹೋಗಿ ನೀವು ಊಟ ಮಾಡ್ಕೊಳ್ಬೇಕು. ಊಟದ ಕೌಂಟರ್ಗಳು ಓಪನ್ ಆಗಿವೆ. ದಯವಿಟ್ಟು ವಿನಂತಿ ಇದೆ, ಯಾವುದೇ ಕಾರಣಕ್ಕೆ ಊಟವನ್ನು ಬಿಸಾಡಬೇಡಿ. ಬೇಕಾದಷ್ಟು ಹಾಕ್ಕೊಳ್ಳಿ, ಆದರೆ ದಯವಿಟ್ಟು ಊಟವನ್ನು ಚೆಲ್ಲಬೇಡಿ. ನಮಗೆ ಪ್ರಸಾದ ರೂಪದಲ್ಲಿ ಕುಕ್ಕೆಶ್ರೀ ದೇವಸ್ಥಾನದಿಂದ ಪ್ರಸಾದ ರೂಪದಲ್ಲಿ ಊಟವನ್ನು ಕೊಡುವ ವ್ಯವಸ್ಥೆ ಮಾಡಿದ್ದಾರೆ. ಸುಬ್ರಹ್ಮಣ್ಯ ಮಠದಿಂದ ಈ ಕೊಡುಗೆಯನ್ನು ನೀಡಿದ್ದಾರೆ. ಉಪ್ಪಿನಂಗಡಿ ಕ್ಷೇತ್ರದಿಂದ ಈ ಪ್ರಸಾದ ಬಂದಿದೆ. ಹಾಗಾಗಿ ದಯವಿಟ್ಟು ಅದನ್ನು ಪಾವಿತ್ರ್ಯತೆಯನ್ನು ಕಾಪಾಡಿ ಊಟವನ್ನು ಚೆಲ್ಲದೆ ಬೇಕಾದಷ್ಟು ಊಟ ಮಾಡಿ ಪ್ಲೀಸ್. ನೋಡಿ, ಕೇವಲ ಆಟಗಾರರಿಗೆ ಮಾತ್ರವಲ್ಲ, ಅಫಿಷಿಯಲ್ಗಳಿಗೆ ಮಾತ್ರವಲ್ಲ, ಇಲ್ಲಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ಅರ್ಥಾತ್ ಸಾವಿರ ಗಟ್ಟಲೆ ಜನಸಂಖ್ಯೆ ಉಳ್ಳಂತಹ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡುವುದು ಕೂಡ ಅಷ್ಟು ಸುಲಭದ ವಿಚಾರವಲ್ಲ. ಸೊ ದಯವಿಟ್ಟು ತಮ್ಮ ಸಮಯಕ್ಕೆ ಅನುಸಾರವಾಗಿ ಸಾಲಾಗಿ ತೆರಳಿ ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸುವಂತೆ ಮನವಿಯ ತರುವಾಯ ಮತ್ತೆ ಪಂದ್ಯ ಮುಂದುವರಿತಾ ಇದೆ. ಸುಚಿತ್ರ MD ರಾಯ್, ಮನ್ವಿತಾ. ಪ್ಲೇಯರ್ಸಿಗೆ ಕೂಪನ್ ಇದೆ ಅಲ್ಲಿ ಕೌಂಟ್ರಲ್ಲಿ. ಕೌಂಟರ್ ನಂಬರ್ 1 ಪ್ಲೇಯರ್ಸಿಗೆ ಸಪ್ರೇಟ್ ಕೌಂಟ್ರ್ ಇದೆ. ಅಲ್ಲಿ ಕೂಪನ್ ತಗೊಂಡು ಟೀಮ್ ಮ್ಯಾನೇಜರ್ಸ್ ಕೂಪನ್ ತಗೊಂಡು ಊಟ ಮಾಡಬೇಕು. ಸ್ವಯಂ ಸೇವಕರಿಗೆ ಊಟ ಇದೆ ಇನ್ನೊಂದು ಕೌಂಟ್ರಲ್ಲಿ. ವಿದ್ಯಾರ್ಥಿಗಳಿಗೆ ಊಟ ಇದೆ, ದಯವಿಟ್ಟು ಸ್ವೀಕರಿಸಿ. Yes, now back the match. Point table is standing with the 14-9. Lovely comeback of Mandya. Now trailing in only 5 points and bonus conceded for Manvita. 10-14. Lovely comeback. 10-14 ಮೈಸೂರು ವಿರುದ್ಧ ಮಂಡ್ಯ ಹಿನ್ನಡೆಯಲ್ಲಿ. ಮಂಗಳೂರು ಉತ್ತರ ಇದರ ದೈಹಿಕ ಶಿಕ್ಷಕರು ಇಲ್ಲಿ ಬಂದಿದ್ದಾರೆ. ಪರಿವೀಕ್ಷಣಾಧಿಕಾರಿಗಳು ಬಂದಿದ್ದಾರೆ. ಭರತ್ ಮುಕುಂದ್, ದಯವಿಟ್ಟು ಇಲ್ಲಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ನಿಮ್ಮನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಬರಮಾಡಿಕೊಳ್ತೇವೆ ಸರ್, ಪ್ಲೀಸ್. ಭರತ್ ಸರ್. ಸತತವಾದಂತಹ ಸ್ಪರ್ಧೆ, ವಿಶ್ರಾಂತಿ ಇಲ್ಲದೆ ಆರಂಭದ ಬಳಿಕ 2 ಅಂಕಣಗಳಲ್ಲಿ ನಿರಂತರವಾಗಿ ಸ್ಪರ್ಧೆ ಸಾಗಿ ಬರುತ್ತಾ ಇದೆ. ಪ್ರಗತಿ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು, ಸಂಚಾಲಕರು ಜಯಸೂರ್ಯ ರೈಸ್ ಅವರು ಬಂದಿದ್ದಾರೆ. ನಿಮ್ಮನ್ನು ಅತ್ಯಂತ ಗೌರವದಿಂದ ಬರಮಾಡಿಕೊಳ್ತೇನೆ ಸರ್, ಪ್ರೀತಿಯಿಂದ ಸ್ವಾಗತ. BM ಗ್ರೂಪ್ ಅಂಕಣದಲ್ಲಿ ಮಧ್ಯಂತರ ವಿರಾಮದ ಘೋಷಣೆಯಾಗುತ್ತಾ ಇದೆ. ಮೊದಲ ಅವಧಿಯ ಮುಕ್ತಾಯದ ವೇಳೆಯಲ್ಲಿ ಪಂದ್ಯ 37-23 ಹಾಸನ ಮುನ್ನಡೆಯೊಂದಿಗೆ. And back to the match. We are witnessing a match between Mysore versus Mandya. 14-12. Under 17 girls again Manvita. Lovely comeback of Mandya, trailing in only 2 points, and Manvita got done extremely too good job this occasion. How many points? 3 points. Manvita, and with that 3 points, Mandya leading in 1 point. 15-14 ಅತ್ಯಂತ ಅದ್ಭುತವಾದಂತಹ ಮರಳುವಿಕೆ ಮಂಡ್ಯದಿಂದ. ರೂಪ ಎಂಬ ತರಬೇತುದಾರರ ಅಮೋಘ ಪ್ರಯತ್ನದ ತರುವಾಯ ತಮ್ಮ ಆಟಗಾರ್ತಿಯರಿಗೆ ಕೊಟ್ಟಂತಹ ಭರವಸೆಯನ್ನ ಈಡೇರಿಸುವಂತ ಪ್ರಯತ್ನದಲ್ಲಿ ಮಕ್ಕಳು ಈ ನಡುವೆ 15-14 ಮೈಸೂರು ವಿರುದ್ಧ ಮಂಡ್ಯ ಮುನ್ನಡೆಯಲ್ಲಿ. ರಿಯಲಿ ಇಟ್ ಇಸ್ ಗ್ರೇಟ್ ಕಮ್ ಬ್ಯಾಕ್. ಮತ್ತೆ ಲಯಕ್ಕೆ ಮರಳಿದ ಮನ್ವಿತಾ. ಎಂತಹ ಮರಳುವಿಕೆ. ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ಸ್. ನೌ 16-14. ಲಾಸ್ಟ್ ಪ್ಲೇಯರ್ ಆಫ್ ಮೈಸೂರು ದೇವಿಕಾ ಹೊರಗಾದೊಡನೆ ಪಂದ್ಯದ ಚಿತ್ರಣವೇ ಬದಲಾವಣೆ ಆಯಿತು ನೋಡಿ. ಅಂಕಣ ಮೆಪ್ಸ್ಟ್ರಾದಲ್ಲಿ ವೀರೋಚಿತ ಮರಳುವಿಕೆ. ಮಂಡ್ಯ 16-14 ಮುನ್ನಡೆ. ಆಲ್ ಔಟ್. ಚಂದ್ರಶೇಖರ್ ಶೆಟ್ರು ಫೋಟೋಗ್ರಾಫರ್ ಸರ್. ಚಂದ್ರಶೇಖರ್ರು ಒಬ್ಬರು ಫೋಟೋಗ್ರಾಫರ್ ಇಲ್ಲಿ ಬನ್ನಂತೆ. 37-23 ಕದನ ಮತ್ತೆ ಮುಂದುವರಿತಾ ಇದೆ. ಅಂಕಣದಲ್ಲಿ ಯಶವಂತ ತ್ರಿವಳ್ಳಿ ಡಿಪೆಂಡರ್ಗಳ ನಮ್ಮ ಕಬಡ್ಡಿ ಪಂದ್ಯಾಟಕ್ಕೆ ಪ್ರಗತಿ ವಿದ್ಯಾಸಂಸ್ಥೆಯ ಸಂಚಾಲಕರಾದಂಥ ಜಯಪ್ರಕಾಶ್ ಸರ್ ಅವರು ಬಂದಿದ್ದಾರೆ. ಅವರಿಗೆ
ಜಯಸೂರ್ಯ ಸರ್ ಅವರು ಬಂದಿದ್ದಾರೆ. ಅವರಿಗೆ ಗೌರವದ ಸ್ವಾಗತವನ್ನು ಬಯಸ್ತಾ ನಮ್ಮ ಗೌರವವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಸ್ಮರಣಿಕೆ ಮತ್ತು ಶಾಲು ಹೊದಿಸಿ ಅದೇ ರೀತಿಯಲ್ಲಿ ಶ್ರೀಯುತ ಭರತ್ ಸರ್ ಅವರು TPO ಮಂಗಳೂರು ಉತ್ತರ ಆಗಮಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸಿ ಗೌರವಿಸ್ತಾ ಇದ್ದೇವೆ. ಲೆಫ್ಟ್ ಕಾರ್ನರ್ ಅಲ್ಲಿರುವಂತಹ ಮಂಡ್ಯದ ಹುಡುಗಿ ಸಿಂಚನ ಅವರ ಕರದಲ್ಲಿ ಬಂಧನಸ್ಥೆಯಾದಂತಹ ಸುಚಿತ್ರ ಸಿಂಚನ. ಈ ನಡುವೆ ಮತ್ತೆ ಮನ್ವಿತಾ, ದಾಳಿಗಳ ಮೇಲೆ ದಾಳಿಗಳು, ನಿರಂತರವಾದಂತಹ ಆಕ್ರಮಣಗಳು ಮಂಡ್ಯದಿಂದ ಮನ್ವಿತಾ ಮೂಲಕ. 2014ರಲ್ಲಿ ಆರಂಭದ ಅಬ್ಬರ ಅಲ್ಪ ಕಡಿಮೆ ಆಗ್ತಾ ಇದೆ ಮೈಸೂರು ಕಡೆಯಿಂದ. ದೇವಿಕಾ, one of the stunner, one of the beautiful player of Mysuru, Devika, all-rounder player. ಉಡುಪಿಯ ತನ್ವಿತ್ ಮರಳಿದಂತೆ ಹಾಸನದ ಜಿಶಾನ ನಿರಂತರವಾಗಿ ಎದುರಾಳಿಯ ಪಾಲಯದಲ್ಲಿ ಆಕ್ರಮಣದ ಮೂಲಕ ಅಂಕ ಕಸೆಯುವ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡತೆ ಹಾಸನ ಪ್ರಬಲ ಸ್ಥಿತಿಯನ್ನು ಉಳಿಸಿಕೊಳ್ಳುತ್ತಾ ಇದೆ. ಬಾಲಕರ ವಿಭಾಗದ ಮೊದಲ ಕದರದಲ್ಲಿ 14ರ ವಯೋಮಾನದ BM ಗ್ರೂಪ್ ಅಂಕಣದಲ್ಲಿ ಇಲ್ಲಿ ಮಧ್ಯಂತರ ವಿರಾಮ 20-16ರಲ್ಲಿ ಮೈಸೂರು ವಿರುದ್ಧ ಮಂಡ್ಯ ಮುನ್ನಡೆಯಲ್ಲಿ ಮಧ್ಯಂತರ ವಿರಾಮ 2016 ಇನ್ ಫೇವರ್ ಆಫ್ ಮಂಡ್ಯ. ನೋಡಿ, ಈ ಕಬಡ್ಡಿ ಪಂದ್ಯಾಟಕ್ಕೆ ದೇಣಿಗೆ ನೀಡುವವರು ಈ ವೇದಿಕೆಯ ಬಲಭಾಗದಲ್ಲಿ ಒಂದು ಕೌಂಟರ್ ಇದೆ, ಅಲ್ಲಿ ನಿಮ್ಮ ದೇಣಿಗೆಯನ್ನು ನೀಡಿ ರಶೀದಿಯನ್ನು ಪಡ್ಕೊಳ್ಬೋದು. ಇಲ್ಲಿ ವೇದಿಕೆಯ ಬಲಭಾಗದಲ್ಲಿ ಅಲ್ಲಿ ಕೂತಿದ್ದಾರೆ ಕೌಂಟರ್ ಇಟ್ಕೊಂಡು, ದಯವಿಟ್ಟು ಸಹಕರಿಸಿ. ಹಲೋ ಅಂಡರ್ 17 ಬಾಯ್ಸ್ ಮಂಡ್ಯ ವರ್ಸಸ್ ಹಾಸನ ನಿಮಗೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಅಂಡರ್ 17 ಬಾಯ್ಸ್ ಮಂಡ್ಯ ವರ್ಸಸ್ ಹಾಸನ ಲಾಸ್ಟ್ ಆ್ಯಂಡ್ ಫೈನಲ್ ಕಾಲ್. ಅಂಡರ್ 14 ಗರ್ಲ್ಸ್ ಹಾಸನ ವರ್ಸಸ್ ಚಾಮರಾಜನಗರ ನಿಮಗೆ ಕೂಡ ಲಾಸ್ಟ್ ಆ್ಯಂಡ್ ಫೈನಲ್ ಕಾಲ್. 4 ತಂಡಗಳು ವೇದಿಕೆಯ ಎಡಭಾಗದಲ್ಲಿ ಬಂದು ಸಜ್ಜಾಗಿರಿ. ಅಂತಿಮ ಕರೆ ಕೊಟ್ಟ ತಕ್ಷಣ ನೀವು ಒಳಗೆ ಈ ಮ್ಯಾಚ್ ಮುಕ್ತ ಶಿಕ್ಷಣ ಕ್ರೀಡಾಂಗಣವನ್ನು ಪ್ರವೇಶಿಸಬೇಕು. Yes, now the second half in court, Mapstra, Mandya versus Mysuru. Mandya leading in 4 points, and now the second half. Again, a player from the side of Mandya, Dhruti, and got a point. Dhruti ಆಗಮನದೊಂದಿಗೆ ದ್ವಿತೀಯ ಅವಧಿಯ ಮೊದಲ ಅಂಕ ಮಂಡ್ಯಕ್ಕೆ ತಲುಪ್ತಾ ಇದೆ. ಇಲ್ಲಿ ದೇವಿಕಾ ಮೈಸೂರು ಕಡೆಯಿಂದ ಅಪಾರ ಭರವಸೆ ಉಳ್ಳಂತಹ ಆಟಗಾರ್ತಿಯಾಗಿ ಒನ್ ಆಫ್ ದಿ ಆಲ್ ರೌಂಡರ್ ಪ್ಲೇಯರ್ ದೇವಿಕಾ ಆಫ್ ಮೈಸೂರು. ಅವಳಿ ಡಿಫೆಂಡರ್ಗಳ ಮಧ್ಯೆ ಜಿಶಾನ ಪ್ರಯತ್ನವಿತ್ತು. ಡಿಫೆನ್ಸ್ನಲ್ಲಿ ಅಂಕ ಕಸೆಯುವಂತ ಯೋಜನೆಯಲ್ಲಿದ್ದ ಉಡುಪಿಗೆ ಸವಾಲೊಡ್ಡುತ್ತಾ ಇದೆ. ದಾಳಿ ಪ್ರತಿದಾಳಿಗಳ ಮಧ್ಯೆ ಮೆಪ್ಸ್ಟ್ರಾ ಅಂಕಣದಲ್ಲಿ ಕುತೂಹಲ ಭರಿತ ಪಂದ್ಯ. ಮಂಡ್ಯ ಮತ್ತು ಮೈಸೂರು ನೆರೆಹೊರೆಯ 2 ಜಿಲ್ಲೆಗಳ ನಡುವೆ ಮಂಗಳೂರು ಜಿಲ್ಲೆಯಲ್ಲಿ ನಡೆಯುವಂತಹ ಕದನ ಕಾದಾಟ. ಇದು ಮೈಸೂರು ವಿಭಾಗ 14 ಮತ್ತು 17ರ ಬಾಲಕಿಯರ ಕಬಡ್ಡಿ ಕದನ. ಉಡುಪಿಗೆ ಭರವಸೆಯ ಆಶಾ ಕಿರಣವಾಗಿ ಅಂಕಗಳಿಗ ಹೋರಾಟವು ಕೂಡ ನಿರಂತರವಾಗಿ ತೊಡಗಿದೆ ಕದನದಲ್ಲಿ. ನ್ಯಾಷನಲ್ ತಾರೆಗಳಾದಂತಹ ರೂಪ ಮತ್ತು ಸಂದೀಪ್ ನಡುವೆ ಕದನ. ಮೈಸೂರು ತಂಡಕ್ಕಾಗಿ ಸಂದೀಪ್ ಆದರೆ ಮಂಡ್ಯ ತಂಡಕ್ಕಾಗಿ ರೂಪ. ಇಲ್ಲಿ ಕುಸ್ತಿ ಎಲ್ಲವೂ ಇದೆ ಕಬಡ್ಡಿಯಲ್ಲಿ. ಪಾಯಿಂಟ್ ಟೇಬಲ್ ಇಸ್ 21-17. ಮಂಡ್ಯ ಲೀಡಿಂಗ್ ಇನ್ 4 ಪಾಯಿಂಟ್ಸ್. ಆರಂಭದಲ್ಲಿ ಮೊದಲ ಅವಧಿಯಲ್ಲಿ ಇದ್ದಂತಹ ಅಂತರ ಈಗಲೂ ಕೂಡ ಇದೆ 4 ಅಂಕಗಳ ಅಂತರ. 17-21ರಲ್ಲಿ ಮತ್ತೆ ಮನ್ವಿತಾ ಮಂಡ್ಯ ತಂಡದ ನಾಯಕಿಯಾಗಿದ್ದುಕೊಂಡು ಅದ್ಭುತ ಪ್ರದರ್ಶನವನ್ನು ನೀಡುವ ಮೂಲಕ ತಂಡಕ್ಕಾಗಿ ಶ್ರೇಷ್ಠ ಬೆನ್ನೆಲುಬು ಆಟಗಾರ್ತಿಯಾಗಿ ಮನ್ವಿತಾ. ನಾವು 45-28ರಲ್ಲಿ ಹಾಸನ ಮುನ್ನಡೆಯಲ್ಲಿ 45
28 in favor of Hasana. 21-17 ನಾವು ದ್ವಿತೀಯ ಬದಿಯಲ್ಲಿ ನಾವುಗಳಿದ್ದಾವೆ. ಏನೋ ಅದ್ಭುತವಾದಂಥ ಮೆರವಣಿಗೆ ತರುವಾಯ ಸುಂದರವಾದಂಥ ಮಳೆ, ಆ ಬಳಿಕ ಆ ಜೊತೆಯಲ್ಲಿ ಉದ್ಘಾಟನಾ ಸಮಾರಂಭ, ಆ ಬಳಿಕ ರಣಾಂಗಣದಲ್ಲಿ ಯುದ್ಧ ಆರಂಭ. ಪ್ರತಿ ವಿಭಾಗದಲ್ಲೂ ಕೂಡ 8 ತಂಡಗಳಿವೆ. ಎಲ್ಲ ಸ್ಪರ್ಧೆಗಳು ನಾಕ್ಔಟ್ ಸ್ಪರ್ಧೆಗಳು. ಟೈಮ್ ಔಟ್. ಗೆಲುವಿನ ಕನಸುಗಳೊಂದಿಗೆ ಬಂದಿರತಕ್ಕಂಥ ವಿವಿಧ ಜಿಲ್ಲೆಗಳ ಆಟಗಾರರು, ಆಟಗಾರ್ತಿಯರು ರಾಮಕುಂಜದ ಪವಿತ್ರ ಮಣ್ಣಿನಲ್ಲಿ ಗೆಲುವಿನ ಔಪಚಾರಿಕತೆಗಳಿಗಾಗಿ ನಿರಂತರವಾದಂಥ ಶ್ರಮ ವಹಿಸ್ತಾ ಇದ್ದಾರೆ. ಪರಿಣಾಮ ಪಂದ್ಯ ವೇಗದಲ್ಲಿದ್ದೆ ಮಹಾರಾಜ. ವೇಗದ ಜೊತೆಗೆ ಅದ್ಭುತವಾದಂತಹ ಕಬಡ್ಡಿಯ ಆಟದಲ್ಲಿ ಗುರುತಿಸಿಕೊಂಡ ಉಡುಪಿ ಪಂದ್ಯದಲ್ಲಿ ಬರಲಬಹುದೇ ಜಿಶಾನ. ಖಂಡಿತವಾಗಿಯೂ ಇಲ್ಲಿ ಬಂದಿರತಕ್ಕಂಥ ತಂಡಗಳಿಗೆ ಎಲ್ಲ ಸ್ಪರ್ಧೆಗಳು ಕೂಡ ಮಾಡುವುದಿಲ್ಲವೇ ಮಡಿಯಾಗಿದೆ. ನಾಕ್ಔಟ್ ಪಂದ್ಯವಾದ್ದರಿಂದ ಮನ್ವಿತಾ, ಮಂಡ್ಯಕ್ಕಾಗಿ ಮನ್ವಿತಾ ಅವರ ಸಾಥ್. ಪರಿಣಾಮ ಅಂಕಗಳ ಮೇಲೆ ಅಂಕಗಳು. ಅಂತರ 22-17ರಲ್ಲಿ 23-17ರಲ್ಲಿ 23-17. ಮಂಡ್ಯದ ಮುನ್ನಡೆ 6 ಅಂಕಗಳ ಅಂತರವಾಗಿದೆ. ಲಾಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮಂಡ್ಯ ಹಾಗೂ ಹಾಸನ ಅಂಡರ್ 17 ಬಾಯ್ಸ್. ವೇದಿಕೆ ಎಡಭಾಗದಲ್ಲಿ ಬಂದು ವರದಿ ಮಾಡಿಕೊಳ್ಳಿ. ವೇದಿಕೆ ಎಡಭಾಗದಲ್ಲಿ ಬಂದು ವರದಿ ಮಾಡಿಕೊಳ್ಳಿ. ಅಂಡರ್ 17 ಬಾಯ್ಸ್ ಮಂಡ್ಯ ವರ್ಸಸ್ ಹಾಸನ, ಅಂಡರ್ 14 ಗರ್ಲ್ಸ್ ಹಾಸನ ವರ್ಸಸ್ ಚಾಮರಾಜನಗರ. ಪ್ಲೀಸ್ ರಿಪೋರ್ಟ್ ನಿಯರ್ ಅವರ್ ಅನೌನ್ಸಿಂಗ್ ಬೂತ್. ಸಬ್ಸ್ಟಿಟ್ಯೂಷನ್ ಆಗಿ ದ್ವಿತೀಯ ಅವಧಿಯಲ್ಲಿ ಅವಕಾಶ ಸಿಕ್ಕಿದಂತಹ ಮೈಸೂರು ಆಟಗಾರ್ತಿ ಇಂಚರ. ಬದಲಿ ಆಟಗಾರ್ತಿಯು ಕೂಡ ಮಂಡ್ಯದ ಬಲೆಯಲ್ಲಿ ಸಿಲುಕಿಕೊಂಡಾಗ ಆರಂಭದಲ್ಲಿ ಅಭೂತಪೂರ್ವ ಆರಂಭ ಪಡಕೊಂಡಂತಹ ಮೈಸೂರು ಮೆಲ್ಲ ಮೆಲ್ಲನೆ ನಿಧಾನಗತಿಯಲ್ಲಿ ಪಂದ್ಯದಿಂದ ಅಂಕಗಳ ಮೇಲೆ ಅಂಕಗಳನ್ನು ನೀಡುವ ಮೂಲಕ ಮಂಡ್ಯದ ವಿರುದ್ಧವಾಗಿ ಹಿನ್ನಡೆಯಲ್ಲಿ ನಡುವೆ ಮತ್ತೆ ಮನ್ವಿತಾ, ಮನಮೋಹಕ ಮನ್ವಿತಾ ಮಂಡ್ಯ. ಹಾಸನದ ಪ್ರಬಲ ಮುನ್ನಡೆ. ಉಳಿದಿರುವಂತೆ ಪಂದ್ಯದಲ್ಲಿ ಮರಳುವಂತ ಅದ್ಭುತವಾದ ಆಟದ ಮೂಲಕ ಗುರುತಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಅನ್ವಿತ್ ಮರಳುವಂತೆ ಬೋನಸ್ನೊಂದಿಗೆ. ಈ ಪಂದ್ಯದ ಆರಂಭದ ನಿಮಿಷಗಳಲ್ಲಿ ಏಕಮುಖಿಯಾಗಿ ಮೈಸೂರು ಈ ಪಂದ್ಯ ಗೆಲ್ಲುತ್ತೋ ಎಂಬ ಭಾವನೆಗಳು ಮೂಡಿತು. ಆದರೆ ಧೃತಿಗೆಡದಂತಹ ಮಂಡ್ಯದ ಆಟಗಾರ್ತಿಯರು, ವಿಶೇಷವಾಗಿ ರೂಪಾ ಅವರ ತರಬೇತಿಯಲ್ಲಿ ನೀಡಿದಂತಹ ಭರವಸೆ. ಎಲ್ಲ ತಂಡಗಳ ಟೀಮ್ ಮ್ಯಾನೇಜರ್ಗಳು ಗಮನಿಸಿ ತಮ್ಮ ತಮ್ಮ ಕೈಯಲ್ಲಿ ತಳುಕು ಪಟ್ಟಿ ಇದೆ. ಆದ್ದರಿಂದ ಸಮಯಕ್ಕೆ ಅನುಸಾರವಾಗಿ ತಾವುಗಳು ಊಟ ಮಾಡಿ ತಮ್ಮ ಆಟಕ್ಕಾಗಿ ಸಿದ್ಧಗೊಳ್ಳುವಂತೆ ವರದಿ ಆಗುತ್ತಾ ಇದೆ. ಯಾವುದೇ ಊಟದ ವಿಶ್ರಾಂತಿ ಇರುವುದಿಲ್ಲ ಎಂಬ ಮಾಹಿತಿಯನ್ನು ನೀಡ್ತಾ ಇದ್ದಾವೆ. ಮತ್ತೊಮ್ಮೆ ಗಮನಿಸಿ, ಯಾವುದೇ ಸಮಯದಲ್ಲೂ ಊಟಕ್ಕಾಗಿ ವಿಶ್ರಾಂತಿ ಇರುವುದಿಲ್ಲ. ತಳುಕು ಪಟ್ಟಿಯ ಪ್ರಕಾರ ತಾವುಗಳು ಊಟ ಮಾಡಿ ಪಂದ್ಯಕ್ಕೆ ತಯಾರಿಯನ್ನ ಪೂರ್ಣಗೊಳಿಸುವಂತಹದ್ದು. ಇದು ಆಯೋಜಕರ ನಿರ್ಣಯ, ತೀರ್ಮಾನ ಗಮನಿಸುವಂತೆ. ಸಮಯಕ್ಕೆ ಸರಿಯಾಗಿ ಬರಬೇಕು ಅನ್ನುವಂಥದ್ದು ನಮ್ಮ ವಿಜ್ಞಾಪನೆಯಾಗಿದೆ. ಪ್ರತಿಯೊಂದು ತಂಡಗಳ ಆಟಗಾರರಲ್ಲಿ, ಆಟಗಾರ್ತಿಯರಲ್ಲಿ, ವ್ಯವಸ್ಥಾಪಕರುಗಳಲ್ಲಿ ಇದು ನಿರಂತರವಾದ ಕೋರಿಕೆಯಾಗಿದೆ. ಹಾಗಾಗಿ ಪ್ರತಿ ಬಾರಿ ಕೂಡ ಸೂಚನೆಗಳನ್ನು ಕೊಡ್ತಾ ಇದ್ದಾವೆ. ಸಮಯವನ್ನ, ಪರಿಪಾಠವನ್ನ ಮುಂದುವರಿಸಿಕೊಳ್ಳಿ. ಬಹಳಷ್ಟು ದೂರದಿಂದ ಬಂದಿರತಕ್ಕಂಥ ತಂಡಗಳು, ಇಲ್ಲಿ ಲೀಗ್ ಪಂದ್ಯ ಇಲ್ಲ, ಒಂದು ಪಂದ್ಯದಲ್ಲಿ ಆಡಲಿಲ್ಲ ಅಂದ್ರೆ ಅಲ್ಲಿಗೆ ಅವಕಾಶ ಮುಗಿಯಿತು. ಈ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸುವಂತೆ ಸೂಚನೆ ತರುವಾಯ ಮನ್ವಿತಾ, ದೇವಿಕಾ ಇಲ್ಲಿ ದಾಳಿಯ ಮುಖೇನ ಮೈಸೂರು ತಂಡಕ್ಕಾಗಿ ಈಗ ತಾನೇ ಯಶಸ್ವಿಯ ದಾಳಿಗಳನ್ನು ಮಾಡಿದಂತಹ ದೇವಿಕಾ 32 ಬಿಟ್ಟು ಕೊಟ್ಟಿದೆ, 17 ಪಡ್ಕೊಂಡಿದೆ ಮೈಸೂರು. 32-17 ದೇವಿಕಾ. 49-33 ಏಕಮುಖವಾಗಿರುವಂತಹ ಪಂದ್ಯದಲ್ಲಿ ಹಾಸನ ಪರಿಸ್ಥಿತಿಗಳನ್ನು ನಿಭಾಯಿಸಿಕೊಳ್ಳುತ್ತಾ ಮುನ್ನಡೆಯನ್ನು ಬಳಸಿಕೊಳ್ಳುತ್ತಾ ಇದೆ. ಎಸ್,
ಬೋನಸ್ ಪ್ಲಸ್ 2. ತೀರ್ಪುಗಾರರ ನಿರ್ಣಯ ಬೋನಸ್ ಪ್ಲಸ್ 2. ಸಮರ್ಪಕವಾಗಿರುವಂಥ ಡಿಪೆಂಡರ್ಗಳ ಸಾಥ್ ಸಿಗ್ತಾ ಇದೆ. ಹಾಸನದ ಖಾತೆಗೆ ಅಂತಿಮ 5 ನಿಮಿಷಗಳ ಅವಧಿಯ ಆಟದ ಘೋಷಣೆಯಾಗಿದೆ. ಸ್ಥಿತಿ ಮುಂದುವರಿಸಿಕೊಳ್ಳುತ್ತಾ ಹಾಸನ 50-34ರಲ್ಲಿ 16 ಅಂಕಗಳ ಅಂತರದಲ್ಲಿ ಹಾಸನ ಮುನ್ನಡೆಯಲ್ಲಿದೆ. ಇಲ್ಲಿ ಸಂದೀಪ್ ಮೈಸೂರು ತಂಡದ ತರಬೇತುದಾರರು ತಮ್ಮ ತಂಡ ಹಿನ್ನಡೆಯಲ್ಲಿರುವ ವೇಳೆಯಲ್ಲಿ ಧೃತಿಗೆಡದಂತಹ ಗಿಡದಂತೆ ಮಕ್ಕಳಿಗೆ ಪೂರ್ಣ ರೀತಿಯಲ್ಲಿ ಬೆಂಬಲವನ್ನು ಕೊಡುವಂತಹ ತಂಡದ ತರಬೇತುದಾರ ನ್ಯಾಷನಲ್ ಪ್ಲೇಯರ್ ಸಂದೀಪ್ ಮೈಸೂರು. ಪ್ರಸ್ತುತ 20-32 12 ಅಂಕಗಳ ಅಂತರ ಇದೆ. ಸಮಯ ಇನ್ನೂ ಕೂಡ ಇದೆ. ಮನ್ವಿತಾ ಬಂದುಲೆ ಸೇರ್ದಿನಂಚಿನ ಮಾತೆರೆಗೆಲ್ಲ വനസത വ്യവസ്ഥ മൽത്തിരിക്കുക അതിനടുത്തവരെ പോലെ ഉള്ളെ ഒന്ന് ബരലെ ഇവിടെ കൂടിയിരിക്കുന്ന എല്ലാവർക്കും ഉച്ചഭക്ഷണ സൗകര്യം ഒരുക്കിയ കാര്യം അറിയിക്കുകയാണ്. പ്രേക്ഷകർക്ക് മാത്രമല്ല കളിക്കാർക്ക് മാത്രമല്ല എല്ലാവർക്കും ഭക്ഷണ സൗകര്യമുണ്ട്. നമ്മുടെ സുബ്രഹ്മണ്യ ക്ഷേത്രത്തിൽ നിന്നും എത്തിയ പവിത്രമായ ആ അന്നപ്രസാദം സ്വീകരിക്കണമെന്ന് അറിയിക്കുകയാണ്. ಕೊನೆಯ 4 ನಿಮಿಷಗಳ ಅವಧಿಯ ಸ್ಪರ್ಧೆ ಇದೆ. Yes, now it is the final call for under 17 boys. Mandya. Team Mandya, please report immediately at the left side of our court. Immediately, Mandya boys under 17. Manvita. ಎಳೆದಾಟಗಳ ಮಧ್ಯೆ ಮಂಡ್ಯದಿಂದ ಮತ್ತೆ ಬಿರುಗಾಳಿ ಮನ್ವಿತಾ ಮೂಲಕ ಇಲ್ಲಿ ದೇವಿಕಾ 33-21ರಲ್ಲಿದೆ. 33-21 ಶೇಕ್ ಹ್ಯಾಂಡ್ ಕೊಟ್ರು ದೇವಿಕಾ. ಶೇಕ್ ಹ್ಯಾಂಡ್ ಅನ್ನ ಕೃತಜ್ಞತಾಪೂರ್ವಕ ಸ್ವೀಕರಿಸಿದಂತಹ ಡಿಫೆಂಡರ್ ಮನ್ವಿತಾ. ಆಟದ ಅವಕಾಶಗಳನ್ನು ಪೂರ್ಣವಾಗಿರುವಂತೆ ಒಳಾಂಗಣದಲ್ಲಿ ಅತ್ಯಂತ ಶ್ರೇಷ್ಠತೆಯ ಕಬಡ್ಡಿಯ ಅನಾವರಣದಲ್ಲಿ ಹಾಸನದ ಜೂನಿಯರ್ ತಾರೆಗಳನ್ನು ಕಾಣಬಹುದಾಗಿದೆ. 34-21 number of spectators are surroundly gathered here. ಬಾಲಕರ ವಿಭಾಗದ 17ರ ಕೆಳಗಿನ ಬಾಲಕರ ವಿಭಾಗದ ಪಂದ್ಯಾಟಕ್ಕೆ ಮಂಡ್ಯ ತಂಡವು ಆದಷ್ಟು ಬೇಗ ರಿಪೋರ್ಟ್ ಮಾಡಿಕೊಳ್ಬೇಕು. ನಿಮಗೆ ಕೊನೆ ಕರೆಯನ್ನು ಕರೀತಾ ಇದ್ದೇವೆ. ಮಂಡ್ಯ ತಂಡದ ಬಾಯ್ಸ್ 17 ಬಿಲೋ 17 ಬಾಯ್ಸ್ ಪ್ಲೀಸ್ ರಿಪೋರ್ಟ್. ನೋಡಿ, ಅಲ್ಲಿ 17ರ ಬಾಲಕಿಯರ ವಿಭಾಗದಲ್ಲೂ ಕೂಡ ಮಂಡ್ಯ ವಿಳಂಬವಾಗಿತ್ತು. ಇಲ್ಲಿ ಬಾಲಕರ ವಿಭಾಗ ಕೂಡ ಮಂಡ್ಯ ವಿಳಂಬವಾಗ್ತಾ ಇದೆ. ಯಾತಕ್ಕಾಗಿ ಮಂಡ್ಯ ವಿಳಂಬ? ಮಂಡ್ಯ 17ರ ಬಾಲಕರ ತಂಡ, ತಮಗಿದು ಅಂತಿಮ ಕರೆ. ದಯವಿಟ್ಟು ಇಷ್ಟು ದೂರದಿಂದ ಬಂದಿದ್ದೀರಾ, ತಾವಾಗಿ ತಮ್ಮ ಅವಕಾಶವನ್ನ ಕಳಕೊಳ್ಳಬೇಡಿ. ಮಂಡ್ಯ ಬಾಲಕರ 17ರ ವಿಭಾಗ ಬನ್ನಿ. ಅನ್ವಿತಾ ಇಲ್ಲಿ ಬಾಲಕಿಯರ ವಿಭಾಗದಲ್ಲಿ ಅದ್ಭುತವಾದಂತಹ ತಮ್ಮ ಆಟದ ವೈಖರಿಯ ಮೂಲಕ ಪ್ರೇಕ್ಷಕರ ಮನವನ್ನ ಗೆದ್ದಂತಹ ಪ್ರತಿಭೆ ಮನ್ವಿತಾ. ಮಂಡ್ಯ ಬಾಯ್ಸ್ ಪ್ಲೀಸ್. 55-35ರಲ್ಲಿ 20 ಅಂಕಗಳ ಅಂತರವನ್ನು ಉಳಿಸಿಕೊಳ್ತಾ ಇದೆ. ಈ ಪಂದ್ಯದಲ್ಲಿ ಹಾಸನ ಏಕಪಕ್ಷೀಯವಾಗಿ ಸಾಗುತ್ತಾ ಇದೆ ಕದನ. ನೋಡಿ, ಅಲ್ಲಿ ಮಂಡ್ಯ ಬಾಲಕರೇ ಗಮನಿಸಿ, ತಂಡದ ವ್ಯವಸ್ಥಾಪಕರೇ, ಅಷ್ಟು ದೂರದಿಂದ ಬಂದು ಅವಕಾಶವನ್ನ ಕಳಕೊಂಡ ಬಳಿಕ ನಮ್ಮಲ್ಲಿ ತರುಕಿಸಿ ಪ್ರಯೋಜನ ಇಲ್ಲ. ತಕ್ಷಣವೇ ಬನ್ನಿ, ಮಾಹಿತಿಯನ್ನ ಮತ್ತೆ ರವಾನಿಸುತ್ತಾ ಇದ್ದಾವೆ. ಈ ಮೈದಾನದುದ್ದಕ್ಕೂ ಕೇಳುವಂತಹ ಧ್ವನಿ ವರ್ಧಕವನ್ನು ನಾವು ಬಳಸ್ತಾ ಇದ್ದೇವೆ. ದಯವಿಟ್ಟು ಶೀಘ್ರದಲ್ಲಿ ಪ್ರತಿಕ್ರಿಯೆಯನ್ನು ಕೊಡಿ. ಥ್ಯಾಂಕ್ ಯು. ಅಂತಿಮ 2 ನಿಮಿಷಗಳ ಅವಧಿಯ ಆಟ ಬಾಕಿ ಇದೆ. ಆಕಾಶ ಜೂನಿಯರ್ ಆಟಗಾರ ಹಾಸನದ ಪರವಾಗಿ. ಎಸ್ ದೇವಿಕಾ. ಭಾಸ್ಕರ, ಈತನ ಹೈಟ್ ನೋಡಿ, ಆಟದ ಶೈಲಿ ನೋಡಿ, ದಾಳಿಯ ವೈಖರಿ ನೋಡಿ ಹೇಗಿದೆ. ಇಲ್ಲಿ ಮೈಸೂರು ಹುಡುಗಿಯರಿಗೆ ಆತ್ಮವಿಶ್ವಾಸ ಬರಬೇಕಾಗಿದೆ. ಅಂತಿಮ 5 ನಿಮಿಷಗಳ ಅವಧಿ ಬಾಲಕಿಯರ ಅಂಕಣದಲ್ಲಿ 36-25ರಲ್ಲಿ ಮಂಡ್ಯ ಮುನ್ನಡೆಯಲ್ಲಿ 11 ಅಂಕಗಳ ಭಾಸ್ಕರ ಬೋನಸ್ನೊಂದಿಗೆ ಬಂದ. ಉಡುಪಿಯ ಖಾತೆಯಲ್ಲಿ ಅಂಕಗಳು ಬಹಳಷ್ಟು ಹಿನ್ನಡೆಯನ್ನು ತೋರಿಸ್ತಾ ಇದೆ. ಆಹಾ, ಪರಿಪೂರ್ಣವಾದಂತಹ ಕಾಂಬಿನೇಷನ್ ಟ್ಯಾಕಲ್ಗಳು.
ಅಂತಿಮ ಸಮಯಗಳಲ್ಲಿ ಉಡುಪಿಯಿಂದ ಬರುತ್ತಾ ಇದೆ. ಇಲ್ಲಿ 5 ನಿಮಿಷಗಳ ಕರೆಯನ್ನ ನೀಡಿದ ವೇಳೆಯಲ್ಲಿ ಅಂಕಗಳಲ್ಲಿ 36-25 ಇಲ್ಲಿ ಅಂತಿಮ ನಿಮಿಷದ ಕರೆ ಆಗಿದೆ. ಬೋನಸ್ ಪ್ಲಸ್ ಪಾಯಿಂಟ್. ದೇವಿಕಾ finally all out. Mandya all out, 4 more points and 29-37. ಏನಾಗ್ತಾ ಇದೆ ಕೋರ್ಟ್ ನಂಬರ್ 1ರಲ್ಲಿ? ಯಶವಂತ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ 37-28ರಲ್ಲಿ 37-28. ಭಾಸ್ಕರ ನೋಡಿ ದಾಳಿಗೆ ಬಂದ ಬಾ 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 ಭಾಸ್ಕರ ಬರಲಿಲ್ಲ. ಭಾಸ್ಕರ ಬಂದಿಯಾದ ಭಾಸ್ಕರ ಬಂದೊಡನೆ ಮಳೆ ಸ್ವಲ್ಪ ದೂರವಾಯಿತು. ಪರಿಣಾಮ ವಾತಾವರಣ ಅನುಕೂಲವಾಗಿದೆ. ಅತ್ತಾಜಿ ಅವರ ಇದೇ ರೀತಿಯಲ್ಲಿ ಮುಂದಿನ ನಾಳೆಯೂ ಕೂಡ ಮುಂದುವರಿದರೆ ಭಾಸ್ಕರ ಇಲ್ಲೇ ಇರಲಿ. 4 ನಿಮಿಷಗಳ ಅವಧಿ ಬಾಕಿ ಇದೆ. ಮನ್ವಿತಾ ಮಂಡ್ಯದಿಂದ ನಿರಂತರವಾಗಿ ಮನ್ವಿತಾ ದಾಳಿಯಲ್ಲಿ ಮಂಡ್ಯದಿಂದ, ಅಲ್ಲಿ ದೇವಿಕಾ, ಇಲ್ಲಿ ಮನ್ವಿತಾ. ಸುಚಿತ್ರಾ ಅವರ ಆರಂಭದ ದಾಳಿಗಳ ಬಳಿಕ ವಿಶ್ರಾಂತಿಯನ್ನ ಸುಚಿತ್ರಾ ಅವರಿಗೆ ದಾಳಿಯಲ್ಲಿ ನೀಡಲಾಗಿದೆ. ಇಲ್ಲಿ ದೇವಿಕಾ ಜವಾಬ್ದಾರಿಯನ್ನ, ಹೊಣೆಗಾರಿಕೆಯನ್ನ ತನ್ನ ಹೆಗಲೇರಿಕೊಂಡು ದೇವಿಕಾ. ಇದರೊಂದಿಗೆ BM ಗ್ರೂಪ್ ಅಂಕಣದಲ್ಲಿ ಪಂದ್ಯ ಸಂಪನ್ನಗೊಳ್ಳುತ್ತಾ ಇದೆ. ಗೆಲುವಿನ ಜೊತೆಗೆ ಹಾಸನ ಮುಂದುವರಿಯುತ್ತಾ ಇದೆ. ಜೊತೆಗೆ ಉಡುಪಿಯ ಆಟಗಾರರಿಗೆ ಅಭಿನಂದನೆಗಳು. ಪ್ರಫುಲ್ಲ ಮೇಡಮ್. ಎಸ್, ಬರುಂದುಲಿ. ಉಡುಪಿಯ 14ರ ವಯೋಮಾನದ ಆಟಗಾರರಿಗೆ ವಿಶೇಷವಾಗಿ ಪ್ರಮಾಣ ಪತ್ರಗಳ ಜೊತೆಗೆ ಅಭಿನಂದನೆಯ ಸ್ಮರಣಿಕೆ ಕೂಡ ಇದೆ. ತಾವುಗಳದನ್ನು ಪಡೆದುಕೊಳ್ಳುವಂತೆ ಕೋಚ್ ವಿಜಯಕುಮಾರ್ ಶೆಟ್ಟಿ ಅವರಲ್ಲಿ ಭಿನ್ನಾಹ ತಾವುಗಳು ಆಟಗಾರರ ಜೊತೆಗೆ ಅದನ್ನು ಪಡೆದುಕೊಳ್ಳುವಂತೆ ತಮ್ಮಲ್ಲಿ ವಿನಂತಿ ಇದೆ. ಪ್ರಫುಲ್ಲ ರೈ ಅವರು ಅದನ್ನು ಉಡುಪಿ ಬನ್ನಿ, ಉಡುಪಿ ಪ್ಲೇಸ್ ಇಲ್ಲಿ ಬನ್ನಿ ಭಾಸ್ಕರ್. ಹಾಸನ ಮತ್ತು ಚಾಮರಾಜನಗರ ದಯವಿಟ್ಟು 2 ತಂಡಗಳ ಅಂಕಣವನ್ನು ಪ್ರವೇಶಿಸಿ. ನಿಮಗೆ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ಹಾಸನ ಹಾಗೂ ಚಾಮರಾಜನಗರ ತಂಡಗಳು ದಯವಿಟ್ಟು ಬಾಲಕಿಯರು ವಿಭಾಗದ್ದು ಅಂಡರ್ 14 ಬಾಲಕಿಯರು ರಿಪೋರ್ಟ್ ಮಾಡಿ ಗ್ರೌಂಡಿನ ಒಳಗಡೆ ಬರಬೇಕು. ಕೊನೆಯ ಕರೆ ನಿಮಗಿದು. ಲಾಸ್ಟ್ 3 minutes ಇನ್ ಕೋರ್ಟ್. ಮೆಪ್ಸ್ಟಾ ಕೋರ್ಟ್ ಲಾಸ್ಟ್ 3 minutes. 38-31 ದೇವಿಕಾ. 3 ನಿಮಿಷಗಳ ಕರೆ ನೀಡುವ ವೇಳೆಯಲ್ಲಿ ಅಂತರ ಮತ್ತೆ ಕುಗ್ಗಿದೆ. 32-38. 6 ಅಂಕಗಳ ಅಂತರದಲ್ಲಿ ಮಂಡ್ಯ ಮುನ್ನಡೆಯಲ್ಲಿ, ಮೈಸೂರು ಹಿನ್ನಡೆಯಲ್ಲಿ. ದೇವಿಕಾ ಯಬ ಕೈಗಳಲ್ಲಿ ಐಸ್ಕಾಂತ ಉಳ್ಳಂತ ಆಟಗಾರ್ತಿ ದೇವಿಕಾ. ಯಬಬ ಎಂತಹ ಪ್ರದರ್ಶನ! ರೈಡಿಂಗ್ ಮಲ್ಲಿ, ಡಿಫೆಂಡ್ ಅಲ್ಲಿ ದೇವಿಕಾ. 38-33. ಐ ಮೀನ್ ಓ ಹೋ 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 ಯಬಬಬ WWF ಸೂಪರ್ ಟ್ಯಾಕಲ್. Last 2 minutes, 39-33. 42-32. Make the correction. 42-32. 42-32ರಲ್ಲಿದೆ. 42-32ರಲ್ಲಿ ಮಂಡ್ಯ. ಮೆಲ್ಲನೆ ಮಂಡ್ಯ ಖಂಡಿತವಾಗಿಯೂ ಮೈಸೂರು ವಿರುದ್ಧ ಮುನ್ನಡೆಯನ್ನ ಮುಂದುವರಿಸ್ತಾ ಇದ್ದಾರೆ. Now official timeout. Yes, that was a technical point, penalty for team coach. ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಬೆಳ್ತಂಗಡಿ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀಮತಿ ಸುಜಯ್ ಮೇಡಮ್ ನಮ್ಮೊಂದಿಗಿದ್ದಾರೆ. ಮೇಡಮ್, ತಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಗುರುತಿಸ್ತಾ ಇದ್ದೇವೆ. 42-34 ಮ್ಯಾಚ್ ರನ್ನಿಂಗ್ ಇರುವ ವೇಳೆಯಲ್ಲಿ
ತರಬೇತಾರು. ನಾವು ಫೈನಲ್ ಮಿನಿಟ್ ಆಫ್ ದ ಮ್ಯಾಚ್ 42-34 42-34ರಲ್ಲಿ ಮುನ್ನಡೆಯಲ್ಲಿದೆ ತಂಡ ಮಂಡ್ಯ. ದೇವಿಕಾ ಮತ್ತೆ ಕಳೆದ ಬಾರಿ ಸೂಪರ್ ಟ್ಯಾಕಲ್ಗೆ ಶರಣಾದಂತಹ ದೇವಿಕಾ ಈ ಬಾರಿ ನೋಡಬೇಕಾಗಿದೆ ಅಂತಿಮ ನಿಮಿಷ ಜಾರಿಯಲ್ಲಿ. And that is a decision is pending, waiting for the decision of umpire. And here is a super tackle, 2 points. Hasana Chamarajanagar under 14 girls, please enter the court. Hasana Chamarajanagar officials, please go there. Yes. ಈ ಪಂದ್ಯದ ಕೇವಲ ಔಪಚಾರಿಕತೆ ಮಾತ್ರ ಬಾಕಿ. 44-34ರಲ್ಲಿ 10 ಅಂಕಗಳ ಅಂತರದಲ್ಲಿ ಪ್ರಫುಲ್ಲ ಮೇಡಮ್ ಇದೀಗ ನೆನಪಿನ ಕಾಣಿಕೆಯನ್ನು ಮತ್ತು ಪ್ರಮಾಣ ಪತ್ರಗಳನ್ನು ರೆಡಿ ಮಾಡಿದ್ದಾರೆ. ಹಸ್ತಾಂತರಿಸುವ ಸಮಯ ಖಂಡಿತವಾಗಿಯೂ 44-34 14ರ ವಯೋಮಿತಿಯ ಅಂಕಣಕ್ಕೆ ತಂಡಗಳ ಆಗಮನವಾಗಬೇಕಾಗಿದೆ. ಇನ್ನು ಕೇವಲ ದೊಡ್ಡ ಬಿಸಿಲು ಬರಲು ಮಾತ್ರ ಬಾಕಿ. ಸುಚಿತ್ರ ಇಲ್ಲಿಗೆ ಎಸ್ ಪಂದ್ಯ ಮುಕ್ತಾಯ. ಮೈಸೂರು ವಿರುದ್ಧ ಮಂಡ್ಯ ಗೆಲುವಿನ ನಗೆ ಬೀರುತ್ತಾ 34-45 ಎಂಬ ಸ್ಥಿತಿಯಲ್ಲಿ 35-44 ಎಂಬ ಸ್ಥಿತಿಯಲ್ಲಿ ಪಂದ್ಯ ತಮ್ಮದಾಗಿಸಿಕೊಂಡಿದೆ. ಮಂಡ್ಯ ಅಭಿನಂದನೆಗಳು ದ್ವಿತೀಯ ಸುತ್ತಿಗೆ. ಸೊ ಥ್ಯಾಂಕ್ ಯು ಫಾರ್ ದ ಪಾರ್ಟಿಸಿಪೇಷನ್ ಟೀಮ್ ಮೈಸೂರು. ಒಮ್ಮೆ ದೇವಿಕಾ ಬನ್ನಿ. ದೇವಿಕಾ ಅವರೇ, ದೇವಿಕಾ ಇಲ್ಲಿ ವೀಕ್ಷಕರೇ, ಒಂದಲ್ಲ ಒಂದು ಕಡೆ ಒಂದಲ್ಲ ಒಂದು ತಂಡದಲ್ಲಿ ಓರ್ವೆ ನಮ್ಮನ್ನೆಲ್ಲ ಗಮನವನ್ನು ಸೆಳೆಸ್ತಾರೆ. ಅಂಥದ್ರಲ್ಲಿ ಮೈಸೂರು ತಂಡಕ್ಕಾಗಿ ಅಭೂತಪೂರ್ವ ಹೋರಾಟವನ್ನು ಮಾಡಿದಂಥ ಆಟಗಾರ್ತಿ ನಮ್ಮ ದೇವಿಕಾ ಅವರಿಗೆ ನಿಮ್ಮ ವಿಶೇಷ ಚಪ್ಪಾಳೆ ಇರಬೇಕು. ಖಂಡಿತವಾಗಿಯೂ ನೀವು ಭವಿಷ್ಯದ ಆಟಗಾರ್ತಿಯಾಗಿ ಮೆರೀತೀರಾ. ಆಲ್ ದ ವೆರಿ ಬೆಸ್ಟ್ ದೇವಿಕಾ. ಸೊ ಎನಿವೇ ಹಾರ್ಡ್ ಲಕ್.
ಹಲೋ 17ರ ವಯೋಮಾನದ ಬಾಲಕರ ವಿಭಾಗದ ದ್ವಿತೀಯ ಕದನ ಆರಂಭಗೊಳ್ಳುತ್ತಾ ಇದೆ ಅಂಕಣದಲ್ಲಿ. ಮಂಡ್ಯ ಹಾಸನ ತಂಡಗಳ ಮಧ್ಯೆ 17ರ ವಯೋಮಾನದ ಬಾಲಕರ ದ್ವಿತೀಯ ಕದನವನ್ನು ಕಾಣ್ತಾ ಇದ್ದ ಅಂಕಣದ ಒಳಭಾಗದಲ್ಲಿ. ಪ್ರಬಲ ಎರಡು ತಂಡಗಳ ಮಧ್ಯೆ ಈ ಪಂದ್ಯದ ಆರಂಭದ ನಿಮಿಷಗಳಲ್ಲಿ ನಾವಿದ್ದೇವೆ. 14ರ ವಯೋಮಾನದ ಬಾಲಕಿಯರ ವಿಭಾಗದ ದ್ವಿತೀಯ ಕದನವು ಕೂಡ ಕೋರ್ಟ್ ನಂಬರ್ 2ರಲ್ಲಿ ಅದಾಗಲೇ ಆರಂಭ ಆಗಿದೆ. ಸೊ ಮುಂದಿನ ಸ್ಪರ್ಧೆಗಳಿಗೆ ಕೊಟ್ಟಿರುವಂತಹ ಕರೆಗಳಿಗೆ ಸ್ಪಂದಿಸಿ ಆದಷ್ಟು ಬೇಗನೆ ತಂಡದ ವ್ಯವಸ್ಥಾಪಕರುಗಳು ತಂಡವನ್ನು ಕರೆತರುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಪ್ರಮುಖ ಎರಡು ತಂಡಗಳ ಮಧ್ಯೆ ಈ ಪಂದ್ಯವನ್ನು ಕಾಣ್ತಾ ಇದ್ದಾವೆ. ಸುದ್ದಿವಾಹಿನಿಯ ಮೂಲಕ ನೇರ ಪ್ರಸಾರದಲ್ಲಿ ಪಂದ್ಯದ ಪ್ರತಿಯೊಂದು ಚಿತ್ರಣವನ್ನು ಕೂಡ ಕಾಣಬಹುದಾಗಿದೆ, ಕಣ್ತುಂಬಿಕೊಳ್ಳಬಹುದಾಗಿದೆ. ನೇರ ಪ್ರಸಾರದ ಮೂಲಕ ವೀಕ್ಷಣೆಯಲ್ಲಿರುವ ಕಬಡ್ಡಿಯ ಸಮಸ್ತ ಆಸ್ವಾದಕರಿಗೆ ಕೂಡ ರಾಮಕುಂಜದಿಂದ ನೇರ ಪ್ರಸಾರದಲ್ಲಿ ಆತ್ಮೀಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಮದನ್ ಮಂಡ್ಯದ ಖಾತೆಯಿಂದ ಅಂಕಗಳು ನಿರಂತರವಾಗಿ ಮುಂದುವರಿಸಿಕೊಳ್ಳುವಂತಹ ಯೋಜಿತವಾದ ಕಬಡ್ಡಿಯ ಜೊತೆಗೆ ಅದ್ಭುತವಾದಂತಹ ಡಿಫೆನ್ಸ್ನ ಭಾಗ, ಸಮರ್ಪಕವಾಗಿರುವಂತಹ ಡಿಫೆನ್ಸ್ ಬಲ ಬಂದು ಬರಿತಾ ಇದೆ ಕದನದಲ್ಲಿ. 3-1ರಲ್ಲಿ ಮಂಡ್ಯ ಹಾಸನದ ವಿರುದ್ಧವಾಗಿ ಪಂದ್ಯದಲ್ಲಿ ಮುನ್ನಡೆಯನ್ನು ಬಳಸಿಕೊಳ್ಳುವ ಹೆಜ್ಜೆಯ ಪರಿಪೂರ್ಣತೆಯ ಆಟವನ್ನು ಮುಂದುವರಿಸಿಕೊಳ್ಳಬೇಕಿದೆ.
ಸಾತ್ವಿಕ್ ಪ್ರಯತ್ನ ಹಾಸನದ ಪರವಾಗಿ ಸಂಘಟಿತವಾದ ಬಲದ ಜೊತೆಗೆ ಹೋರಾಟದ ನಿಯಮಗಳನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಕದನದಲ್ಲಿ ವಿಶ್ರಾಂತಿಯ ಕೋರಿಕೆ ಮೊದಲ ಅವಧಿಯಲ್ಲಿ. ಒಬ್ರು ಕೋಚ್ ಒಬ್ರು ಪ್ಲೀಸ್, ಕೋಚ್ ಒಬ್ರು ಬನ್ನಿ. ಹಾಸನ ಕೋಚ್, ಹಾಸನದ ಕೋಚ್ ಒಬ್ರು ಬನ್ನಿ. ವೇಣು ಜೂನಿಯರ್ನ ಅದ್ಭುತ ಆಟಗಳ ಮೂಲಕ ಗುರುತಿಸಿಕೊಳ್ಳಬಲ್ಲ ತಾರೆಗಳು. 17ರ ವಯೋಮಾನದ ಬಾಲಕರ ಕದನ ಕುತೂಹಲತೆಗಳ ಮಧ್ಯೆ ಮಿಫ್ತ್ರಾಂಕಣದಲ್ಲಿ ಪಂದ್ಯ ಅತ್ಯಂತ ಚುರುಕಿನ ಕಣ್ಗಾವಲು. ತೀರ್ಪುಗಾರಗಳಿದ್ದ ಪ್ರತಿಯೊಂದು ತೀರ್ಪುಗಳನ್ನು ಕೂಡ ಅದ್ಭುತವಾಗಿ ನಿಭಾಯಿಸಿಕೊಳ್ತಾ ಇದ್ದಾರೆ. ಇದು ಮೈಸೂರು ವಿಭಾಗ ಮಟ್ಟದ ಅತ್ಯಂತ ರೋಚಕತೆಯ ಕದನದ ಅವಕಾಶಗಳಲ್ಲಿರುವಂಥ ತಂಡಗಳನ್ನು ಕಾಣಬಹುದಾಗಿದೆ. ಹಲೋ ಮುಂದಿನ ಸುತ್ತಿಗಾಗಿ ಅಂಡರ್-17 ಗರ್ಲ್ಸ್ ಕೊಡಗು ವರ್ಸಸ್ ದಕ್ಷಿಣ ಕನ್ನಡ ಚಿಕ್ಕಮಗಳೂರು. ಅಂಡರ್-17 ಗರ್ಲ್ಸ್ ಕೊಡಗು ವರ್ಸಸ್ ಚಿಕ್ಕಮಗಳೂರು ನಿಮಗೆ ಪ್ರಥಮ ಕರೆ. ಅಂಡರ್-14 ಬಾಯ್ಸ್ ದಕ್ಷಿಣ ಕನ್ನಡ ವರ್ಸಸ್ ಚಾಮರಾಜನಗರ ನಿಮಗೆ ಪ್ರಥಮ ಕರೆ. ದಿಸ್ ಇಸ್ ದ ಫಸ್ಟ್ ಕಾಲ್. ಅಂಡರ್-14 ಬಾಯ್ಸ್ ದಕ್ಷಿಣ ಕನ್ನಡ ವರ್ಸಸ್ ಚಾಮರಾಜನಗರ. ಫಸ್ಟ್ ಕಾಲ್ ಅಂಡರ್-17 ಗರ್ಲ್ಸ್ ಕೊಡಗು ವರ್ಸಸ್ ಚಿಕ್ಕಮಗಳೂರು. ಸಮರ್ಪಕವಾಗಿರುವ ಹೆಜ್ಜೆಗಳ ಅವಕಾಶಗಳಲ್ಲಿರುವಂಥ ಪಂದ್ಯ ಮಂಡ್ಯ ಹಾಸನ ತಂಡಗಳ ಮಧ್ಯೆ ವಿಭಾಗ ಮಟ್ಟದಲ್ಲಿ ಗೆಲುವಿನ ಔಪಚಾರಿಕತೆಗಳ ಹೋರಾಟಗಳ 11-4ರಲ್ಲಿ ಕದನ. ಮಂಡ್ಯ ಪ್ರಸ್ತುತ ಪಂದ್ಯದಲ್ಲಿ ಮುನ್ನಡೆಯ ಜೊತೆಗೆ ಮುಂದುವರಿಯುತ್ತಾ ಇದೆ. ಬೋನಸ್ ಗಳಿಕೆ 15ನೆಯ ಅಂಕದ ಗಳಿಕೆಯಾಗ್ತಾ ಇದೆ. ಚಾಮರಾಜನಗರ ಹಾಸನ ತಂಡಗಳ ಬಾಲಕಿಯರ ತಂಡಗಳ ಮಧ್ಯೆ BM ಗ್ರೂಪ್ ಅಂಕಣದಲ್ಲಿ ಇದಾಗಲೇ ಪಂದ್ಯ ಮುಂದುವರಿತಾ ಇದೆ. 1 ಅಂಕದ ಅಂತರದಲ್ಲಿ ಹಾಸನ ಪ್ರಸ್ತುತ ಪಂದ್ಯದಲ್ಲಿ ಮುನ್ನಡೆಯಲ್ಲಿದೆ. ಸಂಘಟಿತವಾದ ಬಲ ಬರಿತಾ ಇದೆ. ದಾಳಿಯ ಅವಕಾಶಗಳಲ್ಲಿರುವಂತಹ ಹೋರಾಟಗಳ ಮುಖೇನ ಜೂನಿಯರ್ಗಳ ಅದ್ಭುತವಾದಂಥ ಆಟವನ್ನ ಕಣ್ತುಂಬಿಕೊಳ್ತಾ ಇದೆ ಪ್ರೇಕ್ಷಕರಿಗೆ. ಸಂಜು ಹಾಸನದ ಜೂನಿಯರ್ ಆಟಗಾರ ದಾಳಿಯ ಪರಿಪೂರ್ಣತೆಗಳನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿರುವಂಥ ಪಂದ್ಯ. ಆಂಕಲ್ ಹೋಲ್ಡಿನ ಪ್ರಯತ್ನವಾಗಿತ್ತು. ಅದ್ಭುತವಾದ ಎಸ್ಕೇಪ್ ಸ್ಕಿಲ್ಗಳನ್ನು ಬಳಸಿಕೊಂಡ ಆಟಗಾರ ಮರಳುವಾಗ ಬೋನಸ್ ಪ್ಲಸ್ ಸಿಂಗಲ್ನೊಂದಿಗೆ ಅಂತರ ಮಂಡ್ಯದ ಪರವಾಗಿ ಮುನ್ನಡೆಯೊಂದಿಗೆ ಮೊದಲ ಅವಧಿಯ ಆಟದಲ್ಲಿ ಪ್ರಥಮ ದಿನದ ಸ್ಪರ್ಧೆಗಳ ಕದನಗಳನ್ನು ಕಾಣ್ತಾ ಇದ್ದಾವೆ. ಸಂಜೆ ವೇಳೆಗೆ ಆಳ್ವ ಸಾಂಸ್ಕೃತಿಕ ಪ್ರತಿಷ್ಠಾನದ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ವೈಭವ ವೇದಿಕೆಯಲ್ಲಿ ರಂಗೇರಲಿದೆ. ದೇಶದ ನಾನಾ ಭಾಗಗಳಿಂದ ಪ್ರಪಂಚದ ನಾನಾ ಭಾಗಗಳಿಗೆ ಈ ಪಂದ್ಯಾವಳಿಯ ಕಂಪನ್ನು ಪಸರಿಸ್ತಾ ಇದೆ ಸುದ್ದಿವಾಹಿನಿ ಪುತ್ತೂರು. ನಿರಂತರವಾಗಿ 2 ಅಂಕಣಗಳಲ್ಲಿರುವಂಥ ಪಂದ್ಯಗಳನ್ನು ಕೂಡ ಪ್ರೇಕ್ಷಕರಿಗೆ ನೀಡುತ್ತಾ ಇದೆ.
14-9 ಮಂಡ್ಯ ಈ ಪಂದ್ಯದಲ್ಲಿ ಮುನ್ನಡೆಯ ಜೊತೆಗೆ ಸಂಘಟಿತವಾದ ಬಲವನ್ನು ಮುಂದುವರಿಸಿಕೊಂಡಿರುವ ಮಂಡ್ಯಕ್ಕೆ ಸವಾಲೊಡ್ಡುತ್ತಾ ಇದೆ ಹಾಸನ. ಇದು 17ರ ವಯೋಮಾನದ ಬಾಲಕರ ಕದನವಾಗಿದೆ. ಹಾಸನ ಮಂಡ್ಯ ಜಿಲ್ಲೆಗಳ ತಂಡಗಳ ಮಧ್ಯೆ ಕಾರ್ನರ್ ವಿಭಾಗದಲ್ಲಿ ಕಿಕ್ ಮಾಡುವ ಪ್ರಯತ್ನವಾಗಿತ್ತು. ಟೂ ಪಾಯಿಂಟ್ಸ್, ಮಲ್ಟಿಪಲ್ ಅಂಕ ಮಂಡ್ಯದ ಖಾತೆಗೆ ವರ್ಗವಾಗ್ತಾ ಇದೆ. ಸಮಯೋಚಿತವಾಗಿರುವ ಆಟವನ್ನು ಮುಂದುವರಿಸಿಕೊಳ್ಳುವ ದೃಢ ವಿಶ್ವಾಸಗಳಲ್ಲಿ ಸಾತ್ವಿಕ್, ಹಾಸನದ ಸಾತ್ವಿಕ ದಾಳಿ ಜವಾಬ್ದಾರಿಗಳ ಜೊತೆಗೆ ಅಂಕ ಗಳಿಕೆಯಾಗುತ್ತಾ ಇದೆ. 17-10 11 17-11 ಅಂತರ 6ರಲ್ಲಿದೆ. ಮರಳಿ ಬರಬಹುದೇ ಹಾಸನ ಈ ಪಂದ್ಯದಲ್ಲಿ. ಬಂದಿರುವಂಥ ಸಮಸ್ತ ಬಂಧುಗಳಿಗೂ ಕೂಡ ರುಚಿಯಾದ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಇದೆ. ಸುಬ್ರಹ್ಮಣ್ಯ ಹಾಗೂ ಉಡುಪಿಯ ಉಪ್ಪಿನಂಗಡಿಯ ಕ್ಷೇತ್ರಗಳಿಂದ ವಿಶೇಷವಾದಂತಹ ಭೋಜನದ ವ್ಯವಸ್ಥೆಯನ್ನು ಈ ಒಂದು ಪಂದ್ಯಾವಳಿಗಾಗಿ ಮಾಡಿದ್ದಾರೆ. ಸೊ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ತಮ್ಮ ಊಟೋಪಚಾರವನ್ನು ಮುಗಿಸಿಕೊಳ್ಳಿ ಆದಷ್ಟು ಬೇಗನೆ. ನಿರಂತರವಾದ ದಾಳಿಗಳಲ್ಲಿ ಸಾತ್ವಿಕ್ ಮೂಲಕ ಅಂಕ ಬರಿತಾ ಇದೆ. ಎರಡು ಅದ್ಭುತವಾದಂಥ ತಂಡಗಳ ಮಧ್ಯೆ ಈ ಪಂದ್ಯವನ್ನ ಕಾಣಬಹುದಾಗಿದೆ. ಸೊ ಬಂಧುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಡುವವರು, ಜೊತೆಗೆ ಅಭಿವೃದ್ಧಿಯ ಮೂಲಕ ಪುತ್ತೂರು ತಾಲೂಕಿನ ಜನಮಾನಸದಲ್ಲಿ ನೆಲೆಯಾಗಿರುವಂಥ ಗೌರವಾನ್ವಿತ ಶ್ರೀ ಅಶೋಕ್ ಕುಮಾರ್ ರೈ ಶಾಸಕರು ಪುತ್ತೂರು ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ತಮ್ಮನ್ನ ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ, ಸಮಸ್ತ ಕ್ರೀಡಾಪಟುಗಳ ಪರವಾಗಿ, ನಾಗರಿಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಒಂದು ಆತ್ಮೀಯ ಸ್ವಾಗತವಿರಲಿ ನಮ್ಮ ಅಶೋಕ್ ಕುಮಾರ್ ರೈ ಅವರಿಗೆ. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಗೌರವಾನ್ವಿತ ಶಾಸಕರಿಗೆ ಆತ್ಮೀಯ ಸ್ವಾಗತ ರಾಮಕುಂಜದ ಕಬಡ್ಡಿಯ ಜಾತ್ರೆಗೆ. 2013ರಲ್ಲಿ ಹುಬ್ಬಳ್ಳಿ ಡಿಫೆಂಡರ್ಗಳ ಮಧ್ಯೆ ಹಾಸನದ ಸಾತ್ವಿಕ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಅನುಭವಗಳ ಬರಬಹುದೇ ಅವಕಾಶ, ಕದನ, ಸಾತ್ವಿಕ್ ಪ್ರಯತ್ನ, ಮಲ್ಟಿಪಲ್ ಡಿಫೆಂಡರ್ಗಳ ಮಧ್ಯೆ ರೋಚಕವಾದಂತಹ ಹಿಡಿತ. 2 ಪಾಯಿಂಟ್ಸ್ ಮಂಡ್ಯದ ಖಾತೆಗೆ ಸಾತ್ವಿಕ್ ಬಂಧನ ಆಗಿದೆ. ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಗಳ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂಥ ಮೈಸೂರು ವಿಭಾಗ ಮಟ್ಟದ 14-17 ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟಕ್ಕೆ ಪುತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಆಗಮಿಸಿದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಶಾಸಕರನ್ನು ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ, ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಣ್ಣ ಒಮ್ಮೆ ಲೈಟ್ ಹಾಕಿ ಸ್ಟೇಜಿಗೆ, ಲೈಟ್ನವರು ಸ್ಟೇಜ್ ಲೈಟ್ ಹಾಕಿ. ದಾಳಿ ಪ್ರತಿದಾಳಿಗಳ ಮಧ್ಯೆ ಎರಡು ಪ್ರಬಲ ತಂಡಗಳ ಹೋರಾಟ. ಪರಿಣಾಮ ಪಂದ್ಯದಲ್ಲಿ
24-14 ಕದನದಲ್ಲಿ ಪಂದ್ಯ ಮುಂದುವರಿತಾ ಇದೆ, ಮರಳುತ್ತಾ ಇದೆ. ಅಣ್ಣ ಲೈಟಿಂಗ್ಸಿನವರು ಅವಳ್ಳಿ ಸ್ಟೇಜ್ ಲೈಟ್ ಜೊತೆಗೆ ಮದನ ವೇಗ, ಮಂಡ್ಯದ ಮದನ್ ಬೋನಸ್ +2 ಸೂಪರ್ ರೈಡ್ ಮೂಲಕ ಮರಳಿದ ಆಟಗಾರ. ಬೋನಸ್ +2, ಬೋನಸ್ +3, 4 ಅಂಕಗಳು ಖಾತೆಯಲ್ಲಿ. ರೋಚಕ ಹೋರಾಟಗಳ ಅವಕಾಶಗಳಲ್ಲಿರುವಂತಹ ಪಂದ್ಯ. ಆಹಾ, ಕಾರ್ನರ್ ವಿಭಾಗದ ಆಟದ ಅವಕಾಶವನ್ನು ತುಂಬಿಕೊಳ್ಳುವಂತ ಶ್ರೇಷ್ಠ ಡಿಪೆಂಡರ್ಗಳ ಕೈಚಲಕ. ಮೊದಲ ಅವಧಿಯಲ್ಲಿ ಮದನ್ ಮಂಡ್ಯದ ಗಂಡು ಹಾಸನದ ಅಂಕಣದಲ್ಲಿ ಕ್ರೀಡಾಕೂಟದ ಸಂಯೋಜನಾ ಸಮಿತಿಯ ಸಂಚಾಲಕರಾಗಿರುವಂಥ ಸನ್ಮಾನ್ಯ ಕೇಶವ ಅಮೈ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. SRK ಲ್ಯಾಡರ್ಸ್ನ ಮಾಲಕರಾಗಿರುವಂಥ ಕೇಶವ ಅಮೈ ಸರ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಲೋಕನಾಥ್ ಸರ್, ಕೇಶವ ಅಮೈ ಸರ್ ಅವರನ್ನು ವೇದಿಕೆಗೆ ಕರೆತರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕಣದಲ್ಲಿ ಮದನ್ ಆರ್ಭಟ ಮುಂದುವರಿತಾ ಇದೆ ಮಂಡ್ಯದ ಪರವಾಗಿ. ಹಾಸನದ ಸಾತ್ವಿಕ್ ನಿರಂತರವಾಗಿ ಎದುರಾಳಿಯ ಅಂಕಣದಲ್ಲಿ ಜಾನಮೆಯ ದಾಳಿ ಮುಂದುವರಿಸಿಕೊಳ್ಳುತ್ತಾರೆ. ಬೋನಸ್ ನೀಡಲಾಗಿದೆ ಹಾಸನದ ಖಾತೆಗೆ. ಮದನ್ ಮಂಡ್ಯ ನಿರಂತರವಾಗಿ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾರೆ. ಶಿವರಾಮ್ ಸರ್, ಒಮ್ಮೆ ಫ್ರೀ ಇದ್ದೀರಾ ಸರ್? ಒಮ್ಮೆ ವೇದಿಕೆ ಬರ್ಬೋದಾ? ಸತೀಶ್ ಸರ್ ಇಲ್ಲಿದ್ದೇನೆ. ಶಿವರಾಮ್ ಸರ್ ಬರ್ತಾರೆ. ಶಾಸಕರನ್ನು ಒಮ್ಮೆ ಅಭಿನಂದಿಸುವ. ಸಮರ್ಪಕ ಹೆಜ್ಜೆಗಳ ಅವಕಾಶ 31-17ರಲ್ಲಿ. ಈ ಕ್ರೀಡಾಕೂಟದ ಆಯೋಜನೆಗೆ ನಮ್ಮ ಜೊತೆಗೆ ಹಗಲಿರುಳು ಶ್ರಮಿಸ್ತಾ ಇರುವಂಥ ಶ್ರೀಯುತ ಶಿವರಾಮ್ ಎನೇಕಲ್ ಸರ್ ಅವರು ವೇದಿಕೆ ಬರಬೇಕು ಅಂತ ವಿನಂತಿಸ್ತೇನೆ. ಅದೇ ರೀತಿಯಲ್ಲಿ ಪಂದ್ಯಾಟದ ಸಂಚಾಲಕರಾಗಿರುವಂಥ ಪುತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರು, ಕ್ಷೇತ್ರದ ಅಭಿವೃದ್ಧಿಗೆ ತನ್ನದೇ ಆದಂಥ ವಿನೂತನ ಯೋಜನೆಗಳ ಮೂಲಕ ಅಭಿವೃದ್ಧಿಯ ಪಥದ ಕಡೆಗೆ ಕೊಂಡೊಯ್ತಾ ಇರುವಂಥ ಮಾನ್ಯ ಶಾಸಕರು ಪಂದ್ಯಾಟದ ವೀಕ್ಷಣೆಯನ್ನು ಮಾಡೋದಕ್ಕೆ ಬಂದಿದ್ದಾರೆ. ನಮಗೆಲ್ಲ ಪ್ರೋತ್ಸಾಹವನ್ನು ಕೊಡೋದಕ್ಕೆ, ಪ್ರೇರಣೆಯನ್ನು ಕೊಡೋದಕ್ಕೆ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ರಾಧಾಕೃಷ್ಣ KS ಸರ್ ಅವರು, ಶ್ರೀಯುತ ಕೇಶವ ಅಮೈ ಅವರು ಮತ್ತು ಶಿವರಾಮ್ ಎನೇಕಲ್ ಸರ್ ಅವರು ನಮ್ಮ ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಸನ್ಮಾನ್ಯ ಶಾಸಕರನ್ನು ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ವಿಶೇಷವಾಗಿ ಕ್ರೀಡಾ ಕ್ಷೇತ್ರಕ್ಕೆ ತನ್ನದೇ ಆದಂಥ ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥ ಮಾನ್ಯ ಶಾಸಕರು ಇವತ್ತು ಬಿಡುವಿಲ್ಲದ ಸಮಯದ ನಡುವೆಯೂ ಕೂಡ ನಮಗೋಸ್ಕರ ಬಿಡುವು ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶಾಸಕರು ನಮ್ಮನ್ನು ಉದ್ದೇಶಿಸಿ ಶುಭಾಶಯದ ಮಾತುಗಳನ್ನಾಡಬೇಕು ಅಂತ ಅವರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಇನ್ಸ್ಪೆಕ್ಟರ್ ಮುಂದಿನ
ಪಂದ್ಯಾಟದ ಎರಡೂ ತಂಡಗಳ ಆಟಗಾರರಿಗೆ ಅಭಿನಂದಿಸುವುದಕ್ಕಾಗಿ ಮಾನ್ಯ ಶಾಸಕರು ಕ್ರೀಡಾಂಗಣದ ಕಡೆಗೆ ಬರ್ತಾ ಇದ್ದಾರೆ. ಎರಡೂ ತಂಡದ ಕ್ರೀಡಾಪಟುಗಳು ಲೈನ್ ಅಪ್ ಮಾಡಬೇಕು. ಮಾನ್ಯ ಶಾಸಕರು ಈ ಎರಡೂ ತಂಡವನ್ನ ಅಭಿನಂದಿಸಲಿಕ್ಕೆ ಕ್ರೀಡಾಂಗಣಕ್ಕೆ ಆಗಮಿಸ್ತಾ ಇದ್ದಾರೆ. ದಿನಕರ್ ಅವರು ತೀರ್ಪುಗಾರರು, ತಾವೆಲ್ಲದು ಕೂಡಲೇ ತೀರ್ಪುಗಾರರ ವೇದಿಕೆ ಹತ್ರ ಬನ್ನಿ. ದಿನಕರ್. ಮೈಸೂರು ವಿಭಾಗ ಮಟ್ಟದ 8 ಜಿಲ್ಲೆಗಳ 32 ತಂಡಗಳು ಸೆಣಸಾಡ್ತಾ ಇರುವಂಥ ಈ ಪಂದ್ಯಾಟದ ಮುಂದಿನ ಪಂದ್ಯವನ್ನು ಆಡಲಿಕ್ಕೆ ಇರುವಂಥ 2 ತಂಡಗಳನ್ನು ಮಾನ್ಯ ಶಾಸಕರು ಅಭಿನಂದಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಮತ್ತು ಹಾಸನ ಜಿಲ್ಲೆಯ 2 ತಂಡಗಳ ನಡುವೆ ಮುಂದಿನ ಪಂದ್ಯಾಟ. ಹದಿನೇಳರ ವಯೋಮಾನದ ಬಾಲಕರ ಮಂಡ್ಯ ಮತ್ತು ಹಾಸನ ಜಿಲ್ಲೆಯ ತಂಡಗಳು ಮುಂದಿನ ಪಂದ್ಯದಲ್ಲಿ ಸೆಣಸಾಡಲಿಕ್ಕಿದ್ದಾರೆ. ಈ ಎರಡೂ ತಂಡವನ್ನು ಮಾನ್ಯ ಶಾಸಕರು ಅಭಿನಂದಿಸಿ ಹುರಿದುಂಬಿಸಿದ್ದಾರೆ. ಮುಂದಕ್ಕೆ ಶಾಸಕರು ಶುಭಾಶಯದ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಅವರ ಆಗಮನ ನಮ್ಮ ಈ ಪಂದ್ಯಾಟಕ್ಕೆ ಇನ್ನಷ್ಟು ಹೆಚ್ಚು ಪ್ರೋತ್ಸಾಹವನ್ನು ನೀಡಿದೆ, ಪ್ರೇರಣೆಯನ್ನು ನೀಡಿದೆ. ಅವರ ಶುಭಾಶಯದ ಮಾತುಗಳಿಗಾಗಿ ನಾವೆಲ್ಲರೂ ಕಿವಿಯಾಗೋಣ. ಹಲೋ, ಉಮೇಶ್ ಸುಳ್ಳೆ ಅವರು ತೀರ್ಪುಗಾರರು, ದಯವಿಟ್ಟು ತೀರ್ಪುಗಾರರ ವೇದಿಕೆ ಹತ್ರ ಬನ್ನಿ. ಉಮೇಶ್ ಸುಳ್ಯ. ಮೈಸೂರು ವಿಭಾಗ ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಪಂದ್ಯಾಟದ ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ಸತೀಶ್ ಭಟ್ ಅವರೇ, ಅಧ್ಯಕ್ಷರು ಆಗಿರುವಂಥ ರಾಮಕೃಷ್ಣ KS ಅವರೇ, ಉಪಾಧ್ಯಕ್ಷರಾದಂಥ ಶೇಷಪ್ಪ ರೈಗಳೇ, ಕಡಬ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂಥ ಅಭಿನಂದನ್ ಅವರೇ, ಶಿವರಾಮ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಕ್ರೀಡಾಭಿಮಾನಿ ಬಂಧುಗಳೇ, ಮಕ್ಕಳೇ, ಮಾಧ್ಯಮದ ಮಿತ್ರರೇ, ನಾನು ಬೆಳಿಗ್ಗೆ ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಬರುವಾಗ ತಡ ಆಗಿದೆ. ಈಗ ಮಾತಾಡುವ ಸಮಯ ಅಲ್ಲ, ಕಬಡ್ಡಿ ಪಂದ್ಯಾಟವನ್ನು ನೋಡುವಂಥ ಸಮಯ. ಅತ್ಯಂತ ಉತ್ಸಾಹದಿಂದ ಮಕ್ಕಳು ಕಬಡ್ಡಿಯನ್ನು ಆಟ ಆಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇದು ವಿಭಾಗೀಯ ಮಟ್ಟದ ಕಬಡ್ಡಿ ಆದರೂ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ 4 ಟೀಮ್ಗಳು ಇದರಲ್ಲಿ ಭಾಗವಹಿಸ್ತದೆ ಅನ್ನುವ ವಿಚಾರ ನನಗೆ ತಿಳಿಯಿತು. ಯಾವುದೇ ಟೀಮ್ಗಳಿದ್ದರೂ ಗೆಲುವು ಒಂದು ಕಡೆ ಆದರೆ ಇನ್ನೊಂದು ಕಡೆ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರು ಕ್ರೀಡೆಯಲ್ಲಿ ಅವರನ್ನು ತೊಡಗಿಸ್ಕೊಳ್ತಾರ ಅವರ ಜೀವನದಲ್ಲಿ ಅವರಿಗೆ ಯಾವುದೇ ಕೆಟ್ಟ ಅಭ್ಯಾಸಗಳು ಇರುವುದಿಲ್ಲ. ಇವತ್ತು ಡ್ರಗ್ಸ್ ದಂಧೆ ಇರ್ಬೋದು, ಮತ್ತು ಬೇರೆ ಬೇರೆ ಮದ್ಯ ವ್ಯಸನ ಇರ್ಬೋದು, ಇದನ್ನೆಲ್ಲ ದೂರ ಇರಬೇಕಿದ್ರೆ
ಯಾರು ಕ್ರೀಡೆಗೆ ಅತ್ಯಂತ ಹತ್ತಿರ ಇದ್ದಾರೆ, ಕ್ರೀಡೆಯನ್ನು ತನ್ನ ಜೀವನದಲ್ಲಿ ಅವಲಂಬಿಸಿಕೊಂಡಿರ್ತಾರೆ, ಅಂಥವರು ಕೆಟ್ಟ ವಿಚಾರಗಳಿಂದ ದೂರ ಇರ್ತಾರೆ. ಅದು ಒಂದೇ ಅಲ್ಲದೆ ಸರ್ಕಾರ ಕೂಡ ಇವತ್ತು ಕ್ರೀಡೆಗೆ ಅತ್ಯಂತ ಮಹತ್ವವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಬೇರೆ ಬೇರೆ ಕಡೆಯಲ್ಲಿ ನಮ್ಮ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ದೇಶದಲ್ಲೂ ಕೂಡ ಬೇಕಾದಷ್ಟು ಮೆಡ್ಲ್ಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರುವುದನ್ನು ನಾವು ಕಾಣ್ಬೋದು. ಇವತ್ತು ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನವರು ಈ ವಿಭಾಗೀಯ ಮಟ್ಟದ ಒಂದು ಕ್ರೀಡೆಯನ್ನು ಇಲ್ಲಿ ಆಯೋಜನೆ ಮಾಡುವ ಮುಖಾಂತರ ದೊಡ್ಡ ಒಂದು ವ್ಯವಸ್ಥೆಯನ್ನು ಮಾಡಿ, ಬಹುಶಃ ಇಡೀ ವಲಯ ಮಟ್ಟದ ಎಲ್ಲ ಶಾಲೆಯ ಮಕ್ಕಳು ಇಲ್ಲಿ ಬರೋ ಮುಖಾಂತರ ಅವರಿಗೆ ಉಪಚಾರ ನೀಡುವ ಮುಖಾಂತರ ರಾಮಕುಂಜ ಪದವಿ ಪೂರ್ವ ಶಾಲೆಯವರು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಸರ್ಕಾರದ ಪರವಾಗಿ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಭಾರಿ ಯಶಸ್ವಿಯಾಗಿ ಆಗ್ತಾ ಇದೆ. ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಎಲ್ಲರೂ ಅವಕಾಶಕ್ಕೆ ಮತ್ತು ಪ್ರಥಮ ಸ್ಥಾನವನ್ನು ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಯಾರು ಸ್ಥಾನಮಾನ ಗಿಡ್ಡಿಲ್ಲ ಆದರೂ ಅವರು ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆ ರೀತಿಯಲ್ಲಿ ನಿಮ್ಮ ಮನಸ್ಥಿತಿಗಳು ಇರಬೇಕು. ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಎಲ್ರಿಗೂ ನಾನು ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಪಂದ್ಯಾಟಕ್ಕೆ ಶುಭ ಕೋರಿದಂಥ ಮಾನ್ಯ ಶಾಸಕರಿಗೆ ಪಂದ್ಯಾಟದ ಆಯೋಜನಾ ಸಮಿತಿಯ ಪರವಾಗಿ ಮತ್ತು ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾದ ಪರವಾಗಿ ಗೌರವದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಲೋ, ಸುಧೀರ್ ರೈ ಅವರು ತೀರ್ಪುಗಾರರು, ತಾವೆಲ್ಲದು ತೀರ್ಪುಗಾರರ ವೇದಿಕೆ ಹತ್ರ ಬನ್ನಿ. ಸುಧೀರ್ ರೈ. Yes, good afternoon and welcome back for Mysore Zonal Kabaddi. We are witnessing in court Mapstra. ಲಾಸ್ಟ್ ಅಂಡ್ ಫೈನಲ್ ಕಾಲ್ 17ರ ವಿಭಾಗದ ಬಾಲಕಿಯರ ಕಬಡ್ಡಿಗೆ ಕೊಡಗು ವರ್ಸಸ್ ಚಿಕ್ಕಮಗಳೂರು. ಕೊಡಗು ವರ್ಸಸ್ ಚಿಕ್ಕಮಗಳೂರು ಎರಡು ಈ ಪಂದ್ಯಾಟದ ನೇರ ಪ್ರಸಾರ ಸುದ್ದಿ ಲೈವ್ ಚಾನೆಲ್ನಲ್ಲಿ, ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ಇದೆ. ಎರಡೂ ಲಿಂಕ್ಗಳ ಮೂಲಕ ಬಾಲಕರ ವಿಭಾಗದ ಮತ್ತು ಬಾಲಕಿಯರ ವಿಭಾಗದ ಪ್ರತ್ಯೇಕ ನೇರ ಪ್ರಸಾರ ಸುದ್ದಿ ಲೈವ್ ಚಾನೆಲ್ನಲ್ಲಿ ಲಭ್ಯ ಇದೆ. ಕೊಡಗು ಹಾಗೂ ಚಿಕ್ಕಮಗಳೂರು ಯೂಟ್ಯೂಬ್ ಚಾನೆಲ್ ಮೂಲಕವೂ ಕೂಡ ಈ ಪಂದ್ಯಾಟವನ್ನು ವೀಕ್ಷಿಸಬಹುದಾಗಿದೆ. ಅಂಪೈರ್ ಕೃಷ್ಣಾನಂದ ಅಂಡ್ ಮಿಥುನ್, ಸ್ಕೋರರ್ ಕುಶಾಲಪ್ಪ, ಅಸಿಸ್ಟೆಂಟ್ ಸ್ಕೋರರ್ಸ್ ಮಾಧವ್ ಅಂಡ್ ಸುಜೀಂದ್ರ. ದಯವಿಟ್ಟು ಎರಡು ತಂಡಗಳು, ಕೊಡಗು ಮತ್ತು ಚಿಕ್ಕಮಗಳೂರು ತಂಡಗಳು, ದಯವಿಟ್ಟು ವೇದಿಕೆಯ ಎಡಭಾಗದಲ್ಲಿರತಕ್ಕಂಥ ಪೆಂಡಾಲ್ ಹತ್ರ ಬರಬೇಕು. ಅದೇ ರೀತಿ 14ರ ಕೆಳಗಿನ ಬಾಯ್ಸ್ ದಕ್ಷಿಣ ಕನ್ನಡ ವರ್ಸಸ್ ಚಾಮರಾಜನಗರ. ರೆಫ್ರಿ ಸಂಜೀವ್ ಕುಳಾಲ್, ಅಂಪೈರ್ಸ್ ನವೀನ್ ಜೈನ್ ಅಂಡ್ ಮಹೇಶ್ ಶೆಟ್ಟಿ, ಸ್ಕೋರರ್ ಮೋಹನ್, ಅಸಿಸ್ಟೆಂಟ್ ಸ್ಕೋರರ್ ವೆಂಕಟೇಶ್ ಅಂಡ್ ಪವನ್ ಕುಮಾರ್. ಪ್ಲೀಸ್ ಆಲ್ ದ ಅಫಿಷಿಯಲ್ಸ್ ಟೇಕ್ ಚಾರ್ಜ್. ದಕ್ಷಿಣ ಕನ್ನಡ ವರ್ಸಸ್ ಚಾಮರಾಜನಗರ ಬಿಲೋ 14 ಬಾಯ್ಸ್. ಕೊಡಗು ಅಂಡ್ ಚಿಕ್ಕಮಗಳೂರು below 17 girls. Please note, all the team manager and team coach. ಆತ್ಮೀಯ ಕ್ರೀಡಾಭಿಮಾನಿಗಳೇ ಮತ್ತು ಕಲಾಭಿಮಾನಿಗಳೇ, ಈ ಪಂದ್ಯಾಟ, ಇವತ್ತಿನ ಪಂದ್ಯಾಟ ಸರಿಯಾಗಿ 5:30 ಗಂಟೆಗೆ ಮುಕ್ತಾಯಗೊಳ್ಳುತ್ತದೆ. 5:30 ಗಂಟೆಯ ನಂತರ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿಕ್ಕಿದೆ. ಅಂತಾರಾಷ್ಟ್ರೀಯ ಜಾಂಬೂರಿ ಖ್ಯಾತಿಯ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಈ ವೇದಿಕೆಯಲ್ಲಿ ವಿಜೃಂಭಿಸಲಿಕ್ಕಿದೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ 300 ವಿದ್ಯಾರ್ಥಿಗಳ ತಂಡ, ಕಲಾ ವಿದ್ಯಾರ್ಥಿಗಳ ತಂಡ ಈ ವೇದಿಕೆಯಲ್ಲಿ 2 ಗಂಟೆ 40 ನಿಮಿಷದ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ನೀಡಲಿಕ್ಕಿದ್ದಾರೆ. ಅದರ ಜೊತೆಗೆ 2025-26ನೇ ಸಾಲಿನ
ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ನಮ್ಮ ವಿದ್ಯಾಸಂಸ್ಥೆಯ ಕನ್ನಡ ಮಾಧ್ಯಮದ ಮುಖ್ಯ ಗುರುಗಳು ಆಗಿರುವಂಥ ಸನ್ಮಾನ್ಯ ಸತೀಶ್ ಭಟ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವು ಕೂಡ ಜರುಗಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮಾನ್ಯ ಶಾಸಕರು ನಮ್ಮ ಕಾರ್ಯಕ್ರಮದಿಂದ ತೆರಳುತ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಗೌರವದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವರಿಗೆ ದಾರಿ ಮಾಡಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅಲ್ಲಿ ಸಭಾಂಗಣದ ಎದುರು ಭಾಗದಲ್ಲಿ ನಿಂತಿರುವವರು ಶಾಸಕರು ತೆರಳುವುದಕ್ಕೆ ಅವಕಾಶ ಮಾಡಿಕೊಡಬೇಕು. Yes, we are witnessing a match between Mandya versus Hasana under 17 boys. 54-32, 5-4-3-2 in favor of Mandya. Under 17 girls team already entered to the second round Mandya, and this occasion boys also doing fantastic job. Secured 55 points now. 55-33, 55-33. ವಿಶ್ರಾಂತಿ ಇಲ್ಲದೆ ನಿರಂತರವಾಗಿ ಆಟಗಳು ಮುಂದುವರಿಯುವ ವೇಳೆಯಲ್ಲಿ ಆಟದ ಜೊತೆ ಅಲ್ಲಿ ಊಟವೂ ಕೂಡ ವಿತರಣೆ ಆಗ್ತಾ ಇದೆ. ಆಟ ಊಟ ಇದು ರಾಮಕುಂಜೇಶ್ವರದಲ್ಲಿ ನಡುವೆ ಮಳೆಯ ಸ್ವಲ್ಪ ಮಟ್ಟಿನ ಕಾಟ. ಎಲ್ಲವೂ ಕೂಡ ರಾಮಕುಂಜೇಶ್ವರ ಕೇವಲ 8 ಜಿಲ್ಲೆಗಳ ಮಾತ್ರ ತಂಡಗಳು. ಅಖಿಲ ಕರ್ನಾಟಕದಲ್ಲಿ ಪ್ರಾಯಶಃ 32 ಜಿಲ್ಲೆಗಳಿವೆ. ಕೇವಲ 8 ಜಿಲ್ಲೆಗಳ ಕಾರ್ಯಕ್ರಮ ಈ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದರೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಹೆಂಗಿರಬಹುದು ಹೆಂಗೆ ಇರಬಹುದು ಎಂಬ ಕುತೂಹಲ ಈ ನಡುವೆ ಸ್ಪರ್ಧೆ ಮುಂದುವರಿತಾ ಇದೆ. 56-34ರಲ್ಲಿ ಪಂದ್ಯಾಟಕ್ಕೆ ಬಂದಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳ ಗಮನಕ್ಕೆ ನಮ್ಮ ವಿದ್ಯಾಸಂಸ್ಥೆಯ ಆಡಿಟೋರಿಯಂನಲ್ಲಿ ಸಭಾಂಗಣದಲ್ಲಿ ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಂದಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳು ಭೋಜನವನ್ನು ಸ್ವೀಕರಿಸಬಹುದು. ಹದಿನಾಲ್ಕರ ವಯೋಮಿತಿಯ ಬಾಲಕಿಯರ ಅಂಕಣದಲ್ಲಿ ಹಾಸನ ಮುನ್ನಡೆಯಲ್ಲಿದೆ. ಇಲ್ಲಿ 17ರ ವಯೋಮಿತಿಯ ಬಾಲಕರ ಅಂಕಣದಲ್ಲಿ ಹಾಸನ ಹಿನ್ನಡೆಯಲ್ಲಿದೆ. ಬ್ಯಾಕ್ ಟು ದಿ ಮ್ಯಾಚ್. ನವರಾತ್ರಿಯ ಸಂದರ್ಭದಲ್ಲೂ ಕೂಡ ಮಳೆ ಬಹಳಷ್ಟು ಜೋರಾಗಿ ಸುರಿತಾ ಇದೆ. ಬೋನಸ್ ಪ್ಲಸ್ ಸಿಂಗಲ್ ಅಂಡ್ ನೌ ದ ಕಮ್ ಬ್ಯಾಕ್ ಆಫ್ ಟೀಮ್ ಹಾಸನ 35-59. Really, the team Mandya on commanding position. They grabbed 59 points. ಇನ್ನೊಂದು ಅಂಕಣದಲ್ಲಿ 29-14ರಲ್ಲಿ ಚಾಮರಾಜನಗರ ವಿರುದ್ಧ ಹಾಸನ ಮುನ್ನಡೆಯಲ್ಲಿ 14ರ ವಯೋಮಿತಿಯ ಬಾಲಕಿಯರ ಅಂಕಣ. ಹಾಸನದಿಂದ ಸಾತ್ವಿಕ್, ಖಂಡಿತವಾಗಿಯೂ ಸಾತ್ವಿಕ್ ಅವರಿಗೆ ಅಂಕ ತರುವಂತಹ ಛಲ ಇದೆ. ಖಂಡಿತವಾಗಿ ಬೋನಸ್ ಪ್ಲಸ್ 1 ಲಭ್ಯವಾಗಿದೆ. ಸಾತ್ವಿಕ್ ಈ ಮೂಲಕ ಪ್ರದರ್ಶನವನ್ನು ಕೊಟ್ಟಲ್ಲಿ ಕಾರ್ಯಕ್ರಮದ ಈ ಒಂದು ಸ್ಪರ್ಧೆಯ ಅಂತಿಮ ಭಾಗಕ್ಕೆ ಬರುವ ವೇಳೆಯಲ್ಲಿ ಹಾಸನ ಮತ್ತು ಮಂಡ್ಯ ನಡುವೆ ಒಂದು ರೋಚಕ ಹಣಾಹಣಿ ಆಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತೆ ಇಲ್ಲ. ದಿಸ್ ಒಕೇಶನ್ 37-59 ಟೀಮ್ ಮಂಡ್ಯ. ದಯವಿಟ್ಟು ವಾಹನ ಮಾಲಕರು ಗಮನಿಸಬೇಕು. KA 21 M 48-47, KL 42 F 43-33. ದಯವಿಟ್ಟು ಈ ವಾಹನಗಳನ್ನು ತೆರವುಗೊಳಿಸಬೇಕು, ಅಡ್ಡಿ ಆಗ್ತಾ ಇದೆ. KA 21 M 48-47, KL 42 43-33. ಈ 2 ವಾಹನಗಳನ್ನು ತಕ್ಷಣ ತೆರವುಗೊಳಿಸಬೇಕು ಅಂತ ವಿನಂತಿಸ್ತೇವೆ. Last 5 minutes in court. Mapstra match between Hasana versus Mandya under 17 boys. Last 5 minutes to go and point table is 60-38. 60-38ರಲ್ಲಿ ಮಂಡ್ಯ ಬೃಹತ್ ಅಂತರದ ಮುನ್ನಡೆಯಲ್ಲಿ 22 ಅಂಕಗಳ ಅಂತರ ಇದೆ.
ಬೋನಸ್ ಮತ್ತೆ ಸಾತ್ವಿಕ್. ಖಂಡಿತವಾಗಿ ಉಳಿದ ಸಮಯದೊಳಗಾಗಿ ಈ ಅಂತರವನ್ನ ಕ್ರಮಿಸಬಲ್ಲ ಆಟಗಾರ ಸಾತ್ವಿಕ್. ಸಿಂಗಲ್ ಪಾಯಿಂಟ್ 29-60. 39-61. ಮತ್ತೆ ಸೂಚನೆ, ಆಡುವ ಆಟಗಾರರೆಲ್ಲ ತಮ್ಮ ಪಾದರಕ್ಷೆಗಳನ್ನು ಈ ಚಪ್ಪರದ ಅಡಿಯಲ್ಲಿ ಬದಲಿಸುವಂತೆ. ಹೊರಭಾಗದಲ್ಲಿ ಬಹಳಷ್ಟು ಮಳೆ ಸುರಿತಾ ಇದೆ, ಜೊತೆಯಲ್ಲಿ ಕೆಸರಾಗ್ತಾ ಇದೆ. ಅಂಕಣ ಅತ್ಯಂತ ಸ್ಪಷ್ಟವಾಗಿ ಸಿಂಥೆಟಿಕ್ ಮ್ಯಾಟ್, ಅದರಲ್ಲಿ ಕೆಸರಾಗದ ರೀತಿಯಲ್ಲಿ ತಾವುಗಳೆಲ್ಲ ಜಾಗೃತೆಯನ್ನು ವಹಿಸುವಂತೆ ಆಟಗಾರರಿಗೆ ಸೂಚನೆ. ನಾವು ಮಂಡ್ಯ got on point. Point table 62-39. ಮೂಲು ಸೇರಿದನಂಚಿನ ವೀಕ್ಷಕ ಬಂಧುಲೆ ವನಸ ಮಲ್ಪೇರೆ ಏನಲ್ಲ ಬಾಕಿ ತರಡ ಮಾತೆರೆಗಲು ನಮ್ಮ ವನಸದ ವ್ಯವಸ್ಥೆ ಮಲ್ದ ಸುಬ್ರಹ್ಮಣ್ಯ ದೇವಸ್ಥಾನದ ಬತ್ತಿನಂಚಿನ ಪರ್ಲುದ ವನಸನ್ನು ಮಾತೆಲ್ಲ ಸ್ವೀಕಾರ ಮಲ್ಪರುವಂಥ ಸೂಚನೆ ಭಿನ್ನ ಮಲ್ದಂದುಲ್ಲ. ಬೆಳ್ತಂಗಡಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾದಂಥ ಶ್ರೀಮತಿ ಸುಜಯ ಮೇಡಮ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತೇನೆ. ಲಾಸ್ಟ್ 3 minutes, 30 ನಿಮಿಷಗಳು ಬಾಕಿವೆ. ಮಂಡ್ಯ 63-40. ಬೆಳ್ತಂಗಡಿ ತಾಲೂಕಿನ ಎಲ್ಲ ಕ್ರೀಡಾ ಚಟುವಟಿಕೆಗೆ ಮಾರ್ಗದರ್ಶನ ನೀಡ್ತಾ ಇರುವಂಥ ಶ್ರೀಮತಿ ಸುಜಯ ಮೇಡಮ್ ಅವರು ನಮ್ಮ ಪಂದ್ಯಾಟದ ಗೌರವವನ್ನು ಸ್ವೀಕರಿಸಬೇಕು. ಹಿರಿಯರಾದಂಥ ಶ್ರೀಯುತ ಸೇಸಪ್ರೈ ಸರ್ ಅವರು ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. 63-43. ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾದ ಕೋಶಾಧಿಕಾರಿಗಳು, ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿಗಳು ಆಗಿರುವಂಥ, ಅನೇಕ ಕ್ರೀಡಾಕೂಟಗಳನ್ನು ಯಶಸ್ವಿಯಾಗಿ ಸಂಘಟಿಸಿದಂಥ ಶ್ರೀಯುತ ಸೇಸಪ್ರೈ ಸರ್ ಅವರು ಬೆಳ್ತಂಗಡಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿರುವಂಥ ಶ್ರೀಮತಿ ಸುಜಯ ಮೇಡಮ್ ಅವರಿಗೆ ಅಭಿನಂದಿಸ್ತಾ ಇದ್ದಾರೆ. ಧನ್ಯವಾದಗಳು ಮೇಡಮ್, ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ, ಪ್ರೋತ್ಸಾಹವನ್ನು ನೀಡಿದ್ದೀರಿ, ವಂದನೆಗಳು. ಲಾಸ್ಟ್ 2 minutes. 64-46 ಅಂತಿಮ 2 ನಿಮಿಷಗಳ ಕರೆ ಬಂದಾಗ 49 64-49. ಗೆಲುವಿನ ಔಪಚಾರಿಕತೆ ಮಾತ್ರ ಮಂಡ್ಯ. ಇಲ್ಲಿಗೆ ವಿಶ್ರಾಂತಿಯ ಕೋರಿಕೆಯಲ್ಲಿ ಹಾಸನ 49-64. ಹಲೋ ಅಂತಿಮ ಕ್ಷಣದಲ್ಲಿ ಹಾಸನದ ಪ್ರತಿ ಹೋರಾಟ, ಆದರೆ ಸಮಯ ಸ್ವಲ್ಪ ತಡವಾಯಿತೆ. ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷದಲ್ಲಿ ಬಾಲಕರ ವಿಭಾಗದ ಮುಂದಿನ 64-51. 13 ಅಂಕಗಳ ಅಂತರವಿದೆ ಅಂತಿಮ ನಿಮಿಷ ಜಾರಿಯಲ್ಲಿ. ಎಸ್ 64-50. 14ರ ಕೆಳಗಿನ ಬಾಲಕರ ವಿಭಾಗದ ಪಂದ್ಯಟ್ಟಿಗೆ ದಕ್ಷಿಣ ಕನ್ನಡ ಹಾಗೂ ಚಾಮರಾಜನಗರ ಈ 2 ತಂಡಗಳ ಅಂಕಣವನ್ನು ಪ್ರವೇಶಿಸಬೇಕು. ಆಲ್ ದ ಅಫಿಷಿಯಲ್ಸ್ ದಯವಿಟ್ಟು 2 ತಂಡಗಳನ್ನು ಅಂಕಣ ತರ ಕರ್ಕೊಂಡು ಹೋಗಬೇಕು ಅಂತ ನಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ವರ್ಸಸ್ ಚಾಮರಾಜನಗರ ಈ 2 ತಂಡಗಳಾದಷ್ಟು ಬೇಗನೆ ಅಂಕಣವನ್ನು ಪ್ರವೇಶಿಸಿ. ನಿಮಗೆ ಕೊನೆಯ ಕರೆ ನೋಡಿ, ಇಲ್ಲಿ 14ರ ವಯೋಮಿತಿಯ ಬಾಲಕಿಯರ ನಿರ್ಗಮಿತ ತಂಡಕ್ಕೆ ನಾವು ನೀಡುವಂತಹ ನೆನಪಿನ ಕಾಣಿಕೆ ಪ್ರಭಾಕರ ನಾರಾವಿ ಅವರು ಎಲ್ಲಿದ್ರು ದಯವಿಟ್ಟು ತಮ್ಮ ತಂಡವನ್ನು ಸೇರಿಕೊಳ್ಬೇಕು. ನಿಮಗೆ ಮುಂದಿನ ಪಂದ್ಯಾಟ ಕೊಡಗು ಮತ್ತು ಚಿಕ್ಕಮಗಳೂರು ಬಾಲಕಿಯರ ವಿಭಾಗದ. ದಯವಿಟ್ಟು ನಿಮ್ಮನ್ನು ಅಫಿಷಿಯಲ್ ಪೆಂಡಲ್ ಹತ್ರ ನಾವು ವೇಟ್ ಮಾಡ್ತಾ ಇದ್ದೇವೆ, ದಯವಿಟ್ಟು ಸಹಕರಿಸಿ.
BK ಮಾಧವ್ ಸರ್ ಅವರಿಂದ ಹಸ್ತಾಂತರಗೊಳ್ಳುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ದೂರದ ಚಾಮರಾಜನಗರದಿಂದ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಗಮಿಸ್ತಾ ಇರತಕ್ಕಂಥ ತಂಡಕ್ಕೆ ಧನ್ಯವಾದಗಳು ಸರ್. ಮುಂದೆ ಇಲ್ಲಿ ಮೆಫ್ಸ್ಟ್ರೋ ಅಂಕಣದಲ್ಲಿ 17ರ ವಯೋಮಿತಿಯ ಬಾಲಕರ ಸ್ಪರ್ಧೆಯಲ್ಲಿ ಹಾಸನ ತಂಡ ಪರಾಜಿತಗೊಂಡು ನಿರ್ಗಮನ ಆಗ್ತಾ ಇದೆ. ಆ ತಂಡಕ್ಕೂ ಕೂಡ ನಾವು ಗೌರವದ ಸ್ಮರಣಿಕೆಯನ್ನು ಹಸ್ತಾಂತರಿಸಬೇಕು. ಮಾಧವ್ ಸರ್, ದಕ್ಷಿಣ ಕನ್ನಡ ತಂಡ ದಯವಿಟ್ಟು 14ರ ಕೆಳಗಿನ ಬಾಲಕರ ಪಂದ್ಯಾಟಕ್ಕೆ ದಯವಿಟ್ಟು ಬನ್ನಿ, ಆದಷ್ಟು ಬೇಗನೆ ನಿಮ್ಮನ್ನು ವೇಟ್ ಮಾಡ್ತಾ ಇದ್ದೇವೆ. 14ರ ಕೆಳಗಿನ ಬಾಲಕರ ದಕ್ಷಿಣ ಕನ್ನಡ ತಂಡವು ದಯವಿಟ್ಟು ಪ್ರವೇಶಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಈಗಾಗಲೇ ಪಂದ್ಯಾಟಕ್ಕೆ 17ರ ಕೆಳಗಿನ ಬಾಲಕಿಯರು ಇಲ್ಲಿ ಹಾಸನ ವರ್ಸಸ್ ಹಾಸನ ತಂಡಕ್ಕೆ ಸ್ಮರಣಿಕೆಯನ್ನು ಹಸ್ತಾಂತರಗೊಳಿಸುವಂತೆ ಪ್ರಫುಲ್ಲ ಮೇಡಮ್. ದೂರದ ಹಾಸನದಿಂದ ಬಂದು ಮೈಸೂರು ವಲಯ ಮಟ್ಟದ ಈ ಭಾಗ ಕಾರ್ಯಕ್ರಮದಲ್ಲಿ ಕೊಡಗು ಚಿಕ್ಕಮಗಳೂರು ಅಂಡರ್ 17 ಗರ್ಲ್ಸ್ ದಯವಿಟ್ಟು ಬನ್ನಿ ಅಂಕಣವನ್ನು ಪ್ರವೇಶಿಸಿ. So thank you for the participation team under 17 Hasana. Yes. Yes. In Mapsra court, inviting team Kodagu and Chikmagaluru, which is the second match in under 17 girls. Second match in under 17 girls, inviting the team members of Kodagu and Chikmagaluru. ಚಂಡದಗ್ಲು ಉಲ್ಲಿರುತ್ತೆ. ಕಪಿಲೇಶ್ವರ ಕಲಾ ಸಮಿತಿ ಚಾರ್ವಾಕ. ಬಿಡ್ಲೆ
ಎಸ್. ಮುಗಿಸಬೇಕು ಅಂತ ಅದಕ್ಕೆ ಇವರು ನಮ್ಮ ಆಫೀಸರ್ಸ್ಗಳು ಸ್ವಲ್ಪ ಭದ್ರಾಗೆ ಮಾಡ್ತಾರೆ. ನಾವು ಎಂತ ಮಾಡ್ಲಿಕ್ಕೆ ಆಗೋದು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಡಿವಿಷನ್ ಇವರು ಸ್ವಲ್ಪ ಸ್ಪೀಡ್ ಮಾಡಿದರೆ ಆಗ್ತದೆ. ಎಸ್. ಹಲೋ ಹಲೋ ನೋಡಿ, ಇಲ್ಲಿ ಬ್ಯಾರಿಕೇಡ್ ಹತ್ತಿರ ದಯವಿಟ್ಟು ಸ್ವಯಂ ಸೇವಕರು ಬಿಟ್ಟು ಬೇರೆ ಯಾರು ನಿಲ್ಬೇಡಿ. ನಮಗೆ ಟೀಮ್ಗಳನ್ನು ಒಳಗಡೆ ಕಳಿಸಲಿಕ್ಕೆ ಭಾಳ ಕಷ್ಟ ಆಗ್ತದೆ, ದಯವಿಟ್ಟು ಸಹಕರಿಸಿ. ಎಸ್. ನೋಡಿ, 5 ಗಂಟೆಗೆ ಅಥವಾ 5:15 ಒಳಗಾಗಿ ಈ ಮೈದಾನವನ್ನು ಬಿಟ್ಟುಕೊಡಬೇಕಾಗಿದೆ. ಇವತ್ತು ಪ್ರಥಮ ಸುತ್ತಿನ ಎಲ್ಲ ಸ್ಪರ್ಧೆಗಳನ್ನು ನಡೆಸುವ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. 4 ವಿಭಾಗ 2 ಅಂಕಣಗಳಲ್ಲಿ ನಿರಂತರವಾಗಿ ಪಂದ್ಯ ಸಾಗಬೇಕಾಗಿದೆ. ಸೊ ಆಡುವಂತಹ ಎಲ್ಲ ತಂಡಗಳನ್ನು ಸಮಯ ಪ್ರಜ್ಞೆಯೊಂದಿಗೆ ಪರಿಪಾಲನೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾವೆ. ಇದೀಗ ಕೊಡಗಿನಿಂದ ದಿಶಾ, ಚಿಕ್ಕಮಗಳೂರಲ್ಲಿ ಬಂಧನ ಬಿಡುಗಡೆ. ಶರಣ್ಯ, ಮಲೆನಾಡು ಚಿಕ್ಕಮಗಳೂರಿನಿಂದ ಗ್ರಾಮೀಣ ಪ್ರತಿಭೆಗಳ ಅನಾವರಣವಾಗುವಂತಹ ಕಬಡ್ಡಿಯ ಕಲರವವನ್ನು ರಾಮಕುಂಜೇಶ್ವರ ಶಾಲೆಯಿಂದ ಇವತ್ತಿನ ಬೆಳಗಿನಿಂದ ಆರಂಭಗೊಂಡು ನಾಳೆ ಸಂಜೆಯ ತನಕ ಪ್ರಕೃತಿಯ ಬೆಳಕಲ್ಲಿ ಸಾಗಲಿರತಕ್ಕಂತಹ ಕಬಡ್ಡಿ ಮಾತ್ರವಲ್ಲ, ನಾನಾ ಕಾರ್ಯಕ್ರಮಗಳಿವೆ. ಹಲೋ ನೆಕ್ಸ್ಟ್ ಮ್ಯಾಚ್ ಅಂಡರ್-17 ಬಾಯ್ಸ್ ದಕ್ಷಿಣ ಕನ್ನಡ ವರ್ಸಸ್ ಮೈಸೂರು, ಅಂಡರ್-14 ಗರ್ಲ್ಸ್ ಮಂಡ್ಯ ವರ್ಸಸ್ ಉಡುಪಿ. ಈ 4 ತಂಡಗಳಿಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ವರ್ಸಸ್ ಮೈಸೂರು ಇನ್ ಅಂಡರ್-17 ಬಾಯ್ಸ್, ಮಂಡ್ಯ ವರ್ಸಸ್ ಉಡುಪಿ ಇನ್ ಅಂಡರ್-14 ಗರ್ಲ್ಸ್. ಆಲ್ ದ four teams ಪ್ಲೀಸ್ ಗೆಟ್ ರೆಡಿ. ಅಧಿಕೃತ ಕರೆಗಳನ್ನು ಅಫಿಷಿಯಲ್ ಟೇಬಲಿಂದ ನೀವು ಆಲಿಸ್ತಾ ಇದ್ದೀರಾ.
ಸಮಯಕ್ಕನುಗುಣವಾಗಿ ತಂಡಗಳು ಬರುವಂತೆ ಮನವಿ. ಈ ನಡುವೆ ಕೀರ್ತನ ಕೊಡಗು ಕಡೆಯಿಂದ ಕೀರ್ತನ 2-1 ಚಿಕ್ಕಮಗಳೂರು ಮುನ್ನಡೆಯಲ್ಲಿ. ಪ್ರಸ್ತುತ ಅಂಡರ್-17 ಗರ್ಲ್ಸ್. ಚಿಕ್ಕಮಗಳೂರು ಬಲೆ ಶ್ರೇಷ್ಠವಾಗಿದೆ. ಬಲೆಯಲ್ಲಿ ಸಿಲುಕಿಕೊಂಡಂತಹ ದಾಳಿಗಾರ್ತಿ ಪರಿಣಾಮ 3-1 Once again Tapas Riders ಶರಣ್ಯ 5 ಡಿಫೆಂಡರ್ಗಳಿದ್ದಾರೆ ಶರಣ್ಯ ದಾಳಿಯಲ್ಲಿ. ಚಿಕ್ಕಮಗಳೂರು ತಂಡದ ತರಬೇತುದಾರರಾಗಿ ಶ್ರೀ ಹರೀಶ್ ಅವರಿದ್ದಾರೆ. ಟೀಮ್ ಮ್ಯಾನೇಜರ್ ಆಗಿ ವಿದ್ಯಾ ಮ್ಯಾಮ್. ದಕ್ಷಿಣದ ಕಾಶ್ಮೀರ ಕೊಡಗು ಈ ಜಿಲ್ಲೆಯನ್ನು 17ರ ವಯೋಮಿತಿಯ ಬಾಲಕಿಯರ ಸ್ಪರ್ಧೆಯಲ್ಲಿ ಪವನ್ ರವರು ತರಬೇತುದಾರರಾಗಿ, ಸುಮಿತ್ರಾ ಮ್ಯಾಮ್ ಅವರು ತಂಡದ ಮ್ಯಾನೇಜರ್ ಆಗಿ ಆಗಮಿಸಿದ್ದಾರೆ. ಸೊ ನೌ ಬ್ಯಾಕ್ ಟು ದ ಮ್ಯಾಚ್. ಪಾಯಿಂಟ್ ಟೇಬಲ್ 2-1. ಕೊಡಗು ಧನ್ಯ ಮುಖೇನ ದಾಳಿ ಮುಂದುವರಿತಾ ಇದೆ. 14ರ ವಯೋಮಿತಿಯ ಬಾಲಕರ ಅಂಕಣದಲ್ಲೂ ಕೂಡ ಅತಿ ರೋಮಾಂಚನಕಾರಿ ಸ್ಪರ್ಧೆಯನ್ನು ಕಾಣಬಹುದು. ಪ್ರಸ್ತುತ 4-4ರ ಸಮಬಲದಲ್ಲಿ. We are the first half of the second match in under-17 girls. ಈಗ ಸಮಯ 2:30 ಶನಿವಾರದ ಅಪರಾಹ್ನದ ವೇಳೆ. ಸೊ ನಾವು ಟೈಮ್ ಔಟ್ ಫಾರ್ ಚಿಕ್ಕಮಗಳೂರು. ಆತಿಥೇಯ ತಂಡ ದಕ್ಷಿಣ ಕನ್ನಡ 14ರ ವಯೋಮಿತಿಯ ಬಾಲಕರ ವಿಭಾಗದಲ್ಲಿ ಸ್ಪರ್ಧಿಸ್ತಾ ಇದೆ. ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರ ನಡುವೆ 14ರ ಬಾಲಕರ ಸ್ಪರ್ಧೆ. ಆತಿಥೇಯ ದಕ್ಷಿಣ ಕನ್ನಡ ಜಿಲ್ಲೆ ಬಾಲಕರ ತಂಡ ಭಾಗವಹಿಸ್ತಾ ಇದೆ. ಇಲ್ಲಿ ಸೂಪರ್ ಟೇಕಲ್ ಆನ್ ಆಗಿದೆ. ಹನ್ನೊಂದು 7ರಲ್ಲಿ ಡಿಕೆ ಮುನ್ನಡೆಯಲ್ಲಿ. ಇದೀಗ 12ನೇ ಅಂಕ ಲಭ್ಯವಾಗ್ತಾ ಇದೆ. 12-7 and the last man of ಚಾಮರಾಜನಗರ. ಮೈಸೂರು ವಿಭಾಗ ಮಟ್ಟದ 14 ಮತ್ತು 17ರ ಬಾಲಕ ಬಾಲಕಿಯರ ಕದನದಲ್ಲಿ 8 ತಂಡಗಳು ಪ್ರತಿ ವಿಭಾಗದಲ್ಲಿ ಭಾಗವಹಿಸುವ ವೇಳೆಯಲ್ಲಿ ಒಟ್ಟು 32 ತಂಡಗಳು ಭಾಗವಹಿಸ್ತಾ ಇರತಕ್ಕಂಥ 2 ದಿನಗಳ ಪರ್ಯಂತ ನಡೆಯಲಿರತಕ್ಕಂಥ ಈ ಕಾರ್ಯಕ್ರಮ ಕೇವಲ ಕಬಡ್ಡಿ ಮಾತ್ರವಲ್ಲ, 100ಕ್ಕಿಂತಲೂ ಅಧಿಕ ಸ್ಟಾಲ್ಗಳನ್ನು ನೀವು ನೋಡಬಹುದಾಗಿದೆ. ಸಾಂಸ್ಕೃತಿಕ ವೈಭವ ಇವತ್ತಿನ ಸಂಯಂ ವೇಳೆಯಲ್ಲಿ ಆಳ್ವಾಸ್ ಜಾಂಬೂರಿ ಪ್ರಸ್ತುತಗೊಳ್ಳಲಿದೆ. ಅಂತಹ ವಿಶೇಷ ಕಾರ್ಯಕ್ರಮದೊಂದಿಗೆ ಮುಂದಿನ ದಿನಗಳಲ್ಲಿ ಹಾಸ್ಯ ಪ್ರಹಸನಗಳಿವೆ, ಸಂಗೀತ. ಆಗಮಿಸಿದಂತಹ ಕ್ರೀಡಾಭಿಮಾನಿಗಳಲ್ಲಿ ಸೂಚನೆ, ಯಾರಾದರೂ ಭೋಜನ ಆಗದವರು ಇದ್ದರೆ ಭೋಜನವನ್ನು ಸ್ವೀಕರಿಸಬೇಕು ಅಂತ ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನು
ಕೆಲವೇ ನಿಮಿಷಗಳಲ್ಲಿ ಕೌಂಟ್ರ್ ಕ್ಲೋಸ್ ಆಗಲಿಕ್ಕಿದೆ. ಆದ್ದರಿಂದ ಆಗಮಿಸಿದಂತಹ ಯಾರಾದರೂ ಊಟ ಆಗದೇ ಇರುವವರು ಊಟವನ್ನು ನೆರವೇರಿಸಬೇಕು ಅಂತ ವಿನಂತಿಸ್ತಾ ಇದೆ. So we are in the first half of under 14 boys DK. They are started well. (16-7) 16-7 ಚಾಮರಾಜನಗರ ವಿರುದ್ಧವಾಗಿ DK ಮುನ್ನಡೆಯಲ್ಲಿ. ಎರಡು ಯೂಟ್ಯೂಬ್ ಲಿಂಕ್ಗಳಲ್ಲಿ ಸುದ್ದಿವಾಹಿನಿಯ ಮೂಲಕ ಬಿತ್ತರಗೊಳ್ಳುವಂತಹ ಮೈಸೂರು ವಲಯ ಮಟ್ಟದ ಕಾರ್ಯಕ್ರಮವನ್ನು ನಿರಂತರವಾಗಿ ಅನೇಕ ಕಡೆಗಳಲ್ಲಿ ವೀಕ್ಷಣೆಯಾಗುತ್ತಾ ಇದ್ದಾರೆ. ಕಣ್ಣಾರೆ ವೀಕ್ಷಣೆಗಾಗಿ ಬಂದಂತಹ ವೀಕ್ಷಕರನ್ನು ಬಿಟ್ಟು ಯೂಟ್ಯೂಬ್ ವಾಹಿನಿಯಲ್ಲಿ ನೋಡ್ತಾ ಇರತಕ್ಕಂಥ ಎಲ್ಲ ವೀಕ್ಷಕರೇ ನಾವು ಈ ಕಾರ್ಯಕ್ರಮ ನಿಮಗಾಗಿ ಒದಗಿಸಿ ಕೊಡ್ತಾ ಇದ್ದಾವೆ ನೇರ ಪ್ರಸಾರ ಸುದ್ದಿ ಮೂಲಕ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶ ಕಡಬ ತಾಲೂಕಿನ ರಾಮಕುಂಜ ಎಂಬ ಪ್ರದೇಶದಲ್ಲಿರತಕ್ಕಂಥ ರಾಮಕುಂಜೇಶ್ವರ ಶಾಲಾ ವಠಾರದಿಂದ ಈ ಕಾರ್ಯಕ್ರಮ ನೇರ ಪ್ರಸಾರವಾಗ್ತಾ ಇದೆ. ನಾವು ಬ್ಯಾಕ್ ಟು ದಿ ಮ್ಯಾಚ್ ಅಂಡ್ ಲವ್ಲಿ ಟ್ಯಾಕಲ್. ಚಾಮರಾಜನಗರ್ ಬಾಯ್ಸ್ ಗಾಟ್ ಅ ಪಾಯಿಂಟ್ ವಿತ್ ಟ್ಯಾಕಲ್. ಹಲೋ, ದಕ್ಷಿಣ ಕನ್ನಡ ತಂಡದ 14ರ ವಯೋಮಿತಿಯ ಬಾಲಕರ ಆಟಗಾರ ಹನೀಸ್ ಎಲ್ಲಿದ್ದರೂ ಕೂಡ ಆದಷ್ಟು ಬೇಗ ತಮ್ಮ ತಂಡವನ್ನು ಸೇರಿಕೊಳ್ಳಬೇಕು. ಜಿಲ್ಲೆಯಲ್ಲಿ ಕಬಡ್ಡಿ ಅಂದರೆ ಉಸಿರು. ಕಬಡ್ಡಿಯನ್ನು ಪ್ರೀತಿಸುವಂಥ ಅನೇಕ ಕಬಡ್ಡಿಯ ಆಸ್ವಾದಕರುಳ್ಳಂತಹ ನಮ್ಮ ಕರಾವಳಿಯ ಜಿಲ್ಲೆ ದಕ್ಷಿಣ ಕನ್ನಡ ಅಥವಾ ಮಂಗಳೂರು. ಈ ಜಿಲ್ಲೆಯ ಆತಿಥೇಯತ್ವದಲ್ಲಿ ವಹಿಸಿ ನಡೆಸುತ್ತಾ ಇರತಕ್ಕಂಥ ಮೈಸೂರು ವಲಯ ಮಟ್ಟದ ಈ ಕಬಡ್ಡಿ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವೀಕ್ಷಕರಿಗೆ ಆಸನದ ವ್ಯವಸ್ಥೆ, ಗ್ಯಾಲರಿಯ ವ್ಯವಸ್ಥೆ, ಊಟದ ವ್ಯವಸ್ಥೆಗಳನ್ನೆಲ್ಲ ನೆರವೇರಿಸಿಕೊಡುವ ಮೂಲಕ ಈ ಅಭೂತಪೂರ್ವ ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕಿದ್ರೆ ಆರ್ಥಿಕ ಬೆಂಬಲ ಬಹಳಷ್ಟು ಪ್ರಾಮುಖ್ಯವಾಗಿದೆ. ಗಮನಿಸಿ, ತಮಗೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಆರ್ಥಿಕ ಸಹಕಾರವನ್ನು ನೀಡಬಹುದಾಗಿದೆ. ನಮ್ಮ ವೇದಿಕೆಯ ಬಲಭಾಗದಲ್ಲಿ ಅದಕ್ಕಾಗಿ ವಿಶೇಷ ಕೌಂಟರ್ ಇದೆ. ತಲುಪಿ ನಿಮ್ಮ ಕೈಯಲ್ಲಿ ಆದಂತಹ ಆ ಸಹಾಯವನ್ನು ನೀಡುವಂತೆ ಈ ಮೂಲಕ ಮನವಿ. ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳ ಮಧ್ಯೆ ಬಾಲಕಿಯರ 17ರ ವಯೋಮಾನದ ಸ್ಪರ್ಧೆಯ ಕಣದಲ್ಲಿ ನಾವಿದ್ದೇವೆ. ಮೆಫ್ರಾಂಕಣದಲ್ಲಿ ಯಶಸ್ವಿ ಟ್ಯಾಕಲ್ ಬರುತ್ತಾ ಇದೆ. ಕಾಂಬಿನೇಷನ್ ಟ್ಯಾಕಲ್ಗಳ ಮೂಲಕ ಚಿಕ್ಕಮಗಳೂರು ಪ್ರಸ್ತುತ ಅಂಕಣದಲ್ಲಿ ಅಂತರ ಕಾಯ್ದುಕೊಳ್ಳುವ ಹೆಜ್ಜೆಯಲ್ಲಿದೆ. ಸಮರ್ಪಕವಾಗಿರುವಂತಹ ಸಮಯದಲ್ಲಿಯೇ ಪಂದ್ಯವನ್ನು ಅತ್ಯಂತ ಶ್ರೇಷ್ಠತೆಯಲ್ಲಿ ಆಯೋಜಿಸಿರುವಂತಹ ಸಂಘಟಕ ಮಿತ್ರರು. ಎರಡು 1-2 22-12 है 14 आयु की लड़कों की मैदान पर दक्षिण कन्नड़ चामराजनगर के बीच में लड़ाई जारी है और बोनस मिला चामराजनगर के खाते पर. यहां सुपर टैकल ऑन है 13-22 13-22 ಏಕಮುಖವಾಗಿದೆ. ಇಲ್ಲಿ ಪಂದ್ಯದಲ್ಲಿ ದಿಶಾ, ಕೊಡಗಿನ ದಿಶಾ ಚಿಕ್ಕಮಗಳೂರಿನ ಅಂಕಣದಲ್ಲಿ ಪ್ರಬಲವಾದ ಡಿಪೆಂಡರ್ಗಳ ಸಾಥ್ ಸಿಗುತ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಗೆ ಬೋನಸ್ ನೀಡಲಾಗಿದೆ ದಿಶಾಳಿಗೆ. ಅತಿಥಿ ಮತ್ತು ಆತಿಥೇಯ ತಂಡಗಳ ನಡುವೆ ಬಾಲಕರ 14 ವಯೋಮಿತಿಯ ಪಂದ್ಯ. ಚಾಮರಾಜನಗರ ವಿರುದ್ಧ ಆತಿಥೇಯ ಮಂಗಳೂರು ದಕ್ಷಿಣ ಕನ್ನಡ ಮುನ್ನಡೆಯಲ್ಲಿ. ಅಟ್ಟಾಡಿಸಿ ಸುಲಭವಾದ ಪುಷ್
ಎಂತಹ ತರಬೇತಿಯನ್ನು ನೀಡಿದ್ದಾರೆ ವಿದ್ಯಾಶಂಕರ್ ಅವರು ತಮ್ಮ ಬಾಲಕರಿಗೆ, ತಮ್ಮ ಮಕ್ಕಳಿಗೆ. ಆಲ್ ಔಟ್ ಕಡೆ ಚಾಮರಾಜನಗರ. ದಿವಾಕರ್ ಅವರೇ, ಎಸ್, ದಕ್ಷಿಣ ಕನ್ನಡ ಮುನ್ನಡೆಯಲ್ಲಿದ್ದರೂ ಕೂಡ ಜನ ಒಂದಷ್ಟು ಸೈಲೆಂಟ್ ಆಗಿದ್ದಾರೆ, ಹಾಗೆ ಮುಂದುವರಿಲಿಯಾ? ಹೌದಾ, ನಿಂದ ಎಂಕ್ಲ ಅರ್ಥ ಆಗುಜಿ. ನಮ್ಮ ಊರದಲ್ಲಿ ಗೊಬ್ಬೊಂದು ದಕ್ಷಿಣ ಕನ್ನಡದ ಚಪ್ಪೆ ಎಂದು ಇಲ್ಲೇ ಜೋಕ್ಲೆಂಡ್ದ ಅವರನ ನಮ್ಮ ಊರ್ದ ನಮ್ಮ ನೀರ್ದ ಅಂದ್ ಮರತೇರ ಅಂದೆ ಬೊಬ್ಬೆ ಪಾಟ್ನಕಲು ಬಯ್ಯ ಬರ್ಪೇರ್ದುಲೆ ಬಯ್ಯ ಬರ್ಬೇರ್ದ. So back to the match. Dakshina Kannada, they are really commanding position. Boys are doing lovely job on this occasion. ಅಪ್ಪಿ ಹಿಡಿಯುವ ಪ್ರಯತ್ನ, ಆದರೆ ಚಾಮರಾಜನಗರದ ದಾಳಿಗಾರ ಯಶಸ್ಸನ್ನ ಕಂಡಿದ್ದ ಬೋನಸ್ ಅಂಕದೊಂದಿಗೆ ಮರಳುವ ವೇಳೆಯಲ್ಲಿ. ಯಂಗ್ ಪ್ಲೇಯರ್, ಆಲ್ ಪ್ಲೇಯರ್ಸ್ ಆರ್ ವೆರಿ ಯಂಗ್ ಅಂಡ್ ಕ್ವಿಟ್. ಅಲ್ಲಿ ಬೋನಸ್ ಪ್ಲಸ್ 1, ಆದರೆ ಇಲ್ಲಿ ಕೂಡ ಬೋನಸ್ ಪ್ಲಸ್ 1 ನೋಡಿ. ಸೊ ಮುಂದಿನ ಸ್ಪರ್ಧೆಗಾಗಿ ದಿವಾಕರ್ ಅವರೇ, ಎಸ್, ಇತ್ತೆ ಮಾತ್ರ ಸೈಲೆಂಟ್ ಉಳ್ಳಿರ್ ದಾಯಪನ್ನ ದಂಡ ನೆಕ್ಸ್ಟ್ ಅಂಡರ್ 17 ನಮ್ಮ ರಾಮಕುಂಜದನೇ ಜೋಕುಲು ಬರ್ಬಗೆ. ಸೊ ಅಂಚದಾರ ಆ ಎನರ್ಜಿ ಪೂರ ಒರಿಪೋಡೊಂದು ಅಂಚನೆ ಉಳ್ಳಿರ್. ಓಕೆ, ರಾಮಕುಂಜ ಶಾಲೆ ಹಿಡಿದಲ್ಲ ಜಾಸ್ತಿ ಜೋಕುಲು ಅಂಡರ್ 17 ಉಳ್ಳಿರ್ ಅದೇ ಕರೆಕ್ಟ್. ಅಂಚಡದಾರ ಪೂರೆಲ್ಲ ಸಪೋರ್ಟ್ ಮಲ್ಪೇರು ಬಂದ್ಬಂದಿದ್ದು ಸ್ಟೇಡ್ ಅಬ್ಬಾ ಶುರುವಾಣ್ದುಲೆ ರಾಮಕುಂಜ ಎಂಚ ರಾಮಕುಂಜ ಬರ್ಪಣೆ ಕಾತೊಂದುಲ್ಲಾರ ಮನಿ ಪೂಜೇರು ಮಾರ ಖಂಡಿತ. ಆ ಟೀಮ್ ದೀಕ್ಷಾ ಪನ್ಪಂಜ ರೈಡರ್ ಉಲ್ಲೇರು ದೀಕ್ಷಾ ಮಾತ್ರ ಆಲ್ಮೋಸ್ಟ್ ಮಾತ ಪ್ಲೇಯರ್ಲ ಎಡ್ಡೆ ಕ್ವಾಲಿಟಿ ಪ್ಲೇಯರ್ಸ್ ಆಫ್ ರಾಮಕುಂಜೇಶ್ವರ ಸ್ಕೂಲ್. ಆ್ಯಂಡ್ ನಾವು ಬ್ಯಾಕ್ ಟು ದಿ ಮ್ಯಾಚ್. ಚಾಮರಾಜನಗರ ವರ್ಸಸ್ ದಕ್ಷಿಣ ಕನ್ನಡ. ಯಬಾ ಲೆಫ್ಟ್ ಕಾರ್ನರ್ ತೂಲೆಗೆ 01 ನಂಬರ್, ಒಂದು 14 ವರ್ಷದ್ದು 7 ವರ್ಷ ನಾನು. ಹೈಟ್ ಎನರ್ಜಿ ಅವು. ಸ್ಪರ್ಧೆಯ ಸೂಪರ್ ಟ್ಯಾಕಲ್ನ ಅನುಭವಗಳನ್ನು ತೆರೆದಿಡುವಂತಹ ಸಂದರ್ಭಗಳಲ್ಲಿ ಪ್ರಸ್ತುತ ಹೋರಾಟವನ್ನು ಕಾಣ್ತಾ ಇದ್ದೇವೆ. ಚಿಕ್ಕಮಗಳೂರು ಜಿಲ್ಲೆಯ ಅಂಜಲಿ ದಾಳಿಯಲ್ಲಿರುವಂತಹ ಆಟಗಾರ್ತಿ ಪ್ರಸ್ತುತ ಒಳಾಂಗಣದಲ್ಲಿ 17ರ ವಯೋಮಾನದ ಬಾಲಕಿಯರ ವಿಭಾಗದ ಕದನ. ಖಂಡಿತವಾಗಿಯೂ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಳ್ಳುವಂತಹ ತಂಡಗಳು ಅಥವಾ ಆಟಗಾರರು ಯಾರೆಲ್ಲ ಮೈಸೂರು ವಲಯದಿಂದ ಆಯ್ಕೆಗಳು ಪ್ರಕ್ರಿಯೆಗಳು ನಡೆಯುವಂತಹ ಈ ಒಂದು ವಿಶೇಷ ಕಬಡ್ಡಿ, ಇಂತಹ ವಿಶಾಲವಾದಂತಹ ಚಪ್ಪರ ನೋಡಿ. ಈ ನಡುವೆ ಎಸ್ ಗಾಟ್ ಅ ಪಾಯಿಂಟ್ ಚಾಮರಾಜನಗರ ವಿತ್ ಬೋನಸ್. ಪ್ರತಿ ಬಾರಿಯೂ ಕೂಡ ಬೋನಸ್ಗೆ ಏನು ಕೊರತೆ ಇಲ್ಲ, ಆದರೆ ಈ ಬಾರಿ ಸೂಪರ್ ಟ್ಯಾಕಲ್ಗೆ ಅವಕಾಶ ಇದೆ. ಚಾಮರಾಜನಗರ ಸಾಧ್ಯನಾ? 07 ಜೆಸಿ ಆಫ್ DK. ತೀರ್ಥೇಶ ಜಿಲ್ಲೆಗೆ 1 ಅಂಕ ತಂದ ತೀರ್ಥೇಶ. ಈ ಪಂದ್ಯಾಕೂಟದುದ್ದಕ್ಕೂ ಸುಂದರವಾದ ದಾಳಿಗಳ ಮುಖೇನ ಗಮನ ಸೆಳೆಯುತ್ತಾ ಇರತಕ್ಕಂಥ ತೀರ್ಥೇಶ. ಆಹಾ, ಲವ್ಲಿ ಟಾಪ್ ಟಚ್. ದಿಶಾ, ಕೊಡಗಿನ ದಿಶಾ ಚಿಕ್ಕಮಗಳೂರು ಅಂಕಣದಲ್ಲಿ. ಆಹಾ, ತೀರ್ಥೇಶ ಎಂತಹ ಸೂಪರ್ ಆದಂತಹ ರೈಡ್ ನೋಡಿ. 14ರ ವಯೋಮಿತಿಯಲ್ಲಿ ತೀರ್ಥೇಶನ ಪರಾಕ್ರಮಿ ರೈಡ್ಗಳನ್ನು ಕಾಣಬಹುದಾಗಿದೆ. ಆಹಾ, ಕುಕ್ಕಾಜಯ ಹುಡುಗ ಕವರ್, ಆದರೆ ಈ ಬಾರಿ ಹೊರಭಾಗದಲ್ಲಿ ಬಿದ್ದಂತಹ ಡಿಫೆಂಡರ್. 2 points to ಚಾಮರಾಜನಗರ. ಫಸ್ಟ್ ಹಾಫ್ ಈಸ್ ಓವರ್ ಅಂಡ್ ದ ಟೈಮ್ ಆಫ್ ಪಾಯಿಂಟ್ ಟೇಬಲ್ ಈಸ್ 14-7ರಲ್ಲಿ ಅಂತರವನ್ನು ಬಳಸಿಕೊಳ್ಳುತ್ತಾ ಇದೆ. ಪರಿಣಾಮ ಪಂದ್ಯ ರೋಚಕತೆಗಳಿಗೆ ಮರಳಿ ಬರಬಹುದೇ, ಕೊಡಗು ಮರಳಬಹುದೇ. 35-20ರಲ್ಲಿ ಮುನ್ನಡೆಯಲ್ಲಿದೆ ದಕ್ಷಿಣ ಕನ್ನಡ 14ರ ವಯೋಮಿತಿಯಲ್ಲಿ 35-20. ಅಂಜಲಿ ಅವಕಾಶಗಳನ್ನು ತೆರೆದಿಡಬಲ್ಲ ಹೋರಾಟದ ನಿರೀಕ್ಷೆಗಳಲ್ಲಿರುವಂತೆ. ಮಧ್ಯಂತರದ ವಿರಾಮ ಆಗಿದೆ. 14-7ರಲ್ಲಿ ಮುನ್ನಡೆಯನ್ನು ಬಳಸಿಕೊಳ್ತಾ ಇದೆ ಚಿಕ್ಕಮಗಳೂರು. ಇಲ್ಲಿರತಕ್ಕಂಥ ಎಲ್ಲ ಅಫಿಷಿಯಲ್ಗಳು, ಟೆಕ್ನಿಷಿಯನ್ಸ್ಗಳು
ಲೈವ್ ಕವರೇಜ್ ಮಾಡುವವರು, ಧ್ವನಿ ಬಳಕದವರು ಎಲ್ಲರೂ ಕೂಡ ಊಟ ಮಾಡಿದ್ದೀರಾ ಎಂಬ ನಂಬಿಕೆಯಲ್ಲಿ ನಾವುಗಳಿದ್ದೇವೆ. ಯಾರಾದರೂ ಬಾಕಿ ಇದ್ದಲ್ಲಿ ತೆರಳಿ ಸ್ವೀಕರಿಸುವಂತೆ ಸೂಚನೆ. ಆರಕ್ಷಕ ಠಾಣಾ ವಿಭಾಗದಲ್ಲೂ ಕೂಡ ಯಾರಾದರೂ ಬಾಕಿ ಇದ್ದಲ್ಲಿ. 17ರ ಕೆಳಗಿನ ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟ ದಕ್ಷಿಣ ಕನ್ನಡ ವರ್ಸಸ್ ಮೈಸೂರು. ನಿಮಗೆ ಇದು ದ್ವಿತೀಯ ಕರೆ. ರೆಫ್ರಿಯಾಗಿ ನವೀನ್ ಜೈನ್, ಅಂಪೈರ್ಸ್ ನಾಗರಾಜ್ ಸುಳ್ಯ, ನಿತಿನ್ ಸುಳ್ಯ, ಸ್ಕೋರರ್ ಆಗಿ ಮೋಹನ್, ಅಸಿಸ್ಟೆಂಟ್ ಸ್ಕೋರ್ಸ್ ವೆಂಕಟೇಶ್ ಅಂಡ್ ಪವನ್ ಕುಮಾರ್. ಪ್ಲೀಸ್ ಆಲ್ ದ ಅಫಿಷಿಯಲ್ಸ್ ನೋಟ್ ದಿಸ್. ದಕ್ಷಿಣ ಕನ್ನಡ ವರ್ಸಸ್ ಮೈಸೂರು. 14ರ ಕೆಳಗಿನ ಬಾಲಕಿಯರ ಮುಂದಿನ ಪಂದ್ಯಾಟ ಮಂಡ್ಯ ವರ್ಸಸ್ ಉಡುಪಿ. ರೆಫ್ರಿ ಅಖಿಲ್, ಅಂಪೈರ್ಸ್ ಜಯರಾಜ್ ಜೈನ್ ಅಂಡ್ ಪುಂಡ್ಲಿಕ್ ಕೊಟ್ಟಾರಿ, ಸ್ಕೋರರ್ ಕುಶಾಲಪ್ಪ ಅಂಡ್ ಅಸಿಸ್ಟೆಂಟ್ ಸ್ಕೋರರ್ಸ್ ಮದನ್ ಅಂಡ್ ಸುಜೀಂದ್ರ. ಪ್ಲೀಸ್ ಆಲ್ ದ ಅಫಿಷಿಯಲ್ಸ್ ನೋಟ್. ಮಧ್ಯಂತರ ವಿರಾಮದ ಬಳಿಕದ ಅವಧಿಯ ಆರಂಭ. 14-7ರಲ್ಲಿ ಚಿಕ್ಕಮಗಳೂರು ಮುನ್ನಡೆಯಲ್ಲಿದೆ. 14-7 ಇನ್ ಫೇವರ್ ಆಫ್ ಚಿಕ್ಕಮಗಳೂರು. ನಿರಂತರ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಮೂಲಕ ಪಂದ್ಯದಲ್ಲಿ ಗೆಲುವಿನ ಲಯಕ್ಕೆ ಮರಳುವಂಥ ತಂಡ ಯಾವುದು ಅನ್ನುವ ಹೋರಾಟ ಮುಂದುವರಿತಾ ಇದೆ ಕದನದಲ್ಲಿ. ಮೆಬ್ಸ್ರಾ ಅಂಕಣದಲ್ಲಿ ಪ್ರಸ್ತುತ ಪಂದ್ಯದಲ್ಲಿ ಚಿಕ್ಕಮಗಳೂರು ಅಲ್ಪ ಅಂಕಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಕೊಡಗಿನ ದಿಶಾ. Yes, now 35-20. Here is the second half. ದ್ವಿತೀಯ ಅವಧಿ ಆರಂಭಗೊಂಡಿದೆ. ದಕ್ಷಿಣ ಕನ್ನಡ ಅರ್ಥಾತ್ ಮಂಗಳೂರು 15 ಅಂಕಗಳ ಮುನ್ನಡೆಯೊಂದಿಗೆ ಪಂದ್ಯ ಪ್ರಾರಂಭ. ಚಾಮರಾಜನಗರದಿಂದ ದಾಳಿ. ನೋಡಿ 0-1 ನಂಬರ್. ಆ ಹುಡುಗನ ಪರಾಕ್ರಮ ನೋಡಿ. ಆಟಗಾರ ಬಂದೊಡನೆ ಕಾಲೆಳೆತದಲ್ಲಿ ಕಬಡ್ಡಿಯ ಆ ಉಯುವ ಪ್ರತಿಭೆ. ದಾದ ಬುಧವಾರನಲ್ಲಿ ಬಾಲೆದ ಬಾಲೆಂದು ಕನ್ಸಿಡರ್ ಮಲ್ದಾರ ಇರು. ಖಂಡಿತ ಅದು ತುಯರ್ನಂಜು ಕ್ಯೂಟ್ ತುಲೆ ಅಂಡ್ 14 ಎನ್ಮ ವರ್ಬ ಅದುಪ್ಪ ಅನ್ನೋದು ಕ್ಲಾಸಾ ಅತ್ತಿ ಪ್ರಾಯನ. ಕೊಡಗಿನ ಪ್ರಬಲ ದಾಳಿ ಮುಂದುವರಿತಾ ಇದೆ ಆಕ್ರಮಣದ ಅವಧಿಯಲ್ಲಿ. ಎಸ್, ಲೆಫ್ಟ್ ಕಾರ್ನರ್ ಅಲ್ಲಿರುವಂತಹ ಆಟಗಾರನ ಗಮನ ಹರಿಸಿದ್ರಲ್ಲಿ ಬಾಯ್ಸ್, ನಮ್ಮ ವಿಟ್ಲದ ಉಕ್ಕುಡದ ಹುಡುಗ. ಎಸ್, ಬಾಯ್ಸ್ ರವರ ಲೆಫ್ಟ್ ಹ್ಯಾಂಡ್ ಸರ್ವರಿಗೆ ಆಕರ್ಷಣೀಯವಾದ ಪ್ರದರ್ಶನ ನೋಡಿ. ಈ ನಡುವೆ ಚಾಮರಾಜನಗರದಿಂದ ದಾಳಿ ಆಗ್ತಾ ಇದೆ. ಅದೇ ಕಾರ್ನರ್ ವಿಭಾಗದಲ್ಲಿ ಒಕ್ಕೂಡದ ಹುಡುಗನ ಉಕ್ಕಿನ ಹಿಡಿತಗಳು. ಖಂಡಿತವಾಗಿ ಕೈಗಳಲ್ಲಿ ಕಾಂತಿಕ ಬಲ ಉಳ್ಳಂತಹ ಆಟಗಾರ ಬಾವಿಸ್. ನಾವು ಬ್ಯಾಕ್ ಟು ದ ಮ್ಯಾಚ್ ಅಂಡ್ ಪಾಯಿಂಟ್ ಟೇಬಲ್ and the match under the control of DK. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಧನ್ಯ, ಕೊಡಗಿನ ಧನ್ಯ ತ್ರಿವಳಿ ಡಿಪೆಂಡರ್ಗಳ ಮಧ್ಯೆ ಅಂಕ ಕಸಿಯುವ ಪ್ರಯತ್ನದ ಹೋರಾಟ, ಅನುಭವಗಳ ಜೊತೆಗೆ ಆಟವನ್ನು ಆಡಬೇಕಾಗಿದೆ. ಗೆಲುವಿನ ಲೆಕ್ಕಾಚಾರಗಳಲ್ಲಿ ಎರಡೂ ತಂಡಗಳನ್ನು ಕೂಡ ಕಾಣಬಹುದು. ಕುಶಾಲ್ ಚಾಮರಾಜನಗರ ದಾಳಿ ವಿಫಲ ಆಗಿದೆ. DK ಪಾಲಾಗಿದೆ ಅಂಕ. ಇದೀಗ ಕುಕ್ಕಾಜೆ ಹುಡುಗ, ನಮ್ಮ ಮುನ್ನಾ ಕುಕ್ಕಾಜೆ ಅವರ ಗರಡಿಯಲ್ಲಿ ಬೆಳೆಯುವಂತಹ ಆಟಗಾರ. ಸರಾಗವಾಗಿ ಅಂಕಣದಲ್ಲಿ ಯಶಸ್ವಿ ಹೋರಾಟಗಳ ಮುಖೇನ ಅನೇಕ ಯುವ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಎಸ್, ನಿಹಾಲ್ ಕುಕ್ಕಾಜೆ ಪ್ರಸ್ತುತ MT ರೈಡ್ ಮಾಡುವ ವೇಳೆಯಲ್ಲಿ DK ಅವರ ತಂಡದ ಮುನ್ನಡೆ ಆಘಾತಿತವಾಗಿ ಮುಂದುವರಿತಾ ಇದೆ. ಚಾಮರಾಜನಗರ ಮತ್ತು DK ನಡುವೆ 14ರ ವಯೋಮಿತಿಯ ಪಂದ್ಯ. ವೀಕ್ಷಕರೇ, ಪ್ರತಿಸ್ಪರ್ಧೆಯೂ ಕೂಡ ಎಂತಹ ಒಗ್ಗಟ್ಟು. DK ಇದರ ತಂಡದ ಒಗ್ಗಟ್ಟು ನೋಡಿ, ಒಗ್ಗಟ್ಟಿನಲ್ಲಿ ಬಲ ಇದೆ. ಪಾಯಿಂಟ್ ಟೇಬಲ್ ಶೈನಿಂಗ್ ವಿತ್ ನಿರಂತರ 8-23 ಯಶಸ್ವಿ ದಾಳಿ. ಅಂಜಲಿ ಪ್ರಯತ್ನವಿತ್ತು, ಸಮರ್ಪಕವಾದ ಡಿಪೆಂಡರ್ಗಳ ಸಾಥ್ ಸಿಕ್ಕಿದೆ.
ಕೊಡಗಿನ ಖಾತೆಗೆ ಡಿಫೆನ್ಸ್ ಅಂಕ ಬರುತ್ತಾ ಇದೆ. ಧನ್ಯ ಅವಳಿ ಡಿಫೆಂಡರ್ಗಳ ಮಧ್ಯೆ ದಕ್ಷಿಣದ ಕಾಶ್ಮೀರ ಅನಿಸಿಕೊಂಡಿರುವ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳ ಮಧ್ಯೆ ചാമരാജനഗര ദക്ഷിണ കന്നഡ ജില്ലയും തമ്മിലുള്ള 14 വയസ്സ് ആൺകുട്ടികളുടെ മത്സരം. ആഹാ നാന ആഹാ നാന നാ നാ. അങ്ങനെ തീർത്ഥേശ റൈറ്റ്. ಆಹಾ ಸುಂದರ ಸುಮುಖ ತೀರ್ಥೇಶ ಬೆಂಗಳೂರು ತಂಡಕ್ಕಾಗಿ ಪುಚ್ಚೆ ಕಣ್ಣದ ಜವಾನೆ. 14-10 4 ಅಂಕಗಳ ಅಂತರ. ಚಿಕ್ಕಮಗಳೂರು ಪಂದ್ಯದಲ್ಲಿ ಮುನ್ನಡೆಯಲ್ಲಿದ್ರೆ ಮೆಲ್ಲನೆ ಬೆನ್ನಟ್ಟಿ ಬರುತ್ತಾ ಇದೆ ಕೊಡಗು. ಚಿದಂಬರ ಚಾಮರಾಜನಗರದಿಂದ ಚಿದಂಬರ ದಾಳಿಯಲ್ಲಿ ಕೊಡಗಿನ ಖಾತೆಗೆ ಮತ್ತೆ ಅಂಕ. ದೇಶ Dear spectators, on this occasion, back-to-back point for Chamarajanagar. The rider Chikambara got 2 points. Successful 2 points for much needed point for Chamarajanagar, and the timeout for Chamarajanagar. ಶರಣ್ಯ ಚಿಕ್ಕಮಗಳೂರಿನ ಅದ್ಭುತ ದಾಳಿಗಾರ್ತಿ ಅಂಕದ ಜೊತೆಗೆ. ಹಲೋ, ಕಬಡ್ಡಿ ಪಂದ್ಯಾಟಕ್ಕೆ ಬಂದಿರುವಂಥ ಎಲ್ಲ ವೀಕ್ಷಕರ ಗಮನಕ್ಕೆ, ಭೋಜನ ಸ್ವೀಕರಿಸದವರು ದಯವಿಟ್ಟು ಭೋಜನವನ್ನು ಸ್ವೀಕರಿಸಬೇಕು. ಕೌಂಟ್ರ್ ಕ್ಲೋಸ್ ಆಗ್ತದೆ. ನಮ್ಮ ಕಾಲೇಜಿನ ಸಭಾಂಗಣದಲ್ಲಿ ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಯಾರೆಲ್ಲ ಭೋಜನ ಸ್ವೀಕರಿಸಲಿಕ್ಕೆ ಬಾಕಿ ಇದ್ದೀರಿ, ತಕ್ಷಣ ಭೋಜನ ಶಾಲೆಗೆ ತೆರಳಬೇಕು, ಭೋಜನವನ್ನು ಸ್ವೀಕರಿಸಬೇಕು. ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಕದನ ಮುಂದುವರಿತಾ ಇದೆ. ಅಂಕಣದಲ್ಲಿ ಸ್ಪರ್ಧೆಯ ಪ್ರತಿಯೊಂದು ಕ್ಷಣಗಳನ್ನು ಕೂಡ ಕಣ್ತುಂಬಿಕೊಳ್ಳುತ್ತಿರುವಂಥ ಕಬಡ್ಡಿಯ ಆಸ್ವಾದಕ ಬಂಧುಗಳನ್ನು ಕಾಣಬಹುದಾಗಿದೆ. ಸುಪ್ರೀತಾ ಮಿಡ್ಲೈನ್ನ ಸಮೀಪದಲ್ಲಿಯೇ ಟ್ಯಾಕಲ್ ಮಾಡುವ ಪ್ರಯತ್ನಗಳಿಗೆ ಸಂಘಟಿತ ಬಲ ಬಂದರೂ ಕೂಡ ಅಂಕದ ಜೊತೆಗೆ ಸುಪ್ರೀತಾ ಮರಳಿದಾಗ ಹೋರಾಟದಲ್ಲಿ ಅಂತರ ಬಳಸಿಕೊಳ್ಳುತ್ತಾ ಇದೆ. 4 ಡಿಫೆಂಡರ್ಗಳ ನಡುವೆ ಚಾಮರಾಜನಗರ ಡಿಫೆಂಡರ್ಗಳು ಒಗ್ಗಟ್ಟಿನಲ್ಲಿ ಬಂಧಿಸಲ್ಪಟ್ಟಾಗ ಆ ತಂಡಕ್ಕೆ ಒಂದು ಅಂಕ ಲಭ್ಯವಾಗುತ್ತಾ ಇದೆ. ಈ ನಡುವೆ ಉಬಾಯ್ಸ್ ಅಬ್ಬಬ್ಬಬ್ಬ, ಆ ಹುಡುಗನ 2 ಪಟ್ಟಿದ ದಾಳಿಗಾರ ಆದರೂ ಕೂಡ ಬಿಡಲ್ಲ ಉಬಾಯ್ಸ್. ಐ ಮೀನ್ ಬಾಯ್ಸ್ ಅಂದ್ರೆ 22. ಮೈಸೂರು ವಿಭಾಗ ಮಟ್ಟದ ಈ ಕಬಡ್ಡಿ ಪಂದ್ಯಾಟ 2 ದಿನಗಳ ಕಾಲ ನಡೀಲಿಕ್ಕಿದೆ. ಇವತ್ತು ಸಾಯಂಕಾಲ 5 ಗಂಟೆಗೆ ಸರಿಯಾಗಿ ಇವತ್ತಿನ ಪಂದ್ಯಾಟಗಳು ಮುಕ್ತಾಯಗೊಳ್ತವೆ. ನಾಳೆ ಉಳಿದ ಪಂದ್ಯಗಳು ಮತ್ತು ಫೈನಲ್ ಪಂದ್ಯಾಟಗಳು ನಾಳೆ ನಡೀಲಿಕ್ಕಿದೆ. ಇವತ್ತಿನ ಪಂದ್ಯಾಟ ಮುಗಿದ ಬಳಿಕ ಈ ಪಂದ್ಯಾಟದ ಪ್ರಯುಕ್ತ ಆಯೋಜನೆಗೊಳಿಸಿರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅಭಿನಂದನಾ ಸಮಾರಂಭ ಈ ವೇದಿಕೆಯಲ್ಲಿ ಸಂಜೆ ಗಂಟೆ 5:30ಕ್ಕೆ ಸರಿಯಾಗಿ ಆರಂಭಗೊಳ್ಳಿಕ್ಕಿದೆ. ಈ ಸಮಾರಂಭದಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರಾಗಿರುವಂಥ ಸತೀಶ್ ಬಿಳಿಲೆನೆಯವರನ್ನು ಅಭಿನಂದಿಸುವಂಥ ಕಾರ್ಯಕ್ರಮ ಇದೆ. ಜೊತೆಗೆ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವು ಕೂಡ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. 2 ಗಂಟೆ 40 ನಿಮಿಷದ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು, ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಪಂದ್ಯಾಟದ ಸಂದರ್ಭದಲ್ಲಿ ಅನೇಕ ಸ್ಟಾಲ್ಗಳನ್ನು ಇಲ್ಲಿ ಹಾಕಿದ್ದೇವೆ. ಕೃಷಿ ಮೇಳಕ್ಕೆ ಸಂಬಂಧಪಟ್ಟದ್ದು, ವಾಣಿಜ್ಯ ಮೇಳ, ಆಹಾರ ಮೇಳ, ಶೈಕ್ಷಣಿಕ ಮೇಳಕ್ಕೆ ಸಂಬಂಧಪಟ್ಟ ಅನೇಕ ಸ್ಟಾಲ್ಗಳು ಇವೆ. ಕಬಡ್ಡಿ ಪಂದ್ಯಾಟವನ್ನು ವೀಕ್ಷಿಸಲಿಕ್ಕೆ ಬಂದಿರುವಂಥ ಎಲ್ಲರೂ ಕೂಡ ಈ ಸ್ಟಾಲ್ಗಳಿಗೆ ತೆರಳಿ ಪ್ರೋತ್ಸಾಹವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. 43-30ರಲ್ಲಿದೆ ದಕ್ಷಿಣ ಕನ್ನಡ ಮುನ್ನಡೆಯಲ್ಲಿ ಬಾಲಕರ 14 ವಯೋಮಿತಿಯಲ್ಲಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಸುದ್ದಿ ಲೈವ್ ಚಾನೆಲ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತಿನ ಮತ್ತು ನಾಳೆಯ ಪಂದ್ಯಾಟಗಳು ನೇರ ಪ್ರಸಾರ ಆಗ್ತಾ ಇದೆ. ದಕ್ಷಿಣ ಕನ್ನಡ ಹಾಗೂ ಮೈಸೂರು ವಿಭಾಗದ 17ರ ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟಕ್ಕೆ ತಯಾರಾಗಬೇಕು. 2 ತಂಡಗಳು ದಯವಿಟ್ಟು ವೇದಿಕೆಯ ಎಡಭಾಗದಲ್ಲಿ ಬಂದು
ಸಮಾವೇಶಗೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಹಾಗೂ ಮೈಸೂರು. ಈ ಒಂದು ರೆಫ್ರಿಯಾಗಿ ಸುಧೀರ್ ರೈ, ಅಂಪೈರ್ಸ್ ಆಗಿ ನಾಗರಾಜ್ ಸುಳ್ಯ ಹಾಗೂ ನಿತಿನ್ ಸುಳ್ಯ, ಸ್ಕೋರರ್ ಆಗಿ ಮೋಹನ್, ಅಸಿಸ್ಟೆಂಟ್ ಸ್ಕೋರರ್ಸ್ ವೆಂಕಟೇಶ್ ಅಂಡ್ ಪವನ್ ಕುಮಾರ್. ಎಲ್ಲ ತಂಡಗಳು ಆದಷ್ಟು ಬೇಗನೆ ಅಲ್ಲಿ ವರದಿ ಮಾಡಿಕೊಳ್ಳುವುದು. ದಯವಿಟ್ಟು ಬನ್ನಿ 2 ತಂಡಗಳು. Yes, here is a Tirthesh for DK shining with a ride. What a rider Tirthesh on this occasion. Super tackle is on. Solo defense. Yabba. ದಕ್ಷಿಣ ಕನ್ನಡ ಜಿಲ್ಲೆಯ ಆಟಗಾರನ ಬಂಡೆಯಂತೆ. 14ರ ಕೆಳಗಿನ ಬಾಲಕಿಯರ ವಿಭಾಗದ ಮುಂದಿನ ಪಂದ್ಯಾಟ ಮಂಡ್ಯ ವರ್ಸಸ್ ಉಡುಪಿ. ಅಂತಿಮ 5 ನಿಮಿಷ. ಈ ಒಂದು ಪಂದ್ಯಾಟದ ರೆಫ್ರಿಯಾಗಿ ಅಖಿಲ್, ಅಂಪೈರ್ಸ್ ಆಗಿ ಜಯರಾಜ್ ಜೈನ್ ಅಂಡ್ ಪುಂಡ್ಲಿಕ್ ಕೊಟ್ಟಾರಿ, ಸ್ಕೋರರ್ ಆಗಿ ಕುಶಾಲಪ್ಪ, ಅಸಿಸ್ಟೆಂಟ್ ಸ್ಕೋರರ್ಸ್ ಮದನ್ ಅಂಡ್ ಸುಜೀಂದ್ರ. ಈ ಎಲ್ಲ ತಂಡಗಳು ದಯವಿಟ್ಟು ಬಂದಲ್ಲಿ ವರದಿ ಮಾಡಿಕೊಳ್ಳಿ. 2 ತಂಡಗಳು. ಮಂಡ್ಯ ವರ್ಸಸ್ ಉಡುಪಿ. ತೀರ್ಥೇಶ್ ಅಂತಿಮ 5 ನಿಮಿಷಗಳ ಅವಧಿಯ ಕರೆಯಾಗಿದೆ. ವೆಸ್ಟ್ ಅಂಕಣದಲ್ಲಿ 20-12ರಲ್ಲಿ 8 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ. ರೈಡಲ್ಲಿ ತೀರ್ಥೇಶ, ಡಿಫೆನ್ಸ್ ಅಲ್ಲೂ ಕೂಡ ತೀರ್ಥೇಶ. ದ ಮ್ಯಾನ್ ವಿತ್ ಕ್ಯಾಟ್ ಐಸ್, ತೀರ್ಥೇಶ್ ಆಫ್ ಡಿಕೆ. ಪ್ರಮುಖ ಮುನ್ನಡೆಯನ್ನ ಉಳಿಸಿಕೊಳ್ಳಬಲ್ಲ ಜಾನ್ಮಯ ಆಟದ ಮೂಲಕ ಕೊನೆ 4 ನಿಮಿಷಗಳ ಅವಧಿ. ಪಂದ್ಯ 20-12ರಲ್ಲಿ ಚಿಕ್ಕಮಗಳೂರು ಮುನ್ನಡೆಯಲ್ಲಿದೆ. 49-31ರಲ್ಲಿ 49-31 മുന്നിട്ട് നിൽക്കുന്നു DK. ഭക്ഷണം കഴിക്കാൻ ആരെങ്കിലും ബാക്കി ഉണ്ട് എങ്കിൽ പെട്ടെന്ന് പോയി ഭക്ഷണം കഴിക്കണമെന്ന് അറിയിക്കുകയാണ്. So back to the match, strong man of Chamarajanagar, jersey number 22, and the team and the match under the control of DK. ಬಾವಿಸ್ ಮಾತ್ರ ಹೊರಗಿದ್ದಾರೆ, ಉಳಿದೆಲ್ಲವೂ ಕೂಡ ಹೊರಗಿದ್ದಾರೆ. ಇದು ಕುಕ್ಕಾಜಯ ಡಿಫೆನ್ಸ್. ಬಾಬಾ ಪ್ರಬಲವಾದ ಆಟದ ಮೂಲಕ ಚಿಕ್ಕಮಗಳೂರು ಮುನ್ನಡೆಯಿದರೆ ಮರಳಿ ಬರುವ ಯೋಚನೆಗಳಲ್ಲಿ ಅಲ್ಪ ಹಿನ್ನಡೆಯೊಂದಿಗೆ ಕೊಡಗು. ಬೋನಸ್ ನೀಡಲಾಗಿದೆ. ಟ್ಯಾಕಲ್ ಪಾಯಿಂಟ್ ಚಿಕ್ಕಮಗಳೂರು ಖಾತೆಗೆ ಜಮೆಯಾಗ್ತಾ ಇದೆ. ಲಾಸ್ಟ್ 2 ಮಿನಿಟ್ಸ್, ಅಂತಿಮ 2 ನಿಮಿಷಗಳ ಅವಧಿಯ ಆಟ ಬಾಕಿ ಇದೆ. ಪಂದ್ಯದಲ್ಲಿ ಪ್ರಬಲ ಹಿಡಿತದ ಜೊತೆಗೆ ಚಿಕ್ಕಮಗಳೂರು ಶರಣ್ಯ ವೇಗ ಅಂತಿಮ ಆಟಗಾರ್ತಿಯನ್ನು ಹೊರಗಟ್ಟುವ ಮೂಲಕ ಪಂದ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹಿಡಿತದಲ್ಲಿ ಚಿಕ್ಕಮಗಳೂರು 24-13ರಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಅಂತಿಮ 2 ನಿಮಿಷಗಳಿಗೂ ಕಡಿಮೆ ಅವಧಿಯ ಘೋಷಣೆ ಆಗಿದೆ. Yes, substitution for Chamarajanagar. Again Tirthesh, riding machine of DK under 14 boys. Last 5 minutes to go to full time, and Tirthesh shining with the back-to-back rides. Wow, what a celebration, what a celebration of Tirthesh. Yes, 2+2, 4 more points for DK. ಆತಿಥೇಯ ತಂಡ 14ರ ವಯೋಮಿತಿಯ ಬಾಲಕರ ವಿಭಾಗದಲ್ಲಿ ಗೆಲುವಿನ ಕಡೆ ಮುಖ ಮಾಡ್ತಾ ಇದೆ. ನೋಡಿ, ಮುಂದಿನ ಕದನಕ್ಕಾಗಿ ಅದಾಗಲೇ ಕರೆ ಕೊಡಲಾಗಿದೆ. ತಂಡಗಳು ಪೂರ್ವ ಸಿದ್ಧತೆಗಳನ್ನು ಮುಗಿಸಿ ಪ್ರವೇಶ ದ್ವಾರಕ್ಕೆ ಬನ್ನಿ. ಬಾವಿಸ್ ಕಾಲೆಳೆಯುವಲ್ಲಿ ಬಾವಿಸ್ ಉಕ್ಕುಡ. ಬೋನಸ್ ಪ್ಲಸ್ ಸಿಂಗಲ್ ಕೊಡಗಿನ ಖಾತೆಗೆ ಅಂತಿಮ ಅವಧಿಗಳಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಅಂತಿಮ ನಿಮಿಷದ ಘೋಷಣೆಯಾಗುತ್ತಾ ಇದೆ. ಅಂತರ 24-15ರಲ್ಲಿ ಚಿಕ್ಕಮಗಳೂರು 17ರ ವಯೋಮಾನದ ಬಾಲಕಿಯರ ವಿಭಾಗದ ಕದನದಲ್ಲಿ ಸ್ಪಷ್ಟ ಹಿಡಿತದ ಜೊತೆಗೆ ಮುನ್ನಡೆಯಲ್ಲಿದೆ. ಲಾಸ್ಟ್ 4 minutes in under 14 ಕೋರ್ಟ್. 4 ನಿಮಿಷಗಳಲ್ಲಿ ಕ್ಷಣಕಾಲದಲ್ಲಿ ಎದುರಾಳಿಯ ಗಮನವನ್ನು ಕೇಂದ್ರೀಕರಿಸಿಕೊಳ್ಳುತ್ತಾ ದಾಳಿ ಡಿಫೆನ್ಸ್ನಲ್ಲಿ. ಯಪ್ಪ, ಕ್ಷಣಾರ್ಥದಲ್ಲಿಯೇ ಇದೆಲ್ಲವೂ ಕೂಡ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳ ಅದ್ಭುತವಾದಂತಹ ಡಿಫೆನ್ಸ್ಗಳು. ನಿಕುಲೆ ಲಕ್ಕೊಡಿಗೆ ಅಲ್ಪ ನಿಕುಲೆ. ಪ್ರತಿಯೊಂದು ತಂಡಕ್ಕೂ ಕೂಡ ನಾವು ಸ್ಮರಣಿಕೆಯನ್ನು ನೀಡುವ ಮೂಲಕ
ರಾಮಕುಂಜೇಶ್ವರದಲ್ಲಿ ತಾವುಗಳು ಭಾಗವಹಿಸಿದ್ದೀರಾ ಎಂಬ ನೆನಪನ್ನ ಶಾಶ್ವತವಾಗಿ ಉಳಿಸಿಕೊಳ್ಬೇಕು ಎಂಬ ನೆಲೆಯಲ್ಲಿ ಪ್ರತಿ ತಂಡಗಳಿಗೂ ಕೂಡ ನಾವು ಸ್ಮರಣಿಕೆಯನ್ನ ಹಸ್ತಾಂತರಿಸ್ತೇವೆ. ಜೊತೆಯಲ್ಲಿ ಕೇಸರಿ ಟಿ ಶರ್ಟ್ ಹುಡುಗ ಏನ ಕೇಸರಿ ಟಿ ಶರ್ಟ್ ಮುಂಚೆ ವಾಲಂಟಿಯರ್ಸ್ ಕಡಪುಳ್ಳಿ ಹೇಳ್ಬಾರ್ದು ಪೂರ ನೋಡಿ, ಮಳೆ ಎಲ್ಲ ಕಡಿಮೆ ಆಗಿದೆ. ಲಾಸ್ಟ್ 3 minutes ಇನ್ ಅಂಡರ್ 14 ಕೋರ್ಟ್. ಗ್ಯಾಲರಿಗಳು ಇನ್ನೂ ಕೂಡ ಖಾಲಿ ಆಗಿದೆ. ಹೌದು, ಪ್ರಾಯಶಃ ಸಂಜೆ ವೇಳೆಯಲ್ಲಿ ಶನಿವಾರ ಗ್ಯಾಲರಿಯ 60% ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ನಿಂತಂಥವರು ಹೋಗಿ ಗ್ಯಾಲರಿಯಲ್ಲಿ ಕುಳಿತಾಗ ಪಂದ್ಯದ ವೀಕ್ಷಣೆಯೂ ಸುಲಭ ಆಗ್ತದೆ. ಖಂಡಿತವಾಗಿಯೂ ಕೆಲವರು ಗ್ಯಾಲರಿಯಲ್ಲಿ ಕೂತ್ಕೊಂಡು ಯೂಟ್ಯೂಬ್ ಚಾನಲ್ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಆತ್ಮೀಯರೇ, ನಮ್ಮ ಈ ಪಂದ್ಯಾಟವನ್ನು ವೀಕ್ಷಿಸುವುದಕ್ಕೆ ನೂತನವಾಗಿ ರಚನೆಯಾಗಿರುವಂಥ ಕಡಬ ಪಟ್ಟಣ ಪಂಚಾಯತಿನ ಉಪಾಧ್ಯಕ್ಷರಾಗಿರುವಂಥ ಶ್ರೀಮತಿ ನೀಲಾವತಿ ಶಿವರಾಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೆಲ್ಕಮ್ ಮೇಡಮ್. ನಮ್ಮ ಕ್ರೀಡಾಕೂಟದ ಆಯೋಜನಾ ಸಮಿತಿಯ ಅಧ್ಯಕ್ಷರು ಮತ್ತು ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ವಿರುದ್ಧ 61 ಅಂಕಗಳೊಂದಿಗೆ ದಕ್ಷಿಣ ಕನ್ನಡ ತಂಡ ದಯವಿಟ್ಟು ಆದಷ್ಟು ಬೇಗನೆ ಅಂಕಗಳನ್ನು ಪ್ರವೇಶಿಸಿ. ನಿಮಗೆ ಕೊನೆ ಕರೆಯನ್ನು ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಚಾಮರಾಜನಗರ ನೆನಪಿನ ಕಾಣಿಕೆಯನ್ನು ಬಾಲಕರ ವಿಭಾಗದ ಪಂದ್ಯಾಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಬನ್ನಿ ಎರಡು ತಂಡಗಳು. ಈಗಾಗಲೇ ನಾವು ಆವಾಗಿನಿಂದ ಕರೀತಾ ಇದ್ದೇವೆ. ಭಾವಿಸ್ ಬಾ. ಈ ಹುಡುಗ ಎಲ್ಲರ ಗಮನವನ್ನ ಸೆಳೆದಿದ್ದಾನೆ, ಆದ್ರೆ ನಮ್ಗೆ ಗೊತ್ತಿಲ್ಲ. ನೀವು ಎಷ್ಟನೇ ತರಗತಿಯಲ್ಲಿ ಕಲಿತಾ ಇದ್ದೀರಾ? 7th ಅಲ್ವಾ? ಓಕೆ, 7th ಅಂದ್ರೆ ಆಲ್ಮೋಸ್ಟ್ ಪತ್ರಾಡ. ದಯವಿಟ್ಟು ವಾಹನದ ಮಾಲಕರು ಗಮನಿಸಬೇಕು. ಮೋಹನ್, ವೇದಿಕೆಯ ಹಿಂಭಾಗದಲ್ಲಿ ಶಿಕ್ಷಣ ಶಿಕ್ಷಕರು ಬಿಳಿ ಬಣ್ಣದ ಸ್ವಿಫ್ಟ್ ಕಾರು K19 MB 7654 ಈ ವಾಹನವನ್ನ ತಕ್ಷಣ ತೆರವುಗೊಳಿಸಬೇಕು ಅಂತ ವಿನಂತಿಸ್ತೇವೆ. ತರಗತಿಯಲ್ಲಿ ಕಲಿಯುವಂತಹ ಭಾವೇಶ್, ಈ ಹುಡುಗನ ಆಟದ ವೈಖರಿ ನೋಡಿದ್ರೆ ಗೊತ್ತಾಗತ್ತೆ.
ಓರ್ವ ಶ್ರೇಷ್ಠ ಕಬಡ್ಡಿ ಪಟುವಾಗಿ ಹೊರಹೊಮ್ಮುವಂತ ಎಲ್ಲ ಲಕ್ಷಣಗಳಿವೆ. ಒಂದು ದೊಡ್ಡ ಚಪ್ಪಾಳೆಯಲ್ಲಿ ನಮ್ಮ ಉಕ್ಕುಡದ ಭಾವೇಶ್, ದಕ್ಷಿಣ ಕನ್ನಡ ಜಿಲ್ಲೆಯ ಭವಿಷ್ಯದ ತಾರೆ. ಕಂಗ್ರಾಚುಲೇಷನ್. ಅಂಡರ್ 14 ಉಡುಪಿ ತಂಡ ತಕ್ಷಣವೇ ಅಂಕಣವನ್ನು ಪ್ರವೇಶ ಮಾಡಬೇಕು. ಅಂಡರ್ 14 ಬಾಲಕಿಯರ ವಿಭಾಗ. ಉಡುಪಿ ಆಗಮನವಾಗ್ತಾ ಇದೆ. ಮೈಸೂರು ವಿಭಾಗದ 14 ಮತ್ತು 17ರ ವಯೋಮಿತಿ. ದಯವಿಟ್ಟು ಒಂದು ಸೂಚನೆ, ಸ್ವಿಫ್ಟ್ ಕಾರು K19 MB 7654 ವೇದಿಕೆಯ ಹಿಂಭಾಗದಲ್ಲಿರುವಂತ ಬಿಳಿ ಬಣ್ಣದ ಸ್ವಿಫ್ಟ್ ಕಾರು ಅದನ್ನು ತೆರವುಗೊಳಿಸಬೇಕು. ಆಳ್ವಾಸ್ ಕಲಾ ತಂಡದ ವಾಹನ ಬರುವುದಕ್ಕೆ ಅಡ್ಡಿ ಆಗ್ತಾ ಇದೆ. ದಯವಿಟ್ಟು ಸಹಕರಿಸಬೇಕು. K19 MB 7654 ಸ್ವಿಫ್ಟ್ ಕಾರು ತಕ್ಷಣಕ್ಕೆ ಅದನ್ನು ತೆರವುಗೊಳಿಸಬೇಕು. ಹದಿನೇಳರ ಬಾಲಕರ ವಿಭಾಗದಲ್ಲಿ ನಮ್ಮ ಆತಿಥೇಯ ದಕ್ಷಿಣ ಕನ್ನಡ ಮೈಸೂರು ವಿರುದ್ಧ ಸೆಣಸಾಡುವಂತಹ ಅತ್ಯಂತ ರೋಮಾಂಚನಕಾರಿ ಸ್ಪರ್ಧೆ ಆರಂಭವಾಗುವ ಕ್ಷಣಗಣಗಳು. ಮ್ಯಾಪ್ಸ್ಟ್ರಾ ಅಂಕಣದಲ್ಲಿ, BM ಗ್ರೂಪ್ ಅಂಕಣದಲ್ಲಿ ಉಡುಪಿ ಮತ್ತು ಮಂಡ್ಯ. ಉಡುಪಿ ವಿರುದ್ಧವಾಗಿ ಮಂಡ್ಯ ನಡುವೆ 14ರ ವಯೋಮಿತಿಯ ಪಂದ್ಯ.
ಸಾಂಸ್ಕೃತಿಕ ನಗರಿ ಮೈಸೂರು, ನಮ್ಮೂರಿನ ದಕ್ಷಿಣ ಕನ್ನಡದ ಪ್ರತಿಭೆಗಳ ಮಧ್ಯೆ ಆರಂಭ. ಅಭಿಷೇಕ ಆರಂಭ ಆಗಿದೆ. ಡಿಕೆಯ ಅಂಕಗಳ ಬೇಟೆ. ದಕ್ಷಿಣ ಕನ್ನಡ ಮೈಸೂರು ಸಾಂಸ್ಕೃತಿಕ ನಗರಿಯ ಚಿರಂಜೀವಿ. ಹಲೋ ಮುಂದಿನ ಪಂದ್ಯಾಟಕ್ಕೆ 17ರ ಕೆಳಗಿನ ಬಾಲಕಿಯರ ವಿಭಾಗಕ್ಕೆ ಉಡುಪಿ ಹಾಗೂ ಹಾಸನ್ ನಿಮಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. 17ರ ಕೆಳಗಿನ ಬಾಲಕಿಯರ ಮುಂದಿನ ಪಂದ್ಯಾಟ ಉಡುಪಿ ವರ್ಸಸ್ ಹಾಸನ್. 14ರ ಕೆಳಗಿನ ಬಾಲಕರ ಮುಂದಿನ ಪಂದ್ಯಾಟ ಮಂಡ್ಯ ವರ್ಸಸ್ ಕೊಡಗು. ದಯವಿಟ್ಟು ತಂಡಗಳು ಟೀಮ್ ಮ್ಯಾನೇಜರ್ಸ್ ಪ್ಲೀಸ್ ನೋಟ್. ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. 14ರ ಕೆಳಗಿನ ಬಾಲಕರಿಗೆ ಮಂಡ್ಯ ವರ್ಸಸ್ ಕೊಡಗು, 17ರ ಕೆಳಗಿನ ಬಾಲಕಿಯರಿಗೆ ಉಡುಪಿ ಹಾಗೂ ಹಾಸನ್. ಪ್ಲೀಸ್ ನೋಟ್. 4-0 ಕದನ ಆರಂಭ ಆಗಿದೆ. ಪ್ರಥಮ ಅವಧಿಯಿಂದಲೇ ದಕ್ಷಿಣ ಕನ್ನಡದ ಸ್ಪಷ್ಟವಾದ ಅಂಕಗಳಿಕೆಯ ಬೇಟೆ ಆರಂಭಗೊಂಡಿದೆ. ಪ್ರಸ್ತುತ ಈ ಪಂದ್ಯದಲ್ಲಿ ವೇಗ, ಜಾಣ್ಮೆಯ ತಂತ್ರಗಳನ್ನು ಹೆಣೆದುಕೊಳ್ಳಬಲ್ಲ ಯೋಚಿತವಾದಂತಹ ಸ್ಪರ್ಧೆಯಲ್ಲಿದೆ. ನಿರಂತರವಾಗಿ ಚಿರಂಜೀವಿಗೆ ದಾಳಿಯ ಜವಾಬ್ದಾರಿಗಳನ್ನು ನೀಡಲಾಗಿದೆ. ಪ್ರಥಮ ಸುತ್ತಿನ ಸ್ಪರ್ಧೆಗಳಲ್ಲಿ ಬಾಲಕರ ವಿಭಾಗದ ಕದನಗಳನ್ನು ಕಾಣ್ತಾ ಇದ್ದಾವೆ. 2 ಅಂಕಣಗಳಲ್ಲಿಯೂ ಕೂಡ ಅದ್ಭುತವಾದಂತಹ ಸ್ಪರ್ಧೆಯ ಆಯೋಜನೆಯನ್ನು ಮಾಡಲಾಗಿದೆ. ಮೆಪ್ಸ್ರಾ ಅಂಕಣದಲ್ಲಿ, BM ಗ್ರೂಪ್ ಅಂಕಣದಲ್ಲಿ SRK ಲ್ಯಾಡರ್ಸ್ನ ಅಂಕಣದಲ್ಲಿಯೂ ಕೂಡ ಪ್ರಸ್ತುತ ಈ ಪಂದ್ಯ ವೇಗವನ್ನು ಪರಿಪೂರ್ಣವಾಗಿ ಬಳಸಿಕೊಂಡ ಆಟಗಾರ ಅಭಿಷೇಕ. ಜಾಣ್ಮೆ ಪ್ರತಿತಂತ್ರಗಳ ಜೊತೆಗೆ ದಕ್ಷಿಣ ಕನ್ನಡ ಮೊದಲ ಅವಧಿಯ ಆಟದಲ್ಲಿಯೇ ಪೂರ್ಣ ಅಂಕಗಳನ್ನು ದಾಖಲಿಸಿಕೊಳ್ತಾ ಇದೆ. 10-0 ಕದನ. 10-0. ಸುದ್ದಿವಾಹಿನಿ ಪುತ್ತೂರು ಮೂಲಕ ನೇರ ಪ್ರಸಾರದಲ್ಲಿ ನೋಡುತ್ತಿರುವ ಸಮಸ್ತ ಕಬಡ್ಡಿಯ ಆಸ್ವಾದಕ ಬಂಧುಗಳೇ, ಸುದ್ದಿವಾಹಿನಿ 2 ಅಂಕಣಗಳಲ್ಲಿ 2 ಲಿಂಕ್ಗಳಲ್ಲಿ ಕೂಡ ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. BM ಗ್ರೂಪ್ ಅಂಕಣದಲ್ಲಿ 14ರ ವಯೋಮಾನದ ಸ್ಪರ್ಧೆಯಾದರೆ ಮೆಪ್ಸ್ರಾ ಅಂಕಣದಲ್ಲಿ 17ರ ವಯೋಮಾನದ ಬಾಲಕರ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಮ್ಮೆಯ ಹೋರಾಟಗಳ ಮೂಲಕ ಕದನ. ಬೋನಸ್ +2 ನಿರಂತರ ಅಂಕಗಳ ಬೇಟೆಯಾಡುತ್ತಾ ಇದೆ. ದಕ್ಷಿಣ ಕನ್ನಡ 13-0 ಆರಂಭದಲ್ಲಿಯೇ ಪ್ರಬಲವಾದ ಹಿಡಿತಗಳ ಮೂಲಕ 17ರ ವಯೋಮಾನದ ಬಾಲಕರ ಶ್ರೇಷ್ಠ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಇಲ್ಲಿ ಉಡುಪಿ ಮತ್ತು ಮಂಡ್ಯ ನಡುವೆ 14ರ ಬಾಲಕಿಯರ ಕಬಡ್ಡಿ ಆರಂಭಗೊಂಡಾಗ ಮೊದಲ ದಾಳಿ ಮಂಡ್ಯದ ಕಡೆಯಿಂದ ಆಗಿತ್ತು. ಆ ದಾಳಿಯನ್ನು ಪ್ರಬಲವಾಗಿ ಹಿಮ್ಮೆಟ್ಟಿಸುವ ಮೂಲಕ ಉಡುಪಿ ಖಾತೆ ಆರಂಭಿಸಲಾಗಿದೆ. ಕರಾವಳಿಯ ಅವಳಿ ಜಿಲ್ಲೆಗಳು DK ಮತ್ತು ಉಡುಪಿ. ಪ್ರಸ್ತುತ ಉಡುಪಿ ವಿರುದ್ಧವಾಗಿ ಮಂಡ್ಯ BM ಗ್ರೂಪ್ ಅಂಕಣದಲ್ಲಿ ಆರಂಭಗೊಂಡಿರತಕ್ಕಂಥ ಸ್ಪರ್ಧೆಯಲ್ಲಿ ಸೆಣಸಾಡ್ತಾ ಇದ್ದಾರೆ. ನಾಳೆ ಸಾಯಂಕಾಲ ತನಕ, ಸಂಜೆ ತನಕ ಪ್ರಕೃತಿ ಬೆಳಕಲ್ಲಿ ಸಾಗುವಂತಹ ಕಬಡ್ಡಿ, ಹೊನಲು ಬೆಳಕಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ನಡುವೆ ಮಂಡ್ಯದಿಂದ ದಾಳಿ. ರೋಹಿಣಿ ಸರ್ವಾಂಗೀಣ ಆಟದ ಪ್ರದರ್ಶನಗಳ ಮೂಲಕ ದಕ್ಷಿಣ ಕನ್ನಡ ಆರಂಭದಲ್ಲಿಯೇ ಹಿಡಿತವನ್ನು ಪ್ರಬಲಗೊಳಿಸಿಕೊಳ್ಳತೊಡಗಿದೆ. Yes, spectators are surroundly watching the match in 2 quarters. MB Group's court under 14 girls match is on between Udupi versus Mandya, and this is the beginning of the match in both the court. Another court under 17 boys, DK takes on Mysore. ರಶ್ಮಿ
ಮಂಡ್ಯದ ಭರವಸೆಯ ಆಟಗಾರ್ತಿ ರಶ್ಮಿ. ನಿಧಾನಗತಿಯಲ್ಲಿ ಆರಂಭಗೊಂಡಿರತಕ್ಕಂತಹ ಪಂದ್ಯ 15-0 ದರ್ಶನ್ ದಾಳಿಯಲ್ಲಿ ಕಡಲ ತಡಿಯ ಜಿಲ್ಲೆ ಧನುಷ ಉಡುಪಿಯಿಂದ ಮತ್ತೊಂದು ಬಲೆ ಬೀಸಲಾಗಿದೆ. ಮಂಡ್ಯದ ದಾಳಿಗಾರ್ತಿಯ ಬಂಧನವಾಗಿದೆ. ಮೈಸೂರಿನ ಧನುಷ ದಾಳಿಯಲ್ಲಿ ಅಂಕಗಳ ಬೇಟೆಗಾಗಿ ನಿರಂತರ ಪ್ರಯತ್ನಗಳು ಮುಂದುವರಿತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಋತಿಕ್ ದಾಳಿಯಲ್ಲಿ. ದಕ್ಷಿಣ ಕನ್ನಡದ ಋತಿಕಾ ಸಮರ್ಪಕವಾಗಿರುವ ಹೆಜ್ಜೆಗಳ ಅವಕಾಶಗಳನ್ನು ಪ್ರಯತ್ನ ದಕ್ಷಿಣ ಕನ್ನಡ ಮಲ್ಟಿಪಲ್ ಅಂಕ ಪ್ರಸ್ತುತ ಆಲ್ ಔಟ್ ಆಗಿದೆ. ಮೈಸೂರು ಸತತ 2ನೇ ಬಾರಿಗೆ ಪೂರ್ಣಾಂಕಗಳನ್ನು ನೀಡುತ್ತಾ ಇದೆ. ಆಲ್ ಔಟ್ ಭಾಗ್ಯವನ್ನು ನೀಡುತ್ತಾ ಇದೆ ಮೈಸೂರಿಗೆ. ಖಂಡಿತವಾಗಿಯೂ ಅಲ್ಲಿ ವಿಜಯ್ ಅತ್ತಾಜ್ ಅವರ ಹೇಳಿ, ಬಿಳಿ ಅಕ್ಕಿಯ ವಿರುದ್ಧ ನಮ್ಮ ಬಾಯ್ಲ್ಡ್ ರೈಸ್ ಬಲವನ್ನ ತೋರಿಸ್ತಾ ಇದೆ. ಖಂಡಿತ. ಚಿಪನ್ಸ್ ಪವರ್ ವೈಟ್ ಮೊದಲ ಅಂಕ ಬರಬಹುದೇ, ಕಾಯಬೇಕಾಗಿದೆ. ಬೋನಸ್ ಪ್ಲಸ್ ಸಿಂಗಲ್ ಮೈಸೂರು ಖಾತೆ ಆರಂಭಿಸಿದೆ. ಬೆಂಕಿ ಬಿರುಗಾಳಿ ಋತಿಕ್ ವೇಗ ಅಪರಿಮಿತವಾಗಿದೆ. ಬೋನಸ್ ಪ್ಲಸ್ 3 4 ಅಂಕಗಳು. ಪ್ರಾಪ್ತಿ ಉಡುಪಿಯ ಪ್ರಾಪ್ತಿ, ಇಷ್ಟರವರೆಗೆ ಯಶಸ್ಸನ್ನ ಕಂಡಂತಹ ಪ್ರಾಪ್ತಿ ಈ ಬಾರಿ ಬಂಧನವಾಗಿದೆ. ದೀಕ್ಷಿತಾ ಅವರ ಮನಮೋಹಕ ಡಿಫೆಂಡ್ ಮೂಲಕ ಮತ್ತೆ ದೀಕ್ಷಿತಾ ದಾಳಿಯಲ್ಲಿ 4 ಡಿಫೆಂಡರ್ಗಳು ಮಾತ್ರ ಇರತಕ್ಕಂಥ ಉಡುಪಿಯ ಕೋರ್ಟಿಗೆ ದೀಕ್ಷಿತಾ. ಮಂಡ್ಯ ಅಬ್ಬಾ, ಉಡುಪಿಯ ಡಿಫೆನ್ಸ್ ಅಂತೂ ವಿಶೇಷವಾದಂತಹ ಪರಿಣಿತಿಯನ್ನು ಹೊಂದಿರತಕ್ಕಂಥ ಬಾಲಕಿಯರು. ಸಮಾನ ಅಂಕಗಳನ್ನು ನೀಡಲಾಗಿದೆ. ಪಂದ್ಯದಲ್ಲಿ ಜಯರಾಜ್ 7-4 ಉಡುಪಿ, 14 ಬಾಲಕಿಯರ ಅಂಕಣದಲ್ಲಿ 7-4 ಉಡುಪಿ ಮುನ್ನಡೆಯಲ್ಲಿ. ಸ್ಪಷ್ಟವಾದಂಥ ಮುನ್ನಡೆಯೊಂದಿಗೆ 24-3 ದಕ್ಷಿಣ ಕನ್ನಡ. ನಿಧಾನಗತಿಯಲ್ಲಿ ಸಾಗುವಂತಹ ಪಂದ್ಯ. ರೋಹಿಣಿ ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳಿಂದ ಬಂದಿರತಕ್ಕಂಥ 4 ವಿಭಾಗಗಳಲ್ಲಿ ಸಾಗುವಂತಹ 32 ತಂಡಗಳು ಭಾಗವಹಿಸುತ್ತಾ ಇರತಕ್ಕಂಥ ಕ್ರೀಡಾಕೂಟ. ಪ್ರತಿ ವಿಭಾಗದಲ್ಲೂ 7 ಸ್ಪರ್ಧೆಗಳಿವೆ. 28 ಸ್ಪರ್ಧೆಗಳು ಒಟ್ಟಾಗಿ ಜರುಗಬೇಕಾಗಿದೆ. 2 ದಿನಗಳ ಪರ್ಯಂತ ಸಾಗುವಂತಹ ವಲಯ ಮಟ್ಟದ ಈ ಒಂದು ವಿಭಾಗ ಮಟ್ಟದ ಕಬಡ್ಡಿಯಲ್ಲಿ ಬಹಳಷ್ಟು ದಿನಗಳಿಂದ ಈ ಭಾಗದಲ್ಲಿ ಕಬಡ್ಡಿಯ ಕೊರತೆ ಇತ್ತು. ಆ ಕೊರತೆ ಎಲ್ಲ ನೀಗಿಸಿದ್ದು ರಾಮಕುಂಜದ ಅದ್ಭುತವಾದಂಥ ಈ ವಿಭಾಗ ಮಟ್ಟದ ಪಂದ್ಯಾವಳಿ. ಯಾವುದೇ ವಿಭಾಗದಲ್ಲೂ ಕೂಡ ಗಮನವನ್ನು ಹರಿಸಿದಲ್ಲಿ ಕುಂದು ಕೊರತೆಗಳಿಲ್ಲದ ರೀತಿಯಲ್ಲಿ ಈ ವಿಪರೀತ ವಾತಾವರಣದಲ್ಲೂ ಕೂಡ ಶ್ರೇಷ್ಠ ಆಯೋಜನೆ. ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯಗಳಿಗೂ ಕೂಡ ಕಡಿಮೆ ಇಲ್ಲದ ರೀತಿಯಲ್ಲಿ ಪಂದ್ಯಾವಳಿಯ ಆಯೋಜನೆಯಾಗಿದೆ. ಸ್ಟೇಜ್ ವಾಲಂಟಿಯರ್ಸ್ ಎಲ್ಲ ಇಲ್ಲಿ ಬ್ಯಾಕ್ ಸ್ಟೇಜಿಗೆ ಬನ್ನಿ. ಎಲ್ಲ ಸ್ಟೇಜ್ ವಾಲಂಟಿಯರ್ಸ್ ಒಮ್ಮೆ ಬ್ಯಾಕ್ ಸ್ಟೇಜಿಗೆ ಬನ್ನಿ, ತಕ್ಷಣ ಬೇಗ ಬರಬೇಕು. ಗ್ಯಾಲರಿಯಲ್ಲಿ ಬಹಳಷ್ಟು ಜಾಗ ಖಾಲಿ ಇದೆ. ಪ್ರೇಕ್ಷಕ ವರ್ಗಕ್ಕೆ ದಯವಿಟ್ಟು ಅಲ್ಲಿ ಆಸೀನರಾಗಿ ಪಂದ್ಯವನ್ನು ಕಾಣುವುದಕ್ಕೆ ತಮಗೆ ಸೂಚನೆ ಮತ್ತು ಭಿನ್ನಾಹವನ್ನು ಮಾಡ್ತಾ ಇದ್ದೇವೆ. ಪಂದ್ಯ ಮುಂದುವರಿಯುತ್ತಾ ಕದನದಲ್ಲಿ ಮೈಸೂರು ವಿರುದ್ಧ ಅಂತ ಚಿನ್ಮಯ್ ಕಾಂಬಿನೇಷನ್ ಬರೀತಾ ಇದೆ. ಆದರೆ ಅಂಕ ಮೈಸೂರಿನ ಖಾತೆಗೆ ಜಮೆಯಾಗ್ತಾ ಇದೆ. ಹಲೋ, ಮುಂದಿನ ಪಂದ್ಯಕ್ಕಾಗಿ ಅಂಡರ್ 17 ಗರ್ಲ್ಸ್ ಉಡುಪಿ ವರ್ಸಸ್ ಹಾಸನ, ಅಂಡರ್ 14 ಬಾಯ್ಸ್ ಮಂಡ್ಯ ವರ್ಸಸ್ ಕೊಡಗು ನಿಮಗೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ದಿ ಸೆಕೆಂಡ್ ಕಾಲ್ ಉಡುಪಿ ವರ್ಸಸ್ ಹಾಸನ್, ಅಂಡರ್ 17 ಗರ್ಲ್ಸ್ ಆ್ಯಂಡ್ ಮಂಡ್ಯ ವರ್ಸಸ್ ಕೊಡಗು ಅಂಡರ್ 14 ಬಾಯ್ಸ್. ಪ್ಲೀಸ್ ಗೆಟ್ ರೆಡಿ. Yes, calling you official calls from the official table, and this occasion back-to-back tackles of Udupi girls.
Really tremendous performance in defense, particularly Udupi really strong. And with the help of that point table is shining with a 11-4, 11-4 ಇದೀಗ ಆಲ್ ಔಟ್ ಕಡೆ ಮಂಡ್ಯ. ಶರತ್ ಉಡುಪಿ ಮತ್ತು ವಿಂಧ್ಯ, ಶರತ್ ರವರು ತಂಡದ ತರಬೇತುದಾರರಾಗಿ ಟೀಮ್ ಮ್ಯಾನೇಜರ್ ಆಗಿ ತಲುಪಿದ್ದಾರೆ ವಿಂಧ್ಯ ಮ್ಯಾಮ್, ಉಡುಪಿ ಜಿಲ್ಲಾ ತಂಡ. ಏಕಮುಖವಾದ ಮುನ್ನಡೆಯ ಜೊತೆಗೆ ಪಂದ್ಯ ಇಲ್ಲಿ ಮುಂದುವರಿತಾ ಇದೆ. ಮರಳಿ ಬರಬೇಕಾಗಿದೆ ಮೈಸೂರು. ಅತ್ತಾಜ್ ಅವರ ಹೇಳಿ. ದೂರದ ಗ್ಯಾಲರಿಯ ಕಡೆ ನೀವು ಒಂದು ನೋಟವನ್ನು ಬೀರಿದ್ರೆ ಕಡಬದ ದೊಡ್ಡ ಗೋಡೆಯನ್ನ ಕಾಣಬಹುದು. ರಾಷ್ಟ್ರೀಯ ಕಬಡ್ಡಿ ಪಟು ಅನೇಕ ಕಡೆಗಳಲ್ಲಿ, ಅದು ಕೇರಳವಾಗಿರಲಿ, ಕರ್ನಾಟಕವಾಗಿರಲಿ, ತಮಿಳುನಾಡಾಗಿರಲಿ, ವಿದೇಶವಾಗಿರಲಿ, ಖಂಡಿತ ನಮ್ಮ ಕರಾವಳಿಯ ದೊಡ್ಡ ಗೋಡೆ ಯಾರು ಅಂತ ಕೇಳಿದ್ರೆ ಮುರ್ಜಾ ಕಡಬ. ಹೌದು. ಗ್ಯಾಲರಿಯಲ್ಲಿ ಕೂತ್ಕೊಂಡು ಕಾರ್ಯಕ್ರಮನ ನೋಡ್ತಾ ಇದ್ದಾರೆ. ಪುಲಿ ಮುರುಗನ್ ಸೊ ಇವತ್ತು ಅನೇಕ ಜನ ರಾಷ್ಟ್ರೀಯ ಕಬಡ್ಡಿ ತಾರೆಗಳನ್ನೆಲ್ಲ ನಾವು ಇಲ್ಲಿ ನೋಡ್ಬೋದು. ಈ ಭಾಗದಲ್ಲಿ ರಾಷ್ಟ್ರೀಯ ಚಿನ್ನದ ಪದಕದ ಬೇಟೆಗಾರ ಅಫ್ರೀದ್ ಕಡಬ ತಂಡದ ಕೋಚ್ ಆಗಿ ದಕ್ಷಿಣ ಕನ್ನಡ ತಂಡದ ಮಾರ್ಗದರ್ಶಕನಾಗಿ ಮನೋಬರ ಜೊತೆಗೂಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಬ ಅಂದ್ರೆ ಕಬಡ್ಡಿಗಾಗಿ ವಿಶೇಷ ಮನ್ನಣೆ ಉಳ್ಳಂತಹ ಊರು ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಖಂಡಿತ ಅನೇಕ ಪ್ರತಿಭೆಗಳ ತವರೂರಾಗಿದೆ, ಹುಟ್ಟೂರಾಗಿದೆ ನಮ್ಮ ಕಡಬ. ಆದರೆ ಇತ್ತೀಚೆಗೆ ಕಡಬ ಪರಿಸರದಿಂದ ಅದು ಅಲ್ಪ ಜಾರಿಕೊಳತ ರಾಮಕುಂಜಕ್ಕೆ ಬಂದು ನಿಂತಿದೆ. ರಾಮಕುಂಜ ಇವತ್ತು ಕಡಬದ ದೊಡ್ಡ ಕಬಡ್ಡಿ ಫ್ಯಾಕ್ಟರಿ ಆಗಿದೆ. ಏನೇ ಇರಲಿ ನಮ್ಮದೇ ತಾಲೂಕು, ಕಡಬ ತಾಲೂಕು, ರಾಮಕುಂಜ. ಸೊ anyhow back to the match. ಉಡುಪಿಯ ಸಿಂಚನ ಮತ್ತು ಪ್ರಾಪ್ತಿ ಉಡುಪಿ ಕಡೆಯ ತಂಡದಲ್ಲಿರುವಂತಹ ಎರಡು ಪ್ರಮುಖ ದಾಳಿಗಾರ್ತಿಯರು. ಈ ನಡುವೆ ರೋಹಿಣಿ, ರಶ್ಮಿಯ ಬಂಧನವಾಗಿದೆ. ಉಡುಪಿ ಮಂಡ್ಯದ ವಿರುದ್ಧ ಮುನ್ನಡೆಯನ್ನ ಮತ್ತೆ ಮುಂದುವರಿಸುತ್ತಾ ಇದ್ದಾರೆ. ಮತ್ತೆ ಸಿಂಚನ. ಅತ್ತಾಜಿ ಅವರ ಹೇಳಿ. ಒಂದು ಕಾಲದಲ್ಲಿ ಕಬಡ್ಡಿ ಅಂದ್ರೆ ಬಹಳಷ್ಟು ಬಡವರ ಪಂದ್ಯವಾಗಿತ್ತು. ಹೌದು. ಇತ್ತೀಚಿನ ಕಾಲಘಟ್ಟದಲ್ಲಿ ನೋಡಿ ಮಕ್ಕಳಿಗೂ ಕೂಡ ಸಮವಸ್ತ್ರ ಇದೆ. ಆ ಸಮವಸ್ತ್ರದಲ್ಲಿ ತಮ್ಮ ತಮ್ಮ ಹೆಸರುಗಳನ್ನ ನೋಂದಣಿ ಅಥವಾ ಬರೆಸಿಕೊಂಡಿರತಕ್ಕಂಥ ಆಕರ್ಷಕ ಆ ಸಮವಸ್ತ್ರಗಳು. ಕಬಡ್ಡಿ ಎಲ್ಲಿಂದ ಎಲ್ಲಿಗೆ ಬದಲಾವಣೆ ಅಲ್ವಾ? ಹೌದು, ಖಂಡಿತವಾಗ್ಲೂ ಕೂಡ ಆ ಎಲ್ಲ ಗಮನ ಮತ್ತು ಬದಲಾವಣೆಗಳು ನಮಗೂ ಕೂಡ ಬಹಳಷ್ಟು ಸುಲಭ ಕೆಲವೊಂದು ಆಟಗಾರರ ಬಗ್ಗೆ ವರ್ಣಿಸುವುದಕ್ಕೆ. ಎಸ್, ಅಫಿಷಿಯಲಿ. ಆ್ಯಂಡ್ ಒನ್ಸ್ ಅಗೇನ್ ಬ್ಯಾಕ್ ಟು ದ ಮ್ಯಾಚ್. 12 ರೋಹಿಣಿ. ಮಂಡ್ಯ ಮರಳಬೇಕಿದ್ರೆ ರೈಡರ್ಗಳು ಮತ್ತು ಡಿಫೆಂಡರ್ಗಳು ತಮ್ಮ ಏಕಾಗ್ರತೆಯ ಆಟವನ್ನು ತೋರ್ಪಡಿಸಬೇಕಾಗಿದೆ. ವಿಶೇಷವಾಗಿ ಮಂಡ್ಯ ತಂಡ ತಮ್ಮ ಆತ್ಮವಿಶ್ವಾಸವನ್ನು ಕಳಕೊಳ್ಳದ ರೀತಿಯಲ್ಲಿ ಹೋರಾಟವನ್ನು ಮಾಡಿದರೆ ಪ್ರತಿ ಹೋರಾಟ ಖಂಡಿತವಾಗಿಯೂ ನೀಡಬಹುದಾಗಿದೆ. ಹೌಸಲಾ ಹಮೇಶಾ ಬುಲಂದ್ ಹೋನಾ ಚಾಹಿಯೆ. ಬೋನಸ್ ನೀಡಲಾಗಿದೆ. 34-6 ಪ್ರಸ್ತುತ ಪಂದ್ಯವಿದೆ. ಸಭಾಂಗಣಕ್ಕೆ ಸಂಬಂಧಪಟ್ಟ ಸ್ವಯಂ ಸೇವಕರು ಗಮನಿಸಬೇಕು. ಇವತ್ತಿನ ಪಂದ್ಯ ಮುಗಿದ ತಕ್ಷಣ ಕ್ರೀಡಾಂಗಣಕ್ಕೆ ಹಾಕಿರುವಂಥ ಮ್ಯಾಟನ್ನು ತೆರವುಗೊಳಿಸಲಿಕ್ಕಿದೆ. ಆ ಜಾಗದಲ್ಲಿ ಚೇರ್ಗಳನ್ನು ಜೋಡಿಸಲಿಕ್ಕಿದೆ. ಇವತ್ತಿನ ಮ್ಯಾಚ್ ಮುಗಿದ ತಕ್ಷಣ ಸಭಾಂಗಣಕ್ಕೆ ಸಂಬಂಧಪಟ್ಟ ಎಲ್ಲ ವಾಲಂಟಿಯರ್ಸು ತಯಾರಿರಬೇಕು. ಈಗ ಸಮಯ ಸುಮಾರು 5 ಗಂಟೆಯ ಹೊತ್ತಿಗೆ ಇವತ್ತಿನ ಪಂದ್ಯಾಟ ಮುಕ್ತಾಯಗೊಳ್ಳಲಿಕ್ಕಿದೆ. ಆ ಸಮಯಕ್ಕೆ ಕ್ರೀಡಾಂಗಣಕ್ಕೆ ಹಾಕಿರುವಂಥ ಮ್ಯಾಟನ್ನು ತೆರವುಗೊಳಿಸಲಿಕ್ಕಿದೆ. ನಿಮಗೆ ಸೂಚನೆ ಕೊಟ್ಟಿದ್ದೇವೆ, ಅದನ್ನು ಎಲ್ಲಿ ಇಡುವುದು ಅಂತ ಸೂಚನೆ ಕೊಡ್ತಾರೆ, ಅದನ್ನು ಪಾಲಿಸಬೇಕು. ತಕ್ಷಣಕ್ಕೆ ಅದನ್ನು ಸಜ್ಜುಗೊಳಿಸುವ ವ್ಯವಸ್ಥೆಗೆ ತಯಾರಿರಬೇಕು ಇವತ್ತಿನ ಪಂದ್ಯಾಟ ಮುಗಿದ ತಕ್ಷಣ. Yes, back to the match. Here is Super Tackle is on with the ride Prapti, the topest rider of Udupi under 14 girls. Prapti in action. ಏಕಮುಖವಾಗಿರುವ ಮುನ್ನಡೆಯ ಜೊತೆಗೆ ಪಂದ್ಯದಲ್ಲಿ ದಕ್ಷಿಣ ಕನ್ನಡವಿದ್ರೆ ಮೈಸೂರಿನ ಪಾಳಯದಿಂದ ಚಿರಂಜೀವಿ. ಆಕ್ರಮಣದಲ್ಲಿ ಚಿರಂಜೀವಿ. 19-5 ಉಡುಪಿ ಬಾಲಕಿಯರ 14ರ ವಯೋಮಿತಿಯಲ್ಲಿ ಮುನ್ನಡೆಯಲ್ಲಿ.
ವೇದಿಕೆಯ ಎಡಭಾಗ ಮತ್ತು ಬಲಭಾಗದಲ್ಲಿ ಆಕರ್ಷಕ ಫಲಕಗಳನ್ನು ನೀವು ನೋಡಬಹುದಾಗಿದೆ. ಈ ಸ್ಪರ್ಧೆಯಲ್ಲಿ ಅಂತಿಮ ಫೈನಲ್ ತಲುಪಿದೆ. ವಿಜೇತರಿಗಿರತಕ್ಕಂತಹ ಬಹುಮಾನಗಳಾಗಿವೆ. ಆಕರ್ಷಕ ರೀತಿಯಲ್ಲಿ ವ್ಯವಸ್ಥೆಗೊಳಿಸಿದಂತಹ ಚಿನ್ನದ ಬಣ್ಣ ಉಳ್ಳಂತಹ ಶಾಶ್ವತ ಫಲಕಗಳು. ಮಂಡ್ಯದಲ್ಲಿ ಬದಲಿ ಪ್ರಯೋಗ ಆಗ್ತಾ ಇದೆ. ನಾಗಲಕ್ಷ್ಮಿ ಮತ್ತು ದೊರೆಸ್ವಾಮಿ. ನಾಗಲಕ್ಷ್ಮಿ ಟೀಮ್ ಮ್ಯಾನೇಜರ್ ಆಗಿ ಮಂಡ್ಯ ತಂಡದಿಂದ, ದೊರೆಸ್ವಾಮಿ ತಂಡದ ತರಬೇತುದಾರರಾಗಿ. Now back to the match. Super tackle is on. ಪ್ರಾಪ್ತಿಯ ಬಳಿಕ ಸಿಂಚನ ಅವರ ಬಳಿಕ ಇದೀಗ ಕೀರ್ತಿಯವರ ದಾಳಿ. ಪ್ರಮುಖ ಎರಡು ರೈಡರ್ಗಳಿಗೆ ವಿಶ್ರಾಂತಿ. ಇದೀಗ ಕೀರ್ತಿ. ಗಾಟ್ ಅ ಪಾಯಿಂಟ್. ಕೀರ್ತಿ ಅವರಿಗೂ ಕೂಡ ಪಾಯಿಂಟ್ ಇದೆ. And all out 3 more points for Udupi. ಪೃಥ್ವಿ ಅವರ ಮೊದಲ ದಾಳಿಯಲ್ಲಿಯೇ ವಿಫಲರಾಗಿದ್ದಾರೆ. 39-7 39-7 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ಮಧ್ಯಂತರ ವಿರಾಮದ ಬಳಿಕ ಅವಧಿಯಲ್ಲಿ ಆಟ ಆರಂಭ ಆಗುತ್ತಾ ಇದೆ. ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ, ವೇದಿಕೆಯ ಹಿಂಭಾಗದಲ್ಲಿ ನಿಮ್ಮ ಬ್ಯಾಗ್ಗಳು ಹಾಗೂ ಪಾದರಕ್ಷೆಗಳನ್ನು ಯಾರ್ಯಾರು ಇಟ್ಟಿದ್ದೀರೋ ದಯವಿಟ್ಟು ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು. ಅಲ್ಲಿ ಅನೇಕ ಪಾದರಕ್ಷೆಗಳು ಹಾಗೂ ಬ್ಯಾಗುಗಳು ಕಾಣ್ತಾ ಇದೆ. ಸಂಬಂಧಪಟ್ಟವರು ಅದನ್ನು ತಕ್ಷಣ ಅಲ್ಲಿಂದ ತೆರವುಗೊಳಿಸಬೇಕು. ಅಂಡರ್ 14 ಗರ್ಲ್ಸ್ ಅಂಕಣದಲ್ಲಿ ಮಂಡ್ಯ ಮೆಲ್ಲ ಮರಳುವ ಸಂಕೇತ. ಆದರೆ ಮತ್ತೆ ಪ್ರಾಪ್ತಿಯ ಬಂಧನ ಬಹಳಷ್ಟು ಕಠಿಣವಾಗುತ್ತಾ ಇದೆ ಮಂಡ್ಯ ತಂಡಕ್ಕೆ. ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಮೈಸೂರು ಅಲ್ಪ ಮಟ್ಟಿಗೆ ಪ್ರತಿರೋಧವನ್ನು ಒಡ್ಡುವ ಲೆಕ್ಕಾಚಾರಗಳನ್ನು ಮಾಡ್ತಾ ಇದೆ. 24-8 ಉಡುಪಿ ಲೆಫ್ಟ್ ಕವರ್ ಇಂದ, ಲೆಫ್ಟ್ ಕಾರ್ನರ್ ಇಂದ ಬಂದಿರತಕ್ಕಂಥ ಡಿಫೆನ್ಸ್ ಬೋನಸ್ ನೀಡಲಾಗಿದೆ. 25-9 ಮತ್ತೊಮ್ಮೆ ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ, ವೇದಿಕೆಯ ಹಿಂಭಾಗದಲ್ಲಿ ಗ್ರೀನ್ ರೂಮ್ನಲ್ಲಿರುವಂತಹ ಎಲ್ಲ ಪಾದರಕ್ಷೆಗಳು ಹಾಗೂ ತಮ್ಮ ತಮ್ಮ ಬ್ಯಾಗ್ಗಳನ್ನು ತಕ್ಷಣ ತೆರವುಗೊಳಿಸಿ. ಇನ್ನು ಕೆಲವೇ ಹೊತ್ತಿನಲ್ಲಿ ಆಳ್ವಾಸಿನ ಸಾಂಸ್ಕೃತಿಕ ತಂಡ ಗ್ರೀನ್ ರೂಮನ್ನು ಬಳಸಿಕೊಳ್ಳಲಿದೆ. ನಂತರ ಯಾರಿಗೂ ಅಲ್ಲಿ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ, ದಯವಿಟ್ಟು ಗಮನಿಸಿ. ಬಂದಿರುವ ಸೂಚನೆಯನ್ನು ಗಮನಿಸಿಕೊಳ್ಳಿ. ದಯವಿಟ್ಟು ನಿಮ್ಮ ಬ್ಯಾಗ್ಗಳನ್ನು ಅಲ್ಲಿಂದ ತೆರವುಗೊಳಿಸಿ. ಪಂದ್ಯ ಮುಂದುವರಿತಾ ಇದೆ. ಅಕ್ಕಣದಲ್ಲಿ ಮುನ್ನಡೆಯ ಜೊತೆಗೆ ದಕ್ಷಿಣ ಕನ್ನಡ ಮೈಸೂರಿನ ವಿರುದ್ಧವಾಗಿ 17ರ ವಯೋಮಾನದ ಬಾಲಕರ ವಿಭಾಗ ಮಟ್ಟದ ಕದನದ ತೃತೀಯ ಪಂದ್ಯ ಬಾಲಕರ ವಿಭಾಗದಲ್ಲಿ ಕ್ಷಣಾರ್ಧದಲ್ಲಿ ಪಾರಾಗುವ ಮೂಲಕ ಮತ್ತೆ ಅಂಕದ ಗಳಿಕೆಯೊಂದಿಗೆ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದೆ दक्षिण कन्नड़। यस, बैक टू द मैच। जिस प्रकार ये बालिकाओं की खेल पर उडुपी की ताकत बहुत ही बढ़िया रहा और पूरी इस खेल पर अपना नियंत्रण में लेकर जा रहा है उडुपी की बालिकाओं ने, और जिनकी इस प्रकार ये जो राइडर सिंचना हो या फिर प्राप्ति हो। ಮುಂದಿನ ಪಂದ್ಯಕ್ಕೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಅಂಡರ್ 17 ಗರ್ಲ್ಸ್ ಉಡುಪಿ ವರ್ಸಸ್ ಹಾಸನ, ಅಂಡರ್ 14 ಬಾಯ್ಸ್ ಮಂಡ್ಯ ವರ್ಸಸ್ ಕೊಡಗು. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಅಫಿಷಿಯಲ್ಸ್ ಅಂಡರ್ 17 ಗರ್ಲ್ಸ್ ರೆಫರಿ ಸಂದೀಪ್, ಅಂಪೈರ್ಸ್ ಹರೀಶ್ ಅಂಡ್ ಶ್ರೇಯಸ್, ಸ್ಕೋರರ್ ವಿನಯ. ಅಂಡರ್ 14 ಬಾಯ್ಸ್ ರೆಫರಿ ಸುಧಾಕರ್ ರೈ, ಅಂಪೈರ್ಸ್ ಅಜಿತ್ ಕುಮಾರ್ ಅಂಡ್ ಕುಶಾಲಪ್ಪ, ಸ್ಕೋರರ್ ಸೀತಾರಾಮ್ ಗೌಡ. Officials, please note
Next match will be under 14 boys and under 17 girls. ಸರಾಗವಾಗಿ ಪಂದ್ಯದಲ್ಲಿ ಹಿಡಿತಗಳ ಮೂಲಕ ದಕ್ಷಿಣ ಕನ್ನಡ ಪ್ರಸ್ತುತ ಮುನ್ನಡೆಯನ್ನು ಉಳಿಸಿಕೊಳ್ತಾ ಇದೆ. ಮೈಸೂರಿನ ವಿರುದ್ಧವಾಗಿ ಆಂಕಲ್ ಹೋಲ್ಡ್ ಪ್ರಯತ್ನ ರೋಲಿಂಗ್ ಎಸ್ಕೇಪಿನ ಮೂಲಕ ಅಂಕ ಖಾತೆಯಲ್ಲಿ ಮುನ್ನಡೆ ಮತ್ತೆ ಮುಂದುವರಿತಾ ಇದೆ. 41-11 ಕದನ. ಇವತ್ತಿನ ಪ್ರಥಮ ಸುತ್ತಿನ ಸ್ಪರ್ಧೆಗಳನ್ನು ನೋಡಿ ನಿರ್ಗಮಿಸ್ತಾ ಇರತಕ್ಕಂಥ ವೀಕ್ಷಕರೇ, ನಾಳಿನ ಪಂದ್ಯಗಳೆಲ್ಲ ಬಹಳಷ್ಟು ರೋಮಾಂಚನಕಾರಿಯಾಗಲಿದೆ. ದ್ವಿತೀಯ ಸುತ್ತಿಗೆ ತಲುಪಿದಂತಹ ತಂಡಗಳೆಲ್ಲ ಶ್ರೇಷ್ಠ ಅಗ್ರ ಗಣ್ಯ ತಂಡಗಳು. ಆದ್ದರಿಂದ ನಾಳಿನ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ಗಳೆಲ್ಲ ಬೆಂಕಿ ಬೆಂಕಿ ಆಟ ಆಗಲಿದೆ. ಇವತ್ತು ನಡೆಯುವ ಎಲ್ಲ ಪಂದ್ಯಗಳು ಇದು ಕ್ವಾರ್ಟರ್ ಫೈನಲ್ ಪಂದ್ಯಗಳೇ. ನಾಳೆ ಬೆಳಿಗ್ಗೆ ಸೆಮಿಫೈನಲ್ ಮತ್ತು ಮಧ್ಯಾಹ್ನ ಫೈನಲ್ ನಡೆಯಲಿಕ್ಕಿದೆ. ಖಂಡಿತವಾಗಿಯೂ ನಾಳೆ ಸೆಮಿಫೈನಲ್ ಮತ್ತು ಫೈನಲ್ಗಳು, ಅರ್ಥಾತ್ ಪ್ರತಿ ವಿಭಾಗದಲ್ಲೂ ಕೂಡ 2 ಸೆಮಿಫೈನಲ್ 1 ಫೈನಲ್, ಪ್ರತಿ ವಿಭಾಗ 3 ಸ್ಪರ್ಧೆಗಳು ಬಾಕಿವೆ. ಅರ್ಥಾತ್ ಎಲ್ಲವೂ ಕೂಡ ಪ್ರೇಕ್ಷಕರಿಗೆ ಪೈಸಾ ವಸೂಲ್ ಪಂದ್ಯಗಳಾಗಲಿದೆ. ಎಸ್, ಪ್ರೇಕ್ಷಕರ ಗಮನಕ್ಕೆ ಇವತ್ತು ಸಂಜೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ತುಳು ಚಿತ್ರರಂಗದ ಖ್ಯಾತ ತಾರೆಗಳಾದಂಥ ಅರವಿಂದ ಬೋಳಾರವರು, ಸೂ ಫ್ರಮ್ ಸೋ ಚಲನಚಿತ್ರದ ಲಕ್ಸ್ ಖ್ಯಾತಿಯ JP ತುಮಿನಾಡು, ಈ ಖ್ಯಾತ ತಾರೆಗಳು ನಮ್ಮ ಪಂದ್ಯಾಟದ ವೀಕ್ಷಣೆಗೆ ಆಗಮಿಸಲಿಕ್ಕಿದ್ದಾರೆ. ಇದೀಗ ಕೆಲವೇ ಕ್ಷಣಗಳಲ್ಲಿ JP ತುಮಿನಾಡು ಅವರು ನಮ್ಮ ಪಂದ್ಯಾಟದ ಈ ಕೂಟಕ್ಕೆ ಆಗಮಿಸಲಿಕ್ಕಿದ್ದಾರೆ. Yes, back to the second half of the match between Mandya versus Udupi under 14 girls. ದಿವಾಕರ್ ಅವರೇ, Yes. ಅದರ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿ ನಮ್ಮ ಮಂಗಳೂರಿಗೆ ಚಿನ್ನದ ಪದಕವನ್ನು ಕೊಡಿಸಿರತಕ್ಕಂಥ ತಂಡದ ನಾಯಕ ಡಿಪೆಂಡರ್ ಸುಶಾಂತ್ ಶೆಟ್ಟಿ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆಯಲ್ಲಿ ಸುಶಾಂತ್ಗೆ ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡಕ್ಕೆ ಅನೇಕ ಯುವ ಆಟಗಾರರನ್ನು ಪರಿಚಯಿಸಿದಂಥ ನಮ್ಮ ಆಸೀದ್ ಪಡಂಗಡಿ ಕೂಡ ಇದ್ದಾರೆ. ತಮಗೂ ಕೂಡ ಆತ್ಮೀಯ ಸ್ವಾಗತ. ಕರಾವಳಿಯಲ್ಲಿ ಪ್ರತಿಭೆಗಳಿಗೆ ಏನು ಕೊರತೆ ಇಲ್ಲ ಅಂತದರಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠತೆಯನ್ನು ಸಾರಿದಂತಹ ಅದು ಅಸೀದ್ ಪದಂಗಡಿ ಆಗಿರಲಿ, ಸುಶಾಂತ್ ಶೆಟ್ಟಿ ಅವರೇ ಆಗಿರಲಿ, ಇನ್ನೂ ಅನೇಕ ಪ್ರತಿಭೆಗಳು ನಮ್ಮ ಕರಾವಳಿಯ ಕೊಡುಗೆಗಳು. ವಿಶೇಷವಾಗಿ ನಮ್ಮ ಮುಲ್ಕಿ ಎಕ್ಸ್‌ಪ್ರೆಸ್ ಶಶಾಂಕಾಚಾರ್ಯವಾಗಿರಲಿ, ಇನ್ನಿತರ ವಿಶೇಷ ಶ್ರೇಷ್ಠ ದರ್ಜೆಯ ಪ್ರತಿಭೆಗಳು. ಅಂತಹ ಪ್ರತಿಭೆಗಳಿಗೆ ಜನ್ಮ ಕೊಟ್ಟಂತಹ ಮಣ್ಣು ನಮ್ಮ ಮಂಗಳೂರು. बैक टू द मैच अंडर द कंट्रोल ऑफ उडुपी. बिल्कुल एक तरफा मुकाबला है और प्राप्ति, कीर्ति, इसके साथ सिंचना बीच बीच में जो अपनी अपनी टीम की कोच जिनके सूचने के बदौलत ये खेल आगे बढ़ रहा है. ಅಂಡರ್ 17 ಗರ್ಲ್ಸ್ ಉಡುಪಿ ಮತ್ತು ಹಾಸನ ನಮ್ಮ ವೇದಿಕೆ ಬಳಿ ಬಂದು ವರದಿ ಮಾಡಿಕೊಳ್ಳಿ. ತೀರ್ಪುಗಾರರು ಸಂದೀಪ್, ಹ್ಯಾರಿಸ್, ಶ್ರೇಯಸ್ ತಾವು ಅವರನ್ನು ತಯಾರುಗೊಳಿಸಿ ಇಲ್ಲಿಗೆ ಕ್ರೀಡಾಂಗಣಕ್ಕೆ ಕರ್ಕೊಂಡು ಬರಬೇಕು. ಅದೇ ರೀತಿ ಅಂಡರ್ 14 ಬಾಯ್ಸ್ ಮಂಡ್ಯ ವರ್ಸಸ್ ಕೊಡಗು ಸುಧಾಕರ್ ರೈ, ಅಜಿತ್ ಕುಮಾರ್, ಕುಶಾಲಪ್ಪ ತಾವು ಆ ತಂಡದೊಂದಿಗೆ ಕ್ರೀಡಾಂಗಣವನ್ನು ಪ್ರವೇಶಿಸಬೇಕು. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕಣದಲ್ಲಿ. ಹೊಸ ಮುಖಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುವ ಮೂಲಕ ಪಂದ್ಯದಲ್ಲಿ ದಕ್ಷಿಣ ಕನ್ನಡದ ಪ್ರಬಲ ಹಿಡಿತ ಮುಂದುವರಿತಾ ಇದೆ. ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲೂ ಕೂಡ 47-12 ಕದನ. ಪ್ರತಿರೋಧವಿಲ್ಲದೆ ಶರಣಾಗುತ್ತಾ ಇದ್ದಾರೆ. ಪವನ ಪರಾಕ್ರಮವಿಲ್ಲದೆ ಸುಲಲಿತವಾದಂಥ ಡಿಪೆಂಡರ್ಗಳ ಸಾಥ್ ಸಿಗುತ್ತಾ ಇದೆ. ಪ್ರತಿ ಹಂತಗಳಲ್ಲಿ 34-9 ಉಡುಪಿ ಸಿಂಚನ ದಾಳಿಯಲ್ಲಿ
ಮಂಡ್ಯದಿಂದ ಪ್ರತಿರೋಧ ಬರಬೇಕಾಗಿದೆ. 9. Mandya, they need a lot of points. We are in the second half of the particular match. ಬಂಧುಗಳೇ, ಅನೇಕ ಸ್ಟಾಲ್ಗಳನ್ನು ನೀವು ಕಾಣಬಹುದಾಗಿದೆ. And this occasion, rider already entered to the middle, entered to the lobby. One defender Sinjana out, rider also out and ಪ್ರಾಪ್ತಿ ಸಿಂಚನ ನೋಡಲಿಕ್ಕೆ ಅವಳಿ ಜವಳಿ ಸಹೋದರಿಯ ಥರ ಇದ್ದಾರೆ. ಏರಿಯೋ ಒಂದು ಗೊತ್ತಾಗ್ಬಿಸಿ ನನಗೆ. 53-12 ಅತ್ಯಂತ ನಿಖರ ಮುನ್ನಡೆಯ ಜೊತೆಗೆ ದಕ್ಷಿಣ ಕನ್ನಡ 17ರ ವಯೋಮಾನದ ಬಾಲಕರ ಸ್ಪರ್ಧೆಯಲ್ಲಿ ಗೆಲುವಿನ ಲೆಕ್ಕಾಚಾರಗಳನ್ನು ಪೂರ್ಣಗೊಳಿಸಿಕೊಳ್ಳುವ ಸಮಯವಷ್ಟೇ. ನೋಡಿ, ಮತ್ತೊಮ್ಮೆ ಎಲ್ಲ ಕ್ರೀಡಾಪಟುಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಗ್ರೀನ್ ರೂಮ್ನಲ್ಲಿರುವಂತಹ ತಮ್ಮ ಬ್ಯಾಗ್ಗಳು ಹಾಗೂ ಪಾದರಕ್ಷೆಯನ್ನು ತಕ್ಷಣ ತೆರವುಗೊಳಿಸಿ. ಇಲ್ಲದಿದ್ದಲ್ಲಿ ನಿರ್ದಾಕ್ಷಿಣ್ಯವಾಗಿ ನಾವು ಅದನ್ನು ಓಪನ್ ಪೆಂಡಲ್ನಲ್ಲಿ ಹಾಕ್ತೇವೆ. ದಯವಿಟ್ಟು ಗಮನಿಸಿ. ನಾನಾ ಜಿಲ್ಲೆಗಳಿಂದ, ನಾನಾ ವಿದ್ಯಾಸಂಸ್ಥೆಗಳಿಂದ ತಾವುಗಳು ಇಲ್ಲಿಗೆ ತಲುಪಿದ್ದೀರಾ. ಆಯೋಜಕರು ಕೊಡುವಂತಹ ಸೂಚನೆಗಳನ್ನು ತಾವುಗಳೆಲ್ಲ ಪಾಲಿಸಿಕೊಂಡು ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ಸಾಗಿ ದಯವಿಟ್ಟು ಕ್ರೀಡಾಪಟುಗಳು ಗಮನಿಸಬೇಕು. ಇಲ್ಲಿ ವೇದಿಕೆಯ ಎಡಭಾಗದಲ್ಲಿರುವಂತಹ ಗ್ರೀನ್ ರೂಮಿನಲ್ಲಿ ಕ್ರೀಡಾಪಟುಗಳು ನಿಮ್ಮ ಬ್ಯಾಗು, ಚಪ್ಪಲು ಇತ್ಯಾದಿ ಇಟ್ಟಿದ್ದೀರಿ, ಅದನ್ನು ತೆರವುಗೊಳಿಸಬೇಕು. ನಮ್ಮ ಸಾಂಸ್ಕೃತಿಕ ತಂಡದವರು ಬಂದು ಸೇರ್ಕೊಂಡಿದ್ದಾರೆ, ಅವರಿಗೆ ತೊಂದರೆ ಆಗ್ತಾ ಇದೆ, ತಕ್ಷಣ ಅದನ್ನು ತೆರವುಗೊಳಿಸಬೇಕು. ಟೈಮ್ ಔಟ್ ಫಾರ್ ಮಂಡ್ಯ. ಕ್ರೀಡಾಪಟುಗಳಿಗೆ ಒಂದು ಸಿಹಿ ಸುದ್ದಿ, ಹೊಸ ಯೋಚನೆಗಳೊಂದಿಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದೆ ಸಾಜ್ ಮರ್ದಾಳ ಕೈಕುರೆ ಸ್ಪೋರ್ಟ್ಸ್ ಫ್ಲೆಕ್ಸ್ ಎನ್ನುವಂಥ ಒಂದು ಕ್ರೀಡಾ ಸಂಘಟನೆ. ಅತಿ ಶೀಘ್ರದಲ್ಲಿ ಕಡಬದ ಮರ್ದಾಳದಲ್ಲಿ ಶುಭಾರಂಭಗೊಳ್ಳಿಕ್ಕಿದೆ. ಅಂತಿಮ 5 ನಿಮಿಷಗಳ ಅವಧಿಯ ಕದನದ ಸಮಯ ಘೋಷಣೆಯಾಗಿದೆ. ಏಕಮುಖವಾಗಿರುವಂತಹ ಕದನ 58-13ರಲ್ಲಿ ಸ್ಪಷ್ಟವಾದ ಮುನ್ನಡೆಯ ಜೊತೆಗೆ ಮೈಸೂರಿನ ವಿರುದ್ಧವಾಗಿ ದಕ್ಷಿಣ ಕನ್ನಡ ಡಬಲ್ ಆಂಕಲ್ ಹೋಲ್ಡ್ ಮಾಡುವ ಪ್ರಯತ್ನಗಳಲ್ಲಿ ಅಡ್ಡ ಮಗುಸಲಾಗಿದೆ. ಅವಳಿ ಅಂಕಗಳು ಖಾತೆಗೆ ಜಮೆಯಾಗುತ್ತಾ ಪಂದ್ಯದಲ್ಲಿ ಮರಳಿ ಬರೋಣ. ಕೊನೆಯ 4 ನಿಮಿಷಗಳ ಅವಧಿಯ ಸ್ಪರ್ಧೆ ಇದೆ. ಎರಡು ಅಂಕಣಗಳಲ್ಲೂ ಕೂಡ ಏಕಮುಖಿ ಪಂದ್ಯಗಳು ಸಾಗಿ ಬರುತ್ತಾ ಇದೆ. ಖಂಡಿತವಾಗಿಯೂ ನಾವು ಆ ಸ್ಟಾಲ್ಗಳ ಬಗ್ಗೆ ಮತ್ತೆ ನಾವು ಹೇಳ್ತಾ ಇದ್ದೇವೆ. ಅಲ್ಲಿ ಮಾಡಿರ್ತಕ್ಕಂಥ ಎಲ್ಲ ತಿಂಡಿ ತಿನಿಸುಗಳನ್ನು ನಾವೆಲ್ಲ ಮುಗಿಸಲೇಬೇಕು. ನಾವೇ ಅದನ್ನು ಮುಗಿಸಿದ್ರೆ ಮಾತ್ರ ಅವರಿಗೆ ವ್ಯಾಪಾರ ಆಗುತ್ತೆ. ಯಾರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಸ್ಟಾಲ್ಗಳನ್ನು ಮಾಡಿ ನಷ್ಟ ಬಾರದ ರೀತಿಯಲ್ಲಿ ನಾವುಗಳೆಲ್ಲ ಮನಸ್ಸು ಜೋಡಿಸಿದ್ರೆ. ಈ ನಡುವೆ ಉಡುಪಿ ಮಂಡ್ಯದ ಬಾಲಕಿಯರ ಸ್ಪರ್ಧೆ ದ್ವಿತೀಯ ಅವಧಿ. ಲಾಸ್ಟ್ ಪ್ಲೇಯರ್ ಆಫ್ ಮಂಡ್ಯ, ಕಾರ್ನರ್, ಲೆಫ್ಟ್ ಕಾರ್ನರ್. ಉಡುಪಿಯ ವಿಶೇಷತೆ ರೈಡ್ ಜೊತೆಯಲ್ಲಿ ಆ ತಂಡದ ಡಿಫೆನ್ಸ್ ಪ್ಯಾನಲ್ ಬಹಳಷ್ಟು ಸ್ಟ್ರಾಂಗ್ ಆಗಿದೆ. ಸಬ್ಸ್ಟಿಟ್ಯೂಷನ್. ಹೊಸ ಮುಖಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದೆ ಅಂಕಣದಲ್ಲಿ. ನೀವು ಹೇಳಿದಂತೆ ದಿವಾಕರ್ ಅವರೇ, ಪ್ರತಿ ಒಂದು ಸ್ಟಾಲ್ಗಳಲ್ಲಿಯೂ ಕೂಡ ವಿಶೇಷವಾದಂಥ ಖಾದ್ಯಗಳಿದೆ. ಕೃಷಿ ಮಾರುಕಟ್ಟೆ ಅಥವಾ ಕೃಷಿ ಉತ್ಪನ್ನಗಳಿದೆ. ಅವರೆಲ್ಲರೂ ಕೂಡ ಒಂದು ದೊಡ್ಡ ಸವಾಲುಗಳ ಮೂಲಕವೇ ಇವತ್ತು ಈ ಒಂದು ಸ್ಟಾಲ್ಗಳನ್ನು ತೆರೆದಿರುವಂಥದ್ದು. ಜೊತೆಗೆ ಕೃಷಿಗೆ ಪೂರಕವಾಗಿರತಕ್ಕಂತಹ ನಮ್ಮ SRK ಲ್ಯಾಡರ್ಸ್ನ ಲ್ಯಾಡರ್ಗಳಲ್ಲಿದೆ.
ಸುಲಭವಾಗಿ ಮರ ಹತ್ತಬಹುದು, ಇಳಿಬಹುದು. ಎಲ್ಲಕ್ಕೂ ಸಮಯ ಇದೆ. ನೀವು ನೋಡಿ ಖರೀದಿಸಿ ಅಲ್ವಾ. ಕೃಷಿಕರ ಆಪ್ತ ಮಿತ್ರ SRK ಲ್ಯಾಡರ್ಸ್ನವರು. ಸ್ವಯಂ ಸೇವಕರು ಗಮನಿಸಬೇಕು. ಆಳ್ವಾಸ್ ತಂಡಕ್ಕೆ ಉಪಹಾರದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟಂತ ಸ್ವಯಂ ಸೇವಕರು ತಕ್ಷಣ ಉಪಹಾರದ ವ್ಯವಸ್ಥೆಯನ್ನು ಮಾಡಬೇಕು. ಆಳ್ವಾಸ್ ತಂಡಕ್ಕೆ ಉಪಹಾರದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮಾಡಿದಂಥ ತಂಡದವರು ತಕ್ಷಣಕ್ಕೆ ಇಲ್ಲಿ ಗ್ರೀನ್ ರೂಮಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲಿ ಆಟಗಾರ್ತಿಯರ ಬದಲಾವಣೆಯೊಂದಿಗೆ ಡಿಫೆನ್ಸ್ ಹೋಲ್ಡ್, ಅದೇ ರೀತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಅಲ್ಲಿ HM ಚೇಂಬರ್ನಲ್ಲಿ ಕುಡಿಯುವ ನೀರಿದೆ ಬಾಟ್ಲಿಗಳಲ್ಲಿ, ಅದನ್ನ ಸ್ವಯಂ ಸೇವಕರು ಹೋಗಿ ತಂದು ಕೊಡಬೇಕು. ಅಂತಿಮ ನಿಮಿಷದ ಸಮಯದಲ್ಲಿ 17ರ ವಯೋಮಾನದ ಬಾಲಕರ ಕಬಡ್ಡಿಯ ಕ್ಷಣಗಳು. ಸ್ಪಷ್ಟವಾದ ಮುನ್ನಡೆಯ ಜೊತೆಗೆ ದಕ್ಷಿಣ ಕನ್ನಡ ಗೆಲುವಿನ ಔಪಚಾರಿಕತೆಗಳಷ್ಟೇ ಬಾಕಿ ಇದೆ ಪಂದ್ಯದಲ್ಲಿ. 45-15ರಲ್ಲಿ ಪ್ರಸ್ತುತ ಉಡುಪಿ ಮುನ್ನಡೆಯಲ್ಲಿ ಬಾಲಕಿಯರ ಅಂಕಣದಲ್ಲಿ. 14ರ ವಯೋಮಿತಿ ಅಂಕಣದಲ್ಲಿ ಈ ನಡುವೆ ಅವರ ಶ್ರೇಷ್ಠ ರೈಡರ್ನ ಬಂಧನವಾಗಿದೆ. ಲೆಫ್ಟ್ ಕಾರ್ನರ್ ಇಂದ ಮಂಡ್ಯದಿಂದ ಟ್ಯಾಕಲ್, ಪ್ರಾಪ್ತಿಯ ಬಂಧನ, ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಆಟಗಾರ್ತಿಯರ ಬದಲಾವಣೆ ಆದೊಡನೆ ಉಡುಪಿಯ ಡಿಫೆನ್ಸ್ಗೆ ಕಬಡ್ಡಿ ಕೆಲವೊಮ್ಮೆ ಹಗ್ಗಜಗ್ಗಾಟ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ಸ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ಸ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ಸ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ಸ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ಅಜಿತ್ ಅಜಿತ್ ಸ್ಕೋರ್ ಶೀಟ್ ತಗೊಂಡೋಗಿ.
ವಿನಯ ಬಿಳಿನೆಲೆ. ವಿನಯ್ ಬಿಳಿನೆಲೆ ಸ್ಕೋರರ್ ಆಗಿ ಬನ್ನಿ ಕೋರ್ಟ್ ನಂಬರ್ 1. ವಿನಯ ಬಿಳಿನೆಲೆ. ವಿನಯರೇ ತಾವು ಸ್ಕೋರರ್ ಆಗಿ ಕೋರ್ಟ್ ನಂಬರ್ 1ಕ್ಕೆ ಬನ್ನಿ. ಸುಧೀರ್ ತಾವು ಕೋರ್ಟ್ ನಂಬರ್ 2ರಲ್ಲಿ ಸಹಕರಿಸಿ. ಆತ್ಮೀಯರೇ, ಇವತ್ತು ಮತ್ತು ನಾಳೆ ನಡೆಯುವಂಥ ಪಂದ್ಯಾಟ ಮತ್ತು ನಮ್ಮ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳನ್ನು ಸೌತ್ ಕೆನರಾ ಫೋಟೋಗ್ರಫಿ ಅಸೋಸಿಯೇಷನ್ ಪುತ್ತೂರು ವಲಯ ಇವರು ಉಚಿತವಾಗಿ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಮಾಡಿಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಷಣ್ಮುಖ ಪ್ರಸಾದ್ ಅವರು ಡ್ರೋನ್ ಕ್ಯಾಮರಾದ ಮೂಲಕ ವಿಡಿಯೋ ಶೂಟಿಂಗ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಕಿರಣ್ ಕೋಡಿಂಬಾಳ ಮತ್ತು ಚೆನ್ನಪ್ಪ ಕುದ್ಮಾರ್ ಅವರು ಆತೂರು ಜಂಕ್ಷನ್ನಿಂದ ಇಲ್ಲಿವರೆಗೆ ಬರುವಂಥ ಕ್ರೀಡಾ ಪ್ರೇಮಿಗಳಿಗೆ ಉಚಿತವಾದಂಥ ಜೀಪ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಈ ಪಂದ್ಯಾಟದ ಆಯೋಜನಾ ಸಮಿತಿಯ ಪರವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರೇಕ್ಷಕರ ಗಮನಕ್ಕೆ, ಊಟದ ಕೌಂಟರ್ ಕ್ಲೋಸ್ ಆಗಿದೆ. ಆದರೂ ಕೂಡ 4 ಗಂಟೆಯವರೆಗೆ ಭೋಜನದ ವ್ಯವಸ್ಥೆ ಇದೆ. ಸೆಲ್ಫ್ ಸರ್ವಿಸ್ ಮೂಲಕ ತಾವು ಹೋಗಿ ಬಡಿಸಿಕೊಂಡು ಊಟ ಮಾಡಬಹುದು. ಬಡಿಸುವ ವ್ಯವಸ್ಥೆಯನ್ನು 3:30ಕ್ಕೆ ನಾವು ಸ್ಥಗಿತಗೊಳಿಸಿದ್ದೇವೆ. 4 ಗಂಟೆಯವರೆಗೆ ಊಟದ ವ್ಯವಸ್ಥೆ ಇದೆ, ಆದರೆ ಸೆಲ್ಫ್ ಸರ್ವಿಸ್ ಇದೆ. ಭೋಜನವನ್ನು ಸ್ವೀಕರಿಸುವವರು 4 ಗಂಟೆಯ ಒಳಗಡೆ ಭೋಜನವನ್ನು ಸ್ವೀಕರಿಸಬಹುದು. ಮೊದಲ ಅವಧಿ ಆರಂಭ ಆಗಿದೆ. 17ರ ವಯೋಮಾನದ ಬಾಲಕಿಯರ ವಿಭಾಗದ ಕದನದಲ್ಲಿ ಉಡುಪಿ ಹಾಸನ ತಂಡಗಳ ಮಧ್ಯೆ ಹಾಸನದ ಪುಷ್ಪದಾಳಿ ಕಾಂಬಿನೇಷನ್ ಟ್ಯಾಕಲ್ ಬರ್ತಾ ಇದೆ.
ಅಂಕಗಳ ಖಾತೆಯಲ್ಲಿ ಅವಕಾಶಗಳನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಯ ಶ್ರೇಷ್ಠವಾದಂಥ ನಿರೀಕ್ಷೆಗಳಲ್ಲಿರುವಂಥ ಪಂದ್ಯ ಪ್ರತಿದಾಳಿಯಲ್ಲಿರುವಂತೆ ಪ್ರಬಲ ಎರಡು ತಂಡಗಳ ಮಧ್ಯೆ ಕದನವನ್ನು ಕಾಣಬಹುದಾಗಿದೆ. ಇದು 17ರ ವಯೋಮಾನದ ಬಾಲಕಿಯರ ವಿಭಾಗದ ಸ್ಪರ್ಧೆಯಾಗಿದೆ. ಸುಪ್ರಿಯಾ Rider safe with a bonus plus 2 points. 3 points for Kodagu. That was a beautiful ride from the rider of Kodagu. Got 3 points. ಮಂಡ್ಯ ಮತ್ತು ಕೊಡಗು 14ರ ಬಾಲಕರ ವಿಭಾಗದ ಸ್ಪರ್ಧೆ. ಕೊಡಗು ಚಿರತೆ ಹಾಗೆ ಬಂದಂತಹ ಡಿಫೆಂಡರ್. ಅಬ್ಬಾ, ಸತತ ಅಂಕಗಳ ಲಭ್ಯತೆ ಕೊಡಗು. ಕೊಡಗಿನಿಂದ ಆಕಾಶ, ಈ ಬಾರಿ ಕಣದಿಂದ ಹೊರಬಿದ್ದ ಆಕಾಶ ಬ್ಯಾಕ್ ಕಿಕ್ ಹೊಡೆಯುವಂತಹ ಪ್ರಯತ್ನದಲ್ಲಿ ಕ್ಷಣಾರ್ಥದಲ್ಲಿಯೇ ಡಿಫೆಂಡರ್ಗಳು ತಮ್ಮ ಕೆಲಸವನ್ನ ಮಾಡುವ ವೇಳೆಯಲ್ಲಿ ಮಂಡ್ಯಕ್ಕೆ ಅನುಕೂಲವಾದಂತಹ ಒಂದು ಅಂಕ. ಇಲ್ಲಿ ಪಾದ ಚಲನೆ. ಯಶವಂತ ಅಂಡರ್ 14 ತಂಡದ ಮಂಡ್ಯದ ಶ್ರೇಷ್ಠ ರೈಡರ್ಗಳಲ್ಲಿ ಬರುವ. ಇಲ್ಲಿ ಶಾನ್, ಕೊಡಗಿನಿಂದ ಶಾನ್ ಶೈನ್ ಆಗಬಲ್ಲನೆ. ವಿಶ್ರಾಂತಿಯ ಕೋರಿಕೆ 3-1 ಕದನ. ವಿಜಯ ತಾಜ್ ಅವರೇ, SRK ಟೀಮ್ನ ಎಲ್ಲ ಸದಸ್ಯರು ನಿಮ್ಮ ಮಾಲಕರನ್ನು ಭೇಟಿಯಾಗಬೇಕು. ತಕ್ಷಣಕ್ಕೆ SRK ಟೀಮಿನ ಎಲ್ಲ ಸದಸ್ಯರು ಇಲ್ಲಿ ಬ್ಯಾಕ್ ಸ್ಟೇಜಲ್ಲಿ ಕೇಶವ್ ಸರ್ ಕಾಯ್ತಾ ಇದ್ದಾರೆ. SRK ಟೀಮಿನ ಎಲ್ಲ ಸದಸ್ಯರು ತಕ್ಷಣ ಬರಬೇಕು. ಹೇಳಿ ದಿವಾಕರ್ ಅವರ. ಖಂಡಿತವಾಗಿಯೂ ನಾನು ಹೇಳಲು ಇಚ್ಛಿಸಿದ ವಿಷಯ ಅಂತ ಕೇಳಿದ್ರೆ, ಬೇರೆ ಎಲ್ಲಾದರೂ ಕೂಡ ಇಂತಹ ಕಾರ್ಯಕ್ರಮ ಈ ಮಳೆಯ ನಡುವೆ ನಡೆಯುವುದು ಅಂದರೆ ಇಷ್ಟೊಂದು ವ್ಯವಸ್ಥಿತ ರೀತಿಯಲ್ಲಿ ನಡೆಯಲು ಬಹಳಷ್ಟು ಕಷ್ಟ. ಈ ಮಳೆಯ ನಡುವೆ ಒಂದು ಹನಿ ನೀರು ಒಳಗೆ ಬೀಳದ ರೀತಿಯಲ್ಲಿ ಸುವ್ಯವಸ್ಥಿತ ರೀತಿಯಲ್ಲಿ ಚಪ್ಪರದ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳನ್ನು ಒಂದು ವಲಯ ವಿಭಾಗ ಮಟ್ಟದ ಕಬಡ್ಡಿಗೆ ಆಯೋಜನೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರೆ, ರಾಮಕುಂಜೇಶ್ವರದ ಆಯೋಜನಾ ಆ ಶೈಲಿಯ ಬಗ್ಗೆ ವರ್ಣಿಸಲು ಪದಗಳಿಲ್ಲ. ಅನೇಕ ದಿನಗಳ ಶ್ರಮ, ಪರಿಶ್ರಮ, ಯೋಜನೆ, ಅದರೆಲ್ಲದ ಹಿಂದೆ ದುಡಿದಿರತಕ್ಕಂಥ ಅನೇಕ ಹಸ್ತಗಳು, ಇವರೆಲ್ಲರ ಅಪರೂಪವಾದಂಥ ಸಮಾನ ಮನಸ್ಕರ ಮೂಲಕವೇ ಈ ಪಂದ್ಯಾವಳಿಯ ಆಯೋಜನೆ. ಹಾಗಾಗಿ ಇಷ್ಟೊಂದು ಅಚ್ಚುಕಟ್ಟಾಗಿ ಆಗಿದೆ ಅನ್ನೋದಕ್ಕೆ ಖಂಡಿತವಾಗಿಯೂ ಆವಾಗಿನಿಂದ ನಾವು ಹೇಳ್ತಾ ಇದ್ದೇವೆ, 30 ಲಕ್ಷಕ್ಕಿಂತಲೂ ಅಧಿಕ ಖರ್ಚುಳ್ಳಂತಹ ಒಂದು ಬೃಹತ್ ಕಾರ್ಯಕ್ರಮ. ಅದು ಊರವರ ಸಂಪೂರ್ಣ ಬೆಂಬಲದಿಂದ ಸಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ವಿದ್ಯಾ ಅಭಿಮಾನಿಗಳ ಬೆಂಬಲ. ಅಂಡರ್ 17 ಬಾಯ್ಸ್ ನೆಕ್ಸ್ಟ್ ಮ್ಯಾಚ್ ಚಾಮರಾಜನಗರ ವರ್ಸಸ್ ಚಿಕ್ಕಮಗಳೂರು. ಅಂಡರ್ 14 ಗರ್ಲ್ಸ್ ಕೊಡಗು ವರ್ಸಸ್ ದಕ್ಷಿಣ ಕನ್ನಡ. ಈ 4 ತಂಡಗಳಿಗೆ ಇದು ಪ್ರಥಮ ಕರೆ. ಚಾಮರಾಜನಗರ ವರ್ಸಸ್ ಚಿಕ್ಕಮಗಳೂರು ಅಂಡರ್ 17 ಬಾಯ್ಸ್, ಕೊಡಗು ವರ್ಸಸ್ ದಕ್ಷಿಣ ಕನ್ನಡ ಅಂಡರ್ 14 ಗರ್ಲ್ಸ್. Now the condition of this match under 14 boys, one more point for Mandya, 7-9, right? 9-7 in favor of Kodagu. ಅಂತರ 5-2 ಉಡುಪಿ. ಸತೀಶ್ ಶರ್ಮಾಲ್ ಅವರ ಗರಡಿಯಲ್ಲಿ ಪಳಗಿರತಕ್ಕಂಥ ಉಡುಪಿಯ ಅಪ್ರತಿಮ ತಾರೆಯರ ಹೋರಾಟ ಆರಂಭ ಆಗಿದೆ. ಮುನ್ನಡೆಯ ಜೊತೆಗೆ ಹಾಸನದ ವಿರುದ್ಧವಾಗಿ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಸಮಯ. ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಕದನ. ಪ್ರಬಲ ಆಟಗಾರ್ತಿಯ ಬಂಧನದ ಪ್ರಯತ್ನಗಳು. ಹಾಸನ ಪರಾಕ್ರಮದ ಡಿಫೆಂಡರ್ಗಳ ಸಾಥ್ ಸಿಕ್ಕಿದೆ. ಕಾಂಬಿನೇಷನ್ ಟ್ಯಾಕಲ್ ಅವಳಿ ಅಂಕಗಳು ಖಾತೆಗೆ ಜಮೆಯಾಗುತ್ತಾ ಇದೆ. ಪರಿಣಾಮ ಪಂದ್ಯ ಅಂತರ ಕಡಿಮೆಯಾಗಿದೆ. जी हाँ, यहाँ सुपर टैकल ऑन है. कोडगु जिले की 14 साल के अंतर्गत बालकों की ओर से ये राइड कर रहे हैं. देखना है कि ये सुपर टैकल इस विशेष पर 1 अंक मिले हैं. एक और कोडगु के खाते पर 11 राइट 12-7 12-7 12-7. And once again here is Ashwant, the leader in the riding panel of Mandya. Ashwant.
ಆಹಾ, ಕಬಡ್ಡಿಯಲ್ಲಿ ನಾನಾ ಸನ್ನಿವೇಶಗಳನ್ನು ಉಣಪಡಿಸುವಂತಹ ಕೊಡಗು ಮತ್ತು ಮಂಡ್ಯ ನಡುವೆ ಕದನ. ಗಾಟ್ 2 ಮೀನ್ಸ್ 1 ಪ್ಲಸ್ ಬೋನಸ್ 2 ಪಾಯಿಂಟ್ಸ್. ಮಂಡ್ಯ ಮರಳುತ್ತಾ ಇದೆ. ಕಿಕ್ಗಳ ಮೂಲಕ once again super tackle is on, and this time the rider got 2 points. ವಿಶ್ರಾಂತಿಯ ಕೋರಿಕೆಯ ಸಮಯ 8-4 ಉಡುಪಿಯ ಮುನ್ನಡೆ. ಲಾಸ್ಟ್ ಮ್ಯಾನ್ ಆಫ್ ಮಂಡ್ಯ. ಕೊಡಗು ಕಡೆಯಿಂದ ಆಕಾಶ, ಮಂಡ್ಯದಿಂದ ಯಶವಂತ, ಈ ಇಬ್ಬರು ರೈಡರ್ಗಳ ಮೇಲಾಟ ಕಾಣಬಹುದಾಗಿದೆ. ಇಲ್ಲಿ ಪ್ರಸ್ತುತ ಯಶವಂತ ರೈಡರ್. Last man of Mandya trying to get points. Yashwanta, he is the top class rider of the side of Mandya. Look, Shan, right corner ge kaalu chachi mulaka Shan anna touch madalagide with bonus, got 2 points. Akasha, एक बार फिर से सुपर टैकल ऑन है. किसी भी वक्त गेंद पलटवार हो सकता है. मंड्या और कोडगु के बीच में संघर्ष, और यहाँ आकाश आसान के साथ एक और अंक प्राप्त किया है. ಮನಿಶ್ರೀ ಉಡುಪಿಯ ಪರವಾಗಿ ಆಟ ಹಿಡಿತಗಳ ಪ್ರಬಲತೆಯಲ್ಲಿ ಮನಿಶ್ರೀ. Here is once again the topest rider of Mandya under 14 boys. ಮರಳಬಹುದೇ ಗಗನ ಹಿಡಿತ. ಎಂತ ಹಿಡಿತ! ಪುಷ್ಪ ಗಗನ ಕಾಂಬಿನೇಷನ್ ಟ್ಯಾಕಲ್ ಅಲ್ಲಿ ಯಶವಂತ ಆಲ್ ಔಟ್ ಮಾಡಲು ಬಿಡುವುದಿಲ್ಲ. ಯಶವಂತ ಮಂಡ್ಯ ತಂಡವನ್ನ ಕಾರ್ನರ್ ಇಂದ ಮಧ್ಯಭಾಗಕ್ಕೆ, ಮಧ್ಯದಿಂದ ಮತ್ತೊಂದು ಕಾರ್ನರ್ಗೆ. ರೈಡರ್ ಔಟ್ ಬಿಕಾಸ್ ಟೈಮ್ ಈಸ್ ಅಪ್. ಬೋನಸ್ ಗಿವನ್. ಪಾಯಿಂಟ್ಸ್ 9-6 ಅಂಕಣದಲ್ಲಿ 18-12 ಕೊಡಗು. 18-12 ಕೊಡಗು. Yes, 18-12. ಪುಷ್ಪ ಎಂಥ ವೇಗ! 17ರ ವಯೋಮಾನದ ಬಾಲಕಿಯರ ವಿಭಾಗದ ಕದನದಲ್ಲಿ ಉಡುಪಿಯ ವಿರುದ್ಧ ಹಾಸನ. ಪರಾಕ್ರಮದ ಸಮಯ. ಇಲ್ಲಿ ವಿಶ್ರಾಂತಿಯ ಬಳಿಕ ಮತ್ತೆ ಸ್ಪರ್ಧೆ ಮುಂದುವರಿಯುವ ವೇಳೆಯಲ್ಲಿ 18-12ರಲ್ಲಿ ಮಂಡ್ಯ ವಿರುದ್ಧ ಕೊಡಗು ಮುನ್ನಡೆಯಲ್ಲಿ. 14ರ ಬಾಲಕರ ವಿಭಾಗದಲ್ಲಿ ಉಡುಪಿಯ ಭಕ್ತಿ ಭಕ್ತಿ ಹಿಡಿತ ಭಕ್ತಿಯನ್ನ ಅಡ್ಡಡ್ಡ. ಓಹೋ, ಇನ್ನೂ ಕೂಡ ಇಲ್ಲಿ ಹೆಬ್ಬಾವಿನಂತೆ ಸುರುಳಿ ಸುತ್ತಿಕೊಂಡ ಹಾಸನದ ಡಿಪೆಂಡರ್ಸ್. ಬೋನಸ್ ಪ್ಲಸ್ ಸಿಂಗಲ್ ಯಶವಂತರವರೆಗೆ. ಒಂದು ಟಚ್ ಪಾಯಿಂಟ್, ಇನ್ನೊಂದು ಬೋನಸ್ ಪಾಯಿಂಟ್ ನೀಡಲಾಗಿದೆ. ಒಂದು ಕಡೆ ಯಶವಂತ, ಇನ್ನೊಂದು ಕಡೆ ಆಕಾಶ. ಭಿನ್ನ ತಂಡಗಳಿಗಾಗಿ ವಿಭಿನ್ನ ಆಟವನ್ನು ತೋರ್ಪಡಿಸುವಂತಹ ಅಗ್ರಪಂಕ್ತಿ ಇಬ್ಬರು ದಾಳಿಗಾರರು. ಕೊಡಗು ಕಡೆಯಿಂದ ಆಕಾಶ, ಮಂಡ್ಯ ಕಡೆಯಿಂದ ಯಶವಂತ. ಇದೀಗ ಆಕಾಶ್ ಅವಕಾಶ. ಎರಡು ಕಡೆಗಳಲ್ಲಿ ಈ ಇಬ್ಬರು ರೈಡರ್ಗಳ ಮೇಲಾಟವನ್ನು ಕಾಣಬಹುದಾಗಿದೆ. ಒಟ್ಟಾಗಿ ಮುನ್ನಡೆಯಲ್ಲಿದೆ ಕೊಡಗು. ಒಂಬತ್ತು 8ರಲ್ಲಿ ಕದನ. ಪ್ರಾಚಿ, ಉಡುಪಿಯ ಪ್ರಾಚಿ ದಾಳಿಯಲ್ಲಿ 5 ಡಿಪೆಂಡರ್ಗಳ ಮಧ್ಯೆ ಕದನ ಮುಂದುವರಿಯುತ್ತಾ ಅವಕಾಶದಲ್ಲಿ. 2-2-1-4 22-14 12 24-12. Yes, now one more. Both the teams are got one each. 23-13. 9-8ರಲ್ಲಿ ಪ್ರಸ್ತುತ ಪಂದ್ಯ ಮುಂದುವರಿಯುತ್ತಾ ಪುಷ್ಪ ಹಾಸನದ ಪುಷ್ಪ ದಾಳಿಯಲ್ಲಿ
ನಾಲ್ವರು ಡಿಪೆಂಡರ್ಗಳ ಮಧ್ಯೆ ಕದನ ಮುಂದುವರಿಯುತ್ತಾ ಇದೆ. ಹೋರಾಟಗಳ ನಿರೀಕ್ಷೆಗಳನ್ನು ಉಣಬಡಿಸಬಲ್ಲಂಥ ಶ್ರೇಷ್ಠ ಕಬಡ್ಡಿಯ ಆಯೋಜನೆಯಲ್ಲಿ ಪಂದ್ಯಾಟ. ಉಡುಪಿ ಹಾಸನ ಜಿಲ್ಲಾ ತಂಡಗಳ ಮಧ್ಯೆ 16-23 ಕೊಡಗು. ಬಹಳಷ್ಟು ಸಮಯಗಳಿಂದ ಏಕಮುಖವಾಗಿದ್ದ ಪಂದ್ಯಗಳಿಗೆ 17ರ ವಯೋಮಾನದ ಬಾಲಕಿಯರ ವಿಭಾಗದ ಕದನ ಬಹಳಷ್ಟು ಚುರುಕು ಮುಟ್ಟಿಸ್ತಾ ಇದೆ. That was an excellent ride. Excellent ride. Much needed point for Mandya. Man got bonus plus 2 points, which means 3 more points for Mandya. ಮಂಡ್ಯ ಮರಳುತ್ತಾ ಇದೆ ಪಂದ್ಯಕ್ಕೆ. ಕೊಡಗು ಮಂಡ್ಯ ನಡುವೆ ಯುದ್ಧ. 14ರ ವಯೋಮಿತಿಯ ಬಾಲಕರ ವಿಭಾಗದಲ್ಲಿ ಅಮೋಘ ಆಟದ ವೈಖರಿ ಕಾಣಬಹುದಾಗಿದೆ. ಕಡು ನೀಲಿ ಬಣ್ಣದ ಸಮವಸ್ತ್ರದೊಂದಿಗೆ ಕೊಡಗು ಜಿಲ್ಲೆಯ ಆಟಗಾರರು ಬಾಲಕರ ವಿಭಾಗದಲ್ಲಿ ಜೂನಿಯರ್ ತಾರೆಗಳ ಸಮಾಗಮ. ಕಳೆದ ದಾಳಿಯಲ್ಲಿ ಬೋನಸ್ ಪ್ಲಸ್ 2 ಅಂಕಗಳನ್ನು ಗಳಿಸಿಕೊಂಡಿರತಕ್ಕಂಥ ಆಟಗಾರನ ಅವಸರವೇ ಅಪಘಾತಕ್ಕೆ ಕಾರಣ. ಟ್ಯಾಕಲ್ ಕಿಶೋರ್, ಮಂಡ್ಯದಿಂದ ಕಿಶೋರ್ ಬಂಧನವಾಗಿದೆ. ಮತ್ತೆ ಆಕಾಶನಾಗಮನ. ಸಮಯದಲ್ಲಿಯೇ ಪಂದ್ಯ ಹಿಡಿತಗಳ ಕಡೆಗೆ ಗಮನವನ್ನು ಹರಿಸಿಕೊಂಡಿರತಕ್ಕಂಥ ಹಾಸನ ಉಡುಪಿಯ ಪ್ರತಿಭಾನ್ವಿತ ಆಟಗಾರ್ತಿಯರ ಮಧ್ಯೆ ಕದನ ರೋಚಕತೆ ಮುಂದುವರಿಯುತ್ತಾ ಇದೆ. ಪುಷ್ಪ ಹಾಸನದ ಪ್ರಬಲ ದಾಳಿಯಾಗಿ ಎದುರಾಳಿ ಪಾಳ್ಯದಿಂದ ಅಂಕಗಳನ್ನು ಕಸಿದುಕೊಳ್ಳಬಲ್ಲ ಜಾಣ್ಮೆ ಮತ್ತು ಕೌಶಲ್ಯತೆಗಳನ್ನು ಉಳಿಸಿಕೊಂಡಿರತಕ್ಕಂತಹ ಆಟಗಾರ್ತಿ. 25-20 and that is a comeback of Mandya. 22-25. 25-22. Kodagu leading in 3 points. Really, that is a great comeback of Mandya. Unwanted. ತಪ್ಪು ಮಾಡಿದ್ದಾರೆ ಡಿಫೆಂಡರ್. 26-22ರಲ್ಲಿ ಮತ್ತೆ 4 ಅಂಕಗಳ ಅಂತರ ಇದೆ. 26-22. ಹೊರಗೆ ಜಡಿಮಳೆ, ಒಳಗೆ ಕಬಡ್ಡಿ, ಜೊತೆಯಲ್ಲಿ ಊಟೋಪಚಾರಗಳ ಸುವ್ಯವಸ್ಥೆ ಎಲ್ಲವೂ ಕೂಡ ಸಂಘವಾಗಿ. ಇದು ರಾಮಕುಂಜೇಶ್ವರದ ದೊಡ್ಡ ಜಾತ್ರೆ. ಇಷ್ಟೊಂದು ದೊಡ್ಡ ಮಳೆ ಬಂದರೂ ಕೂಡ ವೇದಿಕೆಯ ಬಲಭಾಗದ ಗ್ಯಾಲರಿಯಲ್ಲೇ ಸಣ್ಣ ಹುಡುಗರು ನೋಡಿ ಕೊಡೆ ಹಿಡಿದು ಅಲ್ಲೇ ಕೂತಿದ್ದಾರೆ. ಎಸ್, ಖಂಡಿತವಾಗಿಯೂ ಗ್ಯಾಲರಿಗಳ ಭರಪೂರ ಲಾಭವೆತ್ತುವಂತಹ ವೀಕ್ಷಕರು. ಈ ನಡುವೆ ಸೂಪರ್ ಟೈಕಲ್ ಆನ್ ಆಗಿದೆ. ಯಶವಂತ ದ ನಂಬರ್ 1 ರೈಡರ್ ಆಫ್ ಮಂಡ್ಯ ಅಂಡರ್ 14 ಬಾಯ್ಸ್ ಟೀಮ್. ಸೂಪರ್ ಟೈಕಲ್ ಈಸ್ ಆನ್. ಎನಿಥಿಂಗ್ ಕ್ಯಾನ್ ಬಿ ಹ್ಯಾಪನಿಂಗ್ ಹಿಯರ್. ಕುಚ್ ಬಿ ಹೋ ಸಕ್ತಾ ಹೈ. ಎಂದಂ ಸಂಭವಿക്കും. ಯಶವಂತ ಸತತವಾದಂತಹ ದಾಳಿಗಳ ಮುಖೇನ ಗಳಿಸಿಕೊಂಡಿದ್ದ ಮಂಡ್ಯಕ್ಕೆ ಪೂರಕವಾಗಿರತಕ್ಕಂಥ ಒಂದು ಅಂಕ. ಇಲ್ಲಿ ಶಾನ್, ಪಾರ್ಟ್ ಟೈಮ್ ರೈಡರ್ ಆಫ್ ಕೊಡಗು ಶಾನ್. ಅಲ್ಲಿ ಶಾನ್ ಆದ್ರೆ ಇಲ್ಲಿ ಸಂಜನಾ, ಉಡುಪಿಯ ಸಂಜನಾ ದಾಳಿಯಲ್ಲಿ ಡುಬುಕಿಗೆ ಪ್ರಯತ್ನ, ಶರೀರ ಚಿಕ್ಕದ್ದಾಯಿತು ಶಾನ್. ಮಂಡ್ಯ ಮರಳಿದೆ. ಮಂಡ್ಯ ಅಭೂತಪೂರ್ವ ಮರಳುವಿಕೆ ಕಾಣುತ್ತಾ ಇದೆ. ಅಂಕಪಟ್ಟಿಯಲ್ಲಿ ಎತ್ರೆಯಾಯಿ 25 ಸಮನಿಲ, 28 ಸಮನಿಲ, 28ರ ಸಮಬಲದಲ್ಲಿ 2 ಅಂಕಣಗಳಲ್ಲಿಯೂ ಕೂಡ ಬಹಳಷ್ಟು ರೋಚಕ ಕದನವನ್ನು ಕಾಣಬಹುದಾಗಿದೆ. ಅಂಕಗಳ ಅಂತರ ಬಹಳ ಕಡಿಮೆ ಇರುವಂತಹ ಪಂದ್ಯ ಅಲ್ಲಿ ಟೈ ಆದ್ರೆ ಇಲ್ಲಿ ಅಲ್ಪ ಮುನ್ನಡೆಯಷ್ಟೇ. ಬ್ರಾಚಿ ಆಕಾಶನ ಅದ್ಭುತ ದಾಳಿ. ಬೋನಸ್ ಪ್ಲಸ್ 3, 4 ಅಂಕಗಳು ಒಟ್ಟಾಗಿ ಆಕಾಶ ಕೊಡಗು ಜಿಲ್ಲೆಗೆ 32-28, 32-28. ವಾ, ಕೆಲವು ಅತ್ತ ಕೆಲವೊಮ್ಮೆ ಇತ್ತ, ಒಟ್ಟಾಗಿ ಯಶವಂತ. ಆಕಾಶ ಮತ್ತು ಯಶವಂತ ನಡುವೆ ಆಟ ಎಂಬುದಾಗಿ ಹೇಳಿದ್ರು ಕೂಡ ತಪ್ಪಾಗಿರ್ಲಿಕ್ಕಿಲ್ಲ. ಬೋನಸ್ ಸತತವಾಗಿ ಲಭ್ಯವಾಗ್ತಾ ಇದೆ. ಚೆಂಡೆ ತಂಡದ ಗಮನಕ್ಕೆ 30-32. Again the top, the told man Akash, and this time ಮತ್ತೆ ತರುವಾಗ ಒಂದಕ್ಕಿಂತ ಅಧಿಕ ತರ್ತಾರೆ ಆಕಾಶ. ಇಲ್ಲಿ ಯಶವಂತ ಏನು ಕಡಿಮೆ ಇಲ್ಲ. ಮತ್ತೆ 4 ಅಂಕಗಳ ಅಂತರ. 34-30, 34-30. ಇಲ್ಲಿ ಅಂತರ 9-8ರಲ್ಲಿಯೇ ನಿರಂತರವಾಗಿ ಮುಂದುವರಿತಾ ಇದೆ. ಮೊದಲ ಅವಧಿಯ ಆಟದಲ್ಲಿ ರೋಚಕವಾಗಿರತಕ್ಕಂಥ ಹೋರಾಟಗಳಲ್ಲಿರುವಂತಹ ಪಂದ್ಯ
ಯಶವಂತ ಶಾಲಾ ಮಟ್ಟಗಳಲ್ಲಿ ಭಾಗವಹಿಸಿ ಆ ಬಳಿಕ ಅದರ ಬಳಿಕ ಇರತಕ್ಕಂಥ ವಿಭಾಗದಲ್ಲಿ ಸ್ಪರ್ಧಿಸಿ ಪ್ರಸ್ತುತ ಮೈಸೂರು ವಲಯ ವಿಭಾಗದಲ್ಲಿ ಸ್ಪರ್ಧಿಸುವಂತ ನಾನಾ ಶಾಲೆಗಳ ಬಾಲಕ ಬಾಲಕಿಯರಿರತಕ್ಕಂಥ ಒಂದು ಸುಂದರ ಮುಹೂರ್ತದಲ್ಲಿ ನಾವುಗಳಿದ್ದಾವೆ. ಬೋನಸ್ ಉಡುಪಿಗೆ ಬೋನಸ್ ನೀಡಲಾಗಿದೆ. ಆಫ್ ಟೈಮ್ 9ರಲ್ಲಿ ತ್ರಿವಳಿ ಡಿಪೆಂಡರ್ಗಳ ಮಧ್ಯೆ ಪುಷ್ಪ ಹಾಸನದ ಪುಷ್ಪ ಪ್ರಸ್ತುತ ಒಳಾಂಗಣದಲ್ಲಿ 31 ಕೊಡಗು ಲೀಡಿಂಗ್ ಇನ್ 3 ಪಾಯಿಂಟ್ಸ್ ಆಫ್ ಟೈಮ್. ಸರ್ವಾಂಗೀಣ ಪ್ರತಿತಂತ್ರದ ಅವಕಾಶಗಳಲ್ಲಿರುವಂತಹ ಪಂದ್ಯ ಮಧ್ಯಂತರ ವಿರಾಮದ ಸೂಚನೆಯಾಗಿದೆ. 10-9ರಲ್ಲಿ ಏಕಮಾತ್ರ ಅಂಕದ ಮುನ್ನಡೆ ಉಡುಪಿಯ ಪರವಾಗಿದೆ. ಹಲೋ, ನೆಕ್ಸ್ಟ್ ಮ್ಯಾಚ್ ಅಂಡರ್ 17 ಬಾಯ್ಸ್ ಚಾಮರಾಜನಗರ ವರ್ಸಸ್ ಚಿಕ್ಕಮಗಳೂರು. ನಿಮಗೆ ದ್ವಿತೀಯ ಕರೆ. ಅದೇ ರೀತಿ ಅಂಡರ್ 14 ಗರ್ಲ್ಸ್ ಕೊಡಗು ಹಾಗೂ ದಕ್ಷಿಣ ಕನ್ನಡ, ನಿಮಗೆ ಕೂಡ ದ್ವಿತೀಯ ಕರೆ. ಆತ್ಮೀಯ ಪ್ರೇಕ್ಷಕರೇ, ನಮ್ಮ ಪಂದ್ಯಾಟಕ್ಕೆ ಸೂ ಫ್ರಮ್ ಸೋ ಚಲನಚಿತ್ರದ ಲಕ್ಸ್ ಖ್ಯಾತಿಯ JP ತುಮಿನಾಡ್ ಅವರು ಆಗಮಿಸ್ತಾ ಇದ್ದಾರೆ. ಪಂದ್ಯಾಟಕ್ಕೆ ತಾರಾ ಮೆರುಗನ್ನ ನೀಡುವ ಉದ್ದೇಶದಿಂದ JP ತುಮಿನಾಡ್ ಅವರು ಆಗಮಿಸ್ತಾ ಇದ್ದಾರೆ. ಗೌರವದ ಸ್ವಾಗತವನ್ನು ಅವರಿಗೆ ಬಯಸ್ತಾ ಇದ್ದೇವೆ. ಇದೀಗ ಸೂ ಫ್ರಮ್ ಸೋ ಈ ಚಿತ್ರದ ಸರ್ವಾಂಗೀಣ ಪ್ರತಿಭೆ ನಮ್ಮ ಕೇರಳ ಕರ್ನಾಟಕದ ಗಡಿ ಪ್ರದೇಶವಾಗಿರತಕ್ಕಂಥ ತುಮಿನಾಡಿನ ಹೆಮ್ಮೆಯ ಕುವರ JP ತುಮಿನಾಡ್ ಆಗಮನ. ಸ್ವಾಗತ ಸುಸ್ವಾಗತ. ಶಾರದಾ ಐಸಿರಿ ತಂಡದ ಪ್ರಾಡಕ್ಟ್ JP ತುಮಿನಾಡು. ಇಲ್ಲಿ ವೇದಿಕೆಯ ಮುಂದೆ ನಿಂತಂತ ಮಕ್ಕಳು ಸ್ವಲ್ಪ ಸೈಡ್ ನಿಲ್ಲಿ, ಸ್ವಲ್ಪ ಜರಗಿ ನಿಲ್ಲಿ, ಸೈಡ್ ನಿಲ್ಲಿ ಅಣ್ಣ. ನಿಮಗೆ ಹೇಳ್ತಾ ಇರೋದು ಸೈಡ್ ನಿಲ್ಲಿ ಅಂತ. ಸೈಡ್ ನಿಲ್ಲಿ, ಆಚೆ ಹೋಗಿ ದಾರಿ ಮಾಡಿಕೊಡಿ. ತುಳು ಚಿತ್ರರಂಗದಲ್ಲಿ ಧೂಳೆಬ್ಬಿಸಿದಂತಹ ಸೂ ಫ್ರಮ್ ಸೋ ಚಿತ್ರದ ನಮ್ಮೆಲ್ಲರ ಅಭಿಮಾನದ ಖ್ಯಾತ ತಾರೆಯಾಗಿರುವಂಥ JP ತುಮಿನಾಡ್ ಅವರು ಆಗಮಿಸಿದ್ದಾರೆ. ಅತ್ಯಂತ ಗೌರವದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಅವರಿಗೆ ಬಯಸ್ತಾ ಇದ್ದೇವೆ. ಅಲ್ಲ ಮುಲ್ಪ ಎಂಟ್ರೆನ್ಸ್ ಸ್ವಲ್ಪ ದದೀದು ಒಂದಿನಗಳು ಪೂರ ಬರಿಕೆ ಬೋರ್ಡ್ನಿಗಳು ತುಲೆ ಗೆಸ್ಟ್ ನಕಲು ಬರೋಂದು ಪೇರು ಮಸ್ತ್ ಜನ ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವಂತ ಎಲ್ಲ ಪ್ರೇಕ್ಷಕರು ಹೊರಗೆ ಹೋಗಬೇಕು. ಸ್ವಯಂ ಸೇವಕರು ಸಮೇತ ಹೊರಗೆ ಹೋಗಬೇಕು. ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಅಡ್ಡಿ ಆಗಬಾರದು. ಇಲ್ಲಿ ವೇದಿಕೆಯಲ್ಲಿ ನಿಂತು ಅತಿಥಿಗಳು ಪಂದ್ಯಾಟವನ್ನು ವೀಕ್ಷಿಸ್ತಾರೆ, ತೊಂದರೆ ಕೊಡಬೇಡಿ. ದಯವಿಟ್ಟು ಸಹಕರಿಸಬೇಕು, ಬದಿಗೆ ನಿಲ್ಲಬೇಕು. ಸ್ವಯಂ ಸೇವಕರು ಸ್ವಲ್ಪ ಬದಿಗೆ ಅವರನ್ನು ಕಳಿಸಿಕೊಡ್ಬೇಕು. ಆತ್ಮೀಯರೇ, ನಮ್ಮ ಪಂದ್ಯಾಟಕ್ಕೆ ಆಗಮಿಸಿರುವಂಥ JP ತುಮಿನಾಡ್ ಅವರಿಗೆ SRK ಲ್ಯಾಡರ್ಸ್ನ ಮಾಲಕರು ಮತ್ತು ಈ ಪಂದ್ಯಾಟದ ಆಯೋಜನಾ ಸಮಿತಿಯ ಸಂಚಾಲಕರು ಆಗಿರುವಂಥ ಸನ್ಮಾನ್ಯ ಕೇಶವ ಅಮೈ ಕಲಾಯಿಗುತ್ತು ಅವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಶ್ರೀಯುತ ಶಿವರಾಮ್ ಯನೇಕಲ್ ಸರ್ ಅವರು ಕೂಡ ಜೊತೆಗಿದ್ದಾರೆ. ನಮ್ಮೆಲ್ಲರ ಗೌರವದ ಸಂಕೇತವಾಗಿ, ಅಭಿಮಾನದ ಸಂಕೇತವಾಗಿ
ಪ್ರೀತಿಯ ಸಂಕೇತವಾಗಿ ನಾವು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. 34 each in under 14 boys, 34 each. ಸಮರ್ಪಕವಾಗಿರುವಂತಹ ಹೆಜ್ಜೆ ಆಟದಲ್ಲಿ ಪ್ರಾಚಿ 13-9 ಹಾಸನದ ವಿರುದ್ಧ ಉಡುಪಿಯ ಮುನ್ನಡೆ. ಆಡುವಾಗ ಮಕ್ಕಳೇ ಆಟಗಾರರ ಕಡೆ ಗಮನ ಕೊಡಿ. ಆಟಗಾರರು ತಮ್ಮ ಪ್ರತಿಸ್ಪರ್ಧಿಗಳೇ ವಿನಃ ಶತ್ರುವಲ್ಲ. ಒಂದು ಅಂಕದ ಮುನ್ನಡೆಯೊಂದಿಗೆ ಕೊಡಗು ಲೀಡಿಂಗ್ ಇನ್ 1 point, 35-34. Yes, here is the rider from the side of Kodagu. Really, this is a neck-to-neck fight. One of the very tighty match of the competition, Kodagu and Mandya. ಪುಷ್ಪ ಹಾಸನದ ಶ್ರೀನಿವಾಸ ಗರಡಿಯಲ್ಲಿ ಪಳಗಿರತಕ್ಕಂಥ ಹಾಸನದ ಯುವ ದಿವಾಕರ್ ಸರ್, ತಾರೆಗಳು ಜೊತೆಗೆ ಸತೀಶ್ ದಿವಾಕರ್ ಶರ್ಮಾ ಸರ್, ವಿಜಯ್ ಸರ್, ಹೇಳಿ. ನಮ್ಮೆಲ್ಲರ ಅಭಿಮಾನದ JP ತುಮ್ಮಿನಾಡು ಅವರು ನಮ್ಮೆಲ್ಲ ಪ್ರೇಕ್ಷಕರನ್ನ ಉದ್ದೇಶಿಸಿ ಮಾತನಾಡ್ಲಿಕ್ಕಿದ್ದಾರೆ. ಅವರಿಗೆ ಅವಕಾಶ ಮಾಡಿಕೊಡುದಲ್ವಾ ಸರ್? ಖಂಡಿತ ಖಂಡಿತ. ಅವರಂತ ಒಬ್ಬ ಶ್ರೇಷ್ಠ ಕಲಾವಿದ. ಒಮ್ಮೆ ಪ್ರೇಕ್ಷಕರೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ JP ತುಮ್ಮಿನಾಡು ಅವರನ್ನ ಮಾತಿಗೆ ಕರೆಯೋಣ, ಅವರ ಮಾತಿಗೆ ಕಿವಿಯಾಗೋಣ. ಶ್ರೀಯುತ JP ತುಮ್ಮಿನಾಡು ಅವರು. JP ತುಮ್ಮಿನಾಡು ಅವರ ಬಗ್ಗೆ ಹೇಳಬೇಕಾದ್ರೆ ಹೇಳಿ ನೀವು ಹೇಳಿ. ಅನೇಕ ವರ್ಷಗಳಿಂದ ನಮ್ಮ ತುಳು ಅಥವಾ ಕನ್ನಡ ಚಿತ್ರರಂಗದಲ್ಲಿ ಕರಾವಳಿಯಲ್ಲಿ ಅವಕಾಶಗಳೇ ಸಿಗದಂತಹ ಅನೇಕ ಕಲಾವಿದರನ್ನ ಒಟ್ಟುಗೂಡಿಸಿಕೊಂಡು ಒಂದು ಕಲ್ಪನೆಯ ಕನಸು ಸರಿಸುಮಾರು 6 ವರ್ಷಗಳಿಂದ ನಿರಂತರವಾಗಿ ಶ್ರಮವಹಿಸಿ ಮಾಡಿದಂಥ ಒಂದು ಚಿತ್ರ ಇವತ್ತು ಕನ್ನಡ ಕುಲಕೋಟಿಯಲ್ಲದೆ ದೇಶ ವಿದೇಶಗಳಲ್ಲಿ ಕರಾವಳಿಯ ನಮ್ಮ ತುಳುನಾಡಿನ ಮಣ್ಣಿನ ಕಂಪನ್ನ ಪಸರಿಸಿದ್ದು ಅಂದರೆ ಅದು ನಮ್ಮ JP ತುಮ್ಮಿನಾಡು. ನಿಜಕ್ಕೂ ಹೇಳಬೇಕಾದ್ರೆ ನಮ್ಮ ಮಣ್ಣಿನ ಹೆಮ್ಮೆಯ ಮಗನಾಗಿ ತುಳುನಾಡಿನ ಗೌರವಪೂರ್ವಕವಾದಂತಹ ನಿರ್ದೇಶಕರಿಗೆ ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು. ನಮಸ್ಕಾರ. ಏನು ತುಳುಟೆ ಬಾತಿರುವೆ ಕನ್ನಡ JP ಅವರೇ, ಅಲ್ಲಿ ಮೈಸೂರು ಇದೆ, ಮಂಡ್ಯ ಇದೆ, ಬೇರೆ ಬೇರೆ ಜಿಲ್ಲೆಗಳ ಆಟಗಾರರಿದ್ದಾರೆ. ಕನ್ನಡ ಮಾತಾಡಿ. ಅವ್ರ ಆಟದಲ್ಲಿದ್ದಾರೆ, ನನ್ನನ್ನು ತುಳು ಅವರು ನೋಡ್ತಾ ಇದ್ದಾರೆ. ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಮೊದಲಿಗೆ ನಮಸ್ಕಾರ ಅಂತ ತಿಳಿಸ್ತಾ, ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಇದರ ಇವತ್ತಿನ ಒಂದು ಈ ಕಾರ್ಯಕ್ರಮ ಕಬಡ್ಡಿ ಪಂದ್ಯಾಟಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ಮೊದಲಾಗಿ ಥ್ಯಾಂಕ್ ಯು. ನೆಟ್ ಇನ್ವಿಟೇಷನ್ ಲಕ್ಸ್ ಖ್ಯಾತಿ ಅಂದಬಾರ್ದೇರು, ಬನ್ನಗಲ ಲಕ್ಸ್ ಖ್ಯಾತಿ ಅಂದಬಾರ್ದುಲ್ಲೇರು. ಯಾನು ಲಕ್ಸ್ ಸೋಪ್ ಮಾರ್ಲಕ್ಕ ಅದು ಬೋತನು ಆ ಲಕ್ಸದ ಬೇರಾಡ್ದು ಬಂದು ಸೂಪ್ರಮ್ ಸಿನಿಮಾಡು ಅಶೋಕೆ ಅಂಚಿಂದ ಆತ್ಮಲ್ಲ ಸಮಸ್ಯೆಗೆ ಬೋರ್ನಿ ಅಂಚದ ಪಿರ ಲಕ್ಸ್ ಪನೊಡಿಸಿ ಸೂಪ್ರಮ್ ಸೋಪ್ ಅಂಡ ಯಾವುದು ಮುಲ್ಪ ಇತ್ತಿನಕ್ಲು ಮಾತಿರ್ಲ ಸಿನಿಮಾ ತೂತಾರ ಬಂದ್ಯಾನು ನಂಬುವೆ. ಮಾತಿರ್ಲ ತೂತಾರ ಸಿನಿಮಾ ಎಲ್ಲರೂ ನೋಡಿದಿರಲ್ಲ ಸಿನಿಮಾ ಸೂಪ್ರಮ್ ಸೋ? ಓಕೆ, ಥ್ಯಾಂಕ್ ಯು ಸೋ ಮಚ್. ಕಬಡ್ಡಿ ತೂನಾಗ ಏಪಲ್ಲ ಡಿಸ್ಟರ್ಬ್ ಅನ್ಪರ ಬಲ್ಲಿ ಲಂಜನೆ ಕಬಡ್ಡಿ ಒಬ್ಬ ಇಂಜಿ ಗೇಮ್ ತೂಂದು ಪುನಗ ಹಿಂಗೆ ಓಲ ಪಾತಿರ್ನ ಡಿಸ್ಟರ್ಬ್ ಆಯ್ರ ಬಲ್ಲಿ ಯಾನ ಮ್ಯಾಚ್ ತೂಂದು ಪುನಗ ಆಯ್ತ ಕಮ್ಯುನಿಟ್ರಿ ಕೇರ್ನೇ ಬಾರಿ ಪೊರ್ಲು ಆಯ್ತನ ಟೇರಡ ಪಾತ್ರ ಅಂತ ತುಂಬ ಮ್ಯಾಚ್ ತೊಂದಿತ್ತು ನ್ಯಾಪ ಬಂದಿತ್ತ ಏರು ಮಾರೆ ಕರ್ಮ ಬೋರ್ಡ್ ಮಾರೆ ಅವರ ಅಂಚ ಒಂದುಪ್ಪುಂಡು ಅಕ್ಲು ಪಾತಿರ್ಲೆ ಬಂದಿರ ಐಗೋಸ್ಕರ ಪಾತ್ರ ಅಂದಲ್ಲ ಹೆಂಗೆ ಕೇರ್ಲ ದಯಮಲ್ತ ನೆರ್ರವಲ್ಲಿ ಖುಷಿ ಅವನುಂಡು. ಇನಿ ಈ ವೇದಿಕೆಗೆ ಬರ್ರೆ ಕಾರಣ ಸೂಪ್ರಮ್ ಸೋ ಸಿನಿಮಾ ನೇಕ ಕಾರಣ ಏನು ಒಂಜಾತ ಜನಕುಲುಲ್ಲೇರು ಒಂಜಿ ಬಡ ಕಲಾವಿದೆ ಪಂಡ ಶಾರದಾರ್ಸ್ ಪನ್ಪನೊಂಜಿ ನಾಟಕ ತಂಡದ್ದು ಬಂದು ನಾಟಕದ ಒಂಜಿ ರಚನೆಕಾರ ಅದು ಐಟ್ ನಿರ್ದೇಶನ ಮಲ್ತದು ಐಡ್ದು ಬೊಕ್ಕ ಸಿನಿಮಾಗೆ ಬತ್ತಿನೇ ಯಾನು ಇಡೆಮುಟ್ಟ ಬರೋಡಾಂಡ ಒಂಜಾತ ಜನ ಕಾರ್ಯಕರ್ತರುಲ್ಲೇರು
ರಾಮಕೊಂಜ ಪಣ್ಣಗನೆ ಎಂಕಲ್ನ ತಂಡಡ್ ಬಾರಿ ಪೆರ್ಮೆದ ಕಲಾವಿದರು ರವಿ ರಾಮಕಂಜ ಉಲ್ಲೇರು ಅರ್ನೇರ್ದು ಬಂದು ಎಂಕ್ಲೆಗ್ ರಾಮಕೊಂಜ ಪಂಡ ಎಂಕ್ಲನೆ ಕೂಡೊಂಜಿ ಊರು ಇತ್ತಿಲಕ ಆತ ಮೋಕೆ ಎಂಕ್ಲೆಗ್ ಇನ್ನಿತ್ತೆ ಸೂಪಂ ಸೋಡ್ದು ಬಂದು ಏರಾಂಡಂಜು ಗುರುತು ಪತ್ತೊಂದುಲರ್ ಪಂಡ ಈ ಕೊಂಚ ಆತ ಜನ ಕಾರಣ ಈ ಸಿನಿಮಾ ಆವಡುಂದಾಂಡ ಸಿನಿಮಾ ಥಿಯೇಟರ್ ಬತ್ತದು ಈತು ಪೊರ್ಲುಡು ನಿಖಲೆಗ ಮುಟ್ಟೋಡುಂದಾಂಡ ಐಟ್ ಒಂಜಿ ಪಾಲ್ ನಿಖಲೆಗಳುಂಡು ಸಿನಿಮಾನಿ ಈತು ಮಲ್ಲ ರೀತಿಡು ಒಂಜಿ ಎಲ್ಲಿಯ ಸಿನಿಮಾನ ಈತು ಮಲ್ಲ ರೀತಿಡು ಗೆಂದೈನೆಕ್ ಈ ಮೂಲಕ ಎಂಕ್ ಓಲು ಮಾತ ವೇದಿಕೆಗೆ ಪೋಯರ ತಿಕ್ಕೊಂಡು ಅಲ್ಪ ಮಾತ ನಿಖಲೆಗೊಂಜಿ ಥ್ಯಾಂಕ್ಸ್ ಪಂಡ್ರಂದೆ ಬರ್ಪುನತ್ತಂದೆ ಬೇತೆ ಎಂಕ್ ಗೆಸ್ಟ್ ಆವಡ್ ಅತಿಥಿ ಆವಡ್ ಬರಡುಂದತ್ತ ಎಂಕ್ ಎನ್ನ ಸಿನಿಮಾ ತೂತಿನ ಒಂಜಾತ ಜನಕಲ್ ತಿಕ್ಕುವೇರು ಪನ್ಪುನೊಂಜಿ ಖುಷಿ ನಿಕಲ್ ಏರ್ ಮಾತ ಸೂಪ್ರಂ ಸೋ ಸಿನಿಮಾ ತೂದು ನಿಕಲ್ ಸೋಷಿಯಲ್ ಮೀಡಿಯಾ ಪಾಡ್ದು ಒಂಜಾತ್ ಜನಕ ಪಂತಾರ ಅಕ್ಲೆಗ್ ಮುಲ್ತುರ್ದೆನ್ನ ಒಂಜಿ ಬಾರಿ ಮಲ್ಲ ಒಂಜಿ ನಮಸ್ಕಾರ ಪಣೊಂದುಲ್ಲ ಥ್ಯಾಂಕ್ ಯು ಸೋ ಮಚ್ ಎಂಕಲ್ ಒಂಜಿ ಎಲ್ಲಿಯ ಸಿನಿಮಾನ ಈ ರೀತಿಗೆ ಗೆಂದೈನೇಕ್ ಬಕದಾಲ ಪಾತೆರಜ್ಜಿ ಕಬಡ್ಡಿ ಮ್ಯಾಚ್ ತೂಲೆ ಎಂಜಾಯ್ ಮನ್ಪ್ಲೆ ಮಾತ್ರೆಗಳ ಸಪೋರ್ಟ್ ಮನ್ಪ್ಲೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು. ಸೂಪ್ರಂ ಸೋ ಸಿನಿಮಾ ನೋಡಿದಂಥ ಎಲ್ರಿಗೂ ನಮ್ಮನ್ನು ಗೆಲ್ಲಿಸಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳುತ್ತಾ ನಾನೊಂದೆರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು JP ತುಮ್ಮಿನಾಡು ಅವರಿಗೆ. ಬಿಡುವಿಲ್ಲದ ಸಮಯದ ನಡುವೆಯೂ ಕೂಡ ನಮ್ಮನ್ನು ರಂಜಿಸಲಿಕ್ಕೋಸ್ಕರ ಬಂದಿದ್ದಾರೆ. ಅವರಿಗೆ ಪಂದ್ಯಾಟದ ಆಯೋಜನಾ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರೇಕ್ಷಕರೇ, ಅವರ ಜೊತೆಗೆ ಸೂಫ್ರಮ್ಸೋ ಚಲನಚಿತ್ರದಲ್ಲಿ ಗುರೂಜಿಯ ಅಸಿಸ್ಟೆಂಟ್ ಪಾರ್ಟ್ ಮಾಡಿದ್ದಂತಹ ಪ್ರಶಾಂತ್ ಅಂಚನ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತ ಮತ್ತು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. 44-42ರಲ್ಲಿ ಕೊಡಗು 2 ಅಂಕಗಳ ಮುನ್ನಡೆಯಲ್ಲಿದೆ. 44-42 ಕೊಡಗು ಅಂಡರ್ 14 ಬಾಯ್ಸ್. What a tight match, really. जी हाँ, क्या कांटे के टक्कर हो रहा है कोडगु और मंड्या के बीच में. 14 साल के बालकों के अंतर्गत 14 साल के अंतर्गत ये प्रतियोगिता. और किशोर यशवंत के बाद 2 और अंक 44 ईच. ಸಂಚನ ಸಂಚನ ಉಡುಪಿಯ ಸಂಚನ ಮರಳಬಹುದೇ. ಸಂಚನ ಸಾಮರ್ಥ್ಯ ಭರಿತ ಆಟ. ಆಲ್ ಔಟ್ ಆಗಿದೆ ಹಾಸನ. ಉಡುಪಿ ಮುನ್ನಡೆಯಲ್ಲಿ. ಪ್ರಸ್ತುತ ಇಲ್ಲಿ ಸಮಬಲದಲ್ಲಿ ಪಂದ್ಯ ಇದೆ. 44ರ ಸಮಬಲದಲ್ಲಿ ಮಂಡ್ಯ ಮತ್ತು ಕೊಡಗು. 14ರ ಬಾಲಕರ ವಿಭಾಗದಲ್ಲಿ ಏನು ಹೋರಾಟ. ಲಾಸ್ಟ್ ಮ್ಯಾನ್ ಆಫ್ ಕೊಡಗು ಇನ್ ಆಕ್ಷನ್ ಆನ್ ದ ಕೋರ್ಟ್ ಆಫ್ ಮಂಡ್ಯ. 44 ಈಚ್. ಪುಷ್ಪ ದಾಳಿಯಲ್ಲಿರುವಂತೆ ಅಲ್ಪ ಅಂಕಗಳ ಅಂತರದಲ್ಲಿದ್ದ ಪಂದ್ಯ ಇದೀಗ ಉಡುಪಿಯ ಸತೀಶ್ ಶೇರ್ಮಾಲ್ ಅವರ ತಂಡ ಪ್ರಬಲವಾಗಿ ಮುನ್ನಡೆಯನ್ನು ಉಳಿಸಿಕೊಳ್ಳಲಾರಂಭಿಸ್ತಾ ಇದೆ. ದ್ವಿತೀಯ ಅವಧಿಯ ಕದನ ಸೋಲು. ಪುಷ್ಪ ಹಾಸನದ ಸವಾಲುಗಳಿಗೆ ಉತ್ತರ ಉಡುಪಿಯ ಖಾತೆಯಿಂದ ಅಂಕದ ಕಸಿದುಕೊಂಡು ಬಂದಾಗ ಅಂಕಣ 23-14ರಲ್ಲಿ. 47-45ರಲ್ಲಿ ಮಂಡ್ಯ ಮುನ್ನಡೆಯಲ್ಲಿ. 47-45 ಮಂಡ್ಯ. ನಿರಂತರ ಹೆಜ್ಜೆಯ ಹೋರಾಟಗಳಲ್ಲಿದೆ. ಎಲ್ಲಿ ಗೆಲುವಿನ ಔಪಚಾರಿಕತೆಗಳನ್ನು ಮುಗಿಸಿಕೊಳ್ಳುವವರಾರು. ಸತತ ದಾಳಿಗಳಲ್ಲಿ ಯಶಸ್ವಿಯಾದಂತಹ ಹೋರಾಟ. ಅಂತಿಮ 5 ನಿಮಿಷಗಳ ಅವಧಿಯ ಆಟ. ಪುಷ್ಪ ದಾಳಿಯಲ್ಲಿ 23-14ರಲ್ಲಿ ಉಡುಪಿ ಕೃಷ್ಣನಗರಿ ಉಡುಪಿಯ ತಾರೆಯರ ಅದ್ಭುತವಾದ ಆಟದ ಮುಖೇನ ಮುನ್ನಡೆಯಲ್ಲಿದೆ. ಮೈಸೂರು ವಿಭಾಗ ಮಟ್ಟದ 17ರ ವಯೋಮಾನದ ಬಾಲಕಿಯರ ವಿಭಾಗದ ಕದನದಲ್ಲಿ ಹಾಸನ ವಿರುದ್ಧ ಉಡುಪಿ. ಎಸ್, JP ತುಮಿನಾಡ್ರವರ ಗೌರವ ಉಪಸ್ಥಿತಿ ವೇದಿಕೆಯಲ್ಲಿರುವ ವೇಳೆಯಲ್ಲಿ ವಿಜಯ ತಾಜ್ ಅವರೇ ಹೇಳಿ. ಮಲಯಾಳಂ ಸಿನಿಮಾ ನೋಡುವವರು ಮಲಯಾಳಿಗಳು ಖಂಡಿತ ಎಲ್ಲರೂ ನೋಡ್ತಾರೆ. ಆದರೆ ಮಲಯಾಳಿಗಳು ಯಾವುದೇ ಪ್ರತಿಭೆಯನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವವರಲ್ಲ ಖಂಡಿತ. ಅಂಥದ್ರಲ್ಲಿ ಕನ್ನಡ ಭಾಷೆಯಲ್ಲಿ ಮೂಲ ನಿರ್ಮಾಣಗೊಂಡಿರತಕ್ಕಂಥ ಒಂದು ಚಿತ್ರವನ್ನ ಮಲಯಾಳಿಗಳು ಇಷ್ಟಪಟ್ಟಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದು ಅದ್ಭುತವಾದಂಥ ಸಾಧನೆ JP ಅವರದ್ದು. ಅಭಿನಂದನೆಗಳು JP. ಭಿನ್ನ ಭಿನ್ನ ಭಾಷೆಗಳಲ್ಲಿ ಕನ್ನಡ ಚಿತ್ರವನ್ನು ಜನರಿಗೆ ಮುಟ್ಟಿಸುವ ಮೂಲಕ ಇವತ್ತು ತುಳು ಚಿತ್ರರಂಗ ಅಥವಾ ಕನ್ನಡ ಚಿತ್ರರಂಗದ ಅತ್ಯಂತ ಶ್ರೇಷ್ಠ ನಿರ್ದೇಶಕರ ಸಾಲಿನಲ್ಲಿ ನಮ್ಮ JP ತುಮಿನಾಡ್ ಅವರು ಕೂಡ ಕಾಣಿಸಿಕೊಳ್ತಾ ಇದ್ದಾರೆ. 48-45 48-45ರಲ್ಲಿ ಮಂಡ್ಯ ಮುನ್ನಡೆಯಲ್ಲಿ. ಕೊನೆ 4 ನಿಮಿಷಗಳ 3 ನಿಮಿಷಗಳ ಅವಧಿಯ 4 ನಿಮಿಷಗಳ ಅವಧಿಯ ಕದನದಲ್ಲಿ ಪಂದ್ಯ
ಶಿವರಾಮ್ ಏನೆಕಲ್. ವಾವ್, ದಯವಿಟ್ಟು ಮೈಕ್ ಬಳಿ ಬನ್ನಿ. ಒಂದೇ ಒಂದು ಅಂಕದ ಅಂತರದ ಮುನ್ನಡೆ ಮಂಡ್ಯ. 1 ಪಾಯಿಂಟ್ ಇನ್ ಫೇವರ್ ಆಫ್ ಮಂಡ್ಯ. ಕಿಶೋರ ಯಶವಂತ್ ರವರಿಗೆ ಸ್ವಲ್ಪ ವಿಶ್ರಾಂತಿ. ಸತತ ದಾಳಿಯಲ್ಲಿ ಕಿಶೋರ, ಮಂಡ್ಯದ ಕಿಶೋರ. ಓ, ಅಲ್ಲಿ ಮಂಡ್ಯದ ಕಿಶೋರ, ಇಲ್ಲಿ ಉಡುಪಿಯ ಸಂಜನಾ. ಲಾಸ್ಟ್ ಅಂಡ್ ಫೈನಲ್ ಕಾಲ್. 2 more points. ಚಾಮರಾಜನಗರ ವರ್ಸಸ್ ಚಿಕ್ಕಮಗಳೂರು ಅಂಡರ್ 17 ಬಾಯ್ಸ್. 48 ಅಂಡರ್ 14 ಗರ್ಲ್ಸ್ ಕೊಡಗು ವರ್ಸಸ್ ದಕ್ಷಿಣ ಕನ್ನಡ. ದಿಸ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಬೋತ್ ಟೀಮ್ಸ್ ಪ್ಲೀಸ್ ಗೆಟ್ ರೆಡಿ. ನಮ್ಮ ವೇದಿಕೆಯ ಎಡಭಾಗದಲ್ಲಿ ಬಂದು ಎರಡು ತಂಡಗಳು ರೆಡಿ ಆಗಿರಿ. 50-47ರಲ್ಲಿ ಮಂಡ್ಯ 4 ತಂಡಗಳು ವೇದಿಕೆ ಎಡಭಾಗದಲ್ಲಿ ಬಂದು ವರದಿ ಮಾಡಿಕೊಳ್ಳಿ. ವಾವ್, ವಾಟ್ ಎ ಮ್ಯಾಚ್ ಇನ್ ಪ್ರೋಗ್ರೆಸ್. ಚಾಮರಾಜನಗರ ವರ್ಸಸ್ ಚಿಕ್ಕಮಗಳೂರು. ರೆಫರಿ ಪ್ರಭಾಕರ್ ನಾರಾವೆ, ಅಂಪೈರ್ ನವೀನ್ ಜೈನ್ ಅಂಡ್ ಆನಂದ, ಸ್ಕೋರರ್ ಪುರುಷೋತ್ತಮ. ಅಂಡರ್ 14 ಗರ್ಲ್ಸ್ ಕೊಡಗು ವರ್ಸಸ್ ದಕ್ಷಿಣ ಕನ್ನಡ. ರೆಫರಿ ಪ್ರಮೋದ್ ಕುಮಾರ್, ಅಂಪೈರ್ ನಿತಿನ್ ಅಂಡ್ ನಾಗರಾಜ್, ಸ್ಕೋರರ್ ಕುಶಾಲಪ್ಪ. ಆಲ್ ಅಫಿಷಿಯಲ್ ಪ್ಲೀಸ್ ಟೇಕ್ ಚಾರ್ಜ್. 49-50ರಲ್ಲಿ ಆಕಾಶ ತರ್ತಾನೆ, ಇಲ್ಲಿಂದ ಕೊಡ್ತಾರೆ. ಕೊಡಗು ಹಿನ್ನಡೆಯಲ್ಲಿ, ಮಂಡ್ಯ ಮುನ್ನಡೆಯಲ್ಲಿ. 23-14ರಲ್ಲಿ ಪುಷ್ಪ 2 points. ಹಾಸನದ ಪರಾಕ್ರಮ ಆರಂಭ ಆಗಿದೆ. ಬೋನಸ್ ಪ್ಲಸ್ ಸಿಂಗಲ್ ನೊಂದಿಗೆ ಮರಳಬಹುದೇ ಪಂದ್ಯದಲ್ಲಿ ಪ್ರಾಚಿ. 52-49ರಲ್ಲಿ ಮಂಡ್ಯ ಒಂದು ಹಂತದಲ್ಲಿ 10 ಅಂಕಗಳಿಂತಲೂ ಅಧಿಕ ಮುನ್ನಡೆಯಲ್ಲಿದ್ದ ಕೊಡಗು ವಿರುದ್ಧ ಮಂಡ್ಯ ಮುನ್ನಡೆ, ಮತ್ತೆ ಮುನ್ನಡೆ ಮುಂದುವರಿಸ್ತಾ ಇದೆ. 53-49. ಈಗ 50-53ರಲ್ಲಿ 50-53 ಮಂಡ್ಯ. 2 ಹಾಫ್ ಸೆಂಚುರಿ ಆಯ್ತಾ. ಲಾಸ್ಟ್ 5 minutes. ಅಂತಿಮ 5 ನಿಮಿಷಗಳಲ್ಲಿ ಮಂಡ್ಯ ಕೊಡಗು. ಡಿಪೆಂಡರ್ಗಳ ಸಾಥ್ ಸಿಗುತ್ತಾ ಇದೆ. ಪರಿಣಾಮಕಾರಿ ಡಿಫೆನ್ಸ್ನ ವಿಭಾಗಕ್ಕೆ ಅಂಕದ ಖಾತೆಯಲ್ಲಿ ಮುಂದಡೆ ಉಡುಪಿಯ ಪರವಾಗಿ ಸಂಚನ. ಮಂಡ್ಯ ಟೀಮ್ ಕೋಚ್ ನಾಗರಾಜ್ ರವರ ಗರಡಿಯಲ್ಲಿ ಬೆಳೆದಂತಹ ತಂಡ ಆಟಗಾರರು. ಟೀಮ್ ಮ್ಯಾನೇಜರ್ ಆಗಿ ಬಸವರಾಜರವರಿದ್ದಾರೆ. ಇಬ್ಬರು ಶ್ರೇಷ್ಠ ಕಬಡ್ಡಿ ಪ್ರೋತ್ಸಾಹಕರ ಬೆಂಬಲದಿಂದ ಮಂಡ್ಯ ಇದೀಗ ಗೆಲುವಿನ ಕಡೆ. ಲಾಸ್ಟ್ 3 minutes. ವೆಬ್ಸ್ಟರ್ ಅಂಕಣದಲ್ಲಿ ಅಂತಿಮ ನಿಮಿಷದ ಘೋಷಣೆಯಾಗುತ್ತಾ ಇದೆ. ಇಲ್ಲಿ ಅಂತಿಮ 3 ನಿಮಿಷದ ಘೋಷಣೆ. ಬಂಧುಗಳೇ, ಇವತ್ತು ಇನ್ನೂ ಕಾರ್ಯಕ್ರಮಗಳು ಬಾಕಿ ಇವೆ. ಕ್ರೀಡೆಯಲ್ಲಿ ಸ್ಪರ್ಧೆಗಳು ಬಾಕಿ ಇವೆ. ಸಾಂಸ್ಕೃತಿಕ ವೈಭವವು ಕೂಡ ನೀವು ನೋಡಲಿದ್ದೀರಾ. ಜೊತೆಯಲ್ಲಿ ತಿಂಡಿ ತಿನಿಸುಗಳ ಕೃಷಿ ಮೇಳಗಳು ಒಂದು ಕಡೆ, ನಡುವಲ್ಲಿ ಮಳೆಯೂ ಕೂಡ. ಅಬ್ಬ, ಮಂಡ್ಯದ ಗೋಡೆ ಕೊಡಗಿನ ಆಟಗಾರನ ಹೊರದಬ್ಬುವ ಮೂಲಕ ಯಶಸ್ಸಿನ ಮುನ್ನಡೆಯನ್ನು ಮುಂದುವರಿಸ್ತಾ ಇದ್ದಾರೆ. 26-18ರಲ್ಲಿ ಉಡುಪಿ ಸತೀಶ್ ಎರ್ಮಾಲ್ ಅವರ ಶಿಷ್ಯಂದಿರ ಆರ್ಭಟ ಉಡುಪಿಯ ಮುನ್ನಡೆಯ ಜೊತೆಗೆ ಪ್ರಾಚಿ 17ರ ವಯೋಮಾನದ ಬಾಲಕಿಯರ ವಿಭಾಗದ ಕದನದ ಅತಿರೋಚಕ ಹೋರಾಟಕ್ಕೆ ಏಕಮುಖವಾಗಿರುವಂಥ ಸ್ಪರ್ಶ ಸಿಗಿದೆ. ಅಂತಿಮ ಹಂತಗಳಲ್ಲಿ ಉಡುಪಿ ಸ್ಪಷ್ಟವಾದ ಮುನ್ನಡೆ. ಕೊನೆಯ ಕೆಲವು ಸಮಯ. ಲಾಸ್ಟ್ 2 minutes ಇನ್ ಕೋರ್ಟ್. MG Group and under 14 match under the control of Mandya. Expectation is really high of Kodagu. ಇನ್ನೂ ಕೂಡ ಸಮಯ ಇದೆ. ಆದರೆ ಸೆಂಟರ್ ಲೈನ್ ಬಳಿ ಮತ್ತೆ ಬಂಧನ. ಹಿಡಿತ ನೋಡಿ, ಇದು ಉಡುಪಿಯ ಕವರ್ ಆಟಗಾರ್ತಿಯ ಅದ್ಭುತವಾದಂತಹ ಕಾಂಬಿನೇಷನ್ ಟ್ಯಾಕಲ್ ಬರುತ್ತಾ ಇದೆ. ಪರಿಣಾಮ ಪಂದ್ಯದಲ್ಲಿ ಉಡುಪಿ, ಇದರೊಂದಿಗೆ ಉಡುಪಿ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಪಡೆದುಕೊಳ್ಳುತ್ತಾ ಇದೆ. 6-2-5-2 10 ಅಂಕಗಳ ಮುನ್ನಡೆ ಮಂಡ್ಯ. 62-52. 62 है और जीत की कागर पर है मंड्या. कुछ ही क्षण बाकी हैं और इस खेल के बाद तुरंत अगला मैच हो जाएगा बालिकाओं की. लास्ट मिनट, आखिरी मिनट जारी है. एम्प्टी राइड 10 ಅಂಕಗಳ ಅಂತರ.
ನಮ್ಮ SRK ಲ್ಯಾಡರ್. ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್. ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್. ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್. ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the MEPSTRA Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots. ಸ್ವಯಂ ಸೇವಕರಿಗೆ ಸೂಚನೆ. ಇವತ್ತು ಬಡಿಸಲಿಕ್ಕೆ ಸಹಾಯ ಮಾಡಿದಂಥ ಹೈಸ್ಕೂಲ್ನ ಎಲ್ಲ ಹುಡುಗಿಯರು, ಇವತ್ತು ಮಧ್ಯಾಹ್ನ ಮತ್ತು ಬೆಳಗ್ಗೆ ಬಡಿಸಲಿಕ್ಕೆ ಸಹಾಯ ಮಾಡಿದಂಥ ಎಲ್ಲ ಸ್ವಯಂ ಸೇವಕ ಹುಡುಗಿಯರು, ಹೈಸ್ಕೂಲ್ನ ಹುಡುಗಿಯರು, ನಾಳೆ ಬೆಳಗ್ಗೆ 7:30 ಗಂಟೆಗೆ ಸರಿಯಾಗಿ ನೀವು ಸಭಾಂಗಣದಲ್ಲಿ ಸೇರಬೇಕು. ಕಾಲೇಜಿನ ಸಭಾಂಗಣದಲ್ಲಿ, ಆಡಿಟೋರಿಯಂನಲ್ಲಿ ನಾಳೆ ಬೆಳಗ್ಗೆ 7:30 ಗಂಟೆಗೆ ಸರಿಯಾಗಿ ಸೇರಬೇಕು. ನಮ್ಮ ಪಂದ್ಯಾಟವನ್ನು ವೀಕ್ಷಿಸುವುದಕ್ಕೆ ಆಲಂಕಾರು ದುರ್ಗಾಂಬ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾಗಿರುವಂಥ ಸನ್ಮಾನ್ಯ ವಿಠಲ್ ರೈಗಳು ಆಗಮಿಸಿದ್ದಾರೆ. ಅವರಿಗೆ ಪಂದ್ಯಾಟದ ಆಯೋಜನಾ ಸಮಿತಿಯ ಪರವಾಗಿ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಮೊದಲ ಅವಧಿ ಆರಂಭ ಆಗಿದೆ. ಚಿಕ್ಕಮಗಳೂರು, ಚಾಮರಾಜನಗರ ಜಿಲ್ಲೆಗಳ ತಂಡಗಳ ಮಧ್ಯೆ ಕದನದಲ್ಲಿ ಎಸ್ ದಕ್ಷಿಣ ಕನ್ನಡ ನಮ್ಮ ನೆರೆಹೊರೆಯ 2 ಜಿಲ್ಲೆಗಳ ನಡುವೆ 14ರ ಬಾಲಕಿಯರ ಸ್ಪರ್ಧೆ ಆರಂಭಗೊಂಡಿದೆ. ಕೊಡಗು ವಿರುದ್ಧ ದಕ್ಷಿಣ ಕನ್ನಡ. ಅತ್ತಾಜವರೇ, ಅಲ್ಲಿ ಯಾರೆಲ್ಲ ಮ್ಯಾಚ್ ನಡೀತಾ ಇದೆ? ಚಾಮರಾಜನಗರ, ಚಿಕ್ಕಮಗಳೂರು. ಎಸ್, ಈಗ ಸಮಯ 4:15 ಗಂಟೆ, ಶನಿವಾರ ಸಂಜೆಯ ವೇಳೆ. ಒಂದಷ್ಟು ಕಬಡ್ಡಿಯ ಆಸ್ವಾದಕರು ವಾರಾಂತ್ಯದ ಕೆಲಸಗಳನ್ನು ಪೂರ್ಣಗೊಳಿಸಿ ವಾರದ ಸಂಬಳಗಳನ್ನು ಪಡೆಕೊಂಡು ಕಬಡ್ಡಿಯ ನೋಡುವ ಆಗಮನದ ನಿರೀಕ್ಷೆಯಲ್ಲಿ ನಾವುಗಳಿದ್ದೇವೆ. ಅವರಿಗೋಸ್ಕರ 2 ಗ್ಯಾಲರಿಗಳನ್ನು ಅತ್ಯಂತ ದೊಡ್ಡ ಗಾತ್ರದಲ್ಲಿ ನಾವು ಮಾಡಿಕೊಂಡಿದ್ದೇವೆ. ನಾಳೆ ಸೆಮಿಫೈನಲ್ಗಳು, ಫೈನಲ್ಗಳ ದಿನ. ಈ ನಡುವೆ ಕಬಡ್ಡಿ ಇವತ್ತು ಮುಕ್ತಾಯವಾದೊಡನೆ ವೇದಿಕೆಯಲ್ಲಿ ಸಂಭ್ರಮದ ವೈಭವದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿದೆ. ಈ ಕಾರ್ಯಕ್ರಮದಲ್ಲಿ ಯಾವುದೇ ಅತಿಥಿಗಳು ಬರಲಿ, ಗಣ್ಯರು ಬರಲಿ, ಆ ಹೊತ್ತಲ್ಲಿ ಕಪಿಲೇಶ್ವರ ಕಲಾ ಸಮಿತಿ ಚಾರ್ವಾಕದ ಚೆಂಡೆ ವಾದಕರ ಅತ್ಯಂತ ಸುಮಧುರ ಸಾಹಿತ್ಯಗಳ ಜೊತೆಗೆ ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಕಪಿಲೇಶ್ವರ ಕಲಾ ಸಮಿತಿ ಚಾರ್ವಾಕದ ಎಲ್ಲ ಬಂಧುಗಳಿಗೆ ಒಮ್ಮೆ ದೊಡ್ಡ ಚಪ್ಪಾಳೆ ಬರಲಿ. ರಿಯಲಿ ಅದ್ಭುತವಾದಂಥ ಒಂದು ಸಿಂಗಾರಿ ಮೇಳದ ಚೆಂಡೆ ವಾದನ ಅಲ್ವಾ ದಿವಾಕರ್ ಅವರೇ? ಖಂಡಿತ. ಶಿಂಗಾರಿ ಮೇಳಂ ಅಂದ್ರೆ ಅದು ಮೂಲತಃ ಕೇರಳದ ಒಂದು ವಿಶೇಷ ಚೆಂಡೆ ಕಲೆ. ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ಇತ್ತೀಚಿನ ಕಾಲಘಟ್ಟದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಶಿಂಗಾರಿ ಮೇಳಂ ಅನ್ನ ಕಾಣಬಹುದು. ವಿದ್ಯಾ ಅತ್ತಾಜ್ ಅವರೇ, ನಮ್ಮ ಬಾಲಕಿಯರ ಕೋಟ ಬಳಿ ನೀವು ಒಂದು ಗಮನವನ್ನು ಹರಿಸಿದ್ರೆ ಓರ್ವ ದೊಡ್ಡ ಗಾತ್ರದ ಓರ್ವ ವ್ಯಕ್ತಿಯನ್ನ ಕಾಣಬಹುದು. ಆ ತಂಡದ ಜೊತೆ ಇರತಕ್ಕಂಥ ಓರ್ವ ಕಬಡ್ಡಿ ತರಬೇತುದಾರ, ಶಿಕ್ಷಕರು, ಖ್ಯಾತ ಉದ್ಘೋಷಕರು ಶ್ರೀ ಬಾಲಕೃಷ್ಣ ಬುದ್ದಾಳ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ತರಬೇತುದಾರರಾಗಿ ಪ್ರಸ್ತುತ ಆಗಮಿಸಿದ್ದಾರೆ. ಕನ್ನಡದ ನಿರೂಪಣೆ ಬೇಕು ಅಂತಾದಾಗ ದಕ್ಷಿಣ ಕನ್ನಡದ ಸೂಕ್ಷ್ಮ ಕಣ್ಣುಗಳು ಹುಡುಕುವಂಥ ವ್ಯಕ್ತಿತ್ವ ಅದು ಬಾಲಕೃಷ್ಣ ಪೋರ್ದಾಳ್ ಅವರದು. ಸೊ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಕುಳಿತಲ್ಲೇ ಹಸನ್ಮುಖ ಆ ನಗು ಇದೆ ಅಲ್ಲ, ಯಾವತ್ತಿಗೂ ಅದು ಶಾಶ್ವತವಾಗಿರಲಿ. ಅವರ ಏರು ಧ್ವನಿ, ಗಟ್ಟಿ ಧ್ವನಿ, ಸುಂದರವಾದಂತಹ ವರ್ಣನೆ ಇದೆಲ್ಲವೂ ಕೂಡ ನಮಗೆಲ್ಲರಿಗೂ ಮಾದರಿ. ಸೊ ಈ ನಡುವೆ ಪಂದ್ಯಕ್ಕೆ ಮರಳುವ ವೇಳೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ದಾಳಿ ಕಾಣಬಹುದಾಗಿದೆ. ಕೊಡಗು ಮತ್ತು ಡಿಕೆ ನಡುವೆ ಬಾಲಕಿಯರ ವಿಭಾಗದ 14ರ ಬಾಲಕಿಯರ ವಿಭಾಗದ ಪಂದ್ಯದಲ್ಲಿ ಮುನ್ನಡೆ ಡಿಕೆ. ರೈಟ್ ಕಾರ್ನರ್ ಇಂದ ಸುಂದರವಾದ ಟ್ಯಾಕಲ್ ಅಲ್ಲಿ ಶೈಮಾ, ಮಂಗಳೂರು ಶೈಮಾ. ಸೂಪರ್ ಟೇಕಲ್ ಆನ್ ಆಗಿದೆ ಕೊಡಗು. ಕೇವಲ 2 ಡಿಫೆಂಡರ್ಗಳು ಇರುವ ವೇಳೆಯಲ್ಲಿ ದಾಳಿ. ನಂಬರ್ 1 ಹಾರ್ದಿಕ ಅವರಿಗೆ 1 ಅಂಕ ಸೇರ್ಪಡೆ. ಇಟ್ ಈಸ್ ಆಲ್ ಔಟ್. 2+2 4 ಅಂಕಗಳ ಜೋಡಣೆ. ಟೈಮ್ ಔಟ್. ನೀರಿನ ವ್ಯವಸ್ಥೆ ಇದೆ.
ಮೊದಲ ಅವಧಿಯಲ್ಲಿ ಕದನ 8-5 ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ. ಚಾಮರಾಜನಗರ ಜಿಲ್ಲೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳ ಮಧ್ಯೆ ಈ ಕದನವನ್ನು ಕಾಣಬಹುದಾಗಿದೆ. ಈ ಪಂದ್ಯಾವಳಿಯಲ್ಲಿ ಅಸಿಸ್ಟೆಂಟ್ ಸ್ಕೋರರ್ಗಳಾಗಿ ನಮ್ಮ ಜೊತೆಗೆ ಆಳ್ವಾಸ್ ವಿದ್ಯಾಸಂಸ್ಥೆಯ ಎಂಪೆಡ್ ಬಿಪೆಡ್ನ ಎಲ್ಲ ವಿದ್ಯಾರ್ಥಿಗಳು ಇವತ್ತು ನಮ್ಮ ಜೊತೆಗೆ ನಿರಂತರವಾಗಿ ಕಾರ್ಯನಿರ್ವಹಣೆಯಲ್ಲಿದ್ದಾರೆ. ಇಲ್ಲಿ ಹಲೋ 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 14 ಕೋಟಿಗೆ ಒಂದು ಇವತ್ತಿನ ಈ ಪಂದ್ಯಾಟದ ಕೊನೆಯ ಪಂದ್ಯ ಅಂಡರ್-17 ಗರ್ಲ್ಸ್ ದಕ್ಷಿಣ ಕನ್ನಡ ವರ್ಸಸ್ ಚಾಮರಾಜನಗರ, ಅಂಡರ್-14 ಬಾಯ್ಸ್ ಮೈಸೂರು ವರ್ಸಸ್ ಚಿಕ್ಕಮಗಳೂರು. ನಿಮಗೆ ಪ್ರಥಮ ಕರೆ. ಫಸ್ಟ್ ಏಡ್ ಬಾಕ್ಸ್ ದಯವಿಟ್ಟು ಇಲ್ಲಿಗೆ. ಅಂಡರ್-14 ಕೋಟಿಗೆ ಈ ಸ್ಪರ್ಧೆಯ ಇಂದಿನ ಕೊನೆಯ ಪಂದ್ಯಕ್ಕೆ ನಾವು ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಅಂಡರ್-14 ಬಾಯ್ಸ್ ಮೈಸೂರು ವರ್ಸಸ್ ಚಿಕ್ಕಮಗಳೂರು, ಅಂಡರ್-17 ಗರ್ಲ್ಸ್ ದಕ್ಷಿಣ ಕನ್ನಡ ವರ್ಸಸ್ ಚಾಮರಾಜನಗರ. ಗಮನಿಸಿ, ಅಲ್ಲಿ ಎಮರ್ಜೆನ್ಸಿ ಆಗಿ ಫಸ್ಟ್ ಏಡ್ ಬಾಕ್ಸ್ ಅಂಡರ್-14 ಕೋಟಿಗೆ ಬರಬೇಕಾಗಿದೆ. ಎಮರ್ಜೆನ್ಸಿ ಇಲ್ಲಿ ಎಮರ್ಜೆನ್ಸಿ ಅಂಡರ್-14 ಕೋಟಿಗೆ ಫಸ್ಟ್ ಏಡ್ ಬಾಕ್ಸ್ ಫಿಸಿಯೋ ಡಿಪಾರ್ಟ್ಮೆಂಟ್ ನವರು ದಯವಿಟ್ಟು ಅಂಡರ್-14 ಕೋಟಿಗೆ ಹೋಗಿ. ಕೋಟನ್ ತಲುಪಿಸಿದ್ರೆ ಸಾಕು. ಕೋಟನ್ ಬೇಗ ಬೇಗ ಎಮರ್ಜೆನ್ಸಿ ಕೇಳಿ. ಫಸ್ಟ್ ಏಡ್ ವಿಭಾಗ ಕೋಟನ್ ತಲುಪಿಸಿ ಅಂಡರ್-14ಗೆ ಬೇಗ. ಹೊಣೆಗಾರರು ಯಾರು? ಬೇಗ ಬೇಗ ಬನ್ನಿ. ಫಸ್ಟ್ ಏಡ್ ಬಾಕ್ಸ್. ಪ್ರಫುಲ್ಲ ಮೇಡಮ್. ಹಲೋ ಹಲೋ ಫಿಸಿಯೋ ಆಂಬ್ಯುಲೆನ್ಸ್ ಇದೆ ಸರ್, ಹೊರಗೆ ಆಂಬ್ಯುಲೆನ್ಸ್. ಫಸ್ಟ್ ಏಡ್ ಬಾಕ್ಸ್ ಕಡಪುಳ್ಳ ಇಡೆ ಅಂಡರ್-14 ಕೋಟಿಗೆ ನೋಡಿ. ಒಂದು ನಮ್ಮ ಅಫಿಷಿಯಲ್ ಟೇಬಲ್ ಅಲ್ಲಿ ಎಮರ್ಜೆನ್ಸಿ ಒಂದು 2-3 ಐಟಮ್ಗಳು ಬೇಕೇ ಬೇಕು. ಅಷ್ಟು ದೂರ ಇರಬೇಡಿ. ಬರ್ಲಿ ಬೇಗ. ಅಲ್ಲ, ಪ್ರಥಮ ಚಿಕಿತ್ಸೆ ಅವರು ಡಾಕ್ಟ್ರು ದಯಮಾಡಿ ಕೋರ್ಟ್ ಒಳಗಡೆಗೆ ಬನ್ನಿ. ಡಾಕ್ಟರ್ ಬೇಗ ಬನ್ನಿ, ಕೋರ್ಟ್ ಒಳಗಡೆ ಬನ್ನಿ, ಗ್ರೌಂಡ್ ಒಳಗಡೆ ಬನ್ನಿ. ಎಸ್, ಬರ್ತಾ ಇದ್ದಾರೆ ಸರ್. ಆತ್ಮೀಯರೇ, ನಮ್ಮ ಪಂದ್ಯಾಟಕ್ಕೆ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಸನ್ಮಾನ್ಯ ಭೋಜೇಗೌಡರು ಆಗಮಿಸಿದ್ದಾರೆ. ನಮ್ಮ ಜಿಲ್ಲೆಯ ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವಂಥ ಸನ್ಮಾನ್ಯ ಭೋಜೇಗೌಡರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರನ್ನು ಅತ್ಯಂತ ಆತ್ಮೀಯವಾಗಿ ನಾವು ಬರಮಾಡಿಕೊಳ್ತಾ ಇದ್ದೇವೆ. ವೆಲ್ಕಮ್ ಸರ್. 14-7 ಅನ್ನುವ ಅಂಕಗಳಿಗೆ ಆಧಾರದಲ್ಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ ನಾವುಗಳು. ನಿರೀಕ್ಷೆಗಳ ಆಟ ಇದು ಅಂಕಣದಲ್ಲಿ ಮುಂದುವರಿತಾ ಇದೆ. ಚಾಮರಾಜನಗರ ಚಿಕ್ಕಮಗಳೂರು ಜಿಲ್ಲೆಗಳ ತಂಡಗಳ ಮಧ್ಯೆ ಕದನದಲ್ಲಿ 16-8 ಚಾಮರಾಜನಗರ, ಚಿಕ್ಕಮಗಳೂರು ಸ್ಪಷ್ಟವಾದ ಅಂತರದ ಉಳಿಕೆಯೊಂದಿಗೆ ಕಳ್ಳದಲ್ಲಿದೆ. ಕಾರ್ನರ್ ವಿಭಾಗದಲ್ಲಿ ಹಿಡಿತಗಳಿಗೆ ಪ್ರಯತ್ನ, ದೀಪಕನ ಮೂಲಕ ಅಂಕ ಬರಿತಾ ಇದೆ. ಎಸ್, ಗಣೇಶ್ ಪ್ರಸಾದ್ ರವರು ಕೊಡಗು ತಂಡದ ತರಬೇತುದಾರರಾಗಿ, ಟೀಮ್ ಮ್ಯಾನೇಜರ್ ಆಗಿ ನಮ್ಮ ಜೊತೆ ಕೊಡಗು ತಂಡದ ಸುಮಿತ್ರಾ ಅವರಿದ್ದಾರೆ. ಆತ್ಮವಿಶ್ವಾಸ ನೀಡುವಂಥ ಪ್ರಯತ್ನದಲ್ಲಿ ನಮ್ಮ ಟೀಮ್ ಕೋಚ್. ಜೊತೆಯಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ತರಬೇತುದಾರರಾಗಿ ಬಾಲಕೃಷ್ಣ ಪುರದಾಲ್, ಜೊತೆ ವಿಲ್ಮಾ ಫೆರ್ನಾಂಡಸ್ ಮೇಡಮ್ ರವರು ಕೂಡ ಟೀಮ್ ಮ್ಯಾನೇಜರ್ ಆಗಿದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ಸ್ ಫಾರ್ ಮ್ಯಾಂಗ್ಳೂರ್ ಮೀನ್ಸ್ ದಕ್ಷಿಣ ಕನ್ನಡ. ಕೀರ್ತಿದಾಳಿಯಲ್ಲಿ ಇಂದಿನ ಪಂದ್ಯಗಳು ಇನ್ನೇನು ಕೊನೆಯ ಹಂತಕ್ಕೆ ಬರುತ್ತಾ ಇದ್ದಾವೆ. ನಾಳಿನ ದಿನ ಮತ್ತೆ ಉಳಿದ ಸ್ಪರ್ಧೆಗಳನ್ನು ನಡೆಸಲಿದ್ದಾವೆ. ದಯವಿಟ್ಟು ಹೋಗಬೇಡಿ, ಯಾಕೆ ಅಂತ ಹೇಳಿದ್ರೆ ಇನ್ನೇನು ಸಾಂಸ್ಕೃತಿಕ ವೈಭವದ ಅದ್ಧೂರಿಯ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಸೊ ನಾವು ಕೊಡಗು ಅಪ್ ಟು ದ ಮಾರ್ಕ್, ಕೊಡಗು ಅಪ್ ಟು ದ ಮಾರ್ಕ್.
16-10 ಕದನ. ಚಾಮರಾಜನಗರ ಚಿಕ್ಕಮಗಳೂರು ಜಿಲ್ಲೆಗಳ ಮಧ್ಯೆ ಕದನ ಮುಂದುವರಿತಾ ಇದೆ. ಅಂಕಣದಲ್ಲಿ ಸುದ್ದಿವಾಹಿನಿಯ ಮೂಲಕ ನೇರ ಪ್ರಸಾರದಲ್ಲಿ ನೋಡುತ್ತಿರುವಂತಹ ಸಮಸ್ತ ಕ್ರೀಡಾ ಬಂಧುಗಳಿಗೂ ಕೂಡ ಅತ್ಯಂತ ಆತ್ಮೀಯ ಸ್ವಾಗತ. ಮತ್ತೊಮ್ಮೆ ರಾಮಕುಂಜದ ಮಣ್ಣಿನಿಂದ ಸಂಜೆಯ ವೇಳೆಗೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳಿಂದ ವಿಶೇಷವಾದಂಥ ಮನರಂಜನೆ ಜೊತೆಗೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ವೇದಿಕೆಯಲ್ಲಿ ರಂಗೇರಲಿದೆ. ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾ ಬಂಧುಗಳು ಕೂಡ ಕಾರ್ಯಕ್ರಮವನ್ನು ವೀಕ್ಷಿಸಿ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಮೃದ್ಧಾಳಿಯಲ್ಲಿ ಇದು ಚಿಕ್ಕಮಗಳೂರು ಚಾಮರಾಜನಗರ ಜಿಲ್ಲೆಗಳ ತಂಡಗಳ ಮಧ್ಯೆ ಕದನ ಮುಂದುವರಿಯುತ್ತಾ ಅಂಕಣದಲ್ಲಿ 19-10 ಪಂದ್ಯವಿದೆ. Again official time out. ತುಲೆ ನಮ್ಮ ಈ ತುಂಜಿ ಪುರ್ಲುದ ಕಾರ್ಯಕ್ರಮ ಮಲ್ಪೊಡುಂದ ಐಕೊಂಜ ಆತು ಬಂಗ ಬತ್ತಿಪ್ಪ ಅಂಡ ಸುಲಾಬಡು ನಮ್ಮ ಗ್ಯಾಲರಿಲ್ಲ ಮಲ್ದ ಬತ್ತು ಕುಲ್ಲುದು ಆರಾಮ್ಸೆ ಕಬಡ್ಡಿ ತೂಲೆ ಬಂದ ಅಂಡ ಜನಕುಲು ನಮ್ಮ ಬುದ್ಧಿವಂತರ ಜಿಲ್ಲೆ ಪನ್ಪುಣಿ ಕೂಡ ಕೂಡ ತೋಜ ಒಂದುಲ್ಲೇರು ಅವು ಚಾರ್ ನಮ್ಮ ದೀತಿನ ಕಾಲಿ ಕುಲ್ಲರಗತೆ ನಮ್ಮ ಚಿಕ್ಕ ಅತ ದಿವಾಕರ್ರೆ ಖಂಡಿತ ನಮ್ಮ ಚಾರಡಗೂ ಕುಲ್ಲುನು ಐಟು ಉಂತೆರಿಸಿ ಬೊಕ ನಮ್ಮ ಬುದ್ಧಿವಂತರ ಜಿಲ್ಲೆ ಬನ್ಪ ಮಾರೆ ನಮ್ಮ ಕೂಡ ಕೂಡ ಪೂರ ಚಾರಡು ಉಂತದಾರನ್ನ ಹೊರ ಚೂರು ಜಪ್ಪಲೆಗೆ ಆ ಪುಗೇಲ್ ಕೈ ದೀತಿನಗಳು ಲೋಕಡೆ ಹೆಜ್ಜ ಅಂದೆ ಉಂತಿನಗಳು ಪೂರ ದಯದೀದು ಚಾರ್ದ ಮೆತ್ತು ಉಂತದಾಗ್ಲು ಪೂರ ಜಪ್ಪಲೆದಿರುತ್ತೆ ಗ್ಯಾಲರಿಡು ಮಸ್ತ್ ಜಾಗುಂಡು ಅಲ್ಪದ ಕುಲ್ಲೆ ತುಲೆ ಈ ಸೈಡ್ ಕ್ಯಾಮರಾದ ಕೈತಲ್ಲಿ ಉಂತಿನಗಳು ಎರಡು ಪೊನ್ನುಲ್ಲ ಒಂದು ದರ್ಕಿ ಚಾರ್ದ ಮೆತ್ತಡು ಅಮ್ಮ ಇಳೀರಿ ಚಾರಿಂದ ಕೆಳಗಿಳಿರಿ ಯಾರೆಲ್ಲ ಚಾರ್ ಮೇಲೆ ನಿಂತಿದ್ದೀರಾ ಎಲ್ಲ ಕೆಳಗಿಳಿರಿ ದಯವಿಟ್ಟು ಪ್ರತಿಯೊಬ್ಬರು ಇಳಿಬೇಕು ನೋಡಿ. ಈ ನಡುವೆ ಕಡಬ ಠಾಣೆಯಲ್ಲಿದ್ದಂತಹ ಪ್ರಸ್ತುತ ಪುತ್ತೂರು ಠಾಣಾ ಉಪನಿರೀಕ್ಷಕರು ಆರಕ್ಷಕ ವಿಭಾಗದಲ್ಲಿ ಗೌರವಾನ್ವಿತ ಆಂಜನೇಯ ರೆಡ್ಡಿ ಸರ್ ಈ ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ವಿಶಿಷ್ಟ ಅತಿಥಿಗಳನ್ನು ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ರೆಸ್ಪೆಕ್ಟಿವ್ಲಿ ವೆಲ್ಕಮ್ ಸರ್ ಮಿಸ್ಟರ್ ಆಂಜನೇಯ ರೆಡ್ಡಿ, ಸರ್ಕಲ್ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ವಂಡರ್ಫುಲ್ ಪ್ರೆಸೆಂಟೇಷನ್ ಓವರ್ ಹಿಯರ್ ಸರ್. ಥ್ಯಾಂಕ್ ಯು. ದಿವಾಕರ್ರೆ, ಎಸ್ ನಮ್ಮ ಈ ಗೋಣೆರೆಗೆ ಹಾಕೊಂಡಕ್ಕೆ ಏನು ಜಿಗೆ ಅಂದಾಕೆ ಪೆಟ್ಟು ತಾಗುಜಿಗೆ ಅಂದ ದಾನಿಗೆ ದಯಪಂಡಂದಂಡ ನಮ್ಮ ಕೆಲವು ಸರ್ತಿ ಪಂಡ ಶಾರದ ಮೆ ತುಂತರ ಬಲ್ಲಿ ತುಳುಟು ಪಂಡ ಕನ್ನಡದ ಪಂಡ ಪೆಟ್ಟು ಕಾಯ್ದಿಜಿ ಮಲಯಾಳಿ ಅಂದಕ್ಲಿಗೆ ಅರ್ಥ ಆಯ್ಜ ನೋಡಿ ಇಲ್ಲಿ ಚೇರ್ ಮೇಲೆ ನಿಂತಂತವ್ರು ಅಮ್ಮ ನೀಲಿ ಟಿ ಶರ್ಟ್ ಇನ್ನು ಕ್ಯಾಮರಾ ಫೋಕಸ್ ಮಾಡ್ಬೇಕಾಗ್ತದೆ. ಇಳಿಮ ಚೇರ್ ಎಂದು ಹೇಳಿ ಆಯ್ತಾ, ನೀನು ಉದ್ದ ಐತಿ ಅಂತ ನಮ್ಗೆ ಗೊತ್ತಿದೆ. ಅಂಡರ್ 17 ಗರ್ಲ್ಸ್ ಚಾಮರಾಜನಗರ ವರ್ಸಸ್ ದಕ್ಷಿಣ ಕನ್ನಡ ನಿಮಗೆ ದ್ವಿತೀಯ ಕರೆ. ಅಂಡರ್ 14 ಬಾಯ್ಸ್ ಮೈಸೂರು ವರ್ಸಸ್ ಚಿಕ್ಕಮಗಳೂರು ನಿಮಗೆ ಕೂಡ ದ್ವಿತೀಯ ಕರೆ. 4 ತಂಡಗಳು ಕೂಡಲೇ ಸಜ್ಜಾಗಿ ವೇದಿಕೆ ಎಡಭಾಗದಲ್ಲಿ ವರದಿ ಮಾಡಿಕೊಳ್ಳಿ. ದಿವಾಕರ್, ನಿಮ್ಮ ಹಿಂದೆ ನೋಡಿ ಎಲ್ಲೋ ಟಿ ಶರ್ಟ್ ಹಾಕಿದ ಇಬ್ಬರು ಹುಡುಗಿಯರು ಚೇರ್ ಮೇಲೆ ಇದ್ದಾರೆ. ಈ ನಡುವೆ ವಿಜಯತಾಜ್ ಅವರ ಹೇಳಿ, ಸ್ಪೋರ್ಟ್ಸ್ ಕೋಟಾದಲ್ಲಿ ಆರಕ್ಷಕ ವಿಭಾಗದಲ್ಲಿ ಉದ್ಯೋಗವನ್ನ ಗಿಟ್ಟಿಸಿಕೊಂಡಿರುವಂತಹ ನ್ಯಾಷನಲ್ ವೆಯ್ಟ್ ಲಿಫ್ಟರ್ ನಮ್ಮ ಜೊತೆ ಇದ್ದಾರೆ. ಪ್ರಸ್ತುತ ASI ಆಗಿ ಸೇವೆಯನ್ನ ಸಲ್ಲಿಸ್ತಾ ಇರುವವರು ಶ್ರೀ ಕೃಷ್ಣಪ್ಪ ಗೌಡ್ರು. ಅವರನ್ನು ಅತ್ಯಂತ ವಿಶೇಷ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವೆಲ್ಕಮ್ ಯು ಸರ್, ನ್ಯಾಷನಲ್ ವೆಯ್ಟ್ ಲಿಫ್ಟರ್ ನೌ ASI. ಥ್ಯಾಂಕ್ ಯು. ಚೇರಿಂದ ಇಳಿದು ಪಂದ್ಯವನ್ನು ನೋಡುತ್ತಿರುವಂಥ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಅಭಿನಂದನೆ. ಮಾತುಗಳಿಗೆ ಮಾನ್ಯತೆ ಸಿಕ್ಕಿದೆ ಅಂದುಕೊಳ್ತೇವೆ.
ಕೀರ್ತಿ ಕೊಡಗು, ಕೀರ್ತಿಯ ಮೇಲೆ ಭರವಸೆ ಇದೆ. ಕೀರ್ತಿ ಪ್ರಯತ್ನ ಅಂತೂ ಖಂಡಿತ ಮಾಡ್ತಾರೆ ಕೀರ್ತಿ, ಆದರೆ ಸಫಲತೆಯನ್ನು ಕಾಣ್ತಾ ಇಲ್ಲ. ಏನೇ ಇರಲಿ, ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇರಲಿ. ಹಿಂದಿಯಲ್ಲಿ ಖಂಡಿತವಾಗಿಯೂ ಪ್ರತಿ ಬಾರಿ ಕೂಡ ನಾವು ಹೇಳ್ತೇವೆ, ಹೌಸಲ ಹಮೇಶ ಬುಲಂದ್ ರಖನಾ ಹೈ, ಮಂಜಿಲ್ करीब आ सकता है. और यहाँ दक्षिण कन्नड़ की बालिकाओं की बीच में बहुत ही बढ़िया ऊंदा प्रदर्शन कोडगु के सामने. एक और अंक मिले हैं. ದಿನೇಶ್ ನೆಟ್ಟನ 19-2. ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬನ್ನಿ. जी हाँ, इस कार्यक्रम के लिए पुलिस अधिकारियों की उपस्थिति में चल रहा है मैसूर विभाग बालक एवं बालिकाओं की 17 और 14 सालों की अंतर्गत एक कबड्डी प्रतियोगिता. सुबह के मौसम पर जुलूस के दरमियान हम आतुर से जुलूस निकाल गया और यहाँ उद्घाटन समारंभ पर उद्घाटन किया गया. इस विशेष कार्यक्रम पर 8 टीमों ने भाग ले रहे हैं. एक और, जी हाँ, 2 अंक मिले हैं. क्या है इनकी नाम? मैंगलोर की हार्दिका, ताज हो रहा, ताज विजय, कमर पर पकड़ा है. ಬಾಲಕೃಷ್ಣ ಪರ್ದಾಲ್ರವರು ಯಾವ ರೀತಿಯಲ್ಲಿ ತರಬೇತಿಯನ್ನು ಕೊಟ್ಟಿದ್ದಾರೆ ನೋಡಿ. ಅವರ ನಿರೂಪಣೆಯನ್ನು ನಾವು ಅಷ್ಟು ಸುಂದರವಾಗಿ ಎಂಜಾಯ್ ಮಾಡಿದ್ದೇವೆ. ಆದರೆ ಅವರ ತರಬೇತಿಯಲ್ಲಿ ಎಂತಹ ಪ್ರತಿಭೆಗಳ ಬೆಳವಣಿಗೆ ಆಗುತ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ. ಜೊತೆಯಲ್ಲಿ ವಿಲಿಯಂ ಮ್ಯಾಮ್ ರವರ ಪೂರಕ ಸಹಕಾರ. ವಿಲ್ಮಾ. ಲಾಸ್ಟ್ ಅಂಡ್ ಫೈನಲ್ ಕಾಲ್, ಅಂಡರ್ 17 ಗರ್ಲ್ಸ್, ದಕ್ಷಿಣ ಕನ್ನಡ ವರ್ಸಸ್ ಚಾಮರಾಜನಗರ. ರೆಫರಿ ಹ್ಯಾರಿಸ್, ಅಂಪೈರ್ ಕೃಷ್ಣಾನಂದ ಅಂಡ್ ಸಂದೀಪ್, ಸ್ಕೋರರ್ ಕುಶಾಲಪ್ಪ. ಅಂಡರ್ 14 ಬಾಯ್ಸ್, ಮೈಸೂರು ವರ್ಸಸ್ ಚಿಕ್ಕಮಗಳೂರು. ರೆಫರಿ ಉಮೇಶ್, ಅಂಪೈರ್ ಶ್ರೇಯಸ್ ಅಂಡ್ ಮಿಥುನ್, ಸ್ಕೋರರ್ ಬಾಲಕೃಷ್ಣ. ದಿವಾಕರ್ ಹೇಳಿ. ಈ ಕಬಡ್ಡಿ ಪಂದ್ಯಾಟಕ್ಕೆ ನಮ್ಮ ಪುತ್ತೂರು ತಾಲೂಕಿನ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ ವಿಷ್ಣು ಪ್ರಸಾದ್ ಸರ್ ಅವರು ಆಗಮಿಸಿದ್ದಾರೆ. ಇಡೀ ಆಯೋಜಕರ ಪರವಾಗಿ, ಸಂಸ್ಥೆಯ ಪರವಾಗಿ ಅತ್ಯಂತ ಗೌರವದ ಸ್ವಾಗತವನ್ನು ಕೋರ್ತೇನೆ ಸರ್. ಎಲ್ಲರೂ ಚಪ್ಪಾಳೆ ಹೊಡೆದು ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಪ್ಲೀಸ್ ಜೋರಾದ ಚಪ್ಪಾಳೆ ಬರಲಿ. ಎಸ್, ಗಣ್ಯ ಅತಿಥಿಗಳ ಗೌರವ ಉಪಸ್ಥಿತಿಯಲ್ಲಿ ಸಾಗಿ ಬರುವಂತಹ ಮೈಸೂರು ವಿಭಾಗ ಮಟ್ಟದ ಬಾಲಕ ಬಾಲಕಿಯರ ಕಬಡ್ಡಿಯಲ್ಲಿ ಎಂತಹ ವೇದಿಕೆ, ಎಂತಹ ಅಂಕಣ, ಎಂತಹ ಆಡಿಯನ್ಸ್, ಎಂತಹ ವ್ಯವಸ್ಥೆ, ಎಲ್ಲವೂ ಕೂಡ ಕರಾವಳಿಯ ಕಬಡ್ಡಿ ಅಭಿಮಾನಕ್ಕೆ ಪೂರಕವಾಗಿರುವಂತಹ ವಾತಾವರಣ ನಿರ್ಮಾಣಗೊಂಡಿದೆ. ರಾಮಕುಂಜೇಶ್ವರದಲ್ಲಿ ಇತಿಹಾಸ ನಿರ್ಮಾಣವಾಗ್ತಾ ಇದೆ. ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಕೊನೆಯ ಕರೆಯನ್ನು ಕೊಟ್ಟಿದ್ದೇವೆ. ಚಾಮರಾಜನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂಡರ್ 17 ಗರ್ಲ್. ಅದೇ ರೀತಿ ಕೊನೆಯ ಕರೆಯನ್ನು ಕೊಟ್ಟಿದ್ದೇವೆ ಅಂಡರ್ 14 ಬಾಯ್ಸ್, ಮೈಸೂರು ವರ್ಸಸ್ ಚಿಕ್ಕಮಗಳೂರು. ಪ್ಲೀಸ್ ರಿಪೋರ್ಟ್ ನಿಯರ್ ದ ಮೈಕ್. ಕೊಡಗಿನ ಅವರು ಅಂದರೆ ಹೃದಯ ವಿಶಾಲವುಳ್ಳವರು. 29 ಅಂಕಗಳನ್ನು ನೀಡಿದ್ದಾರೆ. ಗಳಿಸಿಕೊಂಡದ್ದು 2 ಅಂಕಗಳಾಗಿವೆ. ಸೊ ಒಟ್ಟಾರೆಯಾಗಿ ಈ ದಿನ ಇನ್ನು 2 ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿಯಲಿದೆ. ಆ ಬಳಿಕ ಸಾಂಸ್ಕೃತಿಕ ವೈಭವಗಳು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅನೇಕ ಅತಿಥಿ ಅಭ್ಯಾಗತರುಗಳ ಆಗಮನ ಆಗಿದೆ. ಪುತ್ತೂರು ನಗರ ಠಾಣೆಯ ಉಪನಿರೀಕ್ಷಕರಾಗಿರುವಂಥ ಶ್ರೀ ಆಂಜನೇಯ ರೆಡ್ಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ BG ಜುನೈದ್ ಆಡಳಿತ ನಿರ್ದೇಶಕರು, BG ಕನ್ಸ್ಟ್ರಕ್ಷನ್ ದರ್ಬೆ ಪುತ್ತೂರು, ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ರಜಾಕ್ ಬಪ್ಪಳಿಗೆ ಕೋಶಾಧಿಕಾರಿಗಳು, ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್, ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸ್ಕರಿಯಾ ASI ಪುತ್ತೂರು ನಗರ ಠಾಣೆ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಮಾಡಿಕೊಳ್ಳುತ್ತದೆ. ಅದೇ ರೀತಿಯಲ್ಲಿ ಪುತ್ತೂರು ನಗರ ಠಾಣೆಯ ASI ಆಗಿರುವಂಥ ಶ್ರೀ ಕೃಷ್ಣಪ್ಪ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಮಾಡಿಕೊಳ್ಳುತ್ತದೆ. ಬಂಧುಗಳೇ, ಪಂದ್ಯ ಮುಂದುವರಿತಾ ಇದೆ. ವಿಧಾನ ಪರಿಷತ್ತಿನ ಶಾಸಕರಾಗಿರುವಂಥ ಶ್ರೀಯುತ ಭೋಜಗೌಡ ಸರ್ರೆ, ತಾವುಗಳ ನೀವು ವೇದಿಕೆಯಲ್ಲಿದ್ದೀರಾ. ನಿಮ್ಮದೇ ಊರಿನ
ಕಡೂರಿನ ಆಟಗಾರರು ಚಿಕ್ಕಮಗಳೂರು ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಸೊ ವೇದಿಕೆಯ ಮೊದಲ ಅಂಕಣದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ನಿಮ್ಮ ಕಡೂರಿನ ಹುಡುಗರು ಆಡ್ತಾ ಇದ್ದಾರೆ. ನಿಮ್ಮದೇ ತವರೂರ ಹುಡುಗರು. ಏಕಮುಖಿ ಅಂದ್ರೆ ಸಂಪೂರ್ಣ ಏಕಮುಖಿ. ಚಾಮರಾಜನಗರ ಹಾಗೂ ದಕ್ಷಿಣ ಕನ್ನಡ ಅಂಡರ್ 17 ಗರ್ಲ್ಸ್ ಆದಷ್ಟು ಬೇಗನೆ ವೇದಿಕೆ ಎಡಭಾಗದಲ್ಲಿ ವರದಿ ಮಾಡಿಕೊಳ್ಳಿ. ದಕ್ಷಿಣ ಕನ್ನಡ ವರ್ಸಸ್ ಚಾಮರಾಜನಗರ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಗಿವನ್. ಕೊಡಗು ತಂಡಕ್ಕಾಗಿ ಮಾಯ, ಒಂದಷ್ಟು ಮಾಯೆಯನ್ನ ಮಾಡಬೇಕಾಗಿದೆ ಮಾಯ. ಕೊನೆಯ ಕರೆಯನ್ನು ಕೊಟ್ಟಿದ್ದೇವೆ 4 ತಂಡಗಳಿಗೆ. ಇದು ಕೊನೆಯ ಕರೆ. ಆದಷ್ಟು ಬೇಗನೆ ವೇದಿಕೆ ಎಡಭಾಗದಲ್ಲಿ ಬಂದು ವರದಿ ಮಾಡಿಕೊಳ್ಳಿ. ಶ್ರೀರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಹಾಗೂ ಕನ್ನಡ ಮಾಧ್ಯಮ ಶಾಲೆ ಇವುಗಳ ಅಮೋಘ ಕನಸಿನ ಈ ಒಂದು ಪಂದ್ಯಾವಳಿ ಇವತ್ತಿನ ದಿನ ಈ ಸಮಿತಿಯ ಸಂಚಾಲಕರಾಗಿರುವಂಥ ಗೌರವಾನ್ವಿತ ಶ್ರೀ ಸತೀಶ್ ಭಟ್ ಬೆಳ್ಳಿನೆಲವರ ಸಮರ್ಥವಾದಂಥ ಮುಂದಾಳತ್ವದೊಂದಿಗೆ ಪಂದ್ಯಾವಳಿಯ ಅತ್ಯಂತ ಅಚ್ಚುಕಟ್ಟಿನ ವ್ಯವಸ್ಥೆಗಳ ಜೊತೆಗೆ ಪ್ರಥಮ ದಿನದಲ್ಲಿ ಪಂದ್ಯಗಳು ಮುಂದುವರಿತಾ ಇದೆ. ಅಂಕಣದಲ್ಲಿ ಸಮೃದ್ಧ ಚಾಮರಾಜನಗರದ ಅಂಕಣದಲ್ಲಿ कुछ खास अभी कोडगु ओर से दिख नहीं पा रहा है और खिलाड़ियों के लिए कुछ अलग सोच विचार करना होगा. अगर लगातार कीर्ति को मैदान से बाहर किया जा रहा है कोडगु के इस राइडर को. ಏಕಮುಖವಾಗಿರುವಂತಹ ಸ್ಪರ್ಧೆಯ ಕಣದಲ್ಲಿ 3-7-3 37-3ರಲ್ಲಿ ಡಿಕೆ 38-3 ಫಸ್ಟ್ ಹಾಫ್ ಓವರ್. ನಮ್ಮೊಂದಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದ್ದಾರೆ. ನಮ್ಮ ಸಂಸ್ಥೆಯ ವತಿಯಿಂದ ಮತ್ತು ಸಮಸ್ತ ಆಯೋಜನಾ ಸಮಿತಿಯ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ವಿಷ್ಣು ಪ್ರಸಾದ್ ಇವರನ್ನು ಗೌರವಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸರ್, ದಯವಿಟ್ಟು ನಮ್ಮ ಈ ಪುಟ್ಟ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿ. ಮೊದಲ ಅವಧಿಯ ಆಟದ ಬಳಿಕ ಇದೀಗ ದ್ವಿತೀಯ ಅವಧಿಯಲ್ಲಿ 38-10ರಲ್ಲಿ ಕದನ. ಎರಡು ತಂಡಗಳ ರೋಚಕ ಕದನಕ್ಕೆ ಸವಾಲುಗಳನ್ನು ನೀಡಬಲ್ಲ ಚಿಕ್ಕಮಗಳೂರು ಚಾಮರಾಜನಗರ ಜಿಲ್ಲೆಗಳ ತಂಡಗಳ ಮಧ್ಯೆ ಕದನವಿದೆ. 6ರ ಡಿಫೆನ್ಸ್ನಲ್ಲಿ ಬೋನಸ್ ಆನ್ ಆಗಿರುವ ಅವಧಿಯಲ್ಲಿ 17ರ ವಯೋಮಾನದ ಬಾಲಕರ ವಿಭಾಗದ ದಿನದ ತೃತೀಯ ಕದನದ ವೇಳೆ 38-13ರಲ್ಲಿ ಚಿಕ್ಕಮಗಳೂರು ಮುನ್ನಡೆಯೊಂದಿಗೆ ಈ ಪಂದ್ಯದಲ್ಲಿದೆ. ಮಳೆಯ ನಡುವೆಯೂ ಕೂಡ ಗ್ಯಾಲರಿಯಲ್ಲಿ ಕುಳಿತು ಪಂದ್ಯ ವೀಕ್ಷಣೆಯಲ್ಲಿರುವ ಎಲ್ಲ ಆಸ್ವಾದಕ ಕಬಡ್ಡಿ ಪ್ರೇಮಿಗಳಿಗೆ ಅಭಿನಂದನೆ. ಯಾರೆಲ್ಲ ಗ್ಯಾಲರಿಗೆ ಹೋಗಿಲ್ಲ ದಯವಿಟ್ಟು ಗ್ಯಾಲರಿಗೆ ಹೋಗಿ ಪಂದ್ಯವನ್ನು ಕುಳಿತು ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ. ಗ್ಯಾಲರಿ ಪೋದುಕೊಂಡು ಮ್ಯಾಚ್ ತಗೊಂಡು ಒಂದು ವಿಶೇಷ ಪ್ರೈಸ್ ಉಂಟು ಅಂದ್ ಖಂಡಿತ ಅವು ಇನ್ನೇ ಅನೌನ್ಸ್ ಮಲ್ಪುಜ ನಮ್ಮ ಎಲ್ಲ ಬೈಯಾಗೆ ಅನೌನ್ಸ್ ಮಲ್ಪುಗ ಖಂಡಿತ. ನಮ್ಮ ಎಕಡೋರ ಪಂಡ ಗೋನೆರೆಗೆ ಪೆಟ್ಟು ಬೂರ್ಜಿ ಕಾಯಿಜಿನ್ ಸೊ ಕೂಡ ಚೇರದ ಮೇಲೆ ತುಂತುದಿರು ಅಣ್ಣ. ಚೇರ ಮೇಲೆ ನಿಂತಂಥ ಹುಡುಗರು ನೀಲಿ ಟಿ ಶರ್ಟ್ ಹಾಕಿದ ಹುಡುಗರು ಕಲರ್ಸ್ ಇಳೀರನ್ನ ಕೆಳಗೆ ಇಳೀರಿ ನಿಮಗೆ ಹಾಂ ಇಳೀರಾ. ಆ ವಿಡಿಯೋ ಮಲ್ಪನಾರ್ಲ ಚೂರು ಜತ್ತಾರ ನೆಡ್ಡೆ ಇರ್ನ ಕೈತಲ್ಲೂರಿ ಒಂತಿದ್ದೀರ ಅರೆಲ್ಲ ಜಪ್ಪಲ್ಲಿ ಆರು ಪಾಪ ಲೋಕಡ್ ಎಜ್ಜರಾರು
ಲಾಸ್ಟ್ 5 ಮಿನಿಟ್ಸ್ ಫುಲ್ ಟೈಮ್. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಕದನ. ಚಿಕ್ಕಮಗಳೂರು ಪ್ರಬಲ ಮುನ್ನಡೆಯೊಂದಿಗೆ. ಅರೆ ಕ್ಯಾಮ್ರಾಮನ್ನ ಪಿರಾವಡ್ ಇತ್ತು ಕಪ್ಪು ಟಿ ಶರ್ಟ್ ದಾರ್ ಮಸ್ತ್ ಹಾತ್ ಆಯ್ಟುಲ್ಲ ರೀ ಸುದ್ದಿದೆ ಕ್ಯಾಮ್ರಾಮನ್ ಪಿರಾವಡ್ ಅಂತಿನಾರ್ ಕಪ್ಪು ಟಿ ಶರ್ಟ್ ದಾರ ತುದ್ದಲ್ಲ 38-3ರಲ್ಲಿ ದ್ವಿತೀಯ ಅವಧಿ ಆರಂಭಗೊಂಡಿರುತ್ತದೆ ಬಾಲಕಿಯರ 14ರ ವಿಭಾಗದಲ್ಲಿ. ಆರೋಜೇತ ಉದ್ದ ವಾಲಿಬಾಲ್ ಪ್ಲೇಯರ್ ಆತುಲಿ ರೀ ತುಲೆಯಲ್ಲಿ ಕ್ಯಾಮ್ರಾಮನ್ ಪಿರಾವಡ್. ಇಲ್ಲಿ ಸಂಪೂರ್ಣ ಏಕಮುಖಿ ಪಂದ್ಯ. 38-3ಕ್ಕೆ ಇನ್ನೊಂದು ನಾ ಬಿಡೆ നീ കൊടെ. സോ 39-3 പൂർണ്ണമായിട്ടും ഏകപക്ഷീയമായ മത്സരമാണ് നിങ്ങൾ കണ്ടുകൊണ്ടിരിക്കുന്നത്. അങ്ങനെ മൈസൂർ സോണൽ വിഭാഗത്തിലെ മത്സരങ്ങൾ ഇനിയൊരു മത്സരം കൂടി തീരും. അതിനുശേഷം വേദിയിൽ സാംസ്കാരിക കലാപരിപാടി ആൾവാസിന്റെ വിദ്യാർത്ഥിനികൾ അവതരിപ്പിക്കും. ഇതിനിടയിൽ വീണ്ടും ഒരു ടാക്കിൾ പോയിന്റ്. ಯಪ್ಪ ಎಂತಹ ಡ್ಯಾಶ್, ತುಳುನಾಡ ಡ್ಯಾಶ್. ಡಿಕೆ ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಕದನವಿದೆ. 46-13ರಲ್ಲಿ ಪಂದ್ಯ. ಪ್ರಸ್ತುತ ಚಾಮರಾಜನಗರ ಜಿಲ್ಲೆಯ ವಿರುದ್ಧ ಮುನ್ನಡೆಯಲ್ಲಿ ಕಾಪಿನಾಡಿನ ಹುಡುಗರು. ಹಲೋ ಎಲ್ಲ ಕ್ರೀಡಾ ತಂಡದ ವ್ಯವಸ್ಥಾಪಕರ ಗಮನಕ್ಕೆ, ನಾಳೆ ಬೆಳಿಗ್ಗೆ ಸರಿಯಾಗಿ 8:30 ಗಂಟೆಗೆ ಸೆಮಿಫೈನಲ್ ಪ್ರಾರಂಭ ಆಗ್ತದೆ. ಎಲ್ಲ ತಂಡಗಳು 8:30 ಗಂಟೆಗೆ ನಿಮ್ಮ ಉಪಹಾರವನ್ನು ಮುಗಿಸಿ ಕ್ರೀಡಾಂಗಣದಲ್ಲಿ ಹಾಜರಿರತಕ್ಕದ್ದು. ನಮ್ಮ ಸಂಸ್ಥೆಯ ಪೋಷಕರಾದಂಥ ಶ್ರೀ ಹರಿಪ್ರಸಾದ್ ಇವರು ತಮ್ಮ ಕುಟುಂಬ ಸಮೇತ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ದೊಡ್ಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರಿಗೆ ಸಂಸ್ಥೆ ಪರವಾಗಿ ಕೃತಜ್ಞತೆಗಳನ್ನು, ಸ್ವಾಗತವನ್ನು ಕೋರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಒಮ್ಮೆ ಕೈ ಜೋಡಿಸಿ ಜೋರು ಚಪ್ಪಾಳೆ ಹೊಡೀರಿ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಮತ್ತು ಭೋಜೇಗೌಡ ಸರ್ ಇವರು ಅವರನ್ನು ಸತ್ಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಸಮರ್ಪಕವಾದ ಡಿಫೆನ್ಸ್ನ ಭಾಗವನ್ನು ಹೊಂದುತ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆ. ಸ್ಪಷ್ಟ ಮುನ್ನಡೆ 47-13ರಲ್ಲಿ ಟೆಕ್ನಿಕಲ್ ಪಾಯಿಂಟ್ ಅನ್ನು ಪಡೆದುಕೊಳ್ಳುತ್ತಾ ಇದೆ. ಕೊನೆಯ 3 ನಿಮಿಷಗಳ ಅವಧಿಯ ಸ್ಪರ್ಧೆ ಬಾಕಿ ಇದೆ. ಪ್ರಥಮ ದಿನದ ಅಂತಿಮ ಹಂತಗಳಲ್ಲಿ ಸ್ಪರ್ಧೆಯ ಕಣದಲ್ಲಿ ನಾವಿದ್ದೇವೆ. ಇನ್ನು ಉಳಿದಿರುವಂಥದ್ದು 2 ಅಂಕಣದಲ್ಲಿ ಒಂದೊಂದು ಸ್ಪರ್ಧೆಗಳು ಕೂಡ 14ರ ವಯೋಮಾನದ ಜೊತೆಗೆ 17ರ ವಯೋಮಾನದ ಪ್ರಥಮ ದಿನದ ಸ್ಪರ್ಧೆಗಳಿಗೆ ಇನ್ನು ಕೂಡ 48-15ರಲ್ಲಿ ಕದನ. ಅಂತಿಮವಾಗಿ ಇನ್ನೊಂದು ಅಂಕ 46-3. ಕೊಡಗು 3ರಲ್ಲಿ ಸ್ಥಗಿತಗೊಂಡಿದೆ. ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಕದನವಿದೆ. ಈ ಪಂದ್ಯದಲ್ಲಿ ಮುಂದಿನ ಹನಾಹನಿಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರತಿನಿಧಿಸುವಂತಹ ರಾಮಕುಂಜ ಶಾಲೆಯ ವಿದ್ಯಾರ್ಥಿನಿಯರ ಆಗಮನವಾಗಲಿದೆ. ಸೊ ಎಲ್ಲರ ಚಿತ್ತ ಅಂತಿಮ ಸ್ಪರ್ಧೆಯ ಕಡೆಗೆ ವ್ಯವಸ್ಥಾಂಕಣದಲ್ಲಿ ಮುಂದಿನ ಕದನ ಬಹಳ ರೋಚಕತೆಯಿಂದ ಕೂಡಲಿದೆ. ಎಲ್ಲ ತೀರ್ಪುಗಾರರಲ್ಲಿ ಒಂದು ವಿನಂತಿ, ತಾವು ಇವತ್ತು ನಿರ್ಗಮಿಸುವ ಮೊದಲು ಇಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕಿ ಪ್ರಫುಲ್ಲರವರನ್ನು ಭೇಟಿಯಾಗಿ ತೆರಳಬೇಕಾಗಿ ವಿನಂತಿ. ಎಲ್ಲ ತೀರ್ಪುಗಾರರಲ್ಲಿ ಒಂದು ವಿನಂತಿ, ತಾವು ಇಂದಿನ ಕೆಲಸವನ್ನು ಮುಗಿಸಿ ತೆರಳುವ ಮೊದಲು ಇಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕಿ ಪ್ರಫುಲ್ಲ ಮೇಡಮ್ ಅವರನ್ನು ಭೇಟಿಯಾಗಿ ತೆರಳಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಾಲಕಿಯರನ್ನ, ತಂಡದಲ್ಲಿರುವತಕ್ಕಂಥ ಎಲ್ಲ ಬಾಲಕಿಯರನ್ನ ಬಳಸ್ತಾ ಇದ್ದಾರೆ ಎಂದು ಸ್ಪರ್ಧೆಯಲ್ಲಿ ಬಾಲಕೃಷ್ಣ ಪುರದಲ್ರವರು. ಈ ನಡುವೆ ದಾಳಿ ಮುಂದುವರಿಯುತ್ತಾ ಹರ್ಷಿದ ಮೂಲಕೊಂದಂಕ 3 ಅಂಕ. ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷದ ಘೋಷಣೆಯಾಗುತ್ತಾ ಇದೆ. 50-16ರಲ್ಲಿ ಕದನ. ಏಕಮುಖ ಮುನ್ನಡೆಯೊಂದಿಗೆ ಕಡೂರಿನ ಹುಡುಗರು ಚಿಕ್ಕಮಗಳೂರು ಜಿಲ್ಲೆಯನ್ನ ಪ್ರತಿನಿಧಿಸಿಕೊಳ್ಳುತ್ತಾ ಪಂದ್ಯದಲ್ಲಿ. ಲಾಸ್ಟ್ 5 minutes in under 14 court. ಕೊನೆಯ
ಇವತ್ತಿನ ಕೊನೆಯ ಪಂದ್ಯಾಟ ಚಾಮರಾಜನಗರ ವರ್ಸಸ್ ದಕ್ಷಿಣ ಕನ್ನಡ ಅಂಡರ್ 17 ಗರ್ಲ್ಸ್ ಸೆಕ್ಷನಲ್ಲಿ, ಅದೇ ರೀತಿ ಅಂಡರ್ 14 ಬಾಯ್ಸ್ ಸೆಕ್ಷನಲ್ಲಿ ಮೈಸೂರು ವರ್ಸಸ್ ಚಿಕ್ಕಮಗಳೂರು. ಕೀರ್ತಿ ಬಾಲಕರ ಪಂದ್ಯ ಮುಗಿಲಿಗೆ ಆಗಿದೆ. ಎಲ್ಲ ಅಂಡರ್ 17 ಗರ್ಲ್ಸ್ ಬೋತ್ ಟೀಮ್ ಪ್ಲೀಸ್ ಗೆಟ್ ರೆಡಿ. ಕೊಡಗು ಕಡೆಯಿಂದ ಕೀರ್ತಿ. ಅಂತಿಮ 5 ನಿಮಿಷಗಳ ಕರೆ ಈಗ ತಾನೇ ಬಂದಿದೆ. ಈ ಸ್ಪರ್ಧೆ ಮುಕ್ತಾಯದ ಅಂಚಿನಲ್ಲಿರುವ ವೇಳೆಯಲ್ಲಿ ಬೃಹತ್ ಅಂತರದ ಮುನ್ನಡೆ ಡಿಕೆ, ಆತಿಥೇಯ ಡಿಕೆ. ಅಂತಿಮ ನಿಮಿಷದ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಪ್ರಸ್ತುತ ಇಲ್ಲಿ ಕದನವಿದೆ. ಒಂದು ಸೂಚನೆ, ವಾಹನ ಸಂಖ್ಯೆ K21Z 6545 ನಮ್ಮ ಸಂಸ್ಥೆಯ ಆಫೀಸ್ನ ಎದುರುಗಡೆ ಕೆಳಗಡೆ ನಿಲ್ಲಿಸಿದ್ದಾರೆ. ದಯವಿಟ್ಟು ಅದರ ಮಾಲಕರು ಆ ವಾಹನದ ಬಳಿಗೆ ಹೋಗಿ ಅಲ್ಲೇನೋ ತಾಂತ್ರಿಕ ಸಮಸ್ಯೆ ಇದೆ, ಅದನ್ನು ಸರಿಪಡಿಸ್ಕೊಳ್ಬೇಕಾಗಿ ವಿನಂತಿ. ರೈಡಿಂಗ್ ಅಲ್ಲಿ ಡಿಫೆಂಡ್ ಅಲ್ಲಿ ಸಂಪೂರ್ಣವಾಗಿ ತಮ್ಮ ಲಯದೊಂದಿಗೆ ಆಡುವಂತಹ ಡಿಕೆಯ ಬಾಲಕಿಯರು ಬೃಹತ್ ಅಂತರದ ಗೆಲುವಿನ ಕಡೆ ಮುಖ ಮಾಡ್ತಾ ಇದೆ ಕೊಡಗು ವಿರುದ್ಧ. ಸೂಪರ್ ಟೇಕಲ್ ಆನ್ ಆಗಿದೆ. ಅಂತಿಮವಾಗಿ ಬಹಳಷ್ಟು ಸಮಯದ ಬಾಲಕಿಯರ ಫೈನಲ್ ಪಂದ್ಯಕ್ಕೆ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ಯಶವಂತವರ ಗರಡಿಯಲ್ಲಿ ಪಳಗಿರುವ ತಂಡ ದಕ್ಷಿಣ ಕನ್ನಡ. ಆಲ್ಮೋಸ್ಟ್ ಮಾತ ನಮ್ಮ ಬನ್ನುಲು ಪುನಂಚಿದ್ದು ನಾವು ರಾಮಕುಂಜದ ಜೋಕುಲು. ಸೊ ಜೋರು ತಾಟಿ ಮಾಡು ನಿಖಿಲ್ನ ಈ ಒಂಜಿ ಪವರ್ ಎನರ್ಜಿ ಹಾಕಲು ಗೊಬ್ಬೋಡು. ಸ್ವಯಂ ಸೇವಕರು ಗಮನಿಸಬೇಕು, ಸಭಾಂಗಣದ ಸ್ವಯಂ ಸೇವಕರು ಈ ಪಂದ್ಯಾಟ ಮುಗಿದ ತಕ್ಷಣ ಕ್ರೀಡಾಂಗಣದಲ್ಲಿರುವಂಥ ಮ್ಯಾಟನ್ನು ತೆಗೆದು ಚೇರ್ಗಳನ್ನು ಜೋಡಿಸುವುದಕ್ಕೆ ತಯಾರಾಗಬೇಕು. ಇಲ್ಲಿ ಎಲ್ಲ ಸ್ವಯಂ ಸೇವಕರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು, ಸಭಾಂಗಣದ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಕೃಷ್ಣಾನಂದ, ಅದೇ ರೀತಿಯಲ್ಲಿ ನಮ್ಮ SRK ಟೀಮ್ ಕೂಡ ಸನ್ನದ್ಧರಿರಬೇಕು. ನಿಮಗೆ ಯಾವ ರೀತಿಯಲ್ಲಿ ಮ್ಯಾಟನ್ನು ಮಡಿಸೋದು, ಎಲ್ಲಿಂದ ಚೇರ್ಗಳನ್ನು ಹಾಕ್ಕೊಂಡು ಬರಬೇಕು ಎಲ್ಲ ಸೂಚನೆಗಳನ್ನು ಕೊಡ್ತಾರೆ.
ಅವರ ಸೂಚನೆಗೆ ಅನುಗುಣವಾಗಿ ಪಟಾಪಟ್ಟಾಗಿ ಚೇರ್ಗಳನ್ನು ಜೋಡಿಸುವ ಕೆಲಸಗಳನ್ನು ಮಾಡಬೇಕು. 10 ನಿಮಿಷದಲ್ಲಿ ಈ ಕೆಲಸವನ್ನು ಮಾಡಿಕೊಡಬೇಕು ನಮಗೆ. ವಿವೇಕಾನಂದ ತಂಡದ ಜಯರಾಜ್ ಅವರು ಈ JBL ಸ್ಪೀಕರ್ ಅನ್ನು ತಂದು ಕೊಟ್ಟಿದ್ದಾರೆ. ಧನ್ಯವಾದಗಳು ಜಯರಾಜ್ ಅವರಿಗೆ. ಈಗಾಗಲೇ ಆಳ್ವಾಸ್ ತಂಡದವರ ಬ್ಲೂಟೂತ್ ಸ್ಪೀಕರ್ ನಾಪತ್ತೆಯಾಗಿತ್ತು. ಅದನ್ನು ವಿವೇಕಾನಂದ ಟೀಮಿನ ಮ್ಯಾನೇಜರ್ ತಂದು ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. Yes. A very good evening to all the ladies and gentlemen. Now we are moving the last match in 2 courts. Under 14, we are going to witnessing Chikmagaluru versus Mysore. Captains, come over for the tossing ceremony. We have the match referee on the middle for the tossing ceremony. In another court, under 17, DK takes on Chamarajanagara, and under 14 court, Mysore versus Chikmagaluru. ಆರಂಭ ಆಗಿದೆ. ದಕ್ಷಿಣ ಕನ್ನಡದ ಸ್ಪರ್ಧೆ ಎದುರಾಳಿಯ ಅಂಕಣದಲ್ಲಿ ದಾಳಿ ಪ್ರತಿದಾಳಿಗಳ ಮಧ್ಯೆ ಮೊದಲ ಅವಧಿಯಲ್ಲಿ ಧನ್ವಿ ರೋಲಿಂಗ್ ಎಸ್ಕೇಪಿನ ಲಾಭ. ಧನ್ವಿ ಆತಿಥೇಯ ತಂಡಕ್ಕೆ ಭರಪೂರ ಕರತಾಡನದ ಪ್ರಶಂಸನೀಯ ದೃಶ್ಯಗಳನ್ನು ಕಾಣಬಹುದಾಗಿದೆ. ಅಲ್ಲಿ ಗ್ಯಾಲರಿಯಿಂದಲೂ ಚಪ್ಪಾಳ, ಇಲ್ಲಿ ಕುರ್ಚಿಗಳಿಂದಲೂ ಚಪ್ಪಾಳ. ಈ ನಡುವೆ ಇಲ್ಲಿ ಮೈಸೂರಿಂದ ದಾಳಿ ಆರಂಭಗೊಂಡಿದೆ. ಅಂಡರ್ 14 ಪ್ರವೀಣ್. ಚಾಮರಾಜನಗರ ದಕ್ಷಿಣ ಕನ್ನಡ ಜಿಲ್ಲೆಗಳ ಮಧ್ಯೆ 17ರ ವಯೋಮಾನದ ಬಾಲಕಿಯರ ಅಂತಿಮ ಕದನ ಪ್ರಥಮ ದಿನದಲ್ಲಿ ಅಂಕಣ ಮೆಪ್ಸ್ಟ್ರಾ ಅಂಕಣದಲ್ಲಿ ರಮ್ಯಾ
ಮೈಸೂರು ಚಿಕ್ಕಮಗಳೂರು ಖಾತೆಗಳ ಆರಂಭವಾಗಬೇಕಾಗಿದೆ. ಪ್ರವೀಣನ ಎಂಟಿ ರೈಡ್ ಬಳಿಕ ಚಿಕ್ಕಮಗಳೂರಿಂದ ಪ್ರಶಾಂತ. Once again, warm welcome back to under 14 and 17 girls and boys of Mysore Zonal Kabaddi. Today morning session we have watched the inauguration function and after that in two courts we have witnessing lots of big matches and back-to-back empty rides. Madhu Agamana, Mysuru Madhu. ಇಲ್ಲಿ ಪ್ರಬಲ ತಂಡಕ್ಕೆ ಸವಾಲಾಗಬಲ್ಲ ಆಟ. ಅಂಕಣದಲ್ಲಿ ರಾಮಕುಂಜದ ವನಿತೆಯರು ಇವತ್ತು ದಕ್ಷಿಣ ಕನ್ನಡವನ್ನು ಪ್ರತಿನಿಧಿಸಿಕೊಳ್ಳುತ್ತಾ ವಿಭಾಗ ಮಟ್ಟದಲ್ಲಿ ಆಟದ ಮಧ್ಯೆ ಹೋರಾಟವು ಕೂಡ ಮುಂದುವರಿತಾ ಇದೆ. ಬೋನಸ್ ಪ್ಲಸ್ ಸಿಂಗಲ್ ಪ್ರಶಾಂತ ಚಿಕ್ಕಮಗಳೂರು. ನಿತ್ಯಶ್ರೀ ಚಾಮರಾಜನಗರದ ನಿತ್ಯಶ್ರೀ ದಾಳಿಯಲ್ಲಿ 2 ಅಂಕಣಗಳಲ್ಲಿ ಒಂದೇ ಬಾರಿ ಒಂದೇ ವೇಳೆಯಲ್ಲಿ ಭಿನ್ನ ಭಿನ್ನ ಸ್ಪರ್ಧೆಗಳು ನಡೆಯುವ ವೇಳೆಯಲ್ಲಿ ವೀಕ್ಷಕರಿಗೂ ಕೂಡ ತವಕ ಯಾವ ಸ್ಪರ್ಧೆ. ದೀಕ್ಷಾ ಜೂನಿಯರ್ ವಿಭಾಗದಲ್ಲಿ ಅತ್ಯಂತ ನಿರೀಕ್ಷೆಗಳನ್ನು ಒಳಗೊಂಡಿರತಕ್ಕಂಥ ಪಂದ್ಯ. ಪರಿಣಾಮ ಹೆಜ್ಜೆಗಳ ಅನುಭವಗಳಲ್ಲಿರುವಂತೆ ಹೋರಾಟಗಳ ಅನುಭವ 6-2 ದಕ್ಷಿಣ ಕನ್ನಡ ಮುನ್ನಡೆಯಲ್ಲಿದೆ. ಅತ್ಯಂತ ನೀಲಕಾಯದ 17ರ ವಯೋಮಾನದ ಆಟ ಅವಕಾಶಗಳ ಜೊತೆಗೆ ಪ್ರಣವಿ ಯಕ್ಷಿತಾ ಪ್ರಣವಿ ಮರಳು ಬಹಾದಿಯಲ್ಲಿ ಮತ್ತೆ ಧನ್ವಿ ರಾಷ್ಟ್ರೀಯ ಮಟ್ಟವನ್ನು ಪ್ರತಿನಿಧಿಸಿಕೊಡುವಂಥ ಅನುಭವ ಇದೆ. ಆಟದಲ್ಲಿ ಪ್ರಫುಲ್ಲ ಹಾಗೂ ಜಸ್ವಂತ್ ಅವರ ಅತ್ಯಂತ ದಕ್ಷವಾದಂತಹ ಮಾರ್ಗದರ್ಶನದಲ್ಲಿ ಬೆಳೆದು ಬಂದ ವಿದ್ಯಾರ್ಥಿನಿಯರು. ಸಭಾಂಗಣದ ಎಲ್ಲ ಸ್ವಯಂ ಸೇವಕರು ದಯವಿಟ್ಟು ಒಮ್ಮೆ ಅಲ್ಲಿ ಸೇರಬೇಕು. ಬಲಬದಿಯಲ್ಲಿ ಒಮ್ಮೆ ಎಲ್ಲ ಸೇರಿ ಅಲ್ಲಿ ಸಭಾಂಗಣದ ಎಲ್ಲ ಸ್ವಯಂ ಸೇವಕರು. 3-3 ಸಮಬಲದಲ್ಲಿ ಅಂಡರ್ 14. ಇಲ್ಲಿ ಮನೋಜ 9-2ರಲ್ಲಿ 7 ಅಂಕಗಳ ಅಂತರದಲ್ಲಿ ಕದನ. 143ರ ಸಮವಸ್ತ್ರ ಸಭಾಂಗಣದ ಎಲ್ಲ ಸ್ವಯಂ ಸೇವಕರಲ್ಲಿ ಚೇತನ್ ಸರ್ ಹತ್ರ ಹೋಗಿ ಬಲಭಾಗದಲ್ಲಿ ಬೇಗ ಹೋಗ್ಬೇಕು, ತಕ್ಷಣಕ್ಕೆ ಹೋಗ್ಬೇಕು, ಲೇಟ್ ಮಾಡ್ಲಿಕ್ಕಿಲ್ಲ, ಕರೆದ ಕೂಡಲೇ ಹೋಗ್ಬೇಕು. ವೇಗ ಜಾನಮೆಯ ತಂತ್ರಗಳನ್ನು ಹೆಣೆದುಕೊಳ್ಳಬಲ್ಲ ರಾಮಕುಂಜದ ವನಿತೆಯರು ಧನ್ವಿ. ವೀಕ್ಷಕರ ಕ್ರೀಡಾಂಗಣದಲ್ಲಿ ಇವತ್ತಿನ ಅಂತಿಮ 2 ಸ್ಪರ್ಧೆಗಳು ನಡೀತಾ ಇದೆ. ಆ ಬಳಿಕ ಎಲ್ಲ ಈ ಒಂದು ಸಿಂಥೆಟಿಕ್ ಮ್ಯಾಟ್ ಇಲ್ಲಿಂದ ಮಾಯವಾಗಲಿದೆ. ಅಲ್ಲಿಗೆ ಕುರ್ಚಿಗಳು ಬರಲಿಕ್ಕಿದೆ. ಆ ಸಂದರ್ಭದಲ್ಲಿ ತಾವುಗಳು ಆಳ್ವಾಸಿನ ಅತ್ಯಂತ ವಿಶೇಷ ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ಒಳಭಾಗದಲ್ಲಿ ವೀಕ್ಷಿಸಬಹುದಾಗಿದೆ. So now back to the match. Time out for Mysuru. Point table is ಕದನದಲ್ಲಿ ಅಂತಿಮ ಆಟಗಾರ್ತಿ ಏಕಾಂಗಿಯಾಗಿ ಬೆಳೆದುಕೊಂಡಿರುವಂತೆ ಪಂದ್ಯ ತನುಜ ಸಮರ್ಪಕ ಹೆಜ್ಜೆಯ ಅವಕಾಶಗಳ ಜೊತೆಗೆ ಆಲೌಟಿನ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುತ್ತಾ ಮುನ್ನಡೆ 13-2ರಲ್ಲಿ ಹೋರಾಟ. ಸ್ಪಷ್ಟವಾದ ಮುನ್ನಡೆಯ ಜೊತೆಗೆ ದಕ್ಷಿಣ ಕನ್ನಡ ಎಸ್ಕೇಪ್ ಆಗುವ ಸ್ಕಿಲ್ಗಳನ್ನು ಬಳಸಿಕೊಳ್ಳುತ್ತಾ ಮರಳುವ ಹಾದಿಯಲ್ಲಿ 4 each. ರಮ್ಯಾ 4-4ರ ಸಮಬಲದಲ್ಲಿ ಮೈಸೂರಿನಿಂದ ಚಿಕ್ಕಮಗಳೂರಿಗೆ ದಾಳಿ ಆಗ್ತಾ ಇದೆ. ಬನಿಯಾನ್ ಸಂಖ್ಯೆಗಳಲ್ಲಿ 3 ಸಂಖ್ಯೆಗಳನ್ನು ಕಾಣಬಹುದು. ಯಶಸ್ವಿಯಾಗಿರುವಂತಹ ಪಾದಚಲನೆಗಳ ಮೂಲಕ ನಿತ್ಯಶ್ರೀ ಚಾಮರಾಜನಗರ ಜಿಲ್ಲೆಯ ಪ್ರತಿಭಾನ್ವಿತ ಆಟಗಾರ್ತಿ ನಿತ್ಯ. ಇಲ್ಲಿ ಲೆಫ್ಟ್ ಕಾರ್ನರ್ ರಾಜಿ ಅವರಿಂದ ಚಿಕ್ಕಮಗಳೂರು ಪರವಾಗಿ ಒಂದು ಸುಂದರ ಹಿಡಿತ. ಮೈಸೂರಿನ ದಾಳಿಗಾರನ ಬಂಧನ. ಪ್ರಥಮ ಮುನ್ನಡೆ ಈ ಬಾರಿ ಚಿಕ್ಕಮಗಳೂರಿಗೆ. ಮೈಸೂರು ವಿರುದ್ಧ ಚಿಕ್ಕಮಗಳೂರು ಮುನ್ನಡೆಯಲ್ಲಿ. ದೀಕ್ಷಾಳ ವೇಗಕ್ಕೆ ಕಡಿವಾಣ ಹಾಕುವರಾರು. ವೇಗ ಬೋನಸ್ +2 3 ಸೂಪರ್ ರೈಡ್ ಮೂಲಕ ಬರಲಿದ ಧನ್ವಿ. ಅಂಕ ಖಾತೆಗೆ ವರ್ಗವಾಗುತ್ತಾ ಇದೆ ಚಾಮರಾಜನಗರ.
ಅಂಕಗಳ ಅಂತರದಲ್ಲಿ ಅಂತರವನ್ನು ಕುಗ್ಗಿಸಿಕೊಳ್ತಾ ಇದೆ. ನಂದನ್, ಚಿಕ್ಕಮಗಳೂರಿಗಾಗಿ ನಂದನ್ ಮೂಲಕ ಅಂಕ ಸಂಪಾದನೆ. ಪ್ರವೀಣ್ ಆಗಿರಲಿ, ನಂದನ್ ಆಗಿರಲಿ, ಉಳಿದ ದಾಳಿಗಾರರಾಗಿ ಇರಲಿ, ಇಲ್ಲಿ ಚಂದು. ಮೇಕ್ ದ ಕರೆಕ್ಷನ್, ನಾಟ್ ನಂದು, ಹಿ ಇಸ್ ನಿರ್ಮಿತ್. ಮತ್ತೆ ನಿರ್ಮಿತ್ ದಾಳಿಯಲ್ಲಿ ಇತಿಹಾಸ ನಿರ್ಮಿಸುವಂತಹ ತಾರೆಗಳುಳ್ಳಂತಹ ಚಿಕ್ಕಮಗಳೂರು ನಿರ್ಮಿತ್ ಮೂಲಕ ಮುಂದುವರಿತಾ ಇದೆ. ಕಾಂಬಿನೇಷನ್ ಟ್ಯಾಕಲ್, ಒಬ್ಬಂಟಿಗನಾಗಿ ಪ್ರತಿರೋಧ ಮೈಸೂರಿನ ಡಿಫೆಂಡರ್ ನಿರ್ಮಿತ್. ಬಲಾಢ್ಯ ಪ್ರತಿಭೆ, ಪರಿಣಾಮ ಆಲ್ ಔಟ್ ಆಗಿದೆ. ಸ್ಪಷ್ಟವಾದ ಪಾದಚಲನೆ, ಅದರ ಮೂಲಕ ಅಂಕದ ಗಳಿಕೆಯ ಅಂತರವನ್ನು ಹೆಚ್ಚಿಸಿಕೊಳ್ಳುವ ವೇಗ, ಆಟದಲ್ಲಿ ಪರಿಪೂರ್ಣತೆ. ಸತತವಾಗಿ ಎದುರಾಳಿಯ ಮೇಲೆರಗುವ ದಕ್ಷಿಣ ಕನ್ನಡ ಪ್ರಸ್ತುತ ಪ್ರಬಲ ಮುನ್ನಡೆಯನ್ನು ಬಳಸಿಕೊಳ್ಳುತ್ತಾ ಇದೆ ಪಂದ್ಯದಲ್ಲಿ. ಅಂತಿಮ ಆಟಗಾರ್ತಿ ಪ್ರಥಮ ಅವಧಿಯಲ್ಲಿಯೇ 11-5, 11 ಚಿಕ್ಕಮಗಳೂರು, 5 ಮೈಸೂರು. ಹನ್ನೊಂದು 5ರಲ್ಲಿ ಮೈಸೂರು ವಿರುದ್ಧ ಚಿಕ್ಕಮಗಳೂರು ಮುನ್ನಡೆಯಲ್ಲಿ 14ರ ಬಾಲಕರ ಇವತ್ತಿನ ಅಂತಿಮ ಸ್ಪರ್ಧೆಯಲ್ಲಿ ಮೈಸೂರಿನ ಮಧುವಾಗಮನ. 5 ಅಂಕಗಳು, ಎದುರಾಳಿಗೆ 11 ಅಂಕಗಳನ್ನು ಬಿಟ್ಟುಕೊಡಲಾಗಿದೆ ಮೈಸೂರು. ಸತತ ಆಲ್ ಔಟಿನ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುತ್ತಾ ಮುನ್ನಡೆಯೊಂದಿಗೆ ರಾಮಕುಂಜದ ಬಣಿತೀರು ದಕ್ಷಿಣ ಕನ್ನಡವನ್ನು ಪ್ರತಿನಿಧಿಸಿಕೊಳ್ಳುತ್ತಾ ಮುನ್ನಡೆಯೊಂದಿಗೆ ಮೆಪ್ಸ್ರ ಅಂಕಣದಲ್ಲಿ ಸೆಂಟ್ರಲ್ ಲೈನ್ ಸಮೀಪ ಪರಿಸ್ಥಿತಿಯನ್ನು ಪೂರ್ಣವಾಗಿ ನಿಭಾಯಿಸಿಕೊಳ್ಳಬಲ್ಲ ಚತುರತೆ ದೀಕ್ಷಾ. ದಾಳಿಯಲ್ಲಿ ವೀಕ್ಷಕರೇ, ನಾಳೆ 4 ವಿಭಾಗಗಳ ಸೆಮಿಫೈನಲ್. ಪ್ರತಿ ವಿಭಾಗದಲ್ಲೂ ಕೂಡ 2 ಸೆಮಿಫೈನಲ್, ಮತ್ತೊಂದು ಫೈನಲ್. 6, 12 ಸ್ಪರ್ಧೆಗಳಿರುವಂತಹ ದಿನ ನಾಳೆ. ಬೋನಸ್ ಲಭ್ಯವಾಗುತ್ತಾ ಇದೆ ಮೈಸೂರಿಗೆ. ಅತಿ ಅವಶ್ಯಕತೆ ಉಳ್ಳಂತಹ ಸಮಯ ಮೈಸೂರು. 14ರ ಬಾಲಕರ ಅಂಕಣದಲ್ಲಿ ಇಲ್ಲಿ ಮತ್ತೆ ನಿರ್ಮಿತ ಚಿಕ್ಕಮಗಳೂರಿನ ಅತ್ಯಂತ ಶ್ರೇಷ್ಠ ರೈಡರ್ ನಿರ್ಮಿತ್. ಆತ್ಮೀಯರೇ, ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ಶ್ರೀ ಕ್ಷೇತ್ರ ಶರವರು ದುರ್ಗಾಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಹಾಗೂ ನಮ್ಮ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಶ್ರೀಯುತ ಹೇಮಂತ್ ಮನವಡಿಕೆ ಇವರು ಆಗಮಿಸಿದ್ದಾರೆ. ಇವರನ್ನು ಈ ಸಂಸ್ಥೆಯ ಪರವಾಗಿ ಹಾಗೂ ಈ ಕ್ರೀಡಾಕೂಟದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಸುಪ್ರಿಯಾ, ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಶರವರು ಇದರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಂಥ ಶ್ರೀಯುತ ರಾಧಾಕೃಷ್ಣ ರೈ ಪರಾರಿ ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಸುಳ್ಯ ಮಂಡಲ BJP ಇದರ ಪ್ರಧಾನ ಕಾರ್ಯದರ್ಶಿಗಳಂಥ ಶ್ರೀ ಪ್ರದೀಪ್ ರೈ ಮನವಳಿಕೆ ಇವರು ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ತಮ್ಮನ್ನು ಕೂಡ ಈ ಸಂಸ್ಥೆಯ ಪರವಾಗಿ ಹಾಗೂ ಈ ಕ್ರೀಡಾಕೂಟದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇವೆ ಸರ್. ಎಸ್, ಮೈಸೂರು ಈ ತಂಡದ ತರಬೇತುದಾರರಾಗಿ ಶಿವ ಅವರಿದ್ದಾರೆ, ಟೀಮ್ ಮ್ಯಾನೇಜರ್ ಆಗಿ ರಾಜು. ಅದೇ ಪ್ರಕಾರ ಚಿಕ್ಕಮಗಳೂರು ಬಾಲಕರ 14ರ ವಿಭಾಗದಲ್ಲಿ ಟೀಮ್ ಕೋಚ್ ಮಹೇಶ್ ರವರು ಟೀಮ್ ಕೋಚ್ ಆಗಿ, ಟೀಮ್ ಮ್ಯಾನೇಜರ್ ಆಗಿ ಜಗದೀಶ್ ರವರು. ಖಂಡಿತವಾಗಿ ನಮ್ಮ ಕರಾವಳಿಯ ಈ ಕಬಡ್ಡಿಯ ಊರಾಗಿರತಕ್ಕಂಥ ರಾಮಕುಂಜೇಶ್ವರದ ರಾಮಕುಂಜ ಸ್ಥಳಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಪ್ರವೀಣ, ಮೈಸೂರಿನಿಂದ ಪ್ರವೀಣ. ಅತ್ತಾಜಿ ಅವರೇ, ಅಲ್ಲಿಯ ಸ್ಕೋರ್ ಒಮ್ಮೆ ಹೇಳಬಹುದೇ? ಹೇಳಿ. ಅಲ್ಲಿಯ ಪಾಯಿಂಟ್ ಟೇಬಲ್ ಒಮ್ಮೆ ಹೇಳಬಹುದೇ? ಖಂಡಿತ. ಇಲ್ಲಿಯ ಏಕಮುಖವಾಗಿರುವಂಥ ಪಂದ್ಯ 36-34.
34-6 34-6 ಎಸ್ ಅಜಗಜಾಂತರ ವ್ಯತ್ಯಾಸವಷ್ಟೇ. ಇಲ್ಲಿ ನಿರ್ಮಿತ್ ಅವರ ಪರಾಕ್ರಮ ಕಾಣಬಹುದಾಗಿದೆ. ಮಲೆನಾಡ ಚಿಕ್ಕಮಗಳೂರಿನ ಚಿಕ್ಕ ಆಟಗಾರ ಅಲ್ಲ, ಇವರು ದೊಡ್ಡ ಆಟಗಾರ ನಿರ್ಮಿತ್. ಯಬ ಮಧು, ಅಂತಿಮವಾಗಿ ಮಧು ಅವರಿಗೆ ಲಭ್ಯವಾಗುತ್ತಾ ಇದೆ. ಅನೇಕ ಅಂಕಗಳು ನೋಡಬೇಕಾಗಿದೆ. ತೀರ್ಪುಗಾರರ ಬೆರಳುಗಳ ಸಂಖ್ಯೆ ಎಷ್ಟು? ಐ ಥಿಂಕ್ ದಿಸ್ ಈಸ್ 2. It is 2 points or 3 points. 3 points. ನಿತ್ಯಶ್ರೀಯ ಮೂಲಕ ದಾಳಿ ಮುಂದುವರಿತಾ ಇದೆ. ಅಂಕಣದಲ್ಲಿ ಅಫಿಷಿಯಲ್ ಟೈಮ್ ಔಟ್. 16-12 16-12. ನಿರ್ಮಿತ್ ಮತ್ತು ದಾಳಿಯಲ್ಲಿ ಒಂದು ಕಡೆ ಮಳೆಯ ಆಗಮನ, ಇನ್ನೊಂದು ಕಡೆ ಕಬಡ್ಡಿಯ ಅಂತಿಮ ಕದನ. ನಿರ್ಮಿತ ಚಿಕ್ಕಮಗಳೂರಿನ ಬೋನಸ್ ಲಭ್ಯವಾಗ್ತಾ ಇದೆ ನಿರ್ಮಿತ್ ಅವರಿಗೆ. ಸರ್ ಅಫಿಷಿಯಲ್ ಸರ್ ಅಫಿಷಿಯಲ್. ಸಮರ್ಪಕವಾಗಿರುವ ಹೆಜ್ಜೆಗಳ ಅವಕಾಶಗಳಲ್ಲಿರುವಂತಹ ಪಂದ್ಯ ಸ್ಪಷ್ಟ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ. 35-9 ಪಂದ್ಯ, 37-9 37-9. ದ್ವಿತೀಯ ಅವಧಿಯ ಆಟದಲ್ಲಿ ಪ್ರಬಲ ರಾಮಕುಂಜದ ವಿದ್ಯಾರ್ಥಿನಿಯರು ಪ್ರತಿನಿಧಿಸುವ ದಕ್ಷಿಣ ಕನ್ನಡ ರಮ್ಯಾ ವೇಗ ಮತ್ತು ಜಾನಮೆಯ ತಂತ್ರಗಳನ್ನು ದಾಳಿಯಲ್ಲಿ ಅಳವಡಿಸಿಕೊಳ್ಳಬಲ್ಲ ಅಪ್ರತಿಮ ಆಟಗಾರ್ತಿ. ಚಾಮರಾಜನಗರ ಜಿಲ್ಲೆಯ ಅಂಕಣದಲ್ಲಿ ಸತತವಾದ ಅಂಕದ ಗಳಿಕೆಗಳ ಜೊತೆಗೆ ರಾಮಕುಂಜ ಮುನ್ನಡೆಯೊಂದಿಗೆ ಇಲ್ಲಿ ದಕ್ಷಿಣ ಕನ್ನಡವನ್ನು ಪ್ರತಿನಿಧಿಸಿಕೊಳ್ಳುತ್ತಾ ಇದೆ. 38-9 ಪಂದ್ಯ. ಅತಿ ಅವಶ್ಯಕ 3 ಅಂಕಗಳನ್ನು ಪಡ್ಕೊಂಡಿರತಕ್ಕಂತಹ ಮಧು ಈ ಬಾರಿ ಸೂಪರ್ ಟ್ಯಾಕಲ್ಗೆ. ಸೂಪರ್ ಟ್ಯಾಕಲ್. ಚಿಕ್ಕಮಗಳೂರು ಆ 2 ಅಂಕದ ಸಂಪಾದನೆಯೊಂದಿಗೆ 19-12 19-12 ಚಿಕ್ಕಮಗಳೂರು. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇಲ್ಲಿ ತ್ರಿವಳಿ ಡಿಫೆಂಡರ್ಗಳ ಮಧ್ಯೆ ದಾಳಿಯಲ್ಲಿ ತನುಜಾ. 19-12 evening session of Kabaddi, which is the last match in progress in different court, under 14 and under 17. Under 17 girls match in progress between Chamarajanagar versus DK, and the same time under 14 boys Mysuru takes on Chikmagaluru. ತನ್ವಿ ಕ್ಷಣಾರ್ಧದಲ್ಲಿ ಟಂಕೋಡ್ ಮೂಲಕವಾಗಿ ಎದುರಾಳಿಯ ಪಾಳೆಯದಲ್ಲಿ ಅಂತಿಮ ಆಟಗಾರ್ತಿಯಾಗಿ ಪ್ರಣವಿ. ಕರಾವಳಿಯುದ್ದಕ್ಕೂ ವಿಪರೀತ ಮಳೆಯಾಗುವಂತಹ ಸಂದರ್ಭ ಈ ವರ್ಷದಲ್ಲಿ ಅತ್ತಾಜರೆ ಪಲ್ಲೆ ದಾನೆ ಗೊತ್ತಿಜ್ಜಿ ಮೇ ತಿಂಗಳು ಶುರುವಾಯಿನ ಬರ್ಸ ಒಂಜಿ 4 ತಿಂಗಳದು ಒಂಜಿ ವಾರ ಬಿಡ್ತುನದಾನ ಆತೆ ಖಂಡಿತ ಈತಲ ನೀರ ಮಿತ್ ನಿರಂತರವಾದ ಬರ್ಸ ಬರೋದುಂಟು. ದಾದ ಪಂಡ ಈ ಮಾರ್ನಮಿ ಟೈಮ್ ಉಡ್ಲ ಇಂಚ ಬರ್ಸ ಬತ್ತನಂದ ನಮ್ಮ ಮಾರ್ನಮಿದೆ ಪಿಲಿಕಲ್ನ ಅವಸ್ಥೆ ಇಂಚಿನ ಪಿಲಿ ಮಾತ್ರ ಪಿಲಿ ಬಂದು ನಂಬಲೆ ಕಾಪುಜಿ ಪೈಂಟ್ ಬೋದು. So anyhow, back to the match. Nirmit, empty right, and Praveen have a quality to take the responsibility in his shoulder because he is the number 1 rider of Mysore team. Wait and see what he can do. Yes, that is the quality of Praveen. Got 2 points, much needed point for Mysuru. ಇನ್ನು ಕೂಡ ಈ ಸ್ಪರ್ಧೆಯ ಮೊದಲ ಅವಧಿ ಪೂರ್ಣಗೊಂಡಿಲ್ಲ. ಸ್ಪರ್ಧೆ ಚಿಕ್ಕಮಗಳೂರು ಮುನ್ನಡೆಯಲ್ಲಿ. ಇದು ಕೇವಲ ಮೈಸೂರು ವಲಯ ಮಟ್ಟದ ಆಯೋಜನೆ. ಇನ್ನು ರಾಜ್ಯ ಮಟ್ಟ ಹೆಂಗಿರಬಹುದು? ದಿವಾಕರ್ ದಾದ ಗೊತ್ತುಂಡೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಐಕೆ ಕೆಲವು ಸರ್ತಿ ಸಾಕ್ಷಿಲತೆ ಕುಣದುಲೆ ಒಂಜಿ ಕೊಡೆತುಲ ಏತು ಜನ ಒಲ್ಲಿರುತ್ತಲೆ ಓಲು
ಅವಲ್ತುಲೆ ರೈಟ್ ಲೆಫ್ಟ್ ಸೈಡ್ ಗ್ಯಾಲರಿ ಒಗ್ಗಟ್ಟಿನಲ್ಲಿ ಒಮ್ಮತದಲ್ಲಿ ಅಡ್ಜಸ್ಟ್ಮೆಂಟ್ ಅವು. ಸೊ ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳ ಘೋಷಣೆಯಾಗುತ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ನಿತ್ಯಶ್ರೀ ದಾಳಿಯಲ್ಲಿ ನಿತ್ಯ, ಡಿಫೆನ್ಸ್ನಲ್ಲಿ ಆಟ ಅವಕಾಶಗಳಲ್ಲಿ ದಕ್ಷಿಣ ಕನ್ನಡ. ಮತ್ತೆ ಹೊಂದಾಣಿಕೆಯ ಕೊರತೆ ಬರ್ತಾ ಇದೆ ಮೈಸೂರು ಕಡೆಯಿಂದ. ಬೇರೆ ಬೇರೆ ಶಾಲೆಗಳ ಆಟಗಾರರ ಆಯ್ಕೆಯ ಬಳಿಕ ಈ ಎದುರಾಳಿ ಪಾಳೆಯದ ಕೋಟೆ ಬರಿದಾಗಿದೆ. ಆಹಾ, ದಿಶಾ ರಾಮಕುಂಜದ ಬೆಂಕಿ ಬಿರುಗಾಳಿ. ಆಟ ಅವಕಾಶದಲ್ಲಿ ಡಿಫೆನ್ಸ್ ನೋಡಿ. ಚಾಮರಾಜನಗರ ಜಿಲ್ಲೆಯ ಆಟಗಾರ್ತಿಯರನ್ನ ಅದ್ಭುತವಾದ ಡಿಫೆನ್ಸ್ ಮೂಲಕ ಬಂಧಿಸಿಕೊಳ್ತಾ ದಿಶಾ. 23-16 ಲಾಸ್ಟ್ 4 ಮಿನಿಟ್ಸ್. 23-16 ಅತ್ತಾಜ್ ಅವರ ಹೇಳಿ, ಇತ್ತೀಚಿನ ಆಟಗಾರರು ಎಷ್ಟೆಲ್ಲ ವ್ಯವಸ್ಥೆಗಳಿದೆ ಅಂತ ಕೇಳಿದ್ರೆ, ಇವತ್ತಿನ ಆಟವನ್ನ ನೋಡಿ ಮತ್ತೆ ಊರಿಗೆ ಹೋಗಿ ಯೂಟ್ಯೂಬ್ ಅಲ್ಲಿ ನೋಡಬಹುದಾಗಿದೆ ನಾವು ಏನೆಲ್ಲ ತಪ್ಪುಗಳನ್ನ ಮಾಡಿದ್ದೇವೆ ಅಂತ ಹೇಳಿ. ಖಂಡಿತ ಪುನರ್ ವಿಮರ್ಶೆ ಮಾಡಿ ಮತ್ತೆ ತಮ್ಮ ಲಯವನ್ನ ತಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳುವಂತ ಅವಕಾಶ ಇತ್ತೀಚಿನ ಕಾಲಘಟ್ಟದ ಮಕ್ಕಳಿಗಿದೆ. ಖಂಡಿತ. ಅದರ ಜೊತೆಗೆ ಒಂದು ಮಾಹಿತಿಯೂ ಕೂಡ ಇದೆ. ಬೆಳಗ್ಗೆ 8:30 ಗಂಟೆಗೆ ನಾವು ರಿಪೋರ್ಟ್ ಮಾಡಬೇಕು ಅನ್ನೋಂಥವ್ರು ಯಾತ್ರೆ ಇಡೀ ಯೂಟ್ಯೂಬ್ ನೋಡಿದ್ರೆ 8:30 ಗಂಟೆಗೆ ಬರ್ಬೋದಾ? ಅದು ಕೂಡ ಒಂದು ದೊಡ್ಡ ಪ್ರಶ್ನೆಯೇ. ಸೊ ಏನೇ ಇರಲಿ, 8:30 ಗಂಟೆಗೆಲ್ಲ ಇತ್ತೀಚಿನ ಕಾಲಘಟ್ಟದಲ್ಲಿ ಮಲಗುವುದೇ 12-1 ಗಂಟೆ ಆಗುವಾಗ 8:30 ಗಂಟೆನ ಲಾಸ್ಟ್ 3 ಮಿನಿಟ್ಸ್. ಓಕೆ ಹೇಳಿ. 8:30 ಗಂಟೆಗೆ ಹೇಳ್ತಾರೆ. ಪುತ್ತೂರು ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂಥ ಶ್ರೀ ಆಂಜನೇಯ ರೆಡ್ಡಿ ಅತ್ಯುತ್ತಮ ಕ್ರೀಡಾಪಟು ಮತ್ತು ಕಬಡ್ಡಿ ಪ್ರೇಮಿಗಳು. ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ವೇದಿಕೆಯಲ್ಲಿದ್ದಾರೆ. ಅವರು ಕಡಬದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರುವಾಗ ನಮ್ಮ ಸಂಸ್ಥೆಗೆ ಬಹಳಷ್ಟು ಸಲ ಬಂದು ನಮ್ಮ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನದ ತರಬೇತಿಗಳನ್ನು ನೀಡಿದವರು, ಇನ್ಸ್ಪಿರೇಷನಲ್ ಸ್ಪೀಕರ್. ಅವರೀಗ ಪುತ್ತೂರಿನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಶ್ರೀಯುತ ಆಂಜನೇಯ ರೆಡ್ಡಿ ಅವರನ್ನು ನಮ್ಮ ಹಿರಿಯ ವಿದ್ಯಾರ್ಥಿ, ಶರವೂರು ದುರ್ಗಾಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ಹೇಮಂತ್ ರೈ ಮನವಳಿಕೆ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಅಂತಿಮ 2 ನಿಮಿಷಗಳಿಗೆ ಕಡಿಮೆ ಅವಧಿಯ ಘೋಷಣೆಯಾಗಿದೆ. ಇಲ್ಲಿ ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳು 17-29. 29-17 ಚಿಕ್ಕಮಗಳೂರು ಮುನ್ನಡೆಯಲ್ಲಿ. 29-17. ಆತ್ಮೀಯರೇ, ನಮ್ಮ ಕಬಡ್ಡಿ ಪಂದ್ಯಾಟಕ್ಕೆ ಕಡಬದಲ್ಲಿ ಪೊಲೀಸ್ ಉಪನಿರೀಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಂಥ ಶ್ರೀಯುತ ಆಂಜನೇಯ ರೆಡ್ಡಿ ಅವರು ಬಂದಿದ್ದಾರೆ. ಅವರನ್ನು ಈ ವೇದಿಕೆಯಲ್ಲಿ ನಾವು ಗೌರವಿಸಿದ್ದೇವೆ. ಅವರ ಜೊತೆಗೆ ಅವರ ಮಾವ ರಾಮಾಂಜನೇಯ ರೆಡ್ಡಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ 75 ವರ್ಷ ಪ್ರಾಯ. ಈ ಪ್ರಾಯದಲ್ಲೂ ಕೂಡ ಕಬಡ್ಡಿಯ ಮೇಲಿನ ಆಸಕ್ತಿಯಲ್ಲಿ ಅವರು ಬಂದು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಪುತ್ತೂರು ತಾಲೂಕು ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ನ ಕೋಶಾಧಿಕಾರಿಯಾಗಿರುವಂಥ ಶ್ರೀಯುತ ರಜಾಕ್ ಬಪ್ಪಳಿಗೆಯವರು, ಯೂಟ್ಯೂಬರ್ ಆಗಿರುವಂಥ ಶ್ರೀಯುತ ಸರ್ಫುದ್ದೀನ್ ಅವರು, ಪುತ್ತೂರು ನಗರ ಠಾಣೆಯ ASIಗಳಾಗಿರುವಂಥ ಸ್ಕರಿಯಾ ಸರ್ ಮತ್ತು ಕೃಷ್ಣಪ್ಪ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಪಂದ್ಯಾಟದ ಪರವಾಗಿ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂತಿಮ ಕ್ಷಣಗಳಲ್ಲಿ 61-11 ಅವ್ರು ಹಾಗೆ ಹೇಳಿದ್ರು ಡಿಸ್ಟರ್ಬ್
ಡಿಸ್ಟರ್ಬೆನ್ಸ್ ಅಲ್ಲಿ ಮಾತಾಡೋದಿಲ್ಲ ಅಂತ. ಈಗ ಇದನ್ನು ತೆಗೆಯುವಾಗ ಮತ್ತೆ ಡಿಸ್ಟರ್ಬೆನ್ಸ್ ಆಗ್ತದೆ. ಇಲ್ಲ ಸರ್, ಕೇಳುವುದಿಲ್ಲ. ಅವರು 10 ನಿಮಿಷ ಆಗ್ತದೆ ಇಲ್ಲಿ, ಮತ್ತೆ ನಾವು ಎಷ್ಟೊತ್ತಿಗೆ ಮುಗಿಸ್ಕೊಂಡು ಹೋಗುದು. ಅವು ಸಮರ್ಪಕ ಹೆಜ್ಜೆಯ ಆಟದಲ್ಲಿ ಅದ್ಭುತವಾದಂಥ ರೋಚಕತೆಗಳನ್ನು ಉಣಬಡಿಸಬೇಕಾಗಿದ್ದ ಪಂದ್ಯ ಏಕಪಕ್ಷೀಯವಾಗಿ ದಕ್ಷಿಣ ಕನ್ನಡ ಪ್ರಸ್ತುತ ಕದನದಲ್ಲಿ. यस, आज का दिन का आखिरी मुकाबला है और बालिकाओं की मैदान पर ये मैच जीत चुके हैं दक्षिण कन्नड़ और बालकों की मैदान पर चिकमंगलूर के सामने मैसूर. ಪ್ರಥಮ ದಿನದಲ್ಲಿ ರಾಮಕುಂಜದ ಬಾಲಕಿಯರು ಅರ್ಥಾತ್ ದಕ್ಷಿಣ ಕನ್ನಡದ ಗೆಲುವಿನ ಮುನ್ನುಡಿಯ ಮೊದಲ ಹೆಜ್ಜೆ ಯಶಸ್ವಿಯಾಗಿದೆ. ನಾಳೆ ಸೆಮಿಫೈನಲ್ ಕದನದ ಕಡೆಗೆ ಗಮನ. ದಯವಿಟ್ಟು ಎಲ್ಲ ಸ್ವಯಂ ಸೇವಕರು ಸಿದ್ಧರಾಗಬೇಕು. ಸಭಾಂಗಣದ ಎಲ್ಲ ಸ್ವಯಂ ಸೇವಕರು ಸಿದ್ಧರಾಗಬೇಕು. ಅಲ್ಲಿ ಅಟ್ಟಿ ಇರುವಂಥ ಚೇರು, ಆ ಚೇರನ್ನೆಲ್ಲ ತೆಗೆದು ರೆಡಿ ಮಾಡಬೇಕು. ಸಭಾಂಗಣದ ಮುಂಭಾಗದಿಂದ ಬ್ಯಾರಿಕೇಡ್ ಅಲ್ಲಿ ಮ್ಯಾಚ್ ಮುಗಿದ ತಕ್ಷಣ, ಆ ಅಂಕಣದಲ್ಲಿ ಮ್ಯಾಚ್ ಮುಗಿದ ತಕ್ಷಣ ಚೇರ್ ಸೆಟ್ ಮಾಡಲಿಕ್ಕೆ ನೀವು ತಯಾರಾಗಬೇಕು. ಹೋಗಿ. ಎಸ್, ಆತಿಥೇಯರ ಸ್ಪರ್ಧೆ ಮುಗಿದೊಡನೆ ಗ್ಯಾಲರಿ ಖಾಲಿ ಖಾಲಿ. ದಯವಿಟ್ಟು ಎಲ್ಲ ಪ್ರೇಕ್ಷಕರಲ್ಲಿ ವಿನಂತಿ, ಆಳ್ವಾಸ್ ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಅದರ ಜೊತೆಗೆ ಅಭಿನಂದನಾ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the Mepstra Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots.
ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the MEPSTRA Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the MEPSTRA Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots.
ನಮ್ಮ SRK ಲ್ಯಾಡರ್ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the MEPSTRA Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the MEPSTRA Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots. ಉದ್ಘಾಟನೆಗೊಂಡು ಈಗ ಸಾಯಂಕಾಲದ ಸಭಾ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದೇವೆ. ಇವತ್ತು ನಿಗದಿಯಾದಂಥ ಎಲ್ಲ ಕಬಡ್ಡಿ ಪಂದ್ಯಾಟಗಳು ಮುಗಿದು ಈ ಸಭೆಗೆ ನಾವು ಈಗ ತಯಾರಾಗ್ತಾ ಇದ್ದೇವೆ.
ಇಂದಿನ ಈ ಒಂದು ಅಭಿನಂದನಾ ಸಮಾರಂಭ ಇದರ ಈ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನವನ್ನು ನೀಡಲಿಕ್ಕಿರುವವರು ನಮ್ಮ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾದ ಉಪಾಧ್ಯಕ್ಷರು ಆಗಿರುವಂತಹ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಸುಬ್ರಹ್ಮಣ್ಯ ಮಠ. ಇವರಿಗೆ ಈ ಸಂದರ್ಭದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿಕ್ಕಿರುವವರು ಶ್ರೀಯುತ ಶಿವರಾಮ ಏನೆಕಲ್. ಇವರು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ನಿರ್ಣಾಯಕ ಮಂಡಳಿಯ ಅಧ್ಯಕ್ಷರು ಹೌದು. ನಿವೃತ್ತರಾದರೂ ಕೂಡ ತಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ನಿರಂತರವಾದ ಸೇವೆಯನ್ನು ನೀಡ್ತಾ ಇರುವವರು ಶ್ರೀಯುತ ಶಿವರಾಮ್ ಏನೆಕಲ್. ಇವರ ನೇತೃತ್ವದಲ್ಲಿ ಇಲ್ಲಿಯ ಟೆಕ್ನಿಕಲ್ ಕಮಿಟಿ ಕೆಲಸ ಮಾಡ್ತಾ ಇದೆ. ಶ್ರೀಯುತ ಶಿವರಾಮ್ ಏನೆಕಲ್ ಇವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಮತ್ತು ದೇಶ ಸೇವೆ ಮಾಡಿ ಸೇನೆಯಲ್ಲಿ ಕ್ಯಾಪ್ಟನ್ ಆಗಿದ್ದು ನಿವೃತ್ತಿಯಾದ ನಂತರ ಈಗ ಪ್ರಜಾ ಸೇವೆಯಲ್ಲಿ ತೊಡಗಿಕೊಂಡಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಿಕ್ಷಕರ ಕ್ಷೇತ್ರದಿಂದ ಶಿಕ್ಷಕರನ್ನು ಪ್ರತಿನಿಧಿಸುವಂಥ ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿ ಶ್ರೀ ಭೋಜೇಗೌಡ ಇವರು ನಮ್ಮೊಂದಿಗಿದ್ದಾರೆ. ಶ್ರೀಯುತ ಭೋಜೇಗೌಡ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವವರು ಶ್ರೀಯುತ ಸುಧೀರ್ ಕುಮಾರ್ ಶೆಟ್ಟಿ. ಇವರು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಡಬ ತಾಲೂಕಿನ ಅಧ್ಯಕ್ಷರು ಶ್ರೀಯುತ ಸುಧೀರ್ ಕುಮಾರ್ ಶೆಟ್ಟಿ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದ ನಮ್ಮೆಲ್ಲರ ಆರಾಧ್ಯ ಕ್ಷೇತ್ರವಾದಂತಹ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀ ಹರೀಶ್ ಇಂಜಾಡಿ ಬಂದಿದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಅಬ್ರಹಂ ಎಸ್.ಎ. ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಪುತ್ತೂರು ಇದರ ಅಧ್ಯಕ್ಷರು ಶ್ರೀ ಅಬ್ರಹಂ ಎಸ್.ಎ. ಇವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಸುರೇಶ್ ಬೈಲು ಕಡಬ ತಾಲೂಕಿನ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರು ಉದ್ಯಮಿ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನಗೊಳ್ಳಲಿರುವ ಇಬ್ಬರು ಮಹಾನ್ ವ್ಯಕ್ತಿಗಳು. ಒಬ್ಬರು ಕಾಲೇಜಿನ ಕನ್ನಡ ಮಾಧ್ಯಮ ಪ್ರೌಢಶಾಲೆ ರಾಧಾಕೃಷ್ಣ ಕೆ.ಎಸ್.
ಪತ್ರಕರ್ತರ ಮಿತ್ರರನ್ನು, ವಿಡಿಯೋಗ್ರಾಫರ್ಗಳನ್ನು, ಫೋಟೋಗ್ರಾಫರ್ಸ್ಗಳನ್ನು, ಸೌಂಡ್ ಆ್ಯಂಡ್ ಲೈಟಿಂಗ್ ಸಿಸ್ಟಮ್ನ ಎಲ್ಲ ಕಾರ್ಯಕರ್ತರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ಎಲ್ಲ ಅಧ್ಯಾಪಕ ಮತ್ತು ಉಪನ್ಯಾಸಕ ಬಂಧುಗಳು ಅವಿರತವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ದುಡಿತಾ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕ್ರೀಡಾಂಗಣದಲ್ಲಿ ನಡೆಯುವಂತಹ ಈ ಕಬಡ್ಡಿ ಪಂದ್ಯಾಟದ ರೆಫ್ರಿಗಳಾಗಿ ಸಹಕರಿಸುವ ಎಲ್ಲ ರೆಫ್ರಿ ತಂಡದವರಿಗೆ, ನಿರ್ಣಾಯಕ ತಂಡದವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಂದನೆಗಳು. ನಮ್ಮೆಲ್ಲರನ್ನು ಗೌರವದಿಂದ ಸ್ವಾಗತಿಸಿದಂತ ಪ್ರಾಚಾರ್ಯರಾದಂಥ ಚಂದ್ರಶೇಖರ್ ಸರ್ ಅವರಿಗೆ ಕೂಡ ಈ ವೇದಿಕೆಯ ಈ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆದ್ಮೇಲೆ ಈ ಅಭಿನಂದನಾ ಸಮಾರಂಭದಲ್ಲಿ ಸತೀಶ್ ಭಟ್ರನ್ನು ಅಭಿನಂದನಾ ಭಾಷಣ ಮಾಡಿ ಆ ಬಳಿಕ ಅತ್ಯಂತ ಗೌರವದಿಂದ ನಾವು ಸನ್ಮಾನಿಸುವಂತ ಕಾರ್ಯಕ್ರಮ ಇತ್ತು. ಆದರೆ ಈ ಮೊದಲು ರಾಷ್ಟ್ರ ಪ್ರಶಸ್ತಿ ಬಂದ ಶಿಕ್ಷಕರು ಟಿ ನಾರಾಯಣ ಭಟ್ ಇದ್ದಾರೆ. ಜಿಲ್ಲಾ ಪ್ರಶಸ್ತಿ ವಿಜೇತ ಶಿಕ್ಷಕರು ನಮ್ಮ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯಲ್ಲಿದ್ದಾರೆ. ಈ ವರ್ಷ 2025-26ನೇ ಸಾಲಿಗೆ ನಮ್ಮ ವಿದ್ಯಾಸಂಸ್ಥೆಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕರಾಗಿರುವಂತಹ ಸನ್ಮಾನ್ಯ ಸತೀಶ್ ಭಟ್ ಅವರಿಗೆ ಅರ್ಹವಾಗಿ ರಾಜ್ಯ ಪುರಸ್ಕಾರ ಒದಗಿ ಬಂದಿದೆ. ಸನ್ಮಾನ್ಯ ಸತೀಶ್ ಭಟ್ ಅವರು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕು. ಸಂಸದರಾಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಗೌಡ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಸಮಯಗೌಡ ಅವರು, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯ ಅತಿಥಿಗಳು, ಈ ಅಭಿನಂದನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು. ನಮ್ಮೆಲ್ಲರ ಗೌರವದ ಸಂಕೇತವಾಗಿರುವಂತಹ ಶ್ರೀಮತಿ ಮಾನಸ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ಬಂದಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆದ್ಮೇಲೆ ಶಿಕ್ಷಕನಾಗಿದ್ದುಕೊಂಡು ಅತ್ಯಂತ ವಿನೂತನವಾದಂತಹ ಪ್ರಯೋಗಗಳ ಮೂಲಕ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಿಕೊಟ್ಟಂತಹ ಸನ್ಮಾನ್ಯ ಸತೀಶ್ ಭಟ್ ಅವರು, ಜೆಸಿ ರಾಷ್ಟ್ರೀಯ ತರಬೇತುದಾರರಾಗಿದ್ದುಕೊಂಡು ಅನೇಕ ವ್ಯಕ್ತಿತ್ವ ವಿಕಸನದ ತರಬೇತಿಗಳನ್ನು ನಡೆಸುವ ಮೂಲಕ ಜನಮಾನಸದಲ್ಲಿ ತನ್ನದೇ ಆದಂತಹ ಶಾಸನ ಹೊಂದಿದವರು. 36 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಅಪಾರ ಶಿಷ್ಯವರ್ಗವನ್ನು ಹೊಂದಿರುವಂತಹ ಸನ್ಮಾನ್ಯ ಸತೀಶ್ ಭಟ್ ಅವರು ಅರ್ಹವಾಗಿ 25-26ನೇ ಸಾಲಿನ ಕರ್ನಾಟಕ ಘನ ಸರ್ಕಾರದ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪುರಸ್ಕೃತರಾಗಿದ್ದಾರೆ. ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಗೆ ಅವರೆಲ್ಲ ವಿದ್ಯಾರ್ಥಿಗಳು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಸನ್ನಿವೇಶ. ಇವತ್ತು ವಿಭಾಗೀಯ ಮಟ್ಟದ ಕಬಡ್ಡಿ ಪಂದ್ಯಾಟದ ಈ ಸಮಾರಂಭದಲ್ಲಿ ನಾವು ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸಿ ಗೌರವಿಸಿದ್ದೇವೆ. ನಮ್ಮ ಗೌರವವನ್ನು ಅವರು ಸ್ವೀಕರಿಸಿದ್ದಾರೆ. ನಮ್ಮ ಸನ್ಮಾನಕ್ಕೆ ಅವರು ಬಳಿಕ ಉತ್ತರವನ್ನು ಕೊಡ್ತಾರೆ. ಈಗ ಮೈಕ್ ಸ್ವಾಮೀಜಿಗಳಿಗೆ ಮೈಕ್ ವ್ಯವಸ್ಥೆ ಆಗಬೇಕು. ಎಸ್, ಓಕೆ, ತೆಗಿಬೇಕು. ಅಭಿನಂದನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಎಲ್ಲ ಗಣ್ಯಮಾನ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ, ಪರಂಪೂಜ್ಯ ಯತಿವರ್ಯರು ತುರ್ತಾಗಿ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರುವುದರಿಂದ ನಮ್ಮೆಲ್ಲರನ್ನ ಆಶೀರ್ವದಿಸಿ ಅವರು ಈ ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ದಯವಿಟ್ಟು ಹೊರಗಡೆ ನಿಂತಿರುವಂತ ಎಲ್ಲ ಸಭಿಕರಲ್ಲಿ ಒಂದು ವಿನಂತಿ, ದಯವಿಟ್ಟು ಎದುರುಗಡೆ ಬಂದು ಆಸೀನರಾಗಬೇಕು. ಕಾರ್ಯಕ್ರಮದ ಶಿಸ್ತನ್ನ ಹೆಚ್ಚಿಸಬೇಕು ಅಂತ ಮತ್ತೊಮ್ಮೆ ವಿನಂತಿಸ್ತಾ ಪರಮಪೂಜ್ಯರು ಆಶೀರ್ವಚನವನ್ನ ನೀಡಬೇಕು ಅಂತ ವಿನಂತಿಸ್ತೇನೆ.
ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರ ಮಂಗಲಂ ಗರುಡಧ್ವಜ. ನಮ್ಮ ಬದುಕಿನಲ್ಲಿ ಕೇವಲ ಅಧ್ಯಯನಗಳಿಂದಲೇ ನಾವು ನಮ್ಮ ವಿಸ್ತೃತವಾದ ಬೌದ್ಧಿಕ ಮತ್ತು ಮಾನಸಿಕ ಶಕ್ತಿಯನ್ನು ಪಡೆಯುತ್ತೇವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಮನೋರಂಜನೆಯು ಕೂಡ ನಮ್ಮ ಜೀವನದ ಒಂದು ಅವಿಭಾಜ್ಯವಾದ ಅಂಗ ಅಂತ ಹೇಳೋದು ಅನಾದಿ ಕಾಲದಿಂದ ನಮಗೆ ಕಂಡಿದೆ. ಆದರೆ ಯಾವ ಮನೋರಂಜನೆ ನಮ್ಮನ್ನು ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ವಿಕಸಿತಗೊಳಿಸುತ್ತೋ ಆ ಮನೋರಂಜನೆಯಿಂದ ದೇಹಕ್ಕೂ ಲಾಭ ಮತ್ತು ಮನಸ್ಸಿಗೂ ಲಾಭ, ಬೌದ್ಧಿಕವಾಗಿ ಕೂಡ ಲಾಭ ಸಿಗುತ್ತೆ. ಹಾಗಾಗಿ ಭಾರತೀಯ ಪರಂಪರೆಯಲ್ಲಿ ಬಂದ ಕ್ರೀಡೆಗಳೆಲ್ಲ ಕೇವಲ ಯಾವುದೋ ಒಂದು ದೈಹಿಕ ಲಾಭಕ್ಕೋಸ್ಕರ ಮಾತ್ರ ಇರುವುದಲ್ಲ. ಸ್ಪರ್ಧಾತ್ಮಕತ ಮನೋಭಾವ, ಅದರ ಜೊತೆಗೆ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವಂಥ ಉದಾತ್ತವಾದ ಚಿಂತನೆ, ಅದರ ಜೊತೆಗೆ ಮನಸ್ಸನ್ನು ಸ್ಪರ್ಧಾತ್ಮಕವಾದ ವಿಷಯಗಳಿಗೆ ಒಳಗಾಗಿಸುವಂಥ ಒಂದು ಯೋಚನೆಗಳು, ಇದೆಲ್ಲವೂ ಸೇರಿ ಕ್ರೀಡೆಗಳು ನಮ್ಮ ವ್ಯಕ್ತಿತ್ವವನ್ನು ವಿಕಾಸಗೊಳಿಸ್ತವೆ. ಹಾಗಾಗಿ ಅನೇಕ ಮಂದಿ ಹೇಳುದುಂಟು, ಕ್ರೀಡಾಳುಗಳು ಓದಲಿಕ್ಕೆ ಬರುವುದಿಲ್ಲ, ಓದುವವರು ಕ್ರೀಡೆ ಮಾಡಲಿಕ್ಕೆ ಬರುವುದಿಲ್ಲ ಅಂತ. ಎರಡನ್ನು ಜೋಡಿಸಿಕೊಂಡು ಅನೇಕ ಮಂದಿ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರಾಗಿದ್ದುಕೊಂಡು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಅನೇಕ ಮಂದಿ ಇದ್ದಾರೆ. ಹಾಗಾಗಿ ಎಲ್ಲವನ್ನು ಜೋಡಿಸಿಕೊಂಡು ನಾವು ನಮ್ಮ ಬದುಕಿನಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಮತ್ತು ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯತೆಯನ್ನು ಕೂಡ ನಾವು ಕಂಡದ್ದು ಇದೆ. ಆದ್ದರಿಂದ ಕ್ರೀಡೆ ಎಂಬುದು ಅಧ್ಯಯನಕ್ಕೆ ಬಾಧಕ ಅಂತ ಹೇಳೋದು ಯಾರು ತಿಳ್ಕೊಳ್ಬೇಕಾಗಿಲ್ಲ, ಅಥವಾ ಅಧ್ಯಯನ ಎಂಬುದು ಕ್ರೀಡೆಗೆ ವಿರೋಧಿ ಅಂತ ಹೇಳ್ಕೊಳ್ಳಬೇಕಾಗಿಲ್ಲ. ಎರಡೂ ಪರಸ್ಪರ ಸಮನ್ವಯದೊಂದಿಗೆ ನಾವು ನಮ್ಮ ಸಮಯವನ್ನು ತೊಡಗಿಸಿಕೊಂಡ್ರೆ ಎರಡರಲ್ಲಿಯೂ ಕೂಡ ನಾವು ಹೆಚ್ಚು ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳುವುದನ್ನು ನಾವೆಲ್ಲ ಅರಿತುಕೊಳ್ಬೇಕಾದ ಒಂದು ಸಂದರ್ಭ. ಹಾಗಾಗಿ 14ರಿಂದ 17 ವಯೋಮಾನದ ಮಕ್ಕಳಿಗೆ ಮೈಸೂರು ವಿಭಾಗ ಮಟ್ಟದ ಕ್ರೀಡಾ ಕಬಡ್ಡಿ ಪಂದ್ಯಾಟವನ್ನು ಈ ಸ್ಥಳದಲ್ಲಿ ನಡೆಸುವಂತಹದ್ದು ತುಂಬ ಸಂತೋಷ ಕೊಟ್ಟಿದೆ. ಏಕೆಂದರೆ ಇವತ್ತು ಪ್ರಾಪಂಚಿಕವಾಗಿ ಬೆಳೆದಿರತಕ್ಕಂಥ ನಮ್ಮ ಪೂಜ್ಯ ಗುರುಗಳಾದ ವಿಶ್ವೇಶತೀರ್ಥರ ಜನ್ಮಸ್ಥಾನ ಇದು. ಅವರ ಎಷ್ಟು ಎತ್ತರಕ್ಕೇರಿದ್ದಾರೆ ಅಂತ ಹೇಳೋದು, ಎಷ್ಟು ವಿವಾದಾತ್ಮಕವಾದ ವಿಷಯಗಳನ್ನು ಕೂಡ ಎಷ್ಟು ಸಹಜವಾಗಿ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳೋದು ನಮ್ಗೆ ಗೊತ್ತಿದೆ. ಹಾಗಾಗಿ ಕ್ರೀಡಾಳುಗಳು ಕೂಡ ಎಲ್ಲವನ್ನು ಕೂಡ ಸಹಜವಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳುವುದಕ್ಕೆ ಪೇಜಾರು ಶ್ರೀಗಳೇ ಒಂದು ಮಾರ್ಗದರ್ಶಿಯಾದ ವ್ಯಕ್ತಿತ್ವವನ್ನು ಹೊಂದಿರುವವರು. ಅವರ ಜನ್ಮಸ್ಥಾನದಲ್ಲಿ ಈ ಕ್ರೀಡೋತ್ಸವ ನಡೀತಾ ಅಂತ ಹೇಳೋದು ಕೂಡ ಈ ಉತ್ಸವಕ್ಕೆ ಒಂದು ಹೆಚ್ಚಿನ ಮೆರುಗನ್ನು ಕೊಟ್ಟಿದೆ ಅಂತ ಹೇಳುವುದಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಅನೇಕ ಮಂದಿ ಅನೇಕ ವಿಧವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೇಶವ ಅವರು ಮತ್ತು ಶ್ರೀನಿಧಿ ಸಮರ್ಥ ನಿಧಿ ಲಿಮಿಟೆಡ್ ಅವ್ರದ್ದಾಯಿತು. ಇನ್ನೊಂದು ಯಾರದು ಸಮರ್ಥ ಸರಿ ಸರಿ ಅನೇಕ ಸಂಸ್ಥೆಗಳ ಸಹಯೋಗದೊಂದಿಗೆ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಕ್ರೀಡೋತ್ಸವ ನಡೀತಾ ಇದೆ. ಬೆಳಿಗ್ಗೆ ಉದ್ಘಾಟನೆ ಆಗಿದೆ. ನಾಳೆ ಸಂಜೆವರೆಗೂ ನಡೆಯತಕ್ಕಂಥ ಈ ಕ್ರೀಡೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ಕೂಡ ಸೋತವರು ಗೆದ್ದವರು ಸಮಾನವಾಗಿ ಇದ್ದುಕೊಂಡು ಈ ಸೋಲು ಮುಂದಿನ ಗೆಲುವಿಗೆ ಸೋಪಾನ ಅಂತ ಹೇಳುವುದನ್ನು ಭಾವಿಸಿಕೊಂಡು ನಿರಾಶರಾಗದೆ ಇದೊಂದು ಸ್ಫೂರ್ತಿಯ ಕ್ರೀಡೆ ಅಂತ ಅಂದುಕೊಂಡು ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಸಾಧನೆ ಮಾಡಲಿಕ್ಕೆ, ನಿಮ್ಮಲ್ಲಿ ಯಾವುದಾದ್ರೂ ಲೋಪದೋಷಗಳಿಂದಾಗಿ ನೀವು ಸೋತಿದ್ದಿದ್ರೆ ಆ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಮುಂದೆ ಹೇಗೆ ನೀವು ಬೆಳಿಲಿಕ್ಕಬಹುದು ಅಂತ ಹೇಳುವುದಕ್ಕೆ ಇದೊಂದು ವೇದಿಕೆಯಾಗಲಿ ಅಂತ ಹೇಳ್ತಾ, ಇವತ್ತು ನಮ್ಮ ಬಿಳಿನೆಲೆ ಶಾಲೆಯಲ್ಲಿ ದೀರ್ಘಕಾಲ ಸೇವೆ ಮಾಡಿ ಅನಂತರ ಇಲ್ಲಿಗೆ ಬಂದು ಇಲ್ಲಿ ಕೂಡ ದೀರ್ಘಕಾಲ ಸೇವೆ ಮಾಡ್ತಾ ಇರುವಂತಹ ಸತೀಶ್ ಭಟ್ ಅವರಿಗೆ ತುಂಬ ವಿಶಿಷ್ಟವಾದ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ. ರಾಜ್ಯ ಪ್ರಶಸ್ತಿಗಳು ನಮಗೆಲ್ಲ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗಳು ನಮಗೆಲ್ಲ ಹೆಮ್ಮೆಯ ಸಂಗತಿ. ಅವರ ಶಿಷ್ಯರು ಬಹುತೇಕ ಮಂದಿ ಎಲ್ಲ ಕಡೆ ತುಂಬಿದ್ದಾರೆ. ಮಾತ್ರ ಅಲ್ಲ, ಅವರ ಶಿಕ್ಷಣ ಪದ್ಧತಿ ತುಂಬ ಉತ್ತಮವಾದದ್ದು. ಅತ್ಯಂತ ಕ್ಲಿಷ್ಟಕರವಾದ ಗಣಿತಗಳನ್ನು ಅತ್ಯಂತ ಸುಲಭವಾದ ರೀತಿಯಲ್ಲಿ ಮನದಟ್ಟಾಗಿ ಬೋಧನೆ ಮಾಡುವಂತಹದ್ದು ಸಾಮಾನ್ಯ ಜನರಿಗೆ ಸಾಧ್ಯವಿಲ್ಲ ಅಂತ. ಅದಕ್ಕೊಂದು ವಿಶಿಷ್ಟವಾಗಿರತಕ್ಕಂತಹ ಒಂದು ಕಲೆಗಾರಿಕೆ ಬೇಕು ಶಿಕ್ಷಣದಲ್ಲಿ. ಅದನ್ನು ರೂಢಿಗೊಳಿಸಿಕೊಂಡು ಮನೋಗತಗೊಳಿಸಿಕೊಂಡು ತುಂಬ ಎತ್ತರದ ಸ್ಥಾನವನ್ನು ರಾಜ್ಯ ಮಟ್ಟದಲ್ಲಿ ಪಡೆದಿರತಕ್ಕಂಥ ಅವರಿಗೆ ಬಂದ ಪ್ರಶಸ್ತಿ ಇದು ಪ್ರಸ್ತುತ ಮತ್ತು ಯೋಗ್ಯವಾದ್ದು ಅಂತ ಹೇಳುವುದಕ್ಕೆ ಯಾವ ಸಂದೇಹವೂ ಇಲ್ಲ. ಹಾಗಾಗಿ ಅವರ ಪ್ರಶಸ್ತಿ ಅವರನ್ನೇ ಹುಡುಕಿಕೊಂಡು ಬಂದದ್ದು ಹೊರತು ಅವರು ಯಾವುದೋ ದೊಡ್ಡ ರಾಜಕೀಯ ಮಾಡಿ ಯಾವುದೋ ಒಂದು ತುಂಬ ದೊಡ್ಡ ಪ್ರಭಾವವನ್ನು ಬೀರಿ ಮಾಡಿಸಿಕೊಂಡಿರುವಂತಹ ಒಂದು ಪ್ರಶಸ್ತಿ ಅಲ್ಲ. ಆದ್ದರಿಂದ ಇದು ಯೋಗ್ಯವಾದ ವ್ಯಕ್ತಿಯನ್ನು ಹುಡುಕಿಕೊಂಡು ಬಂದಿರತಕ್ಕಂಥ ಪ್ರಶಸ್ತಿ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಮಾಡಿದಾರೋ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸುತ್ತಾ, ಈ ವೇದಿಕೆಯಲ್ಲಿ ನಮ್ಮಂತೆ ತುರ್ತಾಗಿರೋರು ಇನ್ನೊಬ್ಬರು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರು ಕೂಡ. ಹಾಗಾಗಿ ಈ ಸಭೆಯಲ್ಲಿ ನಾನು ಇನ್ನೂ ತುಂಬ ಯೋಜನೆಗಳಿತ್ತು, ಅಭಿನಂದನೆ ಭಾಷಣ ಮಾಡಬೇಕು ಎಂಥ ಯೋಜನೆ ಇತ್ತು. ಅದನ್ನು ಮಾಡಲಿಕ್ಕೆ ವ್ಯತ್ಯಾಸ ಆದ್ದಕ್ಕೂ ವಿಷಾದಪಡಿಸ್ತಾ, ಭೋಜೇಗೌಡರು ಶಿಕ್ಷಣ ಕ್ಷೇತ್ರದಲ್ಲಿ MLC ಆಗಿರುವವರು, ಚಿಕ್ಕಮಗಳೂರಿನವರು. ಅವರು ನಿಮಗೆಲ್ಲ ಬಹಳ ಕಾಲದಿಂದ ಪರಿಚಿತರು. ಯಾಕೆಂದರೆ ಅವರು ತುಂಬ ದೀರ್ಘಕಾಲದಿಂದ MLC ಆಗಿ
ಸೇವೆ ಮಾಡ್ತಾ ಇರುವವರು. ಹಾಗೆ ಈ ವೇದಿಕೆಯಲ್ಲಿ ಎಲ್ಲ ಮಂದಿ ಇದ್ದಾರೆ, ಈ ಶಾಲೆಗೆ ಸಂಬಂಧಪಟ್ಟವರು ಎಲ್ಲರೂ ಇದ್ದಾರೆ. ವಿಶೇಷವಾಗಿ ಶಿವರಾಮ ಏನಕಲ್ ಅವರು ನಮ್ಮ ಶಾಲೆಯಲ್ಲಿ ಸೇವೆ ಮಾಡಿ ನಿವೃತ್ತರಾದ ಮೇಲೆ ಇವತ್ತು ಕೂಡ ಎಲ್ಲ ಕ್ರೀಡಾ ಕ್ಷೇತ್ರಗಳಿಗೆ ತಮ್ಮ ಪ್ರೋತ್ಸಾಹವನ್ನು ತುಂಬುವವರು. ಸುಧೀರ್ ಅವರು ಕೂಡ ತುಂಬ ದೊಡ್ಡ ನೇತಾರರು ಮತ್ತು ತುಂಬ ಸಹಕಾರ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರ ನೇತೃತ್ವವು ಈ ಕಾರ್ಯಕ್ರಮಕ್ಕಿದೆ. ದೇವಸ್ಥಾನದ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಇಂಜಾಡಿ ಅವರು ಪ್ರಥಮವಾಗಿ ಅದೆಷ್ಟೋ ವರ್ಷಗಳ ನಂತರ ಸುಬ್ರಹ್ಮಣ್ಯದವರೇ ಒಬ್ಬರು ಅಧ್ಯಕ್ಷರಾಗಿದ್ದಾರೆ. ಶ್ರೀ ಕ್ಷೇತ್ರದ ನಿವಾಸಿಗಳೇ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಎಲ್ಲ ಕ್ಷೇತ್ರದ ಮಂದಿಯ ನಾಡಿ ಮಿಡಿತಗಳನ್ನು ಅರಿತುಕೊಂಡು ಅವರಿಗೆ ಬೇಕಾದ ರೀತಿಯಲ್ಲಿ ಸೂಕ್ತವಾಗಿ ಸ್ಪಂದಿಸುವಂತಹ ಒಂದು ವ್ಯಕ್ತಿತ್ವ ಇರೋದರಿಂದ ಇದೊಂದು ತುಂಬ ಸಂತೋಷದ ಸಂಗತಿ. ಹೀಗೆ ಎಲ್ಲ ಯಾರ್ಯಾರು ಈ ವೇದಿಕೆಯಲ್ಲಿ ಮತ್ತು ವೇದಿಕೆಯ ಮುಂದೆ ಇದ್ದೀರೋ ನಿಮಗೆಲ್ಲರಿಗೂ ನಾನು ಪ್ರತ್ಯೇಕವಾಗಿ ಹೆಸರು ಹೇಳಿದರೆ ನನಗೂ ವಿಳಂಬ ಆಗುತ್ತೆ ಮತ್ತು ಕೆಲವೊಮ್ಮೆ ಗೊತ್ತೂ ಆಗೋದಿಲ್ಲ. ಹಾಗಾಗಿ ಯಾರು ಏನೂ ಅಂದುಕೊಳ್ಳದೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾ, ಈ ಒತ್ತಡಕ್ಕೆ ಕಾರಣ ಏನು ಅಂದರೆ ನವರಾತ್ರಿಯ ಸಂದರ್ಭದಲ್ಲಿ ಲಲಿತಾ ಪಂಚಮಿ ದಿವಸ ಕೆಲವೊಂದು ಪೂಜೆಗಳನ್ನು ನಾವೇ ಸ್ವತಃ ಮಾಡಬೇಕು ಅಂತ ಇನ್ಯಾರು ಮಾಡುವ ಹಾಗಿಲ್ಲ. ಮತ್ತು ವನದುರ್ಗಾ ದೇವಸ್ಥಾನದಲ್ಲಿ ಈ ವಿಶೇಷ ಕಾರ್ಯಕ್ರಮ ಇರುವುದರಿಂದ ನಾವು ಆಗಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರುವುದರಿಂದ ನಾನು ಬೇಗ ಹೊರಡಬೇಕಾಗಿದೆ ಅಂತ ನಿಮಗೆಲ್ಲರಿಗೂ ಹೇಳ್ತಾ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ರಾಮಕುಂಜ ವಿದ್ಯಾಸಂಸ್ಥೆಯ ಮೇಲಿನ ಅಭಿಮಾನದಿಂದ, ನಮ್ಮೆಲ್ಲರ ಮೇಲಿನ ಪ್ರೀತಿಯಿಂದ ಪರಮಪೂಜ್ಯ ಸ್ವಾಮೀಜಿಗಳು ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಿದ್ದಾರೆ. ಅವರಿಗೆ ಪಂದ್ಯಾಟದ ಆಯೋಜನಾ ಸಮಿತಿಯ ಪರವಾಗಿ ಭಕ್ತಿಪೂರ್ವಕ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಅವರನ್ನು ಕಾರ್ಯಕ್ರಮದ ಈ ವೇದಿಕೆಯಿಂದ ನಾವು ಬೀಳ್ಕೊಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದ ಗಣ್ಯ ಅತಿಥಿಗಳಲ್ಲಿ ಓರ್ವರಾದಂಥ ನಮ್ಮ ವಿದ್ಯಾಸಂಸ್ಥೆಯ ಪೂರ್ವ ವಿದ್ಯಾರ್ಥಿನಿ, ಸೀನಿಯರ್ ರೆವೆನ್ಯೂ ಸ್ಪೆಷಲಿಸ್ಟ್, IDB ಸಾಫ್ಟ್ವೇರ್ ಪುಣೆ, ಇಲ್ಲಿ ಉದ್ಯೋಗಿಯಾಗಿರುವಂಥ ಶ್ರೀಮತಿ ಮಾನಸ ಭಟ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಶಾಲು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಪ್ರಾಚಾರ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರಾಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಇವತ್ತು ಇಡೀ ದಿನದ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಒಂದು ಹೊಸ ಸ್ಫೂರ್ತಿಯನ್ನು, ಚೈತನ್ಯವನ್ನು ನೀಡಿದ್ದಾರೆ. ನಮ್ಮ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಅವರು ನಿರಂತರ ಶ್ರಮ ವಹಿಸ್ತಾ ಇದ್ದಾರೆ. ಸನ್ಮಾನ್ಯ ಸಂಸದರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಮೈಸೂರು ವಿಭಾಗೀಯ ಮಟ್ಟದ ಕಬಡ್ಡಿ ಪಂದ್ಯಾಟ ಇವತ್ತು ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲೆ ರಾಮಕುಂಜದಲ್ಲಿ ನಡೀತಾ ಇದೆ. ಅದರ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ನಮ್ಮ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ನ ಸದಸ್ಯರು, ಆತ್ಮೀಯರಾಗಿರುವಂಥ SL ಭೋಜೇಗೌಡ ಅವರೇ, ಸುಬ್ರಹ್ಮಣ್ಯ ಆಡಳಿತ ಸಮಿತಿ ಅಧ್ಯಕ್ಷರಾಗಿರುವಂಥ ಹರೀಶ್ ಇಂದಾಜೆ ಅವರೇ, ಶ್ರೀ ಅಬ್ರಹಾಂ SA ಅವರೇ, ಶ್ರೀ ಸುರೇಶ್ ಬೈಲು ಅಧ್ಯಕ್ಷರು ಕಲಿಗರಗೌಡ ಸಂಘ ಕಡಬ ಅವರೇ, ಶ್ರೀ ಸುಧೀರ್ ಶೆಟ್ಟಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರೇ, ರಾಮಕುಂಜೇಶ್ವರ ಆಡಳಿತ ಸಮಿತಿಯ ಶ್ರೀ ನಾರಾಯಣ್ ಭಟ್ರೆ, ಅದೇ ರೀತಿ ಈ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ರಾಧಾಕೃಷ್ಣ ಅವರೇ, ಪ್ರಧಾನ ಕಾರ್ಯದರ್ಶಿ ಆಗಿರುವ ಸತೀಶ್ ಭಟ್ರೆ, ಶ್ರೀ ಸೇಸಪ್ಪರೈ ಅವರೇ, ಶ್ರೀ ಟಿ ನಾರಾಯಣ್ ಭಟ್ರೆ, ಆತ್ಮೀಯರಾಗಿರುವಂಥ ಕೇಶವ್ ಅಮಯ್ ಅವರೇ, ಶ್ರೀ ಲಕ್ಷ್ಮೀನಾರಾಯಣ ರಾವ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯರೇ, ವಿಶೇಷವಾಗಿ ಇವತ್ತು ಸನ್ಮಾನವನ್ನು ಸ್ವೀಕರಿಸಿರುವಂಥ ಶ್ರೀ ಸತೀಶ್ ಭಟ್ರೆ, ಮಾನಸ ಅವರೇ, ನಾನು ರಾಮಕುಂಜೇಶ್ವರ ಶಾಲೆಗೆ ತುಂಬ ಸಮಯದಿಂದ ಬರಬೇಕು ಅಂತ ಯೋಚನೆ ಮಾಡಿದ್ದೆ. ಆದರೆ ಯೋಗಾನುಯೋಗ ನವರಾತ್ರಿಯ ಸಂದರ್ಭ
ಒಂದು ಮಕ್ಕಳ ಏನು ಶಾಲೆಗೆ ಬರಬೇಕಂತ ಇದ್ದೆ. ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು ಕಲಿತಂಥ ಶಾಲೆ, ಆ ಶಾಲೆ ನಮಗೆಲ್ಲ ಅತ್ಯಂತ ಒಂದು ಪೂಜನೀಯವಾದಂಥ ಶಾಲೆ ಅಂತಲೇ ಹೇಳ್ಬೋದು. ಅಂಥ ಶಾಲೆಗೆ ಬರಬೇಕಂತ ನಮ್ಮ ಕಾರ್ಯಕರ್ತರು ತುಂಬ ಸಮಯದಿಂದ ಕರೀತಾ ಇದ್ದರು. ಆದರೆ ಇವತ್ತು ಯೋಗಾನುಯೋಗ ದಸರಾದ ಸಂದರ್ಭದಲ್ಲಿ ಇಂಥ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ಇಲ್ಲಿ ಬರುವಂಥ ಅವಕಾಶ ನನಗೆ ಸಿಕ್ಕಿದೆ. ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಮೀಜಿಗಳ ಆಶೀರ್ವಾದಗಳನ್ನು ಬೇಡ್ತಾ, ಈಗ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಆಶೀರ್ವಾದಗಳನ್ನು ಕೂಡ ಬೇಡ್ತಾ, ಇಂಥ ಒಂದು ಉತ್ತಮ ಕಾರ್ಯಕ್ರಮ ಶ್ರೀರಾಮಕುಂಜೇಶ್ವರದ ಆವರಣದಲ್ಲಿ ನಡೀತಾ ಇರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ. ಮೈಸೂರು ವಿಭಾಗ ಮಟ್ಟದ ಕ್ರೀಡಾಕೂಟ ಒಟ್ಟು 8 ಜಿಲ್ಲೆಗಳ ಎಲ್ಲ ಕ್ರೀಡಾಪಟುಗಳನ್ನು ತಂದು ಇಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಈ ಆಯೋಜನಾ ಸಮಿತಿಯ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಸಂಚಾಲಕರು ಮತ್ತು ಎಲ್ಲ ಸದಸ್ಯರು ಮತ್ತು ವಿಶೇಷವಾಗಿ ಈ ಭಾಗದ ಊರವರು ಮತ್ತು ಕ್ರೀಡಾ ಸಂಸ್ಥೆಯ ವಿಶೇಷವಾಗಿ ಕ್ರೀಡಾ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕರು ಮತ್ತು ಕಬಡ್ಡಿ ಸಮಿತಿಯ ಸದಸ್ಯರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಹೆಚ್ಚಿಗೆ ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನವರಾತ್ರಿಯ ಈ ಒಂದು ಪಾವನ ಪುಣ್ಯ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಇದ್ದೇವೆ. ಆ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ಕ್ರೀಡಾಕೂಟ ಇಲ್ಲಿ ನಡೀತಾ ಇರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ. ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ನವರಾತ್ರಿಯ ವಿಶೇಷ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇವತ್ತು ಇಲ್ಲಿ ಸನ್ಮಾನಿತಗೊಂಡಿರುವಂಥ ಸತೀಶ್ ಭಟ್ರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು, ಶುಭ ಹಾರೈಕೆಗಳನ್ನು, ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ನಾನು ಕೂಡ ಈ ಕಬಡ್ಡಿ ಪಂದ್ಯಾಟದ ಬಗ್ಗೆ, ಕಬಡ್ಡಿಯ ಬಗ್ಗೆ ತುಂಬ ಒಲವನ್ನು ಹೊಂದ್ಕೊಂಡು ವಿಶೇಷವಾಗಿ 8 ತಾಲೂಕುಗಳಿಗೆ ನಾನು ನನ್ನ ಅನುದಾನದಿಂದ 8 ತಾಲೂಕುಗಳಿಗೆ ಕಬಡ್ಡಿ ಮ್ಯಾಟನ್ನು ಕೊಟ್ಟಿದ್ದೆ. ಅದನ್ನು ಕೂಡ ಇಲ್ಲಿ ಉಪಯೋಗಿಸಿದ್ದಾರೆ ಅನ್ನುವಂಥದ್ದನ್ನು ಅವರು ತಿಳಿಸಿದರು. ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಭಾಗದ ಕ್ರೀಡಾಪಟುಗಳು ಮುಂದೆ ಬರಬೇಕು ಮತ್ತು ಯಾವುದೋ ಒಂದು ಹಂತಕ್ಕೆ ಹೋಗುವಾಗ ಮ್ಯಾಟಲ್ಲಿ ಆಡುವಂಥ ಪರಿಸ್ಥಿತಿ ಆಗಬಾರ್ದು. ನಾನು ಹಾಕಿ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಹಾಕಿಯನ್ನು ಮಣ್ಣಲ್ಲಿ ಆಡೋದು, ಅಲ್ಲಿ ಹೋದ ಮೇಲೆ ಟರ್ಫಲ್ಲಿ ಆಡುವಂಥ ಸಂದರ್ಭದಲ್ಲಿ ನಾವು ಎಷ್ಟೋ ಸಲ ಸಿಲೆಕ್ಷನಲ್ಲಿ ಮಿಸ್ಔಟ್ ಆಗುವಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಯಾವ ವಾತಾವರಣದಲ್ಲಿ ನೀವು ಒಲಿಂಪಿಕ್ನಲ್ಲಿ ಆಡ್ತೀರಾ ಅದೇ ವಾತಾವರಣದಲ್ಲಿ ನೀವು ಕೆಳಗಿನ ಹಂತದಲ್ಲೂ ಆಡಬೇಕಾದಂಥ ಅವಶ್ಯಕತೆ ಇದೆ. ತುಂಬ ಸಂದರ್ಭದಲ್ಲಿ ನಮ್ಮ ಭಾರತೀಯ ಕ್ರೀಡಾಪಟುಗಳು ಒಂದು ಹಂತದ ಮೇಲೆ ಹೋದ ಮೇಲೆ ಯಾಕೆ ಯಶಸ್ವಿ ಆಗೋದಿಲ್ಲ ಅಂದರೆ, ಸೇಮ್ ಕಂಡೀಷನ್ ಇಲ್ಲಿ ನಾವು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಇರೋದಿಲ್ಲ. ಸೊ ಆ ಸ್ಕಿಲ್ಲನ್ನು ನೀವು ಅಲ್ಲಿ ಡೆವಲಪ್ ಮಾಡಬೇಕಾದ್ರೆ ಅದಕ್ಕೆ ತುಂಬ ಶ್ರಮ ಮತ್ತು ತುಂಬ ಸಮಯ ತೆಗೆದುಕೊಳ್ತದೆ. ಮತ್ತು ಕ್ರೀಡಾಪಟುಗಳಿಗೆ ಏನಂದರೆ ವಿಶೇಷವಾಗಿ ಟೈಮ್ ಈಸ್ ವೆರಿ ಪ್ರೀಮಿಯಮ್. ಅವರು 16ರಿಂದ 25-26 ವರ್ಷದ ಒಳಗೆ ಅವರು ಒಂದು ಹಂತಕ್ಕೆ ಮೇಲೆ ಹೋಗದಿದ್ದರೆ ಆಮೇಲೆ ಬೆಳವಣಿಗೆ ಕಾಣೋದು ತುಂಬ ಕಷ್ಟ ಆಗ್ತದೆ. ಆ ಕಾರಣಕ್ಕೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಂತೂ ವಿಶೇಷವಾಗಿ ಕಬಡ್ಡಿ ದೊಡ್ಡ ಮಟ್ಟದಲ್ಲಿ ಇವತ್ತು ಎಲ್ಲ ಕಡೆಗಳಲ್ಲೂ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಮತ್ತು ಮ್ಯಾಟ್ನಲ್ಲಿ ಆಡುವಂಥ ಕ್ರೀಡಾಪಟುಗಳು ಕೂಡ ತಯಾರಾಗ್ತಾ ಇರುವಂಥದ್ದು ನಮಗೆಲ್ಲ ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ. ಇವತ್ತು ಮೈಸೂರು ವಿಭಾಗ ಮಟ್ಟದ ಕ್ರೀಡಾಕೂಟ ಇಲ್ಲಿ ನಡೆದಿರೋದ್ರಿಂದ ಕ್ರೀಡಾಪಟುಗಳು ಬಂದು ಭಾಗವಹಿಸೋದು ಒಂದು ಭಾಗ ಆಗಿದ್ದರೆ ಇಲ್ಲಿಯ ಕ್ರೀಡಾಪಟುಗಳಿಗೂ ಕೂಡ ಒಂದು ಪ್ರೇರಣೆ ಕೂಡ ಆಗಿದೆ ಅನ್ನುವಂಥದ್ದನ್ನು ನಾನು ಭಾವಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ ತಮ್ಮೆಲ್ಲರಿಗೂ ನವರಾತ್ರಿಯ ಶುಭಾಶಯಗಳನ್ನು ಸಲ್ಲಿಸ್ತಾ, ನಾನು ಒಂದು 2-3 ಕಾರ್ಯಕ್ರಮಗಳು ಇವತ್ತಿದೆ. ಈ ಕಾರ್ಯಕ್ರಮದಲ್ಲಿ ಅಚಾನಕ್ಕಾಗಿ ಕೊನೆಗೆ ಜೋಡಣೆ ಆಗಿರೋದು ನಾನು ಬಂದಿರುವ ಒಂದು ಪ್ರಮುಖ ಕಾರಣ, ರಾಮಕುಂಜೇಶ್ವರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಈ ಶಾಲೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅನ್ನುವಂಥ ಕಾರಣಕ್ಕೆ ನಾನು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನೋಂಥ ಒಂದು ಮನಸ್ಸನ್ನು ಇಟ್ಕೊಂಡು ಇದಕ್ಕೆ ಬಂದಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ, ಶಾಲೆಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಶಾಲೆಯ ಒಂದು ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ಬರ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಸನ್ಮಾನ್ಯ ಸಂಸದರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಸರ್, ನೀವು ಕೊಟ್ಟಂಥ ಮ್ಯಾಟ್ನಲ್ಲಿ ಇವತ್ತು ಮ್ಯಾಚ್ ನಡೆದಿದೆ, ನಮ್ಮ ಕ್ರೀಡಾಪಟುಗಳು ಇವತ್ತು ಆಡಿದ್ದಾರೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯ ಸಂಸದರನ್ನು ನಾವು ಸ್ಮರಿಸೋಣ. ಸನ್ಮಾನ್ಯ ಸಂಸದರು ತುರ್ತು ಕಾರ್ಯಕ್ರಮದ ನಿಮಿತ್ತ ವೇದಿಕೆಯಿಂದ ತೆರಳುತ್ತಾ ಇದ್ದಾರೆ. ನಮ್ಮೆಲ್ಲರ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯ ಸಂಸದರನ್ನ ನಾವು ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ, ಅತ್ಯಂತ ಗೌರವದಿಂದ ನಾವು ಬೀಳ್ಕೊಡ್ತಾ ಇದ್ದೇವೆ.
ಆತ್ಮೀಯರೇ, ಅಭಿನಂದನಾ ಸಮಾರಂಭದ ಈ ವೇದಿಕೆಯಲ್ಲಿ ಸನ್ಮಾನ್ಯ ಭೋಜೇಗೌಡರು ಆಸೀನರಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರು ಬಂದು ಒಂದೂವರೆ ಗಂಟೆ ಆಯಿತು. ಕಾರ್ಯಕ್ರಮದ ಎಲ್ಲ ಪಂದ್ಯಾಟದ ವೀಕ್ಷಣೆಯನ್ನು ಮಾಡಿದ್ದಾರೆ, ನಮ್ಮ ವ್ಯವಸ್ಥೆಯನ್ನು ಕಣ್ತುಂಬಿಸಿಕೊಂಡಿದ್ದಾರೆ, ತುಂಬ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ. ಸನ್ಮಾನ್ಯ ಭೋಜೇಗೌಡ ಸರ್ ಅವರು ನಮ್ಮ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿ. ಶಿಕ್ಷಕರ ಕುಂದುಕೊರತೆಗಳಿಗೆ, ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವವರು. ನಾವೆಲ್ಲ ಪತ್ರಿಕೆಯಲ್ಲಿ ಓದಿದ್ದೇವೆ, ಮಾಧ್ಯಮದ ಮೂಲಕ ನೋಡಿದ್ದೇವೆ. ಪತ್ರಿಕೆಗಳಲ್ಲಿ ನಾವು ಅವರ ಬಗ್ಗೆ ಓದಿದ್ದೇವೆ. ಮಾಧ್ಯಮದಲ್ಲಿ, ಟಿ ವಿ ಮಾಧ್ಯಮ ಇರಬಹುದು ಅಥವಾ ಮೀಡಿಯಾಗಳಲ್ಲಿ ನಾವು ಗಮನಿಸಿದ್ದೇವೆ. ಅವರು ತನ್ನ ವಾದವನ್ನು ಬಹಳ ಸಮರ್ಥವಾಗಿ ವಿಧಾನ ಪರಿಷತ್ತಿನಲ್ಲಿ ಮಂಡಿಸುವವರು, ಸಭೆಗಳಲ್ಲಿ ಮಂಡಿಸುವವರು. ಏನೇ ಕುಂದುಕೊರತೆಗಳಿದ್ರೂ ಕೂಡ, ಏನೇ ಸಮಸ್ಯೆ ಇದ್ದರೂ ಕೂಡ ನಿರ್ಭೀತವಾಗಿ, ನಿಷ್ಪಕ್ಷಪಾತವಾಗಿ ಅವರು ಮಂಡಿಸುವವರು. ವಿಶೇಷವಾಗಿ ಅವರ ಆಕರ್ಷಣೆ ಏನು ಅಂತಂದರೆ, ಅವರು ಸಾಹಿತ್ಯ ಮತ್ತು ಜಾನಪದದ ಆಳವಾದಂಥ ಅಧ್ಯಯನ ಇರುವಂಥ ವ್ಯಕ್ತಿ. ಮಾತಿನಲ್ಲಿ ಅವರು ಚುಚ್ಚುವ ಸಂದರ್ಭದಲ್ಲಿ ಹಾಡಿನ ಮೂಲಕ ಅವರು ಚುಚ್ಚುವವರು. ಆ ಮೂಲಕ ಎಲ್ಲರ ಗಮನವನ್ನು ಸೆಳೆದು ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನು ಮತ್ತು ಒಟ್ಟು ಸಮಾಜಕ್ಕೆ ಆಗಬೇಕಾದಂಥ ಕೆಲಸವನ್ನು ಮಾಡುವವರು. ಅವರು ಯಾವುದೇ ಸಮಾರಂಭಕ್ಕೆ ಹೋದರೆ ಹಾಡದೇ ಇರುವುದಿಲ್ಲ. ನಮ್ಮೆಲ್ಲರ ಆಗ್ರಹ ಸರ್, ಭೋಜೇಗೌಡ ಸರ್, ಇವತ್ತು ನೀವು ನಿಮ್ಮ ಬಾಲ್ಯದ ದಿನಗಳಲ್ಲಿ ನೀವು ಪಾಠ ಪ್ರವಚನದಲ್ಲಿ ಏನು ಕೇಳಿದಿರಿ ಅದನ್ನು ತುಂಬ ಚೆನ್ನಾಗಿ ಬಾಯಿಪಾಠವಾಗಿ ತಿಳ್ಕೊಂಡವರು. ನಮಗೆ ಬರುವುದಿಲ್ಲ ಅದು. ಅದನ್ನು ಅಸ್ಖಲಿತವಾಗಿ, ನಿರರ್ಗಳವಾಗಿ ನೀವು ಮಂಡಿಸುವವರು. ಇವತ್ತು ಜಾನಪದ ಕ್ಷೇತ್ರದ ವಿಶೇಷ ಹಾಡುಗಳೊಂದಿಗೆ ನಮ್ಮನ್ನು ರಂಜಿಸಬೇಕು. ಜೊತೆಗೆ ಭೋಜೇಗೌಡ ಸರ್ ಅವರು ನಮ್ಮ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಗೆ ವಿಶೇಷ ಅನುದಾನವನ್ನು ನೀಡಿದ್ದೀರಿ ಸರ್. ನಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ನೀವು ಸಹಕರಿಸಿದ್ದೀರಿ. ಅದಕ್ಕಾಗಿ ಕೃತಜ್ಞತೆಯೊಂದಿಗೆ ನಿಮ್ಮನ್ನು ಸ್ಮರಿಸ್ತಾ ನಿಮ್ಮ ಮಾತಿಗಾಗಿ ಅವಕಾಶ. ತಪ್ಪಿದ್ರೆ ಕ್ಷಮಿಸಿ ಸರ್. ಆತ್ಮೀಯ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತು, ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಮೈಸೂರು ವಿಭಾಗೀಯ ಮಟ್ಟದ 14ರಿಂದ 17 ವರ್ಷದ ವಯೋಮಾನದ ಬಾಲಕ ಬಾಲಕಿಯರ ಈ ಕಬಡ್ಡಿ ಪಂದ್ಯಾಟವನ್ನು ತಾವೆಲ್ಲ ನೋಡಿ ಆನಂದಿಸಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಇವತ್ತು ಈ ಆಯೋಜನೆಯನ್ನು ಮಾಡಿರ್ತಕ್ಕಂಥ ರಾಮಕುಂಜೇಶ್ವರ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಈ ಸಂದರ್ಭದಲ್ಲಿ ಹೃದಯ ಅಂತರಾಳದಿಂದ ಅವರಿಗೆ ಅಭಿನಂದಿಸೋಕ್ಕೆ ಇಷ್ಟಪಡ್ತಾನೆ. ಇದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ. ಇದು ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕಾದರೆ ಆಯೋಜಕರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋ ವಿಚಾರವನ್ನು ಅದು ಯಾರು ಮಾಡಿದ್ದಾರೆ ಅವರಿಗೇ ಗೊತ್ತಿದೆ. ನಾವು ಇವತ್ತು ಬಂದು ಆನಂದಿಸ್ತಾ ಇದ್ದೇವೆ. ಇಂಥ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ರಾಮಕುಂಜೇಶ್ವರ ಆಡಳಿತ ಮಂಡಳಿಯ ಎಲ್ಲರೂ ಒಪ್ಪಿ ಮಾಡಿರ್ತಕ್ಕಂಥದ್ದು 100ಕ್ಕೆ 100 ಅಭಿನಂದನೀಯ. ಹಾಗಾಗಿ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಸ್ಪೋರ್ಟ್ಸ್ಗೆ ನಾವು ಭಾಳ ಪ್ರಾಧಾನ್ಯತೆಯನ್ನು ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಇವತ್ತು ನಮ್ಮ ಕೃಷ್ಣ ಭಟ್ರು ಇಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಸತೀಶ್ ಭಟ್ರು ಇವತ್ತು ರಾಜ್ಯ ಪ್ರಶಸ್ತಿ, ವೆರಿ ಸಾರಿ, ಅಲ್ಲೊಬ್ಬರು ಕೂತಿದ್ರು, ಅವ್ರ ವಿಚಾರ ಮಾತಾಡ್ತಾ ಇದ್ರು, ತಲೆ ಒಳಗೆ ಆಗಿ ಹುಡುಕಲ್ಲಿ. ಸತೀಶ್ ಭಟ್ರು ಇವತ್ತು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ವಿಚಾರದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮ. ನನಗೆ ಅಂಥ ಒಂದು
ಸುಯೋಗ ಸಿಕ್ಕಿರ್ತಕ್ಕಂಥದ್ದು ನಂದು ಕೂಡ ಪುಣ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ಇಂಥ ಶಿಕ್ಷಕರು ಇರೋದ್ರಿಂದಲೇ ಇವತ್ತು ಶಾಲೆಗಳು, ಅನುದಾನಿತ ಶಾಲೆಗಳಿರ್ಬೋದು, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇನ್ನೂ ಕೂಡ ನಂಬಿಕೆ ಉಳಿದಿದೆ. ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಈ ನಾಡಿನ ಕಟ್ಟಕಡ ಮನುಷ್ಯನ ರೈಟ್. ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಆ ಶಿಕ್ಷಣ ಮತ್ತು ಆರೋಗ್ಯ ಇವತ್ತು ಉಳ್ಳವರ ಪಾಲಾಗಿದೆ. ಇವತ್ತು ಒಂದು ಪರಮ ಪೂಜ್ಯರು ಈ ಒಂದು ಪುಟ್ಟ ಗ್ರಾಮದಲ್ಲಿ ಇಂಥ ಒಂದು ಶಾಲೆಯನ್ನು ತೆರೆದೇ ಇದ್ದರೆ ಅದೆಷ್ಟು ನಷ್ಟ ಆಗ್ತಾಯಿತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನ್ನೋ ವಿಚಾರವನ್ನು ನಾವು ಯಾವ ಪದಗಳಿಂದಲೂ ಕೂಡ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಅಂದು ಅಂಥ ಆಲೋಚನೆಯಿಂದ ತೆರೆದಂಥ ಶಾಲೆ ಇವತ್ತು ಬೃಹದಾಕಾರವಾಗಿ ಬೆಳೆದು CBSEಯಿಂದ ಹಿಡಿದು ಪ್ರೈಮರಿಯಿಂದ ಹಿಡಿದು PUವರೆಗೆ ಇವತ್ತು ಅತ್ಯಂತ ಉತ್ತಮವಾದ ಶಿಕ್ಷಣವನ್ನು ಕೊಟ್ಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರ ಪ್ರದೇಶದಲ್ಲಿ ಸಿಗ್ತಕ್ಕಂಥ, ಮಂಗಳೂರು ಕೇಂದ್ರ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಶಿಕ್ಷಣ ಇವತ್ತು ಈ ಗ್ರಾಮದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದರೆ ಅದನ್ನು ನಾವ್ಯಾರು ಕೂಡ ಇವತ್ತು ಪರಮ ಪೂಜ್ಯರನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೆನೀಬೇಕಾಗ್ತದೆ ಇವತ್ತು. ಹಾಗಾಗಿ ಶಿಕ್ಷಣ ಮತ್ತು ಆರೋಗ್ಯ ಉಳ್ಳವರ ಪಾಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಥ ಸಂಸ್ಥೆಗಳನ್ನು ತೆರೆಯುವ ಮುಖಾಂತರ ಸಾವಿರಾರು ಶಿಕ್ಷಣ ಸಂಸ್ಥೆಗಳನ್ನು ತೆರೆದಿದ್ದಾರೆ. ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಎನಿ ಗೌರ್ಮೆಂಟ್ ಹಿಯರ್. ಗೌರ್ಮೆಂಟಿನ ಪಾತ್ರ ಏನು, ನನ್ನಂಥ ಜನಪ್ರತಿನಿಧಿಗಳ ಪಾತ್ರ ಏನು ಅನ್ನೋ ವಿಚಾರದಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡಲೇಬೇಕಾಗ್ತದೆ. ಇಂಥ ಒಂದು ಕ್ರೀಡಾಕೂಟವನ್ನು ಇಲ್ಲಿ ಆಯೋಜಿಸ್ತಕ್ಕಂಥ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ವ್ಯಯವನ್ನು ಮಾಡ್ತಕ್ಕಂಥ ಸಂದರ್ಭ ಬರ್ತದೆ. ಅಚ್ಚುಕಟ್ಟಾಗಿ ಈ ಕೆಲಸವನ್ನು ಶಿಸ್ತುಬದ್ಧವಾಗಿ ಮಾಡಬೇಕಾಗ್ತದೆ. ಸರ್ಕಾರ ಮಾಡೋಕ್ಕಾಗದೇ ಇರತಕ್ಕಂಥ ಕೆಲಸವನ್ನು ಇಂಥ ಪ್ರೈವೇಟ್ ಸಂಸ್ಥೆಗಳು ನಿಮ್ಮೆಲ್ಲರ ಸಹಾಯದಿಂದ, ಅನೇಕ ಗಣ್ಯರ ಸಹಾಯದಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಕೂಡ ಭಾಳ ಅಭಿನಂದನೀಯ. ಇವತ್ತು ಪ್ರತಿಭಾ ಕಾರಂಜಿ ಮಾನ್ಯ ಶ್ರೀ ಗೋವಿಂದೇಗೌಡರ ಶಿಕ್ಷಣ ಸಚಿವರ ಕಾಲದಲ್ಲಿ ಪ್ರಾರಂಭ ಆದಂಥ ಪ್ರತಿಭಾ ಕಾರಂಜಿ ಇವತ್ತಿಗೂ ಕೂಡ ನಡ್ಕೊಂಡು ಬಂದಿದೆ. ಯಾವ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅನ್ನೋದನ್ನ ಗುರುತು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ, ಮನೆಯನ್ನು ಮಾಡಬೇಕಾಗ್ತದೆ. ಯಾವ ಮಕ್ಕಳು ಕೂಡ ಕಡಿಮೆ ಏನಿಲ್ಲ. ಪ್ರತಿಭೆ ಅಂತಕ್ಕಂಥದ್ದು ಇಟ್ ಈಸ್ ಇನ್ ಬಿಲ್ಟ್. ಹುಟ್ಟಿದ ಅಂದಿನಿಂದಲೇ ಆ ಮಗುವಿಗೆ ಪ್ರತಿಭೆ ಬಂದಿರ್ತದೆ. ಆ ಮಗುವಿನ ಪ್ರತಿಭೆಯನ್ನು ಗುರುತು ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಇದೆ. ಇವತ್ತು ಒಂದು ಪ್ರತಿಭಾ ಕಾರಂಜಿ ಮಾಡಿದರೆ ತಾಲೂಕು ಮಟ್ಟಕ್ಕೆ 10,000 ಕೊಡ್ತಾರೆ ಸರ್ಕಾರ. ಹೌ ಕ್ಯಾನ್ ಇಟ್ ಈಸ್ ಅಫೋರ್ಡಬಲ್? ಒಂದು ಜಿಲ್ಲಾ ಮಟ್ಟ ಮಾಡಿದರೆ 25,000 ಕೊಡ್ತಾರೆ, ರಾಜ್ಯ ಮಟ್ಟ ಮಾಡಿದರೆ 50,000 ಕೊಡ್ತಾರೆ. ಇವತ್ತೊಂದು ಈ ತಾಲೂಕು ಮಟ್ಟದ ಕ್ರೀಡಾ ಪಂದ್ಯ ಎಲ್ಲ ತಾಲೂಕು ಮಟ್ಟ, ಹೋಬಳಿ ಮಟ್ಟದಲ್ಲಿ ಮುಗಿಸ್ಕೊಂಡು ಇವತ್ತು ಇಲ್ಲಿಗೆ ವಿಭಾಗೀಯ ಮಟ್ಟಕ್ಕೆ ಬಂದಿರತಕ್ಕಂಥ ಮಕ್ಕಳೆಲ್ಲರೂ ಕೂಡ ಹಳ್ಳಿಗಾಡಿನ ಮಕ್ಕಳೇ. ಇವತ್ತು ಇಲ್ಲಿ ಬರಬೇಕಾದ್ರೆ ಒಂದು ತಾಲೂಕು ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸ್ತಕ್ಕಂಥದ್ರಲ್ಲಿ 15,000, 25,000, ಜಿಲ್ಲಾ ಮಟ್ಟದಲ್ಲಿ 50,000 ಒಂದು ಕೊಟ್ಟು ಕೆಲಸ ಮಾಡಿದರೆ ಇಂಥ ಕ್ರೀಡಾಕೂಟಗಳನ್ನು ನೆರವೇರಿಸೋಕ್ಕಾಗ್ತದ? ಇದನ್ನು ನಾನು ವಿಧಾನ ಪರಿಷತ್ತಿನ ಒಳಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಒಳಗೊಂಡು ನಾನು ಹೇಳಿದ್ದೀನಿ, ಕ್ರೀಡೆ ಕೂಡ ಒಂದು ಶಿಕ್ಷಣ. ಇವತ್ತು ದೈಹಿಕ ಶಿಕ್ಷಕರು ಕೂಡ ಶಿಕ್ಷಣ, ಅವರ ದೈಹಿಕ ಅವರು ಕೂಡ ಶಿಕ್ಷಕರೇ ಅನ್ನೋ ವಿಚಾರವನ್ನು ನೀವು ಮನಗಾಣಬೇಕು ಅನ್ನೋ ವಿಚಾರದಲ್ಲಿ ನಾನು ಸರ್ಕಾರವನ್ನು ಅನೇಕ ಬಾರಿ ಒತ್ತಾಯ ಮಾಡಿದ್ದೇನೆ. ಇವತ್ತು ದೈಹಿಕ ಶಿಕ್ಷಣ ಕೂಡ ಒಂದು ಶಿಕ್ಷಣ. ನೀವು ಆರೋಗ್ಯವಂತ ಮಕ್ಕಳಾಗಿದ್ದರೆ ಮಾತ್ರ ಉತ್ತಮ ಶಿಕ್ಷಣವನ್ನು ಕಲಿಯೋದಕ್ಕೆ ಸಾಧ್ಯ, ಇಲ್ಲದಿದ್ರೆ ಸಾಧ್ಯ ಆಗೋದಿಲ್ಲ. ಇವತ್ತು ಬಂಧುಗಳೇ, ಇವತ್ತು ಒಂದು ಗಮನ ಮಾಡಿ, ಅನೇಕ ಗಣ್ಯರು ಈ ವೇದಿಕೆ ಮೇಲೆ ಕೂತಿದ್ದಾರೆ. ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ 1648 ಜೂನಿಯರ್ ಕಾಲೇಜುಗಳಿದ್ದಾವೆ ರಾಜ್ಯದಲ್ಲಿ. ಒಂದೇ ಒಂದು ಜೂನಿಯರ್ ಕಾಲೇಜಿನಲ್ಲಿ, ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಇವತ್ತು ಒಬ್ಬ ದೈಹಿಕ ಶಿಕ್ಷಕರು ಇಲ್ಲ ಅನ್ನೋ ವಿಚಾರವನ್ನು ಅತ್ಯಂತ ನೋವಿನಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಾನು ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದರೆ ಕ್ರೀಡೆಯನ್ನು ಹೇಗೆ ಬೆಳೆಸೋದು? ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ ಇವತ್ತು. ಹಾಗಾಗಿ ಇವತ್ತು ಕ್ರೀಡೆಗೆ ಒತ್ತನ್ನು 100ಕ್ಕೆ 100 ಕೊಡಲೇಬೇಕಾಗ್ತದೆ. ಇವತ್ತು ದೈಹಿಕ ಶಿಕ್ಷಕರ ಕೊರತೆ ಅಲ್ಲ, ಇಲ್ಲಿ ಏಡೆಡ್ ಸಂಸ್ಥೆ ಇದೆ. ಇದು ಏಡೆಡ್ ಸಂಸ್ಥೆ ಇದೆ ರಾಮಕುಂಜೇಶ್ವರ. ಇಲ್ಲಿ ಅಂದು ಸ್ಯಾಂಕ್ಷನ್ ಪೋಸ್ಟನ್ನು, ರಿಟೈರ್ಡ್ ಪೋಸ್ಟನ್ನು ಅಥವಾ ತೀರಿ ಹೋದನ್ನ ಪೋಸ್ಟನ್ನು ಇವತ್ತರೆಗೂ ಕೂಡ ತುಂಬಕ್ಕಾಗ್ತಾ ಇಲ್ಲ. ಇವತ್ತು
ಶಿಕ್ಷಕರ ಕೊರತೆ ಇದೆ. ಇಂಥ ಒಂದು ಶಿಕ್ಷಕರ ಕೊರತೆ ಇರ್ತಕ್ಕಂಥ ಸಂದರ್ಭದಲ್ಲಿ ಹೌ ಡು ಯು ಎಕ್ಸ್ಪೆಕ್ಟ್ ಕ್ವಾಲಿಟಿ ಆಫ್ ಎಜುಕೇಷನ್ ಫಾರ್ ಅವರ್ ಚಿಲ್ಡ್ರನ್? ವಿಶೇಷವಾಗಿ ನಮ್ಮ ರೂರಲ್ ಪಾರ್ಟ್ ಆಫ್ ಮಕ್ಕಳಿಗೆ ಹೇಗೆ ನಾವು ಕೊಡೋಕ್ಕಾಗ್ತದೆ? ಇವತ್ತು ನೀವೆಲ್ಲ ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ಮಾತಾಡ್ತೀವಿ, ನಾವು ಎಲ್ಲ ಕೂಡ ಮಾತಾಡ್ತೀವಿ. ನಾವು ಇವತ್ತು ಮೋರ್ ದ್ಯಾನ್ 60% ಶಿಕ್ಷಕರ ಕೊರತೆಯನ್ನು ಸರ್ಕಾರಿ ಶಾಲೆಗಳಿಂದ ಹಿಡಿದು ಏಡೆಡ್ ಸಂಸ್ಥೆಗಳ ಶಾಲೆಗಳಲ್ಲಿ ಇವತ್ತು ಅನುಭವಿಸ್ತಾ ಇದ್ದೇವೆ. ಇವತ್ತು ತುಂಬಿಲ್ಲ. ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿರ್ಬೋದು, ಪಟ್ಟಣ ಪ್ರದೇಶದ ಮಕ್ಕಳಿರ್ಬೋದು, ಸರ್ಕಾರಿ ಶಾಲೆಗಳಲ್ಲಿ ಕಲಿತಕ್ಕಂಥ ಮಕ್ಕಳು, ಏಡೆಡ್ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಯಾವ ರೀತಿ ಶಿಕ್ಷಕರ ಕೊರತೆ ಇದ್ದರೆ ಅವರಿಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡೋಕ್ಕೆ ಆಗ್ತದೆ? ಹೇಳಿ. ಯು ಆರ್ ಆಲ್ ಫೈಟಿಂಗ್ ಫಾರ್ ದಿ NEP, SCP. ವಾಟ್ ಈಸ್ NEP, ವಾಟ್ ಈಸ್ SCP? ದಯಮಾಡಿ ಕ್ಷಮಿಸಬೇಕು ವೇದಿಕೆ ಮೇಲಿರ್ತಕ್ಕಂಥವ್ರು. ನಾನು ಪ್ರಾರಂಭದಲ್ಲಿ ಇಲ್ಲಿರ್ತಕ್ಕಂಥವ್ರು ಎಲ್ಲರ ಹೆಸರುಗಳನ್ನ ಹೇಳ್ಬೇಕಂತ ಪ್ರಯತ್ನ ಮಾಡಿದೆ. ಆದರೆ ಎಲ್ಲ ಹೇಳಿದರೆ ಒಂದು ಅರ್ಧ ಗಂಟೆ ಬೇಕಾಗ್ತದೆ. ಹಾಗಾಗಿ ಅರ್ಧ ಗಂಟೆ ಸಮಯವನ್ನು ಇವರು ಸಮಯ ಹಾಳು ಮಾಡಬಾರ್ದು ಅಂತೇಳಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ಕ್ಷಮೆಯನ್ನು ಯಾಚಿಸಿ ನಿಮ್ಮ ಹೆಸರುಗಳನ್ನು ಹೇಳಿಲ್ಲ, ದಯಮಾಡಿ ಕ್ಷಮಿಸಿರಿ. ವೇದಿಕೆ ಮೇಲಿರ್ತ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪುರಪ್ರಮುಖರೇ, ವಿದ್ಯಾರ್ಥಿನಿಯರೇ, ಸಾರ್ವಜನಿಕ ಬಂಧುಗಳೇ, ಪತ್ರಿಕಾ ಸ್ನೇಹಿತರೆ, ದಯಮಾಡಿ ಕ್ಷಮಿಸಬೇಕಲ್ಲ. ಇವತ್ತು ಯು ಆರ್ ಆಲ್ ಫೈಟಿಂಗ್ ಫಾರ್ ದಿ NEP, SCP. State government is fighting for SCP, central government fighting for NEP. What is NEP, SCP? What exactly inside the textbook is more important. ಈ ನಾಡಿನಲ್ಲಿ ನನಗೇನ್ರಿ ಕೆಲಸ ಇದೆ? ಒಬ್ಬ ಶಾಸಕನಾಗಿ, ಒಬ್ಬ ಸಚಿವನಾಗಿ, ಶಿಕ್ಷಣ ಸಚಿವನಾಗಿ ಏನು ಕೆಲಸ ಇದೆ? ನಾನು ಪಠ್ಯ ಪುಸ್ತಕ ಕೊಡೋದಕ್ಕೆ ನಾನು ಯಾರು? ಶಿಕ್ಷಣ ಸಚಿವರು ಯಾರು? ಇವತ್ತು ಈ ನಾಡಿನಲ್ಲಿ ಇರ್ತಕ್ಕಂಥ ಅನೇಕ ಶಿಕ್ಷಣ ತಜ್ಞರು, ಇವತ್ತು ಸತೀಶ್ ಭಟ್ರು ಅಂತ ಅವರು ಇವತ್ತು ರಾಜ್ಯ ಪ್ರಶಸ್ತಿ ಪಡೆದಿರ್ತಕ್ಕಂಥ ಅನೇಕ ಸಾವಿರಾರು ಶಿಕ್ಷಣ ತಜ್ಞರು ಈ ನಾಡಿನಲ್ಲಿದ್ದಾರೆ. ಅವರಿಂದ ನಮ್ಮ ಮಕ್ಕಳಿಗೆ ಯಾವ ರೀತಿ ಪಠ್ಯ ಪುಸ್ತಕವನ್ನು ಕೊಡಬೇಕು, ನಾಡು ನುಡಿಯ ರಕ್ಷಣೆಯನ್ನು ಮಾಡೋಕ್ಕೆ, ಕಲೆ ಸಾಹಿತ್ಯವನ್ನು ರಕ್ಷಣೆ ಮಾಡೋದಕ್ಕೆ, ನಾಡಿಗೆ ಬೆಳಕಾಗ್ತಕ್ಕಂಥ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಸರ್ವಶಕ್ತಿ ಇರ್ತಕ್ಕಂಥ ನಮ್ಮ ಶಿಕ್ಷಕರಿಗೆ ಯಾವ ರೀತಿ ಪಠ್ಯಪುಸ್ತಕವನ್ನು ಕೊಟ್ಟು ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ವಿಚಾರದಲ್ಲಿ ಶಿಕ್ಷಣ ತಜ್ಞರಿಂದ ಇವತ್ತು ಪಠ್ಯಪುಸ್ತಕವನ್ನು ಕೊಡಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಉತ್ತಮವಾದ ಶೌಚಾಲಯ ಕೊಡಿ, ಕುಡಿಯ ನೀರಿನ ವ್ಯವಸ್ಥೆ ಮಾಡಿ, ಉತ್ತಮವಾದ ಕಟ್ಟಡಗಳನ್ನು ಕೊಡಿ, ಫುಲ್ ಫ್ಲೆಡ್ಜ್ ಟೀಚರ್ಸ್ ಕೊಡಿ. ಆಮೇಲೆ ಯು ಕ್ಯಾನ್ ಕಾಲ್ ಇಟ್ NEP-ನಾರ ಕರೀರಿ, SCP-ನಾರ ಕರೀರಿ, ಏನು ಬೇಕಾದ್ರೂ ಕರೀರಿ. ನೀವು ಮೇಯರ್ ಬಿಕಾಸ್ ಆಫ್ ಮೇಮಿಂಗ್ NEP, SCP ಕೆನಾಟ್ ಗೆಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್. ಇವತ್ತು ಹೇಳಿದಾರಲ್ಲ, ಇರುವುದೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮ ಬಗೆಯ ಸಮ ಸುಖದ ಸಮ ದುಃಖದ ಸಾಮರಸ್ಯದ ಗಾನರಾರಿಯರ ಮೇಲೆ ತೇಲಿ ಬರುತ್ತಲಿದೆ ನೋಡು ನಮ್ಮ ನಾಡು. ಯಾರು ಹೇಳಿರೋದು? ಈ ನಾಡಿನ ಗೋಪಾಲಕೃಷ್ಣ ಅಡಿಗರವರು ಹೇಳ್ತಕ್ಕಂಥದ್ದು. ಹೊಸನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ, ಹೊಸನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ, ಅರೇದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಉತ್ಸಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ, ಕಟ್ಟುವ ನಾವು ಹೊಸನಾಡೊಂದನ್ನು, ಕಟ್ಟುವ ನಾವು ರಸದ ಬೀಡೊಂದನ್ನು ಅಂತ ಹೇಳಿದಾರಲ್ಲ, ಅದು ಅಕ್ಷರ ಸಹ ಸತ್ಯ ಆಗಬೇಕಲ್ಲ. ಇಂಥ ಸಂಸ್ಥೆಗಳ ಮುಖಾಂತರ ಇದಕ್ಕೆ ಸರ್ಕಾರದ ಜವಾಬ್ದಾರಿ ಇದೆ ಅನ್ನೋ ವಿಚಾರವನ್ನು ಇವತ್ತು ಮನದಟ್ಟು ಮಾಡಿಕೊಡ್ತಕ್ಕಂಥ ಸಂದರ್ಭ ಅನೇಕ ಬಾರಿ ನಾನು ಮಾತಾಡಿದ್ದೇನೆ. ಇವತ್ತು ಅದಕ್ಕೆ ಹೇಳ್ತಾರೆ ನೋಡಿ, DV ಗುಂಡಪ್ಪನವರು ಅಕ್ಷರ ಕಲೀಲಿಲ್ಲ, ಬರೀಲಿಲ್ಲ, ಓದಲಿಲ್ಲ, ಬಡತನ ಕಿತ್ತಿಂತ ಇತ್ತು. ಅವ್ರು ಕೊಟ್ಟಂಥ ಪಠ್ಯ ಪುಸ್ತಕವನ್ನು ಇವತ್ತು ಮಾಸ್ಟರ್ ಡಿಗ್ರಿಯಲ್ಲಿ ನಮ್ಮ ಮಾಸ್ಟರ್ ಕಲಿತಾ ಇದ್ದಾರೆ, ಇವತ್ತು MA MSc ಕಲಿತಾ ಇದ್ದಾರೆ. ಬಡತನ ಕಿತ್ತಿಂದ DV ಗುಂಡಪ್ಪನ ಮಂಕುತಿಮ್ಮನ ಕಗ್ಗ ಬಹುಶ್ರೇಷ್ಠವಾದ ಕಗ್ಗ. ಇವತ್ತು ಭಗವದ್ಗೀತೆಗೆ ನಾವು ಅದನ್ನು ಹೋಲಿಸ್ತೇವೆ. ನಿಮಿಷದಿಂದ ನಿಮಿಷಕ್ಕೆ, ದಿವಸದಿಂದ ದಿವಸಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನ್ನು ನೂಕುತ್ತಿರು. ನಿಮಿಷದಿಂದ ನಿಮಿಷಕ್ಕೆ, ದಿವಸದಿಂದ ದಿವಸಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನ್ನು ನೂಕುತ್ತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಯರು, ಸವಿಸು ನೀ ಜನ್ಮವನ್ನು ಮಂಕುತಿಮ್ಮ ಎಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೆ ಒಂದಾಗ ಮಂಕುತಿಮ್ಮ. ನಾವಿವತ್ತು ಎಲ್ಲರೊಳಗೆ ಒಂದಾಗಿ ಬೆಲ್ಲ ಸಕ್ಕರೆ ಆಗಿದ ಫಲವಾಗಿ ಇವತ್ತು ಅಸಂಖ್ಯಾತ ಮಕ್ಕಳಿಗೆ ಈ ಸುದೀರ್ಘವಾಗಿ 20-30-35 ವರ್ಷ ಇವತ್ತು ಸರ್ವೀಸ್ ಮಾಡಿ ಇವತ್ತು ರಾಜ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ಶಿಕ್ಷಕರು ಶ್ರೇಷ್ಠ ಶಿಕ್ಷಕರಿದ್ದಾರೆ. ಇಂಥ ಮುಖಾಂತರ ನಾವು ಇವತ್ತು ಪಠ್ಯಪುಸ್ತಕಗಳನ್ನ ಕೊಡಬೇಕಾಗ್ತದೆ ನಾಡಿಗೆ. ಇವತ್ತು ಅದಕ್ಕೆ ಅವರು ಸನ್ಮಾನಕ್ಕೆ ಭಾಜನರಾಗಿದ್ದಾರೆ. ಇಟ್ ಇಸ್ ನಾಟ್ ಸೋ ಈಸಿ. ಇವತ್ತು ಇಂಥ ಒಂದು ರಾಜ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ಒಬ್ಬರೇ ಇವತ್ತು ಪಡೆದಿರ್ತಕ್ಕಂಥದ್ದು. ನೂರಾರು ಜನ, ಸಾವಿರಾರು ಜನ ಶಿಕ್ಷಕರಿದ್ದಾರೆ. ಹಾಗಾಗಿ ಇದನ್ನು ಹೇಗೆ ಸಾಧ್ಯ ಆಯಿತು? ಅದಕ್ಕೆ ಹೇಳ್ತಾರೆ ನೋಡಿ, ಯಾವುದು ಸಪ್ತ ಸಾಗರದ ಆಳದಲ್ಲಿದೆ ಈಜಿ ತಲುಪುವವರು ಎಷ್ಟು ಮಂದಿ, ಪಡೆಯಲಾದರ ಸಿದ್ಧಿಯ.
ಆ ಸಪ್ತ ಸಾಗರವನ್ನು ಈಜಿ ಇವತ್ತು ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇವತ್ತು ಅದು ಮತ್ತು ಎಲ್ಲಿದೆ? ಶೃಂಗಗಿರಿಗಳ ತುಟ್ಟ ತುದಿಯಲ್ಲಿ ಎಲ್ಲೋ ಒಂದೆಡೆ ಲಯವಿದೆ, ತಲುಪಬಹುದು ಅಲ್ಲಿಗೊಮ್ಮೆ. ನಿತ್ಯ ನಿರತರ ಸಾಧನೆಯನ್ನು ಮಾಡಿದಾಗ ಮಾತ್ರ ಅನ್ನೋ ವಿಚಾರ ಇದೆಯಲ್ಲ, ಅದಕ್ಕೆ ಇವತ್ತು ಭಾಜನರಾಗಿದ್ದಾರೆ. ನಿತ್ಯ ನಿರತರ 30 ವರ್ಷಗಳ ಸಾಧನೆಯಿಂದ ಇವತ್ತು ಶೃಂಗಗಿರಿಯನ್ನು ತಲುಪಿ ನಿಮ್ಮೆಲ್ಲರಿಂದ ಅವರು ಸನ್ಮಾನಗೊಂಡಿದ್ದಾರೆ, ರಾಜ್ಯ ಸರ್ಕಾರದಿಂದ ಸನ್ಮಾನಗೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ರ್ಯಾಂಕ್ ಬಂದರೆ ಪ್ರಯೋಜನ ಆಗಲಿಲ್ಲ, ಡಿಸ್ಟಿಂಕ್ಷನ್ ಬಂದರೆ ಪ್ರಯೋಜನ ಆಗಲಿಲ್ಲ. ನೀವೆಲ್ಲ ತಾಯಂದರು ನನ್ನ ಮಗ ರ್ಯಾಂಕ್ ಬರಬೇಕು, ನನ್ನ ಮಗ ಡಿಸ್ಟಿಂಕ್ಷನ್ ಬರಬೇಕು ಅಂತ ಆಸೆ ಪಡ್ತೀರಿ, ಅದು ಸತ್ಯ ಆಗಬೇಕು. ಇದೆಲ್ಲದರ ಜೊತೆಗೆ ದೈನ್ಯ ಕೂಡ ಇರಬೇಕು, ದೇಹಿ ಎಂಬ ಭಾವ ಬೇಕು. ಆ ದೇಹಿ ಎಂಬ ಭಾವ ಇದ್ದಾಗ ಮಾತ್ರ ಎಂದೋ ಒಂದಿನ ಇನಿತೆ ಭಗವಂತ ಕೊಡ್ತಾಳೆ ಅನ್ನೋಕ್ಕೆ ಇವತ್ತು ಅವ್ರಿಗೆ ಒಲಿದು ಬಂದಿದೆ ಇವತ್ತು ರಾಜ್ಯ ಪ್ರಶಸ್ತಿ. ಅವರ ಸುದೀರ್ಘವಾದ ಈ ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಸಾವಿರಾರು ಮಕ್ಕಳನ್ನು, ಈ ನಾಡಿಗೆ ಉತ್ತಮ ಮಕ್ಕಳನ್ನು ಕೊಟ್ಟಂಥ ಫಲವಾಗಿ, ಉತ್ತಮವಾದ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಟ್ಟಂಥ ಫಲವಾಗಿ ಇವತ್ತು ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇವತ್ತು ಯಾರು ಕೂಡ ಮರಿಬಾರ್ದು ಇವತ್ತು. ಹಾಗಾಗಿ ಬಂಧುಗಳೇ, ಇವತ್ತು ಈ ನಾಡನ್ನು ಕಟ್ಟಿರ್ತಕ್ಕಂಥದ್ದು ಜಾನಪದ ಸಾಹಿತ್ಯದ ಅಡಿಯಲ್ಲಿ, ವಚನ ಸಾಹಿತ್ಯದ ಅಡಿಯಲ್ಲಿ, ತತ್ವಪದಗಳ ಆಧಾರದಲ್ಲಿ ನಮ್ಮ ಹಿರಿಯರು ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿಯಲ್ಲಿ ಈ ನಾಡನ್ನು ಉತ್ತಮವಾದ ಇವತ್ತು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಿದ್ದಾರೆ. ಇವತ್ತು ಅಂಥ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂತಹ ಶಿಕ್ಷಣ ಇವತ್ತು ನಮ್ಮ ಮಕ್ಕಳಿಗೆ ಬೇಕಾಗಿದೆ. ಸಂಸ್ಕಾರದ ಶಿಕ್ಷಣ ಇವತ್ತು ಬೇಕಾಗಿದೆ, ಜೀವನದ ಶಿಕ್ಷಣ ಇವತ್ತು ಬೇಕಾಗಿದೆ. ಅಂಥ ಸಂಸ್ಕಾರದ ಶಿಕ್ಷಣ ನಮ್ಮ ಹಿರಿಯರು ಅಂದು ಈ ರಾಮಕುಂಜೇಶ್ವರ ಶಾಲೆಯನ್ನು ಪ್ರಾರಂಭ ಮಾಡಿದ್ರಲ್ಲ ಪರಮ ಪೂಜ್ಯರು, ಅವರು ಭಾಳ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಕಲಿತು ಇವತ್ತು ಈ ಪ್ರಾರಂಭ ಮಾಡಿದ್ದಲ್ಲ, ಅವರಿರ್ತಕ್ಕಂಥ ಅಪಾರವಾದ ಜ್ಞಾನಶಕ್ತಿ, ಬುದ್ಧಿಶಕ್ತಿಯಿಂದ ಇವತ್ತು ಈ ಊರಿನಲ್ಲಿ ಇಂಥ ಒಂದು ಸ್ಕೂಲನ್ನು ಪ್ರಾರಂಭ ಮಾಡಿದರೆ ಅಸಂಖ್ಯಾತ ಮಕ್ಕಳನ್ನು ಇವತ್ತು ದೇಶಕ್ಕೆ ಕೊಡ್ಬೋದು, ನಾಡು ನುಡಿಯನ್ನು ಕಟ್ಟತಕ್ಕಂಥ ಕೆಲಸ ಮಾಡ್ಬೋದು ಅಂತೇಳಿ ಅವತ್ತು ಅಂದು ಅಭಿಮಾನದಿಂದ ಈ ಶಾಲೆಯನ್ನು ಕಂಡಿರ್ತಕ್ಕಂಥದ್ರಲ್ಲಿ ಇವತ್ತು ನಮ್ಮೆಲ್ಲ ಹಿರಿಯರು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಮಹತ್ತರವಾದ ಕೆಲಸಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ, ಅಂಥ ಕೆಲಸವನ್ನು ಇವತ್ತು ಮಾಡ್ಕೊಂಬಂದಿದ್ದಾರೆ. ಇವತ್ತು ಆ ಸಂಬಂಧಗಳ ಅಡಿಯಲ್ಲಿ ಇವತ್ತು ಕಟ್ಟಿದರು. ಇವತ್ತು GS ರುದ್ರಪ್ಪನವ್ರು ಹೇಳ್ತಾರೆ ನೋಡಿ, ಒಂದು ಕಡೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಇವತ್ತು ಹತ್ತಿರವಿದ್ದು ದೂರ ನಿಲ್ಲು ಎಮ್ಮಿನ ಕೋಟೆಯಲ್ಲಿ. ನಾವು ದುರಹಂಕಾರದಲ್ಲಿ, ನಮ್ಮ ಅಹಂಕಾರದಲ್ಲಿ ಇವತ್ತು ನಾಡನ್ನು ಕಟ್ಟಬೇಕಾದ್ರೆ ಸಂಬಂಧಗಳನ್ನು ಕಳ್ಕೊಂಡಿದ್ದೇವೆ. ಗುರು ಶಿಷ್ಯರ ಸಂಬಂಧ ಇಲ್ಲ, ಅಕ್ಕ ತಂಗಿಯರ ಸಂಬಂಧ ಇಲ್ಲ, ತಂದೆ ತಾಯಿಯರ ಸಂಬಂಧ ಇಲ್ಲ, ಅಣ್ಣ ತಮ್ಮನ ಸಂಬಂಧ ಈ ನಾಡಿನಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಇವೆಲ್ಲ ಓದಬೇಕಾದ್ರೆ ನಮಗೆ ಬಾಸುಂಡ ಬರೋಂಗೆ ಹೊಡೆಯೋರು, ಇಲ್ಲಿಗೆಲ್ಲ ಮಾಸ್ಟರ್ ಹೊಡೆಯೋರು ಕಲಿಸಿದ್ರು, ನಮ್ಗೆ ಕಲಿಸಿದ್ರು. ಐ ಆಮ್ ಆಲ್ಸೋ ಬಾರ್ನ್ ಬ್ರಾಟ್ ಅಪ್ ಇನ್ ಎ ವಿಲೇಜ್, ಐ ಸ್ಟಡಿಡ್ ಇನ್ ಎ ಗೌರ್ಮೆಂಟ್ ಸ್ಕೂಲ್. ಮೇಷ್ಟ್ರ್ ಇದೆ, ಸ್ಕೂಲ್ ಇಲ್ಲ, ಸ್ಕೂಲ್ ಇದ್ದರೆ ಮೇಷ್ಟ್ರ್, ಅಂಥ ಶಾಲೆಯಲ್ಲಿ ಕಲ್ತವ ನಾನು, ಕಲ್ತಿದ್ದೀನಿ ನಾನು. ಇಲ್ಲಿ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಶಿಕ್ಷಕರು ಕಾರಣ ಅನ್ನೋ ವಿಚಾರವನ್ನು ಅತ್ಯಂತ ಅಭಿಮಾನದಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮನೆಗೆ ಹೋಗಿ ಹೇಳಿದರೆ ಹೊಡೆದ್ರು ಬಾಸುಂಡೆ ಬಂದಿರೋ ತೋರಿಸಿದ್ರೆ ಇನ್ನೂ ಹೊಡಿಬೇಕಾಯ್ತು ಅಂತ ನಮ್ಗೆ ಹೇಳೋರು. ಇವತ್ತು ಯಾರು ನೀವು ಈ ಶಾಲೆಯಲ್ಲಿ ಯಾರು ಏರು ಧ್ವನಿಯಲ್ಲಿ ಒಬ್ಬ ಶಿಕ್ಷಕ ಗದರಿಸಿದ ಅಥವಾ ಆಡಳಿತ ಮಂಡಳಿಯರು ಏನೋ ಶಿಸ್ತು ಬಗ್ಗೆ ಏನಾರು ಮಾತಾಡಿದರು ಅಂದರೆ ಇಡೀ ಸಮುದಾಯ, ಸಾರ್ವಜನಿಕ ಸಮುದಾಯ, ನಮ್ಮ ಎಲ್ಲ ಪೇರೆಂಟ್ಸು ಬಂದು ಸ್ಕೂಲ್ ಮುಂದೆ ಬಂದು ನಿಲ್ತೀರಿ. ಇವತ್ತು ಆಲೋಚನೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಶಿಕ್ಷಕ ಬೈದಿದ್ದಾನೆ, ಯಾವ ಸಂದರ್ಭದಲ್ಲಿ ಶಿಕ್ಷಕ ಬುದ್ಧಿ ಮಾತನ್ನು ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಕ್ರಮ ಕೈಗೊಂಡಿದ್ದಾರೆ ಅನ್ನೋ ವಿಚಾರದಲ್ಲಿ ಸ್ವಲ್ಪ ವಿವೇಚನೆಯನ್ನು ತಗೊಂಡ್ರೆ ಉತ್ತಮವಾದ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸಂಬಂಧಗಳು ಉಳಿದಿಲ್ಲ ಇವತ್ತು, ಅಂಥ ಸಂಬಂಧಗಳು ಉಳಿಬೇಕಾಗ್ತದೆ. ಸಂಬಂಧಗಳ ಅಡಿಯಲ್ಲಿ ಈ ನಾಡನ್ನು ಕಟ್ಟಿರ್ತಕ್ಕಂಥ ಸಂದರ್ಭ. ಅದಕ್ಕೆ ಕುವೆಂಪು ಅವರು ಈ ನಾಡಿನ ಜಗದ ಕವಿ, ಯುಗದ ಕವಿ, ರಾಷ್ಟ್ರಕವಿ, ಇವತ್ತು ಕುವೆಂಪು ಕೊಟ್ಟ ಮಾನವದ ಸಂದೇಶ ಇದೆಯಲ್ಲ, ಆ ಸಂದೇಶ ಇವತ್ತು ಪೂರ್ಣ ಫಲ ಆಗಬೇಕಾಗ್ತದೆ. ಸರ್ವ ಜನಾಂಗದ ಶಾಂತಿಯ ತೋಟ ಇವತ್ತು ಆಗಬೇಕಾಗ್ತದೆ. ಅದಕ್ಕೆ ಹೇಳಿದ್ರೆ ಪುರಂದರದಾಸ್ ಹೇಳ್ತಾರೆ, ಮಾನವ ಜನ್ಮ ಬಹುದೊಡ್ಡದ ಉಚ್ಚಪ್ಪಗಳಿರ ಹಾನಿಗೊಡಬೇಡಿ. ಮಾನವ ಜನ್ಮ ಬಹುದೊಡ್ಡದ ಉಚ್ಚಪ್ಪಗಳಿರೋ ಹಾನಿಗೊಡಬೇಡಿ ಅಂತ ಪುರಂದರದಾಸ್ ಯಾವಾಗ ಹೇಳಿದ್ದಾರೆ? ಅದೇ ಮಾತು ಕನಕದಾಸರು ಹೇಳಿದ್ದಾರೆ ನೋಡಿ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಾಹುದಲ್ಲ,
ದಾಸನಾಗು ವಿಶೇಷನಾಗು ದಾಸನಾಗು ಭವಪಾಶನಿಗೂ. ನಾವೆಲ್ಲ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾಯ ವಾಚ ಮನಸ್ಸ ನಿಷ್ಠೆ ಪ್ರಾಮಾಣಿಕತೆಯಿಂದ ನಮ್ಮ ಕೆಲಸಗಳನ್ನು ನಾವು ಮಾಡಿದರೆ ಉತ್ತಮವಾದ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಮಕ್ಕಳೇ. ಹಾಗಾಗಿ ದಯಮಾಡಿ ಸಾರ್ವಜನಿಕ ಬಂಧುಗಳು, ಶಿಕ್ಷಕರು ಎಲ್ಲರೂ ಕೂಡ ಅರಿಬೇಕಾಗ್ತದೆ ನಮ್ಮ ಕರ್ತವ್ಯವನ್ನು. ಈಗ ನನಗೆ ಚೀಟಿ ಬಂದಿದೆ, ಸಮಯ ಆಯಿತು ಅಂತೇಳಿಂದ ಸಮಯ ಆಯಿತು ಅಂತ ಚೀಟಿ ಬಂದಮೇಲೆ ನಾನು ಮಾತಾಡೋದಿಲ್ಲ ನಾನು. ಆದರೆ ಕಡೆಯದಾಗಿ ಒಂದು ಹೇಳಬೇಕಾಗ್ತದೆ, ಶಿಕ್ಷಣ ಅಂತಕ್ಕಂಥದ್ದು ಏನು ಅನ್ನೋ ವಿಚಾರವನ್ನು ಈ ನಾಡಿನ ಮುದ್ದಣ ಕವಿ, ಈ ನಾಡಿನ ಕವಿ, ಇಲ್ಲಿಯ ಕವಿ, ಈ ನಾಡಿನ ಕವಿ ಮುದ್ದಣ ಸಲ್ಲಾಪವನ್ನು ನಾವು 60 ವರ್ಷಗಳ ಹಿಂದೆ ನಾನು 4ನೇ ಕ್ಲಾಸಲ್ಲಿ ಕಲ್ತಿದ್ದೆ. 4ನೇ ಕ್ಲಾಸಲ್ಲಿ ನಾನು ಕಲ್ತಿದ್ದೀನಿ. ಇಲ್ಲಿರ್ತಕ್ಕಂಥ ಅನೇಕರು ಹಿರಿಯವರು, ಇಲ್ಲಿ ಎಲ್ಲರಿಗಿಂತ ಅವರು ಒಬ್ಬರು ಬಿಟ್ಟರೆ ಇವರೆಲ್ಲರಿಗಿಂತ ನಾನೇ ಹಿರಿಯವನು. ಇಲ್ಲಿ ಮುದ್ದಣ ಮನೋರಮೆ ಸಲ್ಲಾಪವನ್ನು ಅನೇಕ ಜನ ಓದಿರಿ. ಗಂಡ ಹೆಂಡ್ರ ಸಂಬಂಧ ಹೇಗಿರಬೇಕು ಅಂತ ನಮ್ಗೆ ಯಾಕ್ರಿ 4ನೇ ಕ್ಲಾಸಲ್ಲಿ ಪಠ್ಯಪುಸ್ತಕದಲ್ಲಿ ಇಟ್ಟರು? ನಮ್ಗೆ ಯಾಕೆ ಇಟ್ಟರು ಅಂದು ಶಿಕ್ಷಣ ತಜ್ಞರು? ಇವತ್ತು ಅದೇ ಪಠ್ಯಪುಸ್ತಕವನ್ನು ಡಿಗ್ರಿನಲ್ಲಿ ಇಟ್ಟರು. ಲೈಫ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್. ಇದು ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ಮಾತಾಡ್ತೀವಿ ಇವತ್ತು. ಪುಣ್ಯಕೋಟಿ ನೀರಿಳಿಯದ ಗಂಟಲಂ ಕಡುಬಂ ತುರುಕಿದಂತ ಇದಂತೆ. ವಾಟ್ ಎ ಬ್ಯೂಟಿಫುಲ್ ಅಲಗನ್ನಡ. ವೈಶಂಪಾಯನ ಸರೋವರವನ್ನು ದುರ್ಯೋಧನ ಮುಳಿದಂಥ ಸಂದರ್ಭದಲ್ಲಿ ಭೀಮ ಮೇಲಿನ ಬಂದು ಮೂಲ್ಸನೆ ನೀರೊಳಗಿದ್ದಂ ಬೆವರ್ತಂ ಹೊರಗ ಪತಾಕಂ ಅಂತೇಳಿ 4ನೇ ಕ್ಲಾಸಲ್ಲಿ ನಮಗೆ ಹೇಳ್ಕೊಟ್ಟಿರ್ತಕ್ಕಂಥ ಈಸ್ ಇಟ್ ನಾಟ್ ಎ ಕ್ವಾಲಿಟಿ ಆಫ್ ಎಜುಕೇಷನ್ ಅನ್ನೋ ವಿಚಾರದಲ್ಲಿ ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ನನಗೆ ಬರ್ತಾ ಹೇಳಿದರು, ಸರ್ ಕನ್ನಡ ಮೀಡಿಯಂ ಶಾಲೆ ಇಲ್ಲಿ ರಾಮಕುಂಜೇಶ್ವರ ಶಾಲೆ ಕನ್ನಡ ಮೀಡಿಯಂ ಶಾಲೆ ನಡೀತಾ ಇದೆ ಸರ್, ಭಾಳ ಅತ್ಯುತ್ತಮವಾಗಿ ಚೆನ್ನಾಗಿ ನಡೀತಾ ಇದೆ ಅಂತೇಳಿ. ಇವತ್ತು ಸರ್ಕಾರದವ್ರು ಹೇಳ್ತಾರೆ, ಇವತ್ತು ಆಡಳಿತ ಭಾಷೆ ಕನ್ನಡ ಮಾಡ್ತೀನಿ ಅಂತ. ಆಡಳಿತ ಭಾಷೆ ಕನ್ನಡ ಈ ರೀತಿ ಇರ್ತಕ್ಕಂಥ ಎಲ್ಲ ಕನ್ನಡ ಶಾಲೆಗಳನ್ನು ರಾಜ್ಯದಲ್ಲಿ ಎಲ್ಲ ಮುಚ್ಚೋಗಿದೆ, ಇನ್ಯಾವುದು ಉಳಿದಿಲ್ಲ. 7 ಶಾಲೆಗಳು ಮುಚ್ಚೋಗಿದ್ದಾವೆ. ಹೇಗೆ ಕನ್ನಡ ಶಾಲೆಯನ್ನು ಆಡಳಿತ ಭಾಷೆಯನ್ನು ಆಡಳಿತ? ಆಫ್ಕೋರ್ಸ್ ಲ್ಯಾಂಗ್ವೇಜ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಕಂಟ್ರಿ, ಇನ್ ದಿ ಸೊಸೈಟಿ. ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ಭಾಷೆ ಬಗ್ಗೆ 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಯಾವುದಾದ್ರೂ ಶ್ರೀಮಂತ ಭಾಷೆ ಈ ನಾಡಿನಲ್ಲಿ ಇದೆ ಅಂತ ಹೇಳಿದರೆ ಅದು ನಮ್ಮ ಕನ್ನಡ ಭಾಷೆ ಅನ್ನೋ ವಿಚಾರವನ್ನು ನಾವು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇವತ್ತು ಆ ಭಾಷೆಗೆ ಇವತ್ತು ಪರಿಚಯ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದು ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ನೀ ಮೆಟ್ಟುವ ನೆಲ ಕರ್ನಾಟಕ, ನೀ ಏರುವ ಮರ ಸಹ್ಯಾದ್ರಿ, ನೀ ಕುಡಿಯುವ ನೀರು ಕಾವೇರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ ಅಂತ ನಮ್ಮ ಅವತ್ತು ಹೇಳಿದಾರಲ್ಲ. ಇವತ್ತು ಈ ಇರತಕ್ಕಂಥ ಮಕ್ಕಳಿಗೆ ಕರ್ಕೊಂಡೋಗಿ ಈ ಅಕೇಶಿಯಾ ನೀಲಗಿರಿ ಮರ ತೋರಿಸಿದೆ, ಇದೇ ಶ್ರೀಗಂಧದ ಮರ ಅಂತ ಹೇಳೋ ಕಾಲ ನಮಗೆ ಇವತ್ತು ಬಂದಿದೆ. ಇವತ್ತು ಶ್ರೀಗಂಧದ ಮರ ಯಾವುದು ಅಂತ ಮಕ್ಕಳಿಗೆ ಗೊತ್ತಿಲ್ಲ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವು ಕನ್ನಡ ಭಾಷೆಯನ್ನು ನಾವು ಹೇಗೆ ಮೇಲಕ್ಕೆ ತಗೊಂಡು ಹೋಗೋಕ್ಕಾಗ್ತದೆ ಹೇಳಿ? ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ ಈಗ. ಹಾಗಾಗಿ ಕಡೆಯದಾಗಿ ಇವತ್ತು ನೋಡಿ, ನಮಗೆ ಶಿಕ್ಷಣವನ್ನು ಪುಣ್ಯಕೋಟೆಯ ಕಥೆಯನ್ನು ಸತ್ಯವಂತನಾಗಿ ಬಾಳು ನೀತಿವಂತನಾಗಿ ನಮಗೆ 4ನೇ ಕ್ಲಾಸಲ್ಲಿ ಇಟ್ಟಿದ್ದರು. ಆ ಪುಣ್ಯಕೋಟಿ ಕಥೆ ಕೂಡ ಇವತ್ತಿಲ್ಲ, ಹೋಗ್ಬಿಟ್ಟಿದೆ. ಮತ್ತೆ ಹೆಂಗೆ ನಾವು ಸ್ವಾಸ್ಥ್ಯ ಸಮಾಜವನ್ನು ಕಟ್ತಕ್ಕಂಥದ್ದು? ಶ್ರೀರಾಮ ಕಾಡಿಗೆ ಸೀತೆಯೇ ನಾನು ಋಷಿಗಳ ಆಶ್ರಮ ನೋಡಬೇಕು ಅಂತೇಳಿ ತುಂಬು ಗರ್ಭಿಣಿ ಬಯಕೆಯನ್ನು ವ್ಯಕ್ತಪಡಿಸ್ತಾಳೆ. ಆ ಸಮಯದಲ್ಲಿ ಅಗಸ ಅವನ ಹೆಂಡತಿಯನ್ನು ಮನೆಯಿಂದ ಆಚೆ ಆಗ್ತಾ ಇರ್ತಾನೆ. ಗೂಢಚರ್ಯರ ಮುಖಾಂತರ ವಿಷಯ ತಿಳಿದಂಥ ಸಂದರ್ಭದಲ್ಲಿ ಋಷಿಗಳ ಆಶ್ರಮ ನೋಡೋಕ್ಕೆ ತುಂಬು ಗರ್ಭಿಣಿಯನ್ನು ಸೀತಾಮಾತೆಯನ್ನು ಕಳಿಸ್ಬೇಕು. ಜೊತೆಗೆ ಪ್ರಜೆಗಳ ಸೀತೆ ಪಾವಿತ್ರಳು, ಸೀತೆ ನಿರ್ದೋಷಿತಳು ಅಂತೇಳಿ ಸಮಾಜಕ್ಕೆ ತೋರಿಸ್ಕೊಡ್ಬೇಕು ಅಂತ ಶ್ರೀರಾಮ ಸೀತೆಯನ್ನು ಕಾಡಿಗಟ್ಟತಕ್ಕಂಥ ಪ್ರಸಂಗವನ್ನು 4ನೇ ಕ್ಲಾಸಲ್ಲಿ ನಮಗೆ ಪಠ್ಯಪುಸ್ತಕದಲ್ಲಿ ಹಳಗನ್ನಡದಲ್ಲಿ ನಮಗೆ ಇಟ್ಟಿದ್ರು. ನಮಗೆ ಇವತ್ತು ಅದನ್ನು ಪಿ ಯುನಲ್ಲಿ ಇಟ್ಟಿದ್ದಾರೆ. ಅದು ಕೆಲವೇ ಪೇಜ್ಗಳನ್ನ ಇಟ್ಟಿದ್ರೆ, ಎಲ್ಲ ಪೇಜ್ ತೆಗೆದಿದ್ರಿ. ಇವತ್ತು ಹೇಳ್ತಾರೆ ನೋಡಿ, ಎಲ್ಲಿ ಮುನಿಪೋತ್ತಮರ ಪಾವನದೆಡೆಗಳು, ಎಲ್ಲಿ ಸುಹವಿಗಳ ಕಂಪಗೆದ ಅಗ್ನಿಹೋತ್ರದ ಕುಟೀರಂಗಳು, ಅಲ್ಲಿ ಗೊಯ್ಯದ ದಾರುಣಯ ಕಟ್ಟಡವಿಗಿಲ್ಲಿಗೆ ಕೈ ತಂದೆ ಸೌಮಿತ್ರಿ ಎಳೆಂದು ಜಾನಕಿ ಸುಯ್ದಳು. ದೇವಿ ನಿನಗಿನ್ನಗಂಪೇಳ್ದುದಿಲ್ಲ ಪವಾದ ಮಾವರಿಸಿ ನಿನ್ನನೊಲ್ಲದ ಆ ರಘುಕುಲೋದು ಹಂಸಿ ವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ. ಆ ವಿಭುವಿನಾಜ್ಞೆಯನ್ಮೀರಲರಿಯದ ನಿನ್ನ ನಿಲ್ಲಿಗೊಡಕೊಂಡು ಬಂದೆ. ಇನ್ನು ಆವಲ್ಲಿಗಾದೊಡಂಪೋಗಿ ಲಕ್ಷ್ಮಣಂ ಬಾಷ್ಪಲೋಚನನಾದನು. ಬಿರುಗಾಳಿ ಪಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದಿಳಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದರಗೆ ಬೀಳದ ಮುನ್ನ ಅಮ್ಮೈಸಿ ಬಿದ್ದಳಂಗನೆ ದರಗೆ ನಡುಗುತ್ತೆ. ಬಳಿಕ ಸೌಮಿತ್ರಿ ಸೆರಗಿಂದ ಬೀಸಿ ತಣ್ಣೀರ್ ತಳಿದು ರಾಮನ ಸೇವೆ ಸಂದುದೇ ತನಗೆಂದು ರೋದಿಸಿದನು. ಇದನ್ನು 4ನೇ ಕ್ಲಾಸಲ್ಲಿ
ನಮ್ಮ ಕನ್ನಡ ಪಂಡಿತರು ನಮಗೆ ಕಲಿಸಿರೋ ಈಸ್ ಇಟ್ ನಾಟ್ ಎ ಕ್ವಾಲಿಟಿ ಆಫ್ ಎಜುಕೇಷನ್ ಅನ್ನೋ ವಿಚಾರವನ್ನು ತಾವು ಹೇಳಬೇಕಾಗ್ತದೆ. ದಯಮಾಡಿ ಇವತ್ತು ರಾಮಕುಂಜೇಶ್ವರ ಶಾಲೆಯಲ್ಲಿ ಇಂಥ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನೆಲ್ಲ ತಾವೆಲ್ಲ ನೋಡಿ ಆನಂದಿಸಿ ಉತ್ತಮವಾದ ಕ್ರೀಡಾಪಟುಗಳು ಈ ನಾಡಿಗೆ ಬೇಕಾಗಿದೆ, ಹೊರಬರಬೇಕಾಗಿದೆ. ಅಂಥ ಕೆಲಸವನ್ನು ಸಾರ್ವಜನಿಕವಾಗಿ ನಾವು ನೀವೆಲ್ಲ ಸೇರಿ ಮಾಡೋಣ. ಇವತ್ತು ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಶುಭಾಶಯವನ್ನು ಕೋರ್ತಾ ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ರಾಮಕುಂಜೇಶ್ವರ ಶಾಲೆಯ ಎಲ್ಲ ಪ್ರಾಧ್ಯಾಪಕ ವೃಂದದವರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಥ್ಯಾಂಕ್ ಯು. ಕ್ಷಮೆ ಇರಲಿ ಸರ್, ಸಮಯದ ಅಭಾವದಿಂದಾಗಿ ಚೀಟಿ ಕೊಡುವಂಥ ಪರಿಸ್ಥಿತಿ ಬಂತು. ಕಾರ್ಯಕ್ರಮದ ಒತ್ತಡದ ನಡುವೆ ನಾವು ಸಮಯದ ಅಭಾವದ ಜೊತೆಗೆ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದ್ದೇವೆ. ತುಂಬ ಚೆನ್ನಾಗಿ ಮಾತಾಡಿದ್ದೀವಿ ಸರ್, ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಸಮಾರಂಭದಲ್ಲಿ ಅಭಿನಂದನಾ ಸಮಾರಂಭ ಇದು. ಸನ್ಮಾನ್ಯ ಭೋಜೇಗೌಡ ಸರ್ ಅವರನ್ನು ಈ ವೇದಿಕೆಯಿಂದ ನಾವು ಬೀಳ್ಕೊಳ್ತಾ ಇದ್ದೇವೆ. ಅತ್ಯಂತ ಓಕೆ ಸರಿ. ಅಭಿನಂದನಾ ಸಮಾರಂಭ ಇದು. ಸತೀಶ್ ಭಟ್ ಅವರ ಕುರಿತಾಗಿ ಅಭಿನಂದನಾ ನುಡಿಗಳನ್ನು ರಾಜೇಂದ್ರ ಭಟ್ ಸರ್ ಅವರು ಮಾತಾಡಬೇಕಿತ್ತು, ಆದರೆ ಅನಿವಾರ್ಯ ಕಾರಣದಿಂದ ಅವರಿಗೆ ಬರುವುದಕ್ಕೆ ಅನಾನುಕೂಲ ಆಯಿತು. ಈ ಸಂದರ್ಭದಲ್ಲಿ ಅವರ ಶಿಷ್ಯ ವರ್ಗ ವೇದಿಕೆಯಲ್ಲಿದೆ. ಶಿಷ್ಯರ ಪೈಕಿ ಅವರ ಅತ್ಯಂತ ಆತ್ಮೀಯ ಶಿಷ್ಯರಾಗಿರುವಂಥ ಲೋಕೋಪಯೋಗಿ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿರುವಂಥ ಈ ಪಂದ್ಯಾಟದ ಆಯೋಜನೆಯಲ್ಲಿ ನಮ್ಮ ಜೊತೆಗೆ ಸಕ್ರಿಯವಾಗಿ ಕೈಜೋಡಿಸಿ ಯಶಸ್ಸಿಗೆ ಸಹಕರಿಸ್ತಾ ಇರುವಂಥ ಸನ್ಮಾನ್ಯ ಪ್ರಮೋದ್ ಕುಮಾರ್ ಕೆ ಸರ್ ಅವರು ಅಭಿನಂದನಾ ನುಡಿಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಂತಿಸ್ತೇನೆ. ಸ್ಥಳ ಸಾನ್ನಿಧ್ಯ ದೈವ ದೇವರುಗಳಿಗೆ ವಂದಿಸುತ್ತಾ ಪರಮ ಪೂಜ್ಯ ಸ್ವಾಮೀಜಿಗಳ ಕೃಪಾ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಸಭೆಯ ಅಧ್ಯಕ್ಷರೇ, ಇಂದು ರಾಜ್ಯ ಪ್ರಶಸ್ತಿಗೋಸ್ಕರ ಈ ನಮ್ಮೆಲ್ಲರ ಸನ್ಮಾನವನ್ನು ಸ್ವೀಕರಿಸಿದಂಥ ಸತೀಶ್ ಭಟ್ ಸರ್ ಹಾಗೂ ಅವರ ಧರ್ಮಪತ್ನಿ ಅಮ್ಮನ ಹಾಗೂ ಎಲ್ಲ ಕುಟುಂಬದ ಸದಸ್ಯರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರೇ, ಮಾನ್ಯರೇ, ಮಹಿಳೆಯರೇ ಹಾಗೂ ಎಲ್ಲ ವಿದ್ಯಾರ್ಥಿನಿಯರೇ, ಕ್ರೀಡಾಪಟುಗಳೇ, ರಾಜೇಂದ್ರ ಭಟ್ ಸರ್ ಅವರ ಒಂದು ಒಳ್ಳೆ ಆತ್ಮೀಯ ಗೆಳೆಯ, JCಯ ತರಬೇತುದಾರರು, ಉತ್ತಮ ವಾಗ್ಮಿಗಳು. ಅವರ ಮಾತಲ್ಲಿ ಸತೀಶ್ ಭಟ್ ಸರ್ ಅವರ ಒಂದು ಗುಣಗಾನವನ್ನು ಕೇಳಬೇಕು ಅಂತೇಳಿ ಒಂದು ಆಸೆಯಲ್ಲಿ ನಾವೆಲ್ಲ ಇದ್ವಿ. ಆದರೆ ಅದು ನಿಮ್ಮ ದೌರ್ಭಾಗ್ಯ, ಇದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತೇನೆ. ಯಾಕೆಂದರೆ ಒಬ್ಬರ ಗುರುಗಳ ಬಗ್ಗೆ ನಾನು ಅಭಿನಂದನೆ ಮಾಡಬೇಕಂತ ಒಂದು ಅವಕಾಶ ಸಿಕ್ಕಿದ್ರೆ ನನಗೆ ಒಂದು ದೊಡ್ಡ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡು, ಸತೀಶ್ ಭಟ್ ಸರ್ ಅಂದರೆ ಸತ್ ಅಂದರೆ ಸತ್ಯ, ಈಶ ಅಂದರೆ ಅದು ಲೋಕವನ್ನು ಆಳುವಂಥ ಜಗದೀಶ. ಹಾಗಾಗಿ ಸತ್ಯದ ಮೂಲಕ ನಮ್ಮೆಲ್ಲರನ್ನು ಈ ಪ್ರಪಂಚಕ್ಕೆ ಓರ್ವ ಯಾವುದೇ ರೀತಿಯಲ್ಲಿ ನಾವು ದಡ್ಡರಾಗಿರಲಿ, ನಮ್ಮಲ್ಲಿ ಕೆಲವು ಕೆಟ್ಟ ಬುದ್ಧಿಗಳಿರಲಿ, ಎಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಈ ಜಗತ್ತನ್ನು ಆಳ್ತಿದ್ದ ಈಶಾ ರೀತಿಯಲ್ಲಿ ಸತೀಶ್ ಭಟ್ ಸರ್ ನಮ್ಮನ್ನೆಲ್ಲ ಸಲಹಿ ಈ ಸಮಾಜಕ್ಕೆ ಒಂದು ವ್ಯಕ್ತಿಗಳಾಗಿ ಕೊಟ್ಟಿದ್ದಾರೆ. ಸುಮಾರು 22 ವರ್ಷಗಳ ಕಾಲ ರಾಮಕುಂಜದ ಪೂಜ್ಯ ಸ್ವಾಮೀಜಿಯವರ ಮೂಲಕವೇ ಪ್ರಾರಂಭವಾದಂಥ ಬಿಳ್ನೆಲೆ ಗೋಪಾಲಕೃಷ್ಣ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದವರು.
ಆ ಸಂದರ್ಭದಲ್ಲಿ ಬಹುಶಃ ನಾನು ಅದರ ಮಿಡ್ಲ್ ಏಜ್ ಅಂತ ಹೇಳ್ಬೋದು. 22 ವರ್ಷದಲ್ಲಿ ಸುಮಾರು 89ರಲ್ಲಿ ಅವರು ತಮ್ಮ ಶಿಕ್ಷಣ ವೃತ್ತಿಯನ್ನು ಪ್ರಾರಂಭಿಸಿದರು. ಹುಟ್ಟಿದ್ದು ಬೆಳ್ತಂಗಡಿಯ ಪ್ರದೇಶದಲ್ಲಿ ಆದರೂ ನಂತರ ಅಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಪದವಿ ಪೂರ್ವ ಶಿಕ್ಷಣಕ್ಕೆ ಉಡುಪಿಗೆ ತೆರಳುತ್ತಾರೆ. ನಂತರ ಮಂಗಳೂರು ಯೂನಿವರ್ಸಿಟಿಯಿಂದ ಟೀಚರ್ಸ್ ಟ್ರೈನಿಂಗನ್ನು ಪಡೆದು ಆ ಸಂದರ್ಭದಲ್ಲಿ ಕೂಡ ಓರ್ವ ಅತ್ಯಂತ ಚುರುಕಿನ ಅತ್ಯಂತ ಉತ್ತಮ ವಿದ್ಯಾರ್ಥಿ ಎಂದು ಹೆಗ್ಗಳಿಕೆಯನ್ನು ಪಡೆದಂಥ ನಮ್ಮ ಸರ್ ನಮಗೆಲ್ಲರೂ ಆದರ್ಶಪ್ರಾಯರು. ಉತ್ತಮ ಚೆಸ್ ಪಟು ಕೂಡ, ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದಂಥ ಚೆಸ್ ಪಟು ಕೂಡ. ಬಹುಶಃ ಅವರು ಅವರ ಶಿಕ್ಷಕ ಜೀವನಕ್ಕೆ ಅವರು ಶಿಕ್ಷಣ ಇದಕ್ಕೆ ಹೇಗೆ ಬಂದರು ಅಂತ ಹೇಳೋ ಬಗ್ಗೆ ಅವರು ಒಂದು ಸುದ್ದಿಯವರ ಒಂದು ಇಂಟರ್ವ್ಯೂಲ್ಲಿ ಅವರು ಹೇಳ್ತಾರೆ. ಬಹುಶಃ ಅದನ್ನು ನಾನು ಹೇಳಬೇಕು, ಯಾಕಂದರೆ ಎಲ್ಲರೂ ಕೂಡ ಮುಂದೆ ಇದೊಂದು ಇನ್ಸ್ಪೈರಿಂಗ್. ಅವರು ನಮಗೂ ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರು, ರಾಮಾನುಜಂ ಆಚಾರ್ಯ ಏನು ಅವರ ಒಂದು ಶಿಕ್ಷಣದ ಪ್ರಬುದ್ಧತೆ ಹೇಗಿತ್ತಂದರೆ ಅವರು 4ನೇ ಕ್ಲಾಸ್ನಲ್ಲಿರುವ ಡಿಗ್ರಿ ಮಕ್ಕಳಿಗೆ ಅವರು ಕೋಚಿಂಗ್ ಕೊಡ್ತಾಯಿದ್ರು ಅಂತೇಳಿ. ಅದೇ ರೀತಿಯಾದಂಥ ಒಂದು ಕಲಿಯುಗದ ಏನು ಈ ನಮ್ಮ ಕಣ್ಣೆದುರಿಗಿರುವಂಥ ರಾಮಾನುಜಾಚಾರ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದರೆ ಗಣಿತ ಅಷ್ಟು ಸುಲಭವಾದ ವಿಷಯ ಇಲ್ಲ, ಅದನ್ನು ಅರ್ಥ ಮಾಡಿಸಲಿಕ್ಕೆ ಅಷ್ಟೇ ಒಂದು ನೈಪುಣ್ಯತೆ, ಅಷ್ಟೇ ಒಂದು ಕೌಶಲ್ಯತೆ ಬೇಕಾಗ್ತದೆ. ಆದರೂ ಕೂಡ ಅವರು PUCಯಲ್ಲಿ ಇರುವಾಗಲೇ ಅವರ ಡಿಗ್ರಿ ಮಕ್ಕಳಿಗೆ ಅಥವಾ ಅವರ ಮಿತ್ರರಿಗೆ ಅದನ್ನು ಕೆಲವು ವಿಷಯಗಳನ್ನ ಅರ್ಥವಾಗದ ಸಂದರ್ಭದಲ್ಲಿ ಅವರು ಅದನ್ನು ಅರ್ಥ ಮಾಡಿಸಿದಾಗ ಅವರೆಲ್ಲ ಫೇಲ್ ಆಗ್ತಿದ್ದವರು ಕೂಡ ಪಾಸಾದರು. ಆದ ಕಾರಣ ಅವರಿಗೆ ಅನಿಸಿತು, ನನಗೆ ಈ ಶಿಕ್ಷಣ ಅಂತ ಹೇಳೋದು ನನಗೆ ತುಂಬ ಹಿಡಿಸ್ತದೆ, ನಾನು ಇದೇ ವೃತ್ತಿಯಲ್ಲಿ ಮುಂದುವರಿತೇನೆ ಅಂತ ಹೇಳೋ ನಿಟ್ಟಿನಲ್ಲಿ ಈ ಶಿಕ್ಷಣ ಇದು ಭಗವಂತ ನಮಗೆ ಕೊಟ್ಟಂಥ ಒಂದು ದೊಡ್ಡ ವರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಅವರಿವತ್ತು ಶಿಕ್ಷಕರಾಗಿ ಈ ಸೇವೆಗೆ ಬರದೆ ಯಾವುದೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹೋಗೋದಿತ್ತು, ಅಥವಾ ಯಾವುದೋ ದೊಡ್ಡ ಹುದ್ದೆಗೆ ಅಲಂಕರಿಸ್ಬೋದು, IAS ಆಫೀಸರು ಆಗಿರ್ಬೋದಿತ್ತು. ಆದರೆ ಈ ಶಿಕ್ಷಕನಾಗಿ ಬಂದ ಕಾರಣ ಅದೆಷ್ಟೋ ವಿದ್ಯಾರ್ಥಿಗಳು, ಅದೆಷ್ಟೋ ಸಮಾಜಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಅವರು ಪರಿಚಯಿಸಿದ್ದಾರೆ. ಇವತ್ತು ವೇದಿಕೆಯಲ್ಲಿರುವಂಥ ಬಹುತೇಕ ಎಲ್ಲ ಅವರ ಶಿಷ್ಯಂದರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರು. SRK ಕೇಶವಣ್ಣನವರು ಕೂಡ ನನಗೆ ಕೇಶವಣ್ಣನವರ ಸಾಧನೆ ಬಗ್ಗೆ ಹೇಳ್ತಾ ಅವರು ಕೇಳಿದ್ರು, ಸರ್ ಕೇಶವನ್ ನಿಮಗೆ ಇಷ್ಟೆಲ್ಲ ಮೆಮೊರಿ ಪವರ್ ಅದು ಎಲ್ಲಿಂದ ಬಂತು ಅಂತೇಳಿ. ಆಗ ಅವರು, ಸರ್ ಸತೀಶ್ ಮಾಡಿ ಸರ್, ನಿಮಗೆ ಗೊತ್ತಿಲ್ಲ ಅಂತ ಕೇಳ್ತಾರೆ ಫಸ್ಟಿಗೆ. ಅಂದರೆ ಒಬ್ಬ ವಿದ್ಯಾರ್ಥಿ ಯಾವ ರೀತಿ ನೆನಪು ಶಕ್ತಿಯನ್ನು ವೃದ್ಧಿಸ್ಕೊಳ್ಬೇಕು, ಯಾವ ರೀತಿ ನೆನಪನ್ನು ಇಟ್ಕೊಳ್ಬೇಕು ಅನ್ನೋಂಥ ಒಂದು ಸಣ್ಣ ಒಂದು ಸ್ಕಿಲ್ಗಳ ಮೂಲಕ ಅವರು ನಮಗೆ ಹೇಳ್ಕೊಡ್ತಾ ಇದ್ರು. ಮ್ಯಾಥಮೆಟಿಕ್ಸ್ ಅಂದರೆ ಎಲ್ರಿಗೂ ಈಗಾಗಲೇ ಹೇಳಿದ ತುಂಬ ಕಷ್ಟದ ವಿಚಾರ ಅಂತ, ಆದರೆ ಅದನ್ನು ಯಾವ ರೀತಿಯಲ್ಲಿ ನೆನಪಿಟ್ಕೊಳ್ಬೇಕು, ಯಾವ ರೀತಿಯಲ್ಲಿ ಅದನ್ನು ಸಾಲ್ವ್ ಮಾಡಬೇಕು, ಎಲ್ಲ ವಿಚಾರ. ಆಮೇಲೆ ಸತೀಶ್ ಭಟ್ ಸರ್ ಅವರ ಒಂದು ದೊಡ್ಡ ಒಂದು ಶಕ್ತಿ ಅಂತ ಹೇಳಿದರೆ ಅವರಲ್ಲಿರುವಂಥ ಅಗಾಧವಾದ ಜ್ಞಾನ ಭಂಡಾರ. ಯಾವ ವಿಷಯವನ್ನು ಬೇಕಾದ್ರೆ ಕೇಳಿ, ಅದು ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಸಮಾಜ ಇರ್ಬೋದು, ಅಥವಾ ಇಂಗ್ಲೀಷ್ ಇರ್ಬೋದು, ಪ್ರತಿಯೊಂದು ಹಿಂದಿ ಅಥವಾ ಯಾವುದೇ ಲ್ಯಾಂಗ್ವೇಜ್ ವಿಷಯದಲ್ಲಿ ಕೂಡ ಅವರು ಅಷ್ಟೇ ಪರಿಣಿತರಾಗಿದ್ದಾರೆ. ಬಹುಶಃ ಇಂಥ ಒಂದು ಏನು ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು ಸಿಗೋದು ಬಹಳ ಬಹಳ ಅಪರೂಪ. ಯಾಕಂದರೆ ಯಾರು ಶಿಕ್ಷಣ ಏನು ಸೈನ್ಸಲ್ಲಿ ಓದಿರ್ತಾರೆ ಅವರು ಸ್ವಲ್ಪ ಈ ಭಾಷೆ ವಿಷಯಗಳಲ್ಲಿ ಸ್ವಲ್ಪ ಅಷ್ಟು ತಿಳ್ಕೊಂಡಿರುವುದಿಲ್ಲ. ಆದರೆ ಇಂಗ್ಲೀಷನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ ತಿಳ್ಕೊಂಡಂಥ ಒಂದು ದೊಡ್ಡ ಮೇಧಾವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದೆಲ್ಲದರ ಒಂದು ಅವರ ಶಕ್ತಿಯನ್ನು, ಅವರ ಏನು ಜ್ಞಾನ ಇತ್ತು, ಇದೆಲ್ಲ ನಮ್ಮ ಬಿಳಿನೆಲೆಯ 22 ವರ್ಷದ ನಮ್ಮ ಸೇವೆಯಲ್ಲಿ ಮಾಡಿದ ನಂತರ ಈ ಒಂದು ಸಂಸ್ಥೆ ಸ್ವಾಮೀಜಿಯವರ ಆಶೀರ್ವಾದದಿಂದ ಮತ್ತೆ ಇಲ್ಲಿ ಬಂದು ಅವರ ನಮ್ಮ ವೃತ್ತಿ ಜೀವನವನ್ನು ಮುಂದುವರಿಸ್ತಾ ಹೋಗ್ತಾರೆ. ಇಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳನ್ನು ಇಲ್ಲಿ ಸಂಸ್ಥೆಯಲ್ಲಿ ಓದಿಸಿ ತುಂಬ ಸೇವೆಗಳನ್ನು ಮಾಡಿದ್ದಾರೆ. ಇದೆಲ್ಲ ಸೇವೆಯಲ್ಲಿ, ಆ ನಿರಂತರ ಸೇವೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಸಮಾಜಕ್ಕೋಸ್ಕರ ಮಾಡಿದಂಥ ವ್ಯಕ್ತಿ. ಅಷ್ಟು ಮಾತ್ರ ಅಲ್ಲ, ಕೇವಲ ಈಗಾಗಲೇ ಸ್ವಾಮೀಜಿಯವರು ಕೂಡ ಹೇಳಿದರು, ಸ್ಪೋರ್ಟ್ಸಿಗೆ ಹೋದ ಕೂಡಲೇ ಮಕ್ಕಳು ಡಲ್ ಆಗ್ತಾರೆ, ಅವರಿಗೆ ಆ ಶೈಕ್ಷಣಿಕವಾಗಿ ಹಿಂದುಳಿತಾರೆ ಎನ್ನುವ ವಿಚಾರದಲ್ಲಿ
ಬಹುಶಃ ನಾರ್ಮಲ್ ಎಲ್ಲ ಅಧ್ಯಾಪಕರ ಒಂದು ಭಾವನೆ ಹಾಗಿದ್ದರೂ ಕೂಡ ಸತೀಶ್ ಭಟ್ ಸರ್ ಅದಕ್ಕೆ ಭಿನ್ನ. ಅವರು ಪಿ ಟಿ ಪಿರಿಯಡಲ್ಲಿ ನಮ್ಮ ಜೊತೆ ಬಂದು ಆಡ್ತಾಯಿದ್ರು. ಬಿಳ್ನೆಲೆ ಕ್ರಿಕೆಟ್ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ನಮ್ಮ ಜೊತೆ ಕ್ರಿಕೆಟ್ ಪಂದ್ಯಾಟದಲ್ಲಿ ಕಣಕ್ಕಿಳಿತಾ ಇದ್ದರು. ಅತ್ಯಂತ ಚುರುಕಿನ ಓಟ. ಅವರು ಮತ್ತು ಅವರ ಪಾರ್ಟ್ನರ್ ಸಂಸ್ಕೃತ ಮಾಸ್ಟರ್ ಇದ್ದರು. ಇಬ್ಬರು ಕೂಡ ನಮ್ಮ ಓಪನಿಂಗ್ ಅಂದರೆ ಬಹುಶಃ ಒಳ್ಳೆಯ ಒಂದು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಅಲ್ಲಿ ಕೆಲಸ ಮಾಡ್ತಿದ್ದರು. ಹಾಗೆ ಅಷ್ಟು ಮಾತ್ರ ಅಲ್ಲ, ಶಿವರಾಮ್ ಸರ್ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಶಿವರಾಮ್ ಸರ್ ಅವರು ನಮ್ಮಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದವರು. ಬಿಳಿನೆಲೆ ಅಂದರೆ ಅತ್ಯಂತ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳನ್ನ ಕೊಟ್ಟಂಥ ಒಂದು ಸಂಸ್ಥೆ ಅದು ಕೂಡ. ಅಲ್ಲಿ ಶಿವರಾಮ್ ಸರ್ ಅವರು ಏನು ಸಾಧನೆ ಮಾಡ್ತಾರೆ ಅದಕ್ಕೆ ಅತ್ಯಂತ ಹತ್ತಿರದಲ್ಲಿ ಅದಕ್ಕೆ ಬೆಂಬಲ ನೀಡ್ತಿದ್ದವರು ಸತೀಶ್ ಭಟ್ ಸರ್. ಖೋಖೋ ಮ್ಯಾಚ್ಗಳ ರಾಜ್ಯ ಮಟ್ಟದ ಏನು ಪಂದ್ಯಾಟಕ್ಕಿದ್ರೆ ಜೊತೆಗೆ ಹೋಗ್ತಾ ಇದ್ರು. ಅದೇ ರೀತಿ ಮಕ್ಕಳನ್ನು ಹುರಿದುಂಬಿಸ್ತಾ ಇದ್ರು. ಕ್ರೀಡೆಯಲ್ಲಿ ಯಾರು ಮಕ್ಕಳು ಇರ್ತಿದ್ರು ಅವರಿಗೆ ಶಿಕ್ಷಣದಲ್ಲಿ ಅವರು ಹಿಂಬರಿದಂತರ ಅವ್ರಿಗೆ ಎಷ್ಟೋ ಕ್ಲಾಸ್ಗಳನ್ನು ಫ್ರೀಯಾಗಿ ಕೊಡ್ತಾಯಿದ್ರು. ಬಹುಶಃ ಇವತ್ತು ಟ್ಯೂಷನ್ ಬೇರೆ ಬೇರೆ ಫೀಸ್ಗಳನ್ನು ತಗೊಂಡು ಬೇರೆ ಬೇರೆ ಒಂದು ವ್ಯಾಪಾರದ ರೀತಿಯಲ್ಲಿ ನೋಡ್ತಾ ಇರುವ ಸಂದರ್ಭದಲ್ಲಿ ಸತೀಶ್ ಭಟ್ ಸರ್ ವಿಭಿನ್ನವಾಗಿ ನಮ್ಮ ಬಿಳಿನೆಲೆ ಗ್ರಾಮೀಣ ಪ್ರದೇಶಕ್ಕೆ ನಾವೆಲ್ಲ ಅತ್ಯಂತ ಕಡು ಬಡತನದಲ್ಲಿ ಬೆಳೆದವರು. ನಮಗೆ ಟ್ಯೂಷನ್ ಬಿಡಿ, ಯಾವ ಕೋಚಿಂಗ್ ಕ್ಲಾಸ್ ಯಾವುದೂ ಕೂಡ ಹೋಗೋ ರೀತಿಯಲ್ಲಿ ನಾವು ಅಷ್ಟು ಕಷ್ಟದಲ್ಲಿದ್ದೆವು. ಆ ಸಂದರ್ಭದಲ್ಲಿ ಯಾವುದೇ ವಿಚಾರ ಇಲ್ಲ. ನಾನು PUC CET ಎಲ್ಲರೂ ದೂರದ ಮಂಗಳೂರು ಅಥವಾ ಬೇರೆ ಕಡೆ ಹೋಗಿ CET ಕೋಚಿಂಗ್ ಮಾಡಿದರೆ ನಾವು ಸತೀಶ್ ಭಟ್ ಸರ್ ಹತ್ರನೇ ಬರ್ತಾಯಿದ್ದೆವು. ಅವ್ರ ಹತ್ರ ಏನು ಒಂದಷ್ಟು ತಿಳ್ಕೊಂಡ್ರೆ ಆ CET ಅವರೇನು ಹೇಳ್ಕೊಟ್ಟಿದ್ದಾರೆ ಆ ಸ್ಕಿಲ್ಸನ್ನು ಬಳಸಿ ನಾವು CET ಎಕ್ಸಾಮನ್ನು ಫೇಸ್ ಮಾಡಿದ್ದೇವೆ. ನಾನು ಮುಂದೆ ಹೇಳಿದೆ, ಸತೀಶ್ ಭಟ್ ಸರ್ ಈ ಸಂಸ್ಥೆಗೆ ಬಂದ ಮೇಲೆ NMMS ಮತ್ತು NTSC ಮಕ್ಕಳಿಗೆ ತುಂಬ ಜನ ಸ್ಕಾಲರ್ಶಿಪ್ಪನ್ನು ಪಡಿತಾ ಇದ್ದಾರೆ. ಈ ಸ್ಕಾಲರ್ಶಿಪ್ ಪಡಿಬೇಕಾ ಮೊದಲು ನಾನು ಹೇಳಿದೆ NTSC ಎಕ್ಸಾಮ್ ನಾನು 1998ರಲ್ಲಿ ನಾನು SSLC ಓದ್ತಾ ಇರುವಾಗ ಸರ್ ಜೊತೆ ಬಂದು ಕೇಳಿದೆ. ನನಗಾಗ ಒಂದು ಪೇಪರ್ ಪೀಸ್ ಸಿಕ್ಕಿತ್ತು, NTSCದು ಒಂದು ಎಕ್ಸಾಮ್ ಇದೆ SSLC ಅವರಿಗೆ ಸುವರ್ಣಾವಕಾಶ ಅಂತ. ಅದನ್ನು ಬಂದು ತೋರಿಸಿದಾಗ ನನ್ನನ್ನು ನಿನಗೆ ಆಗಲಿಕ್ಕಿಲ್ಲ ಮಾರೆ ನಿನಗೆ ಅಂತ ಹೇಳಲಿಲ್ಲ ಅವರು. ಅದು ಹೀಗೆ ಮಾಡಬೇಕು, ಅದರಲ್ಲಿ ಈ ರೀತಿಯ ಕ್ವಶನ್ ಬರ್ತದೆ, ಈ ರೀತಿಯಾದ ವಿಚಾರಗಳಿದೆ ಅನ್ನೋದು ನನಗೆ ಆ ಸಂದರ್ಭದಲ್ಲಿ ಆ ವಿಚಾರಗಳನ್ನು ಹೇಳಿಕೊಟ್ಟದ್ದು. ಇವತ್ತು ನಾನು ನನ್ನ ಡಿಪ್ಲೊಮಾ ಮುಗಿದ ಕೂಡಲೇ ನಾನು L&T ಕಂಪನಿ ಅಂದರೆ ಪ್ರತಿಷ್ಠಿತ ಕಂಪನಿಗೆ ಕ್ಯಾಂಪಸಲ್ಲಿ ಸೆಲೆಕ್ಷನ್ ಆಗಲಿಕ್ಕೆ ಸರ್ ಅವರು ಹೇಳಿಕೊಟ್ಟಂತಹ ಎಲ್ಲ ಒಂದು ಟ್ರಿಕ್ಸ್ಗಳು ನನಗೆ ಕಾರಣವಾಯಿತು. ಹಾಗಾಗಿ ಯಾವ ವಿಚಾರ ಕೂಡ ಅವ್ರ ಹತ್ರ ಬಂದರು, ಅವರನ್ನೊಂದು ಟ್ರಬಲ್ ಶೂಟರ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವ ವಿಚಾರ ಕೂಡ ಅವ್ರ ಹತ್ರ ಬಂದು ಹೇಳಿಕೊಂಡ್ರೆ ಅದಕ್ಕೆ ಅವ್ರ ಹತ್ರ ಒಂದು ಸೊಲ್ಯೂಷನ್ ಖಂಡಿತ ಇದೆ. ಅದು ಮ್ಯಾಥ್ಸ್ ವಿಚಾರ ಇರಲಿ, ಸೈನ್ಸ್ ಇರಲಿ, ಏನಿರಲಿ. ಹಾಗಾಗಿ ಇಷ್ಟೆಲ್ಲ ವಿದ್ಯಾಭ್ಯಾಸಕ್ಕೆ ಅವರು ನೀಡಿದ ಜೊತೆಗೆ ಅತ್ಯಂತ ಹೆಮ್ಮೆಯ ವಿಚಾರ ಏನಂದರೆ ಅವರು ಒಳ್ಳೆಯ ಯೋಗಪಟು. ಹೆಲ್ತ್ನ ಬಗ್ಗೆ ತುಂಬ ಒಂದು ಕಾನ್ಷಿಯಸ್ ಇರುವಂಥ ವ್ಯಕ್ತಿತ್ವ. ಯೋಗ ಬಿಳಿನೆಲೆಯಲ್ಲಿ ಬಹುಶಃ ಇವತ್ತು ವಿಜೇಶನ ನಮ್ಮ ಜೊತೆ ಇದ್ದಾರೆ, ಯೋಗ ಶಿಕ್ಷಕರಾಗಿದ್ದಾರೆ. ಅವರನ್ನು ಬೆಳಗ್ಗೆ ಅತಿಥಿಗಳಾಗಿದ್ದಂಥ ನೋಣಪ್ಪ ಸೈಂಟಿಸ್ಟ್ ಆಗಿದ್ದಾರೆ ಫಿನ್ಲ್ಯಾಂಡ್ನಲ್ಲಿ. ಅವರೆಲ್ಲ ಅತ್ಯುತ್ತಮ ಯೋಗಪಟುಗಳು. ಇವರನ್ನೆಲ್ಲ ತಯಾರಿಸಿದಂಥ ಒಬ್ಬ ಅದ್ಭುತವಾದ ದ್ರೋಣಾಚಾರ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂದರೆ ಯೋಗ ಇವತ್ತು ಎಷ್ಟರ ಮಟ್ಟಿಗೆ ಬೆಳೆದಿ ಅಂತ ನಿಮಗೆಲ್ಲ ಗೊತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮನ್ನಣೆ ಪಡೆದಂಥ ಒಂದು ವಿಚಾರ. ಆದರೆ ನಮಗೆ ಆ ಸಂದರ್ಭದಲ್ಲಿ ನಮ್ಮ ಒಂದು ಹಳ್ಳಿ ಪ್ರದೇಶಕ್ಕೆ ಈ ಒಂದು ವ್ಯವಸ್ಥೆಯನ್ನು, ಈ ಒಂದು ತರಬೇತಿಯನ್ನು ನೀಡುವಂಥ ಕೆಲಸವನ್ನು ಸತೀಶ್ ಭಟ್ ಸರ್ ಮಾಡಿದ್ದಾರೆ. ಹಾಗೆ ಬಹುಶಃ ಇವತ್ತು ಅವರಿಗೆ ಪ್ರಶಸ್ತಿಯ ಹಿಂದೆ ಅವರು ಯಾವತ್ತೂ ಹೋದವರಲ್ಲ. ಅವರು ಮಾಡಿದ ಸಾಧನೆಗಳು ಸುಮಾರು ಇದೆ. ಬಹುಶಃ ಅವತ್ತು ಸನ್ಮಾನ ಪತ್ರವನ್ನು ಓದಲಿಕ್ಕೆ ಆಗಲಿಲ್ಲ. ಆದರೆ ಇಲ್ಲಿ ಕಂಪ್ಯೂಟರ್ ಲ್ಯಾಬ್ಗಳಿರಲಿ, ರೋಬೋಟಿಕ್ಸ್ ಕ್ಲಾಸ್ಗಳಿರಲಿ, ಸೈನ್ಸ್ ಪಾರ್ಕ್ ಇರಲಿ, ಮ್ಯಾಥಮೆಟಿಕ್ಸ್ ಲ್ಯಾಬ್ಗಳಿರಲಿ, ಅದೇ ರೀತಿಯಾಗಿ NMMS ಸ್ಕಾಲರ್ಶಿಪ್ ಮಕ್ಕಳಿಗೆ ಬಹುಶಃ ನಮ್ಮ ಪೇರೆಂಟ್ಸ್ಗಳಿಗೆ ಅದರ ಒಂದು ಖಂಡಿತ ಅದರ ಮಹತ್ವ ಗೊತ್ತಿರ್ತದೆ. ಯಾಕೆಂದರೆ ನಾವು ಸಾವಿರಾರು ಗಟ್ಟಲೆ ಫೀಸ್ ಕಟ್ಟುವ ಬದಲು ನಮಗೆ ಸರ್ಕಾರದಿಂದ ಬರುವಂಥ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಒಂದು ತಯಾರಿ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಸತೀಶ್ ಭಟ್ ಸರ್ ಮಾಡಿದ್ದಾರೆ. ಹಾಗೆ ನಮ್ಮೆಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ನಿರಂತರ ಒಂದು ಅವರು ಟಚ್ಚಲ್ಲಿ ಇಟ್ಕೊಂಡು
ಬೇರೆ ಬೇರೆ ಸಂಸ್ಥೆ ದೊಡ್ಡ ದೊಡ್ಡ ಉದ್ಯೋಗದಲ್ಲಿರುವಂಥ ಬೇರೆ ಬೇರೆ ಸಂಸ್ಥೆಯ ಮೂಲಕ ಅವರ CSR ಫಂಡ್ಗಳಿದೆ, ಯಾವುದೋ ಸಂಸ್ಥೆಗೆ ಕೊಡುವಂಥ ಫಂಡನ್ನು ಸತೀಶ್ ಭಟ್ ಸರ್ ಮೂಲಕ ಈ ಸಂಸ್ಥೆಗೆ ತರಿಸಿಕೊಂಡು ಅಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳನ್ನು ಅವರು ಮಾಡಿಸಿಕೊಟ್ಟಿದ್ದಾರೆ. ಹಾಗೆ ಇದೆಲ್ಲದರ ಒಂದು ಫಲ ನಿರಂತರ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಯೇ ನನ್ನ ಒಂದು ಕರ್ತವ್ಯ, ಅದೇ ನನ್ನ ಕೆಲಸ, ಅದು ಮಾತ್ರ ನನ್ನ ಆಸ್ತಿ, ಅದು ಮಾತ್ರ ನನ್ನ ಬಂಡವಾಳ ಅಂತ ಹೇಳುವ ಸರ್ ಅವರಿಗೆ ಅರ್ಹವಾಗಿ ರಾಜ್ಯ ಪ್ರಶಸ್ತಿ ದೊರಕಿದೆ. ಅದು ಅತ್ಯಂತ ತಡವಾಗಿ ದೊರಕಿದೆ, ಆದರೂ ಕೂಡ ನಾವು ನಿಜಕ್ಕೂ ಅಭಿನಂದನೀಯರು. ಯಾರಿಗೆ ಯೋಗ್ಯತೆ ಇದೆಯೋ ಅವರಿಗೆ ಯೋಗ ಒಂದಲ್ಲ ಒಂದು ದಿನ ಬಂದೇ ಬರುತ್ತದೆ ಎನ್ನುವ ಮಾತಿನಂತೆ ಈ ಬಾರಿ ರಾಜ್ಯ ಪ್ರಶಸ್ತಿಯನ್ನು ಸತೀಶ್ ಭಟ್ ಸರ್ ಅವರಿಗೆ ಸರ್ಕಾರ ನೀಡಿರುವುದು ಅತ್ಯಂತ ಸಂತಸದ ವಿಷಯ. ಇದೆಲ್ಲದರ ಹಿಂದೆ ನಮಗೊಂದು ಜಿಜ್ಞಾಸೆ ಇತ್ತು, ಇಂಥ ಒಬ್ಬ ಶಿಕ್ಷಕರಿಗೆ ಯಾಕೆ ಬರ್ತಾ ಇಲ್ಲ, ಇದು ಬೇರೆ ಶಿಕ್ಷಕರಿಗೆ ಒಂದೊಂದು ಡಿಮೋಟಿವೇಟ್ ಮಾಡಿದಾಗೆ. ಇಷ್ಟು ಕೆಲಸ ಮಾಡಿ, ಯಾಕೆಂದರೆ ಒಬ್ಬರು ಶಿಕ್ಷಕರು ಇನ್ನೇನೋ ಸಾಧನೆ ನೀವು ಮಾಡಬೇಕು, ಇನ್ನಷ್ಟು ಸಾಧನೆ ಮಾಡಬೇಕು, ಅವ್ರನ್ನ ಜಾಸ್ತಿ ಮಾಡುವಂಥ ಕೆಲಸಕ್ಕೆ ಹೊರಟ್ರೆ ಅವರಿಗೆ ಡಿಮೋಟಿವೇಟ್ ಆಗುವಂಥ ವಿಷಯ. ಯಾಕಂದರೆ ಸತೀಶ್ ಭಟ್ ಸರ್ ಇಷ್ಟೆಲ್ಲ ಒಂದು ಕೆಲಸ ಮಾಡಿದ್ದಾರೆ, ಅವರಿಗೆ ಒಂದು ಪ್ರಶಸ್ತಿ ಸಿಗಲಿಲ್ಲ ಅಥವಾ ಅವರನ್ನು ಯಾರು ಗುರುತಿಸಲಿಲ್ಲ, ಹಾಗಿದ್ರೆ ನಾವು ಯಾಕೆ ಮಾಡೋದು ಅನ್ನೋ ರೀತಿಯಲ್ಲಿ ಒಂದು ಭಾವನೆಗಳು ಬರುವಂಥ ವಿಚಾರ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಆ ಪ್ರಶಸ್ತಿಗೂ ಕೂಡ ಒಂದು ಗೌರವವನ್ನು ಕೊಡುವಂಥ ಕೆಲಸವನ್ನು ಸತೀಶ್ ಭಟ್ ಸರ್ ಮೂಲಕವನ್ನು ಸರ್ಕಾರ ಮಾಡಿದೆ. ಹಾಗಾಗಿ ಅತ್ಯಂತ ನಾವು ಧನ್ಯರಾಗಿದ್ದೇವೆ, ಅತ್ಯಂತ ಅಭಿನಂದನಾರ್ಹರು. ಹಾಗೆ ಅರ್ಹವಾಗಿ ಮುಂದಿನ ಬಹುಶಃ ಇನ್ನೊಂದು ವರ್ಷದ ಟರ್ಮಿನಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಪಡೆಯುವಂಥ ಅವಕಾಶ ಇದೆ. ಭಗವಂತ ಅದಕ್ಕೆ ಕೂಡ ಅವರಿಗೆ ಅನುಗ್ರಹಿಸಲಿ. ಯಾಕಂದರೆ ನಾವು ಯಾಕೆ ಖುಷಿ ಪಡ್ತೇವೆ ಅಂದರೆ ಅವರ ಶಿಷ್ಯರು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ. ಒಂದು ಕಂಪನಿಯ ಪ್ರಾಡಕ್ಟ್ ಅಂತ ಹೇಳಿದರೆ ಆ ಕಂಪನಿ ಪ್ರಾಡಕ್ಟ್ ಚೆನ್ನಾಗಿರ್ತದೆ ಅಂತೇಳಿ ಎಲ್ಲರಿಗೂ ಒಂದು ಕನ್ಫರ್ಮಿಟಿ ಇರ್ತದೆ. ಅದೇ ರೀತಿಯಾಗಿ ಅವರ ಶಿಷ್ಯರು ಸರ್ ಹೇಳಿದರು, ನಿಮ್ಮ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕುವಾಗ ನೀವು ಯಾಕೆ ಹಾಕ್ತೀರಿ? ಇಲ್ಲ ಸರ್, ನಿಮ್ಮಿಂದಾಗಿ ನಮ್ಮ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಗ್ತದೆ, ನಿಮ್ಮದಲ್ಲ ನಮ್ಮ ಹೆಸರು ಆ ಮೂಲಕ ದೊಡ್ಡ ಮಟ್ಟಕ್ಕೆ ಏರ್ತದೆ ಅಂತ ಹೇಳುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಎಲ್ಲರ ನಮ್ಮ ಹಿರಿಯ ವಿದ್ಯಾರ್ಥಿಗಳು, ಎಲ್ಲ ಅವರ ವಿದ್ಯಾರ್ಥಿ ವೃಂದ, ಅವರ ಜೊತೆ ಕೆಲಸ ಮಾಡಿದಂಥ ಎಲ್ಲ ಸಹೋದ್ಯೋಗಿ ಮಿತ್ರರು, ಈ ಊರಿನ ಎಲ್ಲ ನಮ್ಮ ಪೋಷಕರು, ಬಿಳಿನೆಲೆ ಇರಲಿ, ರಾಮಕುಂಜದ ಎಲ್ಲ ಪೋಷಕರು, ಹಾಗೆ ಎಲ್ಲ ಊರಿನ ಹಿರಿಯ ಮಹನೀಯರ ಪರವಾಗಿ ತಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಈ ಅಭಿನಂದನಾ ಭಾಷಣವನ್ನು ಕೊನೆಗೊಳಿಸ್ತೇನೆ. ಅದರ ಮುಂಚೆ ಸತೀಶ್ ಭಟ್ ಸರ್ ಅವರ ಒಂದು ಏನು ಅವ್ರನ್ನ ಯಾವ ರೀತಿ ಉಲ್ಲೇಖಿಸಿ ಬಂದ ಅವರ ಹೆಸರಿನಲ್ಲಿ ಒಂದು ಅಷ್ಟು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸತೀಶ್ ಭಟ್, ಎಸ್ ಫಾರ್ ಸ್ಮಾರ್ಟ್ ಆ್ಯಂಡ್ ಸೈಂಟಿಫಿಕ್ ಥಾಟ್ಸ್, ಎ ಫಾರ್ activeness, T for time sense, I for inspiring personality, S for student and sports friendly, H for health conscious, B for bold, H for humble, A for attentiveness, T for truthfulness and troubleshooting, S for service to society, I for improving mathematics skills, R for remembrance. ಬಹುಶಃ ಎಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳನ್ನು ಈ ಒಂದು ಸಣ್ಣ ಕೆಲಸ ಮಾಡಿದ್ರು ಕೂಡ ಅದನ್ನು ನೆನಪಿಟ್ಟುಕೊಂಡು ನಮಗೆಲ್ಲ ಒಂದು ಅತ್ಯಂತ ಗೌರವವನ್ನು ಅತ್ಯಂತ ತಂದುಕೊಡುವಂಥ ಕೆಲಸವನ್ನು ತಾವು ಮಾಡಿದ್ದೀರಿ ಸರ್. ಹಾಗೆ ಭಗವಂತನ ಆಶೀರ್ವಾದ ನಿಮಗೆ ಹಾಗೂ ಕುಟುಂಬ ವರ್ಗದ ಎಲ್ಲರಿಗೂ ಕೂಡ ಇರಲಿ. ನಮ್ಮೆಲ್ಲರ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಮುಂದೆ ಕೂಡ ಈ ಸಮಾಜಕ್ಕೆ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ನಾವೆಲ್ಲ ಸೇರಿ ಮಾಡುವ ಅಂತ ಹೇಳುವ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ. ಜೈ ಹಿಂದ್. ಧನ್ಯವಾದಗಳು ಸರ್ ಅಭಿಮಾನದ ಅಭಿನಂದನಾ ನುಡಿಗಾಗಿ. ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇರುವಂಥ ಶ್ರೀಯುತ ಸಂತೋಷ್ ಟಿವಿ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಶ್ರೀಯುತ ಸತೀಶ್ ಭಟ್ ಅವರ ಹಿರಿಯ ವಿದ್ಯಾರ್ಥಿ ಸಂತೋಷ್ ಟಿವಿ ವೇದಿಕೆಗೆ ಬರಬೇಕು. ಅವರಿಗೆ ರಾಧಾಕೃಷ್ಣ ಸರ್ ನಮ್ಮ ಕಾರ್ಯದರ್ಶಿಗಳು ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಹರೀಶ್ ಹಿಂಜಾಡಿ ಅವರಿದ್ದಾರೆ. ತುರ್ತು ಕಾರ್ಯಕ್ರಮದಲ್ಲಿ ಕಾರ್ಯಕ್ಕೆ ಅವರು ತೆರಳಬೇಕಾಗಿರುವುದರಿಂದ ಶುಭಾಶಯದ ಮಾತುಗಳು ಶ್ರೀಯುತ ಹರೀಶ್ ಹಿಂಜಾಡಿ ಅವರಿಂದ.
ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಧ್ಯಕ್ಷರೇ ಮತ್ತು ಎಲ್ಲ ಗಣ್ಯರೇ, ಬಹುಶಃ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಮುಂಚೆ ಎಲ್ಲ ಕಡೆಗಳಲ್ಲಿ ಆಗುವ ರೀತಿ ಒಂದು ಸಾಮಾನ್ಯ ಕಾರ್ಯಕ್ರಮ ಇರ್ಬೋದು ಅಂತೇಳಿ ಒಂದು ಕಲ್ಪನೆ ಇಟ್ಕೊಂಡಿದ್ದೆ, ವಿಭಾಗೀಯ ಮಟ್ಟದಾಗಿರ್ಬೋದು. ಆದರೆ ಇಲ್ಲಿ ಬಂದ ನಂತರ ಗೊತ್ತಾಯಿತು ನಾನು ಎಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ನಿಂತು ಒಂದಷ್ಟು ಮಾತಾಡಲಿಕ್ಕೆ ಒಂದಷ್ಟು ಅಳುಕು ಮತ್ತು ಮುಜುಗರ ಕೂಡ ಆಗ್ತಾಯಿದೆ. ಯಾಕಂದರೆ ರಾಜ್ಯದಲ್ಲೇ ದೇಶದಲ್ಲೇ ಅತ್ಯಂತ ಪ್ರಸಿದ್ಧವಾದಂತಹ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಅಧ್ಯಕ್ಷ ಅಂತ ನಿಮಗೆ ಒಂದಷ್ಟು ನಿರೀಕ್ಷೆಗಳಿರ್ಬೋದು. ಇವತ್ತು ಬಹುದೊಡ್ಡ ಭಾಷಣಕಾರ ಆಗಿರ್ಬೋದು, ಬಹಳ ದೊಡ್ಡ ಧಾರ್ಮಿಕ ವ್ಯಕ್ತಿ, ಧಾರ್ಮಿಕ ಭಾಷಣ ಮಾಡುವವರಾಗಿರ್ಬೋದು, ಅಥವಾ ಒಬ್ಬ ವಿದ್ವಾಂಸ ಆಗಿರ್ಬೋದು ಅಂತ ಕಲ್ಪನೆ ಕೆಲವರಲ್ಲಿ ಇರ್ಬೋದು. ಬಹುಶಃ ನಾನು ಭೋಜೇಗೌಡ ಸರ್ ಅವರಂಥ ಭಾಷಣದ ಮುಂದೆ ನಂದು ಏನಲ್ಲ, ನಾನೊಬ್ಬ ಶೂನ್ಯ. ಈಗಾಗಲೇ ನಾನು ಅವ್ರ ಜೊತೆ ಕೂತ್ಕೊಂಡು ಹೇಳಿದೆ, ಅಂಥ ಅದ್ಭುತವಾಗಿ ಮಾತಾಡ್ತೀರಾ ಸರ್, ನಮಗೊಂದಷ್ಟು ಭಾಷಣದ ನಾವೇನಾದರೂ ಆನ್ಲೈನಲ್ಲಿ ಸ್ವಲ್ಪ ನನಗೆ ನೀವು ಒಂದಷ್ಟು ತರಬೇತಿ ಕೊಡ್ಬೋದಾ ಅಂತ ಕೂಡ ಅವರೊಟ್ಟಿಗೆ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಸರ್, ನನಗೆ ಹೆಚ್ಚೇನು ಮಾತಾಡೋದಿಲ್ಲ. ಈಗಾಗಲೇ ಭೋಜೇಗೌಡರು ಮಾತಾಡುವಾಗ ಒಂದು ಚೀಟಿ ಬಂತು. ನನಗೆ ಚೀಟಿ ಬರಲಿಕ್ಕಿಲ್ಲ, ಅಷ್ಟು ದೊಡ್ಡ ಭಾಷಣಕಾರ ಅಲ್ಲ ನಾನು. ಆದರೆ ಕೂಡ ಈ ವೇದಿಕೆಯನ್ನು ನೋಡ್ತಾ ಇರಬೇಕಾದ್ರೆ ಇಲ್ಲಿ ಕೂತವರೆಲ್ಲ ಬಹುಶಃ ನಮಗೆ ಸಂಪರ್ಕಗಳು ಸ್ವಲ್ಪ ಕಡಿಮೆ ಇರ್ಬೋದು, ಬಹಳಷ್ಟು ಒಡನಾಡಿಗಳು ನಮ್ಮದು. ಪ್ರತಿಯೊಂದು ಕೂಡ ಒಂದೊಂದು ಕ್ಷೇತ್ರದಲ್ಲಿ ಕೂಡ ಅತ್ಯದ್ಭುತವಾದಂತಹ ಸಾಧನೆಗಳನ್ನು ಮಾಡಿರುವವರ ಮಧ್ಯೆ ನಾನಿವತ್ತು ಒಬ್ಬ ಚಿಕ್ಕ ಅಧ್ಯಕ್ಷ ನಿಂತಿದ್ದೇನೆ ಅಂತ ಹೇಳ್ತಾ ಇದ್ದೇನೆ ನಾನು. ಲಕ್ಷ್ಮೀನಾರಾಯಣ ಸರ್ ಅವರು ನಮ್ಮ ಬಹಳಷ್ಟು ದೊಡ್ಡ ಆತ್ಮೀಯ ಮಿತ್ರರು. ವಸಂತ ಮಾಸ್ಟರ್ ಅಂತೂ ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನನ್ನ ಯೌವನದ ದಿನಗಳಲ್ಲಿ ನನ್ನ ಒಂದು ಉದ್ಯಮಗಳನ್ನು ಪ್ರಾರಂಭಿಸುವ ಹಂತದಲ್ಲಿ ಇರುವಾಗ ಒಂದಷ್ಟು ಲಾಭ ನಷ್ಟಗಳಾದಾಗ ನಮ್ಮನ್ನು ಮೇಲೆತ್ತಿದಂಥ ಒಬ್ಬರು ಬಹಳಷ್ಟು ದೊಡ್ಡ ನನ್ನ ಒಂದು ಆದರ್ಶ ವ್ಯಕ್ತಿ ಅಂತ ನಾನು ಹೇಳ್ತೇನೆ. ಬಹುಶಃ ಅವರು ಕೂಡ ಇವತ್ತು ವೇದಿಕೆಯಲ್ಲಿ ಸನ್ಮಾನ ಪಡ್ಕೊಳ್ಳಿಕ್ಕಿದ್ದಾರೆ. ಬಹಳಷ್ಟು ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಸುರೇಶ್ ಬೈಲ್ ಇರ್ಬೋದು, ರಾಜಕೀಯವಾಗಿ ಮತ್ತು ಒಂದು ಸಂಘಟನೆಯಲ್ಲಿ ಭಾಳಷ್ಟು ಸಾಧನೆಯನ್ನು ಮಾಡಿದವರು. ನಮ್ಮ ಸುಧೀರಣ್ಣ ರಾಜಕೀಯವಾಗಿ ಭಾಳಷ್ಟು ಅದ್ಭುತವಾದ ತನ್ನ ಎಳೆಯ ವಯಸ್ಸಿನಲ್ಲಿ ಒಂದು ಎತ್ತರದ ಮಟ್ಟಕ್ಕೆ ಏರಿದಂಥವರು. ಶಿವರಾಮ್ ಪಿ ಟಿ ಅವರಂತೂ ಹೇಳಲಿಕ್ಕೆ ನನ್ನ ಹತ್ರ ಬೇರೆ ಮಾತುಗಳಿಲ್ಲ. ನಿವೃತ್ತರಾದರೂ ಕೂಡ ಎವರ್ಗ್ರೀನ್ ಹೀರೋ ಥರ ಕೂತಿದ್ದಾರೆ. ಅವರ ಫಿಟ್ನೆಸ್ ಇರ್ಬೋದು, ಅವರ ಇವತ್ತಿನ ಅವರೊಂದು ಅವರ ಕ್ರಿಯಾಶೀಲತೆ ಇರ್ಬೋದು, ಎಲ್ರಿಗೂ ಕೂಡ ಆದರ್ಶ. ಇದಕ್ಕಿಂತ ಹೆಚ್ಚು ನಾನು ಹೇಳಲಿಕ್ಕೆ ಆಗೋದಿಲ್ಲ. ಭೋಜೇಗೌಡರು ಸರ್ ಅಂತೂ ನಿಮಗೆ ಸಾವಿರ ಸಾವಿರ ಪ್ರಣಾಮಗಳು. ಸರ್ ಸತೀಶ್ ಭಟ್ರು ನಮ್ಮ ನನಗಂತೂ ಅತ್ಯಂತ ಸಂತೋಷ. ಇನ್ನೊಂದು ಏನಂತ ಹೇಳಿದರೆ, ನಾನು ಸಹ ಸರ್ ನಾನೊಂದು ಶಿಕ್ಷಕ ದಂಪತಿಗಳ ಪುತ್ರ ಸರ್. ಪ್ರೈಮರಿ ಸ್ಕೂಲಲ್ಲಿ ನನ್ನ ಅಪ್ಪ ಅಮ್ಮ ಅಧ್ಯಾಪಕರಾಗಿದ್ದರು. ಬಹುಶಃ ಶಿಕ್ಷಣ ಸಂಸ್ಥೆ ಅಂದರೆ ಅದು ಕೂಡ ಒಂದು ದೇವಾಲಯ ಇದ್ದ ಹಾಗೆ ಅಂತೇಳಿ ನಾನು ನನ್ನ ಎಳೆಯ ವಯಸ್ಸಿನಲ್ಲೇ ನಂಬಿಕೊಂಡು ಬಂದವನು, ಅದೇ ವಾತಾವರಣದಲ್ಲಿ ಬೆಳೆದವನು ಸರ್ ನಾನು. ಆದ ಕಾರಣ ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹುಶಃ ನಾನಿಲ್ಲಿ ಈ ಒಂದು ಆಹ್ವಾನ ಪತ್ರಿಕೆಯಲ್ಲಿ ನೋಡಿದೆ, ಶಿಕ್ಷಣ ಸಂಸ್ಥೆಯಲ್ಲಿ ದೇವಸ್ಥಾನದಂತಹ ಒಂದು ಪರಿಸರದಲ್ಲಿ, ಈಗ ಎಲ್ಲ ಕಡೆ ಶಿಕ್ಷಣ ಸಂಸ್ಥೆಗಳಿದೆ, ನಗರ ಪ್ರದೇಶಗಳಲ್ಲಿದೆ, ಆದರೆ ಇಲ್ಲಿನ ಒಂದು ವಾತಾವರಣ, ಪೇಜಾವರ ಮಠಾಧೀಶರು ಸ್ಥಾಪನೆ ಮಾಡಿದ ಅಥವಾ ಅವರು ಕಲ್ತಂಥ ಒಂದು ಊರಿನಲ್ಲಿ ಅವರದೇ ಒಂದು ಹೆಸರಿನಲ್ಲಿ ನಡೀತಾ ಇರುವಂಥ ಸಂಸ್ಥೆ ಶಿಕ್ಷಣಕ್ಕೆ ಎಷ್ಟು ಪೂರಕವಾಗಿದೆ ಅಂತ ಹೇಳಿದರೆ, ದೇವಸ್ಥಾನದ ವಾತಾವರಣ ಕೂಡ ನನಗೆ ಇಲ್ಲಿ ಕಾಣ್ತಾ ಇದೆ. ಒಂದು ಪಾವಿತ್ರ್ಯತೆ ಇರ್ಬೋದು, ಈ ಒಂದು ಪ್ರದೇಶದ ಪರಿಸರ ಇರ್ಬೋದು, ಇಲ್ಲಿ ಸೇರಿದಂಥ ಜನಗಳಿರ್ಬೋದು, ಇಲ್ಲಿ ಸೇರಿದಂಥ ಅದ್ಭುತವಾದ ಸಜ್ಜನ ವ್ಯಕ್ತಿಗಳಿರ್ಬೋದು, ಎಲ್ಲ ಕೂಡ ಒಂದು ದೇವಸ್ಥಾನಕ್ಕೆ ಸಮಾನವಾದಂಥ ವಾತಾವರಣ ಕಾಣ್ತಾ ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಮೇಳ, ವಾಣಿಜ್ಯ ಮೇಳ, ಶೈಕ್ಷಣಿಕ ಮೇಳ, ಸಾಂಸ್ಕೃತಿಕ ವೈವಿಧ್ಯ, ವಿಜ್ಞಾನ ಮೇಳ ಇಷ್ಟೆಲ್ಲ ಸೇರಿಕೊಂಡು ಒಂದು ಕ್ರೀಡಾಕೂಟವನ್ನು ಸಂಘಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಬಹುಶಃ ಇದರ ಸಂಘಟಕರು ಇನ್ನೊಬ್ಬರು ನಮ್ಮ ರಾಧಾಕೃಷ್ಣ ಅವರು ಬಹುಶಃ ಯಾವುದೇ ಒಬ್ಬ ಉದ್ಯಮಿಗೆ ಅವರವರ ಆದರ್ಶ ವ್ಯಕ್ತಿ, ಅವರ ಒಂದು ಉದ್ಯಮದಲ್ಲಿ ಅವರ ಸಾಧನೆಯನ್ನು ಗಮನಿಸಿ ಅವರವರು ಆದರ್ಶ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಅದೇ ರೀತಿ ಪಕ್ಕದಲ್ಲಿ ನಮ್ಮ ಸರ್ ಕೂತಿದ್ದಾರೆ, ನಮಗೆ ಹೆಸರು ನನಗೆ ಅವರು ಸಂಬಂಧಿ ಕೂಡ ಹೌದು. ಮತ್ತು ಮೇಡಮ್ ತಾವು ಕೂಡ, ಮತ್ತು ಪ್ರಮೋದ್ ಸರ್ ಅಂತೂ ನಾವು ಬಹುಶಃ ಇನ್ನೂ 3 ವರ್ಷಗಳ ಇದಕ್ಕಿಂತ ಮುಂದೆ ಕೂಡ ನಾನು ಸುಬ್ರಹ್ಮಣ್ಯದಲ್ಲಿ ಅವರ ಜೊತೆನೇ ನಾವು ಒಂದಷ್ಟು ಪಂಚಾಯತ್ ಸದಸ್ಯರಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಾಗ ಅವರ ಜೊತೆನೇ ಕೆಲಸ ಮಾಡಿದವರು. ಇನ್ನಂತೂ 3 ವರ್ಷ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯಲ್ಲಿ ಅವರು ಇಂಜಿನಿಯರ್ ಆಗಿದ್ದಾರೆ. 3 ವರ್ಷ ಅಂತೂ ನಾವು ಅದ್ಭುತವಾದ ಕೆಲಸಗಳನ್ನು ಮಾಡಬೇಕು ಅಂತ ನಿರೀಕ್ಷೆ ಮತ್ತು ಯೋಜನೆಗಳನ್ನು ಇಟ್ಟುಕೊಂಡಿದ್ದೇವೆ. ಇಂತಹ ಒಂದು ವ್ಯಕ್ತಿಗಳ ಮಧ್ಯೆ ಈ ಒಂದು ವೇದಿಕೆಯಲ್ಲಿ ನಾನು ಭಾಗವಹಿಸಿದ್ದೇನೆ.
ವೇದಿಕೆ ಮುಂಭಾಗದಲ್ಲಿ ಕೂತವರು ಅಷ್ಟೇ ತುಂಬ ಜನ ನನ್ನ ಮಿತ್ರರಿದ್ದಾರೆ, ನನ್ನ ಹಳೆಯ ಸಹಪಾಠಿಗಳಿದ್ದಾರೆ, ಅಂತೂ ಭಾಳಷ್ಟು ನಮ್ಮ ಒಡನಾಟದಲ್ಲಿರುವಂಥ ಆತ್ಮೀಯರುಗಳಿದ್ದಾರೆ. ಎಲ್ಲರೂ ನಾನು ಗುರುತಿಸಲಿಕ್ಕೆ ಇಲ್ಲಿ ಸಾಧ್ಯವಾಗ್ತಾ ಇಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಬಹಳಷ್ಟು ಸಂತೋಷವಾಗಿದೆ. ಎಲ್ರಿಗೂ ಕೂಡ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಆಶೀರ್ವಾದ ಸದಾ ಇರಲಿ ಅಂತ ನಾನು ವೇದಿಕೆಯಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟದ ಮೂಲಕ ಅಥವಾ ನಾವೆಲ್ಲ ಇಲ್ಲಿ ಎಲ್ಲ ಜಾತಿ ಧರ್ಮ ಎಲ್ಲ ಪಂಗಡಗಳ ಎಲ್ಲ ಸಮಾಜದ ಎಲ್ಲ ವರ್ಗದವರ ಜೊತೆಯಾಗಿ ಸೇರಿ ನಮ್ಮ ಒಂದು ದೇಶದ ನಮ್ಮ ಒಂದು ರಾಷ್ಟ್ರದ ಭಾವೈಕ್ಯತೆಯನ್ನು ನಮ್ಮ ಒಂದು ದೇಶದ ಒಗ್ಗಟ್ಟನ್ನು ಉಳಿಸಬೇಕು. ಯಾವುದೇ ರೀತಿಯಲ್ಲಿ ನಾವು ಜಾತಿ ಧರ್ಮಗಳ ಮಧ್ಯೆ ವೈಷಮ್ಯ ಇರ್ಬೋದು, ಗಲಾಟೆಗಳಿರ್ಬೋದು, ಆಗದಂಥ ಪರಿಸ್ಥಿತಿಗೆ ನಮ್ಮನ್ನು ಇಂತಹ ಶಿಕ್ಷಣ ಸಂಸ್ಥೆಗಳ ಮೂಲಕ ಕೊಂಡೊಯ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಮತ್ತು ಎಲ್ರಿಗೂ ಕೂಡ ಶ್ರೀ ಸುಬ್ರಹ್ಮಣ್ಯ ದೇವರ ಎಲ್ಲ ನಮ್ಮ ತುಳುನಾಡಿನ ದೇವರುಗಳ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ಈ ಒಂದು ವೇದಿಕೆಯಲ್ಲಿ ಭಾಗವಹಿಸೋಕ್ಕೆ ಅತ್ಯಂತ ಹೆಮ್ಮೆ ಪಡುತ್ತಾ ನನ್ನನ್ನು ಇಲ್ಲಿ ಕರೆಸಿದ ಎಲ್ಲರಿಗೂ ಕೂಡ ಬಹುಶಃ ನಾನು ನಾಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು. ಇವತ್ತು ನಮ್ಮ ಸುಧೀರಣ್ಣ ಮತ್ತು ಇವತ್ತಿನ ಎಲ್ಲ ವೇದಿಕೆಯಲ್ಲಿರುವಂಥ ಅತಿಥಿಗಳನ್ನು ನಾನು ನೋಡಿ ಮತ್ತೆ ನನಗೆ ಒಂದಷ್ಟು ಇವತ್ತು ವಿರಾಮ ಇದ್ದ ಕಾರಣ ನಾನು ಇವತ್ತೇ ಬಂದಿದ್ದೇನೆ. ನಾಳೆ ನನಗೆ ಅಷ್ಟು ಸಮಯಾವಕಾಶ ಸಾಕಾಗೋದಿಲ್ಲ, ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ರಿಗೂ ಸಹ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಶ್ರೀಯುತ ಹರೀಶ್ ಹಿಂಜಾಡಿ ಅವರಿಗೆ. ಅವರು ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಇರುವುದರಿಂದ ಅವರನ್ನು ಈ ವೇದಿಕೆಯಿಂದ ನಾವು ಕೃತಜ್ಞತೆಯೊಂದಿಗೆ ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು ಶ್ರೀಯುತ ಹರೀಶ್ ಹಿಂಜಾಡಿ ಸರ್ ಅವರಿಗೆ. ಆತ್ಮೀಯರೇ, ಅಭಿನಂದನಾ ಸಮಾರಂಭದ ಈ ಸುಂದರ ಸಮಾರಂಭದಲ್ಲಿ ಶ್ರೀ ಸತೀಶ್ ಭಟ್ ಅವರ ಅಭಿನಂದನಾ ಗ್ರಂಥವನ್ನು ನಾವು ಅನಾವರಣಗೊಳಿಸ್ತಾ ಇದ್ದೇವೆ. ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಭೋಜೇಗೌಡ ಸರ್ ಅವರು ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರು ಕೈ ಜೋಡಿಸಬೇಕು. ಗುರುತ್ವಾಕರ್ಷಣ ಎನ್ನುವಂಥ ಹೆಸರಿನಲ್ಲಿ ಅಭಿನಂದನಾ ಗ್ರಂಥವನ್ನು ನಾವು ಇವತ್ತು ಅನಾವರಣಗೊಳಿಸ್ತಾ ಇದ್ದೇವೆ. ಸತೀಶ್ ಭಟ್ ಅವರ ಶಿಷ್ಯವೃಂದ ಬಹಳ ದೊಡ್ಡ ಶಿಷ್ಯವೃಂದ, ಅನೇಕ ಶಿಷ್ಯರನ್ನು ರೂಪಿಸಿದಂತಹ, ಅಕ್ಷರವನ್ನು ಕಲಿಸಿದಂತಹ ಶಿಲ್ಪಿಯವರು. ಆ ಗುರುವಿನ ಆಕರ್ಷಣೆಗೆ ಒಳಗಾದಂತಹ ವಿದ್ಯಾರ್ಥಿಗಳು ಅನೇಕ. ಆ ಅರ್ಥವನ್ನು ಹೊಂದಿರುವಂತಹ ಗುರುತ್ವಾಕರ್ಷಣ ಎನ್ನುವಂಥ ಹೆಸರನ್ನು, ದ ವ್ಯಾಲ್ಯೂ ಆಫ್ ಗ್ರಾವಿಟೇಷನ್ ಎನ್ನುವಂಥ ಟ್ಯಾಗ್ ಲೈನ್ನೊಂದಿಗೆ ಈ ಅಭಿನಂದನಾ ಗ್ರಂಥವನ್ನು ನಾವು ಅನಾವರಣಗೊಳಿಸ್ತಾ ಇದ್ದೇವೆ. ಇವತ್ತು ಸಾಂಕೇತಿಕವಾಗಿ ಈ ಗ್ರಂಥ ಅನಾವರಣಗೊಂಡಿದೆ. ಅವರ ನಿವೃತ್ತಿಯ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಈ ಅಭಿನಂದನಾ ಗ್ರಂಥವನ್ನು ನಾವು ಹೊರತರಲಿಕ್ಕಿದ್ದೇವೆ. ವಿದ್ಯಾರ್ಥಿಗಳಿಗೆ ಸಂಗ್ರಹಯೋಗ್ಯವಾದಂಥ ಒಂದು ಪುಸ್ತಕವನ್ನಾಗಿ ಅದನ್ನು ಅದನ್ನೊಂದು ರೆಫರೆನ್ಸ್ ಪುಸ್ತಕವನ್ನಾಗಿ ಮಾಡಬೇಕು ಎನ್ನುವಂತಹ ಆಲೋಚನೆಯಲ್ಲಿದ್ದೇವೆ. ಆ ಪುಸ್ತಕ ಈ ಪಂದ್ಯಾಟದ ಎಲ್ಲ ಮೆಮರಿಯನ್ನು ಹೊಂದಿರುವಂಥ ಪುಸ್ತಕ ಆಗಿ ಹೊರಬರ್ತದೆ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಈ ಅಭಿನಂದನಾ ಗ್ರಂಥವನ್ನು ಬಿಡುಗಡೆಗೊಳಿಸಿದಂಥ ಭೋಜೇಗೌಡ ಸರ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವರನ್ನು ಈ ವೇದಿಕೆಯಿಂದ ನಾವು ಬೀಳ್ಕೊಡ್ತಾ ಇದ್ದೇವೆ. ಇಷ್ಟು ಹೊತ್ತು ಬಹಳ ತಾಳ್ಮೆಯಿಂದ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಧನ್ಯವಾದಗಳು ಸರ್. ಮಾತಾಡಲಾ? ಓಕೆ, ಸರಿ, ಓಕೆ ಸರ್. ಶ್ರೀಯುತ ಸತೀಶ್ ಭಟ್ ಸರ್ ಅವರು ಈ ಅಭಿನಂದನೆಗೆ ಪ್ರತ್ಯುತ್ತರವನ್ನು ನೀಡಬೇಕು ಅಂತ ವಿನಂತಿಸ್ತೇನೆ. ಸಭಾಧ್ಯಕ್ಷರೇ ಮತ್ತು ಗಣ್ಯರೇ, ಎಲ್ರಿಗೂ ನಮಸ್ಕಾರ. ನಾನೊಂದು ಪುಸ್ತಕ ಓದಿದ್ದೆ. ಆ ಪುಸ್ತಕದ ಫಸ್ಟ್ ಪೇಜ್ ಹೀಗಿತ್ತು: ನಾನು ಕಲಿಸಿದ ಮತ್ತು ನನಗೆ ಕಲಿಸಿದ ಎಲ್ಲರಿಗೂ ಕೃತಜ್ಞತೆಗಳು ಅಂತ. ನನಗೆ ಅದು ತುಂಬ ಇಷ್ಟ ಆಗಿತ್ತು. ಇದನ್ನು ಓದಿ ನಾನು 30 ವರ್ಷ ಆಯಿತು. ನಾನು ಕಲಿಸಿದ ಅಂದರೆ ನಾವೊಂದು 4-5 ವರ್ಷ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದರೆ ಸಾಕು, ಮತ್ತು ನಾಲೆಜ್ ನಮಗೆ ವಾಪಸ್ ಬರ್ತದೆ. ಮತ್ತು ನನಗೆ ಕಲಿಸಿದ ಅಂತ, ಇದು ನನಗೆ ತುಂಬ ಇಷ್ಟ. ನನ್ನ ವೃತ್ತಿ ಜೀವನದಲ್ಲಿ ಇಷ್ಟವಾದಂಥ ಒಂದು ಕೋಟ್. ಅದನ್ನು ನಾನು ಯಾವಾಗಲೂ ಮನಸ್ಸಲ್ಲಿ ಇಟ್ಟುಕೊಂಡಿದ್ದೆ. ಇವತ್ತು ಕನ್ನಡ ಮಾಧ್ಯಮದಲ್ಲಿ ನಮ್ಮಲ್ಲಿ 416 ಮಕ್ಕಳು ಓದ್ತಾ ಇದ್ದಾರೆ. ಎಲ್ಲ ಕಡೆ ಕನ್ನಡ ಮಾಧ್ಯಮ ಮಕ್ಕಳೇ, ಕನ್ನಡ ಮೀಡಿಯಂ ಕ್ಲೋಸ್ ಆಗ್ತಾ ಇದೆ ಸ್ಕೂಲು. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾವು ಕಾಂಪಿಟೇಟಿವ್ ಎಕ್ಸಾಮಿಗೆ ಮಕ್ಕಳನ್ನು ತಯಾರು ಮಾಡಿದ್ದು. ಈ ವರ್ಷ 8ನೇ ಕ್ಲಾಸಿಗೆ 125 ಮಕ್ಕಳು ಸೇರಿಕೊಂಡಿದ್ದಾರೆ ನಮ್ಮ ಶಾಲೆಗೆ. ಕಾರಣ ಬಂದ ಕೂಡಲೇ ಹೇಳ್ತಾರೆ ಮಕ್ಕಳು NMMS ಸರ್, ಅದಕ್ಕೆ ಕೋಚಿಂಗಿಗೆ ಬಂದಿದ್ದೇವೆ ಅಂತ. ಇವತ್ತು ನನಗೆ ಅತ್ಯಂತ ಖುಷಿ ಕೊಟ್ಟದಂದರೆ, ಬೆಳಿಗ್ಗೆ ನಾನು ಮೆರವಣಿಗೆಯಲ್ಲಿ ಬರ್ತಾ ಇದ್ದೆ.
ಮಂಡ್ಯ ಜಿಲ್ಲೆಯ ಒಬ್ಬರು KS ಆಫೀಸರ್ 2010 ಬ್ಯಾಚಿನ ಒಬ್ಬರು ಆಫೀಸರ್ ಫೋನ್ ಮಾಡಿದರು. ಸರ್, ನೀವು ರಾಜ್ಯ ಮಟ್ಟದಲ್ಲಿ ನಿಮ್ಮ ಶಾಲೆ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿದೆ, ಕ್ರಾಂತಿ ಮಾಡಿದೆ. ನಾನು DDPI ಸರಿಗೆ ಲೆಟ್ರ್, ಯಾವ DDPI ಸರಿಗೆ ಲೆಟ್ರ್ ಬರಿಬೇಕು ಅಂತ ಹೇಳಿ 2 ದಿವಸ ಬಂದು ಇಲ್ಲಿ ವರ್ಕ್ಶಾಪ್ ಮಾಡಬೇಕು, ಯಾವಾಗ ಬರ್ತೀರಿ ಅಂತ ಹೇಳಿ ಅಂತ. ಒಬ್ಬ KS ಆಫೀಸರಿಗೆ ಈ ಆಂದೋಲನ ಅರ್ಥ ಆಗಿದೆ ಅಂತ ಆದರೆ ನಿಜವಾದ ಬದಲಾವಣೆ ಸಾಧ್ಯ ಇದೆ ಅಂತ ನಾನು ನಂಬಿದ್ದೇನೆ. ಹಾಗಾಗಿ ಅದು NMMSಗೆ ಈ ಸಂಸ್ಥೆ ನನಗೆ ಕೊಟ್ಟಂಥ ಪ್ರೋತ್ಸಾಹ, ನಮ್ಮ ಸಹೋದ್ಯೋಗಿಗಳು ಕೊಟ್ಟಂಥ ಪ್ರೋತ್ಸಾಹ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಕೊಟ್ಟಂಥ ಪ್ರೋತ್ಸಾಹ. ಈ ಬದಲಾವಣೆಗಳು ನನಗೆ ಮೊದಲೇ ಗೊತ್ತಿತ್ತು. ನನ್ನ ಯೋಚನೆಗಳು ಸ್ವಲ್ಪ ಭಿನ್ನವಾಗಿತ್ತು ಯಾವಾಗಲೂ. ನನ್ನ ಮನೆಯವರು ಕಾಂತಾರ ಸಿನಿಮಾಕ್ಕೆ ಹೋದರೆ ಮಂಗಳೂರಿಗೆ, ನಾನು ಮಂಗಳೂರು ಬಾವುಟಗುಡ್ಡೆ ಲೈಬ್ರರಿಯಲ್ಲಿ 3 ಗಂಟೆ ಓದ್ತಿದ್ದೆ. ಅದು ಈಗಲೂ ಆ ಪ್ಯಾಷನ್ ಇದೆ ನನಗೆ. ಆ ರೀತಿ ನಾನು ಭಿನ್ನವಾಗಿ ಯೋಚಿಸ್ತಿದ್ದೆ. ಆದ್ದರಿಂದ ನನಗೆ ಸ್ವಲ್ಪ ಜ್ಞಾನ ಬರಲಿಕ್ಕೆ ಸಾಧ್ಯ ಆಯಿತು. ಮತ್ತು ನಾನು ಯಾವತ್ತೂ ಹೇಳ್ತೇನೆ, ನನ್ನ ಈ ಏಳಿಗೆಗೆ ಕಾರಣ ಪೇಜಾವರ ಮಠ, ಪೇಜಾವರ ಶ್ರೀಗಳು, ಸುಬ್ರಹ್ಮಣ್ಯ ಶ್ರೀಗಳು ಮತ್ತು ಆ ಎರಡೂ ಸಂಸ್ಥೆಗಳು ಕಾರಣ. ನಾನು ಬಿಳಿನೆಲೆಗೆ ಹೋಗಿ ಸೇರಿದಾಗ ಅಲ್ಲಿ ಒಳ್ಳೆ ಟೀಚರ್ಸ್ ಇದ್ದರು, ಒಳ್ಳೆ ಹೆಡ್ ಮಾಸ್ಟರ್ ಇದ್ದರು, ಒಳ್ಳೆ ಸಹೋದ್ಯೋಗಿಗಳಿದ್ದರು. ಹಾಗಾಗಿ ಅಲ್ಲಿ ನನಗೆ ಸುಮಾರು ನಾಲೆಜ್ಗಳು ಬಂತು. ಅಲ್ಲಿ ನನಗೆ ಸ್ಪೋರ್ಟ್ಸಿನ ಬಗ್ಗೆ ಅತ್ಯಂತ ಆಸಕ್ತಿ ಮೂಡಿಸಿದವರು ಶಿವರಾಮ್ ಏನೇಕಲ್ ಸರ್. ನಾವು ಬೇರೇನು ಮಾತಾಡ್ತಿರ್ಲಿಲ್ಲ. ನ್ಯಾಷನಲ್ ಫುಟ್ಬಾಲ್, ನ್ಯಾಷನಲ್ ವಾಲಿಬಾಲ್, ಇಂಟರ್ನ್ಯಾಷನಲ್ ಕಬಡ್ಡಿ ಇಂಥದ್ದೇ ಮಾತಾಡೋದು, ಬೇರೆ ಅಂತ ಮಾತಾಡ್ತಿರ್ಲಿಲ್ಲ. ಹಾಗಾಗಿ ನನಗೆ ಬೇರೆ ಬೇರೆ ಮ್ಯಾಚ್ಗಳನ್ನು ಅವರು ಕರ್ಕೊಂಡು ಹೋಗ್ತಾ ಇದ್ರು. ಅವರ ಹತ್ರ ಹೀರೋ ಹೊಂಡ ಒಂದು ಬೈಕ್ ಇತ್ತು. ಆ ಹಿಂದೆ ಕೂತ್ಕೊಂಡು, ಅಲ್ಲಿ ಹಿಂದೆ ಕೂತ್ಕೊಳ್ಳಿಕ್ಕೆ ಬೇರೆ ಜನ ಇರಲಿಲ್ಲ, ನಾನು ಒಬ್ಬನೇ ಇದ್ದದ್ದು. ಬೇರೆ ಬೇರೆ ಮ್ಯಾಚ್ಗೆ ಹೋಗಿ ಮರುದಿವಸ ಬಂದು ಪಾಠ ಮಾಡ್ತಿದ್ದೆ. ಹಾಗಾಗಿ ಆ ಸ್ಪೋರ್ಟ್ಸ್ ಎಷ್ಟು ಇಷ್ಟ ಅಂತ ನನಗೆ ಗೊತ್ತಾಯಿತು. ಮೊದಲೇ ನಾನು ಚೆಸ್ ಆಡ್ತಿದ್ದೆ. ಹಾಗೆ ನಾವು ಮನೆಯವರು ಈಗಲೂ ವಿಂಬಲ್ಡನನ್ನು ಒಟ್ಟಿಗೆ ನೋಡ್ತೇವೆ. ಆ ಸ್ಪೋರ್ಟ್ಸ್ ಆನ್ ಆಗುವಾಗ ನಾವು ಬೇರೆ ಯಾವ ಚಟುವಟಿಕೆ ಇರುವುದಿಲ್ಲ. ಅದು ನನಗೆ ಬದುಕಿಗೆ ಸ್ಫುರಣವನ್ನು ಕೊಟ್ಟಿತ್ತು. ಇನ್ನೊಂದು, ನನಗೆ ಸಾಮಾಜಿಕವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದು JC ಸಂಸ್ಥೆ. ನನಗೆ ಸಮಾಜದ ಬೇರೆ ಬೇರೆ ಸ್ತರದ ಜನರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನನಗೀಗ ಬೆಂಬಲಕ್ಕೆ ನನ್ನ ಹಿರಿಯ ವಿದ್ಯಾರ್ಥಿಗಳಿದ್ದರು. ನೋಡಿ, 7-8 ವರ್ಷದ ಹಿಂದೆ ನಾವು ರೋಬೋಟಿಕ್ಸನ್ನು ಆರಂಭ ಮಾಡಿದೆವು. ಅದರ ಬಗ್ಗೆ ಏನೂ ಕಲ್ಪನೆ ಇರಲಿಲ್ಲ. ಇಲ್ಲೇ ಕೂತಿದ್ದಾರೆ ಶ್ರೀರಾಮ್ ಅಂತ. ಅವರು ಹೇಳಿದರು ಒಂದು ದಿವಸ ಫೋನ್ ಮಾಡಿ, ಸರ್ ನೀವು ರೋಬೋಟಿಕ್ಸ್ ಶುರು ಮಾಡಿ ಅಂತ. ನನಗೆ ಏನಂತಲೇ ಗೊತ್ತಿರಲಿಲ್ಲ. ಅವರು ಹೇಳಿದರು ಅದಕ್ಕೆ ಹಣ ನಾನು ಕೊಡ್ತೇನೆ ಅಂತ. ಹಣ ಕೊಟ್ಟರೆ ಜನ ಕೊಡಬೇಕಲ್ಲ. ಅವ್ರು ಹೇಳಿದರು ಜನವನ್ನು ಕಳಿಸ್ತೇನೆ ನಿಮಗೆ ಅಂತ. ಇಷ್ಟು ಕೊಟ್ಟರೆ ಏನು ಮಾಡಲಿಕ್ಕೆ ಒಂದು ಸಂಸ್ಥೆಯಲ್ಲಿ, ಎಷ್ಟು ಸುಲಭ ಅಲ್ಲ. ಹೀಗೆ ಸುಮಾರು ವಿದ್ಯಾರ್ಥಿಗಳು, ಸುಮಾರು ಹಿರಿಯ ವಿದ್ಯಾರ್ಥಿಗಳು ನೀವು ಸಂಸ್ಥೆಯಲ್ಲಿ ಹೀಗೆ ಮಾಡಿ ಅಂತ ಹೇಳಿದರು. ಹಾಗಾಗಿ ನಮಗೆ ಮ್ಯಾಥ್ಸ್ ಲ್ಯಾಬ್ ಮಾಡಲಿಕ್ಕೆ ಸಾಧ್ಯ ಆಯಿತು, ಸೈನ್ಸ್ ಲ್ಯಾಬ್ ಮಾಡಲಿಕ್ಕೆ ಸಾಧ್ಯ ಆಯಿತು. MRPLನವರು ಕಂಪ್ಯೂಟರ್ ಕೊಟ್ಟರು, PWC ಅವರು ಕೊಟ್ಟರು, ಸಿಸ್ಕೋದವರು ಕೊಟ್ಟರು. ನನಗೆ ಇದು ವೃತ್ತಿ ಅಂತ ಅನ್ನಿಸ್ಲಿಲ್ಲ, ನನಗೆ ಇದು ಪ್ಯಾಷನ್ ಅಂತ ಅನ್ನಿಸಿತು. ಹಾಗಾಗಿ ನಾನು ಮನೆಯಲ್ಲಿಯೂ ಇಲ್ಲಿಂದ ಮನೆಗೆ ಹೋಗಿ ಕಾಫಿ ಚಹಾ ಎಲ್ಲ ಕುಡ್ದಾದ್ಮೇಲೆ ನನ್ನ ಲ್ಯಾಪ್ಟಾಪ್ ಓಪನ್ ಆಗ್ತಿತ್ತು. ಬೇರೆ ಯಾವುದೂ ಕೆಲಸ ಇರಲಿಲ್ಲ ನನಗೆ. ಅದೇ ಕೆಲಸ ಮಾಡ್ತಿದ್ದೆ. CSR ಎಲ್ಲಿ ಸಿಗ್ತದೆ, ಎಲ್ಲಿ ಫಂಡ್ ಸಿಗ್ತದೆ, ಯಾರಿಗೆ ಮೇಲ್ ಬರಿಬೇಕು, ಯಾರಿಗೆ ರಿಪೋರ್ಟ್ ಬರಿಬೇಕು ಅಂತ ಹೇಳಿ ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಹಾಗಾಗಿ ಈ ಎಲ್ಲ ಸಾಧನೆ ಅಂತ ಇದ್ದರೆ ಅದಕ್ಕೆ ಬೆಂಬಲವಾಗಿ ನಿಂತವರು ನನ್ನ ಮನೆಯವರು, ನನ್ನ ಕುಟುಂಬ. ಅವರಿಗೆ ಗೊತ್ತಾಗ್ತಿತ್ತು ಈ ಮನುಷ್ಯ ಇನ್ನು ಇಲ್ಲಿಗೆ ಸಿಗುವುದಿಲ್ಲ ಇದು ಅಂತ. ಹಾಗಾಗಿ ಅದನ್ನು ಸಹಿಸಿಕೊಂಡು ನನಗೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ನಮ್ಮ ಮ್ಯಾನೇಜ್ಮೆಂಟ್, ಅವರನ್ನು ನಾನು ಅಭಿನಂದಿಸಲೇಬೇಕು. ನೀನು ಏನು ಮಾಡ್ತಾ ಇದ್ದಿ, ನೀನು ಎಂತ ಮಾಡ್ತಿದ್ದಿ, ಎಂಥ ಕತೆ ಅಂತ ಒಂದು ದಿವಸವೂ ಕೇಳಲಿಲ್ಲ. ಹಾಗಾಗಿ ಇದು ಎಲ್ಲರಿಗೆ ಸಮಾಜಕ್ಕೆ ಅರ್ಥ ಆಗುವಾಗ ಒಂದು 7-8 ವರ್ಷ ಬೇಕಾಯಿತು. ಇವತ್ತು ಸುಮಾರು ಕಡೆ ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಇದೆ. ಅದನ್ನು ನಾವು 8 ವರ್ಷದ ಹಿಂದೆ ಮಾಡಿದ್ದೆವು. ಇಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಬರಬೇಕಾಗಿತ್ತು, ತುಂಬ ಹೋರಾಡಬೇಕಾಗಿತ್ತು. ಆದರೆ ನನ್ನ ಸಹೋದ್ಯೋಗಿ ಒಬ್ಬರು ನವೀನ್ ಕುಮಾರ್ ಅಂತ, ಅವರು ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾರೆ. ಆ 70 ಪೇಜಿನ ಡ್ರಾಫ್ಟಲ್ಲಿ ಒಂದು ಸ್ಪೆಲ್ಲಿಂಗ್ ತಪ್ಪಾಗದ ಹಾಗೆ ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಆಮೇಲೆ ಅವರು ದುಬೈಗೆ ಹೋದರು. ದುಬೈಗೆ ಹೋಗುವಾಗಲೂ ನನಗೆ ಶುಕ್ರವಾರ ಫೋನ್ ಮಾಡ್ತಿದ್ರು, ಸರ್ ಅಕೌಂಟ್ಸ್ ಏನಾದ್ರು ಟಿಂಕರಿಂಗ್ ಲ್ಯಾಬ್ ಬಗ್ಗೆ ಇದ್ದರೆ ಹೇಳಿ, ನಾನು ಡಾಕ್ಯುಮೆಂಟ್ ನಿಮಗೆ ಕೊಡ್ತೇನೆ ಅಂತ. ಹಾಗೆ ನನಗೆ ಒಳ್ಳೆ ಸಹೋದ್ಯೋಗಿಗಳು ಸಿಕ್ಕಿದ್ರು. ಒಳ್ಳೆ ನಮ್ಮ ಶಿಕ್ಷಕ ಬಳಗ ಚೆನ್ನಾಗಿತ್ತು, ನಮ್ಮ ಇಡೀ ಟೀಮ್ ಚೆನ್ನಾಗಿತ್ತು. ರಾಮಕುಂಜದ ಪೋಷಕರು, ಬಿಳಿನೆಲೆಯ ಪೋಷಕರು, ನಮಗೆ ಬ್ಯಾಕ್ ಎಂಡಲ್ಲಿ ನಿಂತ ನನ್ನ ಹಿರಿಯ ವಿದ್ಯಾರ್ಥಿಗಳು. ಈ ಕೆಲಸ ಮಾಡಲಿಕ್ಕೂ ಹಾಗೆ ಶಿವರಾಮ್ ಸರ್ ಹೇಳಿದರು, ಸರ್ ಕಬಡ್ಡಿ ಮಾಡಿ, ನಾನು ನಿಮ್ಮ ಜೊತೆ ಇದ್ದೇನೆ, ಮಾಧವ್ ಸರ್ ಇದ್ದಾರೆ. ಹಾಗೆ ಕಬಡ್ಡಿ ತಲೆಬಿಸಿ ಮುಗಿಯಿತು. ಆಯೋಜನೆಗೆ ನನ್ನ ಹಿರಿಯ ವಿದ್ಯಾರ್ಥಿಗಳು ಎಲ್ಲರಿದ್ದಾರೆ. ಅವರ ಹೆಸರು ಹೇಳಿದರೆ ನಾನು ತಪ್ಪಾಗ್ತದೆ, ಯಾಕಂದರೆ ಸಂಖ್ಯೆ 106 ಇದೆ. ಹಾಗಾಗಿ ನನ್ನ ಏನಾದರೂ ಸಾಧನೆ ಇದ್ದರೆ ಅದಕ್ಕೆ ನನ್ನ ಸಂಸ್ಥೆ ಕಾರಣ, ನನ್ನ ಎರಡೂ ಸಂಸ್ಥೆಗಳು ಕಾರಣ, ನನ್ನ ಸಹೋದ್ಯೋಗಿಗಳು ಕಾರಣ, ನಮ್ಮ ಸಮಾಜ ಕಾರಣ, ನನ್ನ ಮ್ಯಾನೇಜ್ಮೆಂಟ್ ಕಾರಣ, ನನ್ನ ಕುಟುಂಬ ಕಾರಣ. ನಾನೊಂದು ನಿಮಿತ್ತ ಮಾತ್ರ. ನನಗೆ ಮೊನ್ನೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಎದುರು ಪ್ರಶಸ್ತಿ ಸಿಗುವಾಗ ಈ ಬಾಲ್ಯದಿಂದ ಇಲ್ಲಿ ಮೊನ್ನೆವರೆಗಿನ ಘಟನೆ ನೆನಪಾಗಿದೆ.
ನೀವೆಲ್ಲ ನನಗೆ ನೆನಪಿಗೆ ಬಂದಿದ್ದೀರಿ. ನಿಮ್ಮೆಲ್ಲರ ಪರವಾಗಿ ನಾನು ಸ್ವೀಕರಿಸಿದ್ದೇನೆ ವಿನಃ ಅದು ನನಗಲ್ಲ ಅಂತ ನಾನು ನಂಬಿದ್ದೇನೆ. ನಾನು ಮಾಡಿದ ಒಳ್ಳೆ ಕೆಲಸವನ್ನು ಸಿಕ್ಕಿದ್ದಕ್ಕೆ ಅದನ್ನು ಸಮಾಜಕ್ಕೆ ಕೊಡ್ತೇನೆ. ಇನ್ನೂ ನಾನು ಸಮಾಜಮುಖಿಯಾಗಿಯೇ ಕೆಲಸ ಮಾಡ್ತೇನೆ. ಅದು ನನ್ನ ಯಾವತ್ತೂ ಪ್ಯಾಷನ್ ಆಗಿರ್ತದೆ ಅಂತ ಹೇಳ್ತಾ ಎಲ್ರಿಗೂ ಪ್ರತ್ಯೇಕವಾಗಿ ವಂದಿಸ್ತೇನೆ. ಧನ್ಯವಾದಗಳು ಶ್ರೀಯುತ ಸತೀಶ್ ಭಟ್ ಅವರಿಗೆ. ಮುಂದಕ್ಕೆ ಶ್ರೀಯುತ ಭೋಜೇಗೌಡ ಸರ್ ಅವರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಕಡಬ ತಾಲೂಕು ಇದರ ಅಧ್ಯಕ್ಷರಾದಂಥ ಶ್ರೀಯುತ ಸತೀಶ್ ಭಟ್ ಅವರ ವಿದ್ಯಾರ್ಥಿಯೂ ಆಗಿರುವಂಥ ಶ್ರೀಯುತ ಸುಧೀರ್ ಕುಮಾರ್ ಶೆಟ್ಟಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತೇನೆ. ಶ್ರೀಯುತ ಸುಧೀರ್ ಕುಮಾರ್ ಶೆಟ್ಟಿ ಅವರು. ಮಾತೊಬ್ಬರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸುತ್ತಾ, ಸ್ಥಳ ಸಾನ್ನಿಧ್ಯ ದೇವರನ್ನು ಸ್ಮರಿಸುತ್ತಾ, ಮೈಸೂರು ವಿಭಾಗೀಯ ಮಟ್ಟದ ಈ ಒಂದು ಕಬಡ್ಡಿ ಪಂದ್ಯಾಟದ ಸಭೆ ಸಮಾರಂಭದ, ಅದೇ ರೀತಿ ನಮ್ಮ ಗುರುಗಳಾಗಿರತಕ್ಕಂತಹ ಸತೀಶ್ ಭಟ್ ಇವರ ಅಭಿನಂದನಾ ಕಾರ್ಯಕ್ರಮದ ವೇದಿಕೆಯಲ್ಲಿರತಕ್ಕಂತಹ ಸಭಾಧ್ಯಕ್ಷರಾಗಿರತಕ್ಕಂತಹ ನಮ್ಮ ಮಾರ್ಗದರ್ಶಿಗಳು, ನನ್ನ ಗುರುಗಳಾಗಿರತಕ್ಕಂತಹ ಶಿವರಾಮ್ ಯನೇಕಲ್ ಸರ್ ಅವರೇ, ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ, ವೇದಿಕೇತರ ಎಲ್ಲ ವಿದ್ಯಾಭಿಮಾನಿಗಳೇ, ಕ್ರೀಡಾಪಟುಗಳೇ, ವಿದ್ಯಾರ್ಥಿನಿಯರೇ, ಪತ್ರಕರ್ತ ಮಿತ್ರರೇ, ಬಹಳಷ್ಟು ಸವಿಸ್ತಾರವಾಗಿ ಈ ಒಂದು ಸಭೆಯ ವಿಚಾರಗಳನ್ನು ನಮ್ಮ ಚಿಂತಕರು ಎಲ್ಲ ಸವಿಸ್ತಾರವಾಗಿ ತಿಳಿಸಿದರು. ಸಮಯದ ಅಭಾವ ಬೇರೆ, ಒಂದಷ್ಟು ಮಾತುಗಳನ್ನು ಆಡಬೇಕಿತ್ತು, ಈಗ ಅದು ಯಾವುದು ನೆನಪಾಗ್ತಾ ಇಲ್ಲ. ಆದರೆ ಏನು ಇವತ್ತು ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ 8 ಜಿಲ್ಲೆಯ ವಿದ್ಯಾರ್ಥಿಗಳು ಇಲ್ಲಿ ಪಾಲ್ಗೊಂಡಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ, ನಿಮ್ಮ ಒಂದು ಪ್ರತಿಭೆಯನ್ನು ಇಲ್ಲಿ ಬಂದು ತೋರಿಸಿಕೊಡ್ತಾ ಇದ್ದೀರಾ, ಆದರೆ ಸೋಲಾಗಲಿ ಗೆಲುವಾಗಲಿ ಸಮಾನವಾಗಿ ಸ್ವೀಕರಿಸಿ ಈ ಒಂದು ಕ್ರೀಡೆಯು ನಿಮ್ಮ ಜೀವನದಲ್ಲಿ ದಾರಿದೀಪ ಅಂತೇಳಿ ನಾನು ಹಾರೈಸುತ್ತಾ, ಈ ಒಂದು ಸುಂದರ ಸಮಾರಂಭದ ಏನು ಭಾಳಷ್ಟು ಸಂತೋಷ ಆಗ್ತಾ ಇದೆ. ಈಗಲೂ ಕೂಡ ನಾನು ನೇರವಾಗಿ ಸತೀಶ್ ಮಾಸ್ಟರ್ ಮುಖನ ನೋಡಲಿಕ್ಕೆ ಹೆದರಿಕೆ ಆಗ್ತಾ ಉಂಟು. ಯಾಕೆಂದರೆ ನಾವು ಪ್ರೌಢಶಿಕ್ಷಣ ಪಡೆಯುವಂಥ ಸಂದರ್ಭದಲ್ಲಿ ಅಷ್ಟು ಭಯಪಡ್ತಾ ಇದ್ದೇವೆ ಅವರನ್ನು. ಇವತ್ತು ನಮ್ಮ ವೇದಿಕೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇಲ್ಲಿದ್ದೀರಿ. ಕೆಲವೊಬ್ಬರು ವಿದ್ಯಾರ್ಥಿಗಳು ಮಾತ್ರ ಬಂದಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಅನೇಕ ಹಳೆ ವಿದ್ಯಾರ್ಥಿಗಳು ಇದ್ದಾರೆ. ಆದರೆ ನಾವು ಇವತ್ತು ತಿಳ್ಕೊಳ್ಬೇಕು, ಸತೀಶ್ ಸರ್ ಅವರಿಗೆ ಈ ರಾಜ್ಯ ಪ್ರಶಸ್ತಿ ಅನೇಕ ವರ್ಷಗಳ ಮುಂದೆ ಸಿಗಬೇಕಿತ್ತು. ಯಾಕೆಂತ ಹೇಳಿದ್ರೆ ಅವರು ಅದರ ಹಿಂದೆ ಹೋಗಲಿಲ್ಲ. ಇವತ್ತು ಆ ಪ್ರಶಸ್ತಿ ಅವರನ್ನು ಹುಡುಕಿಕೊಂಡು ಬಂದ ಕಾರಣ ಇವತ್ತು ಸತೀಶ್ ಮಾಷಿಗೆ ರಾಜ್ಯ ಪ್ರಶಸ್ತಿ ಸಿಗಲಿಕ್ಕೆ ಕಾರಣ ಆಯ್ತು ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ, ಈಗಿನ ಪರಿಸ್ಥಿತಿ ವ್ಯವಸ್ಥೆಯಲ್ಲಿ ಒಬ್ಬರಿಗೆ ಪ್ರಶಸ್ತಿ ಸಿಗಬೇಕಿದ್ರೆ ಅನೇಕ ರೀತಿಯ ತೊಡಕುಗಳು ಬರುತ್ತೆ. ಆದರೆ ನಾವೊಂದು ಅವರ ಶಿಷ್ಯನಾಗಿ ನಮ್ಮ ಅನೇಕ ಕೇಶವ ಅಮೈ ಅವರ ನೇತೃತ್ವದಲ್ಲಿ ಹಳೆ ವಿದ್ಯಾರ್ಥಿಗಳ ಒಂದು ತಂಡವೇ ನಮ್ಮ ಕಳೆದ ಬಿಳಿನೆಲೆಯಲ್ಲಿ ನಮ್ಮ ಗುರುಗಳಾಗಿರೋ ಶಿವರಾಮ್ ಯನೇಕಲ್ ಅವರನ್ನು ಬೀಳ್ಕೊಳ್ಳುವಂಥ ಸಂದರ್ಭದಲ್ಲಿ ಏನು ಸ್ನೇಹ ಸಮ್ಮಿಲನ ಎನ್ನತಕ್ಕಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮಾಡಿದ್ದೆವು. ಅದೇ ತಂಡವು ಕೂಡ ಎಲ್ಲ ನೆಟ್ವರ್ಕಲ್ಲಿ ಈಗ ನಾವು ಒಂದಾಗಿ ಏನು ಇವತ್ತೊಂದು ಸಂದೇಶ ಕೊಡ್ತಾ ಇದ್ದೇವೆ ಅಂತ ಹೇಳಿದರೆ, ಇವತ್ತು ಸತೀಶ್ ಮಾಷಿಗೆ ಇಂಪ್ಲುಯೆನ್ಸ್ ಮಾಡಲಿಕ್ಕೆ ನಾವು ಯಾರು ಹೋಗಲಿಲ್ಲ, ಕೇಶವಣ್ಣನ ಟೀಮಿನವರು. ಆದರೆ ಎಲ್ಲ ನಮ್ಮ ಅಧಿಕಾರಿ ಮಟ್ಟದಲ್ಲಿ ಇರಬಹುದು, ಸಚಿವರುಗಳಲ್ಲಿ ಹೇಳಿದಿಷ್ಟೇ, ಸರ್ ರಾಜ್ಯ ಪ್ರಶಸ್ತಿಗೆ ಈಗಾಗಲೇ ಅರ್ಜಿ ಸಲ್ಲಿಸಿದವರಲ್ಲಿ ಯಾರು ಯೋಗ್ಯರಿದ್ದಾರೆ
ಅವರು ಮಾಡಿರತಕ್ಕಂಥ ಸಾಧನೆಗಳನ್ನು ಗುರುತಿಸಿಕೊಡಿ, ಅಲ್ಲದೆ ಸತೀಶ್ ಮಾಷಿಗೆ ಕೊಡಿ ಅಂತೇಳಿ ನಾವು ಯಾವತ್ತೂ ಕೇಳಲಿಲ್ಲ. ಅವರ ಸಾಧನೆಯನ್ನು ಗುರುತಿಸಿ ಇವತ್ತು ರಾಜ್ಯ ಸರ್ಕಾರ ಅವರಿಗೆ ಪ್ರಶಸ್ತಿ ನೀಡಿದೆ. ರಾಜ್ಯ ಸರ್ಕಾರಕ್ಕೆ ನಾನು ಈ ವೇದಿಕೆಯ ಮುಖಾಂತರಗಳನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಬದುಕಲ್ಲಿ ಹುಟ್ಟು ಅನಿರೀಕ್ಷಿತ, ಸಾವು ಖಚಿತ, ಇದರ ಮಧ್ಯದಲ್ಲಿ ನಾವು ಯಾವ ರೀತಿ ನಮ್ಮನ್ನು ನಾವು ನಮ್ಮ ಸಮಾಜದಲ್ಲಿ ತೊಡಗಿಸಿಕೊಂಡಿದೆ ಅಂತ ನಿದರ್ಶನ ನಮ್ಮ ಸತೀಶ್ ಸರ್ ಅವರು. ಆಡು ಮುಟ್ಟದ ಸೊಪ್ಪು ಇಲ್ಲ, ಸತೀಶ್ ಸರ್ ಅವರು ನೋಡದಂಥ ಯಾವ ಕ್ಷೇತ್ರವೂ ಇಲ್ಲ. ಯಾಕೆಂದರೆ ಆಗಲೇ ಎಲ್ಲ ಸಮಾಜ ಇರ್ಬೋದು, ಗಣಿತ ಇರ್ಬೋದು, ವಿಜ್ಞಾನ ಇರ್ಬೋದು, ಕನ್ನಡದಲ್ಲಿ ಎಲ್ಲ ರೀತಿಯಲ್ಲೂ ನಮ್ಮನ್ನು ಪಳಗಿಸಿ ನಾವೇನು ಅಂತ ಇಲ್ಲಿ ಕೂತವರೆಲ್ಲ ವಿದ್ಯಾರ್ಥಿಗಳು ಹೆಚ್ಚಿನವರೆಲ್ಲ ಹಿಂದಿನ ಬೆಂಚಲ್ಲಿ, ಯಾಕೆಂದರೆ ನಿಮಗೆ ಗೊತ್ತಾಯ್ತಲ್ಲ ಯಾಕೆ ಹಿಂದಿನ ಬೆಂಚಲ್ಲಿ ಇರ್ತೀವಿ. ಆಗಿನ ಸಮಯದಲ್ಲಿ ಹಿಂದಿನ ಬೆಂಚಲ್ಲಿ ಯಾವ ರೀತಿ ಇರ್ತಿದ್ರು ನಿಮಗೆ ಗೊತ್ತಿತ್ತು. ಅವರನ್ನು ಯಾವ ರೀತಿಯಲ್ಲಿ ನಾವು ಹೈಸ್ಕೂಲ್ಗೆ ಬಂದ ನಂತರ ನಾವು ಹೇಳಲೇಬೇಕಾಗೋದು, ನನಗೆ ಮರೆಯಲಾಗದಂಥ ಒಂದು ಘಟನೆ ಇದೆ. ನಾವು ಹೈಸ್ಕೂಲ್ಗೆ ಬಂದ ನಂತರ ನನ್ನ ಕೆಲವರು ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ, ಟೇಬಲ್ಸ್ ನಮಗೆ ಗೊತ್ತಿರಲಿಲ್ಲ. ಆಗ ಟೇಬಲ್ಸ್ ಕಲ್ತಿ ನನಗೆ ಅವರಿಗೆ ಸಾರ್ ಒಂದು ದಿವಸ ಕೋಪದಲ್ಲಿ ಹೇಳಿದರು, ನೀವು 2 ದಿವಸದಲ್ಲಿಗೆ ಟೇಬಲ್ಸ್ 8:30 ತನಕ ಗುರುವಾರ ದಿವಸ ಬಂದು ಹೇಳಬೇಕು ಅಂತೇಳಿ. ಆಗ ನಾವು ಒಂದು 7-8 ವಿದ್ಯಾರ್ಥಿಗಳು ಬಾರಿ ಎದರಿ ಅವರದೊಂದು ದಪ್ಪ ಗ್ಲಾಸ್ ಇತ್ತು ಅವರಲ್ಲಿ, ಕನ್ನಡ ಸಾರಲ್ಲಿ. ಈಗ ಸ್ವಲ್ಪ ತೆಳುವಾಗಿದೆ ಅದು. ಅದರಲ್ಲಿ ಅವರು ವಾರೆ ಕಣ್ಣಲ್ಲಿ ನೋಡುವಂಥದ್ದು. ನಾನು 7ನೇ ಸಾಲಲ್ಲಿದ್ದೆ, ಎಲ್ಲರೂ ಹೇಳ್ತಾ ಇದ್ದಾರೆ, ನನಗೆ ನಡ್ತಾ ಉಂಟು. ಆಗ ನಾನು ಹತ್ರ ಹೋಗುವಾಗ ಆ ಪ್ರೌಢಶಿಕ್ಷಣ ಕಲಿಯುತ್ತರಲ್ಲಿ ಯಾವತ್ತೂ ಮಾಸ್ಟರ್ ನಮ್ಮಲ್ಲಿ ನಗಡಿದವರಲ್ಲ. ನನ್ನನ್ನು ನೋಡಿ ನಗುಮುಖ ಮಾಡಿದರು. ನನಗೂ ಖುಷಿ ಆಯಿತು, ಸಾರ್ ನನ್ನ ಮೇಲೆ ಏನೋ ಒಂದು ನಗ್ತಾ ಇದ್ದೆ. ನಾನು ಖುಷಿಯಲ್ಲಿ ನಿಂತೆ, ಹೋಗಿ ಅವರ ಮುಂದೆ ನಿಂತೆ, ನಾನು ಒಂದು ಸಾಲ ಮಗ್ಗೆಳು ನಿಲ್ಲಿಸುವುದೀರು ಅಂತ ಹೇಳಿದರು. ಸಾರ್ ಅಂತ ಹೇಳಿದೆ, ಕಿವಿ ಹತ್ರ ಕರೆದ್ರು, ನೆಗಾಡಿದ್ರು. ನನಗೆ ಭಾರಿ ಖುಷಿ. ಎಲ್ಲ ವಿದ್ಯಾರ್ಥಿಗಳೆಲ್ಲ ನೋಡೋದು ನನ್ನನ್ನು. ಏನು ಅಂತ ಬೆಲ್ಲ ಹೇಳಿದರು, ಹೋಗುವಾಗ ಪ್ಯಾಂಟ್ ಜಿಬ್ಬಾಕೋ ಅಂತ ಹೇಳಿದರು. ನಾನು ಅದನ್ನು ಯಾವತ್ತೂ ಮರೀಲಿಕ್ಕಿಲ್ಲ. ಇನ್ನೊಂದು ಘಟನೆ, ಇತ್ತೀಚಿನ ದಿನಗಳಲ್ಲಿ ನಾವು ಕಾರಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ, ಏನು ರಾಜ್ಯ ಪ್ರಶಸ್ತಿ ಸಾರಿಗೆ ಸಿಕ್ಕಿದಂಥ ಸಂದರ್ಭದಲ್ಲಿ ನಾವು ಎಲ್ಲೋ ಒಂದು ಕಡೆ ಕಾರಲ್ಲಿ ಹೋಗ್ತಾ ಇದ್ದೆವು. ಯಾಕೆಂದರೆ ಈ ವಿಚಾರವನ್ನು ಹೇಳಲೇಬೇಕಾಗತ್ತೆ. ಪ್ರತಿಷ್ಠೆ ಒಂದು ಕಾಲೇಜಿನಿಂದ ಅವರಿಗೆ ಕಾಲ್, ಅಭಿನಂದನೆಗಳೊಂದು ಮೊಬೈಲ್ ಕಾಲ್ ಬರ್ತದೆ, ಸ್ವೀಕರಿಸ್ತಾರೆ. ಅವರು ಇವರಿಗೆ ಏನೋ ರಿಟೈರ್ಡ್ ಸ್ಟೇಜಿಗೆ ಇನ್ನು 1 ವರ್ಷ ಇರುವುದು ಸರ್, ನಮ್ಮ ಸಂಸ್ಥೆಗೆ ನೀವು ಬರಬೇಕು ಅಂತ ಕೇಳಿಕೊಳ್ತಾರೆ. ಆಗ ಆಯ್ತು ಸರ್, ನೋಡ್ತೇನೆ, ಪ್ರಯತ್ನ ಪಡ್ತೇನೆ ಅಂತ ಹೇಳಿದರು. ಫೋನ್ ಇಟ್ಟು ನಾನು ಕೇಳಿದೆ, ಯಾರು ಎಲ್ಲಿದ್ದಾರೆ ಸರ್? ಒಂದು ಪ್ರತಿಷ್ಠೆ ವಿದ್ಯಾಸಂಸ್ಥೆ. ಆಗ ನನ್ನನ್ನು ಹೇಳ್ತಾರೆ, ಸುಧೀರ್, ನನಗೆ ಒಂದು ಆತ್ಮವಿಶ್ವಾಸ ಇದೆ, ಬಿಳಿನೆಲೆಯಲ್ಲಿ ಇರ್ಬೋದು, ರಾಮಕುಂಜದಲ್ಲಿ ಇರ್ಬೋದು, ಒಂದಷ್ಟು ಮಕ್ಕಳನ್ನು ತಯಾರು ಮಾಡಿ ಈ ಕ್ಷೇತ್ರ, ವಿವಿಧ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರದ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಕಲಿಸಿಕೊಟ್ಟಿದ್ದೇನೆ ಅಂತ ನೆಮ್ಮದಿ ಇದೆ. ಆದರೆ ಒಂದು ನೋವು ಇದೆ. ಏನು ಅಂತ ಹೇಳಿದರೆ, ಏನು UPSC ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಕಡಿಮೆ ಇದ್ದಾರೆ. ಅಂತರ್ರಾಜ್ಯದಿಂದ, ಬೇರೆ ನಮ್ಮ ರಾಜ್ಯಗಳಿಂದ KS ಇರ್ಬೋದು, IPS ಇರ್ಬೋದು, IAS ಇರ್ಬೋದು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಏಕೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಂಥ ಒಂದು ಕೋಚಿಂಗ್ ಕ್ಲಾಸ್ ಮಾಡಿ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳನ್ನು ಏಕೆ ರೆಡಿ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನತಕ್ಕಂಥ ವಿಚಾರನ ಹೇಳಿ, ನಾನು ನನ್ನ ರಿಟೈರ್ಡ್ ಆದ ಮೇಲೆ ನಾನು UPSC ಎಕ್ಸಾಮ್ ತರಬೇತಿ ಮಾಡ್ತೇನೆ ಅನ್ನತಕ್ಕಂಥ ನಮ್ಮ ಮಾತನ್ನು ಹೇಳಿದರು. ನೀವೆಲ್ಲ ಹಳೆ ವಿದ್ಯಾರ್ಥಿಗಳು ಭಾಳಷ್ಟು ಇದ್ದೀರಾ, ನಿಮ್ಮೆಲ್ಲರ ಸಹಕಾರ ತಗೊಂಡು ಮಾಡ್ತೇನೆ. ಇದು ಮಾನವೀಯತೆಯಲ್ಲಿ ಇರತಕ್ಕಂಥ, ಒಂದು ಗುರುವಿನಲ್ಲಿ ಇರತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ಸಮಯದ ಅಭಾವ ಇದೆ, ಇನ್ನು ನನಗೆ ಚೀಟ್ ಕೊಡೋದು ಬೇಡ. ನಮ್ಮ ವಿಧಾನ ಪರಿಷತ್ ಸದಸ್ಯರಂಥ ಭೋಜೇಗೌಡ ಸರ್ ಅವರು ಸವಿಸ್ತಾರವಾಗಿ ಕನ್ನಡ ವಚನಗಳನ್ನು ನಮಗೆ ತಿಳಿಸಿದರು. ಭಾಳಷ್ಟು ಸಂತೋಷವಾಗಿದೆ. ಆದರೆ ಸತೀಶ್ ಸರ್ ಅವರು ಹೇಳಿದರು, ಪ್ರಮೋದ್ ಅವರು ಹೇಳಿದರು. ನಮಗೆ ನೋಡಿ, ಪ್ರಮೋದ್ ಸರ್ ಅವರು ನಮ್ಮ PWD ಇಂಜಿನಿಯರ್ ಆಗಿದ್ದಾರೆ. ನಾವು ಒಂದೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಕಡೆಯಿಂದ ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲ ನಮ್ಮ ಸ್ಟೂಡೆಂಟ್ಗಳೇ. ಅದೇ ರೀತಿ ನಮ್ಮ TV ಸಂತೋಷರು, ಅವರದ್ದು ಅದ್ಭುತ ಸಾಧನೆ ಉಂಟು. ಅವರೇ ಅದನ್ನು ಮುಂದೆ ಈಗ ಹೇಳಲಿಕ್ಕೆ ಅವರ ಬಾಯಿಂದಲೇ ಕೇಳಿಕೊಳ್ಳಿ. ಯಾಕೆಂದರೆ ಇವತ್ತು ಒಂದು ಪ್ರತಿಷ್ಠಾ ಕಂಪನಿಯ ಮುಖಾಂತರ ಮಂಗಳೂರಲ್ಲಿ ಹಲವು ಜನಗಳಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಟ್ಟಿದ್ರೆ ಅದು TV ಸಂತೋಷ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಅದು ಯಾರು ಅಂತ ಅವರ ಬಾಯಿಂದಲೇ ಬರ್ತದೆ. ಸತೀಶ್ ಮಾಸ್ಟರ್ಗೆ ಅವರಿಗಿರುವಂಥ ಯಾವ ಋಣಾನುಬಂಧ ಅಂತೇಳಿ ಅವರ ಬಾಯಿಂದಲೇ ಬರ್ತದೆ. ಅದೇ ರೀತಿ ಇವತ್ತು ಇಡೀ ಕಡಬ ತಾಲೂಕಿನ ಒಕ್ಕಲಿಗ ಸಮುದಾಯವನ್ನು ಒಗ್ಗೂಡಿಸಿ ಒಂದು ಸಮುದಾಯ ಭವನ, ಆ ಸಮುದಾಯಕ್ಕೆ ಮತ್ತು ಇನ್ನಿರತಕ್ಕಂಥ ಸಮುದಾಯಕ್ಕೆ ನೀಡಬೇಕೆನ್ನತಕ್ಕಂಥ ದೂರದೃಷ್ಟಿ ಇಟ್ಟುಕೊಂಡು ಉದ್ಯಮವನ್ನು ಮಂಗಳೂರಲ್ಲಿ ಅತಿ ಬಲಿಷ್ಠವಾಗಿ ನಡೆಸಿರುವಂಥ ಸುರೇಶ್ ಅವರವರ ಸ್ಟೂಡೆಂಟ್ ಆಗಿದ್ದಾರೆ. ಇದನ್ನು ನಾವು ಇವತ್ತು ಒಪ್ಪಿಕೊಳ್ಬೇಕು. ಇದರ ಎಲ್ಲ ಅದೇ ಪ್ರಮೋದ್ ಸಾರ್ ಇರ್ಬೋದು, ಇಲ್ಲಿ ವೇದಿಕೆಯಲ್ಲಿ ಇರೆಲ್ಲ ನಮ್ಮ ಸ್ಟೂಡೆಂಟ್ಗಳು, ವಿಶೇಷವಾಗಿ ನಿಮಗೆ ಎಲ್ಲರಿಗೂ ಗೊತ್ತಿರತಕ್ಕಂಥ ನಮ್ಮ ಕೇಶವಮಯ್ಯ ಅವರು ಭಾಳಷ್ಟು ನಾವೆಲ್ಲ ಒಂದು ಬೆಂಚಲ್ಲಿ ನಿಂತು ಕಲ್ತವರು. ಅವರ ಸಾಧನೆಗೆ ಇಡೀ ರಾಜ್ಯ ಅಲ್ಲ, ಇಡೀ ದೇಶ ನೋಡುವಂಥ SRK ಲ್ಯಾಡರ್ಸ್ ಅನ್ನು ದೇಶ ಗುರುತಿಸಲ್ಪಡುವಂಥ ಒಂದು ಸಂಸ್ಥೆ ಆಗಿದೆ. ಅನೇಕ ನಿರುದ್ಯೋಗಿಗಳಿಗೆ ಇವತ್ತು ಉದ್ಯೋಗ ಕೊಟ್ಟು
ಇಡೀ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಅನೇಕ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲರಿಗೆ ಸಹಕಾರ ನೀಡಿ ಇವತ್ತೊಂದು ಸಮಾಜದಲ್ಲಿ ಒಂದು ವ್ಯಕ್ತಿಯಾಗಿ ಬೆಳೆಸಲಿಕ್ಕೆ ಕಾರಣ ಇದ್ದಾರೆ ನಮ್ಮೆಲ್ಲ ಈ ಅಧ್ಯಾಪಕ ಗುರುವೊಂದರೊಂದು ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ಎಲ್ಲರೂ ನಾನು ನಮ್ಮ ವಿದ್ಯಾರ್ಥಿಗಳಲ್ಲಿ ಇಷ್ಟೇ ಕೇಳುವುದು, ನಾವು ನಮ್ಮ ಜೀವನದಲ್ಲಿ ನಮ್ಮ ಏನು ಎತ್ತವರು ನಮಗೆ ಜನ್ಮ ಕೊಟ್ಟವರನ್ನು ಗೌರವಿಸುವ, ಅವರ ಒಂದಷ್ಟೊಂದು ಸೇವೆಗಳನ್ನು ಮಾಡುವ, ಅದೇ ರೀತಿ ನಮ್ಮ ಗುರು ಹಿರಿಯರನ್ನು ಗೌರವಿಸುವಂಥ ಕೆಲಸಗಳನ್ನು ಮಾಡುವ ಎನ್ನತಕ್ಕಂಥ ನನ್ನ ಮಾತನ್ನು ಹೇಳಿಕೊಂಡು ನಮ್ಮ ಶಿವರಾಮ್ ಯಾನೇಕಲ್ ಸರ್ ಅವರು ಬಹಳಷ್ಟು ನಮಗೆ ದೈಹಿಕವಾಗಿ ಶಾರೀರಿಕವಾಗಿ ಇಲ್ಲಿ ನಿಂತಿದ್ದೇವೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನಮ್ಮ ಶಿವರಾಮ್ ಯಾನೇಕಲ್. ಈಗಲೂ ಕೂಡ 35-40 ನಮಗೆ ಇಡೀ ಸಮಾಜದಲ್ಲಿ ಎಲ್ಲೇ ಸ್ಪೋರ್ಟ್ಸ್ ಆದರೆ ಕಬಡ್ಡಿ ಆದರೆ ಶಿವರಾಮ್ ಯಾನೇಕಲ್ ಅಲ್ಲಿ ಇದ್ದಾರೆ ಅಂತ ಲೆಕ್ಕ. ಇವತ್ತು ಕೂಡ ಅವರದೇ ಆದಂಥ ಕೊಡುಗೆಗಳನ್ನು ಈ ಕ್ಷೇತ್ರಕ್ಕೆ ನೀಡ್ತಾ ಬಂದಿದ್ದಾರೆ. ಅವರಿಗೆ ನಾನು ಈ ಕ್ಷೇತ್ರದ ಅಭಿನಂದಿಸುತ್ತಾ, ಅದೇ ರೀತಿ ಈ ಒಂದು ಸಂಸ್ಥೆಯಲ್ಲಿ ನನ್ನ ಒಡನಾಡಿ ನಮಗೆ ಮಾರ್ಗದರ್ಶಿಗಳಿಗೆ ಅನೇಕ ವರ್ಷಗಳಿಂದ ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿರತಕ್ಕಂಥ ರಾಧಾಕೃಷ್ಣ ಸರ್ ಅವರು ಅನೇಕ ವರ್ಷಗಳಿಗೆ ನಮಗೆ ಮಾರ್ಗದರ್ಶನ ನೀಡುತ್ತಾ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಅನೇಕ ಅವರದೇ ಅಂತ ಉದ್ಯಮ ಕ್ಷೇತ್ರದಲ್ಲಿ ಅನೇಕ ಬಡ ಕುಟುಂಬಗಳಿಗೆ ಇವತ್ತು ಉದ್ಯೋಗಾವಕಾಶ ಮಾಡಿಕೊಟ್ಟು ನಮ್ಮ ಕಡಬ ಭಾಗದಲ್ಲಿ ಬಿಳಿನೆಲೆ ಇರ್ಬೋದು, ಕಡಬ ಇರ್ಬೋದು, ಉಪ್ಪಿನಂಗಡಿ ಭಾಗದ ಅನೇಕ ಜನಗಳಿಗೆ ಇವತ್ತು ದಾರಿದೀಪ ಆಗಿದೆ ಅದು ರಾಧಾಕೃಷ್ಣ ಸರ್. ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತಾ ಎಲ್ಲ ನಮ್ಮ ರಾಮಕುಂಜದ ಎಲ್ಲ ನಮ್ಮ ಅಧ್ಯಾಪಕ ವೃಂದದವರು ಆಡಳಿತ ಮಂಡಳಿಯವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವಕಾಶಕ್ಕೆ ವಂದಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ಸುಧೀರಣ್ಣ. ಮುಂದಕ್ಕೆ ಪ್ರಾಕ್ತನ ವಿದ್ಯಾರ್ಥಿ ಸಂಘ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳಿನೆಲೆ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸುರೇಶ್ ಬೈಲ್ ಅವರು. ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಸತೀಶ್ ಭಟ್ ಇವರ ಅಭಿನಂದನಾ ಸಮಾರಂಭದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಮತ್ತು ನಮ್ಮೆಲ್ಲರ ನೆಚ್ಚಿನ ಗುರುಗಳು ಆದ ಶಿವರಾಮ್ ಸರ್ ಅವರೇ, ಈ ಒಂದು ದೊಡ್ಡ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಬಹುಶಃ ಗುರು ಶಿಷ್ಯರು ಹೇಗಿರಬೇಕು ಎಂಬುದಕ್ಕೆ ಈ ಕಾರ್ಯಕ್ರಮ ಒಂದು ಜ್ವಲಂತ ಸಾಕ್ಷಿ ಅಂತ ಹೇಳ್ತೇನೆ ನಾನು. ಯಾಕಂದರೆ ಈಗಾಗಲೇ ಸುಧೀರ್ ಹೇಳಿದರು, ಟಿ ವಿ ಸಂತೋಷರವನ್ನು ಕೇಳಿ ಅಂತೇಳಿ. ಬಹುಶಃ ಒಬ್ಬ ವ್ಯಕ್ತಿ 7ನೇ ಕ್ಲಾಸಿನಿಂದ PUC ತನಕ ಓದದೆ MBA ಮಾಡಿ ಇವತ್ತೊಂದು ದೊಡ್ಡ ಕಂಪನಿಯಲ್ಲಿ ಹಲವಾರು ಜನರಿಗೆ ಉದ್ಯೋಗ ಕೊಡಲು ಕಾರಣಕರ್ತರು ಇದೇ ಸತೀಶ್ ಭಟ್ ಸರ್ ಅವರು. ಇದಕ್ಕೆ ಎಲ್ಲರ ಚಪ್ಪಲೆ, ನೀವೊಂದು ಚಪ್ಪಲೆ ಕೊಡಲೇಬೇಕು ನೀವು. ಈ ಮಾತು ಯಾಕೆಂದರೆ ನಾನು ಕೂಡ SLC ಕಲಿತು ನಂತರ ನನಗೆ ITI ಮಾಡಬೇಕು, ಡಿಪ್ಲೊಮಾ ಮಾಡಬೇಕು ಅಂತ ಇತ್ತು. ನಮ್ಮಲ್ಲಿ ಆರ್ಥಿಕವಾಗಿ ನಾವು ಬಹಳಷ್ಟು, ನಿಮಗೆ ಗೊತ್ತು, ಬಡತನದಲ್ಲಿದ್ದವರು. ನಾನು JOC ಕ್ಲಾಸಿಗೆ ಹೋಗಿ ಬರುವಾಗ, ಬಸ್ ಇಳಿದು ಬರುವಾಗ ನಮ್ಮ ಪುಸ್ತಕ ನೋಡಿ ಏನೆಲ್ಲ ಕಲಿಸ್ತಾರೆ ಅಂತೇಳಿ. ಇಂದು ಶಿಕ್ಷಣ ಅಂದರೆ ವ್ಯಾಪಾರ ಆಗಿದೆ. ಗುರು ಶಿಷ್ಯರ ಸಂಬಂಧ 3 ವರ್ಷ ಮಾತ್ರ, ಸಂಬಳಕ್ಕಾಗಿ ಮಾತ್ರ ಸಂಬಂಧ. ಆದರೆ ಸತೀಶ್ ಭಟ್ ಸರ್ ಹಾಗಲ್ಲ. ಬಹುಶಃ ನಾನು ಯಾವತ್ತೂ ಯೋಚನೆ ಮಾಡ್ತಾ ಇದ್ದೆ, 2019ರಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಅಭಿನಂದನೆ ಒಂದು ಅಮೇರಿಕದ ವೆಪನನ್ನು MiG-21ನಲ್ಲಿ ಉರುಳಿಸ್ತಾನೆ. ಅಂದರೆ ಅವನಿಗೆ ಹೇಗೆ ಉಪಯೋಗಿಸಬೇಕು ಅಂತ ಗೊತ್ತಿತ್ತು. ಅದೇ ರೀತಿ ಸತೀಶರಿಗೆ ರ್ಯಾಂಕ್ ಬಂದ ಸ್ಟೂಡೆಂಟ್ಗಳನ್ನು ಯಾರು ಕೂಡ ಮಾಡ್ತಾರೆ. ಹಳ್ಳಿಯಲ್ಲಿ ಯಾವ ರೀತಿಯಲ್ಲಿ ಯಾವರನ್ನು ಉಪಯೋಗಿಸಿಕೊಳ್ಳಬೇಕೆಂಬ ಎಲ್ಲ ಚಾಕಚಕ್ಯತೆ ಮತ್ತು ಗುರುಗಿರಬೇಕಾದ ಎಲ್ಲವೂ ಅವರಲ್ಲಿ ಇತ್ತು. ಬಹುಶಃ ಅವರನ್ನು ಕೇವಲ ಶಿಕ್ಷಕನಾಗಿ ಮಾತ್ರವಲ್ಲ, ಈಗಾಗಲೇ ಎಲ್ಲ ಕ್ಷೇತ್ರದಲ್ಲಿ ಅವರು ಪಳಗಿದವರು. ಬಿಲಿನೆಲೆಯಲ್ಲಿ ಇರುವಾಗ ಸ್ತ್ರೀ ವೇಷಧಾರಿಯಿಂದ ಹಿಡಿದು, ಸ್ಪೋರ್ಟ್ಸಿಂದ ಹಿಡಿದು, ಚೆಸ್ಸಿಂದ ಹಿಡಿದು, ಕ್ರಿಕೆಟಿಂದ ಹಿಡಿದು, ಯೋಗದಿಂದ ಹಿಡಿದು ಎಲ್ಲವನ್ನು ಕೂಡ ಶಿಷ್ಯ ವೃಂದದೊಟ್ಟಿಗೆ ಅವರು ತನ್ನ ಗುರು ಏನು ಮಾಡಬೇಕು ಎಲ್ಲ ಗುರು ಕಲಿಸಿಕೊಟ್ಟವರು. ಎಲ್ಲ ಶಿಷ್ಯಂದರು ಗುರುಗಳ ಮಾತನ್ನು ಕೇಳ್ತಾರೆ, ಗುರಿ ಮುಟ್ಟುವವರೆಗೆ ಮಾತ್ರ. ಆದರೆ ಇವತ್ತು ನಮ್ಮ ಶಿವರಾಮ್ ಸರ್
ನಿವೃತ್ತರಾದಾಗ ನಾವು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಬಲು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೆವು ನಾವು. ಅದರಲ್ಲಿ ಸಂಚಾರಕ್ಕೆ ಕೇಶವ SRK ಅವರಿದ್ದರು. ಅವತ್ತೊಂದು ಮಾತು ಹೇಳಿದರು, ಸರ್ ನೀವೆಲ್ಲ ಬಿಲಿನೆಲೆ ಸ್ಟೂಡೆಂಟ್ಗಳೆಲ್ಲ ಚೈನಾದ ಬಿದಿರಿದ್ದ ಹಾಗೆ ಅಂತೇಳಿ. ಚೈನಾದ ಬಿದಿರು 5 ರಿಂದ 6 ವರ್ಷ ಯಾವುದೇ ಬೆಳವಣಿಗೆ ಕಾಣುವುದಿಲ್ಲ, ಆದರೆ ನಂತರ ಕೆಲವೇ ತಿಂಗಳಲ್ಲಿ 60 ರಿಂದ 90 ಫೀಟ್ ತನಕ ಬೆಳೀತದೆ ಅಂತೇಳಿ. ಆ ರೀತಿಯಲ್ಲಿ ಬೆಳೆದವರು ಅಂದರೆ ಅದರ SRK ಕೇಶವ ಸರ್. ಅದಕ್ಕೂ ನಮ್ಮ ಚಪ್ಪಾಳೆ ಬೇಕೆಂದು ಒಬ್ಬ ಸಾಮಾಜಿಕವಾಗಿ ಆಲೋಚನೆ ಮಾಡುವ ವ್ಯಕ್ತಿ ಇದ್ದರೆ ಅದು SRK ಸರ್. ನಾವು ಮತ್ತು ಅವರು ಈಗಾಗಲೇ ಸುಮಾರು 5 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಬಿಲಿನಲ್ಲಿ ಶಾಲೆಯಲ್ಲಿ 3 ಕಾರ್ಯಕ್ರಮ, ಕಳೆದ ವರ್ಷ 2023ರಲ್ಲಿ ಒಕ್ಕಲಿಗಗೌಡ ಸಂಘದ ಬಹುದೊಡ್ಡ ಕನಸು, ಅದು ಕೇವಲ ಒಕ್ಕಲಿಗ ಸಮಾಜದ ಕನಸಲ್ಲ, ಅದು ನಮ್ಮ ಇಡೀ ತಾಲೂಕಿಗೆ ಬೇಕಾದ ಮೂಲಸೌಕರ್ಯಗಳನ್ನು ಒಳಗೊಂಡಂಥ ಒಂದು ಸುಸಜ್ಜಿತ ಸಭಾಭವನ ಬೇಕು ಎಂಬ ದೃಷ್ಟಿಯಲ್ಲಿ 15 ಕೋಟಿಯ ದೊಡ್ಡ ಕನಸುಗಳನ್ನು ನಾವು ಹೊತ್ತುಕೊಂಡು ಮಾಡಿದಂಥ ದೊಡ್ಡ ಕಾರ್ಯಕ್ರಮ. ಸುಮಾರು 15,000 ಜನರನ್ನು ಸೇರಿಸಿ ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿದೆ. ಅದರ ರೂವಾರಿಯಲ್ಲಿ ಒಬ್ಬರು SRK ಕೇಶವರು. ಅದೇ ರೀತಿ ನಮ್ಮ ಇನ್ನೊಬ್ಬ ಗುರುಗಳು, ನಾವು ಯಾವಾಗಲೂ ಗುರು ಶಿಷ್ಯರ ಇದರಲ್ಲಿ ಮಾತಾಡುವಾಗ ನಮಗೆ ತ್ರಿಮೂರ್ತಿಗಳಲ್ಲಿ ಹಿರಿಯಣ್ಣ ಸರ್ ಇರ್ಬೋದು, ನಮ್ಮ ಶಿವರಾಮ್ ಸರ್ ಇರ್ಬೋದು, ಅಥವಾ ಸತೀಶ್ ಭಟ್, ಇವರು ಯಾವತ್ತೂ ಕೂಡ ಯಾರಾದರೂ ಒಬ್ಬವರ ಇದ್ದರೆ ಭಾರಿ ಖುಷಿ. ನಮಗೆ ಒಂದು ಇದಿಲ್ಲ ಅಂತೇಳಿ, ಒಂದು ಪ್ಲೇಡಲ್ಲಿ ಆಟ ಆಡ್ಬೋದು ಅಂತೇಳಿ. ಅಷ್ಟು ಸ್ಟ್ರಿಕ್ಟಾಗಿ ಇದ್ದರೂ ಕೂಡ ಎಲ್ಲರನ್ನು ಇಂದಿಗೂ ಕೂಡ ನಿವೃತ್ತ ಜೀವನದ ನಂತರನೂ ಕೂಡ ಇವತ್ತು ಕೂಡ ನಾವು ಬ್ಯಾಂಗ್ಳೂರಿಗೆ ಹೋಗುವ ಡ್ರೈವಿಂಗ್ ಮಾಡೋದು ನಮ್ಮ ಶಿವರಾಮ್ ಸರ್. ಅಂಥ ಒಂದು ಬಾಂಧವ್ಯವನ್ನು ಇಟ್ಟುಕೊಂಡಿದ್ದಾರೆ. ಇದು ಉಳಿದೆಲ್ಲ ಗುರುಗಳಿಗೆ ಇದು ಮಾದರಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಬಹುಶಃ ಬಿಲಿನೆಲೆ ಅಂದರೆ ಅವತ್ತೊಂದು 84ನೇ ಇಸವಿಯಲ್ಲಿ ಬೇಜಾರ ಹಿರಿಯ ಸ್ವಾಮೀಜಿಗಳೊಂದು ಮಾತು ಹೇಳಿದರು, ಬಿಲಿಯಾದ ನೆಲೆ ಯಾವುದಿದೆಯೋ ಅದೇ ಬಿಲಿ ನೆಲೆ ಅಂತೇಳಿ. ಇದು ಖಂಡಿತವಾಗಿ ಅವರ ಮಾತು ಇಂದು ಇದಾಗಿದೆ. ಯಾಕಂದರೆ ಅವಲ್ಲಿ ಶಾಲೆಗಳು ಅವರ ಮುಂದಾಳತ್ವದಲ್ಲಿ ಪ್ರಾರಂಭವಾದಂಥ ಶಾಲೆಗಳು ಅಂದಿನ ಸಂಬಂಧವನ್ನು ಇಂದು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಜೀವನ ಸಾರ್ಥಕ ಆಗಬೇಕಾದ್ರೆ ಬಹುಶಃ ಎಲ್ಲರೊಟ್ಟಿಗೆ ಬೆರೆತರೆ ಮಾತ್ರ ಜೀವನ ಸಾರ್ಥಕವಂತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ನಮ್ಮ ಯೋಜನೆಗಳನ್ನು ಮುಂದುವರಿಸಲಿಕ್ಕೆ ನಮಗೆ SRK ಕೇಶರ್ ಅಂತ ಹಲವಾರು ಪ್ರಾಕ್ತನ ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಿಮ್ಮ ಯೋಚನೆಗಳಿಗೆ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ಸತೀಶ್ ಸರ್ ಏನೆಲ್ಲ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೋ ಖಂಡಿತ ಸರ್ ನಮ್ಮ ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಮಾತ್ರವಲ್ಲ, ಊರಿನ ಎಲ್ಲರೂ ನಿಮ್ಮ ಜೊತೆಗೆ ನಾವು ಇದ್ದೇವೆ. ನಮ್ಮಿಂದ ಆಗುವಂಥ ಎಲ್ಲ ಪ್ರೋತ್ಸಾಹ ಮತ್ತು ಸಹಾಯವನ್ನು ನಾವು ಮಾಡುತ್ತೇವೆಂಬ ಮಾತನ್ನು ಹೇಳುತ್ತಾ ಎಲ್ರಿಗೂ ವಂದಿಸುತ್ತಾ 2 ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸುರೇಶ್ ಬೈಲ್ ಅವರಿಗೆ. ಮುಂದಕ್ಕೆ ಸತೀಶ್ ಸರ್ ಅವರ ಇನ್ನೋರ್ವ ಹಿರಿಯ ವಿದ್ಯಾರ್ಥಿ ಶ್ರೀಯುತ ಸಂತೋಷ್ ಟಿವಿ ಅವರು ಮಾತನಾಡಬೇಕು ಅಂತ ವಿನಂತಿಸ್ತೇನೆ. ಶ್ರೀಯುತ ಸಂತೋಷ್ ಟಿವಿ, ಬನ್ನಿ ಸರ್. ಸಂತೋಷ್ ಸರ್. ಎಲ್ರಿಗೂ ನಮಸ್ಕಾರ. ರಾಜ್ಯ ಪ್ರಶಸ್ತಿ ವಿಜೇತ ಸತೀಶ್ ಭಟ್ ಸರ್ ಅವರೇ, ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ಸತೀಶ್ ಭಟ್ ಸರ್ ಅವರ ಅಭಿಮಾನಿಗಳೇ ಮತ್ತು ಶಿಷ್ಯಂದಿರೇ, ನನಗೆ ಈ ಸ್ಪೀಚ್ ಮಾಡಲಿಕ್ಕೆ ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ. ಸ್ಪೀಚ್ ಮಾಡುವಲ್ಲಿ ನಾನು ತುಂಬ ವೆರಿ ಪುವರ್ ಅಂತ ಹೇಳ್ಬೋದು. ಆದರೆ ಸಮಯ ಕೂಡ ಕೊಟ್ಟಿದ್ದಾರೆ 2 ನಿಮಿಷ. ಸತೀಶ್ ಭಟ್ ಸರ್ ಅವರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಬಟ್ ನಾನು ಈ ಸಂದರ್ಭದಲ್ಲಿ ನನಗೆ ನನ್ನ ಒಂದು ಜೀವನ ಹೇಗೆ ಪರಿವರ್ತನೆ ಆಯಿತು ಅನ್ನೋ ಒಂದು ಚಿಕ್ಕ ಘಟನೆಯನ್ನು ಹೇಳ್ತೇನೆ. ನಾನು 7th ಬಿಳಿನೆಲೆ ಶಾಲೆಯಲ್ಲಿ ಓದಿದ್ದೆ. ಓದೋದ್ರಲ್ಲಿಯೂ ತುಂಬ ಎವರೇಜ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಬಟ್ ಆಟೋಟದಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಹಾಗೆ 7th ಏನೋ ತುಂಬ ಮನೆಯಲ್ಲಿ ಸಮಸ್ಯೆ ಆಯಿತು. ಸ್ಕೂಲ್ ಬಿಟ್ಟು ಮತ್ತೆ ಹೀಗೆ ಏನು ಅಂತ ಹೇಳ್ಬೋದು,
ಬಾಲಕಾರ್ಮಿಕನಾಗಿ ತಂದೆಯವ್ರ ಜೊತೆ ಕೆಲಸಕ್ಕೆ ಹೋಗ್ತಿದ್ದೆ. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ 8th ಸ್ಟ್ಯಾಂಡರ್ಡಿಗೆ 9th ಸ್ಟ್ಯಾಂಡರ್ಡಿಗೆ ಹೋಗ್ತಾಯಿದ್ರು, 10th ಹೋಗ್ತಾಯಿದ್ರು. ನಾನು ತುಂಬ ಮಿಸ್ ಮಾಡ್ತಿದ್ದೆ. ಯಾಕೆ ಅಂತ ಹೇಳಿದರೆ, ನನ್ನ ಒಂದು ಲೈಫ್ ಹೀಗಾಯ್ತಲ್ಲ, ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ದಾರೆ, ಕ್ರಿಕೆಟ್ ಆಡ್ತಾ ಇದ್ದಾರೆ, ವಾಲಿಬಾಲ್ ಆಡ್ತಾ ಇದ್ದಾರೆ, ನಮಗೊಂದು ಐಡೆಂಟಿಫಿಕೇಷನ್ ಇಲ್ಲಲ್ಲ ಅಂತ. ಬಟ್ ನನಗೆ ಗೊತ್ತಿತ್ತು, ಯಾರೋ ಒಂದು USA ಆಗ 18 ವರ್ಷದವರು ಯಾರು MD ಮಾಡಿದ್ರು. ಅದು ಹೇಗೆ ಸಾಧ್ಯ ಅಂತ ಕೇಳಿದ್ದೆ ನಾನು. ಆಗ ಅಲ್ಲಿ ಜಂಪಿಂಗ್ ಸಿಸ್ಟಮ್ ಇದೆ, ನಿಮಗೆ ಪಾಸ್ ಹಾಕ್ಕೊಂಡು ಹೋಗ್ಬೋದು ಅಂತ. ನನಗೆ ಸ್ವಲ್ಪ ಅದು ಇನ್ಸ್ಪೈರ್ ಆಯಿತು. ಇನ್ಸ್ಪೈರ್ ಆದಾಗ ನನಗೂ ಮಾಡ್ಬೋದಲ್ಲ 10th. ಹಾಗಾಗಿ ಆಗ ಬಿಳಿನಲೆ ಶಾಲೆಯಲ್ಲಿ ಗೋಪಾಲ ಕೃಷ್ಣ ಭಟ್ ಇದ್ದರು HM ಆಗಿ. ಅವ್ರಿಗೆ ಕೇಳಿದೆ, ನಮ್ಮ ತಂದೆ ತುಂಬ ಸ್ವಲ್ಪ ಫ್ರೆಂಡ್ ಅಂತ ಹೇಳ್ಬೋದು ಅವರು. ನಿನಗಾಗೋದಿಲ್ಲ ಮರೆ, ನಿನಗೆ ಏಜ್ ಆಗಲಿಲ್ಲ, 18 ವರ್ಷ ಆಗಬೇಕು ಅಂತೇಳಿದ್ರು. ಸರ್ ಇನ್ನೇನು ಮಾಡೋದು, 18 ವರ್ಷ ಆಗಬೇಕು. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಫಸ್ಟ್ PUC ಹೋಗ್ತಾರೆ. ಆಯಿತು, ಅವ್ರು ಫಸ್ಟ್ PUC ಹೋದಾಗ ನಾನು 10th, ನನ್ನ ಒಬ್ಬ ಕ್ಲಾಸ್ಮೇಟ್ ಇದ್ದ, 7th ಕ್ಲಾಸ್ಮೇಟ್. ಇನ್ಫ್ಯಾಕ್ಟ್ ನನ್ನ ಕೇಶವರ ನನ್ನ ಕ್ಲಾಸ್ಮೇಟ್ ಕೂಡ. ಅವರು ಕರ್ಕೊಂಡೋಗಿ ಸತೀಶ್ ಭಟ್ ಅವ್ರನ್ನ ಮೀಟ್ ಮಾಡೋದು ತುಂಬ ಭಯ. ಯಾಕೆಂದರೆ ಆಗಲೇ ಅವರು ಒಂಥರ ಫಾರಿನರ್ ಥರ, ವೈಟ್ ಸ್ಕಿನ್, ಮತ್ತು ನಡೆಯೋದ್ರಲ್ಲಿ ತುಂಬ ಸ್ಟ್ರೈಟ್, ಮತ್ತು ಅವ್ರದ್ದೊಂದು ಸಿಸ್ಟಮ್ಯಾಟಿಕ್ ಲೈಫ್ ಇತ್ತು, ಅವ್ರ ಡಿಸಿಪ್ಲಿನ್ ಲೈಫ್ ಅಂತ ಹೇಳಿ. ತುಂಬ ಹಿಂದೆ ನಿಂತ್ಕೊಂಡಿದ್ದೆ. ಅವ್ನು ಕರ್ಕೊಂಡೋಗಿ ಪರಿಚಯ ಮಾಡಿದರು. ಏನು ಅಂತ ಕೇಳಿದರೆ, ಇಲ್ಲ ಸರ್, ಇವ್ರು ತುಂಬ 7th ತುಂಬ ಶಾರ್ಪ್ ಇದ್ದ, ಅವನಿಗೊಂದು ಟ್ಯೂಷನ್ ಕೊಡಿ, ಒಂದು 10th ಎಕ್ಸಾಮ್ ಬರೀತಾನೆ ಅಂತ ಈ ವರ್ಷ ಅಂತ. ಸರಿ, ಈಗ ಪುರ್ಸೊತ್ತಿಲ್ಲ ಮರೆ, ಒಂದು ತಿಂಗಳು ಕಳೀಲಿ, ನನಗೆ ಬೇರೆಲ್ಲ ತುಂಬ, ಅವರು ಆಗಲೇ ತುಂಬ ಆ್ಯಕ್ಟಿವ್. ಮತ್ತು 2-3 ಅಪಾಯಿಂಟ್ಮೆಂಟಲ್ಲಿ ಮತ್ತೆ ಹೋಗಿ ನಾನು ಟೆಸ್ಟ್ ಮಾಡಿದ್ರು. ಫಸ್ಟ್ ಒಂದು ದಿವಸ ಯಾವುದೋ ಒಂದು ಮ್ಯಾಥ್ಸ್ ಒಂದು ಲೈನ್ ಹೇಳಿಕೊಟ್ರು. ಮತ್ತು ಅದರ ಕಂಟಿನ್ಯೂಷನ್ ಆಗಿ 3-4 ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಹೇಳಿದ್ರು. ನಾನು ಆಗಲೇ ಪಟ್ ಅಂತ ಮುಗಿಸ್ಬಿಟ್ಟೆ ಅದನ್ನ. ಆಗ ಒಂದೇ ಮಾತು ಕೇಳಿ, ಸಂತೋಷ್ ನೀವು ಯಾಕೆ ಶಾಲೆ ಬಿಟ್ರಿ ಅಂತ. ನನಗೆ ಆಗ ಎಂತ ಹೇಳಬೇಕು ಅಂತ ಗೊತ್ತಾಗಿರಲಿಲ್ಲ. ಮತ್ತು ನಾನು ಎಕ್ಸಾಮ್ ಅದೇ ವರ್ಷ ಬರೆದೆ. ಈಗ 10th ಎಕ್ಸಾಮ್ ಪಾಸ್ ಆಯಿತು. 10th ಎಕ್ಸಾಮ್ ಪಾಸ್ ಆಗೋ, ಮತ್ತು ಆಗ ಆರ್ಮಿಗೆ ಹೋಗೋ ಒಂದು ಹುಚ್ಚಲ್ಲ, ನನಗೊಂದು ಆಸೆ ಇತ್ತು ಆಗ ಆರ್ಮಿಗೆ. ಮತ್ತು ಇನ್ನೊಬ್ರು ಯಾರು ಹೇಳಿದಿಲ್ಲ, ಮತ್ತು ಆರ್ಮಿಗೆ ಆಮೇಲೆ ಹೋಗು, ಇದ್ದ CDS ಎಕ್ಸಾಮ್ ಎಲ್ಲ ಬರಿಬೋದು, ನೀನು PUC ಎಕ್ಸಾಮ್ ಬರಿ ಅಂತ. PUC ಎಕ್ಸಾಮ್ ಬರೆದೆ. ಇಂಗ್ಲೀಷ್ ಅವ್ರ ಹತ್ರ ನಾನು ಕೋಚಿಂಗ್ ತಗೊಂಡೆ. ಅದು PUC ಕೂಡ ನಾನು ಅದು ಪ್ರೈವೇಟಾಗೆ ಪಾಸ್ ಆದೆ. ಮತ್ತು ನಾನು ಡಿಗ್ರಿಗೆ ಹೋಗಿ 3 ವರ್ಷ KSS ಕಾಲೇಜಲ್ಲಿ ಓದಿದೆ. ಮತ್ತು MBA ಮಾಡಲಿಕ್ಕೆ SDM ಮ್ಯಾಂಗ್ಳೂರಿಗೆ ಹೋದೆ. ಹಾಗೆ ಇದೊಂದು ಜಸ್ಟ್ ಟರ್ನಿಂಗ್ ಪಾಯಿಂಟ್ ನನ್ನ ಲೈಫಲ್ಲಿ. MBA ಮಾಡಿದ ಮೇಲೆ ನಿಮಗೆ ಗೊತ್ತು ಅದು ಹೇಗಿರುತ್ತೆ ಅಂತ. ಅಂದರೆ ಕಾರ್ಪೊರೇಟ್ ಲೈನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ತುಂಬ ಇದ್ರ ಜೊತೆ ಈ 10th ಪಾಸ್ ಆಯಿತು, PUC ಪಾಸ್ ಆಯಿತು. ಬಟ್ ಅವ್ರ ಜೊತೆ ನಾವು ಟೈಮ್ ಕಳೆಯೋದು ಉಂಟಲ್ಲ, ಅದು ತುಂಬ ಇನ್ಸ್ಪೈರಿಂಗ್. ಅದು ಇವತ್ತಿಗೂ ನನಗೆ ಗೊತ್ತು. ಅಂದರೆ ಅವ್ರು ಯಾವ ರೀತಿ ನಮ್ಮ ಇನ್ಸ್ಪೈರ್ ಮಾಡ್ತಾರೆ ಅಂತ. ಅವರ ರೂಮಲ್ಲಿ ಒಂದು ವಿವೇಕಾನಂದ ಸ್ವಾಮಿ ಅವರೊಂದು ಫೋಟೋ ಇತ್ತು. ಸೊ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಈ ರೀತಿ ಈ ಪಾಠ ಬಿಟ್ಟು ಬೇರೆ ವಿಷಯವನ್ನು ತುಂಬ ಹೇಳ್ತಾ ಇದ್ರು ನಮಗೆ. ಸೊ ಇವತ್ತಿಗೂ ಅಷ್ಟೇ ನಾನು ಅವ್ರನ್ನ ಇಲ್ಲಿಟ್ಟುಕೊಂಡಿದ್ದೀನಿ. ತುಂಬ ಡೈಲಿಗೆ ಫೋನ್ ಮಾಡೋ ಜನ ನಾನಲ್ಲ, ಆದರೆ ಯಾವತ್ತು ಇಲ್ಲಿ ನನ್ನ ಮಿಸ್ಸೆಸ್ಸಲ್ಲಿ, ನಮ್ಮ ತಾಯಿಯಲ್ಲಿ ಎಲ್ಲರ ಹತ್ರ ಹೇಳಿ, ನಾನು ಇವತ್ತು ಈ ಸ್ಟೇಜಲ್ಲಿ ಇರಬೇಕು ಅಂತ ಹೇಳಿದರೆ ಸತೀಶ್ ಭಟ್ ಮಾತ್ರ ಕಾರಣ ಅಂತ ಹೇಳಿಕೊಂಡು. ಸೊ ಹೌದು. ಸೊ ಸತೀಶ್ ಸರ್ ಅವರೇ, ನಿಮ್ಮನ್ನು ಯಾವತ್ತು ನಮ್ಮ ಲೈಫ್ ಲಾಂಗ್ ಮರೆಯಲಿಕ್ಕಿಲ್ಲ. ನಿಮ್ಮಂಥ ಒಂದು, ಯಾಕೆ ಅಂತ ಹೇಳಿದರೆ ನೋಡಿ, ಸ್ಕೂಲ್ಗೆ ಹೋದ ರೆಗ್ಯುಲರ್ ಸ್ಟೂಡೆಂಟ್ಸಿಗೆ ಪಾಸ್ ಮಾಡುವುದು ಅದೊಂದು ಅವ್ರದ್ದು ವೃತ್ತಿ ಅಂತ ಹೇಳ್ಬೋದು. ನಮ್ಮಂಥ ಹೊರಗಿಂದ ಬಂದವರನ್ನು ನಾವು ರೂಪಿಸಿ, ನಾವು 10th ಎಕ್ಸಾಮ್ ಪಾಸಾಗಿ, PUC ಪಾಸಾಗಿ, MBA ಮಾಡಲಿಕ್ಕೆ, ಇಂಥದಕ್ಕೆಲ್ಲ ಅದು ಸಾಧ್ಯ ಅಂತ ಹೇಳಿದರೆ ಅಂತ ಸತೀಶ್ ಭಟ್ ಅವರಿಂದ ಮಾತ್ರ ಸಾಧ್ಯ. ಹಾಗೆ ನನಗೆ ಸ್ವಲ್ಪ ಕನ್ನಡ, ಇಲ್ಲಿ ಗಣಪತಿ ಭಟ್ರಿದ್ದಾರೆ, ಆಮೇಲೆ ಕನ್ನಡ ಸ್ವಲ್ಪ ಮಾತ್ರೆಗಳನ್ನು ಹೇಗೆ ಹಾಕೋದು ಅಂತ ಗಣಪತಿ ಭಟ್ ಅವರು ಹೇಳಿಕೊಟ್ಟಿದ್ದಾರೆ. ಮತ್ತು ಹಿರಿಯಣ್ಣ ಮಾಸ್ಟರ್ ಕೂಡ ನನಗೆ ಸ್ವಲ್ಪ ಸಹಾಯ ಮಾಡಿದ್ದಾರೆ. ಹಾಗೆ ನಾನು ಕಬಡ್ಡಿ ಯೂನಿವರ್ಸಿಟಿ ಆಡಿದ್ದೆ. ಆಗ ಶಿವರಾಮ್ ಪಿ ಟಿ ಅವರು ನನ್ನನ್ನು ರೂಪಿಸಿದ್ದಾರೆ. ಅಂದರೆ ನನಗೆ ಕಬಡ್ಡಿ 7th ಬಿಟ್ಟು ಮತ್ತು ಡೈರೆಕ್ಟ್ ನಾನು ಆಡಿದ್ದೆ KSS ಅಲ್ಲಿ. ಬಟ್ ಅವರ ನಿರಂತರ ಕೋಚಿಂದಾಗಿ, ಮತ್ತು ಮಾಧವ್ ಸರ್ ಇದ್ದರು, ಸರಿಯಾಗಿ ದುಡಿಸಿಕೊಂಡ್ರು ನಮ್ಮನ್ನು. ಮಾಧವ್ ಸರ್ ಈಗಲೂ ನೆನೆಸುವಾಗ ಈಗಲೂ ಭಯ ಆಗ್ತದೆ, ನಿಮ್ಮ ಟ್ರೈನಿಂಗ್ ಬೇಡ ಅಂತ ಆಗ್ತದೆ ನನಗೆ. ಬಟ್ ಎನಿವೆ, ಇದೆಲ್ಲ ನಮಗೆ ಒಂದು ನಮ್ಮ ವ್ಯಕ್ತಿತ್ವ ಡೆವಲಪ್ಮೆಂಟಿಗೆ ಕಾರಣ ಆಯಿತು. ಸತೀಶ್ ಸರ್ ಅವರು ಈ ಒಂದು ಚಿಕ್ಕದಲ್ಲ ದೊಡ್ಡ ಒಂದು ಹೆಲ್ಪನ್ನು ಮಾಡಿದ್ದಾರೆ. ಹಾಗೆ ನಾನು ಮೊನ್ನೆ ಹೇಳಿದೆ, ಸರ್ ನಿಮಗೆ ಇಷ್ಟು ಸಮಯ ಯಾರು ಟೈಮ್ ತಗೊಂಡ್ರು ರಾಜ್ಯ ಪ್ರಶಸ್ತಿ ತಗೊಳ್ಳಿಕ್ಕೆ ಅಂತೇಳಿ. ಅವ್ರು ಹೇಳಿ ಒಂದೇ ಮಾತು, ಅದೆಲ್ಲ ಹೇಳಿದ್ದಾರೆ, ನಾನು ಅದ್ರ ಬಗ್ಗೆ ಹಿಂದೆ ಹೋಗಲಿಲ್ಲ ಅಂತೇಳಿ. ಬಟ್ ಇಟ್ಸ್ ಟೂ ಲೇಟ್. ಎನಿವೆ, ಸತೀಶ್ ಭಟ್ ಅವರು ಇನ್ನು ಮುಂದಕ್ಕೆ ಅವರ ಜೀವನ ತುಂಬ ಸಂತೋಷಮಯವಾಗಿರಲಿ.
ಹಾಗೆ ಇನ್ನೂ ಇಂಥ ರಿಟೈರ್ಡ್ ಆದಮೇಲೆಯೂ ತುಂಬ ಇಂಥ ಜನಪರ ಕಾರ್ಯವನ್ನು ಮಾಡಲಿ. ಹಾಗೆ ಈ ಒಂದು ಇದು ಅದ್ಭುತ ಕಾರ್ಯಕ್ರಮವನ್ನು ತುಂಬ ಎಂಥ ಆರ್ಗನೈಸ್ಡ್ ರೀತಿಯಲ್ಲಿ SRK ಮತ್ತು ಅವರ ಟೀಮ್ ಎಲ್ಲ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಸತೀಶ್ ಭಟ್ರು ಅವರಿಗೆ ಇನ್ನೊಂದು ಸಾರಿ ನನ್ನ ಕೃತಜ್ಞತೆಗಳನ್ನು ಹೇಳುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಮುಗಲಿಕ್ಕಿಲ್ಲ, ಯಾಕೆಂದರೆ ಈ ಟೈಮ್ ಕೊಟ್ಟು 2 ನಿಮಿಷ 5 ನಿಮಿಷ ತಗೊಂಡೆ, ಸಾರಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ತುಂಬ ಲೇಟ್ ಆಯಿತು. ನಮ್ಮ ಒಂದು ಅಜ್ಜಿ ತೀರ್ಕೊಂಡಿದ್ರು ಮಡಿಕೇರಿ, ಅಲ್ಲಿಂದ ಓಡಿಕೊಂಡು ಬಂದೆ ನಾನು. ಸೊ ಅದಕ್ಕೆ ಕ್ಷಮೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. 7:30 ಗಂಟೆಗೆ ನಾವು ಆಳ್ವಾಸಿನವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ಬೇಕಾಗಿತ್ತು. 8 ಗಂಟೆಗಾದರೂ ಬಿಟ್ಟು ಕೊಡಬೇಕು ಅಂತ ಇನ್ನೂ ಕಾರ್ಯಕ್ರಮಗಳಿವೆ. ಆತ್ಮೀಯರೇ, ಅಭಿನಂದನಾ ಕಾರ್ಯಕ್ರಮದಲ್ಲಿ ಓರ್ವ ವ್ಯಕ್ತಿ ಅತ್ಯಂತ ಪ್ರಮುಖವಾಗಿ ಮಾತಾಡಬೇಕಾಗಿದೆ. ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ನೀವು ಈ ಪಂದ್ಯಾಟದ ಎಲ್ಲ ವ್ಯವಸ್ಥೆಗಳನ್ನು ನೋಡ್ತಾ ಇದ್ದೀರಿ. ಅದ್ಭುತವಾದಂಥ ವೇದಿಕೆ, ಸಭಾಂಗಣ, ಸ್ಟಾಲ್ಗಳು, ಎಲ್ಲ ವ್ಯವಸ್ಥೆಗಳು. ಒಂದು ಬ್ರಹ್ಮಕಲಶಕ್ಕೆ ಕಡಿಮೆ ಇಲ್ಲದಂತಹ ಒಂದು ಪಂದ್ಯಾಟವನ್ನು ನಾವು ಆಯೋಜಿಸ್ತಾ ಇದ್ದೇವೆ ಅಂತಂದರೆ ಇದೆಲ್ಲದರ ಪರಿಕಲ್ಪನೆ ಇರುವಂಥದ್ದು ಕೇವಲ ಒಬ್ಬ ವ್ಯಕ್ತಿದ್ದು. ನಾವು ನಿನ್ನೆ ಮಾತ್ರ ನೋಡಿರುವಂಥದ್ದು ಈ ವ್ಯವಸ್ಥೆಯನ್ನು. ಆದರೆ ಇದೆಲ್ಲವನ್ನು ಕೂಡ ತನ್ನ ಅಂತರ್ದೃಷ್ಟಿಯಿಂದ ನೋಡಿದಂಥ ಓರ್ವ ವ್ಯಕ್ತಿ, ಅದು ಬೇರೆ ಯಾರೂ ಅಲ್ಲ, ಶ್ರೀಯುತ ಕೇಶವ ಅಮೈ SRK ಲ್ಯಾಡರ್ಸ್ ಮಾಲಕರು. ಅವರು ಸತೀಶ್ ಭಟ್ ಅವರ ಹೆಮ್ಮೆಯ ಶಿಷ್ಯ. ಅವರು ಮಾತಾಡಬೇಕು ಅಂತ ವಿನಂತಿಸ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಇಲ್ಲಿ ಇಬ್ಬರು ಗುರುಗಳಿದ್ದಾರೆ. ಒಬ್ಬರು ನನ್ನನ್ನು ಶಾರೀರಿಕವಾಗಿ ಸದೃಢಗೊಳಿಸಿದರೆ, ಇನ್ನೊಬ್ಬರು ಮಾನಸಿಕವಾಗಿ ಸದೃಢಗೊಳಿಸಿದ್ದಾರೆ. ಶಿವರಾಮ್ ಸರ್ ಮತ್ತು ಸತೀಶ್ ಸರ್ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವಂತಹ ಶ್ರೀಯುತ ಸತೀಶ್ ಭಟ್ ಸರ್, ನಿಮಗೆ ನನ್ನ ಹಾಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ 2 ಗೌರವಗಳು ಸಂದಿದೆ. ಒಂದು, ಸತೀಶ್ ಭಟ್ ಸರ್ಗೆ ಗೌರವ ದೊರಕಿದೆ. ಹಾಗೆ ಈ ಶಿಕ್ಷಕ, ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿರುವಂತಹ ಈ ಪ್ರಶಸ್ತಿಗೆ ಕೂಡ ಒಂದು ಗೌರವ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಅದು ಬಂದಿರುವಂಥದ್ದು ಅರ್ಹ ವ್ಯಕ್ತಿಗೆ. ಅವರಿಗೆ ಇದರ ಮುಂಚೆಯೇ ಸಿಗಬೇಕಾಗಿತ್ತು, ಆದರೆ ಬಹಳ ತಡವಾಗಿ ಆದರೂ ಸಮರ್ಪಕವಾದ ಪ್ರಶಸ್ತಿ ಬಂದಿದೆ. ನಾನು ನಿಮ್ಮೆಲ್ಲರ ಎದುರಿಗೆ ಬಂದು ನಿಲ್ಲಬೇಕಾದ್ರೆ ಅದಕ್ಕೆ ಕಾರಣ ಮುಖ್ಯವಾಗಿ ಸತೀಶ್ ಭಟ್ ಸರ್. ಯಾಕೆಂದರೆ ನಾನು ಬಿಳ್ಳೆಲೆ ಗ್ರಾಮದಲ್ಲಿ ಒಂದು ಬಡತನದ ಮನೆಯಲ್ಲಿ ಹುಟ್ಟಿ ಬೆಳೆದವನು. ಯಾವುದೇ ಶ್ರೀಮಂತಿಕೆ ಇಲ್ಲದಂತಹ ಒಂದು ಮನೆಯಿಂದ ಬಂದವನು. ಇಂದು ನಾನೊಬ್ಬ ಉದ್ಯಮಿ ಆಗಿದ್ದೇನೆ. ಇದಕ್ಕೆ ಕಾರಣ ಸತೀಶ್ ಭಟ್ ಸರ್. ಮುಖ್ಯವಾಗಿ ಅವರ ಶಿಕ್ಷಣದಲ್ಲಿ ಇದ್ದಂತಹ ಪರಿಕಲ್ಪನೆ ಏನೆಂದರೆ ಮೆಮೊರಿ ಇನ್ಕ್ರೀಸಿಂಗ್, ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್. ನೀವು ಯಾವತ್ತಾದರೂ ನನ್ನಲ್ಲಿ ಸಣ್ಣ ಪುಟ್ಟ ಲೆಕ್ಕಗಳನ್ನು ಅಥವಾ ಯಾವುದೇ ಕ್ಯಾಲ್ಕುಲೇಷನ್ಗಳನ್ನು ನನ್ನಲ್ಲಿ ಕೇಳಿ, ನಾನು ನನ್ನ ಮನಸ್ಸಿನಲ್ಲಿ ಮಾಡಿಕೊಂಡು ನಾನು ಹೇಳಿಬಿಡ್ತೇನೆ. ಇದಕ್ಕೆ ಕಾರಣ ಸತೀಶ್ ಭಟ್ ಸರ್. ನಾನು ಯಾವುದೇ ಪುಸ್ತಕವನ್ನು ಓದುವುದಿಲ್ಲ, ಯಾವುದನ್ನು ನೆನಪಿಟ್ಟುಕೊಳ್ಳಲಿಕ್ಕೆ ಬೇರೆ ಯಾವುದೇ ನನ್ನಲ್ಲಿ ಪರಿಕ್ರಮಗಳಿಲ್ಲ. ಆದರೆ ಎಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾಡುವಂತಹ ಒಂದು ಜಾಯಮಾನವನ್ನು ಬೆಳೆಸಿಕೊಂಡಿದ್ದೇನೆ. ಸತೀಶ್ ಭಟ್ ಸರ್, ನಾನು ನಿಮಗೆ ಋಣಿಯಾಗಿದ್ದೇನೆ, ಆಭಾರಿಯಾಗಿದ್ದೇನೆ. ಮುಂದೆಯೋ ನಿಮ್ಮ ಶಿಕ್ಷಣ ನನಗೆ ಬಹಳ ಅಗತ್ಯ. ನನ್ನ ಜೀವನದಲ್ಲಿ ಒಬ್ಬ ಶಿಕ್ಷಕನಾಗಿ ಅಲ್ಲದೆ ಒಬ್ಬ ನನ್ನ ಗುರು ಸ್ನೇಹಿತನಾಗಿ ನನಗೆ ಸದಾ ಮಾರ್ಗದರ್ಶನ ನೀಡ್ತಾ ಇರುವಂಥವರು ಸತೀಶ್ ಭಟ್ ಸರ್. ಹಾಗಾಗಿ ಅವರಿಗೆ ಗೌರವಾರ್ಪಣೆಯಾಗಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಆಯೋಜಿಸಿದ್ದೇವೆ. ಸರ್, ನಿಮಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ನಡಿಬೇಕಾದ್ರೆ ನನಗೆ ಬಹಳ ಪ್ರಾಮುಖ್ಯವಾಗಿ ಸಹಕಾರವನ್ನು ನೀಡಿದವರು ಈ ಶಾಲೆಯ ಆಡಳಿತ ಮಂಡಳಿ. ಸದಾ ನನ್ನ ಬೆನ್ನಿಗೆ ನಿಂತು ನನಗೆ ಏನೆಲ್ಲ ಬೇಕೋ, ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ನಾನು ಡಾಮಿನೇಟಿಂಗ್ ಮಾಡಬೇಕಾಗಿದ್ದರೆ ಎಲ್ಲ ಪವರನ್ನು ನೀಡಿದಂಥವರು ಈ ಶಾಲಾ ಆಡಳಿತ ಮಂಡಳಿ. ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ, ಇಂಥ ಒಂದು ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಆಡಳಿತ ಮಂಡಳಿಗೂ ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಕೇಶವಮಯ್ಯ ಅವರಿಗೆ. ಮಾತಾಡಲಿಕ್ಕೆ ತುಂಬ ಇತ್ತು, ಆದರೆ ಅನಿವಾರ್ಯ ಕಾರಣದಿಂದ ಅವರು ತನ್ನ ಮಾತುಗಳನ್ನು ಮೊಟಕುಗೊಳಿಸಿದ್ದಾರೆ. ಆತ್ಮೀಯರೇ,
ಈ ವೇದಿಕೆಯನ್ನು ಬಳಸಿಕೊಂಡು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಶ್ರೀಯುತ ವಸಂತ್ ಕುಮಾರ್ ಸರ್ ಅವರಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮ. ಅವರ ಕುರಿತಾಗಿ ಅಭಿನಂದನಾ ಮಾತುಗಳನ್ನಾಡಬೇಕು ಅಂತ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು ಟಿ ನಾರಾಯಣ್ ಭಟ್ ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವಸಂತ್ ಸರ್ ಅವರು ಬರಬೇಕಿಲ್ಲಿಗೆ. ಶ್ರೀಮತಿ ಜ್ಯೋತಿಯವರು ಕೂಡ ವೇದಿಕೆಗೆ ಆಗಮಿಸಬೇಕು. ಸತೀಶ್ ಭಟ್ರಿಗೆ ಪ್ರಶಸ್ತಿ ಬಂದಿದೆ. ಸಹಜವಾಗಿ ಇಲ್ಲಿ ಅಭಿನಂದನಾ ಕಾರ್ಯಕ್ರಮ ನಡೆದಿದೆ. ವಸಂತ ಸರಿಗೆ ಯಾಕೆ ಸನ್ಮಾನ ಅಂತ ಅವರ ತುಂಬ ವಿದ್ಯಾರ್ಥಿಗಳಿಗೆ ಅಚ್ಚರಿ ಆಗಿರ್ಬೋದು. ಇದು ಯಾಕೆ ಅಂತಂದರೆ ಇದು ಕೇಶವ ಅಮೇಯಿಯವರ ಅವರ ಮನಸ್ಸಿನಲ್ಲಿ ಉದಿಸಿದಂಥ ಒಂದು ಅದ್ಭುತವಾದಂಥ ಚಿಂತನೆ. ಇವರು ನಿವೃತ್ತಿ ಅಂಚಿನಲ್ಲಿದ್ದಾರೆ. ಕೇವಲ 1 ವರ್ಷದಲ್ಲಿ ಬಹುಶಃ ನಿವೃತ್ತಿ ಆಗಲಿಕ್ಕಿದ್ದಾರೆ. ಈ ಕಬಡ್ಡಿ ಪಂದ್ಯಾಟದ ಇಷ್ಟೆಲ್ಲ ಯಶಸ್ಸಾಗಬೇಕಿದ್ರೆ ಇನ್ನೂ ಕೂಡ ಯುವಕರಂತೆ ಶೋಭಿಸ್ತಾ ಇರುವಂತಹ ವಸಂತ್ ಕುಮಾರ್ ಅವರನ್ನು ನೋಡಿದರೆ ಇನ್ನೊಂದು 10 ವರ್ಷ ಸರ್ವಿಸ್ ಇರ್ಬೋದು ಅಂತ ಯಾರಾದರೂ ಹೇಳ್ಬೋದು. ತಲೆ ಕೂಡ ಬಿಳಿ ಆಗಲಿಲ್ಲ. ಅಂಥ ಒಂದು ಅದ್ಭುತವಾದಂತಹ ಎಲ್ಲ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳೋರು ಶ್ರೀಯುತ ವಸಂತ್ ಕುಮಾರ್ ಅವರು. ನೀವು ಯಾವುದೇ ಆತಿಥ್ಯದ ಹೊಣೆಯನ್ನು ಹೊರಿಸಿ ಅಥವಾ ಯಾವುದೇ ಜವಾಬ್ದಾರಿಗಳನ್ನು ಹೊರಿಸಿ ಅದನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಒಬ್ಬ ಅದ್ಭುತವಾದಂತಹ ಉಪನ್ಯಾಸಕರು. ಅದಕ್ಕಿಂತಲೂ ಮಿಗಿಲಾಗಿ ವಿದ್ಯಾರ್ಥಿಗಳ ಜೊತೆಗೆ, ಆಡಳಿತ ಮಂಡಳಿಯ ಜೊತೆಗೆ, ಅದೇ ರೀತಿ ಊರಿನವರ ಜೊತೆಗೆ ತುಂಬ ಅಚ್ಚುಕಟ್ಟಾಗಿ ಅವರು ವ್ಯವಹಾರ ಮಾಡುವಂಥ ಒಬ್ಬ ಚತುರ ಉಪನ್ಯಾಸಕರು. ಎಲ್ಲರ ಪರವಾಗಿ ಈ ಕಬಡ್ಡಿ ಪಂದ್ಯಾಟ ಇಷ್ಟೆಲ್ಲ ಯಶಸ್ಸಾಗಬೇಕಿದ್ರೆ ಇಲ್ಲಿರತಕ್ಕಂಥ ಸುಮಾರು 200-300 ಶಿಕ್ಷಕರು ಇದರಲ್ಲಿ ಒದ್ದಾಡಿದ್ದಾರೆ. ಅವರೆಲ್ಲರ ಪರವಾಗಿ ಒಬ್ಬ ಹಿರಿಯ ಈ ಶಿಕ್ಷಕರನ್ನು ಅಭಿನಂದಿಸುವ ಮೂಲಕ ಅದು ನಿಮಗೆಲ್ಲರಿಗೂ ಕೂಡ ಒಂದು ಅಭಿನಂದನೆ ಅನ್ನುವಂತಹ ಭಾವನೆಯಿಂದ ಈ ಸನ್ಮಾನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ವಿಶ್ವಪ್ರಸನ್ನ ತೀರ್ಥರನ್ನು ಬಂದು ಸನ್ಮಾನ ಆಗಲಿಕ್ಕಿದೆ ನಿವೃತ್ತಿಯ ಸಮಯದಲ್ಲಿ. ಆಗ ಸಾಕಷ್ಟು ಹೇಳೋಣ. ಇಲ್ಲಿಗೆ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಅತಿಥಿಗಳು, ನಿವೃತ್ತಿಯ ಅಂಚಿನಲ್ಲಿರುವಂತಹ ಸಮಾಜಶಾಸ್ತ್ರ ಉಪನ್ಯಾಸಕರಾಗಿರುವಂತಹ ವಸಂತ್ ಕುಮಾರ್ ಡಿ ಸರ್ ಅವರನ್ನ ದಂಪತಿ ಸಮೇತರಾಗಿ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದಾರೆ. ನಮ್ಮೆಲ್ಲರ ಗೌರವದ ಸಂಕೇತವಾಗಿ ಶಾಲು, ಹಾರ, ಫಲಪುಷ್ಪ, ಮೈಸೂರು ಪೇಟ, ಸನ್ಮಾನ ಪತ್ರಗಳನ್ನು ನೀಡಿ ಅಭಿನಂದಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಶ್ರೀಯುತ ವಸಂತ್ ಕುಮಾರ್ ಸರ್ ಅವರಿಗೆ. ನಾನು ಮಾತನಾಡುವುದಿಲ್ಲ ಅಂತ ಹೇಳಿದ್ದಾರೆ. ನೀವು ಕೊಡುವಂಥ ಸನ್ಮಾನವೇ ನನಗೆ ದೊಡ್ಡ ಗೌರವ ಅಂತ ಸ್ವೀಕರಿಸ್ತೇನೆ, ನಾನು ಮಾತನಾಡುವುದಿಲ್ಲ ಅಂತ ಹೇಳಿದ್ದಾರೆ. ಧನ್ಯವಾದಗಳು ಸರ್. ಮಾತಾಡ್ತೀರಿ? ಓಕೆ. ಕ್ಷೇತ್ರ ಸಾನ್ನಿಧ್ಯ ಶ್ರೀ ರಾಮಕುಂಜೇಶ್ವರ ದೇವರನ್ನು ಸ್ಮರಿಸುತ್ತಾ, ಅದೇ ರೀತಿ ಪರಮ ಪೂಜ್ಯ ಪೇಜಾವರ ಶ್ರೀಗಳ ಚರಣಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಸಭಾಸದರೇ, ಏನು ಅಂತೇಳಿದರೆ ಇವತ್ತಿನ ದಿವಸ ನನಗೆ ಏನಂತ ನವರಾತ್ರಿಯ ಒಂದು ಶುಭ ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿ ನೀವೆಲ್ಲ ಗೌರವಿಸಿದ್ದೀರಿ. ಇದಕ್ಕೆ ಈ ಸಂಬಂಧಪಟ್ಟ ಸಂಘಟಕರಿಗೆ, ಅದೇ ರೀತಿ ಆಡಳಿತ ಮಂಡಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಏನು ಅಂತೇಳಿದರೆ ಇವತ್ತು ಮತ್ತೊಂದು ಸಂತೋಷದ ವಿಷಯ ಏನು ಅಂತ ಹೇಳಿದರೆ, ನನ್ನ ಸಹೋದ್ಯೋಗಿ ಸತೀಶ್ ಭಟ್ ಬಿಳಿನೆಲೆ ಇವರನ್ನು ಸನ್ಮಾನಿಸಿದ್ದು. ಯಾಕೆಂದರೆ ನಾನು ಮತ್ತು ಸತೀಶ್ ಭಟ್ ಎಷ್ಟೋ ಒಂದು 20 ವರ್ಷಗಳ ಹಿಂದೆ ನಾವು ಜೊತೆಯಲ್ಲಿ ಒಡನಾಟದಲ್ಲಿದ್ದವರು. ನಾನು ರಾಮಕುಂಜಕ್ಕೆ ಸೇರಿದೆ, ಅವರು ಬಿಳಿನೆಲೆಗೆ ಸೇರಿದರು. ಅದೇ ರೀತಿ ಏನು ಅಂತೇಳಿದರೆ ನಾವು ಎಷ್ಟೋ ಸಲ ಜೊತೆಯಲ್ಲೇ ಓಡಾಡ್ತಾ ಇದ್ದೆವು, ಸಂಪರ್ಕದಲ್ಲಿದ್ದೆವು. ಆದರೆ ಅವರಿಗೊಂದು ರಾಜ್ಯ ಪ್ರಶಸ್ತಿ ಬಂದದ್ದು ನನಗೆ ತುಂಬ ಸಂತೋಷ ಆಗಿದೆ. ಅವರಿಗೆ ಇನ್ನೂ ಕೂಡ ಒಂದು
ರಾಷ್ಟ್ರ ಪ್ರಶಸ್ತಿಯ ಲಭಿಸುವಂತಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ಅದೇ ರೀತಿ ನಾನು ಇನ್ನೇನು ಒಂದು 6 ತಿಂಗಳು ಇರುವಂಥದ್ದು, ನಾನು ನಿವೃತ್ತಿ ಅಂಚಿನಲ್ಲಿದ್ದೇನೆ. ಆದರೂ ಕೂಡ ಈ ಒಂದು ಒಳ್ಳೆಯ ರೀತಿಯಲ್ಲಿ ಸಂಘಟನೆ ನೀವು ಮಾಡಿದ್ದೀರಿ. ಅದೇ ರೀತಿ ಕೇಶವ್ ಅಮಯ್ಯವರ ಒಂದು ಪ್ರಬಲವಾದ ನೇತೃತ್ವ, ಶಿವರಾಮ್ ಎನೆಕಲ್, ಅದೇ ರೀತಿ ಒಂದು ಒಳ್ಳೆಯ ಟೀಮ್, ಈ ಸಂಘಟನೆ ಇದೆಲ್ಲವೂ ಕೂಡ ಒಂದು ಯಶಸ್ಸಿಗೆ ಕಾರಣವಾಗಿದೆ ಅಂತೇಳಿ ಈ ಎಲ್ಲ ಸಂಘಟಕರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ವಸಂತ್ ಸರ್ ಅವರಿಗೆ. ಮುಂದಕ್ಕೆ ನಮ್ಮ ಹಿರಿಯ ವಿದ್ಯಾರ್ಥಿನಿ ದೂರದ ಪುಣೆಯಿಂದ ಬಂದಿರುವಂಥ ಮಾನಸ ಮೇಡಮ್ ಅವರು ಶುಭ ಹಾರೈಸಬೇಕು ಅಂತ ವಿನಂತಿಸ್ತೇನೆ. ವೇದಿಕೆಯಲ್ಲಿ ಆಸೀನರಾದ ಗಣ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾಭಿಮಾನಿಗಳೇ ಹಾಗೂ ಈ ಅಭೂತಪೂರ್ವ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೀ ರಾಮಕುಂಜೇಶ್ವರ ಸಂಸ್ಥೆಯ ಎಲ್ಲ ಪ್ರಾಧಿಕಾರಿಗಳಿಗೆ ನಮನಗಳು. ಹಾಗೂ ಇವತ್ತು ರಾಜ್ಯ ಪ್ರಶಸ್ತಿ ದೊರೆತಂಥ ನಮ್ಮ ಎಲ್ಲರ ನೆಚ್ಚಿನ ಸತೀಶ್ ಭಟ್ ಸರಿಗೆ ಅಭಿನಂದನೆಗಳು. ಇವತ್ತು ಆ್ಯಕ್ಚುಲಿ ಮಾತಾಡಬೇಕು ಅಂತ ಹೇಳಿರಲಿಲ್ಲ, ಹಾಗಾಗಿ ನಾನು ಪ್ರಿಪೇರ್ ಆಗಲಿಲ್ಲ. ಸೊ ನಮ್ಮಲ್ಲಿ ಒಂದು ಮಾತಿದೆ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ನಾನು ಬಂಗಾರ ಪ್ರಿಯೆ, ಹಾಗಾಗಿ ಮಾತು ತುಂಬ ಕಮ್ಮಿ. ಒಂದು ವಿದ್ಯಾಸಂಸ್ಥೆಯಲ್ಲಿ ತರಗತಿಯಲ್ಲಿ ಕುಳಿತು ವಿದ್ಯಾರ್ಜನೆಯನ್ನು ಮಾಡಿದ ವಿದ್ಯಾರ್ಥಿಗಳನ್ನು ಅದೇ ಸಂಸ್ಥೆಯ ಅತಿ ದೊಡ್ಡ ಕಾರ್ಯಕ್ರಮವೊಂದರಲ್ಲಿ ವೇದಿಕೆಗೆ ಆಹ್ವಾನಿಸಿ ಗುರುತಿಸುವ, ಗೌರವಿಸುವ ವಿದ್ಯಾಸಂಸ್ಥೆ ನಮಗೆ ಬಹಳ ವಿರಳ. ಆದರೆ ನಮ್ಮ ಈ ಒಂದು ರಾಮಕುಂಜೇಶ್ವರ ಸಂಸ್ಥೆ ಎಲ್ಲ ಸಂಸ್ಥೆಗಳಂತಲ್ಲ, ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ಪ್ರತಿ ಕಾರ್ಯಕ್ರಮದಲ್ಲಿ ಗುರುತಿಸಿ ಅವರನ್ನು ಸ್ಮರಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ತುಂಬ ಹೆಮ್ಮೆ ಪಡಬೇಕು. ಸಾವಿರಾರು ಮಕ್ಕಳು ಈ ಶಾಲೆಯಲ್ಲಿ ಸಂಸ್ಥೆಯಲ್ಲಿ ಜ್ಞಾನವನ್ನು ಸಂಪಾದಿಸಿ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಅದರಲ್ಲಿ ನಾನು ಒಬ್ಬಳು. ಹಾಗಾಗಿ ಅದು ತುಂಬ ಹೆಮ್ಮೆ, ನಿಮ್ಮ ಎಲ್ಲರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಹೆಮ್ಮೆ ಅಂತ ಒಂದು ವಿಷಯ. ಹಾಗೂ ಇಂದು ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯವನ್ನು ಆಯೋಜಿಸಿದ ಹೆಗ್ಗಳಿಕೆ ನಮ್ಮ ಈ ಸಂಸ್ಥೆಗೆ ಇದೆ. ಮುಂದೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳನ್ನು ಆಯೋಜಿಸಲು ಸಮರ್ಥ ಈ ಸಂಸ್ಥೆಗೆ ಒದಗಿ ಬರಲೆಂದು ಹಾರೈಸುತ್ತಾ, ನನ್ನನ್ನು ಗುರುತಿಸಿದ ನನ್ನ ಎಲ್ಲ ಸರ್ವರಿಗೂ ವಂದಿಸುತ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಮಾನಸ ಮೇಡಮ್ ಅವರಿಗೆ. ಮುಂದಕ್ಕೆ ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ರಾಧಾಕೃಷ್ಣ KS ಸರ್ ಅವರು. ಸೇರಿದಂತಹ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಸಮಯದ ಅಭಾವ ಇರುವ ಕಾರಣ ಒಬ್ಬೊಬ್ಬರನ್ನಾಗಿ ಹೇಳಲಿಕ್ಕೆ ಪುರುಸೋತಿಲ್ಲ. ಒಟ್ಟಿನಲ್ಲಿ ಹೇಳುವುದಿದ್ದರೆ, ಈ ಒಂದು ವಿಭಾಗೀಯ ಮಟ್ಟದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಸಮಿತಿಯವರಿಗೆ, ಅಂದರೆ ವೇದಿಕೆಯಲ್ಲಿ ಸತೀಶ್ ಭಟ್ರ ಶಿಷ್ಯಂದರು ಇಲ್ಲಿರುವವರು ಒಂದು 10 ಜನ ಇದ್ದರೆ, ಬಿಳಿನೆಲೆಯಲ್ಲಿ ಸಾವಿರ ಅವರ ಒಂದು ಅಭಿಮಾನಿಗಳಿದ್ದಾರೆ. ಅವರೆಲ್ಲರ ನನಗೆ, ಅಂದರೆ ನಾನು ಇಲ್ಲಿ ಇರುವ ಕಡಬದಲ್ಲಿ, ಬಿಳಿನೆಲೆಯಲ್ಲಿ ಎಲ್ಲ ಕಡೆ ಕೂಡ ಅವರ ಶಿಷ್ಯಂದಿರನ್ನು ಬಲ್ಲವ. ಪ್ರತಿಯೊಬ್ಬರು ಕೂಡ ಅವರನ್ನು ಅವರ ಒಳ್ಳೆಯತನವನ್ನು ಮೆಚ್ಚಿಕೊಳ್ಳುವಂಥ ಅಭಿಮಾನಿಗಳು ಸಾವಿರ ಇದ್ದಾರೆ, ಅದು ನನಗೆ ಗೊತ್ತಿದೆ. ಅವರೆಲ್ಲರೂ ಸೇರಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಅಂತ ಹೇಳಿದರೆ, ನಮಗೆ ರಾಮಕುಂಜದವರಿಗೆ ಏನು ಮಾತಾಡಬೇಕು ಅಂತ ಹೇಳುವಂಥದ್ದು ಗೊತ್ತಾಗೋದಿಲ್ಲ. ಅಷ್ಟು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಪ್ರಮೋದರಿರ್ಬೋದು, ಕೇಶವರಿರ್ಬೋದು, ಸಂತೋಷರು, ಎಲ್ಲ ಅವರ ಶಿವರಾಮರು ಅವರು ಇಲ್ಲಿ ಸಾಧಾರಣ ಒಂದು ತಿಂಗಳಿನಿಂದ ಅದಕ್ಕೋಸ್ಕರ ಶ್ರಮ ವಹಿಸ್ತಾ ಇದ್ದಾರೆ. ಭಾರಿ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ರಾಮಕುಂಜೇಶ್ವರ ಶಿಕ್ಷಣ ಸಂಸ್ಥೆಗೆ ಒಂದು ಭಾರಿ ಒಳ್ಳೆಯ ಹೆಸರು ಬಂದಿದೆ. ಪ್ರತಿಯೊಬ್ಬರು ಕೂಡ ಇಷ್ಟೊಂದು ಒಳ್ಳೆಯ ಜಾತ್ರೆಯ ಥರದ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ, ಅದರಿಂದಾಗಿ ಶಿಕ್ಷಣ ಸಂಸ್ಥೆಯ ಹೆಸರು ಉತ್ತುಂಗಕ್ಕೆ ಏರಿದೆ. ಎಲ್ಲರಿಗೂ ಕೂಡ ಅನಂತ ನಾನು ನಮನಗಳನ್ನು ಸಲ್ಲಿಸಿದರೂ ಸಾಲದು. ಕೇಶವರಿಗಂತೂ ಎಷ್ಟು ಅವರ ಎಲ್ಲ ಕೆಲಸಗಳ ಮಧ್ಯೆ ಬಂದು ಇಲ್ಲಿ ಇಡೀ ದಿವಸ ಇದ್ದು ಇದನ್ನು ಒಂದು ಪ್ರಾಯೋಜಕತ್ವದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಮಾಡ್ತಾ ಬಂದಿದ್ದಾರೆ. ಅವರು ಎಲ್ಲರಿಗೂ ಕೂಡ ಸತೀಶ್ ಭಟ್ರ ಶಿಷ್ಯಂದಿರಿರ್ಬೋದು, ಊರವರಿರ್ಬೋದು ಸೇರಿ ಈ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಆಯೋಜಿಸಲಿಕ್ಕೆ
ಸಹಕರಿಸಿದ ಪ್ರತಿಯೊಬ್ಬನಿಗೂ ಕೂಡ ನಾನು ಅನಂತ ಅಭಿನಂದನೆಗಳನ್ನು ಎಲ್ಲರಿಗೂ ಒಟ್ಟಿನಲ್ಲಿ ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬರನ್ನು ಹೆಸರು ಎತ್ತಿ ಹೇಳಲಿಕ್ಕೆ ಪುರುಸೋತಿಲ್ಲ. ನಮ್ಮ ಸುರೇಶರು ಕೂಡ ಅವರೊಂದು ಸಭಾಭವನದ ವಿಷಯ ಹೇಳಿದರು. ನಾನು ಯಾವಾಗಲೂ ಕಡಬಕ್ಕೆ ಹೋಗುವಾಗ ದಿವಸ ನಿತ್ಯ ನೋಡ್ತಾ ಇದ್ದೇನೆ, ಒಂದು ಹಿಂದೂಗಳ ಒಂದು ಸಭಾಭವನ ಅಂತ ಹೇಳೋದು ಇಲ್ಲಿಂದ ಸುಬ್ರಹ್ಮಣ್ಯದವರೆಗೆ ಯಾವ ಕಡೆಯೂ ಇಲ್ಲ. ಅದೊಂದು ಭಾರಿ ನನಗೆ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅಂತಹ ಕೆಲಸ ಸಮಾಜದಲ್ಲಿ ಪ್ರತಿಯೊಬ್ಬನಿಂದಲೂ ಆಗಬೇಕು ಅಂತ ಹೇಳುವಂಥದ್ದು. ಯಾಕಂದರೆ ಒಂದು ಸಮಾಜದಲ್ಲಿ ಅಂತಹ ಒಂದು ಒಗ್ಗೂಡುವಿಕೆ ಇರ್ಬೋದು, ಅಂತಹ ದೊಡ್ಡ ಕೆಲಸಕ್ಕೆ ಕೈ ಹಾಕುವ ಧೈರ್ಯ ಬಂದದ್ದು ಅದು ಹಿಂದೂ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ, ಅದು ಭಾರಿ ದೊಡ್ಡ ಅಭಿನಂದನೀಯ ಕೆಲಸ. ಯಾರಿಗೆ ಬೇಕಾದ್ರೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಆಗುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟದ್ದುಂಟಲ್ವ, ಅದರಷ್ಟು ದೊಡ್ಡ ಕೆಲಸ ಏನಿಲ್ಲ. ಅದೊಂದು ಸಮಾಜ ಕಟ್ಟುವಂತಹ ಒಂದು ಕೆಲಸ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಟೋಟಲಿ ಎಲ್ಲ ಈ ಕೆಲಸಗಳನ್ನು ಮಾಡಿದ್ದಿರ್ಬೋದು, ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಅಭಿನಂದಿಸ್ತಾ ಅನಂತ ನಮನಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಕಾರ್ಯದರ್ಶಿಯವರಿಗೆ. ಮುಂದಕ್ಕೆ ಈ ಇಡೀ ಕಲಾಪದ ಘನ ಅಧ್ಯಕ್ಷತೆಯನ್ನು ವಹಿಸಿರುವವರು ಶಿವರಾಮ್ ಏನೇಕಲ್ ಸರ್ ಅವರು ಅಧ್ಯಕ್ಷ ಮಾತನ್ನಾಡಬೇಕು ಅಂತ ವಿನಂತಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಪವಿತ್ರವಾಗಿರತಕ್ಕಂಥ ನೆಲ, ಪರಮ ಪೂಜ್ಯ ವಿಶ್ವೇಶ ತೀರ್ಥರು ಇಲ್ಲಿ ಜನಿಸಿದಂಥ ಈ ಒಂದು ಜನ್ಮಭೂಮಿಯಲ್ಲಿ ಇದು ಭಾಗ್ಯವಯ್ಯ ಇಂಥ ಒಂದು ವೇದಿಕೆಯಲ್ಲಿ ನನಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಂಥ, ನನಗೊಂದು ಅವಕಾಶವನ್ನು ನೀಡಿರತಕ್ಕಂಥ ನಿಮಗೆಲ್ಲರಿಗೂ ಕೂಡ ನನ್ನ ಮನಪೂರ್ವಕ ಹಾಗೂ ಸಾಷ್ಟಾಂಗ ನಮನಗಳನ್ನು ನಾನು ಮೊದಲಾಗಿ ಸಲ್ಲಿಸ್ತಾ ಇದ್ದೇನೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಸತೀಶ್ ಭಟ್ರು ನಮ್ಮ ಬಿಳಿನೆಲೆ, ಬಹುಶಃ ನಮ್ಮ ಬಿಳಿನೆಲೆಯ ಸಂಸ್ಥೆಯನ್ನು ಹುಟ್ಟುಹಾಕಿದ್ರು ಇರುವಂಥದ್ದು ಈ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾದ ಮುಖಾಂತರ ನಮ್ಮ ಸಂಸ್ಥೆ ಬೆಳಕಿಗೆ ಬಂದಿದೆ. ಆ ಸಂದರ್ಭದಲ್ಲಿ ಪೇಜಾವರ ಮಠದ ಶ್ರೀಗಳು ಈ ನಮ್ಮ ಸಂಸ್ಥೆಯನ್ನು ಉದ್ಘಾಟಿಸಿದರು. ನಾನು ಈಗಲೂ ಕೂಡ ನೆನಪಿದೆ, ನಾನು ಆ ಸಂಸ್ಥೆಯ ಪ್ರಾರಂಭದಿಂದಲೂ ಕೂಡ ನಾನು ಬಿಳಿನೆಲೆಯಲ್ಲಿ ನಾನು ಅಧ್ಯಾಪಕನಾಗಿದ್ದೆ. ಬಹುಶಃ ಆ ನಂತರ ನಮ್ಮ ಸಂಸ್ಥೆ ಬೆಳೆಯಿತು. ಸತೀಶ್ ಭಟ್ರು ನಮ್ಮಲ್ಲಿಗೆ ಅಧ್ಯಾಪಕರಾಗಿ ಬಂದರು. ಬಹುಶಃ ನನಗೂ ಮತ್ತು ಸತೀಶ್ ಭಟ್ರಿಗೂ ಬಹಳ ಒಂದು ಗಳಸ್ಯ ಕಂಠಸ್ಯ ಒಂದು ಸ್ನೇಹಿತರು ನಾವು. ನನಗೆ ತುಂಬ ನನ್ನ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ನನಗೆ ತುಂಬ ಸಹಕಾರವನ್ನು ಕೊಟ್ಟವರು. ಬಹುಶಃ ಅವರ ಕೆಲವು ನೋವುಗಳನ್ನು ಕೂಡ ಅವರು ನನ್ನಲ್ಲಿ ಹೇಳ್ತಾ ಇದ್ದರು. ಅವರಿಗೆ ಏನಾದರೂ ತೊಂದರೆಗಳಾದಾಗ ನಾವಿಬ್ಬರು ಡಿಸ್ಕಸ್ ಮಾಡ್ತಾ ಇದ್ದೆವು. ನನಗೇನಾದರೂ ತೊಂದರೆಗಳಾದಾಗ ನಾನು ಅವರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೆವು. ಬಹುಶಃ ಅವರು ಈ ನಮ್ಮ ಸಂಸ್ಥೆಯಿಂದ ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಅವರು ನನ್ನನ್ನು ನಮ್ಮ ಸಂಸ್ಥೆಯ ಹಿಂದ್ಗಡೆ ಇರತಕ್ಕಂಥ ಒಂದು ಸಟ್ಟುಗದ ತೋಟ ಇದೆ, ಅಲ್ಲಿ ಕರ್ಕೊಂಡೋದ್ರು. ಸರ್, ನಾನು ಇಲ್ಲಿಂದ ರಾಮಕುಂಜಕ್ಕೆ ಹೋಗ್ತಾ ಇದ್ದೇನೆ, ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನನ್ನನ್ನು ಹೋಗದಂತೆ ನೀವು ತಡಿಬಾರ್ದು ಅಂತ ಒಂದು ಮಾತನ್ನು ನನ್ನಲ್ಲಿ ಹೇಳಿದರು ಸತೀಶ್ ಸರ್. ಆವಾಗ ನಾನು, ಇಲ್ಲ ಸರ್, ನಿಮಗೆ ಒಳ್ಳೆಯದಾಗೋದಿದ್ದರೆ ನೀವು ಖಂಡಿತವಾಗಿ ಕೂಡ ನೀವು ಹೋಗಿ, ನಾವು ಖಂಡಿತವಾಗಿ ಕೂಡ ನಿಮ್ಮನ್ನು ಅಲ್ಲಿ ಕಳಿಸಿಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದೆ. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ನೀವು ಸತೀಶ ಅಧ್ಯಾಪಕರ ಬಗ್ಗೆ ಇನ್ನೊಂದು ವಿಷಯ ನಿಮಗೆ ಯಾರಿಗೆ ಕೂಡ ಗೊತ್ತಿಲ್ಲ. ಒಂದು ಸರ್ತಿ ಸುಬ್ರಹ್ಮಣ್ಯದಲ್ಲಿ ಒಬ್ಬರು ಸನ್ಯಾಸಿ ಸುಬ್ರಹ್ಮಣ್ಯದಲ್ಲಿ ಹೊಳೆಯಲ್ಲಿ ಮಲಗಿಕೊಂಡು ಬರ್ತಾಯಿದ್ರು. ಹೊಳೆಯಲ್ಲಿ ಬೊಳ್ಳ ಹೋಗ್ತಾ ಇದ್ದರು. ಅವರು ಮಲಗಿಕೊಂಡು ನೀರಿನಲ್ಲಿ ತೇಲುತ್ತಾ ಬರ್ತಿದ್ರು. ಸತೀಶ್ ಮಾಸ್ಟರ್ ಅವರಲ್ಲಿ ಹೋಗಿ ಕೇಳಿದರು, ನೀವು ಯಾವ ರೀತಿಯಾಗಿ ಈ ನೀರಿನ ಮೇಲೆ ಮಲಗುತ್ತೀರಿ, ಈ ರೀತಿಯಾಗಿ ನೀವು ನೀರಿನ ಮೇಲೆ ಹೋಗ್ತೀರಿ ಅಂತ. ಅವರು ಏನು ಕೂಡ ಅದಕ್ಕೆ ಮಾತನಾಡಲಿಲ್ಲ. ಇವರು ಯೋಗಾಸನದ ಮುಖಾಂತರ ಅದನ್ನು ತನ್ನ ದಿನನಿತ್ಯ ಅಲ್ಲಿ ಬಿಳಿನೆಲೆಯ ಕೆರೆಯಲ್ಲಿ ಪ್ರತಿ ದಿವಸವೂ ಕೂಡ ಯೋಗಾಸನದ ಮುಖಾಂತರ ಅವರು ನೀರಿನಲ್ಲಿ ತೇಲ್ತಾ ಇದ್ದರು, ನೀರಿನಲ್ಲಿ ಮಲಗುತ್ತಿದ್ದರು. ಇದು ಯಾರಿಗೂ ಕೂಡ ನಿಮಗೆ ಗೊತ್ತಿಲ್ಲ. ಅಂಥ ಒಬ್ಬ ಸಾಧಕ ಯಾವುದಾದ್ರೂ ಒಂದು ವಿಷಯವನ್ನು ಅವರು ಕಲಿತುಕೊಳ್ಬೇಕು, ಮಾಡಬೇಕು ಅಂತ ಹೇಳಿದರೆ ಅದರ ಪ್ರಯತ್ನ ಪಟ್ಟು ಮಾಡ್ತಾರೆ. ಅಂಥ ವಿಶೇಷವಾಗಿರುವಂಥ ಸಾಧನೆಯನ್ನು ಮಾಡಿರತಕ್ಕಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಸತೀಶ್ ಸರ್. ಬಹುಶಃ ಇವತ್ತು ನನ್ನ ಎಲ್ಲ ಶಿಷ್ಯಂದರು ಕೂಡ, ಸತೀಶ್ ಸರ್ ಶಿಷ್ಯಂದರು ಕೂಡ ಇಲ್ಲಿ ಇದ್ದೀರಿ. ಬಹುಶಃ ಇದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರತಕ್ಕಂಥ ಒಂದು ಸಂತೋಷದ ವಿಷಯ. ಮಾನ್ಯ ನಮ್ಮ ಕನ್ನಡ ಪಂಡಿತರು ಕೂಡ ಬಂದಿದ್ದಾರೆ, ನಮ್ಮ ಅನೇಕ ಶಿಷ್ಯಂದರು ಕೂಡ ಹೊರಗಡೆ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಈ ಸತೀಶ್ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಕೂಡ
ವಂದಿಸಿಕೊಂಡು ಬಹುಶಃ ಈ ಸಂಸ್ಥೆ ಅವರಿಗೆ ಕೂಡ ಉತ್ತಮವಾಗಿರತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟಿದೆ. ನಮ್ಮ ರಾಧಾಕೃಷ್ಣ ಸರ್ ಅವರ ಒಂದು ಮುಂದಾಳತ್ವದಲ್ಲಿ ಈ ಸಂಸ್ಥೆ ಬೆಳೀತದೆ. ನನ್ನ ಗುರುಗಳಾಗಿರತಕ್ಕಂಥ ನಮ್ಮ ಶೇಷಪ್ರಯಿಗಳು ಬಹುಶಃ ನನಗೆ ಗುರುಗಳು, ನನಗೆಂಥ ಎಲ್ಲ ಸಂದರ್ಭಗಳಲ್ಲಿ ಕೂಡ ನನಗೆ ತುಂಬ ಒಂದು ಮಾರ್ಗದರ್ಶನ ನೀಡುವವರು. ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಇದ್ದಾರೆ. ಇಲ್ಲಿರತಕ್ಕಂಥ ಎಲ್ಲರಿಗೂ ಕೂಡ ವಿಶೇಷವಾಗಿ ನನಗೆ ಆ ಸಾಧನೆ ಮಾಡಿರೋ ಸಂತೋಷದ ಬಗ್ಗೆ ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಅವನು 7ನೇ ಕ್ಲಾಸು ಫೇಲಾಗಿ ಅವನ ತಂದೆಯೊಟ್ಟಿಗೆ 7ನೇ ಕ್ಲಾಸ್ ಬಿಟ್ಟು ಅವನ ತಂದೆಯೊಟ್ಟಿಗೆ ಹೋಗ್ತಾ ಇದ್ದ. ಒಂದು ದಿವಸ ರಾತ್ರಿ ನಾನು ಹೋಗುವಾಗ ಇವನು ಒಬ್ಬನೇ ರಾತ್ರಿ ಒಂದು 8, 8:30, 9 ಗಂಟೆ ರಾತ್ರಿಗೆ ಆ ಕಾಡಿನಲ್ಲಿ ಒಬ್ಬನೇ ಹೋಗ್ತಾ ಇದ್ದಾನೆ. ನಾನು ಯಾರೆಲ್ಲೋ ಕೇಳಿದೆ, ಸಂತು ಇಷ್ಟು ಚಿಕ್ಕವ ಇವ ರಾತ್ರಿ ಒಂದು 8 ಗಂಟೆ 9 ಗಂಟೆಗೆಲ್ಲ ರಾತ್ರಿ ಒಬ್ಬನೇ ಹೋಗ್ತಾನಲ್ಲ ಅಂತ ಒಂದು ಸಾಹಸಿ ಅವ. ಸತೀಶ್ ಮಾಸ್ಟರ್ ಹತ್ರ ಅವನು ಕ್ಲಾಸಿಗೆ ಹೋಗ್ತಾ ಇರುವಾಗ ನಾನು ಹೇಳಿದೆ, ಸತೀಶ್ ಸರ್ ನನ್ನಲ್ಲಿ ಇವನು ಏನಾದರೂ ಒಂದು ಸಾಧನೆ ಖಂಡಿತ ಮಾಡ್ತಾನೆ ಅಂತ ಅದ್ಭುತವಾಗಿರತಕ್ಕಂಥ ಸಾಧನೆ ಸತೀಶ ಮುಖಾಂತರ ಮಾಡಿದ ಟಿ ವಿ ಸಂತೋಷ್ ನನಗೆ ತುಂಬ ಹೆಮ್ಮೆ ಇದೆ. ಇಷ್ಟೆಲ್ಲ ಈ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಆದರೆ ಇದರ ಹಿಂದೆ ಇರುವಂಥದ್ದು ನಮ್ಮ ಕೇಶವ. ನಮಗೆ ಹೆಮ್ಮೆ ಇದೆ, ಕೇಶವನಂತ ಒಬ್ಬ ಶಿಷ್ಯನನ್ನು ಪಡೆದಿದ್ದೇವಲ್ಲ, ಇಂಥ ಶಿಷ್ಯರನ್ನು ಪಡೆದು ಇದು ನಮಗೆ ಒಂದು ಹೆಮ್ಮೆ ಅಂತ ಹೇಳುವಂಥ ಭಾವನೆಯನ್ನು ವ್ಯಕ್ತಪಡಿಸಿಕೊಂಡು ಇಂಥ ಒಂದು ವಿಶೇಷವಾಗಿರತಕ್ಕಂಥ ವೇದಿಕೆಯಲ್ಲಿ ಸತೀಶನ ಸನ್ಮಾನ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ನಮ್ಮ ಇದರ ಸಂಘಟಕರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನನಗೊಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟಿದ್ದೀರಿ. ಯಾಕೆ ಅಂತ ಗೊತ್ತಿಲ್ಲ, ನಾನೇನೂ ಅಲ್ಲ, ಆದರೂ ಕೂಡ ನನಗಿಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ವಂದಿಸಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸಿದ. ಜೈ ಹಿಂದ್, ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು ಶಿವರಾಮ್ ಸರ್ ಅವರಿಗೆ. ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಸಂಘಟಕರಿಗೊಬ್ಬರಿಗೆ ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ದೆವು. ಆದರೆ ಅದೆಲ್ಲವನ್ನು ಕೂಡ ಒಂದೇ ಮಾತಿನಲ್ಲಿ ಸಭಾಧ್ಯಕ್ಷರಿಗೆ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಆಯೋಜನಾ ಸಮಿತಿಯ ಪರವಾಗಿ ಗೌರವದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದುವರೆಗೆ ಬಹಳ ಶಾಂತ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಎಲ್ಲ ನಮ್ಮ ಕ್ರೀಡಾ ಪ್ರೇಮಿಗಳಿಗೆ ಕಲಾ ಪ್ರೇಮಿಗಳಿಗೆ ನಮ್ಮ ಆಯೋಜನಾ ಸಮಿತಿಯ ಪರವಾಗಿ ಗೌರವದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅಭಿನಂದನಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದೀಗ ಈ ವೇದಿಕೆಯಲ್ಲಿ